ಬಹಳ ವಿಜೃಂಭಣೆಯಿಂದ ಶತಸಿರಿ ಶತಮಾನೋತ್ಸವ ಸಂಭ್ರಮದ ಸಂತಸ ಸಡಗರದಲ್ಲಿ ಶಾಲೆಯ ಪುಟಾಣಿಗಳು ಊರಿನ ಪರ ಊರಿನ ವಿದ್ಯಾಭಿಮಾನಿ ಮಿತ್ರರೊಂದಿಗೆ ತಾವು ಕೂಡ ಧ್ವಜಸ್ತಂಭದತ್ತ ಮೆರವಣಿಗೆಯ ಮೂಲಕ ತೆರಳೋಣ. ಜಿಲ್ಲಾ ಪಂಚಾಯತ್ ಹಿರಿಯ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಗೋಳಿಕೊಲ್ಲು ಇದರ ಶತ ಸಂಭ್ರಮದ ಈ ಸಂದರ್ಭದಲ್ಲಿ ಇದೀಗ ಶಾಲಾ ಧ್ವಜಾರೋಹಣದೊಂದಿಗೆ ಕಾರ್ಯಕ್ರಮ ಆರಂಭ ಆಗಲಿಕ್ಕಿದೆ. ಧ್ವಜಾರೋಹಣ ಮಾಡುವಂತವರು ಶ್ರೀ ಗೋಪಾಲಗೌಡ ಕುದ್ಕೋಲಿ, ಅಧ್ಯಕ್ಷರು ಶಾಲಾಭಿವೃದ್ಧಿ ಸಮಿತಿ ಮತ್ತು ಮೇಲುಸ್ತುವಾರಿ ಸಮಿತಿ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಗೋಳಿಕೊಟ್ಟು. ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ನಮ್ಮ ಶಾಲಾ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷ ಸನ್ಮಾನ್ಯ ಡಿ ವೆಂಕಪ್ಪಗೌಡ ಡೆಬ್ಬೇಲಿಯವರು, ಉಪಾಧ್ಯಕ್ಷರಾದಂತಹ ನಾಸಿರ್ ಸಮರಗೊಂಡಿಯವರು, ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಆರೀಫ್ರವರು, ಈ ಶಾಲಾ ಮುಖ್ಯೋಪಾಧ್ಯಾಯನಿ ಶ್ರೀಮತಿ ಜಯಂತಿ ರವರು, ಅದೇ ರೀತಿಯಾಗಿ ಶಾಲಾ ಶಿಕ್ಷಕ ವೃಂದದವರು, ಊರ ಪರವೂರ ಎಲ್ಲ ಗಣ್ಯರು, ವಿವಿಧ ಸಮಿತಿಗಳ ಸದಸ್ಯರುಗಳು ಮತ್ತು ಸಂಚಾಲಕರು, ಅದೇ ರೀತಿಯಾಗಿ ಶಾಲಾ ಮಕ್ಕಳು, ಶಾಲಾ ಮಕ್ಕಳು ಸರದಿಯ ಸಾಲಿನಲ್ಲಿ ನಿಲ್ಲಬೇಕು. ಶಾಲಾ ಮಕ್ಕಳು ನಿಲ್ಲಬೇಕು. ತದನಂತರ ವಿದ್ಯಾರ್ಥಿ ನಾಯಕ ನಮ್ಮ ಧ್ವಜಾರೋಹಣ ಮಾಡುವವರಿಗೆ ಧ್ವಜಾರೋಹಣ ಮಾಡುವಂತೆ ಕೇಳಿಕೊಳ್ತಾರೆ. ತದನಂತರ ಗೀತೆ, ಆನಂತರ ಧ್ವಜಾರೋಹಣ ಕಾರ್ಯಕ್ರಮ ನಡೆಯುತ್ತದೆ. ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಶಾಲಾ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷ ಸನ್ಮಾನ್ಯ ಶ್ರೀ ಗೋಪಾಲಗೌಡ ಕುದ್ಕೋಲಿ ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಶಾಲಾ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು ಗೌರವಾನ್ವಿತ ಡಿ ವೆಂಕಪ್ಪಗೌಡ ಡೆಬ್ಬೇಲಿ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಸುಸ್ವಾಗತ ಬಯಸ್ತಾ ಇದ್ದೇವೆ. ಈ ಶಾಲೆಯ ಮುಖ್ಯ ಜಯಂತಿ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಸುಸ್ವಾಗತ. ನಮ್ಮ ಶತಮಾನೋತ್ಸವ ಸಮಿತಿಯ ಉಪಾಧ್ಯಕ್ಷ ನಾಸಿರ್ ಹೊಸಮಣ್ಣವರಿಗೆ ಕೂಡ ಸಮರಗೊಂಡಿ ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಬಹಳ ಪ್ರಮುಖವಾಗಿ ನಮ್ಮ ಈ ಶಾಲಾ ನೂತನ ಧ್ವಜಕಟ್ಟೆಯನ್ನ ನಮಗೆ ಕೊಡುಗೆಯನ್ನು ನೀಡಿದಂತಹ ದಿವಂಗತ ಕೊಣಾಲಗುತ್ತು ಸತೀಶ್ ರೈಯವರ ಸ್ಮರಣಾರ್ಥ ನೀಡಿದಂತಹ ಕೊಣಾಲಗುತ್ತು ಸತೀಶ್ ರೈಯವರ ಧರ್ಮಪತಿ ಚಿತ್ರ ರೈಯವರು, ಅದೇ ರೀತಿ ಕೊಣಾಲಗುತ್ತು ಸತೀಶ್ ರೈಯವರ ಸುಪುತ್ರ ಪ್ರತೀಕ್ಷಾ ರೈಯವರು, ಅದೇ ರೀತಿ ಅವರ ಸುಪುತ್ರಿ ಅಪೇಕ್ಷಾ ರೈ ಅವರು ಕೂಡ ನಮ್ಮೊಂದಿಗಿದ್ದಾರೆ. ನಿಮ್ಮನ್ನು ಗುರುತಿಸಿ ಇಂದು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇವೆ. ಬಂದಂತ ಎಲ್ಲ ಗಣ್ಯರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇದೀಗ ಶಾಲಾ ನಾಯಕನಿಂದ ಧ್ವಜಾರೋಹಣಕ್ಕಾಗಿ ನಮ್ಮ ಶಾಲಾ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷ ಸನ್ಮಾನ ಡಿ ಗೋಪಾಲಗೌಡ ಅವರಲ್ಲಿ ಕೋರಿಕೆ.
ನದಿವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರಣ್ಯ ಷಡಕ್ಷರಿ ಪೊನ್ನ ಪಂಪರ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ತೈಲಪ ಹೊಯ್ಸಳರಾಳಿದ ನಾಡೆ ಡಂಕಣ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದ. ಇದೀಗ ಶಾಲಾ ಧ್ವಜಾರೋಹಣ ಕಾರ್ಯಕ್ರಮ ನಮ್ಮ ನಮ್ಮ ಈ ಶಾಲಾ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀಯುತ ವಿಷ್ಣು ಪ್ರಸಾದ್ ಸರ್ ಆಗಮಿಸಿದರೆ ಅವರಿಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದಂತಹ ಶ್ರೀಯುತ ನವೀನ್ ಭಂಡಾರಿ ಸರ್, ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ತಾಲೂಕ್ ಪಂಚಾಯತ್ ಕಡಬ, ಇವರಿಗೂ ಕೂಡ ಅತ್ಯಂತ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಬೇಕಾಗಿ ನಮ್ಮ ಶಾಲೆಯ SDMC ಅಧ್ಯಕ್ಷರಾದಂತಹ ಶ್ರೀಯುತ ಗೋಪಾಲಗೌಡ ಸರ್ ಅತ್ಯಂತ ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ಶಾಲಾ ಶತಮಾನೋತ್ಸವ ಕಾರ್ಯಕ್ರಮವನ್ನು ಧ್ವಜಾರೋಹಣ ಮುಖಾಂತರ ವಿದ್ಯುಕ್ತವಾಗಿ ಚಾಲನೆ ನೀಡಿದಂತಹ ಮಾನ್ಯ SDMC ಅಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಲೋ. ಸೇರಿದಂತಹ ಎಲ್ಲ ಗಣ್ಯರೇ, ಇವತ್ತು ನಾವು ಶತಮಾನೋತ್ಸವದ ಅಂಗವಾಗಿ ಧ್ವಜ ಆರೋಹಣವನ್ನು ಮಾಡಿರುತ್ತೇವೆ. ಸೇರಿದಂತಹ ಎಲ್ಲರಿಗೂ ಕೂಡ
ಆತ್ಮೀಯವಾದ ಸ್ವಾಗತವನ್ನು ಶಾಲೆಯ ಹಾಗೂ ಊರಿನವರ ಪರವಾಗಿ ಬಯಸ್ತಾ ಇದ್ದೇನೆ. ಈಗ ಈ ದಿನದ ಶುಭ ಹಾರೈಕೆಯನ್ನು ನಮ್ಮ STMC ಅಧ್ಯಕ್ಷರು ಮಾಡಲಿಕ್ಕಿದ್ದಾರೆ. ಆತ್ಮೀಯ ವಿದ್ಯಾಭಿಮಾನಿಗಳೇ, ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಊರಿನ ನಮ್ಮ ಪೋಷಕರ ಊರಿನ ಎಲ್ಲ ಗಣ್ಯಾತಿ ಗಣ್ಯರು ಎಲ್ಲರಿಗೂ ನಾನು ಆತ್ಮೀಯ ಸ್ವಾಗತಿಸುತ್ತಾ ಈ ಒಂದು ಕಾರ್ಯಕ್ರಮ ನಡೆದು ಇನ್ನು ಮುಂದೆಯೂ ನಮ್ಮ ಮಧ್ಯಾಹ್ನ ಸಂಜೆ ಮತ್ತು ನಾಳೆ ಬೆಳಿಗ್ಗೆ ಮತ್ತು ನಾಳೆ ಸಂಜೆ ಎಂದು ನಾನು ಹಾರೈಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. Southern. Class Sergeant. ಹಲೋ, ಇದೀಗ ಈ ಶಾಲೆಗೆ ನೂತನವಾಗಿ ಧ್ವಜಸ್ತಂಭವನ್ನು ಕೂಡ ಮಾಡಿದಂತಹ ಕೊಣಾಲಗುತ್ತು ಸತೀಶ್ ರೈಯವರ ಸ್ಮರಣಾರ್ಥವರ ಮಕ್ಕಳು, ಹೆಂಡತಿ ಮತ್ತು ಮಕ್ಕಳು ಕೂಡ ಮಾಡಿದ್ದಾರೆ. ಅದರ ಉದ್ಘಾಟನಾ ಕಾರ್ಯಕ್ರಮ ಇದೀಗ ನಡೆಯಲಿಕ್ಕಿದೆ. ದಯವಿಟ್ಟು ಶ್ರೀಮತಿ ಚಿತ್ರ ರೈ ಅವರು, ಪ್ರತೀಕ್ಷಾ ಸತೀಶ್ ರೈ ಕೊಣಾಲಗುತ್ತು ಅವರು, ಅಪೇಕ್ಷಾ ರೈ ಅವರು ದಯವಿಟ್ಟು ಬರಬೇಕು. ಅದೇ ರೀತಿ ಈ ಸಂದರ್ಭದಲ್ಲಿ ಎಲ್ಲರ ಗಣ್ಯರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಉದ್ಘಾಟನೆ ಆಗಲಿಕ್ಕಿದೆ. ಈ ಶಾಲೆಯ ಪೂರ್ವ ವಿದ್ಯಾರ್ಥಿಗಳಾಗಿರುವಂತಹ ದಿವಂಗತ ಸತೀಶ್ ರೈ ಅವರ ಸ್ಮರಣಾರ್ಥ ನೀಡಿರುವಂತಹ ಅತ್ಯಂತ ಅಮೂಲ್ಯವಾದ ಕೊಡುಗೆ ನಮ್ಮೂರಿಗೆ, ನಮ್ಮ ನಾಡಿಗೆ ಸಮರ್ಪಿಸಿದಂತಹ ಶ್ರೀ ಸತೀಶ್ ರೈ ಕೊಣಾಲಗುತ್ತು ಅವರ ಧರ್ಮಪತ್ನಿ ಶ್ರೀಮತಿ ಚಿತ್ರಾ ಸತೀಶ್ ರೈ ಹಾಗೂ ಅವರ ಕುಟುಂಬ ವರ್ಗಕ್ಕೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ, ಇದೀಗ ಅವರು ಕೊಡುಗೆಯಾಗಿ ನೀಡಿದಂತಹ ಸ್ತಂಭ ನಮ್ಮ ಶಾಲೆಗೆ ಸಮರ್ಪಣೆಗೊಂಡದ್ದಕ್ಕೆ ನೆರೆದಿರುವ ಎಲ್ಲರ ಪರವಾಗಿ ಗೌರವಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು. ಮುಂದಕ್ಕೆ ನಮ್ಮ ಧ್ವಜಗಟ್ಟೆಯ ಮೇಲಿರುವಂತಹ ಸುಂದರವಾದ ಪೂಕಳಂ ನಡುವೆ ದೀಪ ಬೆಳಗಲಿಕ್ಕೆ ಕಾಯ್ತಾ ಇದೆ. ಇದನ್ನು ತಮ್ಮ ದಿವ್ಯ ಹಸ್ತದಿಂದ ಬೆಳಗಲಿಸಿರುವವರು ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕ್ ಪಂಚಾಯತ್ ಕಡಬ ಶ್ರೀ ನವೀನ್ ಭಂಡಾರಿ ಸರ್ ತಮ್ಮ ದಿವ್ಯ ಹಸ್ತದಿಂದ ನಮ್ಮ ಶತ ಸಂಭ್ರಮದ ಮೊದಲಿನ ದೀಪವನ್ನು ಹಚ್ಚಲು ನೆರೆದಿರುವ ಊರಿನ ಸರ್ವ ಜನತೆಯ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಸರ್. ಬೆರಗಿನ ಬೆಳಕು, ಶತಮಾನದ ಹೊಂಬೆಳಕು, ಗೋಳಿತೊಟ್ಟು ಶಾಲೆಯ ಅಕ್ಷರ ದೀಪದ ಬೆಳವಣಿಗೆಗೆ ಸಾಕ್ಷಿಯಾಗಿ ಇದೀಗ ಧ್ವಜ ಸ್ತಂಭವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಲಿದ್ದಾರೆ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕು ಪಂಚಾಯತ್ ಕಡಬ ಗೌರವಾನ್ವಿತ ಶ್ರೀ ನವೀನ್ ಭಂಡಾರಿ ಸರ್ ಇವರು. ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು, ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು, ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು, ಬೆಳಗಲಿ ಬೆಳಕಾಗಲಿ ಅಕ್ಷರದ ಗಣವು, ಅಕ್ಷರದ
ಲತೀಫ್ ಸರ್. ಹಲೋ, ದಯವಿಟ್ಟು ಎಲ್ಲರೂ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ದಯವಿಟ್ಟು ಎಲ್ಲರೂ ಸಭಾ ಕಾರ್ಯಕ್ರಮ ಆರಂಭ ಆಗ್ತದೆ. ಚಹಾ ಕುಡಿದವರು ಕುಡಿದುಕೊಂಡು ಆದಷ್ಟು ಬೇಗ ಬರಬೇಕು. ಇದೀಗ ಸಭಾ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಲಿಕ್ಕಿದೆ. ಆತ್ಮೀಯ ವಿದ್ಯಾಭಿಮಾನಿಗಳೇ ಹಾಗೂ ವಿದ್ಯಾರ್ಥಿಗಳೇ ಹಾಗೂ ಊರಿನ ನಮ್ಮ ಶಾಲೆಯ ಎಲ್ಲ ಪೋಷಕ ಮಿತ್ರರೇ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಗೋಳಿತಟ್ಟು ಇದರ ಶತಮಾನೋತ್ಸವ ಸಂಭ್ರಮದ ಶಾಲಾ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಸಭಾ ಕಾರ್ಯಕ್ರಮ ನಮ್ಮ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಆದ್ದರಿಂದ ಆಗಮಿಸಿರುವಂತಹ ಎಲ್ಲ ಪೋಷಕರು, ವಿದ್ಯಾಭಿಮಾನಿಗಳು ಹಾಗೂ ವಿದ್ಯಾರ್ಥಿಗಳು ಯಾರಾದರೂ ತಿಂಡಿ ಮಾಡಲಿಕ್ಕೆ ಬಾಕಿ ಇದ್ದಲ್ಲಿ ಆದಷ್ಟು ಬೇಗ ತಿಂಡಿಯನ್ನು ಮುಗಿಸಿ ನಮ್ಮ ಈ ಕಾರ್ಯಕ್ರಮದ ಮುಂಭಾಗದಲ್ಲಿ ತಮಗಾಗಿ ಸಜ್ಜುಗೊಳಿಸಿರುವಂತಹ ಆ ಒಂದು ವೇದಿಕೆಗೆ ಬಂದು ನಮ್ಮ ಈ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲ ಪೋಷಕ ಮಿತ್ರರು ನಮ್ಮ ವೇದಿಕೆಯ ಮುಂಭಾಗಕ್ಕೆ ಬಂದು ಸಹಕರಿಸಬೇಕು. ನಮ್ಮೊಂದಿಗೆ ವಿವಿಧ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವಂತಹ ಅನೇಕ ಗಣ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸುವಾಗ ಅವರನ್ನು ಸ್ವಾಗತಿಸುವುದು, ನಾವು ವೇದಿಕೆಯ ಮುಂಭಾಗದಲ್ಲಿ ಕುಳಿತು ಅವರು ನುಡಿಯುವಂಥ ನುಡಿಗಳನ್ನು ಆಲಿಸಿ ಗೌರವವನ್ನು ಕೊಡಬೇಕಾದ್ದು ನಮ್ಮ ಊರಿನ ಪ್ರತಿಯೊಬ್ಬ ಜನತೆಯ ಕರ್ತವ್ಯವಾಗಿದೆ. ಆದ್ದರಿಂದ ಎಲ್ಲರೂ ನಮ್ಮ ವೇದಿಕೆಯ ಮುಂಭಾಗಕ್ಕೆ ಬಂದು ಸಹಕರಿಸಬೇಕು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾನ್ಯ ಸಂಸದರಾದಂತಹ ಶ್ರೀಯುತ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸರ್ ಅವರು ನಮ್ಮೊಂದಿಗೆ ಸೇರಿಕೊಳ್ಳಲಿದ್ದಾರೆ. ಆದ್ದರಿಂದ ಆದಷ್ಟು ಬೇಗ ನಮ್ಮೊಂದಿಗೆ ಸಹಕರಿಸಬೇಕು ಅಂತಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ.
ಅವಳು ಸಾವಿರಾರು ಕಂದಮ್ಮಗಳನ್ನ ಮಡಿಲಲ್ಲಿಟ್ಟು ಅಕ್ಷರ ದೂಟವ ಉಣಿಸಿ ಬೆಳೆಸಿದ ತಾಯಿ. ತನ್ನೊಡಲ ಆಸರೆಯಲ್ಲಿ ಕಲಿತ ಮಕ್ಕಳಿಗೆಲ್ಲ ಬದುಕು ಕಟ್ಟಿಕೊಳ್ಳಲು ಮುನ್ನುಡಿ ಬರೆದ ಈ ಮಾತೆಗೀಗ ಶತಮಾನದ ಸಂಭ್ರಮ. ಹೌದು, ಪಶ್ಚಿಮ ಘಟ್ಟದ ಹಸಿರನ್ನು ಉಸಿರಾಡುತ್ತಾ ಕುಮಾರಧಾರ, ನೇತ್ರಾವತಿ ನದಿಗಳ ಆರೈಕೆಯಲ್ಲಿ ಬೆಳೆಯುತ್ತಿರುವಂತಹ ಕರಾವಳಿ ಜಿಲ್ಲೆ ದಕ್ಷಿಣ ಕನ್ನಡದ ಪುತ್ತೂರು ಶೈಕ್ಷಣಿಕ ತಾಲೂಕಿನ ಗೋಳಿತ್ತೊಟ್ಟೆಂಬ ಊರಿನಲ್ಲಿ 1925 ಆಗಸ್ಟ್ 25ರಂದು ಬ್ರಿಟಿಷರ ಕಾಲಾವಧಿಯಲ್ಲಿ ತಲೆ ಎತ್ತಿ ನಿಂತ ಶಾಲೆಯಾಗಿದೆ ನಮ್ಮೂರ ಸರ್ಕಾರಿ ಶಾಲೆ. ಈ ಶಾಲೆಗೀಗ 100ರ ಸಂಭ್ರಮ. ಈ ಸಂಭ್ರಮದ ಉದ್ಘಾಟನಾ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ವೇದಿಕೆಯಲ್ಲಿ ನಡೆಯುವಾಗ ಆಗಮಿಸಿರುವಂತಹ ಎಲ್ಲ ವಿದ್ಯಾಭಿಮಾನಿಗಳು ನಮ್ಮ ಈ ವೇದಿಕೆಯ ಮುಂಭಾಗಕ್ಕೆ ಬಂದು ನಮ್ಮೊಂದಿಗೆ ಸಹಕರಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಗಣ್ಯರು ಇನ್ನೇನು ಕೆಲವೇ ಕ್ಷಣದಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳಲಿದ್ದಾರೆ. ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಲಿಕ್ಕಿರುವಂತಹ ನಮ್ಮೆಲ್ಲರ ಜನಪ್ರಿಯ ಸಂಸದರಾದಂತಹ ಶ್ರೀಯುತ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸರ್ ನಮ್ಮೊಂದಿಗೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಸೇರಿಕೊಳ್ಳಲಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸುವವರು ಮಾನ್ಯ ಶಾಸಕರು ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಕುಮಾರಿ ಭಾಗೀರಥಿ ಮುರಳಿಯ. ಅದೇ ರೀತಿಯಲ್ಲಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಒಂದು ಅತ್ಯಂತ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಅದು ಮಾತನಾಡುವ ಪುಸ್ತಕ. ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದಲೇ ರಚಿತವಾದಂತಹ ಒಂದು ಅತ್ಯಂತ ಸುಂದರವಾದ ಒಂದು ಹೊತ್ತಗೆ ಕೃತಿ ಈ ಒಂದು ವೇದಿಕೆಯಲ್ಲಿ ಬಿಡುಗಡೆಗೊಳ್ಳಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮವನ್ನ ಚಂದ ಕಾಣಿಸಿಕೊಡಬೇಕಾದುದು ವೇದಿಕೆಯ ಮುಂಭಾಗದಲ್ಲಿ ಇರುವಂತಹ ಸಭಿಕರು, ನಮ್ಮ ಊರಿನ ಎಲ್ಲ ಜನತೆ ನಮ್ಮೊಂದಿಗೆ ಸೇರಿಕೊಂಡರೆ ಈ ಕಾರ್ಯಕ್ರಮಕ್ಕೆ ಅರ್ಥ ಬರ್ತದೆ. ಆದ್ದರಿಂದ ಆಗಮಿಸಿರುವಂತಹ ಎಲ್ಲ ವಿದ್ಯಾಭಿಮಾನಿಗಳು ನಮ್ಮೊಂದಿಗೆ ಸಹಕರಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇವೆ. ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಗೋಳಿ ತೊಟ್ಟಿನ ಅಕ್ಷರದೆ ಗುಲ ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು. ಪ್ರತಿ ನಡಿಗೆಗೂ ಒಂದು ಹಿನ್ನೋಟದ ಜೊತೆಗೆ ಹೊಸತನದ ಬಾಂಧವ್ಯವಿದ್ದರೆ ಆ ಬಂಧುರ ಹಲವು ಕಾಲ ಗಟ್ಟಿಯಾಗಿ ಬೆಸೆದು ನಿಲ್ಲುತ್ತದಂತೆ. ಅದೇ ರೀತಿ ವರುಷದ ಹರುಷವನ್ನು ಇಮ್ಮಡಿಯಾಗಲು ಅದರ ಸಂಭ್ರಮವನ್ನು ಹಂಚಿಕೊಳ್ಳಲು ಈ ಹಂಚುವಿಕೆಗೆ ವೇದಿಕೆಯೊಂದು ಸಜ್ಜಾಗಿದೆ. ಹಸಿರ ತೋರಣದಿ ನಿಸರ್ಗ ರಮಣೀಯ ಸೌಂದರ್ಯದ ಅಕ್ಷರ ಸೌಧ, ಭಾವೈಕ್ಯತೆಯ ಸಂದೇಶ ಸಾರುವ ಮನಸ್ಸುಗಳೆಲ್ಲಿಯೂ ಅಗಾಧ. ಅಕ್ಷರದ ಅರಮನೆ ಸುಸಜ್ಜಿತವಾಗಿದೆ, ಹೃದಯದಲ್ಲಿ ಅಭಿಮಾನವದು ಹಾಡುತ್ತಿದೆ. ಸಂತಸದ ವಾತಾವರಣದಿ ದೀಪಗಳು ಬೆಳಗಿವೆ, ನಮ್ಮ ಹೆಜ್ಜೆಗಳ ಜೊತೆ ಜೊತೆಗೆ ಹಬ್ಬವೇ ನಿಂತಿದೆ. ಪುಸ್ತಕದ ಪುಟಗಳಲ್ಲಿ ಬೆಳೆದ ಕನಸುಗಳೆಲ್ಲ ಇಂದು ಬಾಗಿಲಲ್ಲಿ ನಿಂತು ನಗುತ್ತಲಿವೆ. ಹಳೆಯ ಗೋಡೆಗೆ ಹೊಸ ಬೆಳಕು ತಾಗಿದಾಗ ಕಾಲವೇ ಶರಣಾಗಿ ತಲೆಬಾಗಿ ನಮಸ್ಕರಿಸಿವೆ. ಬಂಧುಗಳೇ, ಇನ್ನು ಕೆಲವೇ ಕ್ಷಣಗಳಲ್ಲಿ ಸಭಾ ಕಾರ್ಯಕ್ರಮವು ಉದ್ಘಾಟನೆಗೊಳ್ಳಲಿದೆ. ತಾವುಗಳು ಎಲ್ಲರೂ ವೇದಿಕೆಯ ಮುಂಭಾಗದಲ್ಲಿ ಬಂದು ಆತ್ಮೀಯವಾದ ಆಸನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ.
ಬೆಳಕು ಶತಮಾನದ ಹೊಂಬೆಳಕು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಗೋಳಿ ತೊಟ್ಟಿನ ಅಕ್ಷರದೆ ಗುಲ ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು ಬೆಳಗಲಿ ಬೆಳಕಾಗಲಿ ಅಕ್ಷರದ ಗಳವು ಅಕ್ಷರದಂಗಳವು ಬೆಳಕಿನ ಬೆಳಕು ಶತಮಾನದ ಹೊಂಬೆಳಕು ಎನ್ನುವ ಸಾಹಿತ್ಯ ಈಗ ಎಲ್ಲರ ಕಿವಿಗೆ ಹಿಂಪಾಗಿ ಕೇಳ್ತಾ ಇದೆ. ಇದು ನಮ್ಮ ಶತಸಿರಿ ಶತಮಾನ ಸಂಭ್ರಮ 2026 ಇದರ ಪ್ರಯುಕ್ತ ರಚನೆ ಮಾಡಿದಂತಹ ಸಾಹಿತ್ಯ. ಇದರ ಸಾಹಿತ್ಯದ ರಚನೆ ಶ್ರೀಮತಿ ತೇಜಸ್ವಿ ಅಂಬೇಕಲ್ಲು ಇವರು. ಸಂಗೀತ ಮತ್ತು ಗಾಯನ ಸಮರ್ಥನ್ ಎಸ್ ರಾವ್. ಅದೇ ರೀತಿ ಸಹಕಾರ ನೀಡಿದವರು ಶ್ರೀಯುತ ರಾಮಕೃಷ್ಣ ಭಟ್ ಆಂಜರ. ಇವರಿಗೆ ತುಂಬ ಮನದ ಧನ್ಯವಾದಗಳು ಹಾಗೂ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ನಮ್ಮ ನಾಳಿನ ಕಾರ್ಯಕ್ರಮವರೆಗೂ ಈ ಒಂದು ಬೆಳಕಿನ ಬೆಳಕು ಮತ್ತು ಶತಮಾನದ ಹೊಂಬೆಳಕು ಎಂಬ ಗಾಯನ ನಮ್ಮ ಕಿವಿಗೆ ಇಂಪನ್ನು ನೀಡಲಿಕ್ಕೆ ಇದೆ. ಅಕ್ಷರದಂಗಳ ಆಶ್ರಯವಾಗಿ ವಿದ್ಯೆಯ ಜೊತೆಗೆ ಬದುಕುವ ಪಾಠವ ಕಲಿಸಿದ ಈ ಶಾಲೆ ಬೆಳಗಲಿ ಬೆಳಕಾಗಲಿ ಬೆಳಗಲಿ ಬೆಳಕಾಗಲಿ ಅಕ್ಷರದೇ ಕುಲವು ಅಕ್ಷರದೇ ಕುಲವು ಅಕ್ಷರದೇ ಗುಲವು ಅಕ್ಷರದೇ ಗುಲವು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಗೋಳಿ ತೊಟ್ಟಿನ ಅಕ್ಷರದೇ ಗುಲ ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು ತಂದಿದೆ ಹೊಸ ಹುರುಪು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಗೋಳಿ ತೊಟ್ಟಿನ ಅಕ್ಷರದೇ ಗುಲ ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು ಬೆಳಗಲಿ ಬೆಳಕಾಗಲಿ ಅಕ್ಷರದ ಗಳವು ಅಕ್ಷರದಂಗಳವು ಮಂದಿರ ಮಸೀದಿ ದೈವಸ್ಥಾನ ಗ್ರಾಮದ ರಕ್ಷಣೆ ಮಾಡುವ ತಾಣ ಮಂದಿರ ಮಸೀದಿ ದೈವಸ್ಥಾನ ಗ್ರಾಮದ ರಕ್ಷಣೆ ಮಾಡುವ
ತಾಣ ಮಕ್ಕಳ ಜ್ಞಾನಕ್ಕೆ ನೆಲದ ಅಭಿಮಾನಕ್ಕೆ ಸಾಕ್ಷಿಯು ಈ ಸೂರು ಶತಮಾನದ ಬೆಳಕು ತಂದಿದೆ ಹೊಸ ಹುರುಪು. ಹಸಿರಿನ ನಡುವೆ ಮರವಾಗಿ ಅಕ್ಷರದಂಗಳ ಆಶ್ರಯವಾಗಿ ವಿದ್ಯೆಯ ಜೊತೆಗೆ ಬದುಕುವ ಪಾಠವ ಕಲಿಸಿದ ಈ ಶಾಲೆ ಬೆಳಗಲಿ ಬೆಳಕಾಗಲಿ ಬೆಳಗಲಿ ಬೆಳಕಾಗಲಿ ಅಕ್ಷರದೇ ಕುಲವು ಅಕ್ಷರದೇ ಕುಲವು ಅಕ್ಷರದೇ ಕುಲವು ಅಕ್ಷರದೇ ಕುಲವು. ಕಾಲಚಕ್ರವು ಉರುಳುತ್ತಾ ಒಂದು ದೀಪದಿಂದ 1000 ದೀಪಗಳನ್ನು ಹಚ್ಚಿದ ಕತೆ, ಒಂದು ಕನಸಿನಿಂದ ಅನೇಕ ಸಾಧನೆಗಳನ್ನು ಕಟ್ಟಿದ ಪಯಣ. ಅದೇ ಇಂದು 100 ವರ್ಷಗಳ ಬೆಳಕಾಗಿ ನಮ್ಮ ಮುಂದೆ ನಿಂತಿದೆ. 100 ವರ್ಷಗಳೆಂದರೆ ಕೇವಲ ಕಾಲಗಣನೆಯಲ್ಲ, ಅದು ಮೌಲ್ಯ ಶಿಕ್ಷಣ, ಶಿಸ್ತು, ಸೇವೆ, ಸಾಧನೆಯ ಶತಮಾನ. ಅನೇಕ ವಿದ್ಯಾರ್ಥಿಗಳ ಜೀವನವನ್ನು ಬೆಳಗಿಸಿ ಸಮಾಜಕ್ಕೆ ಅನೇಕ ಸಾಧಕರನ್ನು ನೀಡಿದ ನಮ್ಮ ಶಾಲೆ ಇಂದು ಹೆಮ್ಮೆಯ ಇತಿಹಾಸವನ್ನು ಹೊಂದಿದೆ. 100 ವರ್ಷಗಳ ಪಯಣವೆಂದರೆ ಗೋಡೆಗಳಿಗಲ್ಲ, ಅದು ಗುರುಗಳ ತ್ಯಾಗ, ಮಕ್ಕಳ ನಗು, ಪೋಷಕರ ನಂಬಿಕೆ, ಸಮಾಜದ ಗೌರವ. ಸರ್ಕಾರಿ ಶಾಲೆಯ ಶಕ್ತಿ ಇಂದು ಶತಮಾನೋತ್ಸವದ ಮೂಲಕ ಸಾಕ್ಷಿಯಾಗಿ ನಮ್ಮ ಮುಂದೆ ನಿಂತಿದೆ. ಕಾಲ ಓಡುತ್ತದೆ, ಆದರೆ ಕೆಲವೊಂದು ನೆನಪುಗಳು ಕಾಲವನ್ನೇ ನಿಲ್ಲಿಸುತ್ತದೆ. ಮಣ್ಣಿನ ನೆಲದ ಮೇಲೆ ಬರಿಗಾಲಿನ ಹೆಜ್ಜೆಗಳೊಂದಿಗೆ ಒಂದು ಮಗು ಅಕ್ಷರ ಕಲಿತ ದಿನದಿಂದ ಇಂದು 100 ಕನಸುಗಳಿಗೆ ದಾರಿಯಾದ ಕಥೆಯೇ ನಮ್ಮ ಗೋಳಿತೊಟ್ಟು ಶಾಲೆ. ಅಂದು ವಿದ್ಯುತ್ ಇಲ್ಲದ ಕಾಲ, ರಸ್ತೆಗಳಿಲ್ಲದೆ ಬಡ ಹಳ್ಳಿ ಬಡತನವೇ ಬದುಕಾಗಿದ್ದ ದಿನಗಳು. ಇಲ್ಲಿ ಒಂದು ಮೌನ ಕತೆ ಇದೆ. ಆ ದಿನಗಳಲ್ಲಿ ಕಟ್ಟಡ ಇರಲಿಲ್ಲ, ಬೆಂಚುಗಳು ಇರಲಿಲ್ಲ, ಬ್ಲಾಕ್ ಬೋರ್ಡ್ ಕೂಡ ಇರಲಿಲ್ಲ. ಆದರೂ ಇದ್ದವು ಒಬ್ಬ ಗುರುವಿನ ನಂಬಿಕೆ, ಹಳ್ಳಿಯ ಜನರ ಒಗ್ಗಟ್ಟು, ಮಕ್ಕಳ ಕಣ್ಣುಗಳಲ್ಲಿ ಕನಸು. ಮರದ ನೆರಳಲ್ಲಿ ಮೊದಲ ಪಾಠ ಶುರುವಾಯಿತು, ಮಣ್ಣಿನ ನೆಲವೇ ಆಸನ, ಆಕಾಶವೇ ಮೇಲ್ಚಾವಣಿ. ಅಕ್ಷರವನ್ನು ಬರೆಯುವ ಮೊದಲು ಬದುಕನ್ನು ಕಟ್ಟಿಸಿದರು, ಓದುವುದಕ್ಕೂ ಮೊದಲು ನಡೆಯುವುದನ್ನು ತೋರಿಸಿದರು. ಹಲವಾರು ಮಕ್ಕಳು ಬರಿಗಾಲಲ್ಲೇ ಬಂದರು, ಹೊಟ್ಟೆ ಖಾಲಿಯಾಗಿದ್ದರೂ ಮನಸ್ಸು ತುಂಬಾ ಆಸೆ ಇತ್ತು. ಆ ದಿನಗಳಿಂದಲೇ ಈ ಶಾಲೆ ಕಲಿಸಿತು, ಬಡತನ ಅಡ್ಡಿಯಾಗದು, ಶಿಕ್ಷಣ ದಾರಿ ತೋರಿಸುತ್ತದೆ ಎಂದು. ಅಂತಹ ಆರಂಭವೇ ಇಂದು ಗೋಳಿತೊಟ್ಟು ಶಾಲೆ ಎಂಬ ಹೆಮ್ಮೆಯ ಹೆಸರಾಗಿದೆ. ಕಾಲ ಸಾಗುತ್ತದೆ, ಆದರೆ ಕೆಲ ಹೆಜ್ಜೆಗಳು ಇತಿಹಾಸವಾಗುತ್ತದೆ. ಮಣ್ಣಿನ ಮಡಿಲಲ್ಲಿ ಹುಟ್ಟಿದ ಒಂದು ಶಾಲೆ ಇಂದು 100 ಹೊಸ್ತಿಲಲ್ಲಿರುವಂತಹ ದಿವಂಗತ ಆಜ್ ಕುഞ്ഞാಲಿ ಬ್ಯಾರಿ ಇವರ ದೊಡ್ಡ ಕನಸು. 1925ರಲ್ಲಿ 3 ಎಕರೆ ಪುಣ್ಯ ಭೂಮಿಯನ್ನು ವಿದ್ಯಾದೇಗುಲಕ್ಕೆಂದು ಮೀಸಲು ಇಡುತ್ತಿಲ್ಲವೆಂದರೆ ಇಂದು ನಾವು ಈ ಶತಮಾನದ ಶತಸಿರಿಯನ್ನು ಸಂಭ್ರಮಿಸಲು ಆಗುತ್ತಿರಲಿಲ್ಲ. ಆದರೆ ಅವರು ವಿದ್ಯಾದೇವರಾಗಿ ಸಾವಿರಾರು ವಿದ್ಯಾರ್ಥಿಗಳ ಬದುಕನ್ನು ರೂಪಿಸಿಕೊಟ್ಟಂತಹ ಧೀಮಂತ ನಾಯಕನಾಗಿದ್ದಾರೆ. ಶತಮಾನೋತ್ಸವ ಸಂಭ್ರಮದಲ್ಲಿರುವಂತಹ ನಮ್ಮ ಶಾಲೆಗೆ ಅನೇಕ ಕೊಡುಗೈ ದಾನಿಗಳು ವಿವಿಧ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ಸಿಗೆ ಸಹಕರಿಸ್ತಾ ಇದ್ದಾರೆ. ಇವತ್ತು ಒಂದು ವಿಶೇಷವಾದಂತಹ ಒಂದು ಸಿಹಿ ಸುದ್ದಿಯನ್ನು ತಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಆಗಮಿಸಿರುವಂತಹ ಶ್ರೀಯುತ ಸತೀಶ್ ಎಸ್ ಸ್ನೇಹ ಸಿಲ್ಕ್ಸ್ ಆ್ಯಂಡ್ ರೆಡಿಮೇಡ್ಸ್
ಶಿವಗುರು ಕಾಂಪ್ಲೆಕ್ಸ್ ನಿಯರ್ ಆಂಜನೇಯ ಟೆಂಪಲ್, ಬುಲ್ವಾರ್, ಪುತ್ತೂರು. ಇವರು ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ 2026-27ನೇ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಬೇಕಾಗುವಂತಹ ಎಲ್ಲ ಸಮವಸ್ತ್ರವನ್ನು ಉಚಿತವಾಗಿ ನಮಗೆ ಕೊಟ್ಟು ಸಹಕರಿಸಲಿದ್ದಾರೆ. ಶಾಲಾ ಶತಮಾನೋತ್ಸವ ಸಮಿತಿ, ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ, ಮುಖ್ಯ ಗುರುಗಳು ಹಾಗೂ ಎಲ್ಲ ಶಿಕ್ಷಕರ ಪರವಾಗಿ ಅಭಿಮಾನದ ಕೃತಜ್ಞತೆಯನ್ನ ಸರ್ ತಮಗೆ ಅರ್ಪಿಸ್ತಾ ಇದ್ದೇವೆ. ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸೇರಿ ಅನಿವಾರ್ಯ ಕಾರಣಗಳಿಂದ ತೆರಳುತ್ತಿರುವಂತಹ ಶ್ರೀಯುತ ಸತೀಶ್ ಎಸ್ ಸ್ನೇಹ ಸಿಲ್ಕ್ಸ್ ಆ್ಯಂಡ್ ರೆಡಿಮೇಡ್ಸ್, ಬುಲ್ವಾರು, ಪುತ್ತೂರು, ನಮ್ಮ ಶಾಲೆಯ ಮೇಲೆ ಅಭಿಮಾನವಿಟ್ಟು ಪ್ರೀತಿ ಇಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಸಮವಸ್ತ್ರವನ್ನು ಉಚಿತವಾಗಿ 2026-27ನೇ ಶೈಕ್ಷಣಿಕ ವರ್ಷಕ್ಕೆ ನಮಗೆ ಕೊಡುಗೆಯಾಗಿ ಕೊಡ್ತಾರೆಂದು ಒಂದು ಮಾತನ್ನು ಕೊಟ್ಟು ವಿರಮಿಸುತ್ತಿರುವಂತಹ ಶ್ರೀಯುತ ಸತೀಶ್ ಎಸ್ ಸರ್ ಅವರಿಗೆ ಎಲ್ಲ ನೆರೆದಿರುವಂಥ ಸರ್ವ ಗಣ್ಯರು ಹಾಗೂ ಶಾಲಾ ಶತಮಾನೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಪೋಷಕರು ಹಾಗೂ ವಿದ್ಯಾರ್ಥಿಗಳ ಪರವಾಗಿ ವಿಶೇಷವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಸರ್, ತಮ್ಮ ಸಹಕಾರಕ್ಕೆ ನಾವೆಲ್ಲರೂ ಅತ್ಯಂತ ಪ್ರೀತಿಯಿಂದ ಮತ್ತೊಮ್ಮೆ ಮಗದೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಶಾಲಾ ಶತಮಾನೋತ್ಸವ ಸಮಾರಂಭ ಶತಸಿರಿ 2026 ಈ ಒಂದು ವೇದಿಕೆಯ ಮುಂಭಾಗದಲ್ಲಿರುವಂತಹ ಈ ಊರಿನ ವಿದ್ಯಾಭಿಮಾನಿಗಳ ಗಮನಕ್ಕೆ, ನಮ್ಮ ಮುಂಭಾಗದಲ್ಲಿರುವಂಥ ನಮ್ಮೂರಿನ ಸರ್ಕಾರಿ ಶಾಲೆ ಯಾವ ಖಾಸಗಿ ಶಾಲೆಗಳಿಗೂ ಕಡಿಮೆ ಇಲ್ಲದ ರೀತಿಯಲ್ಲಿ ಎಲ್ಲ ರೀತಿಯ ಸೌಲಭ್ಯವನ್ನು ಹೊಂದಿರುವಂಥ ಒಂದು ಹೊಸ ನೂತನ ಕಟ್ಟಡ ತಮ್ಮ ಊರಿನಲ್ಲಿ ನೆಲೆ ನಿಂತಿದೆ. ಇಷ್ಟೊಂದು ಸುಂದರವಾದಂತಹ ಶಾಲಾ ಕಟ್ಟಡ ತಮ್ಮ ಮುಂದೆ ನೆಲೆ ನಿಲ್ಲಬೇಕು ಅಂತಂದರೆ ಇದರ ಹಿಂದೆ ಪರಿಶ್ರಮ ಪಟ್ಟಂತಹ ಅನೇಕ ಗಣ್ಯರ, ದಾನಿಗಳ, ನಮ್ಮ ಶತಮಾನೋತ್ಸವ ಸಮಿತಿಯ ವಿಶೇಷವಾದಂತಹ ಪರಿಶ್ರಮ ಇದೆ. ತಮ್ಮೆಲ್ಲರ ಊರಿನ ಮಹಾಜನತೆಯ ಪರಿಶ್ರಮ ಇದೆ. ತಮ್ಮೆಲ್ಲರನ್ನ ಗುರುತಿಸಲಿಕ್ಕಿದ್ದೇವೆ. ಇವತ್ತು ಮಧ್ಯಾಹ್ನದ ಬಳಿಕ 2 ಗಂಟೆಗೆ ನಡೆಯುವಂತಹ ಶತಾಭಿನಂದನಾ ಕಾರ್ಯಕ್ರಮದಲ್ಲಿ ನಮಗೆ ವಿಶೇಷವಾಗಿ ವಿವಿಧ ರೀತಿಯಲ್ಲಿ ಆರ್ಥಿಕ ಸಹಕಾರ ನೀಡಿ ಎಲ್ಲ ರೀತಿಯಲ್ಲೂ ಕೂಡ ಸಹಕರಿಸಿದಂಥ ಈ ಊರಿನ ಮಹನೀಯರನ್ನು ಗುರುತಿಸುವಂಥ ಒಂದು ಕಾರ್ಯಕ್ರಮ ಕೂಡ ಇದೆ. ಆ ಕಾರ್ಯಕ್ರಮದಲ್ಲೂ ಕೂಡ ತಮ್ಮೆಲ್ಲರ ಉಪಸ್ಥಿತಿ ಇದ್ದು ಆ ದೇಣಿಗೆ ನೀಡಿದಂತಹ ಮಹನೀಯರನ್ನು ಸಂತೃಪ್ತಗೊಳಿಸುವಂಥ ಒಂದು ಕಾರ್ಯಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು. ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಒಂದು ಅತ್ಯಂತ ನಾವೆಲ್ಲ ಹೆಮ್ಮೆ ಪಡಬೇಕಾದ ವಿಚಾರ ಅಂತಂದರೆ, ನಮ್ಮ ಶಾಲಾ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ವೆಂಕಪ್ಪಗೌಡ ಡೆಬ್ಬೇಲಿ ಸರ್ ಅತ್ಯಂತ ಸೌಮ್ಯ ಸ್ವಭಾವದ ವ್ಯಕ್ತಿತ್ವ. ಸದಾ 2.5 ಅಥವಾ 3 ವರ್ಷಗಳ ಹಿಂದೆ ಶಾಲಾ ಶತಮಾನೋತ್ಸವವನ್ನು ನಮ್ಮ ಶಿಕ್ಷಕರಿಗಿಂತಲೂ ಹೆಚ್ಚಿನದಾಗಿ ಇನ್ನೇನು 2 ವರ್ಷಗಳಲ್ಲಿ ಈ ಶಾಲೆಗೆ 100 ವರ್ಷ ತುಂಬಲಿಕ್ಕಿದೆ.
ಅದನ್ನು ನೆನಪಿಸಿಕೊಂಡು ನಮಗೆ ಫಸ್ಟಿಗೆ ಆರಂಭದಲ್ಲಿ ಬಂದಂಥ ಸಂದರ್ಭದಲ್ಲಿ ನಾವು ಶಿಕ್ಷಕರೆಲ್ಲ ಇವರಿನ್ನು ಆಗಾಗ ಬರ್ತಾ ಇದ್ದಾರೆ, ಒಂದು ರೀತಿಯಲ್ಲಿ ಕಿರಿಕಿರಿ ಮನೋಭಾವ ಆದದ್ದು ಕೂಡ ಉಂಟು. ಇಷ್ಟು ಬೇಗ ಇನ್ನೂ ಕೂಡ ಒಂದು 3 ವರ್ಷ ಉಂಟು, 3 ವರ್ಷ ಮುಂಚಿತವಾಗಿಯೇ ಬಂದು ನಮ್ಮ ಶಾಲೆಯ ಪೂರ್ವ ವಿದ್ಯಾರ್ಥಿಗಳ ಆ ಒಂದು ದಾಖಲಾತಿಯನ್ನು ತಗೊಂಡು ತನ್ನ ಪುಸ್ತಕ ಮತ್ತು ಪೆನ್ನನ್ನು ಇಟ್ಕೊಂಡು ಆ ವಿದ್ಯಾರ್ಥಿಗಳ ಸಂಪೂರ್ಣವಾದಂಥ ಅಡ್ರೆಸ್ಸನ್ನು ವಿಳಾಸವನ್ನು ಬರೆದಿಟ್ಟು ಎಲ್ಲ ರೀತಿಯಲ್ಲಿ ಪೂರ್ವ ತಯಾರಿಯನ್ನು ನಡೆಸಿ ತದನಂತರ ನಡೆದಂತಹ ಒಂದು ಪೂರ್ವ ವಿದ್ಯಾರ್ಥಿಗಳ ಆ ಒಂದು ಒಗ್ಗೂಡುವಿಕೆಯಲ್ಲಿ ಎಲ್ಲರ ಒಪ್ಪಿಗೆಯಂತೆ ನಾವು ಆಯ್ಕೆ ಮಾಡಿದಂತಹ ಒಬ್ಬ ಗಣ್ಯ ವ್ಯಕ್ತಿತ್ವವಾಗಿದ್ದಾರೆ ಶ್ರೀಯುತ ವೆಂಕಪ್ಪಗೌಡ ಹೆಬ್ಬೇಳಿ. ಅವರ ನೇತೃತ್ವದಲ್ಲಿ ನಮ್ಮ ಶತಮಾನೋತ್ಸವ ಸಮಿತಿಯ ಉಪಾಧ್ಯಕ್ಷರಾದಂತಹ ಶ್ರೀಯುತ ನಾಸಿರ್ KS ಸಮರಗುಂಡಿ, ಅದೇ ರೀತಿಯಲ್ಲಿ ನಮ್ಮ ಗೌರವ ಅಧ್ಯಕ್ಷರಾದಂತಹ ಶ್ರೀಯುತ ಉದಯ್ VN ಭಟ್ ಗೌರವಾಧ್ಯಕ್ಷರು ಶಾಲಾ ಶತಮಾನೋತ್ಸವ ಸಮಿತಿ. ಅದೇ ರೀತಿಯಲ್ಲಿ ನಮ್ಮ ಶಾಲೆಯ ಬೆನ್ನೆಲುಬಾಗಿ ನಮ್ಮೊಂದಿಗೆ ಎಲ್ಲ ರೀತಿಯಲ್ಲಿ ಕೂಡ ಕಳೆದ ಹಲವಾರು ವರ್ಷಗಳಿಂದ ಸಹಕರಿಸುತ್ತಿರುವಂತಹ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ಗೋಪಾಲಗೌಡ, ಅದೇ ರೀತಿಯಲ್ಲಿ ಶಾಲಾ ಶತಮಾನೋತ್ಸವ ಸಮಿತಿಯ ಕೋಶಾಧಿಕಾರಿಗಳಾದಂತಹ ಶ್ರೀಯುತ ಜನಾರ್ದನ ಗೌಡ ಪಟೇರಿ, ಹಾಗೆ ಪೂರ್ವ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದಂಥ ಶ್ರೀ ಅಬ್ದುಲ್ ಹಾರಿಫ್. ಅದೇ ರೀತಿಯಲ್ಲಿ ಈ ಒಂದು ಕಟ್ಟಡ ಅಷ್ಟು ಸುಂದರವಾಗಿ ಅಲ್ಲಿ ಕಾಣಬೇಕು ಅಂತಂದ್ರೆ ಅದರ ಹಿಂದೆ ಪರಿಶ್ರಮ ಪಟ್ಟ ಈ ದೊಡ್ಡ ಮೊತ್ತದ ಒಂದು ಕೊಡುಗೆ ಈ ಶಾಲೆಗೆ ಬರಬೇಕು ಅಂತಂದ್ರೆ ಅದರ ಹಿಂದೆ ಅನೇಕ ಗಣ್ಯರ ಸಾಹಸ ಪರಿಶ್ರಮ ಇದೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಆರ್ಥಿಕ ಸಮಿತಿಯ ಪ್ರಮುಖ ವ್ಯಕ್ತಿತ್ವ ಶ್ರೀ ಬಾಬು ಪೂಜಾರಿ ಕಿನ್ನಡ್ಕ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾಗಿದ್ದುಕೊಂಡು ಶಾಲಾ ಶತಮಾನೋತ್ಸವ ಸಮಿತಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಎಲ್ಲ ರೀತಿಯಲ್ಲಿ ವಿವಿಧ ಕಾರ್ಪೊರೇಟ್ ಸಂಸ್ಥೆಗಳ ಸಾಮಾಜಿಕ ಸಾಂಸ್ಥಿಕ ನಿಧಿ CSR ಫಂಡನ್ನು ನಮ್ಮ ಶಾಲೆಗೆ ಒದಗಿಸಿಕೊಡುವಲ್ಲಿ ವಿವಿಧ ರಾಜಕೀಯ ಮುಖಂಡರನ್ನು, ಅದು ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ಮುಖಂಡರನ್ನು ಭೇಟಿ ಮಾಡಿ ನಮ್ಮ ಶಾಲೆಗೆ ಒಂದು ನೂತನ ಕಟ್ಟಡ ಆಗಬೇಕು, ಶಾಲೆಗೆ ಒಂದು ಒಳ್ಳೆಯ ಕಟ್ಟಡವನ್ನು ಶತಮಾನೋತ್ಸವ ಸಮಿತಿಯ ನೆನಪಿಗಾಗಿ ನಾವು ಮಾಡಬೇಕು ಎಂಬ ದಿಸೆಯಲ್ಲಿ ಎಲ್ಲ ರೀತಿಯಲ್ಲಿ ಪರಿಶ್ರಮ ಪಟ್ಟು ದೊಡ್ಡ ಸುಮಾರು 1,20,00,000 ಮೊತ್ತವನ್ನು ಇಲ್ಲಿ ಶೇಖರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಶ್ರೀಯುತ ಬಾಬು ಪೂಜಾರಿ ಕಿನ್ನಡ್ಕ, ನಮ್ಮ ಅಧ್ಯಕ್ಷರು, ನಮ್ಮ ಉಪಾಧ್ಯಕ್ಷರು, ನಮ್ಮ ಕೋಶಾಧಿಕಾರಿಗಳು ಸೇರಿದಂತೆ ಊರಿನ ಎಲ್ಲ ಜನತೆಯನ್ನ ಮತ್ತೊಮ್ಮೆ ಮಗದೊಮ್ಮೆ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಆ ಕಟ್ಟಡದ ಉಸ್ತುವಾರಿಯನ್ನು ತಗೊಂಡು ಪ್ರತಿದಿನ ಈ ಉರಿ ಬಿಸಿಲಿನಲ್ಲೂ ಬಂದು ಆ ಕಟ್ಟಡ ರಚನೆಯಾಗುವಂಥ ಸಂದರ್ಭದಲ್ಲಿ ನಮ್ಮೊಂದಿಗೆ ಶತಮಾನೋತ್ಸವ ಸಮಿತಿಯ ಕಟ್ಟಡ ಸಮಿತಿಯ ಸಂಚಾಲಕರಾದಂಥ ಶ್ರೀಯುತ ಸುಂದರ ಶೆಟ್ಟಿಪುರ, ಹಾಗೆ ಅವರೊಂದಿಗೆ ಸಾಥ್ ನೀಡಿದಂಥ ಎಲ್ಲ ನಮ್ಮ ನಾಯಕರನ್ನ ನಾವು ಹೆಸರು ಹೇಳಬಾರದು, ಕೆಲವೊಮ್ಮೆ ಅದು ಹೇಳದಿದ್ರೂ ಕೂಡ ತಪ್ಪಾಗ್ತದೆ ಎಂಬ ದಿಸೆಯಲ್ಲಿ ಎಲ್ಲರ ಹೆಸರನ್ನ ಇಲ್ಲಿ ಹೇಳಲಿಕ್ಕೆ ಸಂದರ್ಭ ಇಲ್ಲ. ಅದೇ ರೀತಿಯಲ್ಲಿ ಈ ಒಂದು ಶಾಲೆ ಇವತ್ತು ಶತಮಾನೋತ್ಸವವನ್ನು ಆಚರಿಸ್ತಾ ಇದೆ. 2001ರಲ್ಲಿ ಅಮೃತ ಮಹೋತ್ಸವವನ್ನು ಕೂಡ ಆಚರಿಸಿದೆ. ಆ ಸಂದರ್ಭದಲ್ಲಿ ಕೂಡ ಅನೇಕ ಗಣ್ಯರು, ಆಗ ನಾವಿರಲಿಲ್ಲ, ಆದರೂ ಕೂಡ ಇಲ್ಲಿ ಮೊದಲಿದ್ದ ಕಟ್ಟಡ ಕೂಡ ಅತ್ಯಂತ ಸುಂದರವಾಗಿತ್ತು, ಒಂದು ಉತ್ತಮವಾದಂತಹ ಒಂದು ಸಭಾಂಗಣ ಕೂಡ ಇತ್ತು. ಆದರೆ ನಮಗೆ ಅದಕ್ಕಿಂತ ಉತ್ತಮವಾದಂಥ ಕಟ್ಟಡ ಬಂದಾಗ ಅನಿವಾರ್ಯವಾಗಿ ನಮ್ಮ ಹಳೆಯ ಕಟ್ಟಡವನ್ನು ಕೆಡುವಂಥ ಸಂದರ್ಭ ಕೂಡ ಬಂತು. ಆದ್ದರಿಂದ ಆ ಒಂದು ಸಂದರ್ಭದಲ್ಲಿ ಕೂಡ ಅನೇಕ ಗಣ್ಯರು, ಆ ಸಂದರ್ಭದಲ್ಲಿ ಮುಖ್ಯ ಗುರುಗಳಾಗಿದ್ದಂಥ ಶ್ರೀಯುತ ಶ್ರೀನಪ್ಪ ನಾಯಕ ಸರ್, ನಮ್ಮ ಶಾಲೆ ಸರ್ಕಾರಿ ಶಾಲೆ ಆದರೂ ಕೂಡ ಅದು ಕೇವಲ ಶಾಲೆಯಾಗಿ ಅಥವಾ ಕೇವಲ ಒಂದು ಸಣ್ಣ ಒಂದು ಪ್ರಾಥಮಿಕ ಶಾಲೆಯಾಗಿ ಉಳಿದಿಲ್ಲ. ನಮ್ಮ ಶಾಲೆಯ ವಿಶೇಷತೆ ಅಂತಂದ್ರೆ ಶ್ರೀಯುತ ಶ್ರೀನಪ್ಪ ನಾಯಕ ಸರ್ ಅವರು ಮುಖ್ಯ ಗುರುಗಳಾಗಿದ್ದಂಥ ಸಂದರ್ಭದಲ್ಲಿ ನಮಗೆಲ್ಲ ನಮ್ಮ ಇಡೀ ಊರು ಹೆಮ್ಮೆ ಪಟ್ಟಂಥದ್ದು ವಿಚಾರ, ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದಲ್ಲಿ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನ ನಮ್ಮ ಶಾಲೆಯ ಅಂದಿನ ಮುಖ್ಯ ಗುರುಗಳಾಗಿದ್ದಂಥ ಶ್ರೀಯುತ ಶ್ರೀನಪ್ಪ ನಾಯಕ ಸರ್ ಅವರಿಗೆ ಬಂದಿದೆ ಅಂತಂದ್ರೆ ಅದರ ಹಿಂದೆ ನಮ್ಮ ಶಾಲೆಯ ಮುಖ್ಯ ಗುರುಗಳು, ನಮ್ಮ ಶಾಲೆಯ SDMC, ಅವತ್ತು ಅಸ್ತಿತ್ವದಲ್ಲಿದ್ದ SDMC, ಅವತ್ತು ಅಸ್ತಿತ್ವದಲ್ಲಿದ್ದಂಥ ಪೂರ್ವ ವಿದ್ಯಾರ್ಥಿಗಳು, ಅದೇ ರೀತಿಯಲ್ಲಿ ಅವತ್ತು ಆ ಸಹಕರಿಸಿದಂಥ ಊರಿನ ಮಹಾಜನತೆ ಎಲ್ಲರೂ ಕೂಡ ಅಭಿನಂದನಾ ಅರ್ಹರು. ಅದರ ಜೊತೆಗೆ ಇನ್ನೊಂದು ವಿಶೇಷತೆಯನ್ನು ನಾನಿಲ್ಲಿ ಹೇಳಲೇಬೇಕು. ಮುಖ್ಯವಾಗಿ ಅವತ್ತು ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯುತ್ತಮ ನಲಿಕಲಿ ತರಗತಿಯನ್ನ ಹೊಂದಿರುವಂತಹ ಅತ್ಯುತ್ತಮ ನಲಿಕಲಿ ಪ್ರಶಸ್ತಿಯನ್ನ ಪಡೆದಂತಹ ಒಂದು ಕೀರ್ತಿಗೆ ಭಾಜನರಾದಂಥ ಒಂದು ಸಂಸ್ಥೆ ಅಂತಂದ್ರೆ ನಮ್ಮ ಗೋಳಿತೊಟ್ಟು ಸರ್ಕಾರಿ ಶಾಲೆ ಅಂತ ಹೇಳಲಿಕ್ಕೆ ನಾವು ಅತ್ಯಂತ ಹೆಮ್ಮೆ ಪಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಆ ಸಂದರ್ಭದಲ್ಲಿ ನಮಗೆ SDMC ಅಧ್ಯಕ್ಷರಾಗಿದ್ದವರು, ಈಗ ನಮ್ಮ ಶತಮಾನೋತ್ಸವ ಸಮಿತಿಯಲ್ಲಿ ದುಡಿತಿರೋರು ಶ್ರೀ ರಾಮಕೃಷ್ಣ ಅಂಜಾರ, ಅವರನ್ನು ಕೂಡ ಮರೆಯುವಂತಿಲ್ಲ. ನಮ್ಮ ಶಾಲೆಯ
ಈ ಹೊಸ ಕಟ್ಟಡದ ಹಿಂಭಾಗದಲ್ಲಿ ಒಂದು ಅಡಕೆಯ ತೋಟ ಇತ್ತು. ಅವತ್ತು ಇಡೀ ಪುತ್ತೂರು ತಾಲೂಕಿನಲ್ಲಿ ಪ್ರಥಮವಾಗಿ ಒಂದು ಸರ್ಕಾರಿ ಶಾಲೆಯಲ್ಲಿ ಅಡಕೆ ತೋಟವನ್ನು ಪರಿಚಯಿಸಿದವರು ಅಂತಂದ್ರೆ ಅದು ನಮ್ಮ ಗೋಡಿತೊಟ್ಟು ಶಾಲೆ ಅಂತಲೇ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಅದರ ಹಿಂದೆ ಪರಿಶ್ರಮ ಪಟ್ಟವರು ಅಂದಿನ SDMC ಅಧ್ಯಕ್ಷರು ಮತ್ತು ಅಲ್ಲಿನ SDMCಯ ಸದಸ್ಯರು, ಅದನ್ನೆಲ್ಲ ಮರೆಯುವಂತಿಲ್ಲ. ಆದರೆ ನೀರಿನ ಸ್ವಲ್ಪ ಕೊರತೆಯ ಕಾರಣ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಶತಮಾನೋತ್ಸವ ಸಮಿತಿ ಇವಾಗ ಅದನ್ನು ಮತ್ತೊಮ್ಮೆ ಅದನ್ನು ಸರಿಪಡಿಸಿ ಎಲ್ಲ ರೀತಿಯಲ್ಲಿ ಸುಸಜ್ಜಿತವಾಗಿ ಮತ್ತೆ ತೋಟವನ್ನು ಪುನರ್ ನಿರ್ಮಾಣ ಮಾಡುವಂಥ ಒಂದು ಕಾಯಕಕ್ಕೆ ಕೈ ಹಾಕಿದೆ. ನಿಮ್ಮೆಲ್ಲರ ಸಹಕಾರ ಇದ್ದರೆ ಅದು ಮುಂದುವರಿಯಲಿಕ್ಕಿದೆ. ಅದೇ ರೀತಿಯಲ್ಲಿ ನಮ್ಮ ಶಾಲೆಯ ಮುಂಭಾಗದಲ್ಲಿ ಒಂದು ಔಷಧೀಯ ವನ ಉಂಟು. ಅದರ ಹಿಂದೆ ಶ್ರಮಪಟ್ಟಂತಹ ಅಂದಿನ ಅಧ್ಯಕ್ಷರಾದಂತಹ ಶ್ರೀಯುತ ರಾಮಕೃಷ್ಣ ಅಂಜಾರ, ಅದೇ ರೀತಿಯಲ್ಲಿ ಶಾಲೆಯ ಮುಖ್ಯ ಗುರುಗಳಾಗಿ ಅವತ್ತಾಗಿದ್ದಂತಹ ಶ್ರೀಯುತ ಶ್ರೀನಪ್ಪ ನಾಯಕ ಸೇರಿದಂತೆ ಎಲ್ಲ ಸಹಕರಿಸಿದಂತಹ ಮಹನೀಯರನ್ನ ಈ ಸಂದರ್ಭದಲ್ಲಿ ನಾವು ಯಾವುದೇ ಕಾರಣಕ್ಕೂ ಮರೆಯುವಂತಿಲ್ಲ. ನಾನಾಗ ಹೇಳಿದ ಹಾಗೆ ಅಮೃತ ಮಹೋತ್ಸವವು ಕೂಡ ಅತ್ಯಂತ ಸುಂದರವಾಗಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಆಚರಿಸಿದಂಥ ಅಂದಿನ ಸಮಿತಿ ಕೂಡ ಏನು ಕಡಿಮೆ ಅಲ್ಲ. ಅವತ್ತಿನ ಕಾಲಘಟ್ಟಕ್ಕೆ ಅಷ್ಟೊಂದು ಅದ್ಭುತವಾಗಿ ಆಚರಿಸಿದಂಥ ಆ ಸಮಿತಿಯು ಕೂಡ ಪ್ರಶಂಸನೀಯವಾದಂಥ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಇದ್ದೇನೆ. ನಮ್ಮ ಈ ಶಾಲಾ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಕ್ಲಪ್ತ ಸಮಯಕ್ಕೆ ನಾವೊಂದು ಶಿಸ್ತಿನ ಸಿಪಾಯಿ ಅಂತ ಹೇಳ್ಬೋದು. ನಮ್ಮ ಭಾರತದ ಭೂಸೇನೆಯಲ್ಲಿ ಅನೇಕ ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿರುವಂತಹ ಶ್ರೀಯುತ ವಿಷ್ಣು ಪ್ರಸಾದ್ ಸರ್ ನಮ್ಮ ಕ್ಷೇತ್ರ ಪುತ್ತೂರು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಕ್ಲಪ್ತ ಸಮಯಕ್ಕೆ ಹಾಜರಿದ್ದಾರೆ. ನಮಗೆಲ್ಲ ಹೆಮ್ಮೆ ಪಡುವಂಥ ಒಂದು ವಿಚಾರವನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಈ ಸಲದ ಮೊನ್ನೆ ನಡೆದಂತಹ SSLC ಪ್ರೌಢಶಾಲಾ ವಿಭಾಗದ ಪರೀಕ್ಷೆಯಲ್ಲಿ 98% ಮೇಲ್ಪಟ್ಟು ವಿದ್ಯಾರ್ಥಿಗಳು ತೇರ್ಗಡೆಯಾಗಿ ಇಡೀ ಜಿಲ್ಲೆಗೆ ಒಂದು ಮಾದರಿಯಾದಂಥ ಒಂದು ಫಲಿತಾಂಶವನ್ನು ತಂದುಕೊಟ್ಟಂತಹ ಕೀರ್ತಿ, ಅದರ ಹಿಂದೆ ಪರಿಶ್ರಮ ಪಟ್ಟಂತಹ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀಯುತ ವಿಷ್ಣು ಪ್ರಸಾದ್ ಸರ್ ಅವರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಆತ್ಮೀಯರೇ, ಅಲ್ಲಿ ನಮ್ಮ ನೂತನ ಕಟ್ಟಡದ ಮುಂಭಾಗದಲ್ಲಿ ಇರುವಂಥ ಅನಗತ್ಯವಾಗಿ ಅಲ್ಲಿ ತಿರುಗಾಡುತ್ತಿರುವಂಥ ಎಲ್ಲ ನಮ್ಮ ಪ್ರೇಕ್ಷಕರು, ವಿದ್ಯಾಭಿಮಾನಿಗಳು, ಪೋಷಕರು, ವಿದ್ಯಾರ್ಥಿಗಳಿಗೆ ವಿಶೇಷವಾದಂಥ ಸೂಚನೆ. ಎಲ್ಲ ವಿದ್ಯಾರ್ಥಿಗಳು ನಮ್ಮ ಸಭಾ ವೇದಿಕೆಯ ಮುಂಭಾಗಕ್ಕೆ ಬಂದು ಸಹಕರಿಸಬೇಕು. ನಮ್ಮ ಗಣ್ಯರು ನಮ್ಮೊಂದಿಗೆ ಸೇರಿಕೊಳ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮೆಲ್ಲರ ಹೆಮ್ಮೆಯ ಕಡಬ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕಿಯಾದಂಥ ಶ್ರೀ ಕುಮಾರಿ ಭಾಗೀರಥಿ ಮುರಳಿಯರವರು ನಮ್ಮೊಂದಿಗೆ ಸೇರಿಕೊಳ್ತಾ ಇದ್ದಾರೆ. ಅತ್ಯಂತ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎಲ್ಲ ಗಣ್ಯರು, ವಿದ್ಯಾಭಿಮಾನಿಗಳು ನಮ್ಮ ವೇದಿಕೆಯ ಮುಂಭಾಗಕ್ಕೆ ಬಂದು ಸಹಕರಿಸಬೇಕು. ಇನ್ನೇನು ಕೆಲವೇ ಕ್ಷಣದಲ್ಲಿ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಉದ್ಘಾಟಕರಾದಂತಹ ಶ್ರೀಯುತ ಬ್ರಿಜೇಶ್ ಚೌಟ ಮಾನ್ಯ ಸಂಸದರು ನಮ್ಮೊಂದಿಗೆ ಸೇರಿಕೊಳ್ಳಲಿಕ್ಕಿದ್ದಾರೆ. ಆದ್ದರಿಂದ ಎಲ್ಲ ಆಗಮಿಸಿರುವಂಥ ವಿದ್ಯಾಭಿಮಾನಿಗಳು ಈ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಸಿರಿನ ನಡುವೆ ಮರವಾ
ಶರದಂಗಳಾಶ್ರಯವಾಗಿ ವಿದ್ಯೆಯ ಜೊತೆಗೆ ಬದುಕುವ ಪಾಠವ ಕಲಿಸಿದ ಈ ಶಾಲೆ ಬೆಳಗಲಿ ಬೆಳಕಾಗಲಿ ಬೆಳಗಲಿ ಬೆಳಕಾಗಲಿ ಅಕ್ಷರದೇ ಕುಲವು ಅಕ್ಷರದೇ ಕುಲವು ಅಕ್ಷರದೇ ಕುಲವು ಅಕ್ಷರದೇ ಕುಲವು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಗೋಳಿ ತೊಟ್ಟಿನ ಅಕ್ಷರದೇ ಗುಲ ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ಶತಸಿರಿ ಸಂಭ್ರಮ ಈ ಲೇಸದ ಪೊರ್ಲ ಪೊಲಿಕೆನ ನನಾತ್ ಏರ್ಕಾಯರೆ ಈ ಲೇಸುಗ ನನಾತ್ ಪೊಲುಸುನು ದಿಂಜಾವೆರೆ ಈ ಲೇಸದ ರಂಗನ ಮೆನುಕಾವೆರೆ ಈ ಒಂಜಿ ಮಿತ್ತ ಚಾವಡಿಡ್ ಪೊರ್ಲ ಕಜ್ಜ ನನಾಂಜಿ ನಡಪೆರೆ ಉಂಡು ಅವೇ ನಮ್ಮ ಸಭಾ ಕಾರ್ಯಕ್ರಮದ ಉದ್ಘಾಟನೆ ಅವೇ ರೀತಿ ಮಾನಾದಿಗೆದ ಪೊಲ್ಸು ಅಂಚನೆ ಅತಿಥಿ ಅಭ್ಯಾಗತಿರ್ನ ಪಾತೆರ ಈ ಒಂಜಿ ಮಿತ್ತ ಚಾವಡಿಡ್ ನನಾತ ಪೊರ್ತುಡು ನಡಪೆರೆ ಉಂಡು ಕೂಡು ಕಟ್ಟಡ ನೆಲೆಟ್ಟು ಮಲ್ತಿನಂಚಿನ ವಿದ್ಯಾ ಚಾವಡಿದ ಲೇಸು ಪಡಿ ಮೂಡುದು ಬರ್ಪಿನಂಚಿನ ಪೊರ್ತುಡು ನನಾತ್ ಮಲ್ಲ ಮಲ್ಲ ಬಿನ್ನೆರು ಪಾಲು ಪಡೆಯರು ಉಲ್ಲೆರು ಅಂಚಾದ್ ಬತ್ತಿಂಚಿನ ಮಾತ ಬಿನ್ನೆರ್ಲ ಈ ಒಂಜಿ ಚಾವಡಿಡ್ ಓಲಗ ಆವಡೊಂದು ಬಿನ್ನೆ ಮಲ್ತೊಂದುಲ್ಲ ಅಂಚನೆ ಲೋಕುಡು ಕಬಿತಿನಂಚಿನ ಕತ್ತಲೆನು ಅಜ್ಞಾನನ ತಟ್ಟು ಪಾರಾಯರೆ ಗೇನುದ ಮಾಮಲ್ಲ ತಿಬ್ಲೆಯಾದು ಲೋಕಗು ಬೊಲ್ಕಿರಿ ಕನತಿನಂಚಿನ ಉಡಲದ ಉಲ್ಲಾಯೆ ಆಯಿನಂಚಿನ ನಮ್ಮ ಮಾತ ದೈವ ದೇವರೆಲ್ಲ ಈ ಪೊರ್ತುಗು ಸುಗಿತೊಂದು ಬತ್ತಿಂಚಿನ ಬಿನ್ನೆರೆಗು ತಿಳಿಕಿದ ಸ್ವಾಗತನ ಮಲ್ತೊಂದು ಈ ಒಂಜಿ ಚಾವಡಿಡ್ ಓಲಗ ಆವಡು ಪಂಪಿನ ಭಿನ್ನಯ ನಮ್ಮವು
ಶ್ರೀಯುತ ಪೂವಪ್ಪ ಕರ್ಕೇರವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು, ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು, ಗೋಳಿ ತೊಟ್ಟಿನ ಅಕ್ಷರದೆ ಗುಲ ತಂದಿದೆ ಹೊಸ ಹುರುಪು, ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು. ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು, ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು, ಬೆಳಗಲಿ ಬೆಳಕಾಗಲಿ ಅಕ್ಷರದ ಗಣವು. ಶ್ರೀಯುತ ನಟೇಶ್ ಪೂಜಾರಿ, ಉದ್ಯಮಿ, ಅನನ್ಯ ಎಂಟರ್ಪ್ರೈಸಸ್ ಬೆಂಗಳೂರು, ತಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸರ್, ತಮಗೆ ತುಂಬು ಮನದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಂದಿರ ಮಸೀದಿ ದೈವಸ್ಥಾನ ಗ್ರಾಮದ ರಕ್ಷಣೆ ಮಾಡುವ ತಾಣ, ಮಂದಿರ ಮಸೀದಿ ದೈವಸ್ಥಾನ ಗ್ರಾಮದ ರಕ್ಷಣೆ ಮಾಡುವ ತಾಣ, ಮಕ್ಕಳ ಜ್ಞಾನಕ್ಕೆ ನೆಲದ ಅಭಿಮಾನಕ್ಕೆ ಸಾಕ್ಷಿಯು ಈ ಸೂರು, ಶತಮಾನದ ಬೆಳಕು ತಂದಿದೆ ಹೊಸ ಹುರುಪು. ಹಸಿರಿನ ನಡುವೆ ಹೆಮ್ಮರವಾಗಿ ಅಕ್ಷರದಂಗಳ ಆಶ್ರಯವಾಗಿ, ವಿದ್ಯೆಯ ಜೊತೆಗೆ ಬದುಕುವ ಪಾಠವ ಕಲಿಸಿದ ಈ ಶಾಲೆ, ಬೆಳಗಲಿ ಬೆಳಕಾಗಲಿ ಬೆಳಗಲಿ ಬೆಳಕಾಗಲಿ ಅಕ್ಷರದೇ ಕುಲವು, ಅಕ್ಷರದೇ ಕುಲವು, ಅಕ್ಷರದೇ ಕುಲವು, ಅಕ್ಷರದೇ ಕುಲವು. ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು,
ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು, ತಂದಿದೆ ಹೊಸ ಹುರುಪು, ಶತಮಾನದ ಹೊಂಬೆಳಕು. ದಯವಿಟ್ಟು ಸುದ್ದಿ ಹರೀಶನ್ ಒಮ್ಮೆಲೆ ವೇದಿಕೆ ಹತ್ರ ಬರಬೇಕಿತ್ತು. ಸುದ್ದಿ ಹರೀಶನ್ ಅವರು. ಶಾಲಾ ಶತಮಾನೋತ್ಸವದ ಸವಿನೆನಪಿಗಾಗಿ ನಿರ್ಮಿಸಿರುವಂತಹ ನೂತನ ಶಾಲಾ ಕಟ್ಟಡದ ಉದ್ಘಾಟನೆಯನ್ನ ನೆರವೇರಿಸಲಿಕ್ಕೆ ಇವತ್ತು ಆಗಮಿಸಬೇಕಾಗಿದ್ದಂತಹ ನಮ್ಮೆಲ್ಲರ ಪ್ರೀತಿಯ ಮಾನ್ಯ ಸಭಾಧ್ಯಕ್ಷರು ಶ್ರೀ UT ಖಾದರ್ ಫರೀದ್ ಸರ್ ಅವರು ಇವತ್ತು ನಮ್ಮೊಂದಿಗೆ ಸೇರಿಕೊಳ್ಬೇಕಿತ್ತು. ಅನಿವಾರ್ಯ ಕಾರಣಗಳಿಂದ ಅವರಿಗೆ ಇವತ್ತು ಬರಲಿಕ್ಕಾಗ್ತಾ ಇಲ್ಲ. ನಾಳೆ ನಮ್ಮೊಂದಿಗೆ ಕ್ಲಬ್ದ ಸಮಯ 10 ಗಂಟೆಗೆ ಸರಿಯಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳುತ್ತೇವೆ ಎಂಬ ಒಂದು ಭರವಸೆಯನ್ನು ಅವರ PA ಮತ್ತು ಅವರ ಸಹಪಾಠಿಗಳು ನಮ್ಮೊಂದಿಗೆ ಮಾಹಿತಿಯನ್ನು ನೀಡಿದ್ದಾರೆ. ನಮ್ಮೊಂದಿಗೆ ಅವರ ಬದಲಿಗೆ ಇವತ್ತು ಶಾಲಾ ಕಟ್ಟಡದ ಹಾಗೂ ನಮ್ಮ ಈ ಸಭಾ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಲಿಕ್ಕಿರುವಂಥವರು ಶ್ರೀಯುತ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಮಾನ್ಯ ಸಂಸದರು, ಲೋಕಸಭಾ ಕ್ಷೇತ್ರ ಮಂಗಳೂರು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮೊಂದಿಗೆ ಸೇರಿಕೊಳ್ತಾ ಇದ್ದಾರೆ.
ಎಲ್ಲ ವಿದ್ಯಾಭಿಮಾನಿಗಳು ಆದಷ್ಟು ಬೇಗ ನಮ್ಮ ವೇದಿಕೆಯ ಮುಂಭಾಗವನ್ನು ಚಂದ ಕಾಣಿಸಿಕೊಡಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮೊಂದಿಗೆ ಈ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಸಹಕರಿಸುತ್ತಿರುವಂತಹ ಶ್ರೀಯುತ ಅಜಿತ್ ಕುಮಾರ್ ಪಾಲೇರಿ, ಮಾನ್ಯ ಉಪನ್ಯಾಸಕರು, ಆಳ್ವಾಸ್ ಕಾಲೇಜ್ ಮೂಡುಬಿದ್ರೆ, ನಾಳಿದ್ದು ಗುರುವಾರ ನಡೆಯುವಂಥ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಓರ್ವರು. ಇವತ್ತು ಕೂಡ ನಮ್ಮೊಂದಿಗೆ ಇವತ್ತು ಮಾತ್ರ ಅಲ್ಲ, ನಮ್ಮ ಇಡೀ ಶತಮಾನೋತ್ಸವ ಕಾರ್ಯಕ್ರಮದ ಹಿಂದೆ ಒಂದು ದೊಡ್ಡ ಶಕ್ತಿಯಾಗಿ ನಮ್ಮೊಂದಿಗೆ ಸೇವೆ ಸಲ್ಲಿಸುತ್ತಿರುವ ತಾವುಗಳು ನಮ್ಮೊಂದಿಗೆ ಇರುವುದನ್ನು ನಾವು ಗುರುತಿಸಿದ್ದೇವೆ. ಅತ್ಯಂತ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸರ್. ಶ್ರೀಯುತ ವೆಂಕಪ್ಪ ಗೌಡ ಡೆಬ್ಬೇಲಿ, ತಾವು ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು, ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು, ಗೋಳಿ ತೊಟ್ಟಿನ ಅಕ್ಷರದೆ ಗುಲ ತಂದಿದೆ ಹೊಸ ಹುರುಪು, ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು. ಶತಮಾನದ ಸಂಭ್ರಮ ನೆನಪಿದು ಅನುಪಮ, ನವ ಪುಳಕದ ನವ ಭಾವವು, ಶತಮಾನದ ಸಂಭ್ರಮ ನೆನಪಿದು ಅನುಪಮ, ನವ ಪುಳಕದ ನವ ಭಾವವು, ಬೆಳಗಲಿ ಬೆಳಕಾಗಲಿ ಅಕ್ಷರದ ಗಳವು, ಅಕ್ಷರದಂಗಳವು.
ನಮ್ಮ ಕಾರ್ಯಕ್ರಮ ಈಗ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗಲಿದೆ. ನಾವೆಲ್ಲ ಆಕಾಂಕ್ಷೆಯಿಂದ ಕಾಯುತ್ತಿರುವಂತಹ ಈ ಸಂಭ್ರಮವು ಈಗ ಕೆಲವೇ ಕ್ಷಣಗಳಲ್ಲಿ ನಮ್ಮ ಮಾನ್ಯ ಜನಪ್ರತಿನಿಧಿಗಳ ಬರುವಿಕೆಯೊಂದಿಗೆ ಆರಂಭವಾಗಲಿದೆ. ಈಗಾಗಲೇ ದಾರಿಯಲ್ಲಿ ನಮ್ಮ ಸಂಸದರಿದ್ದಾರೆ. ಈಗ ಒಂದು ಕೆಲವು 5-6 ನಿಮಿಷದಲ್ಲಿ ಅವರಲ್ಲಿ ತಲುಪಬಹುದು. ದಯವಿಟ್ಟು ದೂರದಲ್ಲಿರುವಂತಹ ಎಲ್ಲ ಮಹನೀಯರು ಈ ಸಭಾಂಗಣಕ್ಕೆ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಹಾಲ್ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಗೋಳಿತೊಟ್ಟು ಇದರ ಶಾಲಾ ಶತಮಾನೋತ್ಸವದ ಸವಿ ನೆನಪಿಗಾಗಿ ನಿರ್ಮಿಸುವಂತಹ ನೂತನ ಶಾಲಾ ಕಟ್ಟಡದ ಉದ್ಘಾಟನೆ ಹಾಗೂ ಸಭಾ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಜನಪ್ರಿಯ ಸಂಸದರಾದಂತಹ ಶ್ರೀಯುತ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಎಲ್ಲ ಅತಿಥಿ ಗಣ್ಯರು ಹಾಗೂ ಎಲ್ಲ ವಿದ್ಯಾಭಿಮಾನಿಗಳು ನಮ್ಮ ನೂತನವಾಗಿ ನಿರ್ಮಿಸಿರುವಂತಹ ಶಾಲಾ ಕಟ್ಟಡದ ಬಳಿ ಹೋಗಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು ಬೆಳಗಲಿ ಬೆಳಕಾಗಲಿ ಅಕ್ಷರದ स्वागतं कृष्णा स्वागतं कृष्णा शरणागतं कृष्णा स्वागतं कृष्णा शरणागतं कृष्णा इह स्वागतं
ನಮ್ಮ ಈ ಕಾರ್ಯಕ್ರಮಕ್ಕೆ ಮತ್ತೋರ್ವ ಗಣ್ಯ ಅತಿಥಿ ಶ್ರೀ ಕಿರಣ್ ಚಂದ್ರ ಪುಷ್ಪಗಿರಿ, ಧಾರ್ಮಿಕ ಮುಖಂಡರು ಹಾಗೂ ಉದ್ಯಮಿ, ಬೆಂಗಳೂರು, ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಸರ್, ತಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಲೋ 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 ನಮ್ಮ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ನೂತನ ಶಾಲಾ ಕಟ್ಟಡದ ಉದ್ಘಾಟನೆಯನ್ನು ಮಾಡುವಂತಹ ಸನ್ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಮಾನ್ಯ ಸಂಸದರು, ಲೋಕಸಭಾ ಕ್ಷೇತ್ರ ಮಂಗಳೂರು ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಸುಳ್ಯ ವಿಧಾನಸಭಾ ಕ್ಷೇತ್ರ ಕುಮಾರಿ ಭಾಗೀರಥಿ ಮುರಳಿಯವರು ನಮ್ಮೊಂದಿಗಿದ್ದಾರೆ. ನವೀನ್ ಭಂಡಾರಿ ಅವರು, ಮಾನ್ಯ ಕಾರ್ಯನಿರ್ವಹಣಾಧಿಕಾರಿ, ತಾಲೂಕು ಪಂಚಾಯತ್ ಕಡಬ, ಇವರು ನಮ್ಮೊಂದಿಗಿದ್ದಾರೆ. ವಿಷ್ಣು ಪ್ರಸಾದ್ ಸಿ, ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಪುತ್ತೂರು, ನಮ್ಮೊಂದಿಗಿದ್ದಾರೆ. ಇದೀಗ ನೂತನ ಶಾಲಾ ಕಟ್ಟಡದ ಉದ್ಘಾಟನೆ ನಮ್ಮ ಸಂಸದರಾದಂತಹ ಸನ್ಮಾನ್ಯ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರಿಂದ. ಇಲ್ಲಿಲ್ಲ, ದಯವಿಟ್ಟು ಸರ್ ಈ ಕಡೆ ಇಲ್ಲಿ ಟೇಪನ್ನು ಎಳೆಯುವುದರ ಮುಖಾಂತರ ನಮ್ಮ ಲೋಕಸಭಾ ಕ್ಷೇತ್ರದ ಮಾನ್ಯ ಸಂಸದರಾದಂತಹ ಸನ್ಮಾನ್ಯ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು ಬಿಡಿಸುವ ಮುಖಾಂತರ ಉದ್ಘಾಟನೆ ಮಾಡೋಕ್ಕಿದ್ದಾರೆ. ಅವರ ಜೊತೆ ನಮ್ಮ ಸುಳ್ಳಿಯ ಕ್ಷೇತ್ರದ ಶಾಸಕಿ ಕುಮಾರಿ ಭಾಗೀರಥಿ ಮುರಳ್ಯರವರು, ನವೀನ್ ಭಂಡಾರಿ ಅವರು, ಮಾನ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು, ನವೀನ್ ಚಂದ್ರ ಪುಷ್ಪಗಿರಿಯವರು, ಬಿಇಒ ವಿಷ್ಣು ಪ್ರಸಾದ್ ಸರ್ ಅವರು, ಶಾಲಾ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು, ಎಸ್ಡಿಎಂಸಿಯ ಅಧ್ಯಕ್ಷರು, ಶಾಲಾ ನೂತನ ಕಟ್ಟಡದ ನಾಮಫಲಕದ ಮೂಲಕ ಉದ್ಘಾಟನೆ. ಮಂದಿರ ಮಸೀದಿ ದೈವಸ್ಥಾನ, ಗ್ರಾಮದ ರಕ್ಷಣೆ ಮಾಡುವ ತಾಣ. ಮಂದಿರ ಮಸೀದಿ ದೇವಸ್ಥಾನ, ಗ್ರಾಮದ ರಕ್ಷಣೆ ಮಾಡುವ ತಾಣ. ಮಕ್ಕಳ ಜ್ಞಾನಕ್ಕೆ, ನೆಲದ ಅಭಿಮಾನಕ್ಕೆ ಸಾಕ್ಷಿಸೂರು ಶತಮಾನದ ವೇದಿಕೆ ಸಭಾ ಕಾರ್ಯಕ್ರಮ ಆರಂಭ ಆಗಲಿಕ್ಕಿದೆ. ಈಗಾಗಲೇ ನಮ್ಮ ಮಂಗಳೂರು ಲೋಕಸಭಾ ಕ್ಷೇತ್ರದ ಮಾನ್ಯ ಸಂಸದರಾದಂತಹ ಸನ್ಮಾನ್ಯ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ
ನಮ್ಮ ಸುಳ್ಯ ಕ್ಷೇತ್ರದ ಶಾಸಕಿ ಕುಮಾರಿ ಭಾಗೀರಥಿ ಮುರುಳ್ಯರವರು, ವಿಷ್ಣು ಪ್ರಸಾದ್ ಸಿ ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪುತ್ತೂರು, ಅದೇ ರೀತಿಯಾಗಿ ನವೀನ್ ಭಂಡಾರಿಯವರು ನಮ್ಮ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು, ಇವರ ಜೊತೆ ನಮ್ಮ ಶಾಲಾ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದ ಗೌರವಾನ್ವಿತ ವೆಂಕಪ್ಪ ಗೌಡರವರು, SDMCಯ ಅಧ್ಯಕ್ಷರಾದ ಗೋಪಾಲ ಗೌಡ ಕುದ್ಕೋಲಿಯವರು, ಶಾಲಾ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಜಯಂತಿ BM ರವರು, ಎಲ್ಲ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರು, ಎಲ್ಲ ಶತಮಾನೋತ್ಸವ ಸಮಿತಿಯ ಸದಸ್ಯರು, ಎಲ್ಲ ಸಮಿತಿಗಳ ಸಂಚಾಲಕರು ಮತ್ತು ಸದಸ್ಯರು, ಎಲ್ಲ ಗೌರವಾನ್ವಿತ ಊರಿನ ಗಣ್ಯರು ಎಲ್ಲ ಭಾಗವಹಿಸ್ತಾ ಇದ್ದಾರೆ. ಇದೀಗ ಸಭಾ ವೇದಿಕೆ ನಿಮಗಾಗಿ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಗೋಲಿತಟ್ಟು ಶಾಲಾ ಶತಮಾನೋತ್ಸವದ ಸವಿ ನೆನಪಿಗಾಗಿ ನಿರ್ಮಿಸಿರುವಂತಹ ನೂತನ ಶಾಲಾ ಕಟ್ಟಡದ ಉದ್ಘಾಟನೆ ಹಾಗೂ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಗಮಿಸುತ್ತಿರುವಂತಹ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ವಂದಿಸುತ್ತಾ ಈ ಒಂದು ನೂತನ ಶಾಲಾ ಕಟ್ಟಡವನ್ನು ಉದ್ಘಾಟನೆ ಮಾಡಿ ವೇದಿಕೆಯ ಹತ್ರ ಆಗಮಿಸ್ತಾ ಇದ್ದಾರೆ ನಮ್ಮೆಲ್ಲರ ಪ್ರೀತಿಯ ಸಂಸದರಾದಂತಹ ಶ್ರೀಯುತ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸರ್. ತಮಗಿದು ಮತ್ತೊಮ್ಮೆ ಅತ್ಯಂತ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ಲ ವಿದ್ಯಾಭಿಮಾನಿಗಳು, ಪ್ರೇಕ್ಷಕರು, ಪೋಷಕರು ಹಾಗೂ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಸೂಚನೆಯನ್ನು ಕೊಡ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡಬೇಕಾಗಿ ನಮ್ಮ ವೇದಿಕೆ ಮುಂಭಾಗಕ್ಕೆ ಬಂದು ತಮ್ಮೆಲ್ಲರೂ ನಮ್ಮೊಂದಿಗೆ ಸಹಕರಿಸಬೇಕು. ಅವಳು ಸಾವಿರಾರು ಕಂದಮ್ಮಗಳನ್ನ ಮಡಿನಲ್ಲಿಟ್ಟು ಅಕ್ಷರದೂಟವ ಉಣಿಸಿ ಬೆಳೆಸಿದ ತಾಯಿ. ತನ್ನೊಡಲ ಆಸರೆಯಲ್ಲಿ ಕಲಿತ ಮಕ್ಕಳಿಗೆಲ್ಲ ಬದುಕು ಕಟ್ಟಿಕೊಳ್ಳಲು ಮುನ್ನುಡಿ ಬರೆದ ಈ ಮಾತೆಗೀಗ ಶತಮಾನದ ಸಂಭ್ರಮ. ಹೌದು, ಪಶ್ಚಿಮ ಘಟ್ಟದ ಹಸಿರನ್ನ ಉಸಿರಾಡುತ್ತಾ ಕುಮಾರಧಾರ, ನೇತ್ರಾವತಿ ನದಿಗಳ ಆರೈಕೆಯಲ್ಲಿ ಬೆಳೆಯುತ್ತಿರುವಂತಹ ಕರಾವಳಿ ಜಿಲ್ಲೆ ದಕ್ಷಿಣ ಕನ್ನಡದ ಪುತ್ತೂರು ಶೈಕ್ಷಣಿಕ ತಾಲೂಕಿನ ಗೋಳಿತೊಟ್ಟಿ ಎಂಬ ಊರಿನಲ್ಲಿ 1925 ಆಗಸ್ಟ್ 25ರಂದು ಬ್ರಿಟಿಷರ ಕಾಲದ ಅವಧಿಯಲ್ಲಿ ತಲೆ ಎತ್ತಿ ನಿಂತಹ ಅತ್ಯಂತ ಸುಂದರವಾದಂತಹ ಸರ್ಕಾರಿ ಶಾಲೆ ನಮ್ಮೂರ ಹೆಮ್ಮೆಯ ಶಾಲೆ. ಈ ಶಾಲೆಗೀಗ ಶತಮಾನದ ಸಂಭ್ರಮ. ಈ ಒಂದು ಶತಮಾನದ ಸಂಭ್ರಮದ ನೂತನ ಶಾಲಾ ಕಟ್ಟಡದ ಉದ್ಘಾಟನೆ ಹಾಗೂ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತಾ ಈ ಒಂದು ಸಭಾ ಕಾರ್ಯಕ್ರಮದ ಹಾಗೂ ನಮ್ಮ ಈ ಕಾರ್ಯಕ್ರಮದ ಶಾಲಾ ಕಟ್ಟಡದ ಉದ್ಘಾಟನೆಯನ್ನು ನೆರವೇರಿಸಿದಂತಹ ಶ್ರೀಯುತ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸರ್, ಅದೇ ರೀತಿಯಲ್ಲಿ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಲಿರುವಂತಹ ಕುಮಾರಿ ಭಾಗೀರಥಿ ಮುರುಳಿಯ ಮಾನ್ಯ ಶಾಸಕರು, ವಿಧಾನಸಭಾ ಕ್ಷೇತ್ರ ಸುಳ್ಯ, ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಯುತ ನವೀನ್ ಭಂಡಾರಿ, ಶ್ರೀ ವಿಷ್ಣು ಪ್ರಸಾದ್ ಪಿ ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪುತ್ತೂರು, ಶ್ರೀ ಮಂಜುನಾಥ ಕೆವಿ ಸಮೂಹ ಸಂಪನ್ಮೂಲ ವ್ಯಕ್ತಿ ಬಜತ್ತೂರು, ಶ್ರೀ ಕಿರಣ್ ಚಂದ್ರ ಪುಷ್ಪಗಿರಿ ಮಾನ್ಯ ಉದ್ಯಮಿಗಳು ಬೆಂಗಳೂರು, ಶ್ರೀ ನಟೇಶ್ ಪೂಜಾರಿ ಶಾಲಾ ಶತಮಾನೋತ್ಸವ ಸಮಿತಿ ಅಧ್ಯಕ್ಷರಾದಂತಹ ಶ್ರೀ ವೆಂಕಪ್ಪಗೌಡ ಡೆಬ್ಬೇಲಿ, ಶ್ರೀ ನಾಸಿರ್ KS ಸಮರಗುಂಡಿ ಉಪಾಧ್ಯಕ್ಷರು ಶಾಲಾ ಶತಮಾನೋತ್ಸವ ಸಮಿತಿ, ಶ್ರೀ ಜನಾರ್ದನ ಗೌಡ ಪಟೇರಿ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಗೋಳಿತಟ್ಟು, ಶ್ರೀ ಸುಂದರ್ ಶೆಟ್ಟಿ ಪುರ ಸಂಚಾಲಕರು ಶಾಲಾ ಶತಮಾನೋತ್ಸವ ಸಮಿತಿ, ಹಾಗೆ ಗೌರವ ಉಪಸ್ಥಿತರಿರುವಂತಹ ಶ್ರೀ ಪ್ರದೀಪ್ ಕುಮಾರ್ ಮಾನ್ಯ ಮ್ಯಾನೇಜರ್ ಆಪರೇಷನ್ ಡಿಪಾರ್ಟ್ಮೆಂಟ್ MRPL ಮಂಗಳೂರು, ಶ್ರೀ S ಗಿರೀಶ್ ಪ್ಯಾರದೀಪ್ ಪ್ರಾಸ್ಪೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಮಂಗಳೂರು, ಡಾಕ್ಟರ್ ಯೋಗೀಶ್ ಪ್ಯಾರದೀಪ್ ಪ್ರಾಸ್ಪೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಮಂಗಳೂರು, ಶ್ರೀ
ಶೇಖರಗೌಡ ಅನಿಲಬಾಗ್, ನಿವೃತ್ತ BSNL ಅಧಿಕಾರಿ, ಈ ಎಲ್ಲ ಗಣ್ಯರನ್ನ ವೇದಿಕೆಗೆ ಅತ್ಯಂತ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಶಾಲಾ ಪೂರ್ವ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಅಬ್ದುಲ್ ಹಾರಿಫ್ ಹೊಸಮನೆ, ಶಾಲಾ SDMC ಅಧ್ಯಕ್ಷರಾದಂತಹ ಶ್ರೀ ಗೋಪಾಲಗೌಡ ಕುರ್ಕೋಲಿ, ಎಲ್ಲ ಗಣ್ಯರು ವೇದಿಕೆಯನ್ನ ಅಲಂಕರಿಸಿ ಸಹಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ ಕ್ಷೇತ್ರ ಸಮೂಹ ಸಂಪನ್ಮೂಲ ಕೇಂದ್ರ ಬಜತ್ತೂರು ಇಲ್ಲಿನ CRP ಸರ್ ಮಾನ್ಯ ಮಂಜುನಾಥ್ KV ಸರ್ ವೇದಿಕೆಯನ್ನ ಅಲಂಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ನೆಲ್ಯಾಡಿ CRP ಆಗಿರುವಂತಹ ಶ್ರೀಯುತ ಪ್ರಕಾಶ್ ಸರ್ ತಾವು ವೇದಿಕೆಯನ್ನು ಅಲಂಕರಿಸಿ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಒಂದು ದೀಪ ಹಚ್ಚಿದರೆ ಬೆಳಕು 100 ಮನಗಳಿಗೆ ಹರಡುವಂತೆ ಒಂದು ಶಾಲೆ ಸ್ಥಾಪಿತವಾದರೆ ಸಾವಿರಾರು ಬದುಕುಗಳು ಬೆಳಗುತ್ತವೆ. ಅಂತಹ ದೀಪವಿದು 100 ವರ್ಷಗಳಿಂದ ಅಕ್ಷರ ಆರಾಧನೆ ಮಾಡುತ್ತಿರುವ ನಮ್ಮ ವಿದ್ಯಾಲಯ. ಮೊದಲಿಗೆ ಮಾತುಗಳು ಮೌನವಾದಾಗ ಪ್ರಾರ್ಥನೆ ಮಾತನಾಡುತ್ತದೆ. ದೇವರ ಆಶೀರ್ವಾದ ಕೋರಕ್ಕೆ ಪ್ರಾರ್ಥನೆಗಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು. ಹಲೋ ಈ ಒಂದು ಪ್ರಾರ್ಥನೆ ಗೀತೆಯನ್ನು ರಚನೆ ಮಾಡಿದವರು ಶ್ರೀಮತಿ ತೇಜಸ್ವಿ ಅಂಬಿಕಲ್ ಹಾಗೂ ಗಾಯನ ಮಾಡಿದಂತಹ ಮುದ್ದು ಮಕ್ಕಳಿಗೆ ವಂದನೆಗಳೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಹಚ್ಚೋನ ಪ್ರೀತಿಯ ಹಣತೆ ನಮ್ಮ ಮನಸ್ಸುಗಳ ಪ್ರೀತಿಯ ಅದರತೆ. ಅತಿ
ಅತಿಥಿ ಸತ್ಕಾರವೇ ನಮ್ಮ ಮೊದಲ ಆದ್ಯತೆ, ಅದಕ್ಕಾಗಿ ಸ್ವಾಗತದ ಮುನ್ನುಡಿಯ ಗೀತೆ. ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಅತಿಥಿ ಮಹೋದಯರನ್ನು ಹೃದಯ ತುಂಬಿ ಸ್ವಾಗತಿಸಲು ನಮ್ಮ ಶಾಲಾ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ವೆಂಕಪ್ಪಗೌಡ ಡೆಬ್ಬೇಲಿ ಸರ್ ತಮ್ಮ ಸ್ವಾಗತ ಭಾಷಣಕ್ಕಾಗಿ ಈ ವೇದಿಕೆ. ಓಂ ಶ್ರೀ ಗುರುಭ್ಯೋ ನಮಃ. ಪ್ರಥಮವಾಗಿ ನಮ್ಮ ಗೋಳಿತೊಟ್ಟು ಶಾಲೆಯ ವಿದ್ಯಾದೇಗುಲಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಗೋಳಿತೊಟ್ಟು ಶತಶ್ರೀ ಶತಮಾನ ಸಂಭ್ರಮ 2026 ಸಭಾ ಕಾರ್ಯಕ್ರಮ ನೆರೆದಿರುವ ಎಲ್ಲರ ಉಪಸ್ಥಿತಿಯನ್ನು ಗೌರವಿಸುತ್ತಾ, ನಮ್ಮ ಇಂದಿನ ಸಭಾ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಸುಳ್ಯ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಕುಮಾರಿ ಭಾಗೀರಥಿ ಮುರಳ್ಯ ಇವರು ನಮ್ಮ ಶಾಲೆಯ ಆಗು ಹೋಗುಗಳ ಬಗ್ಗೆ ವಿಚಾರಿಸುತ್ತಾ ವಿವಿಧ ಸಂಸ್ಥೆಗಳಿಂದ ಅನುದಾನವನ್ನು ಒದಗಿಸಲು ಸಹಕರಿಸಿದ ಮಾನ್ಯ ಶಾಸಕರಿಗೆ ಶಾಲಾ ಶತಮಾನೋತ್ಸವ ಸಮಿತಿಯ ಹಾಗೂ ನೆರೆದಿರುವ ಸರ್ವ ಜನತೆಯ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಯುತರಿಗೆ ಅಬ್ದುಲ್ ಆರಿಫ್ ಅವರು ಗೌರವದ ಶಾಲನ್ನು ಹಾಕಿ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತಾ ಇದ್ದೇವೆ. ಶತಮಾನೋತ್ಸವದ ಸಂಭ್ರಮದಲ್ಲಿರುವ ಶಾಲೆಗೆ ವಿವಿಧ ಸಂಸ್ಥೆಯ ಸಾಂಸ್ಥಿಕ ಸಾಮಾಜಿಕ ಜವಾಬ್ದಾರಿ ನಿಧಿಯನ್ನು ಮಂಜೂರಾಗಲು ಶಿಫಾರಸು ಮಾಡಿದ ನಮ್ಮ ಹೆಮ್ಮೆಯ ನಾಯಕ ಸಂಸದರಾದ ಕ್ಯಾಪ್ಟನ್ ಶ್ರೀ ಬ್ರಿಜೇಶ್ ಚೌಟ ಇವರು ಮಂಜೂರಾಗಲು ಸಹಕರಿಸಿದ ಜನಪ್ರಿಯ ಸಂಸದರು ನಮ್ಮ ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಶಾಲಾ ನೂತನ ಘಟ್ಟವನ್ನು ಉದ್ಘಾಟನೆ ಮಾಡಿರುವವರು ಶಾಲಾ ಶತಮಾನೋತ್ಸವ ಸಮಿತಿ ಹಾಗೂ ನೆರೆದಿರುವ ಎಲ್ಲರ ಪರವಾಗಿ ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಶ್ರೀಯುತ ಕುಶಾಲಪ್ಪ ಗೌಡ ಅನಿಲ ತಮ್ಮ ಅಮೃತ ಹಸ್ತದಿಂದ ಗೌರವದ ಶಾಲನ್ನು ಹಾಕಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತಾ ಇದ್ದೇನೆ. ಇನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ವೇದಿಕೆಯಲ್ಲಿ ಹಸಿರಾಗಿರುವ ದಕ್ಷಿಣ ಕನ್ನಡ ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ತಾಲೂಕು ಪಂಚಾಯತ್ ಕಡಬ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳಾದ ಶ್ರೀ ನವೀನ ಭಂಡಾರಿ ಇವರನ್ನು ಶಾಲಾ ಶತಮಾನೋತ್ಸವ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ಉದಯ ವಿಎಸ್ ಭಟ್ ಮಂಗಳೂರು ಸರ್ ತಾವು ಗೌರವದ ಶಾಲನ್ನು ಹಾಕಿ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಮ್ರ ವಿನಂತಿ ಸರ್. ಪುತ್ತೂರು ಶಿಕ್ಷಣಾಧಿಕಾರಿಗಳಾದ ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ವಿಷ್ಣು ಪ್ರಸಾದ್ ಸಿ ಇವರನ್ನು ಶಾಲಾ ಶತಮಾನೋತ್ಸವ ಸಮಿತಿ ಹಾಗೂ ಊರವರ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಶ್ರೀಯುತ ಬೈಜು ವಿವಿ ಇವರು ಗೌರವದ ಶಾಲನ್ನು ಹಾಕಿ ಆತ್ಮೀಯವಾಗಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬೆಂಗಳೂರಿನ ಉದ್ಯಮಿ ಧಾರ್ಮಿಕ ಮುಖಂಡರೂ ಆಗಿರುವ ಶ್ರೀಯುತ ಕಿರಣ್ ಚಂದ್ರ ಪುಷ್ಪಗಿರಿ ಇವರನ್ನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶ್ರೀಯುತ ಚಿದಾನಂದ ಕಲ್ಲಡ್ಕ ಎಸ್ಡಿಎಂಸಿ ಸದಸ್ಯರು ತಾವು ಗೌರವದ ಶಾಲನ್ನು ಹಾಕಿ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ.
ಎಂಟರ್ಪ್ರೈಸಸ್ ಇದರ ಉದ್ಯಮಿ ಶ್ರೀ ನಟೇಶ್ ಪೂಜಾರಿ ಇವರನ್ನು ಶಾಲಾ ಶತಮಾನೋತ್ಸವ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶ್ರೀಯುತ ಜೋಸೆಫ್ ಇವರು ಗೌರವದ ಶಾಲ್ ಅನ್ನು ಹಾಕಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮಂಗಳೂರು MRPಯಲ್ಲಿನ ಮ್ಯಾನೇಜರ್ ಆಪರೇಟರ್ ಪ್ರದೀಪ್ ಕುಮಾರ್ ಇವರನ್ನು ಕೂಡ ಶತಮಾನೋತ್ಸವ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶ್ರೀಯುತ ಪುಷ್ಪರಾಜ್ ಇವರು ಗೌರವದ ಶಾಲನ್ನು ಹಾಕಿ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪಾರಾದೀಪ್ ಪ್ರೈವೇಟ್ ಲಿಮಿಟೆಡ್ ಮಂಗಳೂರು ಇದರ ಮೆಡಿಕಲ್ ಆಫೀಸರ್ ಆದ ಡಾಕ್ಟರ್ ಯೋಗೀಶ್ ಇವರನ್ನು ಕೂಡ ಶತಮಾನೋತ್ಸವ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶ್ರೀಯುತ ರಾಮಕೃಷ್ಣ ಭಟ್ ಆಂಜರ ಗೌರವದ ಶಾಲನ್ನು ಹಾಕಿ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಭಜತೋಲ ಕ್ಲಸ್ಟರ್ನ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಯುತ ಮಂಜುನಾಥ ಕೇವಿ ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ರಾಮಕೃಷ್ಣ ಭಟ್ ಸರ್ ತಾವು ಗೌರವದ ಶಾಲನ್ನು ಹಾಕಿ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಗೋಳಿತೊಟ್ಟು ಗ್ರಾಮ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರಾದ ಶ್ರೀಯುತ ಬಾಬು ಪೂಜಾರಿ ಕಿನ್ಯಡ್ಕ ಇವರನ್ನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶ್ರೀಯುತ ಹರೀಶ್ ಸಮರಗುಂಡಿ ಇವರು ಗೌರವದ ಶಾಲನ್ನು ಹಾಕಿ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಮ್ರ ವಿನಂತಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಯುತ ಡಾಕ್ಟರ್ ಯೋಗೀಶ್ CS ಗಿರೀಶ್ ಪ್ಲಾಂಟ್ ಹೆಡ್ ಪಾರಾದೀಪ್ ಪ್ಯಾಸ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಮಂಗಳೂರು ಇವರನ್ನು ನಾವು ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇವೆ. ಹಾಗೂ ಶ್ರೀಯುತ ಡಾಕ್ಟರ್ ಯೋಗೀಶ್ ಸರ್ ತಾವು ವೇದಿಕೆಗೆ ಬಂದು ಹಾಸೀನರ ಬಗ್ಗೆ ಕೇಳಿಕೊಳ್ತಾ ಇದ್ದೇವೆ ಸರ್. ಪಾರಾದೀಪ್ ಫಾಸ್ಫೇಟ್ ಪ್ರೈವೇಟ್ ಲಿಮಿಟೆಡ್ ಮಂಗಳೂರು ಇದರ ಪ್ಲಾಂಟ್ ಹೆಡ್ ಶ್ರೀಯುತ S ಗಿರೀಶ್ ಇವರನ್ನು ಶಾಲಾ ಶತಮಾನೋತ್ಸವ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶ್ರೀಯುತ ಶೀನಪ್ಪ ಸರ್ ನಿವೃತ್ತ ಪ್ರಾಂಶುಪಾಲರು ಮುಖ್ಯ ಶಿಕ್ಷಕರು ಇವರು ವೇದಿಕೆಗೆ ಬಂದು ಗೌರವದ ಶಾಲನ್ನು ಹಾಕಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಸರ್. ಪಾರಾದೀಪ್ ಫಾಸ್ಫೇಟ್ ಪ್ರೈವೇಟ್ ಲಿಮಿಟೆಡ್ ಮಂಗಳೂರು ಇದರ ಮೆಡಿಕಲ್ ಆಫೀಸರ್ ಆಗಿರುವ ಡಾಕ್ಟರ್ ಯೋಗೀಶ್ ಇವರನ್ನು ಕೂಡ ಶಾಲಾ ಶತಮಾನೋತ್ಸವ ಹಾಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಪುರುಷೋತ್ತಮ ಗೌಡ ಕೂತ್ಕೊಳ್ಳಿ ಇವರು ಗೌರವದ ಹಾರವನ್ನು ಹಾಕಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ.
ಶಾಲಾ ಶತಮಾನೋತ್ಸವ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀ ನಾಸಿರ್ KS ಸಮರಗೊಂಡಿ ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶ್ರೀಯುತ ಬಾಲಕೃಷ್ಣ ಅಲೆಕ್ಕಿ ಇವರು ಗೌರವದ ಶಾಲನ್ನು ಹಾಕಿ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ಪ್ರಕಾಶ್ ಬಾಗಿಲ CRP ನೆಲ್ಯಾಡಿ ಇವರನ್ನು ಕೂಡ ಶಾಲಾ ಶತಮಾನೋತ್ಸವ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಸುಭಾಷ್ ಶೆಟ್ಟಿ ಪುರ ಇವರು ಗೌರವದ ಶಾಲನ್ನು ಹಾಕಿ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಗೋಳೆತಟ್ಟು ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾದ ಶ್ರೀಯುತ ಜನಾರ್ದನ ಗೌಡ ಪಟೇರಿ ಇವರನ್ನು ಕೂಡ ಶಾಲಾ ಶತಮಾನೋತ್ಸವ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ರಾಮಚಂದ್ರ ರೈ ಇವರು ಗೌರವದ ಶಾಲನ್ನು ಹಾಕಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶಾಲಾ ಶತಮಾನೋತ್ಸವ ಅಭಿವೃದ್ಧಿ ಸಮಿತಿಯ ಸಂಚಾಲಕರಾದ ಶ್ರೀಯುತ ಸುಂದರ್ ಶೆಟ್ಟಿಪುರ ಇವರನ್ನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶ್ರೀಯುತ ಕೊರಗಪ್ಪ ಗೌಡ ಕಲ್ಲಡ್ಕ ತಾವು ಗೌರವದ ಶಾಲನ್ನು ಹಾಕಿ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ದುರ್ಗಾಬೇಡಿಯ ಮಾಲಕರಾದ ಶ್ರೀ ಕೇಶವ ಪೂಜಾರಿ ಕಿನ್ನಡ್ಕ ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶ್ರೀಯುತ ಪೂವಪ್ಪ ಕರ್ಕೇರ ಇವರು ಗೌರವದ ಶಾಲನ್ನು ಹಾಕಿ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಿವೃತ್ತ BSNL ಅಧಿಕಾರಿ ಶ್ರೀಯುತ AS ಶೇಖರಗೌಡ ಅನಿಲಬಾಗ್ ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಅಜಿತ್ ಪಾಲೇರಿ ಇವರು ಗೌರವದ ಶಾಲನ್ನು ಹಾಕಿ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಗೋಪಾಲಗೌಡ ಕುತ್ಕೋಳಿ ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶಿವರಾಮ ಅಲೆಕ್ಕಿ ಇವರು ಶಾಲನ್ನು ಹಾಕಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಶಾಲಾ ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಅಬ್ದುಲ್ ಹಾರಿಫ್ ಹೊಸಮನೆ ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶ್ರೀಯುತ ಅಬ್ದುಲ್ ಲತೀಫ್ ಸರ್ ಶಿಕ್ಷಕರು ಗೋಳಿತೊಟ್ಟು ಇವರಿಗೆ ಶಾಲನ್ನು ಹಾಕಿ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಶಾಲಾ ಮುಖ್ಯ ಗುರುಗಳು ಹಾಗೂ ಶತಮಾನವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ಶ್ರೀಮತಿ ಜಯಂತಿ BM ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶ್ರೀಮತಿ ಶಾಲಿನಿ ಶೇಖರ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇವರು ಪ್ರೀತಿಯಿಂದ ಹಾರವನ್ನು ಹಾಕಿ
ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಮ್ಮ ಶತಮಾನೋತ್ಸವ ಸಂಭ್ರಮಕ್ಕೆ ಜೊತೆಯಾಗಿರುವ ಮಾಧ್ಯಮ ಮಿತ್ರರು, ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು, ರಕ್ಷಣಾ ಠಾಣೆಯ ಸಿಬ್ಬಂದಿ ವರ್ಗ, ಅರಣ್ಯ ಇಲಾಖೆಯ ಸಿಬ್ಬಂದಿ ಹಾಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಜೊತೆಗಿರುವ ಊರಿನ ಹಾಗೂ ಪರವೂರಿನ ವಿದ್ಯಾಭಿಮಾನಿಗಳನ್ನು ಹಾಗೂ ಶತಮಾನೋತ್ಸವ ಸಮಿತಿಯ ಶಾಲಾ SDMC ಶಿಕ್ಷಕರ ವೃಂದ, ಪೂರ್ವ ವಿದ್ಯಾರ್ಥಿ ಸಂಘ ಬಳಗ ಹಾಗೂ ಊರಿನ ಸರ್ವರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅವಕಾಶಗಾದ ಮಾತೆರೆಗಳ ಉಡಲು ದಿಂಜಿನ ಸೊಲ್ಮೆಲ್. ಅಧ್ಯಕ್ಷರಾದಂತಹ ಶಾಲಾ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ವೆಂಕಪಡ್ಡೆಬೇಲಿ ಸರ್, ತಮಗೂ ತುಂಬು ಮನದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ, ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ SDMC ಅಧ್ಯಕ್ಷರಾದಂತಹ ಶ್ರೀಯುತ ಗೋಪಾಲಗೌಡ ಇವರು ಗೌರವದ ಶಾಲನ್ನು ಹಾಕಿ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಪಾರಾದೀಪ್ ಫಾಸ್ಫೇಟ್ ಪ್ರೈವೇಟ್ ಲಿಮಿಟೆಡ್ ಮಂಗಳೂರು ಇಲ್ಲಿನ ವಿವೇಕ್ ಕೋಟ್ಯಾನ್ ರವರು ಆಗಮಿಸಿದ್ದಾರೆ. ನಿಮ್ಮನ್ನು ಗುರುತಿಸಿ ಗೌರವಿಸಿ ಈ ಸಭೆಗೆ ತುಂಬು ಹೃದಯದಿಂದ ಸ್ವಾಗತಿಸಿದ್ದೇವೆ ಸರ್. ಒಂದು ವಿದ್ಯಾಲಯದ ಶತಮಾನೋತ್ಸವ ಸಂಭ್ರಮವೆಂದರೆ ಅದು ಊರಿನ ದೇವಾಲಯದ ಬ್ರಹ್ಮ ಕಲಶೋತ್ಸವ ನಡೆಸಿದಂತೆ ದೇವಾಲಯ, ವಾಚನಾಲಯ, ಔಷಧಾಲಯ, ನ್ಯಾಯಾಲಯ ಎಲ್ಲ ಆಲಯಗಳಿಗೂ ಸೇರಿರುವಂತಹ ಪಂಚಾಲಯದ ಹೃದಯವೇ ಈ ವಿದ್ಯಾಲಯ. ಈ ವಿದ್ಯಾಲಯದ ಶತಮಾನೋತ್ಸವ ಸಮಾರಂಭದಲ್ಲಿ ಆಗಮಿಸಿರುವ ಎಲ್ಲರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ನಮ್ಮ ಮುಂದೆ ಮಾತನಾಡಲಿಕ್ಕಿದ್ದಾರೆ ನಮ್ಮ ಶಾಲಾ ಶತಮಾನೋತ್ಸವ ಸಮಿತಿಯ ಉಪಾಧ್ಯಕ್ಷರಾದಂತಹ ಶ್ರೀಯುತ KS ನಾಸಿರ್ ಸಮರ್ಗುಂಡಿ ಅವರು. ವೇದಿಕೆಯಲ್ಲಿರುವಂತಹ ಗೌರವಾನ್ವಿತ ಅಧ್ಯಕ್ಷರೇ ಹಾಗೂ ಸಂಸದರೇ ಹಾಗೂ ಎಲ್ಲ ಜನಪ್ರತಿನಿಧಿಗಳೇ ಹಾಗೂ ನಮ್ಮ ನಾಡಿಗೆ ಹಲವಾರು ದಾನ ಕೊಟ್ಟಂತಹ ಕಂಪನಿಯ ಎಲ್ಲ ಅಧಿಕಾರಿ ವರ್ಗದವರೇ ಹಾಗೂ ಈ ನಾಡಿನ ಉದ್ಯಮಿಗಳೇ, ಶತಮಾನೋತ್ಸವ ಹಳೆ ವಿದ್ಯಾರ್ಥಿ ಸಂಘ ಹಾಗೂ SDMCಯ ಎಲ್ಲ ಅಧ್ಯಕ್ಷರೇ ಹಾಗೂ ನಮ್ಮ ಮುಂಭಾಗದಲ್ಲಿ ನೆರೆದಿರುವಂತಹ ನಮ್ಮ ರವಿಯನ್ನ ಥರ ಬೇರೆ ಬೇರೆ ಮಾಧವ ಸರಳಾಯರಿದ್ದಾರೆ, ಅದೇ ರೀತಿ ಬೇರೆ ಬೇರೆ ಅನೇಕ ನನ್ನ ಗೆಳೆಯರೆಲ್ಲ ಇದ್ದಾರೆ. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ನನ್ನ ಅಜ್ಜ ಕುಂಜಾಲಿ ಹಾಜಿಯವರು ಈ ಒಂದು ಜಾಗಕ್ಕೆ ಸ್ಥಳವನ್ನು ಕೊಟ್ಟು ಆ ಕಾಲದಲ್ಲಿ ಈ ನಾಡಿನ ಹಲವು ಕುಟುಂಬದ ಬೆಂಬಲದೊಂದಿಗೆ ಈ ಒಂದು ಶಾಲೆಯನ್ನು ಇಲ್ಲಿ ಸ್ಥಾಪಿಸಿದರು. ಆ ಶಾಲೆಯ ಈ ಒಂದು ಶತಮಾನೋತ್ಸವ ಸಂಭ್ರಮದಲ್ಲಿ ಅವರ ಮೊಮ್ಮಗನಾಗಿ ನನಗೆ ಕಿಂಚಿತ್ತು ಅಳಿಲು ಸೇವೆ ಮಾಡಲಿಕ್ಕೆ ಸಿಕ್ಕಿದ್ದಕ್ಕಾಗಿ ನಾನು ಅತೀವ ಹೆಮ್ಮೆ ಪಡ್ತೇನೆ. ನಮ್ಮ ಶತಮಾನೋತ್ಸವ ಸಮಿತಿ ಇದರ ಅಧ್ಯಕ್ಷರು. ನಾನು ಸಣ್ಣದಿರುವಾಗ ಚಂದಮಾಮದಲ್ಲಿ ಕತೆಗಳನ್ನು ಓದಿದ್ದೆ, ಬೇತಾಳದ ತ್ರಿವಿಕ್ರಮ ಅಂತ ಹೇಳಿ. ಅದು ಒಂದು ಕತೆ, ಅದು ಯಾವತ್ತೂ ಎಂಡ್ ಆಗುವುದಿಲ್ಲ. ಅಂತಹ ಒಂದು ಬೇತಾಳ ತ್ರಿವಿಕ್ರಮನಂತೆ 3 ವರ್ಷ ಜೋಲಿಗೆ ಹಾಕಿಕೊಂಡು ಊರನ್ನೆಲ್ಲ ಸುತ್ತಿ ನಮ್ಮನ್ನೆಲ್ಲ ಒಂದುಗೂಡಿಸಿದಂತಹ ಆ ಮಹಾನ್ ಚೇತನ ವೆಂಕಪ್ಪ ಗೌಡರಿಗೆ ನನ್ನ ನಮನಗಳು. ಹಾಗೆ ನಮಗೆಲ್ಲ ವರದಾನವಾಗಿ ಬಂದಂತಹ ಬಾಬಣ್ಣ, ಕಿನ್ನೆಡಕ ಬಾಬಣ್ಣ, ನಮ್ಮ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರು. ನಾವು ಶತಮಾನೋತ್ಸವ ಸಮಿತಿಯನ್ನು ಇಲ್ಲಿ ಪ್ರಾರಂಭಿಸುವ ಹಂತದಲ್ಲಿ ನಾವೆಲ್ಲ ಸಭೆಯನ್ನು ಕರೆದಿದ್ದೆವು. ನಾವು ಸಭೆ ಸುಮಾರು 35-36 ಸಭೆಗಳನ್ನು ಶತಮಾನೋತ್ಸವ ಸಮಿತಿಯ ಪರವಾಗಿ ನಾವು ಕರೆದಿದ್ದೇವೆ. ಅದು ನಮ್ಮದೊಂದು ಗಿನ್ನೆಸ್ ದಾಖಲೆ.
ಅಂತಹ ಒಂದು ಸಮಿತಿಯ ಪ್ರಾರಂಭದಲ್ಲಿ ನಾವು ಕೆಳಗಿನ ಅಂತಸ್ತನ್ನು ಮಾತ್ರ ನಾವು ಮಾಡುವ ಒಂದು ಆಲೋಚನೆಯನ್ನು ಇಟ್ಟುಕೊಂಡಿದ್ದೆವು. ಬಾಬಣ್ಣನವರು, ಅವರ ಕುಟುಂಬದವರು, ಅದೇ ರೀತಿ ಅನಿಲ ಕುಶಲಪ್ಪಣ್ಣ ಹಾಗೂ ಈ ನಾಡಿನ ರಾಜಕೀಯ ನಾಯಕರೆಲ್ಲ ಸೇರಿ ನಮಗೆ ಬರಬೇಕಾದಂತಹ ಅನುದಾನಗಳನ್ನು ಈ ನಾಡಿಗೆ ತಂದು ಇಂದು ಒಂದು ಯಾನಪೋಯ ಅಥವಾ ಏಜ ಶೆಟ್ಟರುಗಳು ಕಟ್ಟುವಂತಹ ಒಂದು ಕಾಲೇಜಿಗಿಂತಲೂ ಒಂದು ಒಳ್ಳೆಯ ನಾವು ಕಟ್ಟಡವನ್ನು ಕಟ್ಟಿದ್ದೇವೆ. ಇದಕ್ಕಾಗಿ ಶ್ರಮಿಸಿದಂತಹ ನಮ್ಮ ನಾಡಿನ ರಾಜಕೀಯ ನಾಯಕರ ಎಲ್ಲ ಕುಟುಂಬಕ್ಕೂ ನಾನು ಶತಮಾನೋತ್ಸವ ಸಮಿತಿಯ ಪರವಾಗಿ ನಮನಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ನಮ್ಮ ಸಂಸದರು ಬ್ರಿಜೇಶ್ ಚೌಟಾ ಸರ್, ನಾನು ರಾಜಕೀಯದವನು ಖಂಡಿತ ಅಲ್ಲ. ನನ್ನ ಅಪ್ಪ ಒಂದು 30 ವರ್ಷ ನಮ್ಮ ಉರಿಬಂಜಲು ರಾಮಭಟ್ರ ಅತ್ಯಂತ ಪ್ರೀತಿಯ ಒಡನಾಡಿಯಾಗಿದ್ದರು. ಈಗ ನಾವು ಯಾರೂ ರಾಜಕೀಯದಲ್ಲಿ ಇಲ್ಲ. ಆದರೂ ರಾಜೇಶ್ ಸರ್ ಅವರು ಸುಮಾರು ನಾವೆಲ್ಲ ಕನಸು ಕಾಣದಷ್ಟು ಒಂದು ದೊಡ್ಡ ಮೊತ್ತವನ್ನು ಎಲ್ಲ ಕಂಪನಿಗಳಿಂದ, ಅದಂತ ಹೇಳಿದರೆ ಯಾವ ಕಂಪನಿಯವರು ನಮಗೆ ಕೊಡಬೇಕಾದ್ರೂ ಅದರ ಜನಪ್ರತಿನಿಧಿಗಳು ಅದನ್ನು ನಮಗೆ ಸ್ಯಾಂಕ್ಷನ್ ಮಾಡಿಸಬೇಕು. ಅಂತಹ ಒಂದು ದೊಡ್ಡ ಮೊಬೈಲ್ಗಳನ್ನು, ನಾನು ಎಷ್ಟಂತ ಸಂಖ್ಯೆಯನ್ನು ಹೇಳ್ತಾ ಇಲ್ಲ, ನಮ್ಮ ಈ ಒಂದು ಊರಿಗೆ ಅದನ್ನೆಲ್ಲ ಒದಗಿಸಿಕೊಟ್ಟು ನಾವೊಂದು ಈ ಹೆಮ್ಮೆಯ ಒಂದು ಸಂಭ್ರಮವನ್ನು ಮಾಡಲಿಕ್ಕೆ ಕಾರಣೀಕರ್ತರಾದಂತಹ ಬ್ರಿಜೇಶ್ ಚೌಟಾ ಸರ್, ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಸರ್ ಇವತ್ತು ನಮ್ಮ ಊರಿನ ಕ್ಯಾಪ್ಟನ್ ಆಗಿದ್ದಾರೆ. ಅವರಿಗೆ ನನ್ನದೊಂದು ದೊಡ್ಡ ಸಲ್ಯೂಟ್. ಹಾಗೆ ಹಲವು ರಾಜಕೀಯ ನಾಯಕರುಗಳ ಭಗೀರಥಿ ಮುರಳಿ ಅವರು ನಮ್ಮ ಅಧ್ಯಕ್ಷರಾಗಿದ್ದುಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದ. ನಾವು ಅವರ ಹತ್ರ ಹೋಗಿದ್ದೇವೆ. ಇದಕ್ಕೆಲ್ಲ ನಾವು ಯಾರು ಹೋಗುವುದಿಲ್ಲ. ನಾವು ಈ ಕಟ್ಟಡದ ಹಿಂದೆ ಬಿದ್ದಿದ್ದೆವು. ನಮ್ಮ ಕುಶಲಪ್ಪಣ್ಣ, ಬಾಬಣ್ಣನವರು ಮತ್ತು ರಾಜಕೀಯ ನಾಯಕರು ಕೊರಗಪ್ಪಣ್ಣ, ಪುರುಷಣ್ಣ ಇವರೆಲ್ಲ ಹೋಗಿ ಇವರ ಬೆನ್ನು ಬಿದ್ದಿದ್ದಾರೆ, ನಮಗೆ ಏನಾದರೂ ಕೊಡಿ ಅಂತೇಳಿ. ಹಾಗೆ ಅವರು ಸಹ ಆ ಭರವಸೆಯನ್ನು ನೀಡಿದ್ದಾರೆ. ಅವರಿಗೂ ನಮ್ಮೆಲ್ಲರ ಒಂದು ಆಧಾರದ ಪ್ರೀತಿಯ ಗೌರವದ ನಮನಗಳು. ಹಾಗೆ ನಮಗೆ ಹಲವು ಕಂಪನಿಗಳು, MRPL, ಪ್ರದೀಪ್ ಪಾಸ್ಪಿರೇಟ್, ಅದೇ ರೀತಿ NMPT, ಈ ಒಂದು ಆ ಒಂದು ಕಂಪನಿಯ ನೌಕರರು ದುಡಿದು ಸಂಪಾದಿಸಿದಂತಹ ಆ ಲಾಭದ ಒಂದು ಪಾಲನ್ನು ಅವರು ನಮ್ಮ ಊರಿಗೆ ಹಂಚಿದ್ದಾರೆ. ಖಂಡಿತವಾಗಿಯೂ ಯಾರೋ ದುಡಿದ ದುಡ್ಡು ನಮ್ಮ ಊರಿಗೆ ಬಂದಿರುವುದು, ಅದಕ್ಕೆ ಕಾರಣಕರ್ತರಾದಂತಹ ಆ ಎಲ್ಲ ಕಂಪನಿಗಳ ಮಾಲಕರು, NMPT ಇರಲಿ ಅಥವಾ ಪ್ಯಾರಾದೀಪ್ ಇರಲಿ ಅಥವಾ MCF ಇರಲಿ, MCF ಅಲ್ಲ ಸಾರಿ MRPL, ಈ ಎಲ್ಲ 3 ಕಂಪನಿಗಳ ಎಲ್ಲ ಅದರ CEOಗಳಿಗೂ ಅದರಲ್ಲಿ ದುಡಿದು ಅದರ ಪಾಲನ್ನು ನಮಗೆ ಕೊಟ್ಟಂತಹ ಅದರ ಎಲ್ಲ ಪಾಲುದಾರರಿಗೂ ನಮ್ಮೂರಿನ ಪರವಾಗಿ ನಾನು ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮಗೆ ಹಲವಾರು ಉದ್ಯಮಗಳೆಲ್ಲ ನಮ್ಮ ವೇದಿಕೆಯಲ್ಲಿದ್ದಾರೆ. ಮಾನ್ಯ ಕಿಶೋರ್ ಕುಮಾರ್ ಸರ್ ಅವರು, ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಕರ್ನಾಟಕ ಸರ್ಕಾರ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಸಂಭ್ರಮವನ್ನು ಹೆಚ್ಚಿಸಿದ್ದಾರೆ. ಅವರಿಗೆ ನಾನು ಈ ನಾಡಿನ ಎಲ್ಲರ ಪರವಾಗಿ ಆದರಣೀಯವಾದ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಅವರಿಗೆ ನಮ್ಮ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ವೆಂಕಪ್ಪಣ್ಣನವರು ಶಾಲನ್ನು ಹಾಕಿ ಗೌರವಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ನಮಗೆ ಹಲವಾರು ಉದ್ಯಮಿಗಳು ನಮ್ಮ ಈ ಒಂದು ವೇದಿಕೆಯಲ್ಲಿದ್ದಾರೆ. ನಮ್ಮ ನಾಡಿಗೆ ಬಂದಂತಹ ಇಬ್ಬರು ಪ್ರಮುಖ ಉದ್ಯಮಿಗಳು, ಒಂದು ಸರ್ ಕಿರಣ್ ಚಂದ್ರ ಪುಷ್ಪಗಿರಿ, ನೀವು ಅವರನ್ನೆಲ್ಲ ನೋಡ್ಬೋದು. ನಮಗೆ ಈಗ ನೋಡುವ ಸಾಗ ಅವರನ್ನು ಆಸೆ ಆಗ್ತದೆ, ಅಷ್ಟು ಒಂದು ಸುಂದರವಾಗಿದ್ದಾರೆ ಅವರು. ಹಾಗೆ ಅಂತಹ ಅವರು ಮತ್ತೆ ನಟೇಶ್ ಪೂಜಾರಿ ಅವರು, ಹಾಗೆ ವಿವಿಧ ರೀತಿಯ ಎಲ್ಲ ಮುಖಂಡರು ನಮ್ಮ ಈ ಒಂದು ವೇದಿಕೆಯಲ್ಲಿದ್ದಾರೆ. ನಾವೆಲ್ಲ ಈ ನಾಡಿನ ಊರಿನ ಜನರು ಯಾರು ಅಗರ್ಭ ಶ್ರೀಮಂತರಲ್ಲ. ನಿಮ್ಮಂತಹ ಶ್ರೀಮಂತರಿಂದ ಕಾಣಿಕೆಯಾಗಿ ಪಡೆದು ನಾವು ಇದನ್ನೆಲ್ಲ ಮಾಡಿದ್ದೇವೆ ಸರ್. ನಮಗೆಲ್ಲ ನಮ್ಮೂರಿನ ವಂದನೆಗಳು.
ಹಾಗೆ ನಾವಿಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ಹಾಕಿಕೊಂಡಾಗ ನಮಗೆಲ್ಲರಿಗೂ ಒಂದು ಹಿಂಜರಿಕೆ ಇತ್ತು. ಈ ನಾಡನ್ನು ಹೇಗೆ ನಾವು ಕಟ್ಟಿಕೊಂಡು ಹೋಗಬಹುದು ಅಂತ ಹೇಳಿದರೆ, ಈಗಿನ ಸನ್ನಿವೇಶದಲ್ಲಿ ಸರಕಾರಿ ಕಾರ್ಯಕ್ರಮ ಅಂದರೆ ಎಲ್ಲ ಧರ್ಮೀಯರನ್ನು ಒಗ್ಗೂಡಿಸಿಕೊಂಡು ಹೋಗುವಂತಹ ಒಂದು ಕಾರ್ಯಕ್ರಮ ಅದು. ನಮ್ಮ ಬಾಬಣ್ಣ ಹೇಳಿದರು, ನಾವು ಹೇಗೆ ಇದನ್ನೆಲ್ಲ ಒಂದು ಮ್ಯಾನೇಜ್ ಮಾಡ್ಬೋದು ಅಂತೇಳಿ. ನಾನು ಮೊನ್ನೆ ಮಸೀದಿಯಲ್ಲಿ ಭಾಷಣ ಮಾಡುವಾಗ ಹೇಳಿದೆ, ನಮ್ಮ ಊರಿನಲ್ಲಿ ಒಂದು ಟೀಮ್ ಬೇಕು. ಎಂಥ ಟೀಮ್ ನೋಡಿ, ನಾವೆಲ್ಲ ಬಹಳ ಒಂದು ನೀವೆಲ್ಲ ಹತ್ತಿರದಿಂದ ಗಮನಿಸಬೇಕು. ಮೋದಿಜಿ ಅವರಿದ್ದಾರೆ, ರಾಜನಾಥ್ ಸಿಂಗ್ ಅವರಿದ್ದಾರೆ, ನಿರ್ಮಲಾ ಸೀತಾರಾಮನ್ ಅವರಿದ್ದಾರೆ, ಅಮಿತ್ ಶಾ ಇದ್ದಾರೆ. ನೀವು ಅವರನ್ನೆಲ್ಲ ಗಮನಿಸಿ, ಒಂದು 10-15 ಜನ ಒಂದು ಒಗ್ಗಟ್ಟಾಗಿ, ಯಾರು ತನ್ನ ಬಗ್ಗೆ ಮತ್ತೊಬ್ಬರು ಯಾವುದೇ ಒಂದು ಟೀಕೆ ಟಿಪ್ಪಣಿಗಳನ್ನು ಮಾಡದೆ 15 ವರ್ಷದಿಂದ ಈ ಒಂದು ಸರ್ಕಾರವನ್ನು ಅವರಿಗೆ ನಡೆಸಲಿಕ್ಕೆ ಸಾಧ್ಯ ಆದರೆ, ಇಂತಹ ಒಂದು ಒಗ್ಗಟ್ಟನ್ನು ನಾನು ಮಸೀದಿಯಲ್ಲಿ ಹೇಳಿದೆ ಅದನ್ನೇ ಅಂತ ಹೇಳಿದ್ರೆ, ಇಂತಹ ಒಗ್ಗಟ್ಟು ಒಂದು ಶಾಲೆಯ 10 ಮಂದಿಯಲ್ಲಿ, ಒಂದು ಮಸೀದಿಯ 10 ಮಂದಿಯಲ್ಲಿ ಇಂತಹ ಒಂದು ಸಂಕಲ್ಪಗಳಿದ್ರೆ ಖಂಡಿತ ಆ ನಾಡನ್ನೊಂದು ಬಹುದೊಡ್ಡ ನಾಡನ್ನಾಗಿ ನಾವು ಬದಲಾಯಿಸಬಹುದು. ಅವರೆಲ್ಲ ಶಿಷ್ಯರಾಗಿದ್ದವರೆಲ್ಲ ಕೆಲವರೆಲ್ಲ ಇದ್ದಾರೆ, ಅವರೆಲ್ಲ ಭಾಗ್ಯವಂತರು. ನಾನೆಲ್ಲ ನಮ್ಮ ಮನೆಯಲ್ಲಿ ಯಾರಾದರೂ ಜಗಳ ಮಾಡುವಾಗಲೂ ಹೇಳುವುದಂತೂ, ಮೋದಿಜಿಯವರನ್ನೆಲ್ಲ ನೋಡಿ ಕಲಿಯಿರಿ ನೀವು ಅಂತೇಳಿ. ಅಂತ ಹೇಳಿದ್ರೆ ಎಲ್ಲರ ಒಳ್ಳೆಯ ಸಂಸ್ಕಾರಗಳನ್ನು ನಾವು ಕಲಿಬೇಕು, ಅದು ನಮಗೆ ಒಂದು ಮಹತ್ವ ಅಂತ ಹೇಳಿದ್ರೆ. ಹಾಗೆ ಈ ನಾಡಿನ ಹಲವಾರು ನಾಯಕರು, ನಮ್ಮ ಸುರೇಶನ್ನ ಕೊನಾಲ್ ಗೊತ್ತು, ಸೂಫ್ ಇಬ್ರಾಹಿಂ ಸಮರಗುಂಡಿ, ಹಾಗೆ ಅಸ್ಕಾಫು, ಮತ್ತೆ ಬೇರೆ ಬೇರೆ ಉದಯನನವರು, ಹಲವು ನಮ್ಮ ಕೇಶವನ್ನ ಎಲ್ಲ ನಾವೆಲ್ಲ ದುಡ್ಡು ಕೇಳಿದಾಗ ನಮಗೆ ಕೇಳದೆ ಕೆಲವರು ಕೊಟ್ಟಿದ್ದಾರೆ ಸರ್. ನಾವೀಗ ಹಲವಾರು ಬೇಡಿಕೆಗಳನ್ನು ಇಟ್ಟಿದ್ದೇವೆ ಈ ಶಾಲೆಗೆ. ನಮಗೆ ಒಂದು ಅಂದ್ರೆ ನಮ್ಮ ಶಾಲೆಯಲ್ಲಿ 80 ಮಕ್ಕಳು ಇರುವುದು, ನಮಗೆ ಶತಾಯ ಗತಾಯ ನಮಗೆ ಈ ಶಾಲೆಗೆ ಒಂದು 200 ಮಕ್ಕಳನ್ನು ಸೇರಿಸುವಂತಹ ಒಂದು ಇದಿದೆ. ಅದಕ್ಕಾಗಿ ನಾವೆಲ್ಲ ನಮ್ಮ ಶಾಲೆಯಲ್ಲಿ ಕಲಿತು ದೊಡ್ಡ ಮನುಷ್ಯರಾದವರನ್ನೆಲ್ಲ ನಿಮಗೆ ನಾವು ಫೋಟೋ ಮುಖಾಂತರ ನಿಮಗೆಲ್ಲ ನಾವು ಈಗಾಗಲೇ ಹಂಚಿದ್ದೇವೆ. ಖಂಡಿತವಾಗಿಯೂ ನಾವೊಂದು 2 ವರ್ಷದಲ್ಲಿ ಈ ಶಾಲೆಯನ್ನು ಒಂದು ಪರಿವರ್ತನೆಯ ಶಾಲೆಯನ್ನಾಗಿ ನಾವು ಮಾಡ್ತೇವೆ. ನನಗೆ ಯಾವಾಗಲೂ ಒಂದು ಬೇಸರ, ನನಗೊಂದು ಸಣ್ಣ ಅಂಗಡಿ ಉಂಟು, ನಾನು ಅಂಗಡಿಯಲ್ಲಿ ಕೂತ್ಕೊಳ್ಳೋದು, ಯಾವಾಗಲೂ ಇದು ಹಳದಿ ಬಸ್ಸುಗಳು ನಮ್ಮೂರಿಗೆ 6-7 ಬಸ್ಸುಗಳು ಬರುವುದು, ಅದರಲ್ಲಿ ಎಲ್ಲ ನಮ್ಮ ಮಕ್ಕಳನ್ನು ಹತ್ತಿಸಿಕೊಂಡು ಹೋಗುವುದವರು. ನನಗೆ ಆಗುವುದು, ಯಾ ದೇವ, ನಮ್ಮ ಶಾಲೆಯಲ್ಲಿ ಏನಾದರೂ ದೊಡ್ಡ ಮಟ್ಟದ ಒಂದು ವಿದ್ಯಾಭ್ಯಾಸ ಕೇಂದ್ರಗಳು ಇರ್ತಿದ್ರೆ ಈ ಒಂದು 6-7 ಬಸ್ಸುಗಳೆಲ್ಲ ನಮ್ಮೂರಿಗೆ ಬಂದು ಮಕ್ಕಳನ್ನು ಇಳಿಸಿ ನಮ್ಮಲ್ಲಿ ಕಲಿಯುವಂತ ಆಗ್ತಿದ್ರೆ, ಆಗೆಲ್ಲ ನನಗೆ ಕುರುಂಜಿ ವೆಂಕಟಗೌಡರನ್ನು ನೆನಪಿಗೆ ಬರ್ತದೆ. ಆ ಮನುಷ್ಯ ಆ ಒಂದು ಸುಳ್ಯ ಕ್ಷೇತ್ರದಲ್ಲಿ ಮಾಡಿದ ಬದಲಾವಣೆ ಒಂದು ಬಹಳ ಅದ್ಭುತ. ಆ ನಾಡಿನ ಮಕ್ಕಳೆಲ್ಲ ಇಂದು ಡಾಕ್ಟರ್ಗಳು, ಇಂಜಿನಿಯರ್ಗಳಾಗಿದ್ದಾರೆ. ಅದೇ ರೀತಿ ನಮ್ಮ ನಾಡು ಬೆಳೆದು ನಾಳೆ ನಾವೆಲ್ಲ ಒಂದು ಇಲ್ಲಿಯ ಉನ್ನತ ಸಂಸ್ಕಾರವನ್ನು ಪಡೆದಂತಹ ವ್ಯಕ್ತಿಗಳಾದರೆ ಅದು ಈ ದೇಶದ ಒಂದು ದೊಡ್ಡ ಸೌಭಾಗ್ಯ. ಹಾಗೆ ನಮ್ಮ ಈ ಒಂದು ಶತಮಾನೋತ್ಸವದ ಅಂಗವಾಗಿ ನಾವು ಬರೀ 1.5 ಕೋಟಿ ರೂಪಾಯಿ ಬಿಲ್ಡಿಂಗ್ ಮಾತ್ರ ಅಲ್ಲ, ನಮಗೆ ಒಂದು 60, 70, 80 ಲಕ್ಷ ರೂಪಾಯಿ ಹತ್ತಿರ ಬಂದಿದೆ. ಸುಮಾರು ನಾವು ನಾಡಿನಿಂದ ಸುಮಾರು 30-35 ಲಕ್ಷ ರೂಪಾಯಿ ನಾವು ಕಲೆಕ್ಷನ್ ಮಾಡಿದ್ದೇವೆ. ಇನ್ನೂ ಸಹ ನಮಗೆ ಒಂದು 25-30 ಲಕ್ಷದ ಅಗತ್ಯವಿದೆ. ನಮಗೆ ಇಲ್ಲಿ ಹಲವಾರು ನಮಗೆ ಒಂದು ಕಾರ್ಯಕ್ರಮಗಳನ್ನು ನಡೆಸಲಿಕ್ಕಿದೆ ಅಂತ ಹೇಳಿದ್ರೆ, ನಮಗೊಂದು ಗ್ರಂಥಾಲಯ ಆಗಬೇಕು, ಒಂದು ಚಂದದ ಆಟದ ಮೈದಾನ ಆಗಬೇಕು, ಮತ್ತೆ ನಮ್ಮ ಶಾಲೆ ಹತ್ರ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಆಗಬೇಕು ಅಂತ ಹೇಳಿದ್ರೆ, ನಾವಿಲ್ಲಿ ಬಂದ್ರೆ ಒಂದು ಕಾಫಿ ಕುಡಿಯಲಿಕ್ಕೆ ಮಕ್ಕಳಿಗೆ ಈ ತರ ಎಲ್ಲ ಒಂದು ಕ್ಯಾಂಟೀನ್ಗಳನ್ನು ಮಾಡುವಂತಹ ಒಂದು ಎಲ್ಲ ಒಂದು ವ್ಯವಸ್ಥೆ ಆಗಬೇಕು. ಎಲ್ಲ ಇದ್ದಾರೆ ನಮ್ಮ, ಅವರು ಎಷ್ಟು ದೊಡ್ಡ ಸ್ಥಾನದಲ್ಲಿದ್ದರೂ ಅವರೆಲ್ಲ ನಮ್ಮ ಊರಿನ ಅಣ್ಣಂದಿರಂತೇಳಿ ನಾವು ಭಾವಿಸ್ತಾ ಇದ್ದೇವೆ. ಅಣ್ಣಂದಿರೆಲ್ಲ ನಿಮ್ಮ ತಮ್ಮಂದಿರಿಗೆ ಈ ಒಂದು ನಾಡಿಗೆ ಬೇಕಾದ ಎಲ್ಲ ಸಹಾಯವನ್ನು ನೀವು ನೀಡಿಯೇ ಇಲ್ಲಿಂದ ಹೋಗಬೇಕು ಎಂಬ ಮನವಿಯನ್ನು ನಾವು ಮಾಡ್ತಾ ಇದ್ದೇವೆ ಸರ್. ಮತ್ತೆ ಈ ಊರಿನವರು, ಹಾಗೆ ನಮ್ಮ ದಾನಿಗಳು, ಈ ಊರಿನ ಶಿಕ್ಷಕಿಯರು ಎಲ್ಲ ನಾವೆಲ್ಲ ಒಂದು ಕುಟುಂಬವಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಸರ್. ನೀವೆಲ್ಲ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ನಾವೆಲ್ಲ ತುಂಬ ಸಂತೋಷಗೊಂಡಿದ್ದೇವೆ ಸರ್. ನಿಮ್ಮ ಎಲ್ಲ ಯಾರೆಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ನಮ್ಮ ನಾಡಿಗೆ ಸಹಕರಿಸಿದ್ದೀರಾ ಸರ್, ಅವರೆಲ್ಲರನ್ನೂ ನಮ್ಮ ನಾಡು ಸದಾ ಸ್ಮರಿಸುತ್ತದೆ ಎಂಬ ಒಂದು ಸಂದೇಶದೊಂದಿಗೆ ಅವರಿಗೂ ಅವರ ಕುಟುಂಬಕ್ಕೂ ಇಲ್ಲಿ ಸೇರಿರುವವರ ಎಲ್ಲರ ಕುಟುಂಬಕ್ಕೂ ಭಗವಂತನು ಸನ್ಮಂಗಲವನ್ನು ಉಂಟು ಮಾಡಲಿ ಎಂಬ ಆಶಯದೊಂದಿಗೆ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ನಮ್ಮ ಶ್ರೋತೃವರ್ಗದವರಿಗೂ, ನಮ್ಮ ಎಲ್ಲರಿಗೂ, ಈ ಕಾರ್ಯಕ್ರಮವನ್ನು ಆಲಿಸುತ್ತಿರುವಂತಹ ಎಲ್ಲ ಶ್ರೋತೃವರ್ಗದವರಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಈ ಶಾಲೆಯ ಅಭಿಮಾನಿಗಳು ಅಮೆರಿಕದಲ್ಲಿದ್ದಾರೆ, ದುಬೈಯಲ್ಲಿದ್ದಾರೆ, ಸೌದಿಯಲ್ಲಿದ್ದಾರೆ,
ನಾವೆಲ್ಲ ಮೊನ್ನೊಂದು ಬೇರೆ ಬೇರೆ ವಿಧದ ಒಂದು ಕಾರ್ಯಕ್ರಮಗಳಿಗೆ ನಾವೆಲ್ಲ ಅವರಲ್ಲಿ ದುಡ್ಡು ಕೇಳುವಾಗ ನಾನು ಒಂದು ಅರ್ಧ ಗಂಟೆ ಕೂತು 16 ಫ್ಯಾನ್ ಅರ್ಧ ಗಂಟೆಯಲ್ಲಿ ಆಗಿದೆ ಅಂತ ಹೇಳಿದ್ರೆ ನಮ್ಮ ಗೋಳಿತೊಟ್ಟು ಶಾಲೆಗೆ ನಾವು ಕೇಳಿದ್ದೇವೆ, ಬಾಕಿಯಾಗಿದ್ದೇವೆ. ನಾವು ಕೇಳಿದರೆ ಕೊಡುವಂತಹ ಮಹಾನ್ ವ್ಯಕ್ತಿತ್ವಗಳೆಲ್ಲ ನಮ್ಮ ನಾಡಿನಲ್ಲಿದ್ದಾರೆ. ಅವರಿಗೆಲ್ಲ ದೇವರು ಸನ್ಮಂಗಲವನ್ನು ಉಂಟು ಮಾಡಲಿ ಎಂಬ ಆಶಯದೊಂದಿಗೆ ನಾನು ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಶಾಂತಿ. ಪ್ರಾಸ್ತಾವಿಕ ನುಡಿಯ ಮುಖಾಂತರ ಶತಮಾನೋತ್ಸವ ಸಮಿತಿಯಲ್ಲಿ ತೊಡಗಿಸಿಕೊಂಡಂತಹ ವಿವಿಧ ಕಾರ್ಯ ವ್ಯವಸ್ಥೆಯ ಬಗ್ಗೆ ಮನ ಮುಟ್ಟುವಂತೆ ವಿವರಿಸಿದಂತಹ ಶಾಲಾ ಶತಮಾನೋತ್ಸವ ಸಮಿತಿಯ ಉಪಾಧ್ಯಕ್ಷರಾದಂತಹ ಶ್ರೀ ನಾಸಿರ್ KS ರವರಿಗೆ ಧನ್ಯವಾದ ಸಲ್ಲಿಸುತ್ತಾ ನಾವೆಲ್ಲ ಅತ್ಯಂತ ಕಾತರದಿಂದ ಕಾಯುತ್ತಿರುವಂತಹ ಈ ಒಂದು ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಲಿಕ್ಕಿರುವವರು ಮಂಗಳೂರು ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರಾದ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು 2003ರಿಂದ 2010ರವರೆಗೆ ಭಾರತೀಯ ಭೂಸೇನೆಯಲ್ಲಿ ಸೇವೆ ಸಲ್ಲಿಸಿ ಸೇವಾ ನಿವೃತ್ತಿಯ ಬಳಿಕವೂ ದೇಶ ಸೇವೆಯ ತುಡಿತದೊಂದಿಗೆ ರಾಜಕೀಯ ಪ್ರವೇಶ ಮಾಡಿ ಸಮಾಜ ಸೇವೆ ಹಾಗೂ ಅಭಿವೃದ್ಧಿ ಮತ್ತು ಯುವಜನರನ್ನ ಸಬಲೀಕರಣಗೊಳಿಸುವಂತಹ ಮಹದಾಸೆಯೊಂದಿಗೆ ಸಕ್ರಿಯ ರಾಜಕಾರಣದಲ್ಲಿ ತೊಡಗಿಸಿಕೊಂಡು ಎಲ್ಲರ ಮನಗೆದ್ದಂತಹ ನಮ್ಮೆಲ್ಲರ ನಾಯಕರಾದಂತಹ ಶ್ರೀಯುತ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನ ದೀಪ ಬೆಳಗಿಸುವ ಮುಖಾಂತರ ಉದ್ಘಾಟನೆ ಮಾಡಬೇಕಾಗಿ ಅತ್ಯಂತ ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ಈಗ ಬೆಳಗುತ್ತಿರುವ ದೀಪ ಕೇವಲ ಬೆಳಕು ಮಾತ್ರವಲ್ಲ, ಅದು ತಾಯಿ ಶಾರದೆಯ ಉಸಿರು. ಅನೇಕ ಗುರುಗಳ ತ್ಯಾಗ, ಅನೇಕ ಮಕ್ಕಳ ಸ್ವಪ್ನ, ಅನೇಕ ತಾಯಂದಿರ ಪ್ರಾರ್ಥನೆ ಈ ಜ್ಯೋತಿಯಲ್ಲಿ ಜೀವಂತವಾಗಿದೆ. ಈ ಜ್ಞಾನದ ದೀಪವನ್ನು ಬೆಳಗಿಸ್ತಾ ಇದ್ದಾರೆ ಶ್ರೀಯುತ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಹಾಗೂ ಅವರ ಸಂಗಡಿಗರು. ಅಂಜನೆ ದೀಪ ಕೊಟ್ಟಾಗ ಉದಿಪನದ ಲೆಸಿದ ಒಟ್ಟುಗು ತಾರದ ಕೊಂಬನು ಅರಲಾವುನ ಮುಖೇನ ಸಮೃದ್ಧದ ದೋತಿಕವಾಯಿನ ತಾರದ ಕೊಂಬನು ಅರಲಾವುಡೊಂದು ಕುಮಾರಿ ಭಾಗೀರಥಿ ಮುರುಳ್ಯ ಮಾನ್ಯ ಶಾಸಕಿರು ವಿಧಾನಸಭಾ ಕ್ಷೇತ್ರ ಸುಳ್ಯ ಮೆರಡ ಭಿನ್ನಾಪುದ ಅಂಗಲಾಪು ಮಾತಿರ್ಲ ಕೈ ತಾಟಿದ ಮುಖೇನ ಈ ಒಂಜಿ ಉದಿಪನಗ ಲೇಸಗ ಸಾಕ್ಷಿ ಆವಡು ಪಂಪಿನ ನಿಟ್ಟಡು ಇತ್ತೆ ನಿನೆ ಚಂಡಿ ಮಲ್ತದ ದೀಪ ಉದಿಪನದ ಲೇಸು ಮೂಡ್ದ ಬೈದಂಡು ಅಂಚನೆ ಉದಿಪನ ಇತ್ತೆ ತಾರದ ಕೊಂಬುದ ಮುಖೇನಲ ನಡತ ಬತ್ತಂಡು ಸರ್ವಿರೆಗ್ಲ ಸೊಲ್ಮೆಲಿನ ಸಂದಾಯಿತ ಮಲ್ತೊಂದು ಅರ್ಥದಿಂಜಿದ ಉದ್ಘಾಟನೆನ ಮಲ್ತಿನಂಚಿನ ಶ್ರೀಯುತ ಬ್ರಿಜೇಶ್ ಚೌಟ ಸರ್ ಇರ್ನ ಪಾತ್ರಗಾದ ಈ ವೇದಿಕೆ. ಎಲ್ರಿಗೂ ನಮಸ್ಕಾರ. ಇವತ್ತು ಅತ್ಯಂತ ಒಂದು ಸಂಭ್ರಮದ ದಿನ. ಗೋಳಿತೊಟ್ಟು ಗ್ರಾಮಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಗೋಳಿತೊಟ್ಟು ಇದರ ಶತಮಾನೋತ್ಸವದ ಸಂಭ್ರಮದ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಸುಳ್ಯ ಕ್ಷೇತ್ರದ ಜನಪ್ರಿಯ ಶಾಸಕರು ಆತ್ಮೀಯರಾಗಿರುವಂಥ ಕುಮಾರಿ ಭಾಗೀರಥಿ ಮುರುಳ್ಳಿ ಅವರೇ, ಕರ್ನಾಟಕ ಸರ್ಕಾರದ ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು ಆತ್ಮೀಯರು ಆಗಿರುವಂಥ ಶ್ರೀ ಕಿಶೋರ್ ಕುಮಾರ್ ಅವರೇ, ಕಡಬ ತಾಲೂಕ್ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂಥ ಶ್ರೀ ನವೀನ್ ಭಂಡಾರಿ ಅವರೇ, ಶ್ರೀ ಮಂಜುನಾಥ್ KV ಅವರೇ, ಶ್ರೀ ಕಿರಣ್ ಚಂದ್ರ ಪುಷ್ಪಗಿರಿ ಅವರೇ, ಶ್ರೀ ನಟೇಶ್ ಪೂಜಾರಿ ಅವರೇ, ಶ್ರೀ ವೆಂಕಪ್ಪಗೌಡ ದೆಬ್ಬೇಲಿ ಅಧ್ಯಕ್ಷರು ಶಾಲಾ ಶತಮಾನೋತ್ಸವ ಸಮಿತಿ, ಶ್ರೀ ಬಾಬು ಪೂಜಾರಿ ಕಿನ್ಯಾಡ್ಕ ಅವರೇ, ಶ್ರೀ ಜನಾರ್ದನ್ ಗೌಡ ಅವರೇ, ಶ್ರೀ ನಾಸಿರ್ KS ಅವರೇ, ಶ್ರೀ ಸುಂದರ್ ಶೆಟ್ಟಿ ಅವರೇ, ಶ್ರೀ ಕೇಶವ್ ಪೂಜಾರಿ ಅವರೇ, ಶ್ರೀ AS ಶೇಖರ್ ಗೌಡ ಅವರೇ,
MRPLನ ಶ್ರೀ ಪ್ರದೀಪ್ ಕುಮಾರ್ ಅವರೇ, ಪಾರಾದೀಪ್ ಫಾಸ್ಫೇಟ್ಸ್ನ ಶ್ರೀ ಗಿರೀಶ್ ಅವರೇ, ಡಾಕ್ಟರ್ ಯೋಗೇಶ್ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಆತ್ಮೀಯ ಅತಿಥಿಗಳೇ, ಶಾಲಾ ಮುಖ್ಯೋಪಾಧ್ಯಾಯರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಆತ್ಮೀಯ ಬಂಧುಗಳೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಶತಮಾನೋತ್ಸವದ ಸಂಭ್ರಮ ಯಾವುದೇ ಒಂದು ಸಂಸ್ಥೆಗೆ ಅತ್ಯಂತ ಪ್ರಮುಖವಾಗಿರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಪ್ರಾಸ್ತಾವಿಕವಾಗಿ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದರು, ಒಂದು 100 ವರ್ಷಗಳ ಹಿಂದೆ ಈ ರೀತಿಯಾದಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಶಾಲೆಯನ್ನು ಮಾಡಬೇಕು, ನಮ್ಮ ಮಕ್ಕಳಿಗೆ ವಿದ್ಯಾರ್ಜನೆಯನ್ನು ಮಾಡಬೇಕು, ಆ ಮಕ್ಕಳು ಮುಂದೆ ಭಾರತದ ಭವಿಷ್ಯ ನಿರ್ಮಾಣದಲ್ಲಿ ಒಂದು ದೊಡ್ಡ ಪಾತ್ರವನ್ನು ವಹಿಸಬೇಕು ಅನ್ನುವಂಥ ಇಚ್ಛೆಯನ್ನು ಇಟ್ಕೊಂಡು ಆ ಸಂದರ್ಭದಲ್ಲಿ ಈ ಶಾಲೆಗೋಸ್ಕರ ಜಾಗವನ್ನು ದಾನ ಮಾಡಿದ ಆ ಪುಣ್ಯಾತ್ಮನಿಂದಾಗಿ ಇವತ್ತು ಈ ಶತಮಾನೋತ್ಸವದ ಸಂಭ್ರಮವನ್ನು ಆಚರಣೆ ಮಾಡುವಂಥ ಹಂತಕ್ಕೆ ನಾವು ಬಂದು ನಿಂತಿದ್ದೇವೆ. ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಆ ಸಂದರ್ಭದಲ್ಲಿ ಕಲ್ಪನೆಯನ್ನು ಇಟ್ಕೊಂಡ, ಈ ಯೋಚನೆಯನ್ನು ಹಾಕಿಕೊಂಡ ಮತ್ತು ಈ ಶಾಲೆಯನ್ನು ಈ ಹಂತದವರೆಗೆ ಬೆಳೆಸಲಿಕ್ಕೆ ಪ್ರಾಮಾಣಿಕವಾಗಿ ಪರಿಶ್ರಮವನ್ನು ಪಟ್ಟಂಥ ಸ್ಥಳದಾನಿಗಳು ಮಾತ್ರ ಅಲ್ಲ, ಈ ಶಾಲೆಗೋಸ್ಕರ ದಾನಿಗಳಾಗಿ ಕೆಲಸವನ್ನು ಮಾಡಿದಂಥ ಎಲ್ಲರಿಗೂ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು, ನಮನಗಳನ್ನು, ಶುಭ ಹಾರೈಕೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ಜಿಲ್ಲೆಯಲ್ಲಿ ಪಾರಾದೀಪ್ ಫಾಸ್ಫೇಟ್ಸ್, MRPL ಮತ್ತು NMPA ಅವರು ವಿಶೇಷವಾಗಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ತಮ್ಮ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯ ಮುಖಾಂತರ ತುಂಬ ಹಣವನ್ನು, ಮೊತ್ತವನ್ನು ವಿನಿಯೋಗ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಜಿಲ್ಲೆಯಲ್ಲಿ ಇವತ್ತು ವಿಶೇಷವಾಗಿ ಕಳೆದ 2-2.5 ವರ್ಷದಲ್ಲಿ ಪ್ರಾಯಶಃ ಶಾಲೆಗಳಿಗೆ ಸರ್ಕಾರದಿಂದ ಹಣ ಬಂದದ್ದು ನನಗಂತೂ ಗೊತ್ತಿಲ್ಲ. ಅಂಥ ಸಂದರ್ಭದಲ್ಲಿ ಇವತ್ತು ಶಾಲೆಗಳು ಉಳ್ಕೊಂಡಿದ್ರೆ ಅದು ಕೇವಲ ಈ ರೀತಿಯ ಸಂಸ್ಥೆಗಳಿಂದ ಮತ್ತು ದಾನಿಗಳಿಂದ ಅಂತ ಅತ್ಯಂತ ಮುಕ್ತವಾಗಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಪಾರಾದೀಪ್ ಫಾಸ್ಫೇಟ್ಸ್ನ, MRPLನ ಮತ್ತು NMPA ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಇದಕ್ಕಾಗಿ ಶ್ರಮಪಟ್ಟಂಥ ಎಲ್ಲ ಅಧಿಕಾರಿಗಳಿಗೂ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಗ್ರಾಮಸ್ಥರ ಪರವಾಗಿ ಮತ್ತು ಈ ಜಿಲ್ಲೆಯ ಜನಪ್ರತಿನಿಧಿಯಾಗಿ ಕೈ ಮುಗಿದು ನಿಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ, ಈ ಜಿಲ್ಲೆಯ ಮಕ್ಕಳ ಅಭಿವೃದ್ಧಿಯ ದೃಷ್ಟಿಯಿಂದ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಬೇಕು ಮತ್ತು ಈ ದೃಷ್ಟಿಯಲ್ಲಿ ಜನಪ್ರತಿನಿಧಿಗಳ ಸಹಯೋಗದೊಂದಿಗೆ ತಾವು ಇದನ್ನು ವಿನಿಯೋಗ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಯಾಕೆಂದರೆ ತುಂಬ ಸಂದರ್ಭದಲ್ಲಿ ಎಲ್ಲೋ ಒಂದು ಸಲ ಈ ಹಣವನ್ನು ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿಗೆ ಕೊಡುವಂಥದ್ದು ಜನಪ್ರತಿನಿಧಿಗಳ ಸಹಕಾರವನ್ನು ಪಡ್ಕೊಂಡು ಮಾಡಿದರೆ ಮಾತ್ರ ಸಾಧ್ಯ ಆಗ್ತದೆ. ತುಂಬ ಸಂದರ್ಭದಲ್ಲಿ ಯಾರ್ಯಾರೋ ಬಂದು ನಿಮ್ಮ ಹತ್ರ ಈ ಹಣವನ್ನು ಕೇಳ್ತಾರೆ. ವಿಶೇಷವಾಗಿ ನನ್ನ ಅನುಭವಕ್ಕೆ ಬಂದಿರುವಂಥದ್ದನ್ನು ನಾನು ಹೇಳ್ತೇನೆ. ನಾನು ಸಂಸದನಾದ ಕೂಡಲೇ ನನಗೆ ತುಂಬ ರಾಜಕೀಯ ಹಿನ್ನೆಲೆ ಇಲ್ಲ. ಆ ಸಂದರ್ಭದಲ್ಲಿ ಸಂಸದನಾದ್ಮೇಲೆ ನಿಮ್ಮ ಮಾತನ್ನು ನಾನು ಬ್ಲೈಂಡ್ಲಿ ಒಪ್ಕೊಂಡೆ. MRPLನ MDಯನ್ನು ಕರೆದಿದ್ದೆ, NMPTಯ ಚೇರ್ಮನನ್ನು ಕರೆದಿದ್ದೆ, ನಿಮ್ಮನ್ನು ಕರೆದಿದ್ದೆ. ಮಾತನಾಡುವಂಥ ಸಂದರ್ಭದಲ್ಲಿ ನೀವು ಹೇಳಿದ್ರಿ ಇದಕ್ಕೆ ಮಾತ್ರ ಆಗ್ತದೆ, ಇದಕ್ಕೆ ಮಾತ್ರ ಆಗ್ತದೆ ಅಂತ. ನಾನು ಒಬ್ಬ ಇನ್ನೋಸೆಂಟ್ ಆಗಿ ಇದಕ್ಕೆ ಮಾತ್ರ ಆಗ್ತದೆ ಅಂತ ಕೇಳಿದ ಆಗ ನಮ್ಮ ಗ್ರಾಮದಿಂದ ಜನರು ಬಂದು ನನ್ನ ಹತ್ರ ಕೇಳುವಂಥ ಸಂದರ್ಭದಲ್ಲಿ ನಾನೇ ಎಷ್ಟೋ ಜನರಿಗೆ ಅವರನ್ನು ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು, ಇಲ್ಲ ಇದಕ್ಕಾಗೋದಿಲ್ಲ, ಇದಕ್ಕೆ ಮಾತ್ರ ಆಗೋದು. ನಾನು ಕೆಟ್ಟ ಜನ ಆಗಿಬಿಟ್ಟೆ 1 ವರ್ಷದಲ್ಲಿ. ಆದರೆ ತುಂಬ ಸಂದರ್ಭದಲ್ಲಿ ಅವರು ನೇರವಾಗಿ ಯಾರ್ದೋ ಮುಖಾಂತರ ಅಲ್ಲಿ ಹೋಗಿ ಅನುದಾನವನ್ನು ಕೇಳುವಾಗ ಅದು ಕೊಟ್ಟಂಥ ಉದಾಹರಣೆಗಳಿದೆ. ಅದರ ಪಟ್ಟಿಯನ್ನು ಕೂಡ ನಾನು ಮಾಡ್ಕೊಂಡು ಇಟ್ಟಿದ್ದೇನೆ ಈಗ. ಹಾಗಾಗಿ ನನ್ನ ವಿನಂತಿ, ಈ ಜಿಲ್ಲೆಯಲ್ಲಿರುವಂಥ ಕೇಂದ್ರ ಸರ್ಕಾರದ ಸ್ವಾಮ್ಯದ ಸಂಸ್ಥೆಗಳು, ಅದರಲ್ಲಿ ಪಾರಾದೀಪ್ ಫಾಸ್ಫೇಟ್ಸು ಸೇರ್ತದೆ. ಯಾಕೆಂದರೆ ಪಾರಾದೀಪ್ ಫಾಸ್ಫೇಟ್ಸ್ಗೆ ದೊಡ್ಡ ಮೊತ್ತದ ಸಬ್ಸಿಡಿ ಮೊತ್ತವನ್ನು ಕೇಂದ್ರ ಸರ್ಕಾರವೇ ಕೊಡೋದು ಇವತ್ತು. ಹಾಗಾಗಿ ಈ 3 ಸಂಸ್ಥೆಗಳಲ್ಲಿ ನನ್ನ ವಿನಂತಿ, ಅದಕ್ಕೆ ಸಂಸತ್ ಸದಸ್ಯರ ಮತ್ತು ಶಾಸಕರ ರೆಫರೆನ್ಸ್ ಲೆಟರ್ನ ಇಟ್ಕೊಂಡು ವಿಶೇಷವಾಗಿ ಸರ್ಕಾರಿ ಸಂಸ್ಥೆಗಳಿಗೆ ಕೊಡುವಂಥ ಸಂದರ್ಭದಲ್ಲಿ ಇದನ್ನು ತಾವು ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ 3 ಸಂಸ್ಥೆಗಳವರಿಗೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂದರೆ ಆಗ ಒಂದು ಸಮಗ್ರವಾಗಿ ಯೋಚನೆ ಮಾಡಿ ಜಿಲ್ಲೆಯಲ್ಲಿ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಸಮಗ್ರವಾಗಿ ಎಲ್ಲರಿಗೂ ಸಮಾನ ಹಂಚಿಕೆ ಆಗುವ ರೀತಿಯಲ್ಲಿ ನಾವು ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಗೋಳಿತೋಟಿನಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಶತಮಾನದ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇರುವಂಥ ಈ ಶಾಲೆ
ತುಂಬ ಸಂತೋಷ ಆಗ್ತದೆ. ಈ ರೀತಿಯಾದಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಆ ಮಕ್ಕಳು ಪ್ರಾರ್ಥನೆಯನ್ನು ಹಾಡುವಂಥ ಸಂದರ್ಭದಲ್ಲಿ ಪ್ರಾರ್ಥನೆ ಅವರು ಹಾಡ್ತಾ ಇದ್ದರೆ ಎದುರಿನಲ್ಲಿ ಟೀಚರ್ಸ್ನವರು ಅದಕ್ಕಿಂತ ಉತ್ಸಾಹದಿಂದ ಅದನ್ನು ನೋಡ್ತಾ ಇದ್ರು ಮತ್ತು ತುಂಬ ಖುಷಿಯಿಂದ ಅದರಲ್ಲಿ ಪಾಲ್ಪಡಿತಾ ಇದ್ರು. ಗ್ರಾಮೀಣ ಭಾಗದ ಶಾಲೆಗಳೇ ಅಂದರೆ ಈ ರೀತಿ, ಅದೊಂದು ಕುಟುಂಬದ ರೀತಿ, ಅದೊಂದು ಸಮುದಾಯದ ರೀತಿ, ನಾವೆಲ್ಲರೂ ಒಂದೇ ಒಟ್ಟು ಅನ್ನುವಂಥ ಒಂದು ಭಾವನೆಯ ರೀತಿ ಶಾಲೆಗಳು ನಡೀತದೆ. ಇವತ್ತು ಆ ರೀತಿಯ ಒಂದು ಬಾಂಧವ್ಯ, ಪ್ರೀತಿ, ವಿಶ್ವಾಸ ಪ್ರಾಯಶಃ ದೂರ ಆಗ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಮತ್ತೆ ಸನಾತನವಾದ ಈ ಸಂಸ್ಕೃತಿಯ ಮೂಲ ಆಧಾರ ಏನಿದೆಯಾ ಅದು ಪ್ರೀತಿ, ವಿಶ್ವಾಸ, ಬಾಂಧವ್ಯ, ಇದನ್ನು ಉಳಿಸಿ ಬೆಳೆಸುವಂಥ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಮತ್ತು ಆ ದೃಷ್ಟಿಯಿಂದ ಗೋಳಿತೊಟ್ಟಿನ ಈ ಶಾಲೆಯ ಇವತ್ತಿನ ಶತಮಾನೋತ್ಸವದ ಸಂಭ್ರಮ ಒಂದು ಮಾದರಿ ಅನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನಾನು ಯಾವತ್ತೂ ಒಂದು ಸಾಧ್ಯತೆಗಳ ಸಾಗರ, ಇಟ್ ಇಸ್ ಅನ್ ಓಷನ್ ಆಫ್ ಪಾಸಿಬಿಲಿಟೀಸ್ ಅಂತ ನಂಬಿಕೊಂಡಿದ್ದವನು. ಹಾಗಾಗಿ ಈ ಜಿಲ್ಲೆಯ ಮಕ್ಕಳು ಪ್ರಾಮಾಣಿಕವಾಗಿ ಅವರನ್ನು ಮುಕ್ತವಾಗಿ ಯೋಚಿಸಲಿಕ್ಕೆ ಮಕ್ಕಳು, ಹೆತ್ತವರು ಮತ್ತು ಶಾಲೆಯ ಅಧ್ಯಾಪಕರುಗಳು ಕೂಡ ಪ್ರೇರಣೆಯನ್ನು ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ತುಂಬ ಸಂದರ್ಭದಲ್ಲಿ ನಮ್ಮ ಕೊರತೆಯ ಕಾರಣಕ್ಕೆ, ನಮ್ಮ ಯೋಚನೆಯ ಕೊರತೆಯ ಕಾರಣಕ್ಕೆ, ನಮ್ಮ ಸಣ್ಣತನದ ಕಾರಣಕ್ಕೆ ನಮ್ಮ ಮಕ್ಕಳು ಏನೋ ಒಂದು ದೊಡ್ಡದನ್ನು ಸಾಧಿಸುವುದಲ್ಲಿ ನಾವು ತಡೆದು ಬಿಡ್ತೇವೆ. ಹಾಗಾಗಿ ನಾವು ದೊಡ್ಡ ಮನಸ್ಸನ್ನು ಮಾಡಬೇಕು, ಅವರಿಗೆ ವಿಶೇಷವಾಗಿ ಪ್ರೇರಣೆಯನ್ನು ಕೊಡಬೇಕು. ಅವರೇನಾದರೂ ಒಂದು ವಿಭಿನ್ನವಾಗಿ ಯೋಚನೆಯನ್ನು ಮಾಡ್ತಿದ್ರೆ ಆ ಯೋಚನೆಗೆ ಒಂದಷ್ಟು ಬೆಂಬಲವನ್ನು ಕೊಡಬೇಕು. ಆಗ ಮಾತ್ರ ನಮ್ಮ ಮಕ್ಕಳು ಈ ಭಾರತವನ್ನು 2047ರೊಳಗೆ ಒಂದು ವಿಕಸಿತ ಭಾರತವಾಗಿ ನಿರ್ಮಾಣ ಮಾಡಬೇಕಾದ್ರೆ ಅದರಲ್ಲಿ ದೊಡ್ಡ ಪಾತ್ರವನ್ನು ವಹಿಸಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೆತ್ತವರು ಮತ್ತು ವಿಶೇಷವಾಗಿ ಅಧ್ಯಾಪಕರಿಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೊಮ್ಮೆ ಈ ಶಾಲೆಯ ಶತಮಾನೋತ್ಸವದ ಈ ಸಂಭ್ರಮದ ಸಂದರ್ಭದಲ್ಲಿ ನಾನು ಶಾಲೆಯ ಶತಮಾನೋತ್ಸವದ ಸಮಿತಿಯ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳಿಗೆ, ಶಾಲೆಯ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ, ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಎಲ್ಲ ಅಧ್ಯಾಪಕರುಗಳಿಗೆ, ಶಾಲೆಯ ವಿದ್ಯಾರ್ಥಿಗಳಿಗೆ, ಹೆತ್ತವರಿಗೆ, ಊರವರಿಗೆ ಎಲ್ರಿಗೂ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಿಂದೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದವರಿಗೆ ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ, ನೀವೇ ಮುಂದಿನ ಚುನಾವಣೆ ಬರುವವರೆಗೆ ಈ ಗ್ರಾಮದ ಅಧ್ಯಕ್ಷರು ಮತ್ತು ಸದಸ್ಯರು ಅಂತ ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ತಾ, ಊರವರಿಗೆ ಎಲ್ರಿಗೂ ಮತ್ತೊಮ್ಮೆ ಶತಮಾನೋತ್ಸವ ಸಂಭ್ರಮದ ಸಂದರ್ಭದಲ್ಲಿ ನಾನು ಅಭಿನಂದನೆ, ಶುಭ ಹಾರೈಕೆಗಳನ್ನು ಸಲ್ಲಿಸ್ತಾ, ಈ ಶತಮಾನೋತ್ಸವದ ಸಂದರ್ಭ ಮುಂದಿನ ವಿಕಸಿತ ಭಾರತಕ್ಕೆ ನಮಗೆಲ್ಲರಿಗೂ ಶಕ್ತಿಯನ್ನು ಕೊಡುವಂಥ ಕಾರ್ಯಕ್ರಮ ಆಗಲಿ, ಗ್ರಾಮದ ಅಭ್ಯುದಯವನ್ನು ಯೋಚಿಸುವ ಶಕ್ತಿಯನ್ನು ಕೊಡುವಂಥ ಕಾರ್ಯಕ್ರಮ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನಾನು ಪಾರದೀಪ್ ಫಾಸ್ಫೇಟ್ಸ್ನ ಗಿರೀಶ್ ಮತ್ತು ಅವರ ಇಡೀ ತಂಡಕ್ಕೆ, ಈ ಶಾಲೆಗೆ, ಈ ಗ್ರಾಮೀಣ ಪ್ರದೇಶದ ಈ ಶಾಲೆಗೆ ಒಂದು 29 ಲಕ್ಷದ CSR ಅನ್ನು ಕೊಟ್ಟದ್ದಕ್ಕಾಗಿ, MRPLನ MD ಮತ್ತು ಸಂಸ್ಥೆಯವರಿಗೆ 25 ಲಕ್ಷವನ್ನು ಕೊಟ್ಟಿದ್ದಕ್ಕಾಗಿ ಮತ್ತು NMP ಅವರಿಗೆ 20 ಲಕ್ಷವನ್ನು ಕೊಟ್ಟಿದ್ದಕ್ಕಾಗಿ ವಿಶೇಷವಾಗಿ ಇಡೀ ಗ್ರಾಮಸ್ಥರ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ವಿವಿಧ ಕಾರ್ಪೊರೇಟ್ ಸಂಸ್ಥೆಗಳ ಸಾಮಾಜಿಕ ಸಾಂಸ್ಥಿಕ ನಿಧಿ CSR ಫಂಡ್ ಅನ್ನು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಮೀಸಲಿಡುವ ಮುಖಾಂತರ ನಮ್ಮ ಜಿಲ್ಲೆಯ ವಿವಿಧ ಭಾಗದಲ್ಲಿ ಕಾರ್ಯಾಚರಿಸಿರುವಂತಹ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಇನ್ನಷ್ಟು ಒಟ್ಟುಗೂಡಿ ನಾವೆಲ್ಲ ಕಂಪನಿಗಳ ಸಹಕಾರವನ್ನು ನಿರೀಕ್ಷಿಸಿದಂತಹ ಮಾನ್ಯ ಶ್ರೀಯುತ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸರ್ ಅವರು ಈ ಕಾರ್ಯಕ್ರಮವನ್ನು ಅತ್ಯಂತ ಪ್ರೀತಿಯಿಂದ ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದಂತ ತಮಗೆ ಎಲ್ಲರ ಪರವಾಗಿ ಅತ್ಯಂತ ಪ್ರೀತಿಯ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ನೀಲಿಯಾಗಸದ ಕಿರೀಟವನ್ನು ಹೊತ್ತು ಹಸಿರು ಪ್ರಕೃತಿಯ ಮಡಿಲಲ್ಲಿ ಸದ್ದು, ಹೆದ್ದಾರಿಯ ಪಕ್ಕದ ವಿಶಾಲತೆಯಲ್ಲಿ ಎದ್ದು, ಹಲವಾರು ಸಾಧಕರುಗಳ ಬದುಕಿಗೆ ಬೆಳಕಾಗಿ ಗೆದ್ದು ಮೆರೆದಿಹ ಗೋಳಿತೊಟ್ಟು ಶಾಲೆಯ ಮಡಿಲಲ್ಲಿ ಕಲಿತ ಮನಸ್ಸುಗಳು ಬರೆದ ಅಕ್ಷರಗಳ ಸಂಗಮವಿ ಈ ಸದ್ಭಾವ. ಇದೀಗ ಈ ಚಂದದ ವೇದಿಕೆಯಲ್ಲಿ ಸದ್ಭಾವ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲಿಕ್ಕಿದ್ದಾರೆ ಶ್ರೀಯುತ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಮಾನ್ಯ ಸಂಸದರು, ಲೋಕಸಭಾ ಕ್ಷೇತ್ರ ಮಂಗಳೂರು. ಹಲವಾರು ಭಾವಗಳು ಜೊತೆಗೂಡಿ ಶುಭ ಹಾರೈಸಿದ ಭಾವ ತೋರಣವಿಲ್ಲಿ ಹೊತ್ತಗೆಯ ರೂಪವಾಗಿ ಸದ್ಭಾವವೆಂದು ನಾಮಾಂಕಿತವಾಗಿದೆ. ಅಭಿಮಾನದ ಕಿಡಿಯೊದಿಸಿ 16 ಕೈಗಳ ಸಹಕಾರದಿಂದ ಮೂಡಿದ ಭಾವಕಿರಣವದು ಇಂದು ಬೆಳಕಿನ ತೇರೇರಿ ವೇದಿಕೆಯಲ್ಲಿನ ಗಣ್ಯರ ಹಸ್ತದಲ್ಲಿ ಮತ್ತೆ ಪ್ರಕಾಶಮಾನವಾಗಿದೆ.
ಸ್ಮರಣ ಸಂಚಿಕೆ ಸಂಚಾಲಕರಾದ ಶ್ರೀಮತಿ ಸುಪ್ರೀತಾ ಚರಣ್ ಪಾಲಪ್ಪೆ ಕಡಬ, ಉಪಸಂಚಾಲಕರಾದ ಅಶ್ವಿಜ ಶ್ರೀಧರ್ ಹಾಗೂ ಪುಷ್ಪರಾಜ್ ಕಡಮದಪಲ್ಲಿಗೆ ಹಾಗೂ ಸದಸ್ಯರಾದಂತಹ ನಾಗೇಶ್ ಸಮರಗುಂಡಿ ಇವರ ಸರ್ವ ಸಹಕಾರದಿಂದ ಹಾಗೂ ಶ್ರಮದಿಂದ ಮೂಡಿದ ಹೊತ್ತಗೆ ಇದು. ಉತ್ತಮ ಬಂಧುರಕ್ಕೊಂದು ಭಾವತೋರಣವಿಲ್ಲಿ ನಳನಳಿಸಿದೆ. ಅಕ್ಷರವ ಆರೈಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಪ್ರತಿಯೊಬ್ಬರ ಶ್ರಮದ ದ್ಯೋತಕವಾಗಿ ಸಹಕರಿಸಿದ ನಿಮ್ಮೆಲ್ಲರ ಮಡಿಗೇರಿದೆ ತವಕದಲ್ಲಿ ಸದ್ಭಾವ ಇಂದು ವೇದಿಕೆಯಲ್ಲಿ ಪ್ರಕಾಶಿಸುತ್ತಿದೆ. ಜೋರಾದ ಚಪ್ಪಾಳೆಯ ಮೂಲಕ ಸದ್ಭಾವ ಸ್ಮರಣ ಸಂಚಿಕೆಯು ವೇದಿಕೆಯಲ್ಲಿ ಪ್ರಕಾಶಮಾನವಾಗ್ತಾ ಇದೆ. ಈ ಒಂದು ಸದ್ಭಾವ ಸ್ಮರಣ ಸಂಚಿಕೆಯು ನಮ್ಮ 100 ವರ್ಷಗಳ ಕನಸಿನ ಸ್ಮರಣ ಸಂಚಿಕೆಯಾಗಿದೆ. ತುಂಬ ಮನದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದಕ್ಕೆ ಮಕ್ಕಳ ಆಲೋಚನಾ ಶಕ್ತಿಗೆ ಶಕ್ತಿ ತುಂಬುವಂತಹ ಕೆಲಸ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಿಂದ ಆಗಬೇಕು ಎಂಬ ನುಡಿಯನ್ನ ಉದ್ಘಾಟನಾ ಭಾಷಣದಲ್ಲಿ ಹೇಳಿದಂತಹ ಶ್ರೀಯುತ ಬ್ರಿಜೇಶ್ ಚೌಟ ಸರ್ ಅವರ ಮಾತನ್ನ ಅಕ್ಷರಶಃ ಸತ್ಯ ಮಾಡ್ತಿದ್ದೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು. ಹೌದು, ಶಿಕ್ಷಣವೆಂದರೆ ಕೇವಲ ಓದುವಿಕೆ ಅಲ್ಲ, ಅದು ಮಗುವಿನ ಸರ್ವಾಂಗೀಣ ಬೆಳವಣಿಗೆಯ ಮೂಲ ಬೇರು. ಶಾಲೆಗಳಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳ ಸೃಜನಶೀಲ ಚಟುವಟಿಕೆಗಳಿಗೆ ಸೂಕ್ತ ಅವಕಾಶ, ಮಾರ್ಗದರ್ಶನ ನೀಡಿದಾಗ ಮಕ್ಕಳಲ್ಲಿ ಸೂಕ್ತವಾಗಿ ಅಡಗಿರುವಂತಹ ಪ್ರತಿಭೆಗಳು ಅನಾವರಣಗೊಳ್ಳುತ್ತದೆ. ಶತಮಾನೋತ್ಸವ ಸಂಭ್ರಮದಲ್ಲಿರುವ ನಮ್ಮ ಶಾಲೆಯ ಹೆಮ್ಮೆಯ ಪೂರ್ವ ವಿದ್ಯಾರ್ಥಿನಿಯು, ಪ್ರತಿಭಾವಂತ ಸೃಜನಶೀಲ ಅಧ್ಯಾಪಕಿಯೂ ಆಗಿರುವಂತಹ ಶ್ರೀಮತಿ ತೇಜಸ್ವಿ ಅಂಬೇಕಲ್ ರವರು ಸರ್ಕಾರಿ ಶಾಲೆಯಲ್ಲಿ ಸುಮಾರು 18 ವರ್ಷಗಳ ಸೇವೆಯನ್ನ ಪೂರ್ಣಗೊಳಿಸುವುದರೊಂದಿಗೆ ಭರತನಾಟ್ಯ, ಸಂಗೀತ, ನಾಟಕ, ಕಾರ್ಯಕ್ರಮ ನಿರೂಪಣೆ ಮೊದಲಾದವುಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಅಂತರ್ಯ ಕವನ ಸಂಕಲನಕ್ಕೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಚೊಚ್ಚಲ ಕೃತಿ ಪುರಸ್ಕಾರಕ್ಕೆ ಭಾಜನರಾದವರು. ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತಹ ಶ್ರೀಮತಿ ತೇಜಸ್ವಿ ಅಂಬೇಕಲ್ ರವರು ತನ್ನ ವಿದ್ಯಾರ್ಥಿಗಳೂ ಕೂಡ ಸಾಹಿತ್ಯ ಚಟುವಟಿಕೆಗಳಲ್ಲಿ ಮುಂಚೂಣಿಯಲ್ಲಿರಬೇಕೆಂಬ ಆಶಯದೊಂದಿಗೆ ನಮ್ಮ ಶಾಲೆಯ ಮಕ್ಕಳು ಕಥೆ ಬರೆಯಲು ಅವಕಾಶವನ್ನ ಕಲ್ಪಿಸಿ ಮಕ್ಕಳೇ ಬರೆದಂತಹ ಕಥಾ ಸಂಕಲನ ಪ್ರಕಟಿಸುವಂತಹ ಕಾಯಕಕ್ಕೆ ಮುಂದಾದರು. ಹೀಗೆ ಮೂಡಿ ಬಂದಂತಹ ಈ ಒಂದು ಕಥಾ ಸಂಕಲನ ಮಕ್ಕಳ ಆಲೋಚನೆ, ಕಲ್ಪನಾ ಪ್ರತಿಭೆಗೆ ನಮ್ಮ ಶಾಲಾ ಶತಮಾನೋತ್ಸವ ಸಮಾರಂಭ ಸಾಕ್ಷಿಯಾಗುತ್ತಿದೆ. ತಮ್ಮ ಅದ್ಭುತವಾದಂತಹ ಆಲೋಚನಾ ಶಕ್ತಿ ಹಾಗೂ ಕ್ರಿಯಾಶೀಲರವಾಗಿ ಸಾಹಿತ್ಯಿಕವಾಗಿ ತೊಡಗಿಸಿಕೊಂಡು ನಮ್ಮ ಸರ್ಕಾರಿ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿನಿಯರಾದಂತಹ ಕುಮಾರಿ ಶ್ರೀರಕ್ಷಾ ಕೆಜಿ, ಕುಮಾರಿ ಚಿಂತನ, ಕುಮಾರಿ ಆರಾಧ್ಯ ಹಾಗೂ ಕುಮಾರಿ ಫಾತಿಮತ್ ಆಶುರ ಇವರ ಶಾಲಾ ಶತಮಾನೋತ್ಸವ ಸಮಿತಿ ಹಾಗೂ ಊರಿನ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ವಿಶೇಷವಾದಂತಹ ಅಭಿನಂದನೆ ಸಲ್ಲಿಸುತ್ತಾ ಮಾತನಾಡುವ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮ ಈ ಒಂದು ವೇದಿಕೆ ಈಗ ಸಾಕ್ಷಿಯಾಗಲಿಕ್ಕಿದೆ. ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಶ್ರೀಯುತ ಕಿಶೋರ್ ಕುಮಾರ್ ಬಿಆರ್ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಇವರು ಈ ಒಂದು ಕಾರ್ಯಕ್ರಮವನ್ನ, ಈ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡಿ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ನಮ್ಮ ಶಾಲೆಯ ಸಹ ಶಿಕ್ಷಕಿ ಶ್ರೀಮತಿ ತೇಜಸ್ವಿ ಅಂಬೇಕಲ್ಲು ಹಾಗೂ ಈ ಒಂದು ಕಥಾ ಸಂಕಲನದಲ್ಲಿ ಎಲ್ಲ ರೀತಿಯ ಕಥೆಗಳನ್ನ ರಚಿಸಿ ಒಂದು ಪುಸ್ತಕ ರೂಪಕ್ಕೆ ಹೊರಬರಲಿಕ್ಕೆ ಕಾರಣೀಭೂತರಾದಂಥ ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿಗಳು ಹಾಗೂ ಈ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು ಅಂತ ಹೇಳಿ ಅತ್ಯಂತ ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇದ್ದೇವೆ. ಪುಟ್ಟ ಪ್ರಪಂಚದ ದೊಡ್ಡ ಸಾಧನೆಯು ನಿಮ್ಮೆಲ್ಲರ ಮುಂದೆ ಸಾಕಾರಗೊಳಿಸುತ್ತಿದೆ. ಕನಸುಗಳನ್ನು ಹೊತ್ತು ಕಲಿಕೆಯ ಮಾರ್ಗದಲ್ಲಿ ಸಂಚರಿಸುವ ಪುಟ್ಟ ಪುಟ್ಟ ಮಕ್ಕಳು ತಾವು ಕಲಿತ ಅಕ್ಷರಗಳನ್ನು ಜೋಡಿಸಿದ್ದಾರೆ. ಅದಕ್ಕೊಂದು ಪುಸ್ತಕದ ರೂಪವಾಗಿ ಮಾತನಾಡುವ ಪುಸ್ತಕವಾಗಿ ಪ್ರಕಟಗೊಂಡಿದೆ. ಗಣ್ಯರ ಸಮ್ಮುಖದಲ್ಲಿ ಉದ್ಘಾಟನೆಗೊಂಡು ಪ್ರತಿಭೆಗಳ ಅನಾವರಣಕ್ಕೆ ಸಾಕ್ಷಿಯಾಗುವಲ್ಲಿ ಶತಮಾನದ ಸಂಭ್ರಮದ ವೇದಿಕೆ ಒಳೆಯುತ್ತಿದೆ. ಎಲ್ಲರೂ ತುಂಬು ಮನದ ಚಪ್ಪಾಳೆಯನ್ನು ತಟ್ಟುತ್ತಾ ಈ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಮುಗ್ಧತೆಯ ಮನಸ್ಸುಗಳ ಚಿತ್ತಾರ, ಅಕ್ಷರಗಳ ಕಲಿಕೆಯ ಸಂದ ಸತ್ಕಾರ, ಚಿಲಿಪಿಲಿಗಳ ಮನದಿ ಮೂಡಿದ ಶಾಲೆಯ ಪ್ರೀತಿ, ಮಾತನಾಡುವ ಪುಸ್ತಕದ ಈ ರೀತಿ ಅಂತ ಹೇಳುತ್ತಾ ಇನ್ನು ಮುಂದಕ್ಕೆ ಶ್ರೀಮತಿ ಭಾಗೀರಥಿ ಶ್ರೀಯುತ ನಮ್ಮ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕಿ, ಸರಳ ಸಜ್ಜನಿಕೆಯ ಕುಮಾರಿ ಭಾಗೀರಥಿ ಮುರುಳ್ಯ ಇವರು ಶತಸಿರಿ ಸಂಭ್ರಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶುಭ ನುಡಿಗಳನ್ನಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮೇಡಮ್, ತಮಗಾಗಿ ಈ ವೇದಿಕೆ.
ಎಲ್ಲರಿಗೂ ನಮಸ್ಕಾರ. ಈ ಪರಿಸರದ ಎಲ್ಲ ದೇವರನ್ನು ಮನಸಾರೆ ಪ್ರಾರ್ಥನೆ ಮಾಡಿಕೊಳ್ತಾ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಗೋಳಿತೊಟ್ಟು ಶತಸಿರಿ ಶತಮಾನ ಸಂಭ್ರಮ 2026 ಶಾಲಾ ವಾರ್ಷಿಕೋತ್ಸವ ಸವಿನೆನಪಿಗಾಗಿ ನಿರ್ಮಿಸಲಾದ ನೂತನ ಶಾಲಾ ಕಟ್ಟಡಗಳ ಉದ್ಘಾಟನೆ, ಗುರುವಂದನೆ ಹಾಗೂ ಶಾಲಾ ಶತಮಾನೋತ್ಸವ ಸಮಾರಂಭ ಕಾರ್ಯಕ್ರಮಗಳ ಇವತ್ತಿನ ಈ ಒಂದು ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿ ಶಾಲಾ ಕಟ್ಟಡಗಳನ್ನು ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವಂಥ ನಮ್ಮ ನೆಚ್ಚಿನ ಸಂಸದರು, ಈ ಭಾಗದಲ್ಲಿ ಚುರುಕಿನ ಓಡಾಟವನ್ನು ಮಾಡಿಕೊಂಡು ಬಹಳಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡ್ತಿರುವಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟರವರೇ, ಮತ್ತೊಬ್ಬ ಯುವ ನಾಯಕ, ಈ ಭಾಗದ ದಕ್ಷಿಣ ಕನ್ನಡ ಮತ್ತು ಉಡುಪಿ 2 ಜಿಲ್ಲೆಗಳಲ್ಲಿ ಓಡಾಟ ಮಾಡಿ ಒಂದು ಅಭಿವೃದ್ಧಿಯನ್ನು ಮಾಡ್ತಿರುವಂಥ ವಿಧಾನ ಪರಿಷತ್ತಿನ ಸದಸ್ಯರಾದ ಕಿಶೋರ್ ಪುತ್ತೂರವರೇ, ವೇದಿಕೆಯಲ್ಲಿರುವ ಈ ಒಂದು ಗೌರವಾನ್ವಿತ ಎಲ್ಲ ಅತಿಥಿಗಳೇ, ಪುಷ್ಪಗಿರಿ ಕೂಡ ನಮ್ಮೊಟ್ಟಿಗೆ ಇದ್ದಾರೆ ಅಣ್ಣ. ಅದೇ ರೀತಿ ಒಬ್ಬೊಬ್ಬರ ಹೆಸರು ಹೇಳೋದಿಲ್ಲ. ಎಲ್ಲ ಇವತ್ತು ನಮಗೆ ಅನುದಾನ ಕೊಟ್ಟ ಸಂಸ್ಥೆಯ ಎಲ್ಲ ನಿರ್ದೇಶಕರುಗಳು ಬಂದಿದ್ದಾರೆ, ಅವರ ಪರವಾಗಿ ಬಂದವರು ಎಲ್ಲರೂ ಇದ್ದೀರಿ. ಎಲ್ಲರಿಗೂ ವಂದಿಸುತ್ತಾ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಗಣ್ಯ ಮಾನ್ಯರೇ, ಮಾತೆಯರೇ, ಮಕ್ಕಳೇ ಹಾಗೂ ಈ ಶಾಲಾ ಮುಖ್ಯ ಶಿಕ್ಷಕಿ ಹಾಗೂ ಸಿಬ್ಬಂದಿ ವರ್ಗದವರೇ, STMCನ ಅಧ್ಯಕ್ಷರು, ಸರ್ವ ಸದಸ್ಯರು, ಹಳೆ ವಿದ್ಯಾಸಂಘದ ಅಧ್ಯಕ್ಷರು, ಸರ್ವ ಸದಸ್ಯರು, ಶಾಲಾ ಮುಖ್ಯ ನಾಯಕ ಹಾಗೂ ಎಲ್ಲ ವಿದ್ಯಾರ್ಥಿ ನಾಯಕರೇ, ಗೋಳಿತೊಟ್ಟು ಇವತ್ತು ಶಾಲಾ ಶತಮಾನೋತ್ಸವ ಅಥವಾ ಒಂದು ದೇವಸ್ಥಾನದ ಬ್ರಹ್ಮಕಲಶವ ಅಂತ ಅನ್ನಿಸುವಷ್ಟು ಸಂಭ್ರಮವನ್ನು ಆಚರಣೆ ಮಾಡ್ತಾ ಈ ಕಡೆಯ ಜನ ಸೇರಿದ್ದೇವೆ. 100 ವರ್ಷ ಆದಾಗ 100 ವರ್ಷದ ಕೊಡುಗೆ ಏನಾದರೂ ಮಾಡಬೇಕು, ಎಲ್ಲ ಹಳೆಯದನ್ನು ಬಿಟ್ಟು ಹೊಸ ಚೇತನಕ್ಕೆ ಹೋಗಬೇಕು ಎನ್ನುವ ಮೊನ್ನೆ ನಮಗೆ ಬಿಸು ಕೂಡ ಬಂತು. ಹೊಸ ವರ್ಷದಲ್ಲಿ ಹೊಸ ಕಟ್ಟಡವನ್ನು ನಾವು ನೂತನವಾಗಿ ಪ್ರಾರಂಭ ಮಾಡಿಕೊಂಡು ಸುಂದರವಾದ ಶಿಕ್ಷಣವನ್ನು ಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ಊರಿನವರ ಪ್ರಜ್ಞೆ, ಅವರಿಗೊಂದಿರುವಂಥ ಕಾಳಜಿ ಇರ್ಬೋದು, ಶಿಕ್ಷಣದ ಪ್ರೇಮಿಗಳ ಒಂದು ಒಗ್ಗೂಡಿಕೆಯಿಂದ ಇವತ್ತು ಕುಶಾಲಪ್ಪಣ್ಣ ಇರ್ಬೋದು, ಇವತ್ತು ಈ ಭಾಗದ ಹಿರಿಯರೆಲ್ಲರೂ ಸೇರಿಕೊಂಡು ನಮ್ಮ ರವಿಯಣ್ಣ ಇದ್ದಾರೆ, ಇವರೆಲ್ಲ ಯಾವಾಗಲೂ ಹೇಳ್ತಾರೆ ನಮ್ಮದು ಶತಮಾನೋತ್ಸವ, ಅದಕ್ಕೇನಾದರೂ ಕೊಡುಗೆ ಕೊಡಬೇಕು ಅಂತೇಳಿ. MRPL ಅಥವಾ ಇನ್ಯಾವುದೇ ಸಂಸ್ಥೆಯಲ್ಲಿ ಲೆಟ್ರ್ ನಾನು ಕೊಟ್ಟಿದ್ದೇನೆ. ಅದರ ಮುಖಾಂತರ ಸಂಸದರು ಕೂಡ ಅದಕ್ಕೊಂದು ಲೆಟ್ರ್ ಮಾಡಿ ಇವತ್ತು ಬಹಳಷ್ಟು ಮೊತ್ತದ ಅನುದಾನವನ್ನು ಕಡೆಗೆ ತಂದಿದೆ. ಈಗಾಗಲೇ MRPL ಅವರು ಕಳೆದ ವರ್ಷ ಕೂಡ ನಮಗೆ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ಹತ್ರ 1 ಕೋಟಿ ಅನುದಾನವನ್ನು ನೀಡಿದ್ದಾರೆ. ಎಲ್ಲ ಶಾಲೆಗಳಿಗೆ ಶೌಚಾಲಯ, ಅಂಗನವಾಡಿ ಕಟ್ಟಡಕ್ಕೂ ಕೊಟ್ಟಿದ್ದಾರೆ, ಶಾಲಾ ಕೊಠಡಿಗಳಿಗೂ ಕೂಡ ಕೊಟ್ಟಿದ್ದಾರೆ. ಇಷ್ಟು ಮೊತ್ತದಕ್ಕಿಂತ ಮತ್ತೆ ಬೇರೆ ಬೇರೆ ಕಟ್ಟಡಗಳಿಗೆ ಅಥವಾ ಪ್ರೈವೇಟ್ ಶಾಲೆಗಳಿಗೆ ಅಥವಾ ಬೇರೆ ಸಂಘ ಸಂಸ್ಥೆಗಳಿಗೆ ಕೂಡ ಅನುದಾನವನ್ನು ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆ ಮುಖಾಂತರ ಇವತ್ತು ನಮ್ಮ ಶಾಲೆಗಳಿಗೆ ಸರ್ಕಾರದ ಕಡೆಯಿಂದ ಬರುವಂಥ ಅನುದಾನ ಕಿಂಚಿತ್ತಾದರೂ ಒಂದಷ್ಟು ಬರಲಿಕ್ಕೆ ಸಾಧ್ಯತೆ ಇಲ್ಲ. ಒಮ್ಮೆ 1 ಕೋಟಿ ಅನುದಾನ ಬಿಡುಗಡೆ ಮಾಡಿ ಎಲ್ಲ ಕ್ರಿಯೋಜನೆ ಕೊಟ್ಟು ನಾನು ಎಲ್ಲಿಗೂ 10 ಲಕ್ಷದ ಕ್ರಿಯೋಜನೆ ಮಾಡಿದಾಗ ಅನುದಾನ ಇಲ್ಲ, ಕಡಿಮೆ ಮಾಡಬೇಕು, 35 ಲಕ್ಷಕ್ಕೆ ಕ್ರಿಯೋಜನೆ ಕೊಡಿ ಅಂತ ಹೇಳಿದರು. ಆಗ ಒಂದಷ್ಟು ಶಾಲೆಗಳನ್ನು ಬಿಟ್ಟು ಕೆಲವಷ್ಟು ಶಾಲೆಗಳನ್ನು ಕೊಟ್ಟಿದ್ದೇನೆ. ಈಗಾಗಲೇ 10 ಲಕ್ಷದ ಅನುದಾನವನ್ನು ಕೊಡ್ತೇನೆ ಅಂತ ಮೊನ್ನೆ ನಾನು ಕುಶಾಲಪ್ಪರಿಗೆ ಹೇಳಿದ್ದೇನೆ. ಖಂಡಿತ ಅದನ್ನು ಈ ವರ್ಷದ ಬಜೆಟ್ನಲ್ಲಿ ಇಟ್ಕೊಂಡು ಕೊಡುವಂಥ ಕೆಲಸವನ್ನು ಮಾಡ್ತೇನೆ ಅಂತ ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಇವತ್ತು ನಾವೆಲ್ಲ ಶಿಕ್ಷಣ ಒಂದು ಪ್ರಾಥಮಿಕ ಹಂತದ ಶಿಕ್ಷಣ ಒಂದು ಫೌಂಡೇಶನ್ ಆಗಿರ್ತದೆ. ಇಲ್ಲಿ ಒಂದು ಒಳ್ಳೆಯ ಶಿಕ್ಷಣ ಸಿಕ್ಕಿದ್ರೆ ಆ ಮಗು ಮುಂದೆ ದೊಡ್ಡವನಾಗಿ ಒಳ್ಳೆಯ ಶಿಕ್ಷಣವನ್ನು ಪಡೆದು ಉತ್ತಮ ಸಮಾಜಮುಖಿ ಕೆಲಸ ಮಾಡುವಂಥ ಸಮಾಜ ನಾಯಕನಾಗಿ ಬೆಳಲಿಕ್ಕೆ ಸಾಧ್ಯ ಇದೆ. ಪ್ರಾಥಮಿಕ ಹಂತದ ಶಿಕ್ಷಣಕ್ಕೆ ನಾವು ಜಾಸ್ತಿ ಒತ್ತನ್ನು ಕೊಡಬೇಕಾಗಿದೆ. ನಿಟ್ಟಿನಲ್ಲಿ ಇವತ್ತು ಒಂದು ಫೌಂಡೇಶನ್ ಇದ್ದಾಗೆ, ಒಂದು 10 ಮಾಳಿಗೆ ಬಿಲ್ಡಿಂಗ್ ಕಟ್ಟಬೇಕಿದ್ರೆ ಅದರ ಫೌಂಡೇಶನ್ ಹೇಗಿರಬೇಕು ಅಂತ ಯೋಚನೆ ಮಾಡ್ತೇವೆ. ಆ ಫೌಂಡೇಶನ್ ಗಟ್ಟಿ ಇದ್ರೆ ಅದರ ಮೇಲೆ ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಬಹುದು. ಅದೇ ರೀತಿಯ ಫೌಂಡೇಶನ್ ಪ್ರಾಥಮಿಕ ಹಂತದ ಶಿಕ್ಷಣ. ಇವತ್ತು ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಣ ಕೊಡಬೇಕಂತ ಶಿಕ್ಷಕರಿಗೂ ಅಲ್ಲಿ STMCನವರಿಗೂ ಆಸೆ ಇದ್ದರೆ ಸರ್ಕಾರದ ಕಾನೂನಿನ ಪ್ರಕಾರದಲ್ಲಿ 40 ಮಕ್ಕಳಿಗೆ 1 ಶಿಕ್ಷಕ ಅಥವಾ 35ಕ್ಕೆ 1 ಶಿಕ್ಷಕ ಅಂತ ಹೇಳಿದರೆ ಇಲ್ಲಿ 60 ಮಕ್ಕಳಿದ್ರೆ 2 ಶಿಕ್ಷಕರನ್ನು ಕೊಡಲಿಕ್ಕೆ ಅವಕಾಶ ಇರುವಂಥದ್ದು ಸರ್ಕಾರದ ನಿಯಮದಲ್ಲಿ. ನಾವೇನ ಅವರಿವರ ಕೈಕಾಲು ಹಿಡಿದು ನಾವು ಒಂದು ಡೊನೇಷನ್ ಕೇಳಿ ಒಂದು 4 ಟೀಚರ್ಸನ್ನು
ಗೌರವ ಶಿಕ್ಷಕಿಯಾಗಿ ತಕೊಂಡು ಆ ಮಕ್ಕಳು ಭವಿಷ್ಯತ್ತಿನ ಬಗ್ಗೆ ಚಿಂತನೆ ಮಾಡಿಕೊಂಡು ನಾವು ಆ ಕೆಲಸವನ್ನು ಈ ಭಾಗದ ಜನ ಮಾಡ್ತಿದ್ದೆ. ಎಲ್ಲ ಶಾಲೆಗಳಲ್ಲಿ ಇದೊಂದು ಸಮಸ್ಯೆ ಇದೆ. ಮುಂದಿನ ದಿನದಲ್ಲಿ ನಾವು ಹೇಳುವಂಥದ್ದು, ಇಂಥ ಒಂದು ಸುಂದರವಾದ ಶಾಲೆ, ಇಷ್ಟು ಬಿಲ್ಡಿಂಗ್ ಇರುವ ಶಾಲೆಗೆ ಇನ್ನಷ್ಟು ಬಿಲ್ಡಿಂಗ್ ಇಲ್ಲದ ಒಂದು 10 ಮಕ್ಕಳಿರುವಂಥದ್ದು, 5 ಮಕ್ಕಳಿರುವಂಥ ಶಾಲೆ ಇರ್ಬೋದು, ಒಂದು 25 ಮಕ್ಕಳಿರುವಂಥ ಶಾಲೆ ಮಕ್ಕಳನ್ನೆಲ್ಲ ಒಗ್ಗೂಡಿಸಿಕೊಂಡು ಅವರು ಒಂದು ಸರ್ಕಾರಕ್ಕೆ ಒಂದು ಒಟ್ಟಿಗೆ ಮೀಟಿಂಗ್ ಕರೆಸಿ ಆ ಮಕ್ಕಳನ್ನೆಲ್ಲ ಆ ಶಾಲೆಯ ಟೀಚರ್ಸ್ಗೆ ಕೊಡುವ ಸಂಬಳವನ್ನು ಒಂದು ಗಾಡಿ ವ್ಯಾನ್ ಮಾಡಿ ಅವರನ್ನು ಈ ಶಾಲೆಗೆ ಶಿಫ್ಟ್ ಮಾಡಿದರೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಸಿಗಲಿಕ್ಕೂ ಸಾಧ್ಯತೆ ಇದೆ. ಶಿಕ್ಷಕರು ಕೂಡ ಜಾಸ್ತಿ, ಆ ಶಿಕ್ಷಕರನ್ನು ಈ ಶಾಲೆಗೆ ಸೇರಿಸ್ಕೊಂಡ್ರೆ ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಕೂಡ ಮುಂದಿನ ದಿನದಲ್ಲಿ ಒಂದು ಒಳ್ಳೆಯ ನಮ್ಮ ಚಿಂತನೆಗಳು ಆಗಬೇಕು ಅಂತ ನಾನು ಕೂಡ ಈ ಭಾಗದ ಜನರಲ್ಲಿ ಹೇಳ್ತೇನೆ. ಇವತ್ತು ಮಕ್ಕಳು ಕಲಿತು ಇವತ್ತು SSLC PUC ಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಯಾವಾಗಲೂ ಫಸ್ಟ್ ಬರುವಂಥದ್ದು. SSLC ಯಲ್ಲಿ ಕೂಡ ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರ ಕೂಡ ಫಸ್ಟ್ ಕ್ಲಾಸ್ ಪಾಸ್ ಆದಂಥ ಮಕ್ಕಳು ಎಲ್ಲರೂ ಇದ್ದಾರೆ. ಅದಕ್ಕೆ ಶಿಕ್ಷಣ ಸಂಸ್ಥೆಗೆ ನಾನು ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ. ಈ ನಿಮ್ಮ ಇಲ್ಲಿ ಕಲಿತ ಮಕ್ಕಳು, ಇಲ್ಲಿ ಕಲಿಸಿದ ಶಿಕ್ಷಕಿಯರು ಪಾಠ ಮಾಡಿ ಕಲಿಸಿ ನೀವು ಪ್ರೌಢಶಾಲೆಗೆ ಕಲಿಸಿದ ಕಾರಣ ಅವರು ಇವತ್ತಲ್ಲಿ ಫಸ್ಟ್ ಕ್ಲಾಸ್ ಬರಲಿಕ್ಕೆ, ಆ ಶಾಲೆಗೆ ಹೆಸರು ತರಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕೋಸ್ಕರ ನಿಮಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ. ಇವತ್ತು ಮಕ್ಕಳು ಪಾಸ್ ಆದ ತಕ್ಷಣ ಫಸ್ಟ್ ಕ್ಲಾಸ್ ಪಾಸ್ ಆದರೆ ಅಪ್ಪ ಅಮ್ಮ ಖುಷಿಯಿಂದ ಕಾಲರ್ ಮೇಲೆ ಮಾಡ್ತಾರೆ, ನನ್ನ ಮಗ ಓದೋದ್ರಲ್ಲಿ ಭಾರಿ ಫಸ್ಟ್ ಇತ್ತೆ ಅಂತೇಳಿ 8 ಮಾರ್ಕ್ ಎತ್ತಿದೆ, ಫಸ್ಟ್ ಕ್ಲಾಸ್ ಪಾಸ್ ಆದ ಅಂತ. ಎಲ್ಲಾದ್ರೂ ಫೈಲ್ ಆದರೆ ನನ್ನ ಮಗ ಹುಷಾರಿದ್ದ, ಒಂದು ಟೀಚರ್ ಸಬ್ಜೆಕ್ಟ್ ಅವನಿಗೆ ಸ್ವಲ್ಪ ಅರ್ಥ ಆಗ್ತಿರ್ಲಿಲ್ಲ ಅಥವಾ ಮಾರ್ಕ್ಸ್ ಸಬ್ಜೆಕ್ಟ್ ಅರ್ಥ ಆಗ್ತಿಲ್ಲ, ಹಾಗೆ ಫೈಲ್ ಆದ್ದು ಅಂತ ಹೇಳ್ತಾರೆ. ಪಾಸ್ ಆದರೆ ಅವ ಬುದ್ಧಿವಂತ, ಫೈಲ್ ಆದರೆ ಟೀಚರ್ ಅಥವಾ ಮಾಸ್ಟರ್ ಸ್ವಲ್ಪ ಬುದ್ಧಿವಂತಿಕೆ ಕಡಿಮೆ ಇರ್ಬೋದು ಅಂತ ಅವರು ಹಾಗಾಗಬಾರ್ದು. ಎಲ್ಲ ಮಕ್ಕಳಿಗೆ ಸಮಾನ ಜ್ಞಾನ ಶಕ್ತಿ ಇರ್ತದೆ, ಆದರೆ ಸಾಮರ್ಥ್ಯದ ಕೊರತೆ ಇರ್ತದೆ. ಎಲ್ಲ ಮಕ್ಕಳಿಗೆ ಒಂದೇ ಸಾಮರ್ಥ್ಯ ಇರುವುದಿಲ್ಲ. ಒಬ್ಬನಿಗೆ ಸಾಮರ್ಥ್ಯ ಜಾಸ್ತಿ ಇರ್ತದೆ, ಒಬ್ಬನ ಸಾಮರ್ಥ್ಯ ಕಡಿಮೆ ಇರ್ತದೆ. ಆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಶಿಕ್ಷಣವನ್ನು ಅವನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಶಾಲೆಗೆ ಪೋಷಕರು ಮುಖ್ಯ. ಶಾಲೆ ಒಂದು ಸರ್ಕಾರಿ ಶಾಲೆ ಇಷ್ಟು ಮಟ್ಟಕ್ಕೆ ಅಭಿವೃದ್ಧಿ ಆಗಬೇಕಿದ್ರೆ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕಲಿಸಿದ ಪೋಷಕರಿಗೆ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ. ಯಾಕಂದ್ರೆ ನೀವು ಇಷ್ಟು ಪ್ರೈವೇಟ್ ಶಾಲೆಗಳಿದ್ದರೂ ನಿಮ್ಮ ಮಕ್ಕಳನ್ನು ಇಲ್ಲಿ ಸರ್ಕಾರಿ ಶಾಲೆಯನ್ನು ಉಳಿಸಿ ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗೆ ಕಲಿಸಿದ ಕಾರಣ ಇವತ್ತು ಸರ್ಕಾರಿ ಶಾಲೆಗಳು ಉಳಿಲಿಕ್ಕೆ ಸಾಧ್ಯ ಆಗಿದೆ. ಮುಂದಿನ ದಿನದಲ್ಲಿ ಈ ಶಾಲೆಯಲ್ಲಿ ಕಲಿತ ಮಕ್ಕಳು ಉಜ್ವಲ ಭವಿಷ್ಯದ ದೃಷ್ಟಿಯಿಂದ ಹೊರಹೊಮ್ಮಳಿ ನಮ್ಮ ತಾಲೂಕಿಗೆ, ನಮ್ಮ ರಾಜ್ಯ, ನಮ್ಮ ರಾಷ್ಟ್ರಕ್ಕೆ ಹೆಸರು ಗಳಿಸುವಂಥ ನಾಯಕರಾಗಿ ಹೊರಹೊಮ್ಮಳಿ ನೀವೆಲ್ಲ ಡಾಕ್ಟರ್, ಇಂಜಿನಿಯರೇ ಆಗಬೇಕಂತ ನಾನು ಹೇಳೋದಿಲ್ಲ. ಇಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಇದ್ದಾರೆ, ಅಂತ ಸೈನಿಕ ಕೂಡ ಹಾಗೆ ನಮ್ಮ ದೇಶ ಕಾಯುವ ನಾಯಕನಾಗಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ, ಅವರಿಗೂ ಇವತ್ತು ನಾವು ಇಷ್ಟು ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತೇವೆ. ಮಳೆ ಗಾಳಿ ಬಂದದಕ್ಕೆ ಹೆದರುತ್ತೆ ಹೊರತು ಬಿಟ್ಟೆ ಬೇರೆ ಯಾವುದಕ್ಕೂ ಹೆರೋದಿಲ್ಲ. ಯಾವ ದೇಶದಲ್ಲಿ ಯುದ್ಧ ಆಗ್ತಿದೆ, ಆದರೂ ನಮಗೆ ಗ್ಯಾಸ್ ಅದಿದು ಸಮಸ್ಯೆ ಇದ್ರೂ ಕೂಡ ನಾವು ನಿರ್ಭೀತಿಯಿಂದ ಇದ್ದೇವೆ ಅಂತ ಹೇಳಿದ್ರೆ ನಮ್ಮನ್ನು ಗಡಿಯಲ್ಲಿ ಕಾಯುವ ಸೈನಿಕರು ಮಳೆ ಗಾಳಿ ಚಳಿ ಮಳೆ ಅಥವಾ ಇಂಥ ಸಂಭ್ರಮದ ಕಾರ್ಯಕ್ರಮ, ಮದುವೆ ಅಥವಾ ಬ್ರಹ್ಮಕಲಶ, ನಾಟಕ, ಯಕ್ಷಗಾನ ಯಾವುದನ್ನು ಬಿಟ್ಟು ಅವರೆಲ್ಲ ಅದು ಯಾವುದೂ ಇಲ್ಲ ಅವರಿಗೆ. ಹೆಂಡತಿ ಮಕ್ಕಳು ತಂದೆ ತಾಯಿಯನ್ನು ಬಿಟ್ಟು ಅಲ್ಲಿ ಗಡಿ ಕಾಯುವ ಕಾರಣ ನಾವಿಲ್ಲಿ ಇಷ್ಟು ಖುಷಿಯಾಗಿದ್ದೇವೆ. ಅದಕ್ಕೆ ಅವರನ್ನು ಕೂಡ ಅವರಿಗೆ ಒಳ್ಳೆಯ ಶಕ್ತಿಯನ್ನು ಭಗವಂತ ಕರುಣಿಸಲಿ, ಆರೋಗ್ಯವನ್ನು ಕರುಣಿಸಲಿ ಅಂತ ಅವರಿಗೂ ನಾವೊಂದು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಈ ಶಾಲೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ ಅಂತ ಮತ್ತೊಮ್ಮೆ ಹೇಳ್ತಾ ಎಲ್ಲ ಶಿಕ್ಷಕ ವೃಂದದವರಿಗೆ, ಪೋಷಕರಿಗೆ, ಊರಿನ ಎಲ್ಲ ಇದಕ್ಕೆಲ್ಲ ದಾನಿಗಳಾಗಿ ಕೆಲಸ ಮಾಡಿದ ಎಲ್ಲರಿಗೂ ತುಂಬ ಹೃದಯದ ಅಭಿನಂದನೆ ಸಲ್ಲಿಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಿದ್ದೇನೆ. ಧನ್ಯವಾದಗಳು. ಬೇರೆ 2 ಕಾರ್ಯಕ್ರಮ ಇದ್ದ ಕಾರಣ ಅನಿವಾರ್ಯ ನಾನು ಸಭಾಧ್ಯಕ್ಷತೆ ಮುಗಿಯುವವರೆಗೆ ಕೂರಬೇಕಿತ್ತು. ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೇನೆ, ನನಗೆ ಮುಂದೆ ಹೋಗಲಿಕ್ಕೆ ಅನುವು ಕೂಡ ಮಾಡಿಕೊಡ್ಬೇಕಂತ ವಿನಂತಿ ಮಾಡ್ಕೊಳ್ತೇನೆ. ಧನ್ಯವಾದಗಳು. ಸುಳ್ಯ ವಿಧಾನಸಭೆ ಸಭಾ ಕ್ಷೇತ್ರದ ಶಾಸಕಿಯಾಗಿ ಆಯ್ಕೆಯಾದಂತಹ ಕುಮಾರಿ ಭಾಗೀರಥಿ ಮುರಳಿಯವರು ತನ್ನ ಕ್ಷೇತ್ರದುದ್ದಕ್ಕೂ ನಿರಂತರ ಪ್ರವಾಸ ಕೈಗೊಳ್ಳುವ ಮುಖಾಂತರದ ಕ್ಷೇತ್ರದ ಜನರ ಸಮಸ್ಯೆಗಳನ್ನು ಅತ್ಯಂತ ಹತ್ತಿರದಿಂದ ತಿಳಿಯುವುದರ ಜೊತೆಗೆ ತ್ವರಿತವಾದಂತಹ ಪರಿಹಾರವನ್ನು ನೀಡುವುದರ ಮೂಲಕ ಎಲ್ಲರ ಪ್ರೀತಿಗೆ ಪಾತ್ರರಾದಂತಹ ಮಾನ್ಯ ಶಾಸಕಿಯವರಿಗೆ ಎಲ್ಲರ ಪರವಾಗಿ ವಿಶೇಷವಾದಂತಹ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಮಾತನಾಡುವ ಪುಸ್ತಕ ಬಿಡುಗಡೆ ಮಾಡಿದಂತಹ ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ಒಂದು ಫೋಟೋ ತೆಗಿಬೇಕು ಅಂತ ವಿನಂತಿಸ್ತಾ ಇದ್ದಾರೆ.
ಇನ್ನು ಮುಂದಕ್ಕೆ ಶ್ರೀಯುತ ಕಿಶೋರ್ ಕುಮಾರ್ ಬಿಯರ್, ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಕರ್ನಾಟಕ ಸರ್ಕಾರ, ಮಾತನಾಡುವ ಪುಸ್ತಕವನ್ನು ಬಿಡುಗಡೆಗೊಳಿಸಿದವರು. ಸರ್, ತಮ್ಮ ಮಾತಿಗಾಗಿ ಈ ವೇದಿಕೆ. ಶತಸಿರಿ ಕಾರ್ಯಕ್ರಮದ ಸರ್, ಒಂದು ನಿಮಿಷ. ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅನ್ಯ ಕಾರ್ಯ ನಿಮಿತ್ತ ಈ ಒಂದು ವೇದಿಕೆಯಿಂದ ತೆರಳುತ್ತಿರುವಂತಹ ಮಾನ್ಯ ಸಂಸದರಾದಂತಹ ಶ್ರೀಯುತ ಬ್ರಿಜೇಶ್ ಚೌಟ ಸರ್ ಹಾಗೂ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಕುಮಾರಿ ಭಾಗೀರಥಿ ಮುರಳಿಯ ತಮಗೆ ಒಂದು ಸಣ್ಣ ಒಂದು ಗೌರವದ ಸ್ಮರಣಿಕೆಯನ್ನು ನೀಡಿ ನಮ್ಮ ಶಾಲಾ ಶತಮಾನೋತ್ಸವ ಸಮಿತಿ ಹಾಗೂ ಊರ ವಿದ್ಯಾಭಿಮಾನಿಗಳ ಪರವಾಗಿ ವಿಶೇಷವಾದಂತಹ ಗೌರವ ಸಲ್ಲಿಸುವಂತ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಈ ಒಂದು ಗೌರವ ಅರ್ಪಣೆಯನ್ನ ಮಾಡಬೇಕಾಗಿ ಸಮಿತಿಯ ಎಲ್ಲ ಗೌರವಾನ್ವಿತ ಗಣ್ಯರು ಹಾಗೂ ಶಾಲಾ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು ಹಾಗೂ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರನ್ನು ಅತ್ಯಂತ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೇನೆ. ಮಾನ್ಯ ಶಾಸಕಿಯಾದಂಥ ಕುಮಾರಿ ಭಾಗೀರಥಿ ಮುರಳಿಯ ಇವರಿಗೆ ಶಾಲನ್ನು ಹೊದಿಸಿ ಗೌರವ ಅರ್ಪಣೆ ಮಾಡಬೇಕಾಗಿ ನಮ್ಮ ಶಾಲೆಯ ಮುಖ್ಯ ಗುರುಗಳಾದಂಥ ಶ್ರೀಮತಿ ಜಯಂತಿ BM ರವರಲ್ಲಿ ವಿನಂತಿಸ್ತಾ ಇದ್ದೇನೆ. ಅನ್ಯ ನಿಮಿತ್ತ ಶತಸಿರಿ ಸಂಭ್ರಮದಿಂದ ವಿರಮಿಸುತ್ತಿದ್ದಾರೆ. ಇವರಿಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟು ಅತ್ಯಂತ ಗೌರವದಿಂದ ಬೀಳ್ಕೊಡಬೇಕಾಗಿ ವಿನಂತಿಸ್ತಾ ಶಾಲಾ ಶತಮಾನೋತ್ಸವ ಸಮಿತಿಯ ವತಿಯಿಂದ ವಿಶೇಷವಾದಂತಹ ಒಂದು ಮನವಿಯನ್ನ ನಮ್ಮ ಶಾಲಾ ಶತಮಾನೋತ್ಸವ ಸಮಿತಿಯ ಉಪಾಧ್ಯಕ್ಷರು, ಅಧ್ಯಕ್ಷರು ಸೇರಿದಂತೆ ನಮ್ಮ ನಾಯಕರು ಆ ಒಂದು ಮನವಿಯನ್ನ ಮಾನ್ಯ ಶಾಸಕಿ ಹಾಗೂ ಸಂಸದರಿಗೆ ಹಸ್ತಾಂತರಿಸಿದ್ದಾರೆ. ಖಂಡಿತವಾಗಿ ಎಲ್ಲ ಬೇಡಿಕೆಗಳನ್ನ ಇನ್ನು ಬರುವ ಶೈಕ್ಷಣಿಕ ವರ್ಷದಲ್ಲಿ ಈಡೇರಿಸುತ್ತಾರೆಂಬ ಭರವಸೆಯನ್ನ ಖಂಡಿತವಾಗಿಯೂ ನಾವು ನಿರೀಕ್ಷಿಸ್ತಾ ಇದ್ದೇವೆ ಸರ್. ತಮ್ಮೆಲ್ಲರ ಸಹಕಾರಕ್ಕೆ ಮತ್ತೊಮ್ಮೆ ಇಲ್ಲಿ ಸೇರಿರುವಂತಹ ಎಲ್ಲ ಊರಿನ ಮಹಾ ಜನತೆಯ ಪರವಾಗಿ ವಿಶೇಷವಾದಂತಹ ಕೃತಜ್ಞತೆಯನ್ನ ಮಾನ್ಯ ಸಂಸದರು ಹಾಗೂ ಮಾನ್ಯ ಶಾಸಕಿಯವರಿಗೆ ಸಲ್ಲಿಸ್ತಾ ಇದ್ದೇವೆ. ಶತಸಿರಿ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಆಗ್ತಾ ಉಂಟು. ಈಗಾಗಲೇ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಮಾಡಿ ದೇಶದ ಸೈನಿಕನಾಗಿ ದೇಶ ಸೇವೆಯನ್ನು ಮಾಡಿದ ನಂತರ ರಾಜಕೀಯ ಕ್ಷೇತ್ರವನ್ನು ಆರಿಸಿಕೊಂಡು ಇಲ್ಲಿ ಕೂಡ ಸಮಾಜದ ಸೇವೆಯನ್ನು ಮಾಡಲಿಕ್ಕೆ ತನ್ನೆಲ್ಲ ಶಕ್ತಿಯನ್ನ ತುಂಬಿಸ ಕಂಕಣಬದ್ಧರಾದಂಥ ಬ್ರಿಜೇಶ್ ಚೌಟರವರು ಈಗಾಗಲೇ ಹೋದರು. ಅದರ ಜೊತೆಗೆ ಈ ಭಾಗದ ಅಭಿವೃದ್ಧಿ ಹರಿಕಾರರು ಪ್ರತಿಯೊಬ್ಬರ ಮನೆಯ ಮಗಳಾಗಿ ಎಲ್ಲರ ಸಮಸ್ಯೆಗೆ, ಸಮಾಜದ ಸಮಸ್ಯೆಯನ್ನು ತನ್ನ ಸ್ವಂತದ ಸಮಸ್ಯೆಯಂತೆ ಯೋಚನೆ ಮಾಡಿ ಕೆಲಸ ಮಾಡ್ತಾ ಇರುವಂತಹ ಸಹೋದರಿ ಕುಮಾರಿ ಭಾಗೀರಥಿ ಮುರಳಿ ಅವರವರೇ, ಆತ್ಮೀಯ ಮಿತ್ರ ಶ್ರೀ ನವೀನ್ ಭಂಡಾರಿ ಅವರೇ, ಸಹೋದರ ಯುವಕರ ಕಣ್ಮಣಿ ಶ್ರೀ ಕಿರಣ್ ಚಂದ್ರ ಪುಷ್ಪಗಿರಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ತುಂಬಾ ಉದ್ದ ಆಗ್ತದೆ ಯಾಕಂದ್ರೆ ತಾಯಿ ದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಉಂಟಲ್ಲ, ಎಲ್ಲ ಗಣ್ಯರು ಯಾರು ಕೂಡ ಬೇಸರ ಮಾಡದೆ ಎಲ್ಲ ಗಣ್ಯರಿಗೆ ಹೃದಯ ತುಂಬಿ ವಂದಿಸುತ್ತಾ, ಸೇರ್ತಕ್ಕಂಥ ಶ್ರದ್ಧೆಯ ತಾಯಂದಿರೇ, ಸಜ್ಜನ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ತುಂಬಾ ಖುಷಿ ಆಗ್ತಾ ಉಂಟು. ಯಾವುದೇ ಒಂದು ಪಂಚಾಯತ್ ಸದಸ್ಯರು ಕೂಡ ಇದ್ದಾರೆ ನನ್ನ ವೋಟರ್ಸ್, ಅವರನ್ನು ಕೂಡ ನೆನಪಿಸ್ತಾ, ಯಾವುದೇ ಒಂದು ಊರಿಗೆ ಹೋದಾಗ ಆ ಶಾಲೆಯನ್ನು ನೋಡಿದಾಗ ಗೊತ್ತಾಗ್ತದಂತೆ ಆ ಊರು ಯಾವ ರೀತಿ ಅಭಿವೃದ್ಧಿ ಆಗ್ತದೆ ಅಂತ ಗೊತ್ತಾಗ್ತದಂತೆ. ಇಲ್ಲಿ ಬಂದಾಗ ಈ ಊರು ಯಾವುದೇ ರೀತಿಯಲ್ಲಿ ಹಿಂದೆ ಇಲ್ಲ, ಶಿಕ್ಷಣದಲ್ಲಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಒಗ್ಗಟ್ಟಿನಲ್ಲಿ, ಸಾಮರಸ್ಯದಲ್ಲಿ. ಅದಕ್ಕೋಸ್ಕರ ನಿಮ್ಗೆಲ್ರಿಗೂ ವಂದನೆ, ಅಭಿನಂದನೆ, ಹೃದಯ ತುಂಬಿದ ವಂದನೆ ಸಲ್ಲಿಸ್ತೇನೆ. ಹಲವು ಭಾಷೆ ನುಡಿ ಲಿಪಿಗಳ ತೋಟ, ಹಲವು ಮತ ಪಂಥಗಳ ರಸದೂಟ, ಕಾಣಲು ಕಾಮನ ಬಿಲ್ಲಿನ ನೋಟ, ಬಗೆ ಬಗೆ ಸಂಕುಲವು ನಮ್ಮಿ ತಾಯಿ ನೆಲವು ಅಂತ ಕವಿ ಬರೆದಿದ್ದಾರೆ. ಎಲ್ಲರೂ ಕೂಡ ಒಬ್ಬ ಮಗು ಹುಟ್ಟಬೇಕಾದ್ರೆ ತಾಯಿಯ ಎದೆಯಲ್ಲಿ ಹಾಲು ಕೊಡ್ತದೆ ತಾಯಿ, ಭಗವಂತನ ಸೃಷ್ಟಿ ಅದು. ಆ ಮಗು ಅನಾಥ ಆಗುವುದೇ ಇಲ್ಲ. ಮಗು ಹುಟ್ಟಿದ ತಕ್ಷಣ ತಾಯಿ ಎದೆ ಹಾಲು ಕೊಟ್ಟರೆ ಅದರ ಜೊತೆಗೆ ಎಲ್ಲ ಸಂಬಂಧಿಕರು, ಅಕ್ಕ, ತಂಗಿ, ಅಣ್ಣ, ಭಾವ, ಎಲ್ಲರೂ ಆ ಮಗುವಿಗೆ ಅಜ್ಜ, ಅಜ್ಜಿ ಎಲ್ಲರನ್ನ ಕೊಡ್ತಾರೆ. ಅಂದ್ರೆ ಆ ರೀತಿ ದೇವರು ಆ ಮಗುವನ್ನ ಸಲಹಲಿಕ್ಕೆ ಎಲ್ಲ ರೀತಿಯ
ಒಂದು ವ್ಯವಸ್ಥೆಯನ್ನು ದೇವರು ಮಾಡಿರ್ತಾರೆ. ಆ ಮಗುವಿಗೆ ತಾಯಿ ಮೊದಲ ಪಾಠಶಾಲೆ ತಾಯಿಯಿಂದಲೇ. ಆ ತಾಯಿ ತನ್ನ ಎಲ್ಲ ಕಷ್ಟವನ್ನು ಹೆರಿಗೆ ಆಗ್ಬೇಕು ನಮ್ಗೆ ಗೊತ್ತು. ಆ ತಾಯಿ ಎಷ್ಟು ಕಷ್ಟಪಡ್ತಾರೆ ಅಂದ್ರೆ ಇನ್ನೊಂದು ಪುನರ್ಜನ್ಮ ತಾಯಿಗೆ. ಮಗುವನ್ನು ಹೆರಬೇಕಾದ್ರೆ ಆ ನೋವು ಆ ತಾಯಿಗೆ ಗೊತ್ತು. ಆ ಭಗವಂತ ಆ ನೋವನ್ನು ತಡೆಯುವ ಶಕ್ತಿಯನ್ನು ಕೂಡ ಭಗವಂತ ಆ ತಾಯಿ ಕೊಟ್ಟು, ಅದಕ್ಕೋಸ್ಕರ ತಾಯಿ ಶಕ್ತಿ ಸ್ವರೂಪಿಣಿ. ಎಲ್ಲವನ್ನ ತ್ಯಾಗ ಮಾಡ್ತಾರೆ ತಾಯಿ ಆ ಮಗುವಿಗೋಸ್ಕರ, ಮಗುವಿನ ಉಜ್ವಲ ಭವಿಷ್ಯಕ್ಕೋಸ್ಕರ. ಆ ತಾಯಿ ಆ ಮಗುವಲ್ಲಿ ಎಲ್ಲಿ ಕೂಡ ತಾರತಮ್ಯವನ್ನು ಮಾಡುವುದೇ ಇಲ್ಲ. ಆ ಮಗು ಅದರ ನಂತರ ಬರೋದು ಶಾಲೆಗೆ ಬಂದಾಗ ಆ ಮಕ್ಕಳು ಕೂಡ ಅಲ್ಲೇ ಏನು ಕುಟುಂಬ ಪದ್ಧತಿ ಏನು ಮನೆಯಲ್ಲಿ ಇರ್ತದೆ ಅದೇ ಪದ್ಧತಿ ಆ ಶಾಲೆಯಲ್ಲಿ ಸಿಗ್ತದೆ. ಆ ಮಕ್ಕಳಿಗೆ ಯಾವ ಜಾತಿ, ಇನ್ನೊಂದು ಮತ, ಧರ್ಮ ಯಾವುದು ಗೊತ್ತಿಲ್ಲ. ಮುಗ್ಧ ಮಕ್ಕಳು ಎಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿ ಕುಟುಂಬದಂತೆ ಬೆಳೀಲಿಕ್ಕೆ ಆಗ್ತದೆ. ಅದರ ನಂತರ ವಿದ್ಯಾಭ್ಯಾಸ ಆದ ನಂತರ ಒಂದಷ್ಟು ಅಂಕವನ್ನು ಪಡೆದ ನಂತರ ಉತ್ತೀರ್ಣ ಆದ ನಂತರ ಉತ್ತಮ ಉದ್ಯೋಗಕ್ಕೆ ಹೋಗ್ತಾರೆ. ಅದರ ನಂತರ ಮದುವೆ ಆಗ್ತದೆ, ಒಂದಷ್ಟು ಸಮಾಜ ಸೇವೆ ಕೂಡ ಮಾಡ್ತಾರೆ. ನಾನನ್ನೋದು 100 ವರ್ಷ, ಇದು ಕಾಲಚಕ್ರ ಮುಗ್ದು ಹೋದಲ್ಲ. 100 ವರ್ಷ ಅಂದ ತಕ್ಷಣ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಅಧ್ಯಕ್ಷರಾಗಿದ್ರು, ಯಾರೆಲ್ಲರ ಈ ಶಾಲೆಗೆ ಜಾಗ ಕೊಟ್ಟು ಶ್ರಮವನ್ನು ವಹಿಸಿ ಸಂಘಟಿತ ಸಮಾಜವನ್ನು ನಿರ್ಮಾಣ ಮಾಡಿ ಎಲ್ಲ ಜಾತಿಯನ್ನು ಒಟ್ಟು ಸೇರಿಸಿ 100 ವರ್ಷ ಅದಕ್ಕೆ ಸಮಯ ಕೊಟ್ಟರಲ್ಲ, ಅದಕ್ಕೋಸ್ಕರ ಎಲ್ಲರೂ ಜೋರಾದ ಚಪ್ಪಾಲೆ ಹಿರಿಯರಿಂದ ಕಿರಿಯರ ತನಕ. ಆ 100 ವರ್ಷದಲ್ಲಿ ಇದು ಕೇವಲ ಕಟ್ಟಡ, ಇಟ್ಟಿಗೆ, ಕಲ್ಲು, ಮಣ್ಣಿನ, ಸಿಮೆಂಟಿನ ಕಟ್ಟಡ ಅಲ್ಲ. ಸುಮಾರು ಗುರು ವೃಂದದವರು ತಮ್ಮ ಶಕ್ತಿ ಮೀರಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುವ ಮುಖಾಂತರ, ಆ ಮಕ್ಕಳ ಪ್ರೀತಿಯನ್ನು ಪಡೆ, ಆ ಮಕ್ಕಳ ನಗುವನ್ನು ನೋಡುವ ಮುಖಾಂತರ, ಒಬ್ಬ ಗುರುವಿಗೆ ಮಾತ್ರ ಇರುವಂಥದ್ದು ತನ್ನ ಶಿಷ್ಯ ನನಗಿಂತ ಎತ್ತರಕ್ಕೆ ಹೋದಾಗ ತುಂಬಾ ಖುಷಿ ಪಡುವಂಥದ್ದು ಆ ಗುರುವೃಂದ. ಅದಕ್ಕೋಸ್ಕರ ಒಂದು ಜೋರಾದ ಚಪ್ಪಾಳೆ ಗುರುವೃಂದಕ್ಕೂ ಕೂಡ. ತಮ್ಮೆಲ್ಲ ಇಡೀ ಜೀವನವನ್ನೇ ಸವಿಸ್ತಾರೆ ಅವರು. ತಮ್ಮ ಸ್ವಂತ ಸ್ವಾರ್ಥ ಯಾವುದೇ ಇಲ್ಲ. 100% ರಿಸಲ್ಟ್ ಬರಬೇಕು, ಹೆಚ್ಚಿನ ಅಂಕ ಬರಬೇಕು, ಎಲ್ಲ ಕಡಿಮೆ ಅಂಕವನ್ನು ಕೂಡ ಅತ್ಯಂತ ಪ್ರೀತಿ ನೋಡುವಂಥ ಗುರುವೃಂದ. ಆ ಕಾರಣಕ್ಕೆ ಒಂದು ಉತ್ತಮ ಈ ಭಾಗದ ಇದಕ್ಕೆ ಒಂದು ಇವತ್ತು ಸದ್ಭಾವ ಸ್ಮರಣ ಸಂಚಿ ಕೂಡ ಬಿಡುಗಡೆ ಆಗಿದೆ. ಸದ್ಭಾವ ಅಂದ ತಕ್ಷಣ ಸದ್ಭಾವ. ಆ ಕಾರಣಕ್ಕೆ ಅದರ ಜೊತೆಗೆ ಮಕ್ಕಳು ಪುಸ್ತಕ ಬರೆದಿದ್ದಾರೆ, ಮಾತನಾಡೋ ಪುಸ್ತಕ ಅಂತ. ನಾನನ್ನೋದು ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಕೊಡುಗೆ ದಾನವನ್ನು ಕೊಟ್ಟಿದ್ದಾರೆ ಅವರಿಗೆ ಆ ಭಗವಂತ ಶಕ್ತಿ ಕೊಡಲಿ. ಸಂಸ್ಥೆಯವರು ನೀವು ನಿಮ್ಮ ಶಕ್ತಿ ಮೀರಿ ಇಲ್ಲಿ ಕೊಟ್ಟಿದ್ದೀರಿ, ಇನ್ನಷ್ಟು ನೀವು ಕೊಡಬೇಕು, ನಿಮಗೂ ಕೂಡ ಆ ಮನಸ್ಸು ಬೇಕು. ಆ ಕಾರಣಕ್ಕೆ ನಿಮಗೂ ನಾನು ಹೃದಯ ತುಂಬಿದ ವಂದನೆಯನ್ನು ಸಲ್ಲಿಸ್ತೇನೆ. ನವೀನ್ ಭಂಡಾರಿ ಅವರು ನಿಮಗೂ ಕೂಡ, ಯಾಕಂದ್ರೆ ಎಲ್ಲರೂ ಸಮಾನ ಮನಸ್ಕರಾಗಿ ಒಟ್ಟು ಸೇರಿದಾಗ ಈ ರೀತಿಯ ಉತ್ತಮವಾದ ಒಂದು ಸಂಸ್ಥೆ ಮೂಡಿ ಬರಲಿಕ್ಕೆ ಸಾಧ್ಯತೆ ಉಂಟು. ನನ್ನನ್ನು ಕೂಡ ತುಂಬ ಪ್ರೀತಿಯಿಂದ ಕರೆದಿದ್ದೀರಿ. ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಗೆ, ಗುರುವೃಂದಕ್ಕೆ, ಗ್ರಾಮಸ್ಥರು ನೋಡಿದ್ರೆ ಖುಷಿ ಆಗ್ತದೆ. ನಾವು ಎಲ್ಲರೂ ಒಂದೇ ಕುಟುಂಬದಲ್ಲಿ ಅಂತ ಇಲ್ಲಿ ಕೂತಿದ್ದೇವೆ. ಆ ಕಾರಣಕ್ಕೆ ಇಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಇನ್ನಷ್ಟು ವಿದ್ಯಾರ್ಥಿ, ನಾನು ಕೂಡ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಕಲ್ತವ, ಶ್ರೀಮತಿ ಗೌರಿ ಮೆಮೋರಿಯಲ್ ಸ್ಕೂಲ್ ಭಕ್ತಗುಡಿಯಲ್ಲಿ ಕಲ್ತವ ನಾನು, ಕಲ್ಪನೆ ಹೈಸ್ಕೂಲ್. ಅಂದ್ರೆ ನಾನನ್ನೋದು ನೀವು ನಿಮ್ಮ ಎಲ್ಲವನ್ನ ಶ್ರಮವನ್ನ ಅತ್ಯಂತ ಶ್ರದ್ಧೆಯಿಂದ ಮಾಡಿದಾಗ ನಾವು ವಿಧಾನ ಪರಿಷತ್ ಶಾಸಕನಾಗಿದ್ದೇನೆ. ನಾನನ್ನೋದು ಇದಕ್ಕೆ ಎಲ್ಲರ ಆಶೀರ್ವಾದ ಉಂಟು, ದೇವರ ಭಗವಂತನ ಆಶೀರ್ವಾದ ಉಂಟು. ಮತ್ತೆ ನಾವು ಜೀವನದಲ್ಲಿ ಕಷ್ಟ ಬಂದಾಗ ಅದು ಕಾಲಚಕ್ರ, ಕಷ್ಟ ಬಂದ್ರೆ ಮನೆ ಸುಖ ಸಿಗಲೇಬೇಕು. ಆ ಕಾರಣಕ್ಕೆ ತಾಯಂದಿರೇ, ಜಾಗೃತ ತಾಯಂದಿರ ಸಮಾಜ ನಿರ್ಮಾಣ ಆಗಿದೆ. ನಿಮಗೆಲ್ಲರಿಗೂ ನಾನು ಭಕ್ತಿಪೂರ್ವಕ ನಮನವನ್ನು ಮಾಡ್ತಾ ನಿಮ್ಗೆಲ್ಲರಿಗೂ ಶುಭವಾಗಲಿ. ಈ ಶಾಲೆಯಲ್ಲಿ ಕಲಿತಂತ ವಿದ್ಯಾರ್ಥಿ ಇನ್ನಷ್ಟು ಎತ್ತರಕ್ಕೆ ಹೋಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಮಾತನ್ನು ಮುಗಿಸ್ತಾನೆ. ಭಾರತ್ ಮಾತಾ ಕಿ ಜೈ. ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದಂತಹ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂತಹ ಶ್ರೀಯುತ ಕಿಶೋರ್ ಕುಮಾರ್ ಬಿಆರ್ ಅವರಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬದಲಾವಣೆಯನ್ನು ಮಾಡ್ತಾ ಇದ್ದೇವೆ. ಸರ್ ಅವರಿಗೆ ಅತಿ ತುರ್ತಾಗಿ ಹೋಗುವ ಕಾರಣ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತೇಳಿ ಗಣ್ಯ ಅತಿಥಿಗಳಲ್ಲಿ ವಿನಂತಿಸ್ತಾ ಇದ್ದೇನೆ. ನಮ್ಮ ಈ ಶತಮಾನೋತ್ಸವ ಸಮಿತಿಯ ಸವಿ ನೆನಪಿಗಾಗಿ ಕಟ್ಟಿರುವಂತಹ ಈ ನೂತನ ಶಾಲಾ ಇಷ್ಟೊಂದು ಅದ್ಭುತವಾಗಿ ಇಲ್ಲಿ ಆಗಬೇಕು ಅಂತಂದ್ರೆ ಇದರ ಹಿಂದೆ ಶ್ರಮಿಸಿದಂತಹ ದೊಡ್ಡ ದೇಣಿಗೆಯನ್ನು ನೀಡಿದಂತಹ ಅನೇಕ ಮಹಾನುಭಾವರಿದ್ದಾರೆ. ಅದರಲ್ಲಿ ಪ್ರಮುಖವಾದಂತಹ ಕೆಲವು ದಾನಿಗಳಿಗೆ ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮ, ಅದರಲ್ಲೂ ಪ್ರಮುಖವಾಗಿ ವಿಶೇಷವಾಗಿ ವಿವಿಧ ಕಾರ್ಪೊರೇಟ್ ಸಂಸ್ಥೆಗಳು MRPL, NMPTA, ಪ್ಯಾರದೀಪ್ ಫಾಸ್ಫೇಟ್ಸ್ ಪ್ರೈವೇಟ್ ಲಿಮಿಟೆಡ್, ಈ 3 ಸಂಸ್ಥೆಗಳ ಪ್ರತಿನಿಧಿಗಳಿಗೆ ಮತ್ತು ನಮ್ಮ ಒಂದು ವಿಶೇಷವಾದಂತಹ 1 ಲಕ್ಷಕ್ಕಿಂತಲೂ ಹೆಚ್ಚು ಮೊತ್ತದ ದೇಣಿಗೆಯನ್ನ ನೀಡಿ ನಮಗೆ ಸಹಕರಿಸಿದಂತಹ
ನಮ್ಮ ಊರಿನ ಮಹಾ ಗಣ್ಯ ನಾಯಕರಿಗೆ ಒಂದು ಗೌರವ ಸಮರ್ಪಣಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ವೇದಿಕೆಯಲ್ಲಿರುವಂತಹ ಗಣ್ಯರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮೊದಲಿಗೆ ಶ್ರೀ ಪ್ರದೀಪ್ ಕುಮಾರ್, ಮ್ಯಾನೇಜರ್ ಆಪರೇಷನ್ ಡಿಪಾರ್ಟ್ಮೆಂಟ್ MRPL ಮಂಗಳೂರು. ಅದೇ ರೀತಿಯಲ್ಲಿ ಶ್ರೀ ಎಸ್ ಗಿರೀಶ್, ಪ್ಲಾಂಟ್ ಹೆಡ್ ಪ್ಯಾರದೀಪ್ ಪ್ರಾಸ್ಪೆಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಮಂಗಳೂರು. ಡಾಕ್ಟರ್ ಯೋಗೀಶ್, CSR ಹೆಡ್ ಪ್ಯಾರದೀಪ್ ಪ್ರಾಸ್ಪೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಮಂಗಳೂರು. ಬಂಧುಗಳೇ, ನಡೆದಾಡಲು ಕಲಿಯುವ ಮಗುವಿಗೆ ತಾಯಿಯ ಕೈ ಆಸರೆಯಂತೆ, ನಡೆದಾಡುವ ನಮಗೆ ಭೂಮಿ ತಾಯಿಯ ಆಸರೆಯಂತೆ, ಅದೇ ರೀತಿ ಸಮಾಜದಲ್ಲಿ ಇಂತಹ ಸುಂದರ ಶಾಲೆಗಳು ಅಭಿವೃದ್ಧಿ ಏಳಿಗೆಯನ್ನು ಕಾಣಬೇಕಾದರೆ ಇಂಥ ದಿಗ್ಗಜರ ದಾನಿಗಳೇ ಶಕ್ತಿ ಮತ್ತು ಪ್ರೀತಿ ಮುಖ್ಯವಂತೆ. ಇದೀಗ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಈ ಒಂದು ಸುಂದರವಾದ ವೇದಿಕೆಯಲ್ಲಿ ಸನ್ಮಾನ ಸ್ವೀಕಾರ ಮಾಡ್ತಾ ಇದ್ದಾರೆ. ಇವರಿಗೆ ತುಂಬ ಮನವಾಗಿ ಎಲ್ಲರೂ ಕೈ ಚಪ್ಪಾಳೆಯ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎರಡು ಕೈ ಸೇರಿದ್ರೆ ಚಪ್ಪಾಳೆಯ ಶಬ್ದ ಹೇಗೆ ಕೇಳುತ್ತೋ ಅದೇ ರೀತಿ 10 ಮನಸ್ಸುಗಳು ಒಂದಾದ್ರೆ ಒಗ್ಗಟ್ಟಿನ ಶಬ್ದ ಕೇಳುತ್ತೆ. ಆದುದರಿಂದ ಅಂತ ಒಗ್ಗಟ್ಟು ಮಹಾದಾನಿಗಳಲ್ಲಿದೆ. ನಮ್ಮ ಈ ವಿದ್ಯಾದೇಗುಲ ಮೇಲಿನ ಪ್ರೀತಿ, ಗೌರವ, ಅಭಿಮಾನಕ್ಕೆ ಎಂದೆಂದೂ ತಲೆಬಾಗುತ್ತಾ ನಾವು ಕೊಡಮಾಡುವ ಪ್ರೀತಿ, ಅಭಿಮಾನದ ಗೌರವ ಸಮರ್ಪಣೆ ತಾವುಗಳು ಸ್ವೀಕರಿಸಿ ಇನ್ನಷ್ಟು ಸಹಕಾರವನ್ನು ನಾವು ಈ ವಿದ್ಯಾಸಂಸ್ಥೆಯ ಕಡೆಯಿಂದ ಬೇಡಿಕೊಳ್ಳುತ್ತಾ, ಇದು ಕೊಡಮಾಡುವ ನಿಮಗೆ ಗೌರವದ ಸನ್ಮಾನ. ನಿಮಗೆ ಆ ಭಗವಂತ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಎಂದು ಈ ಮೂಲಕ ಆಶಿಸುತ್ತೇವೆ. ಒಂದು ವಿಶೇಷವಾದಂತಹ ಸಿಹಿ ಸುದ್ದಿ, ಪ್ಯಾರದೀಪ್ ಫಾಸ್ಫೇಟ್ಸ್ ಪ್ರೈವೇಟ್ ಲಿಮಿಟೆಡ್ ಈ ಒಂದು ಸಂಸ್ಥೆಯಲ್ಲಿ ನಮ್ಮ ಶಾಲೆಯ ಹೆಮ್ಮೆಯ ಪೂರ್ವ ವಿದ್ಯಾರ್ಥಿ ಮಿಸ್ಟರ್ ಹರ್ಷಿತ್ ಪುರ ಇವರು ಅಲ್ಲಿ ಒಂದು ಉದ್ಯೋಗಿಯಾಗಿ ಕೆಲಸ ಮಾಡ್ತಿದ್ದಾರೆ ಎಂಬುದು ನಮ್ಮ ಶಾಲೆಯ ಹೆಮ್ಮೆಯ ವಿಚಾರ. ಕುಮಾರ್ ಹರ್ಷಿತ್ ಅವರಿಗೆ ಮತ್ತು ನಮ್ಮ ಶಾಲೆಯ ಪೂರ್ವ ವಿದ್ಯಾರ್ಥಿ ಕುಮಾರ್ ಹರ್ಷಿತ್ ಅವರಿಗೆ ವಿಶೇಷವಾದಂತಹ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ನಮ್ಮ ಈ ಒಂದು ಸಂಸ್ಥೆಗೆ ವಿಶೇಷವಾದಂತಹ ದೇಣಿಗೆ ನೀಡಿದಂತಹ ಶ್ರೀಯುತ ಸೂಫಿ ಇಬ್ರಾಹಿಂ ಸಮರಗುಂಡಿ, ಅನಿವಾರ್ಯ ಕಾರಣಗಳಿಂದ ಅವರು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗಲಿಲ್ಲ. ಅವರ ಕುಟುಂಬದವರು ಯಾರಾದರೂ ಇದ್ರೆ ತಕ್ಷಣವೇ ಬಂದು ನಮ್ಮ ಒಂದು ಸಣ್ಣ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಶ್ರೀ ಕೆ ಶ್ರೀಧರ್ ರೈ, ಬಿಸಿನೆಸ್ ಅಸೋಸಿಯೇಟ್ಸ್, ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿ ಲಿಮಿಟೆಡ್, ಇವರ ಪರವಾಗಿ ಯಾರಾದರೂ ಕುಟುಂಬದವರು ಇದ್ದಲ್ಲಿ ತಕ್ಷಣವೇ ವೇದಿಕೆ ಬಂದು ನಮ್ಮೊಂದಿಗೆ ಸಹಕರಿಸಬೇಕು. ಅದೇ ರೀತಿಯಲ್ಲಿ ಶ್ರೀ ಕೇಶವ್ ಪೂಜಾರಿ ಕಿನ್ನಡ್ಕ ನಮ್ಮೊಂದಿಗಿದ್ದಾರೆ. ಮಾಲಕರು ಶ್ರೀ ದುರ್ಗಾ ಬಿಡಿ ಗೋಳಿತಟ್ಟು ತಾವು ಸನ್ಮಾನ ಪೀಠವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಶ್ರೀ ಅಬ್ದುಲ್ ಹಮೀದ್ ಹೊಸಮನೆ ಅಸ್ಕಾಫ್, ಮ್ಯಾನೇಜಿಂಗ್ ಡೈರೆಕ್ಟರ್ ಪ್ಲಾಂಟೆಡ್ ಸೊಲ್ಯೂಷನ್ ಗ್ರೂಪ್ ಜುಬೈಲ್, ಅವರ ಪರವಾಗಿ ಅವರ ಕುಟುಂಬದವರು ಯಾರಾದರೂ ಇದ್ದರೆ ದಯವಿಟ್ಟು ವೇದಿಕೆ ಬಂದು ಸಹಕರಿಸಬೇಕು. ಅದೇ ರೀತಿಯಲ್ಲಿ ಶ್ರೀ ಎಸ್ ಶೇಖರಗೌಡ ನಿಲಬಾಗ್, ನಿವೃತ್ತ BSNL ಅಧಿಕಾರಿ, ಸನ್ಮಾನ ಪೀಠವನ್ನು ಸ್ವೀಕರಿಸಬಹುದು. ಅನ್ಯ ಕಾರ್ಯದ ನಿಮಿತ್ತ ಅತ್ಯಂತ ತುರ್ತಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ತೆರಳುತ್ತಿರುವಂತಹ ಶ್ರೀಯುತ ಕಿಶೋರ್ ಕುಮಾರ್ ಬೊಟ್ಯಾಡಿ ಸರ್, ತಮಗೆ ಈ ಕಾರ್ಯಕ್ರಮದಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ವಿಶೇಷವಾದಂತಹ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀಯುತ ಕಿರಣ್ ಚಂದ್ರ ಪುಷ್ಪಗಿರಿ ಸರ್ ಅವರು ಈ ಒಂದು ಸನ್ಮಾನ ಕಾರ್ಯಕ್ರಮ ನೆರವೇರಿಸಿಕೊಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ನಾಸಿರ್ ಸಮರಗುಂಡಿ ಅವರು, ಸೂಫಿ ಇಬ್ರಾಹಿಂನ ಪರವಾಗಿ ರಜಾಕ್ ಸಮರಗುಂಡಿ ಎಲ್ಲಿದ್ದರೂ ಆದಷ್ಟು ಬೇಗ ವೇದಿಕೆ ಬರಬೇಕು. ನಮ್ಮ ಗಣ್ಯರಿಗೆ ಅತಿ ತುರ್ತಾಗಿ ತೆರಳಿಕ್ಕಿರುವ ಕಾರಣ ರಜಾಕ್ ಸಮರಗುಂಡಿ.
ನಮ್ಮ ಈ ಶಾಲಾ ಶತಮಾನೋತ್ಸವ ಸಮಾರಂಭಕ್ಕೆ ವಿಶೇಷವಾಗಿ ದೊಡ್ಡ ಮೊತ್ತದ ಒಂದು ಕೊಡುಗೆಯನ್ನು ಕೊಟ್ಟು ನಮ್ಮೊಂದಿಗೆ ಸಹಕರಿಸಿದಂತಹ ಶ್ರೀಯುತ ಕೇಶವ್ ಪೂಜಾರಿ ಕಿನ್ನೆಡ್ಕ ಮತ್ತು ಅವರ ಕುಟುಂಬಕ್ಕೆ ಹಾಗೂ ಶ್ರೀ ಶೇಖರಗೌಡ ಅನಿಲಬಾಗ್ ನಿವೃತ್ತ BSN ಅಧಿಕಾರಿಗಳು ಹಾಗೆ ಶ್ರೀಯುತ ಸೂಫಿ ಇಬ್ರಾಹಿಂ ನಮ್ಮ ಪೂರ್ವ ವಿದ್ಯಾರ್ಥಿ ಹಾಗೂ ಸೌದಿಯಲ್ಲಿ ದೊಡ್ಡ ಒಂದು ಕಂಪನಿಯನ್ನ ಮುನ್ನಡೆಸುವವರು, ಅವರ ಪರವಾಗಿ ಅವರ ತಮ್ಮ ಶ್ರೀಯುತ ರಜಾಕ್ ಸನ್ಮಾನವನ್ನ ಸ್ವೀಕರಿಸ್ತಾ ಇದ್ದಾರೆ. ಅಬ್ದುಲ್ ಹಮೀದ್ ಹೊಸಮನೆ ಅಸ್ಕಾಫ್ ಅವರ ಪರವಾಗಿ ಅವರ ತಮ್ಮ ನಮ್ಮ ಶಾಲಾ ಪೂರ್ವ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ಅಬ್ದುಲ್ ಹಾರಿಫ್ ರವರು ಒಂದು ಸನ್ಮಾನವನ್ನ ಸ್ವೀಕರಿಸಬೇಕು ಅಂತೇಳಿ ಕೇಳ್ತಾ ಇದ್ದೇನೆ. ಒಂದು ಸನ್ಮಾನ ಪೀಠವನ್ನ ಅವರಿಗೆ ಕೊಟ್ಟು ವೇದಿಕೆಯನ್ನು ಸಿದ್ಧಪಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅಧ್ಯಕ್ಷರೇ, ಒಂದು ಚೇರನ್ನಿಟ್ಟು ಮಾನ್ಯ ಅಬ್ದುಲ್ ಹಾರಿಫ್ ರವರಿಗೆ ಶ್ರೀಯುತ ಅಬ್ದುಲ್ ಹಮೀದ್ ಹೊಸಮನೆ ಅಸ್ಕಾಫ್ ಅವರ ಪರವಾಗಿ ಸನ್ಮಾನವನ್ನ ಸ್ವೀಕರಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ತಿರುವವರು ಶ್ರೀಯುತ ಕಿರಣ್ ಚಂದ್ರ ಪುಷ್ಪಗಿರಿ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು. ಸನ್ಮಾನ ಸ್ವೀಕರಿಸಿದವರಿಗೆ ತುಂಬು ಮನದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇನ್ನು ಮುಂದಕ್ಕೆ ಶ್ರೀಯುತ ಕಿರಣ್ ಚಂದ್ರ ಪುಷ್ಪಗಿರಿ, ಧಾರ್ಮಿಕ ಮುಖಂಡರು, ಉದ್ಯಮಿ, ಬೆಂಗಳೂರು. ಸರ್, ತಮ್ಮ ಮಾತಿಗಾಗಿ ಈ ಮಂಟಮೆ. ಬೆರಗಿನ ಹಲೋ, ಪಾತಿರಲ್ಲಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಗೋಳಿತೊಟ್ಟು, ಇದರ ಒಂದು ಸವಿ ನೆನಪು, ಸಾವಿರ ನೆನಪು, ಸಾವಿರ ಕಾಲಕ್ಕೂ ಅಚ್ಚಳಿಯದೆ ಉಳಿಯುವಂತಹ ಬಾಲ್ಯ ಜೀವನದ ಸುಮಧುರ ಮಮತೆಯ ಮಡಿಲಿನಲ್ಲಿ ಪ್ರೀತಿಯಿಂದ ಪ್ರೀತಿಗಾಗಿ, ಬಾಂಧವ್ಯಕ್ಕೆ ಬೆಸುಗೆಯಾಗಿ, ಗುರುಗಳ ಮಾತಿಗೆ ತಲೆಯನ್ನು ತೂಗಿಸಿ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಅದರ ನಂತರ ಎಷ್ಟೇ ಕಷ್ಟ ಇದ್ರು ಜೀವನದಲ್ಲಿ, ಎಷ್ಟೇ ನೋವು ನಲಿವುಗಳಿದ್ರು, 100 ವರುಷಗಳ ಹಿಂದೆ ಯೋಚನೆ, ಆಲೋಚನೆ, ಯೋಜನೆಗಳ ನಡುವೆ, ಪ್ರಕೃತಿಯ ನಡುವೆ, ಪರಿಸರದ ನಡುವೆ ರಾರಾಜಿಸ್ತಾ ಇರುವಂತಹ ಈ ಒಂದು ಸರ್ಕಾರಿ ಶಾಲೆಗೆ 100ರ ಸಂಭ್ರಮ. ಈ ಸ್ಥಳದಾನವನ್ನು ಮಾಡಿದಂತಹ ನಾಸಿರ್ ಅಲ್ಲ ಸರ್, ಅವರ ಅಜ್ಜ ಅವರನ್ನು ವಿಶೇಷವಾಗಿ ನಾನು ಇವತ್ತು ನೆನವರಿಕೆ ಮಾಡಿಕೊಂಡು, ಈ ಶಾಲೆಯಲ್ಲಿ ವಿದ್ಯಾರ್ಜನೆಯನ್ನು ಮಾಡಿದಂತಹ ಎಲ್ಲ ನಮ್ಮ ತಾತಂದಿರು, ದೊಡ್ಡಪ್ಪಂದಿರು, ದೊಡ್ಡಮ್ಮಂದಿರು, ಚಿಕ್ಕಮ್ಮ, ಚಿಕ್ಕಪ್ಪ, ಅತ್ತೆ, ಮಾವ, ಅಪ್ಪ, ಅಮ್ಮ ಹಾಗೂ ನಮ್ಮ ಸಹೋದರರೆಲ್ಲರೂ ಹಾಗೂ ವೇದಿಕೆಯ ಮೇಲೆ ಇರುವಂತಹ ಈ ಭಾಗದಿಂದ ಆ ಭಾಗದವರೆಗೆ, ಅದೇ ರೀತಿ ವಿಶೇಷವಾಗಿ ಬಹಳ ಒಂದು ಅವಿನಾಭಾವ ಸಂಬಂಧ ಇರುವಂತಹ ಈ ಒಂದು ಗೋಳಿತೊಟ್ಟು ಪರಿಸರ, ಪುತ್ತೂರು ತಾಲೂಕಿರ್ಬೋದು, ಬೆಳ್ತಂಗಡಿ ತಾಲೂಕಿರ್ಬೋದು, ಕಡಬ ತಾಲೂಕಿರ್ಬೋದು, ಅದರ ಹೃದಯ ಭಾಗದಲ್ಲಿ ನೆಲೆಸಿರುವಂತಹ ಎಲ್ಲ ಸಜ್ಜನ ಬಂಧುಗಳೇ ಹಾಗೂ ಈ ಶಾಲೆಯ ಅಭಿವೃದ್ಧಿಯ ಹಾಗೂ ಮೇಲುಸ್ತುವಾರಿ ಇದರ ಅಧ್ಯಕ್ಷರಂತಹ ಗೋಪಾಲ್ ಗೌಡ್ರೆ, ವೆಂಕಪ್ಪ ಗೌಡ್ರೆ ಅಧ್ಯಕ್ಷರು, ಜಯಂತಿ ಅಕ್ಕನವರೇ ಮುಖ್ಯೋಪಾಧ್ಯಾಯಿನಿಯವರು, ಉದಯ್ ಭಟ್ರವರೇ, ನಾಸಿರ್ ಕೆ ಸಮರಗುಂಡಿಯವರೇ, ಜನಾರ್ದನ ಗೌಡ್ ಅವರೇ, ಅಬ್ದುಲ್ ಆರಿಫ್ ಅವರೇ, ಮೊಹಮ್ಮದ್ ರಾಫಿಕ್ ಅವರೇ ಹಾಗೂ ಉದಯಣ್ಣ,
ಪುರುಷೋತ್ತಮಣ್ಣ, ಬಾಲಕೃಷ್ಣಣ್ಣ, ಕರ್ಣಣ್ಣ ಇದ್ದಾರೆ, ನನ್ನ ಸಂಬಂಧಿ ಗಣೇಶಣ್ಣ ಇದ್ದಾರೆ, ಹೆಚ್ಚಿನವರ ಹೆಸರು ಹೇಳಿದ್ರೆ ಲೇಟ್ ಆಗ್ತದೆ, ಸುಭಾಷಣ್ಣ ಕೂಡ ಇದ್ದಾರೆ. ಹಾಗಾಗಿ ಯೋಚನೆ ಆಲೋಚನೆಗಳ ನಡುವೆ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂತಹ ಸಣ್ಣ ಮಗುವಿನಿಂದ ದೊಡ್ಡವರವರೆಗೆ ಪವಿತ್ರತೆ ಮತ್ತು ಮುಗ್ಧತೆ ಎರಡೂ ಬೆರೆತು ಕಣ್ಮನ ಸೆಳೆಯುವ ನಾವು ಮಾಸವನ್ನ ಹೊತ್ತು ಹೆತ್ತು ಸಲೈದ ತಂದೆ ತಾಯಿಗೆ, ಪೋಷಿಸಿದ ಅಕ್ಕ ಅಣ್ಣನಿಗೆ, ಒಡ ಹುಟ್ಟಿದ ತಮ್ಮ ತಂಗಿಗೆ ಪ್ರೀತಿ, ವಿಶ್ವಾಸ, ಸಹಕಾರ, ಸಂಬಾಳುವೆ ಇವೆಲ್ಲವನ್ನು ಯಾವುದೇ ಒಂದು ಪ್ರತಿಫಲ ಅಪೇಕ್ಷೆ ಇಲ್ಲದೆ, ಮನಸ್ಸಿನಲ್ಲಿ ಯಾವುದೇ ಒಂದು ಮತ್ಸರ ಇಲ್ಲದೆ ಸದಾ ನಮ್ಮೆಲ್ಲರ ಒಳಿತಿಗಾಗಿ ಆಶೀರ್ವಾದ ಮಾಡುವಂತಹ ಮನೆಯ ಪೋಷಕರು, ಗುರು ಹಿರಿಯರು, ವಿದ್ಯಾರ್ಜನೆಯನ್ನು ಕೊಡುವಂತಹ ಶಿಕ್ಷಕರು, ಶಿಕ್ಷಕಿಯರು ಹಾಗೂ ಎಲ್ಲರಿಗೂ ನಾನು ಅತ್ಯಂತ ಶ್ರದ್ಧಾ ಭಕ್ತಿಪೂರ್ವಕ, ಪ್ರೀತಿಪೂರ್ವಕ, ಹೃದಯ ಸ್ಪರ್ಶಿ ನಮಸ್ಕಾರಗಳು, ಅಭಿನಂದನೆಗಳು ಹಾಗೂ ಅಭಿವಂದನೆಗಳು ಬಂಧುಗಳೇ. ತುಂಬ ಹೊತ್ತು ಮಾತನಾಡುವುದಿಲ್ಲ, ಯಾಕೆಂತ ಹೇಳಿದ್ರೆ ಇವತ್ತು ಒಂದು 100ರ ಸಂಭ್ರಮ. ಈಗಾಗಲೇ ನಮ್ಮೆಲ್ಲರ ಹತ್ತಿರ ಮಾತನಾಡುವಂತಹ ಒಂದು ಮಕ್ಕಳ ಪುಸ್ತಕ ಇದೆ. ಅದರಲ್ಲಿ ಪ್ರಥಮವಾಗಿ ಕಾಣುವಂಥದ್ದು ನಂಬಿಕೆಯ ಗೆಲುವು ಅಂತ ಹೇಳಿ. ನಂಬಿಕೆ ಅಂದ್ರೆ ಏನು? ಹುಟ್ಟುವಾಗ ಮಗುವಿಗೆ ಗೊತ್ತಿರುವುದಿಲ್ಲ ಯಾರು ಅಮ್ಮ, ಯಾರು ಅಪ್ಪ, ಯಾರು ಗುರುಗಳು, ಯಾರು ಅಣ್ಣ, ಯಾರು ತಮ್ಮ. ವಿಶ್ವಾಸವೇ ನಂಬಿಕೆ. ಅಮ್ಮ ತೋರಿಸಿಕೊಡುವುದು, ಇದು ನಿಮ್ಮ ಅಪ್ಪಾಜಿ. ಅಪ್ಪಾಜಿ ಹೇಳುವುದು, ಇದು ನಿಮ್ಮ ಅಮ್ಮ. ಶಾಲೆಗೆ ಬಂದ ಮೇಲೆ ಒಂದು ಸಹಪಾಠಿಯೋ ಅಥವಾ ಮುಂದೆ ನಿಂತಹ ದೊಡ್ಡ ದೇಹದ ವ್ಯಕ್ತಿ ಆ ಮುಗ್ಧ ಮಗುವಿಗೆ ಕಾಣಿಸ್ತದೆ ಒಂದು ವ್ಯಕ್ತಿ, ಶಿಕ್ಷಕಿಯಾಗಿರ್ಬೋದು, ಶಿಕ್ಷಕ ಆಗಿರ್ಬೋದು, ಗುರುಗಳು ಅಂತ ಒಂದು ಭಕ್ತಿ ಭಾವದಿಂದ ತಲೆ ತಗ್ಗಿಸ್ತಾರೆ. ಅದು ನಂಬಿಕೆ. ಹಾಗಾಗಿ ನಂಬಿಕೆ ಜೀವನದಲ್ಲಿ ಪ್ರಥಮವಾಗಿ ವಿಶ್ವಾಸ, ನಂಬಿಕೆ ಇದ್ರೆ ಮಾತ್ರ ಇಂತಹ ಶಾಲೆ 100 ಅಲ್ಲ 200 ವರ್ಷವಾದರೂ ಹೀಗೆ ರಾರಾಜಿಸ್ತಾ ಇರ್ತದೆ ಬಂಧುಗಳೇ. ಇಲ್ಲಿ ನಂಬಿಕೆಗೆ ಯಾವುದೇ ಒಂದು ಜಾತಿ, ಮತ, ಭೇದ ಇಲ್ಲ. ತುಳುವಲ್ಲಿ ಒಂದು ಮಾತಿದೆ, 10 ತಾಯಿಯ ಮಕ್ಕಳು 10 ಜೋಕುಲು ಒಂಜಪ್ಪೆ ಜೋಕುಲು ಲೆಕ್ಕಂತ. ಇಲ್ಲಿ ಕಾಣ್ತದೆ ಪ್ರತಿಯೊಂದು ಯಾವುದೇ ಒಂದು ಜಾತಿ, ಮತ, ಭೇದ ಇಲ್ಲದೆ ಬಹಳ ಒಂದು ಸರಳತೆ, ಸಜ್ಜನಿಕೆಯಿಂದ, ಸಂಯಮದಿಂದ, ತಾಳ್ಮೆಯಿಂದ ನೀವೆಲ್ಲ ಕೂತಿದ್ದೀರಲ್ಲ, ಇದು ನಂಬಿಕೆ ಬಂಧುಗಳೇ. ನಂಬಿಕೆಗೆ ಒಂದು ಇಲ್ಲಿ ಟೀಚರ್ ಅಥವಾ ಒಂದು ಮಕ್ಕಳ ಒಂದು ಸಹಕಾರದಿಂದ ಅಥವಾ ಯಾವುದೇ ಒಂದು ತಿಳುವಳಿಕೆ ಇರುವಂತಹ ಜ್ಞಾನಿಯ ಸಹಕಾರದಿಂದ ಒಂದೇ ಒಂದು ಲೈನ್ ಅನ್ನ ಬರೆದಿದ್ದಾರೆ. ಬಹಳ ಮನಸ್ಸಿನಲ್ಲಿ ಮೂಡುವಂತಹ ಆಲೋಚನೆಗಳು ಗಟ್ಟಿಯಾಗುತ್ತಾ ಅದು ನಂಬಿಕೆಯಾಗಿ ಪರಿವರ್ತನೆ ಆದಾಗ ಮನುಷ್ಯನಿಗೆ ಆ ನಂಬಿಕೆ ಅಥವಾ ಅವನಿರುವಂತಹ ಯೋಚನೆ ಅದೊಂದು ಕಾರ್ಯರೂಪಕ್ಕೆ ಬಂದು ಅವನ ಜೀವನವನ್ನ ಅಥವಾ ಅವನ ಒಂದು ನಡೆಯುವಂತಹ ವಿದ್ಯಾರ್ಜನೆ ನಂತರ ಅಥವಾ ವಿದ್ಯಾರ್ಜನೆ ಮಾಡುವಾಗ ಅವನ ಬದುಕನ್ನ ಒಂದು ಗೆಲುವಿನ ಕಡೆಗೆ ಕೊಂಡೋಗ್ತದೆ ಅಂತ ಹೇಳಿ ಬರೆದಿದ್ದಾರೆ. ನಿರೀಕ್ಷೆ, ನಂಬಿಕೆ ಅಂತ ಹೇಳಿದ್ರೆ ಒಂದು ಒಳ್ಳೆಯ ನಿರೀಕ್ಷೆ. ಆ ನಿರೀಕ್ಷೆಗಳು ಅನಿರೀಕ್ಷಿತವಾಗಿ ಒದಗಿ ಬಂದಾಗ ಆ ನಂಬಿಕೆ ಅನ್ನುವುದು ಅವಕಾಶವಾಗಿ ಪರಿವರ್ತನೆಯಾದ್ರೆ ಅಥವಾ ಜಾಣ್ಮೆಯಿಂದ ಯಾವುದೇ ಒಂದು ಅವಕಾಶವನ್ನು ಅವನು ತನ್ನ ವಿದ್ಯಾರ್ಥಿ ಜೀವನದಲ್ಲಿರ್ಬೋದು, ನಿಜ ಜೀವನದಲ್ಲಿರ್ಬೋದು, ಸಾಮಾಜಿಕ ಇರ್ಬೋದು ಅಥವಾ ವ್ಯವಹಾರ ಇರ್ಬೋದು, ಯಾವುದೋ ಒಂದು ಕ್ಷೇತ್ರದಲ್ಲಿ ಅವನನ್ನ ರೂಪಿಸಿಕೊಂಡಾಗ ಆ ನಂಬಿಕೆ ಅನ್ನುವುದು ಅವನನ್ನ ಒಂದು ಗೆಲುವಿನ ಹಂತಕ್ಕೆ ಅಥವಾ ಒಂದು ಒಳ್ಳೆಯ, ಯಾವ ರೀತಿ ಹಿರಿಯರು ಹೇಳ್ತಾರೆ, ಸತ್ಕರ್ಮ ಸಚ್ಚಿತ್ತ ಸತ್ಮನಸ್ಸಿನಿಂದ ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳು ವ್ಯಕ್ತಿತ್ವ ವಿಕಸನವಾಗಿ ಸಾರ್ಥಕ ಬದುಕಿಗೆ ಮುನ್ನಡಿಯನ್ನು ಬರೆಯುವುದು. ಯಾವ ರೀತಿ ಅಂತ ಹೇಳಿದ್ರೆ 100 ವರ್ಷಗಳ ಶಾಲೆಯಲ್ಲಿ ಹಿರಿಯರು ಓದಿದಂತಹ ಆ ಶಾಲೆಯನ್ನ ಮತ್ತೊಮ್ಮೆ ಅವನತಿಯ ಅಂಚಿನಲ್ಲಿ ಇರುವಂತಹ ಒಂದು ಕಾಲಘಟ್ಟದಲ್ಲಿ ನೀವೆಲ್ಲ ಭಾಗ್ಯ ಸೌಭಾಗ್ಯಗಳ ನಡುವೆ ತನ್ನಲ್ಲಿ ಎಷ್ಟೇ ಕಷ್ಟ ಇದ್ರು ದುಡಿದಂತಹ ಹಣವನ್ನ ಸರ್ಕಾರಿ ಶಾಲೆಯಲ್ಲಿ, ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಮಧ್ಯಮ ವರ್ಗದವರು, ದೊಡ್ಡವರೆಲ್ಲ ನನ್ನನ್ನು ಸೇರಿಸಿ ನನ್ನ ಮಕ್ಕಳನ್ನು ಕೂಡ ದೊಡ್ಡ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗೆ ಸೇರಿಸಿದ್ದೇನೆ. ಆದರೂ ಎಷ್ಟೇ ಅನುಕೂಲ ಇರಲಿ ಕಷ್ಟ ಇರಲಿ ಮಕ್ಕಳನ್ನು ಇವತ್ತು ಕೂಡ ಇಲ್ಲಿ ಶಾಲೆಗೆ ಕಳುಹಿಸಿ MRPL ಅಂತಹ NMPT ಅಂತಹ ಇನ್ನೊಬ್ಬರು ಹೆಸರು ಬರುವುದಿಲ್ಲ, ಕ್ಷಮೆ ಇರಲಿ, ಅವರಂತಹ ಒಂದು ದಾನಿಗಳು, ಊರ ದಾನಿಗಳ ಸಹಕಾರದಿಂದ ಈ 100ರ ಸಂಭ್ರಮದಲ್ಲಿರುವಂತಹ ಹಳೆಯ ಶಾಲೆ ನೋಡೋದು ನನ್ನ ನೆನಪಾಗ್ತದೆ. ಈ ಶಾಲೆಯಲ್ಲಿ ಎಷ್ಟು ಜನ ಓದಿ ಹೋಗಿರ್ಬೋದು, ಯಾಕಂತ ಹೇಳಿದ್ರೆ ಆ ಹಂಚಿಗೆ ಸರಿಸುಮಾರು 60ರಿಂದ 70 ವರ್ಷ ಆಗಿರ್ಬೋದು. ನನ್ನ ಕಣ್ಣಂಚಿನಲ್ಲಿ ನಾಸಿರ್ ಅವರೇ, ಸುಭಾಷ್ ಅಣ್ಣವರೇ. ಹಾಗಾಗಿ ಇವತ್ತು ಒಂದು ಒಳ್ಳೆಯ ಸರ್ಕಾರಿ ಶಾಲೆಯಾದ್ರೂ ಒಂದು ಪ್ರೈವೇಟ್ ಶಾಲೆ
ಅನುದಾನಿತ ಶಾಲೆ ತರ ಇವತ್ತು ರಾರಾಜಿಸ್ತದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಶತಸಿರಿ ಸಂಭ್ರಮಕ್ಕೆ ಸಾಕ್ಷಿಯಾದಂತಹ ಮಣ್ಣು ತುಂಬುನಾರು, ಕಜ ಹೊಡಿತಿನಾರು, ಗಾರೆದ ಕೆಲಸ ಮಲ್ತಿನಾರು, ಶಾಮಿಯಾನ ಪಾಡ್ನಾರು, ದೃಶ್ಯ ಮಾಧ್ಯಮ, ಪತ್ರಿಕಾ ಮಾಧ್ಯಮ ಅಂಚನೆ ಕುರ್ಚಿದ ವ್ಯವಸ್ಥೆ ಮಲ್ತಿನಾರು, ಅಡಿಗೆ ಮಲ್ಪುನಾರು, ನೀರು ಕೊರ್ತನಾರು, ಮಾತಿರಗ್ಲ ಕುಡರ ತರೆಬಗ್ಗಾದ ಬೆರಿಬಗ್ಗಾದ ಆರ್ತಿ ಬಿರ್ತಿದ ಒಡಲ್ದ ಸೋಲೈತ ಸೊಲ್ಮೇಲು ಬಂದಲೆ ಒಡಲ್ದ ಸೋಲೈತ ಸೊಲ್ಮೇಲು. ಸರ್ಕಾರಿ ಶಾಲೆ ತುಳು ಮಾತಾಡಬಾರ್ದು. ನಾವೆಲ್ಲ ತುಳುನಾಡಿನವರು. ನಾನು ವಿಶೇಷವಾಗಿ ಎಲ್ಲೇ ಹೋದರೂ ತುಳುವಲ್ಲಿ ಮಾತಾಡೋದು. ನಮ್ಮ ಸರ್ ಇದ್ರು, ನಿಮ್ಮ ಹೆಸರು ನವೀನಲ್ಲ ಏನು ಸರ್? ನವೀನ್ ಭಂಡ ಅವರು ಹೇಳಿದ್ರು ತುಳುವಲ್ಲಿ ಮಾತಾಡಬೇಕು ಅಂತ. ಆದರೆ ಸರ್ಕಾರಿ ಶಾಲೆಯ ಒಂದು ನಿಯಮ ಉಂಟು. ಹಾಗಾಗಿ ನಾನು ಕನ್ನಡದಲ್ಲಿ ಮಾತಾಡಿದ್ದು, ಹೆಚ್ಚಾಗಿ ನಾನು ತುಳುವಲ್ಲೇ ಮಾತಾಡೋದು. ಹಾಗಾಗಿ ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಇವತ್ತು ಶನಿವಾರ ಎಲ್ಲರ ಮನೆಯಲ್ಲಿ ಬಿಸಿ ಬಿಸಿ ಅಥವಾ ಪರಿಮಳ ಎಲ್ಲ ಬರ್ತಾ ಇರ್ಬೋದು. ಮಕ್ಕಳಿಗೆ ಕೂಡ ರಜೆ ಇವತ್ತು. ಆದರೂ ತಾಯಂದಿರು ವಿಶೇಷವಾಗಿ ಹಿರಿಯರು ಕೂಡ ಈ ಒಂದು ಶಾಲೆಯ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಅಜ್ಜಿಲ್ಲ ಬೈದಿರಲ್ಲ ತುಲೆ ಕ್ಲಾಪ್ ಬೋಟ್ ಅಂದಿಲ್ಲ ಅಜ್ಜಿ ಖುಷಿಯಾಣೆಂಗಾರೆ ಅಂತೂದು ಅಂಚಾದ ಹಿರಿಯಕ್ಲೆಲ್ಲ ಬತ್ತದಿರಿ. ಅಕ್ಕ ನೀವು ಮಾಡಿದಂತಹ ಕಥಾ ಸಂಕಲನ, ಇದು ಮಕ್ಕಳ ಕತೆ ಖಂಡಿತವಾಗಿಯೂ ಬಹಳ ಒಂದು ನಾನು ಯೋಚನೆನೇ ಮಾಡಲಿಲ್ಲ. ಸರಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಇಷ್ಟೊಂದು ಜಾಣ್ಮೆ ಇದೆ, ಇಷ್ಟೊಂದು ಮನಸ್ಸಿನಲ್ಲಿ ಅವರಲ್ಲಿ ಯೋಚನೆ ಆಲೋಚನೆ ಇದೆ. ಖಂಡಿತವಾಗಿಯೂ ಇವತ್ತು ಶತಸಿರಿ ಸಂಭ್ರಮ ನಿಮ್ಮ ಒಂದು ಮಾತನಾಡುವ ಪುಸ್ತಕದಿಂದ ಅಥವಾ ಮಕ್ಕಳ ಒಂದು ಕಥೆಗಳ ಸಂಕಲನದಿಂದ ಖಂಡಿತವಾಗಿಯೂ ನನ್ನ ವೈಯಕ್ತಿಕವಾಗಿ ಮನದಾಳದ ಶ್ಲಾಘನೆಗೆ ಎಲ್ಲರೂ ಹರರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ. ಹಾಗಾಗಿ ಇಲ್ಲಿ ಕಲಿತಂತಹ ಎಲ್ಲ ಹಾಗೂ ಈ ಶಾಲೆಗೆ ಮಕ್ಕಳನ್ನು ಕಳಿಸದಿರುವಂತಹ ಪುರುಷೋತ್ತಮಣ್ಣ ಹೇಳಿದ್ರು, ಅದನ್ನ ನೀವು ಹೇಳಬೇಕು ಅಂತ. ಅವರು ಹೇಳದಿದ್ರು ಅವ್ರಿಗೆ ಎಷ್ಟೊಂದು ದೊಡ್ಡ ಮನಸ್ಸು ನೋಡಿ. ಯಾಕೆಂದ್ರೆ ನಾನೊಂದು ಸರ್ಕಾರಿ ಶಾಲೆಯಲ್ಲಿ ಪಾಠ ಮಾಡಿದಂತಹ ಶಿಕ್ಷಕಿಯ ಮಗ ನಾನು. 33 ವರ್ಷ ಜೋಗಿಬೆಟ್ಟಿನಲ್ಲಿ ಒಂದೇ ಒಂದು ಶಾಲೆಯಲ್ಲಿ ನನ್ನ ಅಮ್ಮ ಶಿಕ್ಷಕಿಯಾಗಿದ್ರು. ಅಕ್ಕ ಒಬ್ರು ಇದ್ದಾರೆ, ಅವ್ರ ಹೆಸರೇ ಬರೋದಿಲ್ಲ ನನಗೆ. ಅಲ್ಲಿ ಕೂತಿದ್ದಾರೆ, ನನಗೆ ಸಂಬಂಧ ಅವರು. ಅವರೀಗ ಟೀಚರ್ ಆಗಿದ್ದಾರೆ, ನನ್ನ ಸಂಬಂಧ ಅವರು. ಆಯ್ತಾ, ಪುದರ ಮರತ್ತನು, ಸಾರಿ ಬೇಜಾರು ಪಡಿಸಿ. ಜಾಹ್ನವಿ ಕರೆಕ್ಟ್, ನಮಗೆ ಸಂಬಂಧ ಅವರು ಭಾಳ ಹತ್ತಿರದ್ದು. ಹಾಗಾಗಿ ಅವ್ರಿಗೆ ಗೊತ್ತುಂಟು ನನ್ನ ಅಮ್ಮ. ನನ್ನ ಅಮ್ಮನ ಕೈ ಕೆಳಗೆ ಇವತ್ತು ಉಪ್ಪಿನಂಗಡಿಯಲ್ಲಿ ಮಕ್ಕಳು ಎಷ್ಟೋ ಜನ ಗುಜರಿ ವ್ಯಾಪಾರ ಇರ್ಬೋದು, ಬಟ್ಟೆ ವ್ಯಾಪಾರ ಇರ್ಬೋದು, ಬಸ್ ಸ್ಟ್ಯಾಂಡ್ನಲ್ಲಿ ಮುಸುಂಬಿ ಮಾರುವಂತಹ ಒಂದು ವ್ಯಕ್ತಿ ಇರ್ಬೋದು, ಬೇಸಿಗೆಯಲ್ಲಿ ದಣಿವನ್ನು ಆರಿಸುವವರು, ಮಜ್ಜಿಗೆಯನ್ನು ಮಾರುವಂತಹ ವ್ಯಕ್ತಿ ಇರ್ಬೋದು. ಎಲ್ಲ ಹೆಚ್ಚಿನವರು ಒಂದು 60% ವ್ಯಕ್ತಿಗಳು ಬಸ್ ಸ್ಟ್ಯಾಂಡ್ನಲ್ಲಿ, ನಮ್ಮ ಉಪ್ಪಿನಂಗಡಿ ಬಸ್ ಸ್ಟ್ಯಾಂಡ್ನಲ್ಲಿ ಏನಾದರೂ ವ್ಯವಹಾರವನ್ನು ಮಾಡ್ತಾ ಇದ್ರೆ ಅದು ಜೋಗುಬೆಟ್ಟು ಆ ಭಾಗದ ಜನ. ಹಾಗಾಗಿ ಅವರೆಲ್ಲರೂ ಇವತ್ತಿಗೂ ಕೂಡ ನನ್ನ ಅಮ್ಮನನ್ನು ನೆನವರಿಕೆ ಮಾಡ್ತಾರೆ. ಸ್ವರ್ಗಸ್ಥರಾದಂತಹ ಅಮ್ಮನ ನೆನವರಿಕೆ ಮಾಡಿಕೊಂಡು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಜನೆಯನ್ನು ಕೊಟ್ಟಂತಹ ಶಿಕ್ಷಕಿಯ ಮಗನಾಗಿ ನಾನು ಇವತ್ತು ಈ ವೇದಿಕೆಯನ್ನು ಅಲಂಕರಿಸಿದ್ದೇನೆ. ಹಾಗಾಗಿ ನನಗೆ ಸರ್ಕಾರಿ ಶಾಲೆಯಲ್ಲಿ, ಯಾಕೆಂದ್ರೆ ಇಲ್ಲಿ ಇರುವಂತಹ ಸಂಸ್ಕಾರ, ಇಲ್ಲಿ ಮಕ್ಕಳಲ್ಲಿ ಇರುವಂತಹ ಒಂದು ಶಕ್ತಿ ಪೌಷ್ಟಿಕವಾಗಿ ಮಣ್ಣಲ್ಲೇ ಇರುವುದು. ಆ ಬಿಸಿಲಲ್ಲಿ ನಮಗೆ ಅನಿಸ್ಬೋದು, ನಾವು ಊರಲ್ಲಿ ಮನೆಯಲ್ಲಿ ಹೇಳ್ತೇವೆ, ಬೆಂಗಳೂರಲ್ಲಿ ಇಲ್ಲಿಗಿಂತ ಬಿಸಿಲು ಕಡಿಮೆ, ಬಿಸಿಲಿಗೆ ಹೋಗಬೇಡಿ ಅಂತ. ಆದ್ರೂ ನಾನು ಆಗದಿಂದ ನೋಡ್ತಾ ಇದ್ದೇನೆ, ಒಂದು ಬಿಡದೆ ಒಂದು ಮಗು ಆ ಕಡೆ ಓಡ್ತಾರೆ, ಈ ಕಡೆ ಓಡ್ತಾರೆ. ಎಷ್ಟೊಂದು ಸಂತಸ, ಎಷ್ಟೊಂದು ಶಕ್ತಿ ಅವರಲ್ಲಿ. ಹಾಗಾಗಿ ಖಂಡಿತವಾಗಿಯೂ ಜಾಸ್ತಿ ಮಾತಾಡೋದು ಅನಿಸ್ತದೆ. ಹಾಗಾಗಿ ಮಾತಾಡಲೇಬೇಕು, ಯಾಕಂದ್ರೆ ಊರಿನ ಕಾರ್ಯಕ್ರಮ ಇದು. ಉದಯಣ್ಣ ಬಹಳ ಪ್ರೀತಿಯಿಂದ ಒಂದು 100 ಫೋನ್ ಮಾಡಿರ್ಬೋದು. ಉದಯಣ್ಣ ನಾನು ಬರದಿದ್ರೆ ಇವತ್ತು ಪುರುಷೋತ್ತಮಣ್ಣ ನನಗೊಂದು ತುಳುಟು ಪನ್ಪಿರತ್ತ ಪುಳಿತಡ ಬಿಡ್ತೀರಿ ಅಂತೇಳಿ ಆತು ಫೋನ್ ಮಾಡ್ತೀರಿ ಉದಯಣ್ಣೆ ಪುರುಷೋತ್ತಮಣ್ಣೆ ಪುರ. ಹಾಗಾಗಿ ಖಂಡಿತವಾಗಿಯೂ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಹಾಗಾಗಿ ಇಂತಹ ಕಾರ್ಯಕ್ರಮಗಳು ಬೆಳ್ತಂಗಡಿ ತಾಲೂಕು, ಪುತ್ತೂರು ತಾಲೂಕು ವಿಶೇಷವಾಗಿ ಅಲ್ಲಲ್ಲಿ ಶಾಲೆಗಳನ್ನು ಒಂದು ನವೀಕರಿಸಿ 100ರ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಕೊನೆಯ ಮಾತು ನವೀನಣ್ಣ ಹೇಳಿದ್ದಾರೆ ತುಳುವಲ್ಲಿ ಮಾತಾಡಬೇಕು ಅಂತ. ಹಾಗಾಗಿ ನಾವೆಲ್ಲ ತುಳುನಾಡಿನ ಮಕ್ಕಳು. ಮತ್ತೊಮ್ಮೆ ಹೇಳ್ತೇನೆ ಬಂಧುಗಳೇ, ಎಷ್ಟು ಒಂದು ಸಂತಸದಿಂದ 65 ಆಗಿರ್ಬೋದು ನಾಸಿರ್ ಅವರು 18ರ ನವಚೇತನದ ಯುವಕನಂತೆ, ಮುಗ್ಧ ಮಗುವಿನಂತೆ ತನ್ನ ಅನಿಸಿಕೆಯನ್ನ ಈ ವೇದಿಕೆಯಲ್ಲಿ ಹಂಚಿದ್ರು. ಖಂಡಿತವಾಗಿ ನನಗೆ ನಿಮ್ಮ ಮೇಲೆ ಭಾವ ತುಂಬಿ ಬಂತು ಸರ್. ನಿಮಗೆ ವಿಶೇಷವಾದ ಅಭಿನಂದನೆ ಹೇಳ್ತೇನೆ. ಅಷ್ಟು ಮನಪೂರ್ವಕವಾಗಿ ನೀವು ಮಾತಾಡಿದ್ರಿ. ಯಾಕೆಂತ ಹೇಳಿದ್ರೆ ಹಳೆಯ ಕಾಲಘಟ್ಟದಲ್ಲಿ
ನಮ್ಮಲ್ಲಿ ಯಾವುದೇ ಒಂದು ರೀತಿಯ ಮನಸ್ಸಿನಲ್ಲಿ ಅಳುಕಿರ್ಲಿಲ್ಲ. ನಾವೆಲ್ಲ ಶಾಂತಿ, ಸಮಬಾಳ್ವೆ, ಒಂದೇ ಮತ, ಒಂದೇ ಜಾತಿ, ಒಂದೇ ಪಂಥ, ನಾವೆಲ್ಲ ತುಳುನಾಡಿನವರು ಅನ್ನುವಂತಹ ಭಾವನೆಯಿಂದ ಬದುಕ್ತಿದ್ದೆವು. ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಮಕ್ಕಳಿಂದ ಮಕ್ಕಳಿಗೆ ಸಹಸ್ರ ವರ್ಷ ಹೋದ್ರೂ ನಮ್ಮ ಈ ಬಾಂಧವ್ಯ, ನಮ್ಮ ಈ ಅನುಬಂಧ, ನಮ್ಮ ಈ ಸಂಬಂಧ ಹೀಗೆ ಇರಬೇಕು. ಹಾಗಾಗಿ ನಾವೆಲ್ಲ ಒಟ್ಟಾಗಿ ತುಳುನಾಡಿನಲ್ಲಿ ಜನಿಸಿದ್ದೇವೆ. ಅಡ್ಡಂದ ಗೆಲ್ಲು ನುರಿನಗ, ಗುಂಡು ಕಲ್ಲು ಪೊಡಿಯಾನಗ, ಪೆತ್ತ ಕಂಜಿ ಸೊಯ್ ಇಂಗುಳೆಯಾನಗ, ಗರ್ಭವತಿ ಪೊಣ್ಣನ ಗರ್ಭ ಉಡೇರ್ನಗ, ಸತ್ಯ ಇತ್ತು ನಾಯ ಒತ್ತುದು ಬಾ ಇತ್ತು ನಾಯ ಬೆಳಗನಗ, ಗಟ್ಟೋಡು ಸಿರಿಮೊಡಿ ಸಮುದ್ರೋಡು ಸಿರಿಪಾದ, ರಾಮೇಶ್ವರ ಗಡಿರ್ದು ನೀಲೇಶ್ವರ ಗಡಿ, ನೀಲೇಶ್ವರ ಗಡಿರ್ದು ಅಂಕೋಲ ಗಡಿ, ಅಂಕೋಲ ಗಡಿರ್ದು ತುಳುರಾಜ್ಯ ಗಡಿ, ಆಣ ತರೆಡ್ದು ಪೊಣ್ಣ ನೆರಿಕು ನಾಲ್ಕಾರು ನಡೆಡ್ದು ನಮ್ಮನ ತಾಂಕಂಡ ತಮ್ಮಲೆಯಾದು, ಪೆದ್ದುಂಡ ಅಪ್ಪೆಯಾದು, ಮೋಹದ ಜಕ್ಕೆಳ್ಡು ಕುಲ್ಲದು, ಅಮೃತದ ಸಿರಿಮೆರೆ ಕೊರ್ದು, ಕಾಪದೀದು ಕಾತೊಂದು ಬತ್ತಿನಂಚಿನ, ನಾಗನಡೆ ಬಲಿಪಬಾಯಿ ಸರ್ಪ ಮಂಡೆ, ಪಂಚವರ್ಣದ ಪುಂಚದ ನೆಲತ್ತ ಅಂಚನೆ ತುಳುನಾಡು ವಿಶೇಷವಾದ ಉವೇ ಒಂಜಿ ಜಾತಿ ಮತ ಭೇದ ಇಜ್ಜಂದೆ ಮಾತಿರ್ಲ ನಮ್ಮೊಂದು ಬತ್ತಿನಂಚಿನ ಸಾಪರಿವಾರ ದೈವ ದೇವಿರು, ಆಯಾಯ ಮತಪಂಥದ ಧರ್ಮ ದೇವಿರು ಮಾತಿರಿಗ್ಲ ನನಾತ್ ಆಯುರಾರೋಗ್ಯ ಐಶ್ವರ್ಯ ನೆಮ್ಮದಿಯನ್ನು ಕೊರಡು ಪಂಡದು ತುಳುವ ನಾಡದ ಮಣ್ಣ ಕಮ್ಮೆನ ಪರಡು ಒರ್ಮೆನ ಅಪ್ಪೆ ಮಣ್ಣದ ಮೈಮೆ ಕೆನ್ನಗ ಮೈ ಮನಸ್ಸು ಇರ್ಮೆನ ಅಂದು ಬಂತೀರಿ ಹಿರಿಯಗ್ಲು ಅಂಚಾದು ಯಾನು ಪಂಪಿ ಬಂಟು ಬಲಿಪುನಗ ನಮ್ಮ ನಮ್ಮ ಪಂಪಿ ಉಲಲು ಉರಿಪುನಗ ಮಹಿಮೆದ ಮಾಯಾಯಿ ನೆಲಟ್ಟು ನಲಿಪುನಗ ಪುಟ್ಟವಡು ಮೆಗ್ಗೆ ಪಲೇ ಪನ್ಪುನಂಚಿನ ಅಂಟು ನಮ್ಮೊಲೈ ಉದಯ ಭಾನುಡು ಈ ಕಡಲ್ದ ಉಲೈ ಮಾತಿರ್ಲ ನಂಜಿ ನರಕಡನ್ನು ತುರ್ತು ಗಿಡಪಡು ಯಾನು ಪನ್ಪುನ ಬಿಡುಡು ನಮ ಪನ್ಪುನ ಅಂಟುಡು ಪತ್ತಪ್ಪೆ ಜೋಕುಲು ಒಂಜಪ್ಪೆ ಜೋಕುಲೆಕ ಖಂಡಿತವಾದಿಲ್ಲ. ಶತಶಿರಿ ಸಂಭ್ರಮ ಭಾಗ್ಯ ಸೌಭಾಗ್ಯದೊಟ್ಟಿಗೆ ಪರಮ ಭಾಗ್ಯ ಪನೊಂದು ಮೂಡಾಯ್ಡು ಉದಿದಿ ನಂಚಿನ ಉದಿಪು ದೇವಿರು ನಡು ಮಧ್ಯಾಹ್ನ ನಡು ಎತ್ತಿಗೆ ಬತ್ತದಾತಂಡು ಒಂತೆ ಪೊರ್ತುಗು ಬೈಯಗ್ ಪಡ್ಡಾಯ್ಡು ಕಂತುವಿರು ಐನ ನಡುಟ್ಟು ಬಾರಿ ಒಂಜಿ ಪೊರ್ಲುದ ಶತಸಿರಿ ಸಂಭ್ರಮ ನಂಕ್ ಮನಸ್ಸುಗಳ ಇರ್ಮೇನೆ ಆತಂಡು ಪಂಡಿ ಬಾಯ್ಡು ಕೇಂಡಿ ಕೆಮಿಟ್ಟು ಏ ತೊಂಜಿ ಪೊರ್ಲುದ ಊರು ನಮ್ಮ, ಏ ತೊಂಜಿ ಪೊರ್ಲುದ ಸಂಸ್ಕಾರ ನಮ್ಮ, ಏ ತೊಂಜಿ ಪೊರ್ಲುದ ಸಂಸ್ಕೃತಿ ನಮ್ಮ, ಏ ತೊಂಜಿ ಪೊರ್ಲುದ ಜನ ನಮ್ಮ. ಇಡೀ ವಿಶ್ವಡೆ ಜನಕ್ಲಿನೊಂಜಿ ಲೆತ್ತದ ಭಾತ್ಯರು ನಂದಿತ್ತಿಂಡ ಒಬ್ಬರನ್ನ ಕರೆದು ಮಾತಾಡದಂತಿದ್ರೆ, ಒಬ್ಬರನ್ನೊಂದು ಪ್ರೀತಿಯಿಂದ ನೋಡುದಂತಿದ್ರೆ ಅದು ನಮ್ಮ ಹೆಮ್ಮೆಯ ತುಳುನಾಡು. ನಮ್ಮ ತುಳುನಾಡಿನಲ್ಲಿ ಹುಟ್ಟಿದಂತಹ ಪುಟ್ಟದ ನಂಚ ನಮ್ಮ ಮಾತಿರ್ಲ ಧನ್ಯ ಬಂಧುಲೆ ಅಂಚಾದು ಕುಡರ ಖಂಡಿತವಾದಿಲ್ಲ. ಶತಸಿರಿ ಸಂಭ್ರಮ ನಟೇಶಣ್ಣ ಒಂದು ನಮ್ಮ ಕಾರ್ಯಕ್ರಮದ ಶೀರ್ಷಿಕೆ ಅತ್ತೆ ಅತ್ತು ಅವು ನಮ್ಮ ಶಾಂತಿ, ಸಹಬಾಳ್ವೆ, ಸಮನ್ವತೆ, ಪ್ರೀತಿದ, ಮಮತೆದ, ಮಮಕಾರದ, ಬದುಕದ ಬಾಂಧವ್ಯದ ನಾಡಿಯಾವಡು ಪನೊಂದು ಈ ಕಾರ್ಯಕ್ರಮ ಖಂಡಿತವಾದಿಲ್ಲ ಯಶಸ್ವಿ ಆತನ ಉದಯಣ್ಣ ಕುಡರ ದೂರದ ಬೆಳ್ತಂಗಡಿದ ಏನನ್ನು ಮೋಕೆಡು ಲೆತ್ತದು ಈ ಮಾನ ಸನ್ಮಾನನ್ನು ನಾನು ಮತ್ತೊಮ್ಮೆ ಹೇಳ್ತೇನೆ. ಈ ಮಾನ ಸನ್ಮಾನವನ್ನು ಬಹಳ ಮುಕ್ತ ಮನಸ್ಸಿನಿಂದ, ಬಹಳ ಪ್ರೀತಿಯಿಂದ, ಶ್ರದ್ಧೆಯಿಂದ, ಮಮತೆಯಿಂದ, ಮಮಕಾರದಿಂದ ನಾನು ಸ್ವೀಕಾರ ಮಾಡಿದ್ದೇನೆ. ಈ ಕಾರ್ಯಕ್ರಮ ಖಂಡಿತವಾಗಿ ಇದು ನಮ್ಮ ವೇದಿಕೆಯಲ್ಲ. ನೀವೆಲ್ಲ ನಮ್ಮ ಮಾತಿಗೆ ಕಿವಿಯಾಡಿಸಿದ್ರಿಂದ, ನಮ್ಮ ಮಾತಿಗೆ ನೀವೆಲ್ಲ ಮುಗ್ಧವಾಗಿ ಮಗುವಿನಾಗಿ ಕೇಳಿದ್ರಿಂದ ಇದು ನಿಮ್ಮ ವೇದಿಕೆಯಿಂದ, ನಿಮ್ಮ ಒಂದು ಪ್ರೀತಿಯಿಂದ ನಾವೆಲ್ಲ ಕೂರುವಂತಾಗಿದೆ. ಈ ತಲೆಯಿಂದ ಆ ತಲೆಯವರೆಗೆ ಮತ್ತೊಮ್ಮೆ ಎಲ್ಲ ಗಣ್ಯರಿಗೆ, ವಿಶೇಷವಾಗಿ ಶಾಲೆಯ SGMsನ ಅಧ್ಯಕ್ಷರಿಗೆ, ಮುಖ್ಯೋಪಾಧ್ಯಾಯರಿಗೆ, 100ರ ಶತಸಂಭ್ರಮದಲ್ಲಿ ಕೆಲಸ ಮಾಡಿದಂತಹ ಪ್ರತಿಯೊಬ್ಬರಿಗೂ ನಾನು ಮತ್ತೊಮ್ಮೆ ಆ ದೇವರಲ್ಲಿ, ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಮಾತಿರಗ್ಲ ಆ ದೈವ ದೇವರ ಅನಾಥ ಆಯುರಾರೋಗ್ಯ ಐಶ್ವರ್ಯ ನೆಮ್ಮದಿನ ಕೊರಡು ಪಣ್ಣೊಂದು ಯಾರು ಕದ್ದರು ನಿಮ್ಮ ಸೂರ್ಯ ಮೂಡುವ ಮುನ್ನ ಪ್ರಾರಂಭವಾದಂತಹ ಶತಸಿರಿ ಸಂಭ್ರಮದ ಸವಿಯನ್ನ ನಾವೆಲ್ಲರೂ ಭಕ್ತಿಭಾವ ಸಂಭ್ರಮ ಸಡಗರದಿಂದ ನಾಳೆ ಸಾಯಂ ಸಂಜೆ ಸೂರ್ಯ ಮುಳುಗುವ ಮುನ್ನ ಮತ್ತೊಮ್ಮೆ ಎಲ್ಲರೂ 10 ತಾಯಿಯ ಮಕ್ಕಳು ಒಟ್ಟಾಗಿ ಮತ್ತು ಕದ್ದಿದ್ದೀವಿ ಎಲ್ಲರಿಗಿಂತ ಮುನ್ನನ್ನುತ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವಿ. ಪೂಜೆ ನಡೆಯುವ ಮನೆಗಳೇ ಎಂದು ಪರಮ ಪಾವನ, ಧ್ಯಾನಗೈವ ಮನಗಳೇ ನಿಮ್ಮ ಬೃಂದಾವನ. ನಿಮ್ಮನ್ನು ಅರಿತ ಹೃದಯವೇ ದೇವನಿರುವ ಮಂದಿರ. ನಿಮ್ಮನ್ನು ಬೆರೆಯುವಂತಹ ಶತಸಿರಿ ಸಂಭ್ರಮದ ಎಲ್ಲ ಬಂಧು ಬಾಂಧವರನ್ನ ಬೆರೆಯುವುದು ನನ್ನ ಪಾಲಿನ ಶನಿವಾರದ ನಿತ್ಯ ಸತ್ಯ
ಸತ್ಯ ಸುಂದರ ಬಂಧುಗಳೇ, ನಿತ್ಯ ಸತ್ಯ ಸುಂದರ ಮಾತಿರಗ್ಲ ಎಡ್ಡೆ ಅವಡಣ್ಣ ಸೊಲ್ಮೇಲಣ್ಣ. ಜೈ ಭಾರತ್ ಮಾತೆ, ಜೈ ಶಿಕ್ಷಣ, ಜೈ ತುಳುನಾಡು. ಸೊಲ್ಮೇಲಣ್ಣ. ತುಳುನಾಡದ ಭಕ್ತಿ ಮಹಿಮೆನ ಇರ್ಕೈ ಜೋಡಾದ ಬಾರಿ ಪೊರ್ಲ ಪಾತೆರ ಪಾರಾಯಿನಂಚಿನ ಶ್ರೀಯುತ ಕಿಶೋರ್ ಕುಮಾರ್ ಬಿಯರ್ ಸರ್ ಇರೆಗ್ ಸೊಲ್ಮೆಲು ಸಾರಿ ಕಿರಣ್ ಚಂದ್ರ ಪುಷ್ಪಗಿರಿ ಸರ್ ಇರೆಗ್ ಸೊಲ್ಮೆಲು ನನ್ನ ದುಂಬುಗು ಮೇರೆಗ್ ಗೌರವದ ಮಾನಾದಿಗೆ ಮಲ್ಪಡೊಂದು ಭಿನ್ನಯ ಮಲ್ತೊಂದಲ್ಲ. ನಮ್ಮ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಗೊಂಡಂತಹ ಬಿಡುಗಡೆಗೊಂಡಂತಹ ಮಾತನಾಡುವ ಪುಸ್ತಕ ಇದು. ಈ ಒಂದು ಪುಸ್ತಕವನ್ನ ಎಲ್ಲರೂ ರು 150 ನೀಡಿ ರು 200 ನೀಡಿ ಆ ಒಂದು ಪುಸ್ತಕವನ್ನು ಎಲ್ಲರೂ ತೆಗೆದುಕೊಂಡು ನಮ್ಮೊಂದಿಗೆ ಸಹಕರಿಸಬೇಕು. ಈ 3 ದಿನಗಳ ಕಾಲ ನಡೆಯುವಂತಹ ಕಾರ್ಯಕ್ರಮದಲ್ಲಿ ನಮ್ಮ ಶಾಲಾ ಶತಮಾನೋತ್ಸವ ಕಾರ್ಯಾಲಯದಲ್ಲಿ ಆ ಪುಸ್ತಕ ಇದೆ. ಆ ಪುಸ್ತಕವನ್ನ ಎಲ್ಲರೂ ಖರೀದಿಸಿಕೊಂಡು ನಮ್ಮ ಶಾಲೆಯ ಪುಟಾಣಿ ವಿದ್ಯಾರ್ಥಿಗಳ ಆ ಒಂದು ಪ್ರತಿಭೆಯನ್ನ ಗುರುತಿಸಿ ಅವರಿಗೆ ವಿಶೇಷವಾದಂತಹ ಪ್ರೋತ್ಸಾಹವನ್ನು ಕೊಡಬೇಕಾಗಿ ಅತ್ಯಂತ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ತುಳುನಾಡದ ಭಕ್ತಿ ಮಹಿಮೆದ ಬಗ್ಗೆ ಬಾರಿ ಪೊರ್ಲುಡು ಪಾತೆರ್ನಂಚಿನ ನಮ್ಮ ಶ್ರೀಯುತ ಕಿರಣ್ ಚಂದ್ರ ಪುಷ್ಪಗಿರಿ ಸರ್ ಇರೆಗೊಂದು ಶತಸಿರಿ ಸಂಭ್ರಮದ ನೆಂಪುದ ಕಾಣಿಕೆ. ನನ್ನ ದುಂಬುಗು ಶ್ರೀಯುತ ನವೀನ್ ಭಂಡಾರಿ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕು ಪಂಚಾಯತ್ ಕಡಬ ಸರ್ ತಮ್ಮ ಮಾತಿಗಾಗಿ ಈ ವೇದಿಕೆ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಎಲ್ಲರಿಗೂ ಹಸಿವು ಆಗ್ತಾ ಇದ್ದರೂ ನಮ್ಮ ಕಿರಣ್ ಚಂದ್ರ ಅವರ ಮಾತನ್ನು ಕೇಳಿ ಹೊಟ್ಟೆ ತುಂಬಿರ್ಬೋದು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಗೋಳಿತೊಟ್ಟು ಇದರ ಶತಸಿರಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಈಗಾಗಲೇ ಉದ್ಘಾಟನೆಯನ್ನು ಮಾಡಿರುವಂತಹ ಮತ್ತು ಸಭಾಧ್ಯಕ್ಷತೆಯನ್ನು ಹೊಂದಿ ನಮ್ಮನ್ನುದ್ದೇಶಿ ಮಾತಾಡಿ ನಿರ್ಗಮಿಸಿರುವಂತಹ ಈ ಭಾಗದ ಗೌರವಾನ್ವಿತ ಶಾಸಕರಾಗಿದ್ದ ಭಾಗೀರಥಿ ಮುರಳಿಯರವರೇ ಹಾಗೂ ನಮ್ಮ ನೆಚ್ಚಿನ ಸಂಸದರೇ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಕಿಶೋರ್ ಕುಮಾರ್ ಅವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ, ಮುಂಭಾಗದಲ್ಲಿರುವ ಈ ಊರಿನ ಎಲ್ಲ ಬಂಧುಗಳೇ, ನಹಿ ಜ್ಞಾನೇನ ಸದೃಶಂ, ವಿದ್ಯೆಗಿಂತ ಮಿಗಿಲಾದುದು ಯಾವುದೂ ಇಲ್ಲ. ಆ ನಿಟ್ಟಿನಲ್ಲಿ 100 ವರ್ಷಗಳ ಹಿಂದೆ ಒಬ್ಬ ಖಾಸಗಿ ಜಾಗೆಯನ್ನು ಕೊಟ್ಟು ಸಾವಿರಾರು ಮಕ್ಕಳಿಗೆ ಅವರ ಕನಸನ್ನು ನನಸು ಮಾಡಿದಂತಹ ಈ ಶಾಲೆಗೆ ಮತ್ತೆ 100 ವರ್ಷಗಳಷ್ಟು ಕನಸನ್ನು ನನಸು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮತ್ತು ಈ ಶತಮಾನ ಸಂಭ್ರಮವನ್ನು ಮಾಡಿದಂತಹ ಈ ಒಂದು ಶತಮಾನೋತ್ಸವ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರಾದ ವೆಂಕಪ್ಪಗೌಡ ಅವರೇ ಹಾಗೂ ಎಲ್ಲ ಸಮಿತಿಯ ಗೌರವಾನ್ವಿತ ಸದಸ್ಯರೇ, ಬಹಳ ಕಷ್ಟ ಇದೆ ಇಂಥ ಒಂದು ಕಾರ್ಯಕ್ರಮವನ್ನು, ಅದು ಸರಕಾರಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಬಹಳ ಕಷ್ಟ ಇದೆ. ಯಾಕೆಂದರೆ ಇದರಲ್ಲಿ ಏನು ಅವರಿಗೆ ಅಪೇಕ್ಷೆ ಅಥವಾ ಎಂಥದೂ ಇಲ್ಲ. ಇದರಲ್ಲಿ ಕಾರ್ಯಕ್ರಮ ಬಹಳ ಮುಂದಿನ ಮಕ್ಕಳಿಗೆ ನಮ್ಮ ಶಾಲೆ ಬಹುಶಃ ಇದು ಕಡಬ ಮತ್ತು ಪುತ್ತೂರಿನ ಕೇಂದ್ರ ಭಾಗ ಈ ಗೋಳಿತೊಟ್ಟು. ಈ ಗೋಳಿತೊಟ್ಟಿನ ಸುತ್ತಮುತ್ತಿನ ಎಲ್ಲ ಭಾಗಗಳಿಗೆ ಬಹಳ ಅನುಕೂಲವಾಗುವಂತಹ
ಬಹಳ ಗುಣಮಟ್ಟದ, ಸುಂದರ ಗುಣಮಟ್ಟದ, ಬಹಳ ಈ ಕ್ಲಾಸ್ ರೂಮನ್ನು ನೋಡುವಾಗ ತಮಗೆ ಗೊತ್ತಾಗ್ಬೋದು. ಬೇರೆ ಬೇರೆ ಕಂಪನಿ NMPT ಇರ್ಬೋದು, ಬೇರೆ ಸಂಸ್ಥೆಗಳ ಈ CSR ಫಂಡಿನಿಂದ ಬಹಳ ಸುಲಭವಾಗಿ ಅದನ್ನು ಕೊಡುವುದಿಲ್ಲ. ಬಹಳ ನಮ್ಮ ಪ್ರತಿನಿಧಿಗಳು, ಶಾಸಕರು, ಸಂಸದರು ಅವರ ಮುಖಾಂತರ ಈ ಸಮಿತಿಯ ಬಹಳಷ್ಟು ಶ್ರಮಪಟ್ಟು ಬಹುಶಃ ಯಶಸ್ವಿಯಾಗಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ. ಬಹಳ ಸಂತೋಷ ಆಗ್ತಾ ಉಂಟು. ಈ ಸಂಸ್ಥೆಯ ಪ್ರಕಾರ ಬಹಳ ಒಂದು ಶ್ರಮಪಟ್ಟು ಕೆಲಸ ಮಾಡಿದರೆ ನಮ್ಮ ಎಲ್ಲ ಕನ್ನಡ ಮಾಧ್ಯಮಗಳನ್ನು ಉಳಿಸಿ ನಂಬರ್ 1 ಆಗಿ ಮಾಡಬಹುದು ಅಂತ ಹೇಳಲಿಕ್ಕೆ ಈ ಒಂದು ಕಟ್ಟಡ ಮತ್ತು ಈ ಸಮಾರಂಭವೇ ಸಾಕ್ಷಿ. ಯಾಕೆಂದ್ರೆ ನಾವು ನೋಡಬಹುದು, ಈ ಒಂದು ನಮ್ಮ ಜಿಲ್ಲೆ ಅಥವಾ ಉಭಯ ಜಿಲ್ಲೆಗಳು 2, ಉಡುಪಿ ಮತ್ತು ದಕ್ಷಿಣ ಕನ್ನಡ, ನಾವು ನೋಡ್ತಾ ಇದ್ದೇವೆ. ಅದು SSLC ಇರ್ಬೋದು, PUC ಇರ್ಬೋದು, ಪ್ರಥಮ ದ್ವಿತೀಯ ಇದೇ ಸ್ಥಾನವನ್ನು ಉಳಿಸಿಕೊಂಡು ಹೋಗ್ತಾ ಇರಬೇಕಾದ್ರೆ ನಮ್ಮ ಶಿಕ್ಷಣ ಸಂಸ್ಥೆ ಯಾವ ರೀತಿ ಕೆಲಸ ಮಾಡ್ತಾ ಇರಬಹುದು ಅಂತ ತಾವು ಒಂದು ಸ್ವಲ್ಪ ಊಹೆ ಮಾಡಿದರೆ, ನಾವೆಲ್ಲ ಇಲ್ಲಿಯ ಮಕ್ಕಳು, ನಾವು ಇಲ್ಲಿ ಜನಿಸಿದವರು ಎಲ್ಲರೂ ಬಹಳ ಪುಣ್ಯವಂತರಂತ ನಾನು ತಿಳ್ಕೊಂಡಿದ್ದೇನೆ. ಈಗ ಅಷ್ಟೇ ನಿನ್ನೆ ತಾನೇ ಬಂದಿರುವಂತಹ SSLC ಪರೀಕ್ಷೆಯಲ್ಲೂ ಅಷ್ಟೇ ನಮ್ಮ ತಾಲೂಕು 98 ಪಾಯಿಂಟ್ ಮತ್ತೆ 0.5% ಬಂದಿದೆ. ಅಂದರೆ ನಮ್ಮ ಕ್ಷೇತ್ರ ಶಿಕ್ಷಕ BO ಅವರು ನಮ್ಮೊಟ್ಟಿಗೆ ಇದ್ದಾರೆ. ಅವರ ಒಂದು ಶ್ರಮ, ಶಿಕ್ಷಕರ ತಂಡ, ನಾವು ಅವರಿಗೆ ಶ್ಲಾಘನೆಯನ್ನು ಕೊಡಲೇಬೇಕು. ಆ ನಿಟ್ಟಿನಲ್ಲಿ ಊರವರಿಗೂ ಅಷ್ಟೇ, ನಮ್ಮ ಪೋಷಕರು ಅಷ್ಟೇ ಈ ಒಂದು ಸಂಸ್ಥೆಯನ್ನು ಮತ್ತೆ ಮತ್ತೆ ಸಾವಿರಾರು ವರ್ಷಗಳಷ್ಟು ಕೊಂಡೊಯ್ಯುವಷ್ಟು ಒಂದು ಗಟ್ಟಿಮುಟ್ಟಾದ ಒಂದು ಮೂಲಭೂತ ಸೌಕರ್ಯವನ್ನು ಮಾಡಿಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಸಾಕಾಗುವುದಿಲ್ಲ. ನಮ್ಮ ಊರವರು ಅಷ್ಟೇ, ನಮ್ಮ ಜನಪ್ರತಿನಿಧಿಗಳು ಅಷ್ಟೇ, ಅಧಿಕಾರಿ ವರ್ಗದವರು ಅಷ್ಟೇ ನಮ್ಮ ಸರ್ಕಾರಿ ಸಂಸ್ಥೆಯನ್ನು ಮತ್ತಷ್ಟು, ಏಕೆಂದರೆ ಸ್ಪರ್ಧಾತ್ಮಕ ಯುಗದಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಕ್ರೀಡಾಂಗಣ ಇರ್ಬೋದು, ಮತ್ತೆ ಬೇರೆ ಬೇರೆ ಆಕ್ಟಿವಿಟಿಯನ್ನು ಮಾಡಿಸುವಂಥ ಕೆಲಸ ಕಾರ್ಯಗಳಿರ್ಬೋದು, ಮತ್ತೆ ನಾವು ಎಲ್ಲ ರಾಜ್ಯದಲ್ಲಿರುವಂಥ ಎಲ್ಲ ಕನ್ನಡ ಶಾಲೆಯನ್ನು ಮತ್ತೆ ಮುಂದುವರಿಸಲಿಕ್ಕೆ ಮತ್ತಷ್ಟು ಕೆಲಸವನ್ನು ಮಾಡಬೇಕು ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮ ಮತ್ತು ಈ ಕೆಲಸ ಎಲ್ಲ ಶಾಲೆಗಳಿಗೂ ಮಾದರಿ ಅಂತ ಹೇಳುತ್ತಾ ದೊಡ್ಡ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದಿರಿ. ತಮಗೆಲ್ಲ ಹೊಂದಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ತುಂಬ ಮನದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇನ್ನು ಮುಂದಕ್ಕೆ ಶ್ರೀಯುತ ವಿಷ್ಣು ಪ್ರಸಾದ್ ಸಿ, ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಪುತ್ತೂರು. ಸರ್, ತಮ್ಮ ಮಾತಿಗಾಗಿ ಈ ವೇದಿಕೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ಥಳೀಯ ಎಲ್ಲ ದೈವದೇವರುಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾ, ಸರ್ಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಗೋಳಿತೊಟ್ಟು ಇಲ್ಲಿನ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ನಡೆಸಿ ತೆರಳಿರುವಂತಹ ಮಾನ್ಯ ಸಂಸದರೇ, ಸಭಾಧ್ಯಕ್ಷತೆಯನ್ನು ವಹಿಸಿರುವಂತಹ ಮಾನ್ಯ ಶಾಸಕರೇ, ಗೌರವಾರ್ಪಣೆಯನ್ನು ನಡೆಸಿರುವಂತಹ ಕಿಶೋರ್ ಕುಮಾರ್ ಅವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಶಿಕ್ಷಕರೇ, ಊರ ಪರಬೂರ ಮಹನೀಯರೇ, ವಿದ್ಯಾಭಿಮಾನಿಗಳೇ, ಸರ್ಕಾರಿ ಶಾಲೆ ಅಂತಂದಾಗ ನಾವು ಕಟ್ಟಡಗಳನ್ನು ನೋಡ್ತಾ ಇದ್ವಿ. ಹಳೆ ಕಟ್ಟಡಗಳು, ಆಸಕ್ತಿ ಇಲ್ಲ ಅಂತ ಅನ್ನುವಂಥದ್ದು. ಈಗ ಆಸಕ್ತಿ ಇರುವಂತಹ ಯಾವುದೇ ಖಾಸಗಿ ಸಂಸ್ಥೆಗಳಿಗೆ ಕಡಿಮೆ ಇಲ್ಲದ ಕಟ್ಟಡವನ್ನು ಶಾಲಾ ಶತಮಾನೋತ್ಸವ ಸಮಿತಿಯ ಒಂದು ಮುತುವರ್ಜಿಯಿಂದ ನಿರ್ಮಾಣವಾಗಿದೆ. ಸರ್ ಈಗಾಗಲೇ ಹೇಳಿದರು, ಸರ್ಕಾರಿ ಶಾಲೆಗಳಲ್ಲಿ ಕಲಿಕೆಯ ಬಗ್ಗೆ ಅಂದರೆ 10ನೇ ತರಗತಿಯ ಫಲಿತಾಂಶವನ್ನು ಸರ್ ಉಲ್ಲೇಖ ಮಾಡಿದರು. 22 ಪುತ್ತೂರು ಹಾಗೂ ಕಡಪ ತಾಲೂಕಿನ ಅಂದರೆ ಪುತ್ತೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವ್ಯಾಪ್ತಿಗೆ ಬರುವಂತಹ 22 ಸರ್ಕಾರಿ ಶಾಲೆಗಳಲ್ಲಿ 14 ಸರ್ಕಾರಿ ಶಾಲೆಗಳು 100ಕ್ಕೆ 100% ಫಲಿತಾಂಶವನ್ನು ದಾಖಲಿಸಿದೆ. ಅನುದಾನಿತ ಶಿಕ್ಷಣ ಸಂಸ್ಥೆಗಳಿಗಿಂತ ಹೆಚ್ಚು ಸರ್ಕಾರಿ ಶಾಲೆನೇ
100ಕ್ಕೆ 100 ಫಲಿತಾಂಶವನ್ನು ದಾಖಲಿಸುವಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಈ ಎಲ್ಲ ಮಕ್ಕಳು ಸರಕಾರಿ ಶಾಲೆಗಳ ಪ್ರಾಥಮಿಕ ಶಾಲೆಗಳಿಂದಲೇ ಬಂದಿರುವಂಥವರು. ಹಾಗೂ ಇನ್ನೊಂದು ಖಾಸಗಿ ಶಿಕ್ಷಣ ಸಂಸ್ಥೆಗೂ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಇರುವಂಥ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಉಳ್ಳವರು ಶಿವಾಲಯವು ಮಾಡಬೇಕಣ್ಣ ಅಂತ ಹೇಳಿದಾಗ ಉಳ್ಳವರು ಖಾಸಗಿ ಸಂಸ್ಥೆಗಳಿಗೆ ಕಳಿಸ್ತಾರೆ. ಮನೆಯಿಂದ ಬೇಕಾದಷ್ಟು ಸೌಲಭ್ಯಗಳು ಅಂಗಳದಿಂದ ಶಾಲೆಯ ಅಂಗಳದವರೆಗೆ ಸೌಲಭ್ಯಗಳಿಂದ ಕೊಡ್ತಾ ಇರುವಂತಹ ವಿದ್ಯಾರ್ಥಿಗಳು ಅಲ್ಲಿದ್ದಾರೆ. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಪುಸ್ತಕ ಖರೀದಿ ಮಾಡಲಿಕ್ಕಾಗಲಿ, ತನಗೆ ಬೇಕಾದಂತಹ ಬ್ಯಾಗನ್ನು ನಾವು ಪಡ್ಕೊಳ್ಬೇಕಾದ್ರೆ ಎಷ್ಟು ಕಷ್ಟಪಡ್ತಾನೆ. ಅಂದರೆ ತಂದೆ ತಾಯಿಯ ಆರ್ಥಿಕ ಸಮಸ್ಯೆಗಳು, ಮನೆಯಲ್ಲಿರುವಂತಹ ಸಮಸ್ಯೆಗಳು, ಇದೆಲ್ಲವನ್ನು ಮೆಟ್ಟಿ ನಿಲ್ಲುವಂತಹ ವಿದ್ಯಾರ್ಥಿಗಳು ನಮ್ಮಲ್ಲಿದ್ದಾರೆ. ಜೀವನ ಕಲೆಯನ್ನು ಕಲಿಸುವಂತಹ ಶಾಲೆ ಸರ್ಕಾರಿ ಶಾಲೆ. ಒಂದು ವೇಳೆ ಖಾಸಗಿ ಶಾಲೆಯಲ್ಲಿ ಕಲ್ತಿದ್ದಿದ್ರೆ ನಾನು ಇಷ್ಟು ಸ್ಟ್ರಾಂಗ್ ಆಗ್ತಿರ್ಲಿಲ್ಲ ಅಂತ ಅನಿಸುತ್ತೆ. ಬಡತನದಲ್ಲೇ ಬೆಳೆದಿರುವಂಥವ್ರು ನಾನು ಕೂಡ ಸರ್ಕಾರಿ ಶಾಲೆಯಲ್ಲೇ ಓದಿದ್ದು. ಅಲ್ಲಿ ಶಾಲೆಗೆ ಹೋಗುವಾಗ ಒಂದು ಪುಸ್ತಕ ಬೇಕು, ನಾಳೆ ಒಂದು ಪುಸ್ತಕ ತರಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿ ಅಪ್ಪನ ಹತ್ರ ಕೇಳಬೇಕಾದ್ರೆ ಅಪ್ಪನ ಮೂಡ್ ಸರಿ ಇದೆಯಾ ಅಂತ ನೋಡಲಿಕ್ಕೆ ರಾತ್ರಿವರೆಗೆ ಕಾಯ್ತಾ ಇದ್ವಿ. ಯಾಕೆಂದರೆ ಅಪ್ಪನ ಮೂಡ್ ಸರಿ ಇಲ್ಲದಿದ್ದರೆ 2 ಏಟು ಬೀಳುತ್ತೆ ಅಷ್ಟೇ ಅಲ್ಲದೆ ಪುಸ್ತಕಕ್ಕೆ 10 ಪೈಸೆ ಸಿಗೋದಿಲ್ಲ. ಆಗಿನ ಕಾಲದಲ್ಲಿ 10 ಪೈಸೆ ಅಂತ ದೊಡ್ಡ ಮೊತ್ತ. 3 ಕಿಲೋಮೀಟರ್ ಬಸ್ನಲ್ಲಿ ಹೋಗಬೇಕಾದ್ರೆ 10 ಪೈಸೆ ಕೊಡಬೇಕಾಗಿತ್ತು. ಅದಕ್ಕೆ ಇಲ್ಲದೆ ಇದ್ದಿದ್ದರಿಂದ ನಡ್ಕೊಂಡೇ 10ನೇ ತರಗತಿವರೆಗೂ ಹೋಗ್ತಾ ಇದ್ದೆ. ಯಾಕೆಂದರೆ ಆ 10 ಪೈಸೆ ಅಷ್ಟು ದೊಡ್ಡ ಮೊತ್ತವಾಗಿತ್ತು ನಮಗೆ. ಮಧ್ಯಾಹ್ನಕ್ಕೆ ಒಂದು ವೇಳೆ ಬುತ್ತಿ ತೆಗೆದುಕೊಂಡು ಹೋಗಲಿಲ್ಲ ಅಥವಾ ಬುತ್ತಿ ಕೆಟ್ಟು ಹೋಗಿದೆ ಅಂದರೆ ಕೆಲವೊಂದು ದಿನ ತೆಗೆದುಕೊಂಡು ಹೋಗಿರುವಂತಹ ಅನ್ನ, ನಿನ್ನೆಯ ಅನ್ನವನ್ನು ತೆಗೆದುಕೊಂಡು ಹೋಗ್ತಿದ್ವಿ. ಹಾಳಾಗಿದ್ದರೆ ಹಸಿವಿನಿಟ್ಟಿಂದ ಕೆಲವೊಮ್ಮೆ ಅದನ್ನು ಹಾಗೆ ತಿಂತಿದ್ದೆವು. ಯಾಕೆಂದರೆ ಅನಿವಾರ್ಯತೆ, ಅಷ್ಟು ಶ್ರೀಮಂತರಾಗಿ ನಾವು ಹುಟ್ಟಿರಲಿಲ್ಲ. ಇಂಥ ಮಕ್ಕಳು ನಮ್ಮಲ್ಲಿದ್ದಾರೆ. ಆ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮಧ್ಯಾಹ್ನಕ್ಕೆ ಬಿಸಿಯೂಟ, ಬೆಳಗ್ಗೆ ಒಂದು ವೇಳೆ ಮಗು ಮನೆಯಿಂದ ಏನೂ ತಿನ್ನದೆ ಬಂದಿದ್ದರೆ ಆ ಮಗುವಿಗೆ ಮಧ್ಯಾಹ್ನವರೆಗೆ ಹಸಿವಿನಿಂದ ಕೂತ್ಕೊಳ್ಬೇಕಾದಾಗ ಪಾಠದ ಕಡೆಗೆ ಗಮನ ಕಡಿಮೆ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ 150 ಮಿಲಿಲೀಟರ್ ರಾಗಿ ಮಿಶ್ರಿತ ಪೌಷ್ಟಿಕಾಂಶಯುಕ್ತವಾದಂಥ ಹಾಲನ್ನು ಕುಡಿದ್ರೆ ಮತ್ತೆ 3 ಗಂಟೆಯಷ್ಟು ಹೊತ್ತು ಮಗು ಆರಾಮವಾಗಿ ಲವಲವಿಕೆಯಿಂದ ಹಸಿವಿಲ್ಲದೆ ತರಗತಿಯಲ್ಲಿ ಕುಳಿತುಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದುತ್ತದೆ. ಇದೆಲ್ಲ ನಿಟ್ಟಿನಿಂದ ಸರ್ಕಾರ ನಿಯೋಗಿಸುವಂತಹದ್ದು ಹಾಲನ್ನು ಬೆಳಗ್ಗೆ ಪ್ರಾರ್ಥನೆಯ ಅವಧಿಗಿಂತ ಮೊದಲೇ ಕೊಡಬೇಕು ಅಂತ ಅನ್ನುವಂಥದ್ದು. ಇದೆಲ್ಲ ಪಡೆದಿರುವಂತಹ ಮಗು ಎಲ್ಲ ಸರ್ಕಾರಿ ಸೌಲಭ್ಯಗಳನ್ನು ಪಡೆದರೆ ಯಾವುದೇ ತನ್ನ ಒಂದು ಆರ್ಥಿಕ ಸಮಸ್ಯೆಯಿಂದ ಮಗು ಬಳಲಬಾರದು ಅಂತ ಅನ್ನುವಂಥ ನಿಟ್ಟಿನ ಸರ್ಕಾರ ಇದೆಲ್ಲವನ್ನು ಕೊಡ್ತಾ ಇದೆ. ಜೊತೆಗೆ ಸರ್ಕಾರಿ ಶಾಲೆಯಲ್ಲಿ ಜೀವನ ಕಲೆಯನ್ನು ನಾವು ಕಲಿಸ್ತಾ ಇದ್ದೇವೆ. ಸರ್, ಗುಡಿಸ್ಲಿಕ್ಕೆ ನಮ್ಮನ್ನೇ ಹೇಳ್ತೀರಾ? ನಮ್ಮ ಮನೆಯನ್ನು ಬೇರೆಯವರು ಬಂದು ಗುಡಿಸ್ಲಾ? ನಾವೇ ಗುಡಿಸ್ಬೇಕಾ? ಕಸ ಹಾಕಿದ್ದು ನಾವು ಅದ್ರ ಎತ್ತುವಂಥದ್ದು ನಾವೇ ಮಾಡೋದು ಬೇಡವಾ? ಅದಕ್ಕೆ ಜನ ಬೇಕಾ ನಮಗೆ? ಸ್ವಚ್ಛತೆಯನ್ನು ಯಾರು ಕಲಿಸ್ಬೇಕು? ನಮ್ಮ ತರಗತಿಯಲ್ಲಿ ಆ ಶಿಕ್ಷಣವನ್ನು ನಾವು ನೀಡ್ತಾ ಇದ್ದೇವೆ ವಿನ ಗುಡಿಸುವಂಥದ್ದು ಆ ಮಗುವಿಗೆ ಶಿಕ್ಷೆಯನ್ನು ನೀಡ್ತಾ ಇಲ್ಲ, ಒಂದು ಜೀವನ ಕಲೆಯನ್ನು ನಾವು ಕಲಿಸ್ತಾ ಇದ್ದೇವೆ. ಟಾಯ್ಲೆಟ್ಗೆ ಹೋಗಿ ಬಂದ ತಕ್ಷಣ ನೀರು ಹಾಕ್ಲಿಕ್ಕೆ ಬೇರೆಯವ್ರು ಬಂದು ನೀರು ಹಾಕ್ಬೇಕಾ? ನನ್ನ ಕೈಯನ್ನು ತೊಳಿಲಿಕ್ಕೆ ಇನ್ನೊಬ್ರು ಬಂದು ಕೈ ತೊಳಸ್ಬೇಕಾ? ನನ್ನ ತಟ್ಟೆಯನ್ನು ನಾನು ತೊಳಿಬೇಕು. ಇದೆಲ್ಲ ನಮ್ಮ ಜೀವನಕ್ಕೆ ನಾವು ಕಲಿಸಬೇಕಾದಂತಹ ಕಲೆಗಳು. ಅದನ್ನು ನೀಡುವಂತಹ ಶಿಕ್ಷಣವನ್ನು ಶಾಲೆಯ ಬುನಾದಿ ಹಂತದಿಂದ ಕೊಡೋದಕ್ಕೋಸ್ಕರ ಅದನ್ನು ಮಾಡ್ತಾ ಇದ್ದೇವೆ. ಇದು ಕೇವಲ ಶಿಕ್ಷೆಯಲ್ಲ, ಇದು ಆ ಮಗು ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಲಿಕ್ಕೆ ನಾವು ಮಾಡ್ತಿರುವಂತಹ ಪ್ರಯತ್ನ. ಇದೆಲ್ಲದರ ಜೊತೆಗೆ ಸರ್ಕಾರಿ ಶಾಲೆಯಲ್ಲಿ ಕಲಿತಿರುವಂತಹ ಮಗು ಅಂದರೆ ಪ್ರಾಥಮಿಕ ಶಿಕ್ಷಣ ಬುನಾದಿಯನ್ನು ಹಾಕಿ ಕೊಟ್ಟದ್ದು ಮುಂದೆ ಬಂದು 10ನೇ ತರಗತಿಯ ಫಲಿತಾಂಶವನ್ನು ಬರುವಾಗ 600ಕ್ಕೂ ಹೆಚ್ಚು ಅಂಕಗಳನ್ನು ಪಡೆದುಕೊಂಡ ಯಾವುದೇ ವ್ಯವಸ್ಥೆ ಇಲ್ಲದಂತಹ ಮನೆಯಿಂದ ಬಂದಿರುವಂತಹ ಮಗು 600ಕ್ಕೆ
ಇಂತ ಹೆಚ್ಚು 625ಕ್ಕೆ 600ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸ್ತಾ ಇದ್ದಂತೆ ಆ ಮಗು ಎಲ್ಲ ಸೌಲಭ್ಯವನ್ನು ನೀಡಿ ಮನೆಯಿಂದ ಸರ್ಕಾರಿ ಶಾಲೆಯಲ್ಲೋ ಅಥವಾ ಇತರೆ ಶಾಲೆಗಳಲ್ಲೋ ಕಲ್ತಿರುವಂತಹ ಎಲ್ಲ ಸೌಲಭ್ಯವನ್ನು ಹೊಂದಿರುವಂತಹ ಮಗುವಿಗಿಂತ ಶ್ರೇಷ್ಠ ಅಂತನ್ನಕ್ಕೆ ನಾನು ಖಂಡಿತವಾಗಿ ಹೆಮ್ಮೆ ಪಡ್ತಾ ಇದ್ದೇನೆ. ಈ ಒಂದು ನಿಟ್ಟಿನಲ್ಲಿ ಈ ಬುನಾದಿ ಶಾಲೆಗಳು ಜನರ ಮನಸ್ಸನ್ನು ಗೆಲ್ಲುವಲ್ಲಿ ಸಾರ್ಥಕವಾಗಲಿ ಹಾಗೂ ನಾವು ಕಲಿತಿರುವಂತಹ ಶಾಲೆಯಲ್ಲಿ ನಮ್ಮ ಮಕ್ಕಳನ್ನು ಕಲಿಸುವಂತಹ ಒಂದು ವ್ಯವಸ್ಥೆಗೆ ನಾವು ಒಂದಾಗೋಣ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಸುಂದರ ಮಾತಿಗಾಗಿ ತುಂಬು ಮನದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದೆ ನಮ್ಮ ಶತಮಾನೋತ್ಸವ ಸಂಭ್ರಮದ ನಮ್ಮ ಈ ಶಾಲೆಗೆ ಶಾಲಾ ಕಟ್ಟಡಕ್ಕೆ 2 ತರಗತಿ ಕೋಣೆಗಳು ಹಾಗೂ ಒಂದು ಅತ್ಯುತ್ತಮ ಸುಸಜ್ಜಿತವಾದಂತಹ ಶೌಚಾಲಯವನ್ನು ಕೊಡುವಲ್ಲಿ ದೊಡ್ಡ ಸಹಕಾರವನ್ನು ನೀಡಿ ನಮ್ಮೊಂದಿಗೆ ಸಹಕರಿಸಿದಂತಹ ಶ್ರೀ ಪ್ರದೀಪ್ ಕುಮಾರ್, ಮಾನ್ಯ ಮ್ಯಾನೇಜರ್ ಆಪರೇಷನ್ ಡಿಪಾರ್ಟ್ಮೆಂಟ್ MRPL ಮಂಗಳೂರು, ಇವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಎಲ್ಲ ಗಣ್ಯರುಗಳನ್ನು ನೆನಪಿಸುತ್ತಾ ಹಾಗೂ ವೇದಿಕೆಯಲ್ಲಿರುವ ಎಲ್ಲರನ್ನೂ ಒಂದೇ ಮಾತಿನಲ್ಲಿ ನೆನೆಯುತ್ತಾ ಶಾಲಾ ಶತಮಾನೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಹಾಗೆ ಶಾಲಾ ಅಭಿವೃದ್ಧಿ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಶಿಕ್ಷಕರೇ, ಮುದ್ದು ಮಕ್ಕಳೇ, ಪೋಷಕರೇ, ನಮ್ಮ MRPL ಸಂಸ್ಥೆಯಿಂದ ಈ ಒಂದು ಶಾಲೆಗೆ ಕೊಡಲ್ಪಟ್ಟಂತಹ ಈ ಒಂದು ಕಟ್ಟಡ ಇರ್ಬೋದು, ಶೌಚಾಲಯ ಇರ್ಬೋದು, ನಮ್ಮದು ಶಿಕ್ಷಣ, ಆರೋಗ್ಯ, ಸಂಸ್ಕೃತಿ, ಪ್ರಕೃತಿ ಹಾಗೂ ಬಹುಜನ ಅಭಿವೃದ್ಧಿ ಈ ಒಂದು ವಿಭಾಗಗಳಲ್ಲಿ ಸಂರಕ್ಷಣಾ ಎನ್ನುವ ಒಂದು ಹೆಸರಿನ ಅಡಿಯಲ್ಲಿ ನಾವು ಕೊಡುತ್ತಿದ್ದೇವೆ. ಅದರಲ್ಲಿ ಈ ಶಿಕ್ಷಣ ಮತ್ತು ಆರೋಗ್ಯ ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ನೀಡಲ್ಪಟ್ಟಂತಹ ಕಟ್ಟಡ ಇರ್ಬೋದು, ಶೌಚಾಲಯ ಇರ್ಬೋದು, ಅದನ್ನು ಒಂದು ಸರಿಯಾದ ಜಾಗಕ್ಕೆ ತಲುಪಿದೆ ಎಂದು ನಿಮ್ಮಲ್ಲಿ ಒಂದು ಹೇಳಲು ಸಂತೋಷವಾಗ್ತಿದೆ. ಹಾಗೆ ಈ ಒಂದು 100ರ ಸಂಭ್ರಮವನ್ನು ನಮ್ಮ ಶಾಲೆ ಒಂದು ಗೋಳಿತೊಟ್ಟು ಶಾಲೆ ಈ ಒಂದು ಆಚರಿಸುತ್ತಿದೆ. ಈ ಸಂಭ್ರಮ 100 ಪಟ್ಟು ಇನ್ನು ಹೆಚ್ಚಾಗಲಿ ಮತ್ತು ಅರಳಲಿ ಎಂದು ಈ ಸಂದರ್ಭದಲ್ಲಿ ಹೇಳ್ತಿದ್ದೇನೆ. ಹಾಗೆ ನಮ್ಮ MRPL ಸಂಸ್ಥೆ ನಮ್ಮ ಲಾಭದ ಒಂದು ಅಂಶವನ್ನು ಸಾರ್ವಜನಿಕ ಸೇವೆಗಳಿಗೆ ಈ ಒಂದು 5 ಶೀರ್ಷಿಕೆ ಅಡಿಯಲ್ಲಿ ಬರುವಂತಹ ಒಂದು ಕೆಲಸ ಕಾರ್ಯಗಳಿಗೆ ನಮಗೆ ವಿನಿಯೋಗಿಸಬೇಕು. ಅದರ ಅಡಿಯಲ್ಲಿ ಇವತ್ತು ಈ ಒಂದು ಅನುದಾನ ಬಂದಿದೆ. ಹಾಗೆ ನಮ್ಮ ಸಂಸ್ಥೆಗೆ ನಿಮ್ಮ ಸಹಕಾರವು ಅಗತ್ಯವಿದೆ. ನಮ್ಮ ಸಂಸ್ಥೆಯ ಉತ್ಪನ್ನಗಳಿಗೆ ನೀವೆಲ್ಲ ಪ್ರೋತ್ಸಾಹವನ್ನು ಕೊಡಿ ಎಂದು ಹೇಳುತ್ತಾ ನನ್ನ 2 ಮಾತುಗಳಿಗೆ ಪೂರ್ಣ ವಿರಾಮ. ಶತಮಾನೋತ್ಸವದ ಸಂಭ್ರಮದಲ್ಲಿರುವ ನಮ್ಮ ಶಾಲೆಗೆ ದೊಡ್ಡ ಮಟ್ಟದ ಕೊಡುಗೆಯನ್ನ ನೀಡಿ ಆ ಕೊಡುಗೆಯನ್ನ ಅನುಭವಿಸಿದಂಥ ನಮ್ಮ ಶಾಲೆಯ ಪೋಷಕರು, ವಿದ್ಯಾಭಿಮಾನಿಗಳಲ್ಲಿ ಮುಂದಿನ ದಿನಗಳಲ್ಲಿ MRPL ಸಂಸ್ಥೆಯ ಜೊತೆಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಕರಿಸಬೇಕು ಎಂಬ ಮನವಿಯನ್ನ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದಂಥ ಮಾನ್ಯ ಶ್ರೀ ಪ್ರದೀಪ್ ಕುಮಾರ್ ಸರ್ ತಮಗಿದು ವಿಶೇಷವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಕಾರ್ಯಕ್ರಮದ ಎಡೆಯಲ್ಲಿ ಸಮಯದ ಅಭಾವ ಇರುವುದರಿಂದ ನಮ್ಮೆಲ್ಲರ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀಯುತ ವಿಷ್ಣು ಪ್ರಸಾದ್ ಸರ್ ಅವರಿಗೂ ಕೂಡ ನಾವು ಗೌರವ ಸಮರ್ಪಣೆಯನ್ನ ಮಾಡಿದ್ದೇವೆ. ಗೌರವ ಸ್ವೀಕರಿಸಿದಂತಹ ಸರ್ ತಮಗಿದು ಅಭಿನಂದನೆಗಳು. ಅದೇ ರೀತಿಯಲ್ಲಿ ವಿಶೇಷವಾಗಿ ನಮ್ಮೊಂದಿಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಕರಿಸಿದಂತಹ ಶ್ರೀಯುತ ನವೀನ್ ಭಂಡಾರಿ ಸರ್, ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ತಾಲೂಕು ಪಂಚಾಯತ್ ಕಡಬ, ಅವರಿಗೂ ವಿಶೇಷವಾದ ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇವತ್ತು ಅವರ ಮುಖ್ಯ ಅತಿಥಿಯಾಗಿ ಆಗಮಿಸಿ ನಮ್ಮೊಂದಿಗೆ ವಿಶೇಷವಾದಂತಹ ಶ್ರೀ ಕಿರಣ್ ಚಂದ್ರ ಪುಷ್ಪಗಿರಿ ಅವರು ನಮ್ಮ ಇವತ್ತು ಬಿಡುಗಡೆಗೊಂಡಂತಹ ಮಾತನಾಡುವ ಪುಸ್ತಕ, ಆ ಒಂದು ಪುಸ್ತಕಕ್ಕೆ ವಿಶೇಷವಾಗಿ ಎಲ್ಲ ಮಕ್ಕಳಿಗೆ ಅದನ್ನು ಉಚಿತವಾಗಿ ಕೊಡಬೇಕು ಅಂತ ವಿನಂತಿಸಿ ಸುಮಾರು 19,500 ರೂಗಳನ್ನ ನಮ್ಮ ಈ ಒಂದು ಸಮಾರಂಭಕ್ಕೆ ದೇಣಿಗೆಯಾಗಿ ನೀಡಿದ್ದಾರೆ. ಅವರಿಗೆ ಇಲ್ಲಿ ನೆರೆದಿರುವಂತಹ ಸರ್ವರ ಪರವಾಗಿ ವಿಶೇಷವಾದಂತಹ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಕೊನೆಯ ಅಂಗವಾಗಿ ನಮ್ಮ ಶಾಲಾ ಶತಮಾನೋತ್ಸವ ಸಮಿತಿಯ ಕಾರ್ಯಕಾರಿ ಸಮಿತಿ ಸದಸ್ಯರಾದಂತಹ ಶ್ರೀಯುತ ರಾಮಕೃಷ್ಣ ಭಟ್ ಅಂಜರ ಅವರು ಈ ಒಂದು ಉದ್ಘಾಟನಾ ಸಮಾರಂಭದ ಧನ್ಯವಾದ ಸಮರ್ಪಣಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದಾರೆ. ತದನಂತರ ನಮ್ಮ ಶಾಲಾ ಕಟ್ಟಡದಲ್ಲಿ
ನಿರ್ಮಾಣವಾದಂತಹ 2 ತರಗತಿ ಕೋಣೆಗಳನ್ನ ಉದ್ಘಾಟನೆ ಮಾಡಬೇಕಾಗಿ ಶ್ರೀಯುತ ಪ್ರದೀಪ್ ಕುಮಾರ್ ಸರ್ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಅವರ ಜೊತೆಗೆ ಎಲ್ಲ ನಾಯಕರು ಕೂಡ ಗಣ್ಯ ಅತಿಥಿಗಳು ನಮ್ಮೊಂದಿಗೆ ಸೇರಿಕೊಂಡು ಸಹಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಗೋಳಿತೊಟ್ಟು ಇದರ 100ರ ಸಂಭ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಶಾಲಾ ಶತಮಾನೋತ್ಸವದ ಸವಿ ನೆನಪಿಗಾಗಿ ನಿರ್ಮಿಸಿದ ನೂತನ ಶಾಲಾ ಕಟ್ಟಡದ ಉದ್ಘಾಟನೆ ಹಾಗೂ ಸಭಾ ಕಾರ್ಯಕ್ರಮದ ಅಂತಿಮ ಹಂತದಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ಸಮಯ ಮೀರ್ತಾ ಇದೆ, ಹಸಿವೆ ಆಗ್ತಾ ಇದೆ. ಆದರೂ ಒಂದು ಸಭಾ ಮರ್ಯಾದೆ ಎನ್ನುವ ದೃಷ್ಟಿಯಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಇಷ್ಟೆಲ್ಲ ದೊಡ್ಡ ದೊಡ್ಡ ಸೇವೆಗಳನ್ನು ಮಾಡಿರುವಂಥವರಿಗೆ ಕನಿಷ್ಠ ನಾವೊಂದು ಒಳ್ಳೆಯ ರೀತಿಯಲ್ಲಿ ಧನ್ಯವಾದವನ್ನು ಸಮರ್ಪಿಸುವಂಥದ್ದು ಕಾರ್ಯಕ್ರಮದ ಒಂದು ಪ್ರಧಾನ ಅಂಗವೇ ಸರಿ ಅಂತ ನಾನು ಹೇಳ್ತೇನೆ. ಆ ದೃಷ್ಟಿಯಲ್ಲಿ ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಮಾನ್ಯ ಶಾಸಕರು, ವಿಧಾನಸಭಾ ಕ್ಷೇತ್ರ ಸುಳ್ಯ ಇದರ ಕುಮಾರಿ ಭಾಗೀರಥಿ ಮುರುಳ್ಯ ಇವರು ನಮಗೆ ಎಲ್ಲ ರೀತಿಯ ಸಹಕಾರವನ್ನು ಅನುದಾನವನ್ನು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಶತಮಾನೋತ್ಸವ ಸಮಿತಿ ಹಾಗೂ ಎಲ್ಲ ವಿದ್ಯಾಭಿಮಾನಿಗಳ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇಂದಿನ ಶಾಲಾ ಕಟ್ಟಡದ ಉದ್ಘಾಟನೆ ಹಾಗೂ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಸಿಕೊಟ್ಟ ಮಾನ್ಯ ಸಂಸದರು, ಲೋಕಸಭಾ ಕ್ಷೇತ್ರ ಮಂಗಳೂರು ಶ್ರೀಯುತ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಬೇರೆ ಬೇರೆ ಕಾರ್ಪೊರೇಟ್ ಸಂಸ್ಥೆಗಳಿಗೆ ನಮಗೆ ಸಿಗುವಂತಹ ಅನುದಾನಕ್ಕೆ ಸಂಬಂಧಪಟ್ಟು CSR ಫಂಡ್ಗಳನ್ನು ಶಿಫಾರಸು ಮಾಡಿಸಿ MRPL, NMPTA, ಪ್ಯಾರಾದೀಪ್ ಫಾಸ್ಫೇಟ್ ಹೀಗೆ ವಿವಿಧ ಕಂಪನಿಗಳಿಂದ ಅನುದಾನವನ್ನು ಪಡೆದುಕೊಳ್ಳಲಿಕ್ಕೆ ಬೇಕಾದಂತಹ ಎಲ್ಲ ಸಹಕಾರವನ್ನು ನೀಡಿದ್ದಾರೆ. ನಮ್ಮ ಊರಿಗೆ, ಅವರ ಕ್ಷೇತ್ರಕ್ಕೆ ಇಂತಹ ಒಂದು ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ಇನ್ನು ನಮ್ಮೊಂದಿಗಿದ್ದು ಈ ಕಟ್ಟಡದ ಉದ್ಘಾಟನೆಯನ್ನು ಹಾಗೂ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿದ್ದೀರಿ ಸರ್. ಅವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಕಿಶೋರ್ ಕುಮಾರ್ ವಿಧಾನ ಪರಿಷತ್ತು ಸದಸ್ಯರು ಅವರು ಇಂದು ನಮ್ಮೊಂದಿಗಿದ್ದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ. ಅವರನ್ನು ಕೂಡ ನಮ್ಮೆಲ್ಲರ ಪರವಾಗಿ, ಶತಮಾನೋತ್ಸವ ಸಮಿತಿಯ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಧ್ವಜಸ್ತಂಭ ಉದ್ಘಾಟನೆಯನ್ನು ಮಾಡಿಕೊಟ್ಟವರು ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಆದಂತಹ ಶ್ರೀಯುತ ನವೀನ್ ಭಂಡಾರಿ ಅವರು, ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ತಾಲ್ಲೂಕು ಪಂಚಾಯತ್ ಕಡಬ ಅವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದಾರೆ. ಅವರಿಗೆ ಕೂಡ ನಮ್ಮ ಶತಮಾನೋತ್ಸವ ಸಮಿತಿ ಹಾಗೂ ಊರ ಸಮಸ್ತ ವಿದ್ಯಾಭಿಮಾನಿಗಳ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ವಿಷ್ಣು ಪ್ರಸಾದ್ ಸಿ ಪ್ರಭಾರ ಶಿಕ್ಷಣಾಧಿಕಾರಿಗಳು ಅವರು ನಮ್ಮ ಮಕ್ಕಳಿಗೆ ಹಿತನುಡಿಗಳನ್ನು ಹೇಳಿದ್ದಾರೆ. ಅವರಿಗೆ ಕೂಡ ಅನಂತ ಧನ್ಯವಾದಗಳು. ಕಿರಣ್ ಚಂದ್ರ ಪುಷ್ಪಗಿರಿ ಉದ್ಯಮಿಗಳು ಬೆಂಗಳೂರು, ಒಳ್ಳೆಯ ರೀತಿಯಲ್ಲಿ ಕನ್ನಡ ತುಳುವನ್ನು ಒಳ್ಳೆಯ ರೀತಿಯಲ್ಲಿ ಮಾತನಾಡಿ ನಮಗೊಂದು ಹುರುಪನ್ನು ಕೊಟ್ಟಿದ್ದೀರಿ ಸರ್. ನಿಮಗೆ ಕೂಡ ನಮ್ಮ ಶತಮಾನೋತ್ಸವ ಸಮಿತಿ ಹಾಗೂ ಊರ ಎಲ್ಲ ವಿದ್ಯಾಭಿಮಾನಿಗಳ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀಯುತ ನಟೇಶ್ ಪೂಜಾರಿ, ಅನನ್ಯ ಎಂಟರ್ಪ್ರೈಸಸ್ ಇವರಿಗೂ ಅನಂತ ಧನ್ಯವಾದಗಳು. ಪ್ರದೀಪ್ ಕುಮಾರ್ MRPL ಮಂಗಳೂರು ಇವರು ನಮಗೆ ಶಾಲೆಯ ಕಟ್ಟಡದ ಉದ್ಘಾಟನೆ ನಿರ್ಮಾಣಕ್ಕೆ ಆರ್ಥಿಕವಾದಂತಹ ಬಹಳ ದೊಡ್ಡ ಸಹಕಾರವನ್ನು ನೀಡಿರ್ತಾರೆ. ಒಂದು ಶಾಲೆಯ ಅಭಿವೃದ್ಧಿ ಅಂದರೆ, ಸಂಭ್ರಮ ಅಂದರೆ, ಅಥವಾ ಒಂದು ಪರಿವರ್ತನೆ ಅಂದರೆ ಅದು ಬರೇ ಒಬ್ಬರ ಸಹಕಾರದಿಂದ ಆಗುವಂಥದ್ದಲ್ಲ. ಅದಕ್ಕೆ ಎಲ್ಲ ರೀತಿಯ ಭೌತಿಕ ಪ್ರಗತಿ ಆಗಬೇಕಿದ್ರೆ ಇಂತಹ ಕಟ್ಟಡಗಳು ಬೇಕು.
ನಮ್ಮ ಮನುಷ್ಯನಿಗೆ ಶರೀರದಲ್ಲಿ ಶರೀರ ಒಂದು ಹೇಗೆ ಇದ್ರೆ ಮಾತ್ರ ಅವನು ದೊಡ್ಡ ಒಂದು ಮುಕ್ತಿಯನ್ನು ಸಾಧನೆ ಮಾಡಬಹುದು. ಅದೇ ರೀತಿ ಆ ಶರೀರದ ನಿರ್ಮಾಣ ಮಾಡುವಂತಹ ಶರೀರ ಎನ್ನುವುದು ಶಾಲೆ, ಅದಕ್ಕೆ ಒಂದು ಸಹಕಾರವನ್ನು ಕೊಟ್ಟಂತಹ ನಿಮಗೂ ಅನಂತ ಧನ್ಯವಾದಗಳು. ಡಾಕ್ಟರ್ ಯೋಗೀಶ್ ಮೆಡಿಕಲ್ ಆಫೀಸರ್ ಪ್ರದೀಪ್ ಕಂಪನಿ, ಇವರಿಗೆ ಕೂಡ ಅನಂತ ಧನ್ಯವಾದಗಳು. ಅದೇ ರೀತಿ ನಮ್ಮ ಈ ಕಟ್ಟಡದ ಒಂದು ನಿರ್ಮಾಣಕ್ಕೆ ಬೇಕಾದ ಆರ್ಥಿಕ ಸಹಕಾರಕ್ಕೆ ಸಂಪೂರ್ಣ ಸಹಕಾರವನ್ನು ನಮಗೆ ಒದಗಿಸಿಕೊಟ್ಟಂತಹ ನಮ್ಮ ಪಂಚಾಯತ್ನ ಉಪಾಧ್ಯಕ್ಷರು ಆಗಿದ್ದಂತಹ ಶ್ರೀಯುತ ಬಾಬು ಪೂಜಾರಿ ಕಿನ್ನಡಕ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಕೂಡ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಪ್ರದೀಪ್ ಫಾಸ್ಫೇಟ್ ಕಂಪನಿಯ ಮಾನ್ಯ ಎಸ್ ಗಿರೀಶ್ ರವರು ನಮ್ಮೊಂದಿಗಿದ್ದಾರೆ, ನಮ್ಮ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ. ಅವರಿಗೆ ಕೂಡ ಅನಂತ ಧನ್ಯವಾದಗಳು. ನಾಸಿರ್ ಕೆಎಸ್ ಸಮರಗುಂಡಿ ನಮ್ಮೊಂದಿಗೆ ಅಂದಿನಿಂದ ಇಂದಿನವರೆಗೂ ಮತ್ತು ಎಂದಿಗೂ ನಮ್ಮೊಂದಿಗೆ ಬೆರೆತುಕೊಂಡು ಶಾಲೆಯ ಅಭಿವೃದ್ಧಿಗೆ ಸಂಪೂರ್ಣ ತಮ್ಮನ್ನು ತೊಡಗಿಸಿಕೊಂಡಂತಹ ನಿಮಗೆ ಕೂಡ ಅನಂತ ಧನ್ಯವಾದಗಳು ಸರ್. ಶ್ರೀಯುತ ಪ್ರಕಾಶ್ ಬಾಕಿಲ ಅವರು ನಮ್ಮೊಂದಿಗಿದ್ದಾರೆ, ಅವರಿಗೆ ಕೂಡ ಅನಂತ ಧನ್ಯವಾದಗಳು. ನಮ್ಮ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು ಶ್ರೀಯುತ ಜನಾರ್ದನಗೌಡ ಪಟೇರಿ ಅವರು ಕೂಡ ನಮ್ಮೊಂದಿಗಿದ್ದಾರೆ, ವೇದಿಕೆಯಲ್ಲಿದ್ದಾರೆ. ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಶಾಲೆಯ ಶಾಲಾ ಶತಮಾನೋತ್ಸವ ಸಮಿತಿಯ ಸಂಚಾಲಕರಾದಂತಹ ಶ್ರೀಯುತ ಸುಂದರ ಶೆಟ್ಟಿ ಪುರ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಶತಮಾನೋತ್ಸವ ಸಮಿತಿ ಹಾಗೂ ಊರ ಎಲ್ಲ ವಿದ್ಯಾಭಿಮಾನಿಗಳ ಪರವಾಗಿ ಅನಂತ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಎಲ್ಲ ರೀತಿಯಲ್ಲಿ ಸಹಕಾರ ಕೊಡುವಂತಹ ಸಹೃದಯಿ ಶ್ರೀಯುತ್ ಕೇಶವ ಪೂಜಾರಿ ಕಿನ್ನಡ್ಕ, ದುರ್ಗಾ ಬಿಡಿ ವರ್ಕ್ಸ್ ಗೋಳಿತೊಟ್ಟು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಎಲ್ಲ ಸಹಕಾರಗಳನ್ನು ಕೊಟ್ಟಿದ್ದಾರೆ. ಸರ್, ನಿಮಗೂ ಅನಂತ ಧನ್ಯವಾದಗಳು. ನಮ್ಮ ಒಂದು ಶಾಲೆ ಅಭಿವೃದ್ಧಿಯ ಪಥದಲ್ಲಿ ಹೋಗಬೇಕಾದ್ರೆ SDMC ಅಂತ ಹೇಳೋದು ಬಹಳ ಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸ್ತದೆ. ನಮ್ಮ ಶಾಲೆಯ ಈಗಿನ SDMC ಅಧ್ಯಕ್ಷರು ಆದಂತಹ ಶ್ರೀಯುತ ಗೋಪಾಲಗೌಡ ಹುದ್ಕೋಳಿ ಇವರು ಕೂಡ ಸರ್ವ ರೀತಿಯ ಸಹಕಾರವನ್ನು ಕೊಟ್ಟಿದ್ದೀರಿ ಸರ್. ನಿಮಗೆ ಕೂಡ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀಯುತ ಅಬ್ದುಲ್ ಹಾರಿಫ್ ಅವರು ನಮ್ಮೊಂದಿಗಿದ್ದಾರೆ, ಅವರಿಗೆ ಕೂಡ ಅನಂತ ಧನ್ಯವಾದಗಳು. ಶಾಲೆಯ ಮುಖ್ಯ ಗುರುಗಳಾದ ಜಯಂತಿ BM ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರು ಕೂಡ ಎಲ್ಲ ರೀತಿಯಲ್ಲಿ ಈ ಒಂದು ಶಾಲೆಯ ಕಟ್ಟಡದ ನಿರ್ಮಾಣಕ್ಕಾಗಿರ್ಬೋದು ಅಥವಾ ಈ ಕಾರ್ಯಕ್ರಮದ ಆಯೋಜನೆಗಾಗಿರ್ಬೋದು ಸರ್ವ ರೀತಿಯ ಸಹಕಾರವನ್ನು, ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸಿದ್ದಾರೆ. ಅವರಿಗೆ ಕೂಡ ಅನಂತ ಧನ್ಯವಾದಗಳು. ನಮ್ಮ ಶಾಲೆಯ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು ಶ್ರೀಯುತ ವೆಂಕಪ್ಪಗೌಡ ಡೆಬ್ಬೆಲಿ ಇವರು ಇನ್ನೂ ಕೂಡ ಬಹಳ ಉತ್ಸಾಹಿ ತರುಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಪ್ರತಿಯೊಂದನ್ನು ಕೂಡ ಸುಮಾರು 1.5-2 ವರ್ಷದಿಂದಲೇ ಇದರ ಪ್ರತಿಯೊಂದು ಕಾರ್ಯವನ್ನು ಕೂಡ ಯಾವ ರೀತಿ ಮಾಡಬೇಕು ಎನ್ನುವುದರ ಬಗ್ಗೆ ಸಂಪೂರ್ಣವಾಗಿ ಹಂತ ಹಂತವಾಗಿ ಅದನ್ನು ಅಧ್ಯಯನ ಮಾಡಿ ಸುಮಾರು 100 ವರ್ಷದ ಇತಿಹಾಸವನ್ನು ಕೂಡ ಅವರು ಅದನ್ನು ಚಾಕ್ಔಟ್ ಮಾಡಿ ಸುಮಾರು 3 ವರ್ಷದಿಂದಲೇ ಇದಕ್ಕೆ ಅವರು ಪರಿಶ್ರಮ ಮಾಡ್ತಾ ಇದ್ದಾರೆ. ಬಹಳ ತಾಳ್ಮೆಯ ವ್ಯಕ್ತಿತ್ವ ಕೂಡ. ಯಾವುದೇ ರೀತಿಯ ಸಮಯ ಸಂದರ್ಭ ಕ್ಲಿಷ್ಟ ಸನ್ನಿವೇಶಗಳು ಬಂದರೂ ಕೂಡ ಅದನ್ನು ಬಹಳ ತಾಳ್ಮೆಯಲ್ಲಿ ಅವರದನ್ನು ನಿರ್ವಹಣೆ ಮಾಡಿ ಇಂದಿನ ಈ ಕಾರ್ಯಕ್ರಮ ನಮಗೆ ನಡಿಲಿಕ್ಕೆ, ಈ ಒಂದು ಕಟ್ಟಡ ನಮ್ಮ ಎದುರಿಗೆ ನಿಂತಿದೆ ಅಂದರೆ ಅದಕ್ಕೆ ಅವರ ಒಂದು ಕೊಡುಗೆ, ಅದಕ್ಕೆ ಬೆಲೆ ಕಟ್ಟಲಾಗದು. ಅಂತಹ ಒಂದು ಸಂಪೂರ್ಣ ಸರ್ವಸ್ವವನ್ನು ಅವರು ತೊಡಗಿಸಿ ಈ ಕಾರ್ಯಕ್ರಮಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಊರಿನ ವಿದ್ಯಾಭಿಮಾನಿಗಳು ಹಾಗೂ ಶತಮಾನೋತ್ಸವ ಸಮಿತಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಸಭಾ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸಿದಂತಹ ಶಾಲಾ ವಿದ್ಯಾರ್ಥಿಗಳು ಅವರಿಗೆ ಕೂಡ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಿವೃತ್ತ BSNL ಅಧಿಕಾರಿಯಾಗಿ ಶ್ರೀಯುತ AS ಶೇಖರಗೌಡ ಅನಿಲಬಾಗ್ ಅವರು ನಮಗೆ ಎಲ್ಲ ರೀತಿಯಲ್ಲಿ ಆರ್ಥಿಕ ಸಹಕಾರ ಮಾತ್ರ ಅಲ್ಲ, ಎಲ್ಲ ರೀತಿಯ ಒಂದು ಜವಾಬ್ದಾರಿಯನ್ನು ತಗೊಂಡು ನಮ್ಮೊಂದಿಗೆ ಮೊನ್ನೆಯಿಂದಲೇ ಎಲ್ಲ ಕಾರ್ಯಕ್ರಮದಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳನ್ನು ನಮ್ಮ ಶಾಲಾ ಸಮಿತಿಯ ಪರವಾಗಿ
ಹಾಗೂ ಊರ ವಿದ್ಯಾಭಿಮಾನಿಗಳ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಒಂದು ಕಾರ್ಯಕ್ರಮ ನಡಿಬೇಕಿದ್ರೆ ಇಷ್ಟು ಹೊತ್ತು ನೀವೆಲ್ಲರೂ ಇಲ್ಲಿ ಬಂದು ಕೇಳಿದ್ದೀರಿ, ಕೂತಿದ್ದೀರಿ, ಶುಭವನ್ನು ಹಾರೈಸಿದ್ದೀರಿ, ಶುಭ ನುಡಿಗಳ ಸಿಂಚನ ಏನು ಆಗಿದೆ ಅದನ್ನು ಆಸ್ವಾದಿಸಿದ್ದೀರಿ. ಇದೆಲ್ಲವೂ ನಮ್ಮ ಊರಿನ ಎಲ್ಲ ಹಿರಿಯ ಎಲ್ಲ ವಿದ್ಯಾಭಿಮಾನಿಗಳಿಂದ ಮಾತ್ರ ಸಾಧ್ಯ ಆಗಿದೆ. ಅವರಿಗೆ ಕೂಡ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಒಂದು ಶಾಲೆ ಒಳ್ಳೆಯ ರೀತಿಯಲ್ಲಿ ನಡಿಬೇಕು ಅಂದರೆ ಶಿಕ್ಷಕ ವೃಂದ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ಆ ಶಿಕ್ಷಕ ವೃಂದ ಇಲ್ಲಿ ಅತ್ಯುತ್ತಮ ಗುಣಮಟ್ಟದಲ್ಲಿ ಇತ್ತು, ಈಗಲೂ ಇದೆ, ಇನ್ನೂ ಇರ್ತದೆ ಅಂತ ಹೇಳುವಂತಹ ಆತ್ಮವಿಶ್ವಾಸ ನಮ್ಮದು. ಅದನ್ನೆಲ್ಲ ಒಳ್ಳೆಯ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುವಂತಹ ಯೋಗ್ಯತೆ ನಮ್ಮ ಊರಿನ ಎಲ್ಲ ಮಕ್ಕಳಿಗೂ ಸಿಗಲಿ, ಆಗಲಿ ಅಂತ ಹೇಳುವಂತಹ ಆಶಯವನ್ನು ಹೇಳ್ತಾ ಅವರಿಗೆ ಕೂಡ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲ ಮಾಧ್ಯಮ ಮಿತ್ರರು, ಆರೋಗ್ಯ ಇಲಾಖೆ ಅಥವಾ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಹಾಗೂ ಎಲ್ಲ ಪರ ಊರ ಎಲ್ಲ ವಿದ್ಯಾಭಿಮಾನಿಗಳು ಯಾರಲ್ಲಿ ಇಲ್ಲಿ ಬಂದಿದ್ದೀರೋ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ್ದೀರೋ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನು ನಮ್ಮ ಶಾಲಾ ಶತಮಾನೋತ್ಸವ ಸಮಿತಿ ಹಾಗೂ ಶಿಕ್ಷಕ ವೃಂದ, SDMC ಹಾಗೂ ಊರ ಎಲ್ಲ ವಿದ್ಯಾಭಿಮಾನಿಗಳ ಪರವಾಗಿ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಎಲ್ರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ. ಸಾಧನೆ ಸುಮ್ಮನೆ ಆಗುವುದಲ್ಲ, ಅದು ಏಳು ಬೀಳುಗಳ ಕಲ್ಲು ಮುಳ್ಳುಗಳ ರಹದಾರಿ. ಈ ದಾರಿಯಲ್ಲಿ ನಡೆಯಲು ಕಾಲುಗಳು ಗಟ್ಟಿ ಇದ್ದರೆ ಸಾಲದು, ಸಾಗುವ ಮನಸ್ಸಿರಬೇಕು ಎಂದು ಹೇಳುತ್ತಾ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ನಾವು ಪೂರ್ಣ ವಿರಾಮ ನೀಡುತ್ತೇವೆ. ನೂತನ ಶಾಲಾ ಕಟ್ಟಡದಲ್ಲಿ ನಿರ್ಮಾಣದಂತಹ 2 ತರಗತಿ ಕೋಣೆಗಳನ್ನ ನಮಗೆ ನಿರ್ಮಿಸಿಕೊಟ್ಟವರು ನಮ್ಮ ಹೆಮ್ಮೆಯ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ಸಂಸ್ಥೆ MRPL. ಈ ಒಂದು ಸಂಸ್ಥೆಯ ಪ್ರತಿನಿಧಿಯಾಗಿ ಇಲ್ಲಿಗೆ ಆಗಮಿಸಿರುವಂತಹ ಶ್ರೀಯುತ ಪ್ರದೀಪ್ ಕುಮಾರ್ ಸರ್ ಈ ಒಂದು ತರಗತಿ ಕೋಣೆಗಳನ್ನು ಇವತ್ತು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಈ ಒಂದು ಸಮಾರಂಭವನ್ನ ನೆರವೇರಿಸಿಕೊಡಬೇಕು ಅಂತ ಹೇಳಿ ಸರ್ರಲ್ಲಿ ವಿನಂತಿಸಿಕೊಳ್ಳುತ್ತಾ ಆ ಸರ್ ತಾವು ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಆ ಒಂದು 2 ತರಗತಿ ಕೊಠಡಿಗಳನ್ನ ಉದ್ಘಾಟನೆ ಮಾಡಲಿಕ್ಕೆ ನಮ್ಮೊಂದಿಗೆ ಸಹಕರಿಸಬೇಕು. ಅದೇ ರೀತಿಯಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಬಜತ್ತೂರು ಕ್ಲಸ್ಟರ್ ಬಜತ್ತೂರಿನ ಶಾಲೆಯ ಶಿಕ್ಷಕರು, ಮುಖ್ಯ ಗುರುಗಳು, ಹಾಗೆಯೇ ನಮ್ಮ ಪಕ್ಕದ ನೆಕ್ಕಿಲಾಡಿ ಶಾಲೆಯ ಶಿಕ್ಷಕ ವೃಂದ, ಹಾಗೆಯೇ ಪುಚ್ಚೇರಿ ಶಾಲೆಯ ಶಿಕ್ಷಕ ವೃಂದ, ನಮ್ಮ ನೆರೆಹೊರೆಯ ಅನೇಕ ಶಾಲೆಯ ಶಿಕ್ಷಕ ಮಿತ್ರರು ನಮ್ಮ ಮೇಲೆ ಪ್ರೀತಿ ಇಟ್ಟು ಅಭಿಮಾನ ಇಟ್ಟು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ತಮ್ಮೆಲ್ಲರ ಇರುವಿಕೆಯನ್ನು ಗುರುತಿಸಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸರ್. ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು, ಬೆರಗಿನ ಬೆಳಕು. ಆತ್ಮೀಯರೇ, ಅತ್ಯಂತ ಭವ್ಯವಾದಂತಹ ಈ ಒಂದು ಸಂಭ್ರಮದ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದಂತಹ ಚಾಲನೆ ನಮಗೆ ಸಿಕ್ಕಿದೆ. ಕಾರ್ಯಕ್ರಮದ ಆರಂಭ ಮಾತ್ರ ಆಗಿರುವಂತದ್ದು. ಇನ್ನು ಇವತ್ತು ಮಧ್ಯಾಹ್ನ 2:30 ಗಂಟೆಗೆ ಸರಿಯಾಗಿ ನಮ್ಮ ಗೋಳುತಟ್ಟು ಗ್ರಾಮದ ವಿವಿಧ ಅಂಗನವಾಡಿ ಕೇಂದ್ರಗಳಿಂದ ಪುಟಾಣಿ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ, ಚಿನ್ನರ ಚಿಲಿಪಿಲಿ ಕಾರ್ಯಕ್ರಮ ಮಧ್ಯಾಹ್ನ 2:30 ಗಂಟೆಗೆ ಸರಿಯಾಗಿ ಈ ಒಂದು ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಉಪಸ್ಥಿತಿಯನ್ನ ನಾವು ಅತ್ಯಂತ ಅವಶ್ಯಕವಾಗಿ ನಿಮ್ಮಲ್ಲಿ ಕೇಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಸಮಯ ಅಪರಾಹ್ನ 4 ಗಂಟೆಗೆ ಸರಿಯಾಗಿ ಶತಾಭಿನಂದನ ಕಾರ್ಯಕ್ರಮ, ನಮ್ಮ ಈ ಒಂದು ಶತಮಾನೋತ್ಸವ ಸಂಭ್ರಮದ ಸವಿನೆನಪಿಗಾಗಿ ನಿರ್ಮಿಸಿರುವಂತಹ ಈ ಒಂದು ಸುಂದರ ಕಟ್ಟಡಕ್ಕೆ ದೇಣಿಗೆ ನೀಡಿದಂತಹ ಊರಿನ ದಾನಿಗಳಿಗೆ, ಮುಖ್ಯವಾಗಿ
5,000 ಮತ್ತು ಅದಕ್ಕಿಂತ ಹೆಚ್ಚು ದೇಣಿಗೆಯನ್ನು ನೀಡಿ ನಮ್ಮ ಸಂಭ್ರಮವನ್ನ ಇಮ್ಮಡಿಗೊಳಿಸಿದಂತ ಈ ಊರಿನ ಮಹನೀಯರಿಗೆ ಒಂದು ವಿಶೇಷವಾದಂತಹ ಅಭಿನಂದನಾ ಕಾರ್ಯಕ್ರಮವನ್ನ ಸಮಯ 4 ಗಂಟೆಗೆ ಸರಿಯಾಗಿ ನಾವು ಈ ವೇದಿಕೆಯಲ್ಲಿ ಇಟ್ಟುಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಮೊನ್ನೆ ನಡೆದಂತಹ ನೆನಪಿನಂಗಳ ಕ್ರೀಡಾಕೂಟದಲ್ಲಿ ಪೂರ್ವ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಸ್ಪರ್ಧೆಗಳನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ವಿಜೇತರಾದಂತಹ ಎಲ್ಲ ಊರಿನ ಎರಡನೇದಾಗಿ ಮತ್ತೆ ಹೇಳಿದಾಗ ನಮ್ಮ ಹೆಮ್ಮೆಯ ಸಂಸದರು 25 ಲಕ್ಷವನ್ನು ನಮಗೆ ಶಿಫಾರಸು ಮಾಡಿ ಎಷ್ಟು ಚಂದದ ಕಟ್ಟಡವನ್ನು ಇಲ್ಲಿಗೆ ಸಹಾಯ ಮಾಡಿದ್ದಾರೆ. ಈಗ MRPನ ಪ್ರತಿನಿಧಿಯಾಗಿರ್ತಕ್ಕಂಥ ಉದಯ್ ಕುಮಾರ್ ಅವರು ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು ಬೆಳಗಲಿ ಬೆಳಕಾಗಲಿ ಅಕ್ಷರದಂಗಳವು ಅಕ್ಷರದಂಗಳವು ಮಂದಿರ ಮಸೀದಿ ದೈವಸ್ಥಾನ ಗ್ರಾಮದ ರಕ್ಷಣೆ ಮಾಡುವ ತಾಣ. ಮಂದಿರ ಮಸೀದಿ ದೈವಸ್ಥಾನ ಗ್ರಾಮದ ರಕ್ಷಣೆ ಮಾಡುವ ತಾಣ. ಮಕ್ಕಳ ಜ್ಞಾನಕ್ಕೆ ನೆಲದ ಅಭಿಮಾನಕ್ಕೆ ಸಾಕ್ಷಿಯು ಈ ಸೂರು. ಶತಮಾನದ ಬೆಳಕು ತಂದಿದೆ ಹೊಸ ಹುರುಪು. ಹಸಿರಿನ ನಡುವೆ ಹೆಮ್ಮರವಾಗಿ ಅಕ್ಷರದಂಗಳ ಆಶ್ರಯವಾಗಿ ವಿದ್ಯೆಯ ಜೊತೆಗೆ ಬದುಕುವ ಪಾಠವ ಕಲಿಸಿದ ಈ ಶಾಲೆ. ಬೆಳಗಲಿ ಬೆಳಕಾಗಲಿ ಬೆಳಗಲಿ ಬೆಳಕಾಗಲಿ ಅಕ್ಷರದೇ ಕುಲವು ಅಕ್ಷರದೇ ಕುಲವು ಅಕ್ಷರದೇ ಕುಲವು.
ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು, ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು, ಗೋಳಿ ತೊಟ್ಟಿನ ಅಕ್ಷರದೆ ಗುಲ ತಂದಿದೆ ಹೊಸ ಹುರುಪು, ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು. ಶತಮಾನದ ಸಂಭ್ರಮ ನೆನಪಿದು ಅನುಪಮ, ನವ ಪುಳಕದ ನವ ಭಾವವು, ಶತಮಾನದ ಸಂಭ್ರಮ ನೆನಪಿದು ಅನುಪಮ, ನವ ಪುಳಕದ ನವ ಭಾವವು, ಬೆಳಗಲಿ ಬೆಳಕಾಗಲಿ ಅಕ್ಷರದಂಗಳವು, ಅಕ್ಷರದಂಗಳವು. ಮಂದಿರ ಮಸೀದಿ ದೈವಸ್ಥಾನ, ಗ್ರಾಮದ ರಕ್ಷಣೆ ಮಾಡುವ ತಾಣ, ಮಂದಿರ ಮಸೀದಿ ದೈವಸ್ಥಾನ, ಗ್ರಾಮದ ರಕ್ಷಣೆ ಮಾಡುವ ತಾಣ, ಮಕ್ಕಳ ಜ್ಞಾನಕ್ಕೆ ನೆಲದ ಅಭಿಮಾನಕ್ಕೆ ಸಾಕ್ಷಿಯು ಈ ಸೂರು, ಶತಮಾನದ ಬೆಳಕು ತಂದಿದೆ ಹೊಸ ಹುರುಪು. ಹಸಿರಿನ ನಡುವೆ ಹೆಮ್ಮರವಾಗಿ, ಅಕ್ಷರದಂಗಳ ಆಶ್ರಯವಾಗಿ, ವಿದ್ಯೆಯ ಜೊತೆಗೆ ಬದುಕುವ ಪಾಠವ ಕಲಿಸಿದ ಈ ಶಾಲೆ, ಬೆಳಗಲಿ ಬೆಳಕಾಗಲಿ, ಬೆಳಗಲಿ ಬೆಳಕಾಗಲಿ ಅಕ್ಷರದೇ ಕುಲವು, ಅಕ್ಷರದೇ ಕುಲವು, ಅಕ್ಷರದೇ ಕುಲವು, ಅಕ್ಷರದೇ ಕುಲವು. ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು, ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು, ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು, ಗೋಳಿ ತೊಟ್ಟಿನ ಅಕ್ಷರದೆ ಗುಲ ತಂದಿದೆ ಹೊಸ ಹುರುಪು, ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು. ಮಾನದ ಸಂಭ್ರಮ ನೆನಪಿದು ಅನುಪಮ, ನವ ಪುಳಕದ ನವ ಭಾವವು, ಶತಮಾನದ ಸಂಭ್ರಮ ನೆನಪಿದು ಅನುಪಮ, ನವ ಪುಳಕದ ನವ ಭಾವವು, ಬೆಳಗಲಿ ಬೆಳಕಾಗಲಿ ಅಕ್ಷರದಂಗಳವು, ಅಕ್ಷರದಂಗಳವು.
ಮಂದಿರ ಮಸೀದಿ ದೈವಸ್ಥಾನ ಗ್ರಾಮದ ರಕ್ಷಣೆ ಮಾಡುವ ತಾಣ. ಮಂದಿರ ಮಸೀದಿ ದೈವಸ್ಥಾನ ಗ್ರಾಮದ ರಕ್ಷಣೆ ಮಾಡುವ ತಾಣ. ಮಕ್ಕಳ ಜ್ಞಾನಕ್ಕೆ ನೆಲದ ಅಭಿಮಾನಕ್ಕೆ ಸಾಕ್ಷಿಯು ಈ ಸೂರು. ಶತಮಾನದ ಬೆಳಕು ತಂದಿದೆ ಹೊಸ ಹುರುಪು. ಹಸಿರಿನ ನಡುವೆ ಹೆಮ್ಮರವಾಗಿ ಅಕ್ಷರದಂಗಳ ಆಶ್ರಯವಾಗಿ ವಿದ್ಯೆಯ ಜೊತೆಗೆ ಬದುಕುವ ಪಾಠವ ಕಲಿಸಿದ ಈ ಶಾಲೆ. ಬೆಳಗಲಿ ಬೆಳಕಾಗಲಿ, ಬೆಳಗಲಿ ಬೆಳಕಾಗಲಿ. ಅಕ್ಷರದೇ ಕುಲವು, ಅಕ್ಷರದೇ ಕುಲವು, ಅಕ್ಷರದೇ ಕುಲವು, ಅಕ್ಷರದೇ ಕುಲವು. ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು. ಗೋಳಿ ತೊಟ್ಟಿನ ಅಕ್ಷರದೇ ಗುಲ ತಂದಿದೆ ಹೊಸ ಹುರುಪು. ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು, ತಂದಿದೆ ಹೊಸ ಹುರುಪು. ಶತಮಾನದ ಹೊಂಬೆಳಕು. ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು. ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು. ಗೋಳಿ ತೊಟ್ಟಿನ ಅಕ್ಷರದೇ ಗುಲ ತಂದಿದೆ ಹೊಸ ಹುರುಪು. ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು. ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು. ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು. ಬೆಳಗಲಿ ಬೆಳಕಾಗಲಿ ಅಕ್ಷರದಂಗಳವು, ಅಕ್ಷರದಂಗಳವು. ಮಂದಿರ ಮಸೀದಿ ದೈವಸ್ಥಾನ ಗ್ರಾಮದ ರಕ್ಷಣೆ ಮಾಡುವ ತಾಣ. ಮಂದಿರ ಮಸೀದಿ ದೈವಸ್ಥಾನ ಗ್ರಾಮದ ರಕ್ಷಣೆ ಮಾಡುವ ತಾಣ. ಮಕ್ಕಳ ಜ್ಞಾನಕ್ಕೆ ನೆಲದ ಅಭಿಮಾನಕ್ಕೆ ಸಾಕ್ಷಿಯು ಈ ಸೂರು. ಶತಮಾನದ ಬೆಳಕು ತಂದಿದೆ ಹೊಸ ಹುರುಪು.
ಹಸಿರಿನ ನಡುವೆ ಹೆಮ್ಮರವಾಗಿ ಅಕ್ಷರದಂಗಳ ಆಶ್ರಯವಾಗಿ ವಿದ್ಯೆಯ ಜೊತೆಗೆ ಬದುಕುವ ಪಾಠವ ಕಲಿಸಿದ ಈ ಶಾಲೆ ಬೆಳಗಲಿ ಬೆಳಕಾಗಲಿ ಬೆಳಗಲಿ ಬೆಳಕಾಗಲಿ ಅಕ್ಷರದೇ ಕುಲವು ಅಕ್ಷರದೇ ಕುಲವು ಅಕ್ಷರದೇ ಕುಲವು ಅಕ್ಷರದೇ ಕುಲವು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಗೋಳಿ ತೊಟ್ಟಿನ ಅಕ್ಷರದೇ ಗುಲ ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಗೋಳಿ ತೊಟ್ಟಿನ ಅಕ್ಷರದೇ ಗುಲ ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು ಬೆಳಗಲಿ ಬೆಳಕಾಗಲಿ ಅಕ್ಷರದಂಗಳವು ಅಕ್ಷರದಂಗಳವು ಮಂದಿರ ಮಸೀದಿ ದೈವಸ್ಥಾನ ಗ್ರಾಮದ ರಕ್ಷಣೆ ಮಾಡುವ ತಾಣ ಮಂದಿರ ಮಸೀದಿ ದೈವಸ್ಥಾನ ಗ್ರಾಮದ ರಕ್ಷಣೆ ಮಾಡುವ ತಾಣ ಮಕ್ಕಳ ಜ್ಞಾನಕ್ಕೆ ನೆಲದ ಅಭಿಮಾನಕ್ಕೆ ಸಾಕ್ಷಿಯು ಈ ಸೂರು ಶತಮಾನದ ಬೆಳಕು ತಂದಿದೆ ಹೊಸ ಹುರುಪು ಹಸಿರಿನ ನಡುವೆ ಹೆಮ್ಮರವಾಗಿ ಅಕ್ಷರದಂಗಳ ಆಶ್ರಯವಾಗಿ ವಿದ್ಯೆಯ ಜೊತೆಗೆ ಬದುಕುವ ಪಾಠವ ಕಲಿಸಿದ ಈ ಶಾಲೆ ಬೆಳಗಲಿ ಬೆಳಕಾಗಲಿ ಬೆಳಗಲಿ ಬೆಳಕಾಗಲಿ ಅಕ್ಷರದೇ ಕುಲವು ಅಕ್ಷರದೇ ಕುಲವು ಅಕ್ಷರದೇ ಕುಲವು ಅಕ್ಷರದೇ ಕುಲವು
ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಗೋಳಿ ತೊಟ್ಟಿನ ಅಕ್ಷರದೆ ಗುಲ ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಗೋಳಿ ತೊಟ್ಟಿನ ಅಕ್ಷರದೆ ಗುಲ ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು ಬೆಳಗಲಿ ಬೆಳಕಾಗಲಿ ಅಕ್ಷರದಂಗಳವು ಅಕ್ಷರದಂಗಳವು ಮಂದಿರ ಮಸೀದಿ ದೈವಸ್ಥಾನ ಗ್ರಾಮದ ರಕ್ಷಣೆ ಮಾಡುವ ತಾಣ ಮಂದಿರ ಮಸೀದಿ ದೈವಸ್ಥಾನ ಗ್ರಾಮದ ರಕ್ಷಣೆ ಮಾಡುವ ತಾಣ ಮಕ್ಕಳ ಜ್ಞಾನಕ್ಕೆ ನೆಲದ ಅಭಿಮಾನಕ್ಕೆ ಸಾಕ್ಷಿಯು ಈ ಸೂರು ಶತಮಾನದ ಬೆಳಕು ತಂದಿದೆ ಹೊಸ ಹುರುಪು ಹಸಿರಿನ ನಡುವೆ ಮರವಾಗಿ ಅಕ್ಷರದಂಗಳ ಆಶ್ರಯವಾಗಿ ವಿದ್ಯೆಯ ಜೊತೆಗೆ ಬದುಕುವ ಪಾಠವ ಕಲಿಸಿದ ಈ ಶಾಲೆ ಬೆಳಗಲಿ ಬೆಳಕಾಗಲಿ ಬೆಳಗಲಿ ಬೆಳಕಾಗಲಿ ಅಕ್ಷರದೇ ಕುಲವು ಅಕ್ಷರದೇ ಕುಲವು ಅಕ್ಷರದೇ ಕುಲವು ಅಕ್ಷರದೇ ಕುಲವು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಗೋಳಿ ತೊಟ್ಟಿನ ಅಕ್ಷರದೆ ಗುಲ ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು
ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಗೋಳಿ ತೊಟ್ಟಿನ ಅಕ್ಷರದೆ ಗುಲ ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು ಬೆಳಗಲಿ ಬೆಳಕಾಗಲಿ ಅಕ್ಷರದಂಗಳವು ಅಕ್ಷರದಂಗಳವು ಮಂದಿರ ಮಸೀದಿ ದೈವಸ್ಥಾನ ಗ್ರಾಮದ ರಕ್ಷಣೆ ಮಾಡುವ ತಾಣ ಮಂದಿರ ಮಸೀದಿ ದೈವಸ್ಥಾನ ಗ್ರಾಮದ ರಕ್ಷಣೆ ಮಾಡುವ ತಾಣ ಮಕ್ಕಳ ಜ್ಞಾನಕ್ಕೆ ನೆಲದ ಅಭಿಮಾನಕ್ಕೆ ಸಾಕ್ಷಿಯು ಈ ಸೂರು ಶತಮಾನದ ಬೆಳಕು ತಂದಿದೆ ಹೊಸ ಹುರುಪು ಹಸಿರಿನ ನಡುವೆ ಹೆಮ್ಮರವಾಗಿ ಅಕ್ಷರದಂಗಳ ಆಶ್ರಯವಾಗಿ ವಿದ್ಯೆಯ ಜೊತೆಗೆ ಬದುಕುವ ಪಾಠವ ಕಲಿಸಿದ ಈ ಶಾಲೆ ಬೆಳಗಲಿ ಬೆಳಕಾಗಲಿ ಬೆಳಗಲಿ ಬೆಳಕಾಗಲಿ ಅಕ್ಷರದೇ ಕುಲವು ಅಕ್ಷರದೇ ಕುಲವು ಅಕ್ಷರದೇ ಕುಲವು ಅಕ್ಷರದೇ ಕುಲವು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಗೋಳಿ ತೊಟ್ಟಿನ ಅಕ್ಷರದೆ ಗುಲ ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಗೋಳಿ ತೊಟ್ಟಿನ ಅಕ್ಷರದೆ ಗುಲ ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು
ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು ಬೆಳಗಲಿ ಬೆಳಕಾಗಲಿ ಅಕ್ಷರದಂಗಳವು ಅಕ್ಷರದಂಗಳವು ಮಂದಿರ ಮಸೀದಿ ದೈವಸ್ಥಾನ ಗ್ರಾಮದ ರಕ್ಷಣೆ ಮಾಡುವ ತಾಣ ಮಂದಿರ ಮಸೀದಿ ದೈವಸ್ಥಾನ ಗ್ರಾಮದ ರಕ್ಷಣೆ ಮಾಡುವ ತಾಣ ಮಕ್ಕಳ ಜ್ಞಾನಕ್ಕೆ ನೆಲದ ಅಭಿಮಾನಕ್ಕೆ ಸಾಕ್ಷಿಯು ಈ ಸೂರು ಶತಮಾನದ ಬೆಳಕು ತಂದಿದೆ ಹೊಸ ಹುರುಪು ಹಸಿರಿನ ನಡುವೆ ಹೆಮ್ಮರವಾಗಿ ಅಕ್ಷರದಂಗಳ ಆಶ್ರಯವಾಗಿ ವಿದ್ಯೆಯ ಜೊತೆಗೆ ಬದುಕುವ ಪಾಠವ ಕಲಿಸಿದ ಈ ಶಾಲೆ ಬೆಳಗಲಿ ಬೆಳಕಾಗಲಿ ಬೆಳಗಲಿ ಬೆಳಕಾಗಲಿ ಅಕ್ಷರದೇ ಕುಲವು ಅಕ್ಷರದೇ ಕುಲವು ಅಕ್ಷರದೇ ಕುಲವು ಅಕ್ಷರದೇ ಕುಲವು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಗೋಳಿ ತೊಟ್ಟಿನ ಅಕ್ಷರದೇ ಗುಲ ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಗೋಳಿ ತೊಟ್ಟಿನ ಅಕ್ಷರದೇ ಗುಲ ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು ಬೆಳಗಲಿ ಬೆಳಕಾಗಲಿ ಅಕ್ಷರದಂಗಳವು ಅಕ್ಷರದಂಗಳವು
ಮಸೀದಿ ದೈವಸ್ಥಾನ ಗ್ರಾಮದ ರಕ್ಷಣೆ ಮಾಡುವ ತಾಣ. ಮಂದಿರ ಮಸೀದಿ ದೈವಸ್ಥಾನ ಗ್ರಾಮದ ರಕ್ಷಣೆ ಮಾಡುವ ತಾಣ. ಮಕ್ಕಳ ಜ್ಞಾನಕ್ಕೆ ನೆಲದ ಅಭಿಮಾನಕ್ಕೆ ಸಾಕ್ಷಿಯು ಈ ಸೂರು. ಶತಮಾನದ ಬೆಳಕು ತಂದಿದೆ ಹೊಸ ಹುರುಪು. ಹಸಿರಿನ ನಡುವೆ ಹೆಮ್ಮರವಾಗಿ ಅಕ್ಷರದಂಗಳ ಆಶ್ರಯವಾಗಿ ವಿದ್ಯೆಯ ಜೊತೆಗೆ ಬದುಕುವ ಪಾಠವ ಕಲಿಸಿದ ಈ ಶಾಲೆ. ಬೆಳಗಲಿ ಬೆಳಕಾಗಲಿ, ಬೆಳಗಲಿ ಬೆಳಕಾಗಲಿ, ಅಕ್ಷರದೇ ಕುಲವು, ಅಕ್ಷರದೇ ಕುಲವು, ಅಕ್ಷರದೇ ಕುಲವು, ಅಕ್ಷರದೇ ಕುಲವು. ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು. ಗೋಳಿ ತೊಟ್ಟಿನ ಅಕ್ಷರದೇ ಗುಲ ತಂದಿದೆ ಹೊಸ ಹುರುಪು. ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು, ತಂದಿದೆ ಹೊಸ ಹುರುಪು. ಶತಮಾನದ ಹೊಂಬೆಳಕು. ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು. ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು. ಗೋಳಿ ತೊಟ್ಟಿನ ಅಕ್ಷರದೇ ಗುಲ ತಂದಿದೆ ಹೊಸ ಹುರುಪು. ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು. ಶತಮಾನದ ಸಂಭ್ರಮ ನೆನಪಿದು ಅನುಪಮ. ನವ ಪುಳಕದ ನವ ಭಾವವು. ಶತಮಾನದ ಸಂಭ್ರಮ ನೆನಪಿದು ಅನುಪಮ. ನವ ಪುಳಕದ ನವ ಭಾವವು. ಬೆಳಗಲಿ ಬೆಳಕಾಗಲಿ, ಅಕ್ಷರದಂಗಳವು, ಅಕ್ಷರದಂಗಳವು. ಮಂದಿರ ಮಸೀದಿ ದೈವಸ್ಥಾನ ಗ್ರಾಮದ ರಕ್ಷಣೆ ಮಾಡುವ ತಾಣ. ಮಂದಿರ ಮಸೀದಿ ದೈವಸ್ಥಾನ ಗ್ರಾಮದ ರಕ್ಷಣೆ ಮಾಡುವ ತಾಣ. ಮಕ್ಕಳ ಜ್ಞಾನಕ್ಕೆ ನೆಲದ ಅಭಿಮಾನಕ್ಕೆ ಸಾಕ್ಷಿಯು ಈ ಸೂರು. ಶತಮಾನದ ಬೆಳಕು ತಂದಿದೆ ಹೊಸ ಹುರುಪು.
ಹಸಿರಿನ ನಡುವೆ ಹೆಮ್ಮರವಾಗಿ ಅಕ್ಷರದಂಗಳ ಆಶ್ರಯವಾಗಿ ವಿದ್ಯೆಯ ಜೊತೆಗೆ ಬದುಕುವ ಪಾಠವ ಕಲಿಸಿದ ಈ ಶಾಲೆ ಬೆಳಗಲಿ ಬೆಳಕಾಗಲಿ ಬೆಳಗಲಿ ಬೆಳಕಾಗಲಿ ಅಕ್ಷರದೇ ಕುಲವು ಅಕ್ಷರದೇ ಕುಲವು ಅಕ್ಷರದೇ ಕುಲವು ಅಕ್ಷರದೇ ಕುಲವು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಗೋಳಿ ತೊಟ್ಟಿನ ಅಕ್ಷರದೇ ಗುಲ ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಗೋಳಿ ತೊಟ್ಟಿನ ಅಕ್ಷರದೇ ಗುಲ ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು ಬೆಳಗಲಿ ಬೆಳಕಾಗಲಿ ಅಕ್ಷರದಂಗಳವು ಅಕ್ಷರದಂಗಳವು ಮಂದಿರ ಮಸೀದಿ ದೈವಸ್ಥಾನ ಗ್ರಾಮದ ರಕ್ಷಣೆ ಮಾಡುವ ತಾಣ ಮಂದಿರ ಮಸೀದಿ ದೈವಸ್ಥಾನ ಗ್ರಾಮದ ರಕ್ಷಣೆ ಮಾಡುವ ತಾಣ ಮಕ್ಕಳ ಜ್ಞಾನಕ್ಕೆ ನೆಲದ ಅಭಿಮಾನಕ್ಕೆ ಸಾಕ್ಷಿಯು ಈ ಸೂರು ಶತಮಾನದ ಬೆಳಕು ತಂದಿದೆ ಹೊಸ ಹುರುಪು ಹಸಿರಿನ ನಡುವೆ ಹೆಮ್ಮರವಾಗಿ ಅಕ್ಷರದಂಗಳ ಆಶ್ರಯವಾಗಿ ವಿದ್ಯೆಯ ಜೊತೆಗೆ ಬದುಕುವ ಪಾಠವ ಕಲಿಸಿದ ಈ ಶಾಲೆ ಬೆಳಗಲಿ ಬೆಳಕಾಗಲಿ ಬೆಳಗಲಿ ಬೆಳಕಾಗಲಿ ಅಕ್ಷರದೇ ಕುಲವು ಅಕ್ಷರದೇ ಕುಲವು ಅಕ್ಷರದೇ ಕುಲವು ಅಕ್ಷರದೇ ಕುಲವು
ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಗೋಳಿ ತೊಟ್ಟಿನ ಅಕ್ಷರದೆ ಗುಲ ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಗೋಳಿ ತೊಟ್ಟಿನ ಅಕ್ಷರದೆ ಗುಲ ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು ಬೆಳಗಲಿ ಬೆಳಕಾಗಲಿ ಅಕ್ಷರದಂಗಳವು ಅಕ್ಷರದಂಗಳವು ಮಂದಿರ ಮಸೀದಿ ದೈವಸ್ಥಾನ ಗ್ರಾಮದ ರಕ್ಷಣೆ ಮಾಡುವ ತಾಣ ಮಂದಿರ ಮಸೀದಿ ದೈವಸ್ಥಾನ ಗ್ರಾಮದ ರಕ್ಷಣೆ ಮಾಡುವ ತಾಣ ಮಕ್ಕಳ ಜ್ಞಾನಕ್ಕೆ ನೆಲದ ಅಭಿಮಾನಕ್ಕೆ ಸಾಕ್ಷಿಯು ಈ ಸೂರು ಶತಮಾನದ ಬೆಳಕು ತಂದಿದೆ ಹೊಸ ಹುರುಪು ಹಸಿರಿನ ನಡುವೆ ಹೆಮ್ಮರವಾಗಿ ಅಕ್ಷರದಂಗಳ ಆಶ್ರಯವಾಗಿ ವಿದ್ಯೆಯ ಜೊತೆಗೆ ಬದುಕುವ ಪಾಠವ ಕಲಿಸಿದ ಈ ಶಾಲೆ ಬೆಳಗಲಿ ಬೆಳಕಾಗಲಿ ಬೆಳಗಲಿ ಬೆಳಕಾಗಲಿ ಅಕ್ಷರದೇ ಕುಲವು ಅಕ್ಷರದೇ ಕುಲವು ಅಕ್ಷರದೇ ಕುಲವು ಅಕ್ಷರದೇ ಕುಲವು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಗೋಳಿ ತೊಟ್ಟಿನ ಅಕ್ಷರದೆ ಗುಲ ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು
ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಗೋಳಿ ತೊಟ್ಟಿನ ಅಕ್ಷರದೆ ಗುಲ ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು ಬೆಳಗಲಿ ಬೆಳಕಾಗಲಿ ಅಕ್ಷರದಂಗಳವು ಅಕ್ಷರದಂಗಳವು ಮಂದಿರ ಮಸೀದಿ ದೈವಸ್ಥಾನ ಗ್ರಾಮದ ರಕ್ಷಣೆ ಮಾಡುವ ತಾಣ ಮಂದಿರ ಮಸೀದಿ ದೈವಸ್ಥಾನ ಗ್ರಾಮದ ರಕ್ಷಣೆ ಮಾಡುವ ತಾಣ ಮಕ್ಕಳ ಜ್ಞಾನಕ್ಕೆ ನೆಲದ ಅಭಿಮಾನಕ್ಕೆ ಸಾಕ್ಷಿಯು ಈ ಸೂರು ಶತಮಾನದ ಬೆಳಕು ತಂದಿದೆ ಹೊಸ ಹುರುಪು ಹಸಿರಿನ ನಡುವೆ ಹೆಮ್ಮರವಾಗಿ ಅಕ್ಷರದಂಗಳ ಆಶ್ರಯವಾಗಿ ವಿದ್ಯೆಯ ಜೊತೆಗೆ ಬದುಕುವ ಪಾಠವ ಕಲಿಸಿದ ಈ ಶಾಲೆ ಬೆಳಗಲಿ ಬೆಳಕಾಗಲಿ ಬೆಳಗಲಿ ಬೆಳಕಾಗಲಿ ಅಕ್ಷರದೇ ಕುಲವು ಅಕ್ಷರದೇ ಕುಲವು ಅಕ್ಷರದೇ ಕುಲವು ಅಕ್ಷರದೇ ಕುಲವು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಗೋಳಿ ತೊಟ್ಟಿನ ಅಕ್ಷರದೆ ಗುಲ ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಗೋಳಿ ತೊಟ್ಟಿನ ಅಕ್ಷರದೆ ಗುಲ ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು
ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು ಬೆಳಗಲಿ ಬೆಳಕಾಗಲಿ ಅಕ್ಷರದಂಗಳವು ಅಕ್ಷರದಂಗಳವು ಮಂದಿರ ಮಸೀದಿ ದೈವಸ್ಥಾನ ಗ್ರಾಮದ ರಕ್ಷಣೆ ಮಾಡುವ ತಾಣ ಮಂದಿರ ಮಸೀದಿ ದೈವಸ್ಥಾನ ಗ್ರಾಮದ ರಕ್ಷಣೆ ಮಾಡುವ ತಾಣ ಮಕ್ಕಳ ಜ್ಞಾನಕ್ಕೆ ನೆಲದ ಅಭಿಮಾನಕ್ಕೆ ಸಾಕ್ಷಿಯು ಈ ಸೂರು ಶತಮಾನದ ಬೆಳಕು ತಂದಿದೆ ಹೊಸ ಹುರುಪು ಹಸಿರಿನ ನಡುವೆ ಹೆಮ್ಮರವಾಗಿ ಅಕ್ಷರದಂಗಳ ಆಶ್ರಯವಾಗಿ ವಿದ್ಯೆಯ ಜೊತೆಗೆ ಬದುಕುವ ಪಾಠವ ಕಲಿಸಿದ ಈ ಶಾಲೆ ಬೆಳಗಲಿ ಬೆಳಕಾಗಲಿ ಬೆಳಗಲಿ ಬೆಳಕಾಗಲಿ ಅಕ್ಷರದೇ ಕುಲವು ಅಕ್ಷರದೇ ಕುಲವು ಅಕ್ಷರದೇ ಕುಲವು ಅಕ್ಷರದೇ ಕುಲವು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಗೋಳಿ ತೊಟ್ಟಿನ ಅಕ್ಷರದೇ ಗುಲ ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಗೋಳಿ ತೊಟ್ಟಿನ ಅಕ್ಷರದೇ ಗುಲ ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು ಬೆಳಗಲಿ ಬೆಳಕಾಗಲಿ ಅಕ್ಷರದಂಗಳವು ಅಕ್ಷರದಂಗಳವು
ಮಂದಿರ ಮಸೀದಿ ದೈವಸ್ಥಾನ ಗ್ರಾಮದ ರಕ್ಷಣೆ ಮಾಡುವ ತಾಣ ಮಂದಿರ ಮಸೀದಿ ದೈವಸ್ಥಾನ ಗ್ರಾಮದ ರಕ್ಷಣೆ ಮಾಡುವ ತಾಣ ಮಕ್ಕಳ ಜ್ಞಾನಕ್ಕೆ ನೆಲದ ಅಭಿಮಾನಕ್ಕೆ ಸಾಕ್ಷಿಯು ಈ ಸೂರು ಶತಮಾನದ ಬೆಳಕು ತಂದಿದೆ ಹೊಸ ಹುರುಪು ಹಸಿರಿನ ನಡುವೆ ಹೆಮ್ಮರವಾಗಿ ಅಕ್ಷರದಂಗಳ ಆಶ್ರಯವಾಗಿ ವಿದ್ಯೆಯ ಜೊತೆಗೆ ಬದುಕುವ ಪಾಠವ ಕಲಿಸಿದ ಈ ಶಾಲೆ ಬೆಳಗಲಿ ಬೆಳಕಾಗಲಿ ಬೆಳಗಲಿ ಬೆಳಕಾಗಲಿ ಅಕ್ಷರದೇ ಕುಲವು ಅಕ್ಷರದೇ ಕುಲವು ಅಕ್ಷರದೇ ಕುಲವು ಅಕ್ಷರದೇ ಕುಲವು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಗೋಳಿ ತೊಟ್ಟಿನ ಅಕ್ಷರದೇ ಗುಲ ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ನಾನೇನು ಹಾಡುಗಾರ್ತಿ ಅಲ್ಲ, ಆದರೂ ಕೂಡ ಒಂದು ಶತಮಾನೋತ್ಸವದ ನೆನಪಿಗಾಗಿ ನನಗೆ ಸಿಕ್ಕಂತಹ ಒಂದು ಸುವರ್ಣ ಅವಕಾಶವನ್ನು ಬಳಸಿಕೊಳ್ಳುತ್ತಾ ಈ ಹಾಡನ್ನು ಹಾಡ್ತಾ ಇದ್ದೇನೆ. ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ್ತ, ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡಲು ಬಂದ ಪಾತರದವಲ ಮದ್ದಳಿ ನುಂಗಿತ್ತ ತಂಗಿ, ಕೋಡಗನ ಕೋಳಿ ನುಂಗಿತ್ತ, ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಆ ಒಳ್ಳು ಒನಕೆ ಯಾ ನುಂಗಿ ಕಲ್ಲು ಗೂಟವ ನುಂಗಿ, ಒಳ್ಳು ಒನಕೆ ಒಳ್ಳು ಒನಕೆ ಯಾ ನುಂಗಿ ಕಲ್ಲು ಗೂಟವ ನುಂಗಿ, ಒಳ್ಳು ಒನಕೆ ಯಾ ನುಂಗಿ ಕಲ್ಲು ಗೂಟವ ನುಂಗಿ, ಮೆಲ್ಲಲು ಬಂದ ಮುದುಕಿಯನ್ನೇ ನೆಲ್ಲೋ ನುಂಗಿತ್ತ ತಂಗಿ,
ಕೋಡಗನ ಕೋಳಿ ನುಂಗಿತ್ತ ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿತ್ತ ಆ ಆ ಗುಡ್ಡ ಗವಿಯನ್ನು ನುಂಗಿ ಗವಿಯೂ ಇರುವೆಯ ನುಂಗಿ ಗುಡ್ಡ ಗವಿಯನ್ನು ನುಂಗಿ ಗವಿಯೂ ಇರುವೆಯ ನುಂಗಿ ಗೋವಿಂದ ಗುರುವಿನ ಪಾದ ನನ್ನನೆ ನುಂಗಿತ್ತ ತಂಗಿ ಕೋಡಗನ ಕೋಳಿ ನುಂಗಿತ್ತ ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿತ್ತ ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿತ್ತ ಹಗ್ಗ ಮಗ್ಗವ ನುಂಗಿ ಮಗ್ಗವ ಲಾಳಿ ನುಂಗಿ ಹಗ್ಗ ಮಗ್ಗವ ನುಂಗಿ ಮಗ್ಗವ ಲಾಳಿ ನುಂಗಿ ಮಗ್ಗದಲ್ಲಿರುವ ಅಣ್ಣ ನನ್ನೆ ಮಣಿಯು ನುಂಗಿತ್ತ ತಂಗಿ ಕೋಡಗನ ಕೋಳಿ ನುಂಗಿತ್ತ ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿತ್ತ ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿತ್ತ ಆ ಆ ಥ್ಯಾಂಕ್ ಯು. ಈಗ ಬೆಳಗ್ಗಿನ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿ ಈಗ ಎರಡನೇ ಹಂತದ ಕಾರ್ಯಕ್ರಮಕ್ಕೆ ನಾವು ಮುಂದಡಿ ಇಡ್ತಾ ಇದ್ದೇವೆ. ನಮ್ಮ ಅಂಗನವಾಡಿ ಪುಟಾಣಿಗಳಿಂದ ಚಿನ್ನರ ಚಿಲಿಪಿಲಿ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇದೇ ವೇದಿಕೆಯಲ್ಲಿ 4 ಅಂಗನವಾಡಿಯ ಕೇಂದ್ರಗಳಿಂದ ಕಾರ್ಯಕ್ರಮವನ್ನು ನೀಡುತ್ತೇವೆ ಅಂತ ನಿನ್ನೆ ಬಂದು ತಿಳಿಸಿರುತ್ತಾರೆ. ಹಾಗಾಗಿ ಇನ್ನೊಂದು 10 ನಿಮಿಷದ ಒಳಗೆ ನಿಮ್ಮ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮಾನಕ್ಕೆ ಸಾಕ್ಷಿಯು ಈ ಸೂರು ಶತಮಾನದ ಬೆಳಕು ತಂದಿದೆ ಹೊಸ ಹುರುಪು. ಹಸಿರಿನ ನಡುವೆ ಹೆಮ್ಮರವಾಗಿ ಅಕ್ಷರದಂಗಳ ಆಶ್ರಯವಾಗಿ ವಿದ್ಯೆಯ ಜೊತೆಗೆ ಬದುಕುವ ಪಾಠವ ಕಲಿಸಿದ ಈ ಶಾಲೆ ಬೆಳಗಲಿ ಬೆಳಕಾಗಲಿ ಬೆಳಗಲಿ ಬೆಳಕಾಗಲಿ ಅಕ್ಷರದೇ ಕುಲವು ಅಕ್ಷರದೇ ಕುಲವು ಅಕ್ಷರದೇ
ಅಕ್ಷರದೇ ಗುಲವು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಗೋಳಿ ತೊಟ್ಟಿನ ಅಕ್ಷರದೇ ಗುಲ ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಗೋಳಿ ತೊಟ್ಟಿನ ಅಕ್ಷರದೇ ಗುಲ ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು ಬೆಳಗಲಿ ಬೆಳಕಾಗಲಿ ಅಕ್ಷರದಂಗಳವು ಅಕ್ಷರದಂಗಳವು ಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ತದನಂತರ ಆಲಂತಾಯ ಅಂಗನವಾಡಿಯವರು ಕಾಣದಂತೆ ಮಾಯವಾದನು ಹಾಡಿನ ಪೆನ್ಡ್ರೈವ್ ಅನ್ನು ಕೊಟ್ಟು ಸಹಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅಮ್ಮ ಎಂದರೆ ಅದೇನು ಹರುಷವು, ಅಮ್ಮ ಅವಳೇ ನಮ್ಮ ಅಮ್ಮ. ನಮ್ಮನ್ನು ಹೆತ್ತು ಹೊತ್ತು ಸಾಕಿ ಸಲಹಿದವಳು ನಮ್ಮ ಅಮ್ಮ, ನಮ್ಮ ಪ್ರೀತಿಯ ಅಮ್ಮ. ಈಗ ತಿರ್ಲೆ ಅಂಗನವಾಡಿ ಪುಟಾಣಿಗಳಿಂದ ಅಮ್ಮ ಅಮ್ಮ ನನ್ನ ತೋಳಿಗೆ ರೆಕ್ಕೆಯ ಹಚ್ಚು ಎಂಬ ಅಭಿನಯ ಗೀತೆಗೆ ಹೆಜ್ಜೆ ಹಾಕಲು ತಮ್ಮ ಮುಂದೆ ನಿಂತಿದ್ದಾರೆ.
ಧನ್ಯವಾದಗಳು ಪುಟಾಣಿಗಳಿಗೆ. ಒಂದು ಜೋರಾದ ತಾಡನದ ಮೂಲಕ ಎಲ್ಲ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಈಗ ಎರಡನೆಯದಾಗಿ ಗೋಳಿದೊಟ್ಟು ಅಂಗನವಾಡಿ ಕೇಂದ್ರದ ಪುಟಾಣಿಗಳಿಂದ ದುಂಡು ಭೂಮಿ ಹಾಡಿಗೆ ನೃತ್ಯ. ಮುಂದಿನ ನೃತ್ಯಕ್ಕೆ ಶಿವಾರು ಅಂಗನವಾಡಿಯವರು ತಯಾರಿ ಇರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ತದನಂತರ ಆಲಂತಾಯ ಅಂಗನವಾಡಿಯವರು. ದುಂಡು ಭೂಮಿಗೆ ಸುತ್ತೋ ಖುಷಿ, ದಟ್ಟ ಮೇಘಕ್ಕೆ ತೇಲೋ ಖುಷಿ, ತುಂಟ ನದಿಗೆ ಓಡೋ ಖುಷಿ, ಉಂಡ ಗಾಳಿಗೆ ಅಲೆಯೋ ಖುಷಿ, ಖುಷಿ ಖುಷಿಯ ಸಗ್ಗವಿಲ್ಲಿದೆ, ಹಿಗ್ಗು ಕಟ್ಟುವ ಹಗ್ಗವಿಲ್ಲಿದೆ, ನಾಳೆ ಯಾರ್ 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 ಬಲ್ಲರೋ, ನಾಳೆ ಯಾರ್ 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 ಬಲ್ಲರೋ, ಖುಷಿ ಕಾರ್ಬಾರ್ ಹಿಂದೆ ಮಾಡಿರೋ. Sing and dance, 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 all of you. Life is sweet, sweet like a honeydew. ದುಂಡು ಭೂಮಿಗೆ ಸುತ್ತೋ ಖುಷಿ, ದಟ್ಟ ಮೇಘಕ್ಕೆ ತೇಲೋ ಖುಷಿ, ತುಂಟ ನದಿಗೆ ಓಡೋ ಖುಷಿ, ಉಂಡ ಗಾಳಿಗೆ ಅಲೆಯೋ ಖುಷಿ. ಅಂಟದಂತೆ ಕೂರೋದೆ ಇಬ್ಬನಿ ಖುಷಿ, ಹೂವಿಗೋ ಮನಗಳ ಕೆಣಕೋ ಖುಷಿ, ಮನಕೋ ರೆಕ್ಕೆಗಳ ಕಂಡರೆ ಖುಷಿ. ಮೋಡದಲ್ಲಿ ನೀಯೋದೆ ಬೆಟ್ಟದ ಖುಷಿ, ತೀರಕ್ಕೋ ಅಲೆಗಳ ಅಟ್ಟುವ ಖುಷಿ, ಜಲಕ್ಕೋ ಜಾರೋ ಬಂಡೆ ಆಡೋದೆ ಖುಷಿ. ನಮ್ಗೆ ಏನೇನ್ ಬೇಕೋ ಇಲ್ಲಿದೆ, ನಮ್ಗೆ ಏನ್ ಏನ್ ಬೇಕೋ ಇಲ್ಲಿದೆ, ನಮ್ಮ ಜಾಣ್ಮೆ ಆಯ್ಕೆಯಲ್ಲಿದೆ. Sing and dance, 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 all of you. Life is sweet, sweet like a honeydew.
ಅಲೆಯೋ ಖುಷಿ. ಒಳ್ಳೆ ನಗು ಕಾಣೋದೆ ಕಣ್ಣಿನ ಖುಷಿ, ಹೆಜ್ಜೆಗೋ ನಗುವನ್ನೇ ಕುಣಿಸೋ ಖುಷಿ, ಖುಷಿಗೋ ರಸಿಕರ ಸಂಗವೇ ಖುಷಿ. ಪ್ರೀತಿಗೆ ಜನುಮದ ಜೋಡಿಯ ಖುಷಿ, ಸ್ನೇಹಕ್ಕೆ ಮಿಲನದಿ ಮಿಡಿಯುವ ಖುಷಿ, ಖುಷಿಗೋ ಬಾಳ ಕೊನೆ ಮರೆಸೋ ಖುಷಿ. ನಾಳೆ ಯಾರ್ ಬಲ್ಲರು, ನಾಳೆ ಯಾರ್ ಬಲ್ಲರು, ಖುಷಿ ಕಾರ್ಬಾರ್ ಹಿಂದೆ ಮಾಡಿರೋ. ಸಿಂಗ್ ಅಂಡ್ ಡ್ಯಾನ್ಸ್ 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 ಆಲ್ ಆಫ್ ಯು, ಲೈಫ್ ಇಸ್ ಸ್ವೀಟ್ ಸ್ವೀಟ್ ಲೈಕ್ ಎ ಹನಿ ಡ್ಯೂ 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 ಡ್ಯೂ. ದುಂಡು ಭೂಮಿಗೆ ಸುತ್ತೋ ಖುಷಿ, ದಟ್ಟ ಮೇಘಕ್ಕೆ ತೇಲೋ ಖುಷಿ, ತುಂಟ ನದಿಗೆ ಓಡೋ ಖುಷಿ, ಉಂಡ ಗಾಳಿಗೆ ಅಲೆಯೋ ಖುಷಿ, ಖುಷಿ ಖುಷಿಯ ಸಗ್ಗವಿಲ್ಲಿದೆ ಹಿಗ್ಗು ಕಟ್ಟುವ ಹಗ್ಗವಿಲ್ಲಿದೆ. ನಾಳೆ ಯಾರ್ ಬಲ್ಲರು, ನಾಳೆ ಯಾರ್ ಬಲ್ಲರು, ಖುಷಿ ಕಾರ್ಬಾರ್ ಹಿಂದೆ ಮಾಡಿರೋ. Sing and dance, 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 all of you. Life is sweet, sweet like a honeydew. Sing and dance, 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 all of you. Life is sweet, sweet like a honeydew. Sing and dance, 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 all of you. Life is sweet, sweet like a honeydew. ಧನ್ಯವಾದಗಳು ಪುಟಾಣಿಗಳಿಗೆ. ಒಂದು ಜೋರಾದ ಕಳತಾಡನ ಚಪ್ಪಾಳೆ ಪ್ಲೀಸ್, ಜೋರಾದ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಿ. ಮುಂದೆ ನಮ್ಮ ಶಿವಾರು ಅಂಗನವಾಡಿ ಪುಟಾಣಿಗಳಿಂದ ಇರುವೆ ಹಾಡಿಗೆ ನೃತ್ಯ ಪ್ರದರ್ಶನವಾಗಲಿದೆ. ನಂತರ ಆಲಂತಾಯ ಅಂಗನವಾಡಿಯವರು ಕಾಣದಂತೆ ಮಾಯವದನ ಹಾಡಿನ ನೃತ್ಯಕ್ಕೆ ಸಿದ್ಧರಿರಬೇಕಾಗಿ ಕೇಳಿಕೊಳ್ತೇವೆ. ಅದೇ ರೀತಿ ನಿಮ್ಮ ಹಾಡನ್ನು ಕೂಡ ಇಲ್ಲಿ ಅದರ ಪೆನ್ ಡ್ರೈವ್ ಅನ್ನು ತಂದು ಕೊಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನೋಡಿ, ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಒಂದು ಸೂಚನೆ, ಎಲ್ಲರೂ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಲಿಕ್ಕಿಲ್ಲ. ಅಲ್ಲಿ ಚೇರ್ ಹಾಕಿದ್ದಾರೆ, ಅಲ್ಲಿ ಕೂತ್ಕೊಳ್ಬೇಕು, ಹಿಂದೆ ಹೋಗಿ. ದಯವಿಟ್ಟು ಎಲ್ಲ ನಮ್ಮ ಶಾಲಾ ವಿದ್ಯಾರ್ಥಿಗಳು ನಿಮಗೆ ತಿಳಿಸಿದ ಯೂನಿಫಾರ್ಮಿನಲ್ಲಿ ಹಿಂದೆ ಹೋಗಿ ಕೂತ್ಕೊಂಡಿರಬೇಕು. ಎಲ್ಲ ಮಕ್ಕಳು ಹಿಂದೆ ಹೋಗಬೇಕು, ಯಾರು ಇರಬಾರ್ದಲ್ಲಿ. ಅಲ್ಲಿ ಪೋಷಕರಿಗೂ ಒಂದು ಸೂಚನೆ, ದಯವಿಟ್ಟು ಪೋಷಕರು ಕೂಡ ತಮಗೆ ಅಲ್ಲಿ ನೀಡಲಾದಂತಹ ಚೇರ್ನ ಮೇಲೆ ಅಲ್ಲಿ ಆಸೀನರಾಗಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ.
ಧನ್ಯವಾದಗಳು ಪುಟಾಣಿಗಳಿಗೆ. ಇದೀಗ ಆಲಂತಾಯ ಅಂಗನವಾಡಿ ಪುಟಾಣಿಗಳಿಂದ ಕಾಣದಂತೆ ಮಾಯವಾದನು ಹಾಡಿಗೆ ನೃತ್ಯ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು. ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು. ನಡುವೆ ಈ ಭೂಮಿಯನ್ನು ದೋಣಿಯಂತೆ ತೇಲಿಬಿಟ್ಟು ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಹೆಣ್ಣಿಗೆಂದು ಅಂದ ಕೊಟ್ಟನು ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನು. ಹೆಣ್ಣಿಗೆಂದು ಅಂದ ಕೊಟ್ಟನು ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನು. ಹೆಣ್ಣು ಗಂಡು ಸೇರಿಕೊಂಡು ಯುದ್ಧವನ್ನು ಮಾಡುವಾಗ ಕಾಣದಂತೆ ಶಿವ ಕಾಣದಂತೆ ಮಾಯವಾದನು. ಹೈ, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ನೆಲ್ಲಿಕಾಯಿ ಮರದಲ್ಲಿಟ್ಟನು ನಮ್ಮ ಶಿವ ಕುಂಬಳಕಾಯಿ ಬಳ್ಳಿಲಿಟ್ಟನು. ನೆಲ್ಲಿಕಾಯಿ ಮರದಲ್ಲಿಟ್ಟನು ನಮ್ಮ ಶಿವ ಕುಂಬಳಕಾಯಿ ಬಳ್ಳಿಲಿಟ್ಟನು. ಹೂವು ಹಣ್ಣು ಕಾಯಿ ಕೊಟ್ಟು ಜಗಳ ಆಡೋ ಬುದ್ಧಿ ಕೊಟ್ಟು ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು.
ಧನ್ಯವಾದಗಳು ಪುಟಾಣಿಗಳಿಗೆ. ಇನ್ನು ಮುಂದೆ ಶಿವಾರು ಅಂಗನವಾಡಿ ಪುಟಾಣಿಗಳಿಂದ ಇಂದು ಬಾನಿಗೆಲ್ಲ ಹಬ್ಬ ಹಾಡಿಗೆ ನೃತ್ಯ. ಈಗ ಕಡಲ ದಾಟಿ ಬಂದ ಗೋಳಿತೊಟ್ಟು ಅಂಗನವಾಡಿಯ ಮಕ್ಕಳಿಂದ ನೃತ್ಯ. ಮುಂದೆ ಇಂದು ಬಾನಿಗೆಲ್ಲ ಹಬ್ಬ ಶಿವಾರು ಅಂಗನವಾಡಿಯವರು ಸಿದ್ಧರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈಗ ಗೋಳಿತೊಟ್ಟು ಅಂಗನವಾಡಿ ಮಕ್ಕಳಿಂದ ಕಡಲ ದಾಟಿ ಬಂದ ಹಾಡಿಗೆ ನೃತ್ಯ. ಹಲೋ, ಕಡಲ ದಾಟಿ ಬಂದ ಕುದುರೆ ಏರಿ ಬಂದ ನಿನ್ನ ಹೃದಯದ ಚೋರ ಚೆಲುವ ರಾಜಕುಮಾರ ಚೆಲುವ ರಾಜಕುಮಾರ ಕಡಲ ದಾಟಿ ಬಂದ ಕುದುರೆ ಏರಿ ಬಂದ ನಿನ್ನ ಹೃದಯದ ಚೋರ ಚೆಲುವ ರಾಜಕುಮಾರ ಚೆಲುವ ರಾಜಕುಮಾರ ನಗು ನಗು ನೀನು ಏನಾದರೂ ಚೇನಾಟ ಮಾತಾಡು ನೋವಾದರೂ ಬಿಡು 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 ಈ ಬೇಸರ ಬಾಂಧವ್ಯ ಸೋಪಾನ ಈ ಸೋದರ ಬಾಳಿಗೆ ನೋವೆನ್ನುವ ಭಾವವು ಎಲ್ಲಿದೆ ನೋವೆಲ್ಲದ ಜೀವವು ನೀ ಹೇಳು ಕಡಲ ದಾಟಿ ಬಂದ ಕುದುರೆ ಏರಿ ಬಂದ ನಿನ್ನ ಹೃದಯದ ಚೋರ ಚೆಲುವ ರಾಜಕುಮಾರ ಚೆಲುವ ರಾಜಕುಮಾರ
ಬಿಸಿ ಬಿಸಿ ಕಿಸು ನುಡಿ ಹಾಡಾದರೆ ಬಾಳೆಲ್ಲ ಶೃಂಗಾರ ಏಕೀತರೆ ಮಧು ಮಧು ವಧುವರ ಒಂದಾದರೆ ಝಂಕಾರ ಓಂಕಾರ ಮೈಸೋತರೆ ಹೋ ಈ ದಿನ ಭೂಮಿನೇ ಪ್ರೇಮಾಲಯ ಹೋ ಈ ಮಾನ ಪ್ರೀತಿಗೆ ದೇವಾಲಯ ನೀ ಕೇಳು ಕಟಲ ದಾಟಿ ಬಂದ ಕುದುರೆ ಏರಿ ಬಂದ ನಿನ್ನ ಹೃದಯದ ಚೋರ ಚೆಲುವ ರಾಜಕುಮಾರ ಚೆಲುವ ರಾಜಕುಮಾರ ಧನ್ಯವಾದಗಳು ಪುಟಾಣಿಗಳಿಗೆ. ಜೋರಾದ ಚಪ್ಪಾಳೆಯ ಮೂಲಕ ಎಲ್ಲ ಪುಟಾಣಿಗಳನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಇದೀಗ ಶಿವಾರು ಅಂಗನವಾಡಿ ಪುಟಾಣಿಗಳಿಂದ ಇಂದು ಬಾನಿಗೆಲ್ಲ ಹಬ್ಬಕ್ಕೆ ನೃತ್ಯ, ತದನಂತರ ಆಲಂತಾಯ ಅಂಗನವಾಡಿಯವರು ಸಿದ್ಧರಾಗಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇವೆ. ಆತ್ಮೀಯ ಅಂಗನವಾಡಿಯ ಕಾರ್ಯಕರ್ತರೆ, ಮಕ್ಕಳನ್ನು ವೇದಿಕೆಯ ಮಧ್ಯಭಾಗದಲ್ಲಿ ಒಂದು ವ್ಯವಸ್ಥೆ ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಪ್ರೀತಿಯ ಕರೆಯೋಲೆ, ಯಾರು ಕೂಡ ವೇದಿಕೆಯ ಮುಂಭಾಗದಲ್ಲಿ ಬರಬೇಡಿ ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಶಾಲಾ ವಿದ್ಯಾರ್ಥಿನಿಯರು ವೇದಿಕೆಯ ಹಿಂಭಾಗದಲ್ಲಿ ತಮಗಾಗಿ ಕಾಯ್ದಿರಿಸಿದ ಆಸನದಲ್ಲಿ ಕುಳಿತುಕೊಂಡು ಮಕ್ಕಳ ಕಾರ್ಯಕ್ರಮವನ್ನು ವೀಕ್ಷಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದೆ. ವಿನಮ್ರತೆಯ ವಿನಂತಿ, ಪ್ರತಿಯೊಬ್ಬರಿಗೂ ಕೂಡ ಇದು ವಿನಮ್ರತೆಯ ವಿನಂತಿ. ವಯಸ್ಸಿಗೂ
ಕಡಲಿಗೆ ಹಬ್ಬ ಅಪ್ಪು ಅಲೆಗೂ ಹಬ್ಬ ಹೆಸರಿದೆ ಇಂದು ಚೆಲುವಿಗೆ ಹಬ್ಬ ಒಲವಿಗೂ ಹಬ್ಬ ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ ಇಲ್ಲಿ ಓಡುತ್ತಿರುವ ವಯಸ್ಸಿಗೂ ಹಬ್ಬ ಯಾಹೂ ಯಾಹೂ ಆಹಾ ಆಹಾ ಹಬ್ಬ ಅತ್ಯಂತ ಉತ್ತಮವಾದ ಪ್ರದರ್ಶನ ನೀಡಿದ ಮಕ್ಕಳಿಗೆ ಪ್ರೀತಿಯ ಧನ್ಯವಾದಗಳು. ಮುಂದೆ ಆಲಂತಾಯ ಶಾಲಾ ಅಂಗನವಾಡಿ ಪುಟಾಣಿಗಳಿಂದ ಅಮ್ಮ ಅಮ್ಮ ನನ್ನ ತೋಳಿಗೆ ರೆಕ್ಕೆಯ ಹಚ್ಚು ಹಾಡಿಗೆ ನೃತ್ಯ. ನಂತರ ಗೋಳಿತಟ್ಟು ಅಂಗನವಾಡಿ ಶಾಲಾ ವಿದ್ಯಾರ್ಥಿಗಳು ಸಿದ್ಧರಾಗಿರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ.
ಧನ್ಯವಾದಗಳು ಪುಟಾಣಿಗಳಿಗೆ. ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದ್ದೀರಾ. ತಮಗೆ ಎಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಮುಂದೆ ತಮ್ಮ ಮುಂದೆ ಬರ್ತಿದ್ದಾರೆ ಗೋಳಿತೊಟ್ಟು ಅಂಗನವಾಡಿಯ ಪುಟಾಣಿಗಳು ರೋಲಿ ಪೋಲಿ ಹಾಡಿಗೆ ನೃತ್ಯ. ನಂತರ ಶಿವಾರು ಅಂಗನವಾಡಿ ವಿದ್ಯಾರ್ಥಿಗಳು ಸಿದ್ಧರಿರಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇವೆ. ವಿದ್ಯಾರ್ಥಿಗಳನ್ನು ವೇದಿಕೆಯ ಮಧ್ಯಭಾಗದಲ್ಲಿ ವ್ಯವಸ್ಥೆ ಮಾಡಬೇಕಾಗಿ ಅಂಗನವಾಡಿಯ ಕಾರ್ಯಕರ್ತೆಯರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. And let's do roly-poly. Roly-poly, roly-poly to your left side. Roly-poly, roly-poly to your right side. Everybody, roly-poly, roly-poly to your left side. Roly-poly, roly-poly to your right side. Clap your hands,
ಧನ್ಯವಾದಗಳು ಮುದ್ದು ಪುಟಾಣಿಗಳಿಗೆ. ಮುಂದೆ ಶಿವಾರು ಅಂಗನವಾಡಿ ಪುಟಾಣಿಗಳಿಂದ ಚಂದಿರನೇಕೆ ಓಡುವ ನಮ್ಮ ಈ ಹಾಡಿಗೆ ನೃತ್ಯ ಪ್ರದರ್ಶನ ಮಾಡಲಿದ್ದಾರೆ. ನಂತರ ತಿರ್ಲೆ ಅಂಗನವಾಡಿಯವರು ಸಿದ್ಧರಿರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಓಡುವ ನಮ್ಮ ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೇ ಚಂದಿರ
ಹಾಡನ ಪ್ರೀತಿಯ ಚಪ್ಪಾಳೆಯನ್ನು ಒಂದು ಆ ಮಕ್ಕಳಿಗೆ ಕೊಟ್ಟು ಪ್ರೋತ್ಸಾಹಿಸಿ ಎಲ್ಲರೂ ಕೂಡ. ಇನ್ನು ಮುಂದೆ ತಿರ್ಲೆ ಅಂಗನವಾಡಿ ವಿದ್ಯಾರ್ಥಿಗಳಿಂದ ಚಿಟ್ಟೆ ಚಿಟ್ಟೆ ಬಣ್ಣದ ಚಿಟ್ಟೆ ಈ ಹಾಡಿಗೆ ನೃತ್ಯ ಇದಕ್ಕೆ ಸಿದ್ಧಗೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕೊನೆಯದಾಗಿ ಗೋಳಿತೊಟ್ಟು ಅಂಗನವಾಡಿ ವಿದ್ಯಾರ್ಥಿಗಳಿಂದ ನೃತ್ಯ ಪ್ರದರ್ಶನವಾಗಲಿದೆ. ಬಣ್ಣದ ಚಿಟ್ಟೆ ಬಾ ಚಿಟ್ಟೆ ಬಣ್ಣದ ಚಿಟ್ಟೆ ಓ ನಿನ್ನಂತೆ ಹೋ ಬಣ್ಣ ಹಾನಡೋಗೆ ಎಂತ ಚಿನ್ನ ಓ ಚಿಟ್ಟೆ ಬಣ್ಣದ ಚಿಟ್ಟೆ ಬಾ ಚಿಟ್ಟೆ ಬಣ್ಣದ ಚಿಟ್ಟೆ ಓ ನಿನ್ನಂತೆ ಹೋ ಬಣ್ಣ ಹಾನಡೋಗೆ ಎಂತ ಚಿನ್ನ ಓ ಚಿಟ್ಟೆ ಬಣ್ಣದ ಚಿಟ್ಟೆ ಬಾ ಚಿಟ್ಟೆ ಬಣ್ಣದ ಚಿಟ್ಟೆ.
ಧನ್ಯವಾದಗಳು ಮುದ್ದು ಪುಟಾಣಿಗಳಿಗೆ. ಇದೀಗ ಕೊನೆಯದಾಗಿ ನಮ್ಮ ಗೋಳಿತೊಟ್ಟು ಅಂಗನವಾಡಿ ಪುಟಾಣಿಗಳಿಂದ ಫಾಸ್ಟ್ ಫುಡ್ ಈ ಹಾಡಿಗೆ ನೃತ್ಯವನ್ನು ಪ್ರದರ್ಶನ ನೀಡಲು ನಮ್ಮ ಮುಂದೆ ಬರುತ್ತಿದ್ದಾರೆ. ना ये खा के की होना है। तरमाल खाओ, डोले बनाओ, ताकत बढ़ाओ, सेहत रखो ख्याल जी। काका जी, काका जी, पापा की बात मानो काका जी। ओ काका जी, काका जी, पापा की बात मानो काका जी। खा के मजा आता है, इसको खाने में क्या बुराई है, इसमें भी क्रीम है मलाई है। चॉकलेट पेट को खराब करे, आइसक्रीम खा के दांत जल्दी गिरे। हरी सब्जी ये ताजे फल खाओ, बाकी गबरू जवान बन जाओ। छोड़ो ये झूठे बहाने छोड़ो, पापा जी बच्चों का ना दिल तोड़ो। जो भी अच्छा लगे वो खाएंगे, आपकी बातों में ना आएंगे। पापा जी, बच्चों की बात मानो पापा जी। पापा जी, बच्चों की बात मानो पापा जी। ये लाल सेब गाल लाल करे, अनार खा के तन में खून बढ़े। खाओ ऑरेंज आम मौसम्बी, खा के इनको ये उम्र हो लंबी। हमको बातों से यूं न बहलाओ, चटपटी चीज कोई दिलवाओ। नहीं नहीं, हमको कुछ होगा नहीं तुम न डरो। पापा जी बच्चों की जिद पूरी करो। खाओ वो चीज न बीमार पड़ो, बन के बलवान दुश्मनों से लड़ो। काजू बादाम और पिस्ते खाओ, चटपटी चीजों पे न ललचाओ। काका
ये मोमो खाया क्यों घर बैठे बैठे भी क्यों देखे है तू मैनू घर पे बना था खाना तो ऑर्डर किया क्यों डिलीवरी का भी अलग चार्ज है उस पे जीएसटी तू देता यार है उल्लू बनाते हैं कूपन कोड से कोई भी लगा ले तू डिस्काउंट 60 है बाहर ही है खाना संडे चले जाना रेस्टोरेंट को घर पे लाए क्यों खाता है ना खाना घर पे तू बना के तो पढ़ के लेबल कर क्या लेगा तू दिन में हद से ज्यादा अनहेल्दी खा रहा तू आलस का पुलिंदा है बनता जा रहा तू अब तो उबला अंडा भी है ऑर्डर करता तू थोड़ा थोड़ा करते करते है बिगड़ गया तू है बिगड़ गया तू ಎಲ್ಲರೂ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟುತ್ತಾ ಮಕ್ಕಳನ್ನೊಮ್ಮೆ ಪ್ರೋತ್ಸಾಹಿಸಿ ನೋಡುವ. ಇನ್ನೂ ಜೋರಾಗಿ, ಇನ್ನೂ ಜೋರಾಗಿ. ಬಹಳ 1 ಗಂಟೆಗಳ ಕಾಲ ನಮ್ಮ ಗೋಳಿತೊಟ್ಟು ಅಂಗನವಾಡಿ ಪುಟಾಣಿಗಳು ಹಾಗೆ ಪುಲಾರ, ತಿರ್ಲೆ ಹಾಗೂ ಶಿವಾರು ಈ 3-4 ಅಂಗನವಾಡಿ ಕೇಂದ್ರಗಳಿಂದ ಅಲ್ಲಿಯ ಕಾರ್ಯಕರ್ತೆಯರು ಅವರ ಮಕ್ಕಳನ್ನು ಈ ರಜಾ ಅವಧಿಯಲ್ಲಿ ಸಿದ್ಧಪಡಿಸಿ ನಮಗೊಂದು 1-1.25 ಗಂಟೆಯ ಅವಧಿಯ ಒಂದು ನೃತ್ಯ ಪ್ರದರ್ಶನ ಸಾಂಸ್ಕೃತಿಕ ಕಾರ್ಯಕ್ರಮ ಚಿನ್ನರ ಪಿಲಿಯನ್ನು ಆಯೋಜನೆ ಮಾಡಲಿಕ್ಕೆ ಇಲ್ಲಿ ಒಂದು ಅವಕಾಶ ನೀಡಿತ್ತು. ಅದರಂತೆಯೇ ಅವರು ಕೂಡ ನಮ್ಮನ್ನು ಕೂಡ ಮನರಂಜಿಸಿದ್ದಾರೆ. ಶಾಲೆಯ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹಾಗೆ ಅವರ ಪೋಷಕರಿಗೆ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಜೊತೆಗೆ ಬದುಕುವ ಪಾಠವ ಕಲಿಸಿದ ಈ ಶಾಲೆ ಬೆಳಗಲಿ ಬೆಳಕಾಗಲಿ ಬೆಳಗಲಿ ಬೆಳಕಾಗಲಿ ಅಕ್ಷರದೇ ಕುಲವು ಅಕ್ಷರದೇ ಕುಲವು ಅಕ್ಷರದೇ ಕುಲವು ಅಕ್ಷರದೇ ಕುಲವು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಗೋಳಿ ತೊಟ್ಟಿನ ಅಕ್ಷರದೇ ಗುಲ ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಬೆರಗಿನ ಬೆಳಕು. ಶ್ರೀ ಶ್ರೀನಪ್ಪ ನಾಯಕ್ ಎಸ್ ನಿವೃತ್ತ ಗುರುಗಳು ಗೋಳಿತೊಟ್ಟು
ಶ್ರೀ ವಿಠಲ್ ರೈಕೆ ನಿವೃತ್ತ ಪ್ರಾಂಶುಪಾಲರು ದುರ್ಗಾಂಬ ಪ್ರೌಢಶಾಲೆ ಅಲಂಕಾರು. ಪ್ರಕಾಶ್ ಕುಮಾರ್ ಯೋಜನಾಧಿಕಾರಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಕಡಬ. ಗಣೇಶ್ ಕಲಾಯಿ ಉದ್ಯಮಿ ಮಂಗಳೂರು. ಶ್ರೀ ಪ್ರದೀಪ್ ಗೌಡ ನೆರಿಯ ಆದ್ಯ ಕನ್ಸ್ಟ್ರಕ್ಷನ್ ಬೆಂಗಳೂರು. ಕೊರಗಪ್ಪಗೌಡ ಕಲ್ಲಡ್ಕ ಅಧ್ಯಕ್ಷರು ಹಾಲು ಉತ್ಪಾದಕರ ಸಹಕಾರಿ ಸಂಘ ಗೋಳಿತೊಟ್ಟು. ಶ್ರೀ ಅಬ್ದುಲ್ ರಜಾಕ್ ಸಮರಗುಂಡಿ ಸಮಾಜ ಸೇವಕರು ಗೋಳಿತೊಟ್ಟು. ವಿಶ್ವನಾಥಗೌಡ ಪೇರಣ ಮೊಕ್ತೇಶ್ವರರು ಶಿರಾಡಿ ದೈವಸ್ಥಾನ ಪೇರಣಬೈಲು ಗೋಳಿತೊಟ್ಟು. ಶ್ರೀಮತಿ ಜೀವಿತಾ ಚಂದ್ರಶೇಖರ್ ಮಾಜಿ ಸದಸ್ಯರು ಗ್ರಾಮ ಪಂಚಾಯತ್ ಗೋಳಿತೊಟ್ಟು. ಕುಮಾರಿ ಗುಲಾಬಿಕೆ ಮಾಜಿ ಸದಸ್ಯರು ಗ್ರಾಮ ಪಂಚಾಯತ್ ಗೋಳಿತೊಟ್ಟು. ಶ್ರೀ ಪ್ರತಾಪಚಂದ್ರ ರೈ ಕುದ್ಮಾರಗುತ್ತು ಅಧ್ಯಕ್ಷರು ಹಾಲು ಉತ್ಪಾದಕರ ಸಂಘ ಶಾಂತಿನಗರ. ಶ್ರೀ ನೋಣೇಗೌಡ ಅನಿಲ ಪ್ರಗತಿಪರ ಕೃಷಿಕರು ಗೋಳಿತೊಟ್ಟು. ಶ್ರೀ ಕೆ ಅಬೂಬಕ್ಕರ್ ಮಾಜಿ ಅಧ್ಯಕ್ಷರು ಬಿಜಿಎಂ ಕೋಲ್ಪೆ. ಶ್ರೀ ನೋಣಯ್ಯಗೌಡ ಡೆಬ್ಬೇಲಿ ಸದಸ್ಯರು ಸಲಹಾ ಸಮಿತಿ ಒಕ್ಕಲಿಗಗೌಡ ಸಮುದಾಯ ಸಹಕಾರಿ ಪತ್ತಿನ ಸಂಘ ನೆಲ್ಯಾಡಿ ಶಾಖೆ. ಈ ಎಲ್ಲ ಗೌರವಾನ್ವಿತ ಅತಿಥಿಗಳ ಸಮ್ಮಿಲನದೊಂದಿಗೆ ಬಾರಿ ಅದ್ದೂರಿಯಲ್ಲಿ ಸಭಾ ಕಾರ್ಯಕ್ರಮ ಶತಾಭಿನಂದನಾ ಕಾರ್ಯಕ್ರಮ ಸಂಪನ್ನ ಆಗಲಿಕ್ಕಿದೆ. ಎಲ್ಲ ವಿದ್ಯಾಭಿಮಾನಿ ಬಂಧುಗಳು ವೇದಿಕೆಯ ಎದುರುಗಡೆ ಇರುವ ಆಸೀನರಾಗಿ ಕಾರ್ಯಕ್ರಮ ಕಲೆಗಟ್ಟುವಲ್ಲಿ ಸಹಕರಿಸಬೇಕು ಅಂತ ವಿನಂತಿ. ಈ ಸಭೆಯ ಅಧ್ಯಕ್ಷತೆ ಗೋಪಾಲಗೌಡ ಕುದ್ಕೋಳಿ ಅಧ್ಯಕ್ಷರು SDMC ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸ ಹಿರಿಯ ಪ್ರಾಥಮಿಕ ಶಾಲೆ ಗೋಳಿತೊಟ್ಟು. ಕಾರ್ಯಕ್ರಮದಲ್ಲಿ ದಾನಿಗಳಿಗೆ ಗೌರವಾರ್ಪಣೆ, ವಿವಿಧ ಸ್ಪರ್ಧೆಗಳ ಬಹುಮಾನ ವಿತರಣೆ ಹಾಗೂ ವಿದ್ಯಾರ್ಥಿಗಳಿಂದ ರಚಿತವಾದ ಪ್ರತಿಭಾಂಕುರ ಹಸ್ತಪ್ರತಿ ಬಿಡುಗಡೆ ಕಾರ್ಯಕ್ರಮ ನಡೆಯಲಿಕ್ಕಿದೆ ಬಂಧುಗಳೇ. ಸಭಾ ಕಾರ್ಯಕ್ರಮದ ಸುಸಂದರ್ಭದಲ್ಲಿ ಮೊನ್ನೆ ನಡೆದಂತಹ ಕ್ರೀಡಾಕೂಟ ಮಕ್ಕಳಿಗಾಗಿ ಶಾಲಾ ಪುಟಾಣಿಗಳಿಗೆ ಕ್ರೀಡಾಕೂಟ ಪಂದ್ಯ ಏರ್ಪಾಡಾಗಿತ್ತು. ಅವರಿಗೆ ಪ್ರಥಮವಾಗಿ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ತದನಂತರ ಹಳೆ ವಿದ್ಯಾರ್ಥಿಗಳ ಕ್ರೀಡಾಕೂಟದ ಬಹುಮಾನ ವಿತರಣೆ ನಡೆಯಲಿಕ್ಕಿದೆ. ವಿಜೇತರು ವೇದಿಕೆಯ ಎದುರುಗಡೆ ಬಂದು ಸಹಕರಿಸಬೇಕು. ಕಾರ್ಯಕ್ರಮ ಪ್ರಾರಂಭವಾಗುವಾಗ ನೀವು ರೆಡಿ ಇರಬೇಕು. ಶಾಲಾ ಶತಮಾನೋತ್ಸವ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರಾದಂಥ ಸನ್ಮಾನ್ಯ ವೆಂಕಪ್ಪಗೌಡ ಡೆಬ್ಬೇಲಿಯವರ ಕನಸಿನಂತೆ ಇದೀಗ ಊರ ಪರ ಊರ ದಾನಿಗಳ ಸಹಕಾರದೊಂದಿಗೆ ಕಟ್ಟಡ ಈ ಬೆಳಿಗ್ಗೆ ಉದ್ಘಾಟನೆ ಆಗಿದೆ. ಅದೇ ರೀತಿಯಾಗಿ ಶಾಲಾ ಮೇಲುಸ್ತುವಾರಿ ಹಾಗೂ ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಗೋಪಾಲಗೌಡರವರ ಸಹಕಾರದೊಂದಿಗೆ ಈ ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಜಯಂತಿ BM ಇವರ ಸಹಕಾರದೊಂದಿಗೆ ಅದೇ ರೀತಿಯಾಗಿ ಈ ಶಾಲಾ ಶತಮಾನೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದಂಥ ಉದಯ VN ಭಟ್ರವರು, ಈ ಶಾಲಾ ಶತಮಾನೋತ್ಸವ ಸಮಿತಿಯ ಉಪಾಧ್ಯಕ್ಷರಾದಂತಹ ನಾಸಿರ್ KS ಸಮರಗುಂಡಿಯವರು, ಕೋಶಾಧಿಕಾರಿ ಜನಾರ್ದನ ಪಟೇರಿಯವರು, ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಸನ್ಮಾನ್ಯ ಹಾರಿಫ್ ಹೊಸಮನೆಯವರು, ಶಾಲಾ ವಿದ್ಯಾರ್ಥಿ ನಾಯಕ ಮಹಮ್ಮದ್ ರಾಫಿಕ್ ರವರು ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ. ಈ ಒಂದು ಉತ್ತಮವಾದಂತಹ ಶತಶ್ರೀ ಶತಮಾನೋತ್ಸವ ಸಂಭ್ರಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಗೋಳಿತೊಟ್ಟು ಬಹಳ ಸಂಪದ್ಭರಿತವಾಗಿ ಈ ಒಂದು ಕಾರ್ಯಕ್ರಮ ಕಲೆಗಟ್ಟಿದೆ. ಇದಕ್ಕೆಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂತಹ ಅನೇಕರು, ಅಂದರೆ ಕಾಡದ ಕೈಗಳು ಅಂತ ಹೇಳ್ಬೋದು, ಅಂಥವರ ಉದಾರ ಮನಸ್ಸಿನ ಒಂದು ಸಹಕಾರ ಇದೆ. ನಮ್ಮ ಪುರುಷೋತ್ತಮ ಕುದುಕೋಳಿಯವರು,
ಅದೇ ರೀತಿ ಉದಯ ಶೆಟ್ಟಿ ಪಾತ್ರಮಾಡಿಯವರು, ಅದೇ ರೀತಿಯಲ್ಲಿ ಭೋಜನಾಲಯದಲ್ಲಿ ಸಹಕರಿಸುತ್ತಿರುವಂತಹ ಸದಾನಂದಗೌಡ ಡಿಬ್ಬೇಲಿ, ಹರೀಶ್ ಡಿಬ್ಬೇಲಿ, ಕಮಲಾಕ್ಷ ಪಂಡಿತ್ ಮೊದಲಾದವರ ಡಿಕೈ ಆಚಾರ್ಯ ಅನೇಕರ ಹೆಸರು ಬಾಕಿ ಉಳಿದಿರಬಹುದು. ಆದರೆ ತಾವೆಲ್ಲರೂ ಸೇರಿಕೊಂಡು ಮಾಡುವಂತಹ ಒಂದು ಪುಣ್ಯದ ಕೆಲಸ ಇದು. ಹರೀಶ್ ಸಮರಗುಂಡಿಯವರು, ಆಲಯಗಳಲ್ಲಿ ಶ್ರೇಷ್ಠವಾದ ಆಲಯ ಅಂದರೆ ವಿದ್ಯಾಲಯ. ಯಾಕೆಂದರೆ ನಾವು ಪ್ರಪ್ರಥಮವಾಗಿ 4 ಜನರೊಟ್ಟಿಗೆ ಸೇರಿ ಬದುಕುವಂತಹ ಒಂದು ವಿಚಾರವನ್ನು ಕಲಿಯುವಂಥದ್ದೇ ಶಾಲೆಯಲ್ಲಿ ಅಲ್ವಾ ಅಪ್ಪಣ್ಣ? ಹೌದು. ಜಾತಿ ಮತಭೇದವಿಲ್ಲದೆ ಒಂದೇ ಸೂರಿನಡಿಯಲ್ಲಿ ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮ ಅಂದರೆ ನಾಡ ಹಬ್ಬದಂತೆ ನಾವು ಆಚರಿಸ್ತಾ ಇದ್ದೇವೆ. ಎಲ್ಲೆಡೆಯಲ್ಲಿಯೂ ಎಲ್ಲರ ಮನದಲ್ಲಿಯೂ ಸಂತಸ ಸಡಗರ ತುಂಬ ತುಳುಕುತ್ತಾ ಇದೆ. ನಿನ್ನೆಯ ಸಂಜೆಯ ಹೊತ್ತಿಗೆ ನಮ್ಮನ್ನು ತಂಪಾದ ವರುಣನು ಬೇಸಿಗೆಯ ಬಿಸಿಲಿನಲ್ಲಿಯೂ ತಂಪೆರಗಿಸಿದ್ದಾನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ನಮ್ಮ ಕಣ್ಮನಗಳು ತಂಪಾಗಿದೆ. ಮಾತ್ರವಲ್ಲದೆ ಈ ಕಾರ್ಯಕ್ರಮದಲ್ಲಿ ಈ ಶಾಲೆಗೆ ಧನ ಸಹಾಯ ನೀಡಿದವರನ್ನು ಗುರುತಿಸುವಂತಹ ಕಾರ್ಯಕ್ರಮ. ಪ್ರತಿಯೊಬ್ಬರ ಕಿಂಚಿತ್ ಸೇವೆಯು ಅದು ಬಹುದೊಡ್ಡ ಸೇವೆ ಅಂತ ನಾವೆಲ್ಲ ಭಾವಿಸ್ತೇವೆ. ಆದರೆ ಪ್ರತಿಯೊಬ್ಬರನ್ನು ಕೂಡ ವೇದಿಕೆಗೆ ಕರೆಸಿ ಗೌರವಿಸುವುದು ಸ್ವಲ್ಪ ಕಷ್ಟ. ಆದ ಕಾರಣ ಅವರಿಗೆಲ್ಲ ಸಂದುವ ಗೌರವ ಅನ್ನುವಂಥ ದೃಷ್ಟಿಯಿಂದ 5,000ಕ್ಕಿಂತ ಮೇಲ್ಪಟ್ಟು ಕೊಟ್ಟವರನ್ನು ವೇದಿಕೆಗೆ ಕರೆಸಿ ಶಾಲು ಹೊದಿಸಿ ಗೌರವ ಅರ್ಪಣೆ ಮಾಡಲಿಕ್ಕಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಹೆಸರು ಹೇಳುವವರು ದಯವಿಟ್ಟು ತದನಂತರ ವೇದಿಕೆಗೆ ಬಂದು ಇದ್ದವರು ಆ ಗೌರವವನ್ನು ಸ್ವೀಕರಿಸಬೇಕಾಗಿ ಈ ಮೂಲಕ ಪ್ರಾರ್ಥನೆ. ಬಂಧುಗಳೇ, ಲಲಿತಾ ಲೋಕಯ್ಯ ಗೌಡ ಮತ್ತು ಮಕ್ಕಳು ಕಡಮದ ಬಳಿಕೆ, ಪ್ರತೀಕ್ಷಾ ರೈ ಕೊಣಾಲುಗುತ್ತು, KP ರಾಮಕೃಷ್ಣ ಸುಲ್ತಾಜೆ ಬೆಂಗಳೂರು, ಶ್ರೀಮತಿ ಜಾನ್ಸಿ ಜೋಸೆಫ್ JJ ಕನ್ಸ್ಟ್ರಕ್ಷನ್ಸ್ ನಾಗಪುರ, ದಯವಿಟ್ಟು ಶಿವರಾಮ ಅಲಕ್ಕಿಯವರು ವೇದಿಕೆ ಸಮಿತಿಯ ಸಂಚಾಲಕರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಈ ಮೂಲಕ ವಿನಂತಿ. ಶ್ರೀ ದಿವಂಗತ ಮಂಜಪ್ಪ ಪೂಜಾರಿ ನಿವೃತ್ತ ಫಾರೆಸ್ಟ್ ಇವರ ಸ್ಮರಣಾರ್ಥ ಅವರ ಪತ್ನಿ ಮತ್ತು ಮಕ್ಕಳು ಬರಬೇಕು. ವಾಯುಪ್ರಭಾ ಹೆಗ್ಡೆ ಮತ್ತು ಮನೆಯವರು ಶಾಂತಿಮಾರು ಗೋಳಿತೊಟ್ಟು, ಜಯಪ್ರಕಾಶ್ ಕೆ ಕಲ್ಲಡ್ಗ ರೇಂಜ್ ಫಾರೆಸ್ಟರ್ ಆಫೀಸರ್ ಮಂಗಳೂರು, ವಿಠಲ್ ರೈ ಕೊಣಾಲುಗುತ್ತು, ಗೀತಾ ಪಿ ಅಬಕರಿ ನಿರೀಕ್ಷಕರು ಮಂಗಳೂರು, ಶ್ರೀಮತಿ ಜಯಂತಿ BM ಶಿವಕೃಪಾ ಗರಡಿಮನೆ ನೆಲ್ಯಾಡಿ, H ಹುಸ್ಮಾನ್ ಮತ್ತು ಮಕ್ಕಳು ಹೊಸಮನೆ ಗೋಳಿತೊಟ್ಟು, ಗಣಪತಿ ಭಟ್ ಆಂಜರ ಗೋಳಿತೊಟ್ಟು, ಜುಬೈದಾ ಬೋಲ್ವಾರ್ ಮಹಮ್ಮದ್ ಕುಂಜಿ ಬೆಂಗಳೂರು, ಆಶಾ ಬ್ರದರ್ಸ್ ಆಶಾ ಮಂಜಿಲ್ ಗೋಳಿತೊಟ್ಟು, KB ಉದಯ್ ಕುಮಾರ್ ಬೆಂಗಳೂರು, KP ಸುಬ್ರಹ್ಮಣ್ಯ ಸುಲ್ತಾಜೆ ಬೆಂಗಳೂರು, ಶೀಲಾ M ರಾವ್ ಸುಲ್ತಾಜೆ ಬೆಂಗಳೂರು, ರೋಹಿಣಿ KP ಸುಲ್ತಾಜೆ ಮಂಗಳೂರು, CS ಜನಾರ್ದನ ನಾಯ್ಕ ಶಿರೋಳ್ತ ಪಲಿಕೆ ಆಲಂತಾಯ, ನೋನಯ್ಯಗೌಡ ವನದುರ್ಗ ಅನಿಲ ಗೋಳಿತೊಟ್ಟು, ಗಗನ್ ರಾಜ್ ಸ್ಮರಣಾರ್ಥ ರವಿಚಂದ್ರ ಆಂಜರ, ಕುಶಾಲಪ್ಪ ಗೌಡ ಅನಿಲ ಮತ್ತು ಮಕ್ಕಳು, ಗಿರಿಯಪ್ಪ ಕೊಂಬ್ಯಾನ ಪೆರಿಯಾಡ್ಕ, ಉದಯ VN ಭಟ್ ಮಂಗಳೂರು, ಯೇಸುದಾಸ್ PT ಚೀಫ್ ಟಿಕೆಟ್ ಕಲೆಕ್ಟರ್ ಸೌತ್ ವೆಸ್ಟ್ ರೈಲು ಬೆಂಗಳೂರು, AV ಟೋಮಿ ಆರ್ಲಾ, ಸುಪ್ರಿಯಾ ಅಡಿಗ ಸುಲ್ತಾಜೆ ಮಂಗಳೂರು, ಗೋಪಾಲಗೌಡ ಕುದ್ಕೋಲಿ, ಗಣೇಶ ರೈ ತೋಟ, ಪ್ರದೀಪ್ YV ಕೊಣಾಲು, ಪ್ರತಿಭಾ YV ಬೆಂಗಳೂರು, ಡಾಕ್ಟರ್ ಜೋಸೆಫ್ ನಿವೃತ್ತ HM ಮಡಂತ್ಯಾರು, ಚಂದ್ರಾವತಿ PDO ಬಿಳಿನೆಲೆ, ಪುಷ್ಪಾವತಿ ತೋಟ ನಿವೃತ್ತ ನರ್ಸ್ KMC ಮಣಿಪಾಲ್, JR ರಾಜೇಶ್ ಬಂಗೇರ ಪುತ್ತೂರು, ಜಯಮ್ಮ ಪಾಲೇರಿ ಅರ್ಕುಲಬೀಡು, ಕರುಣಾಕರ್ ಶೆಟ್ಟಿ ಅಂಬುಳೇಲು, ರಾಜೇಶ್ ಪಟೇರಿ ಬೆಂಗಳೂರು, ಒಡಿಯೂರು ಶ್ರೀ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತ ಇವರು, ಅಧೀಶ್ ಶೆಟ್ಟಿ ಹೊಸಮಠ ಕಡಬ, ಅನ್ನಿ ಪೂಜಾರಿ ಕಿಣ್ಣಿಯಡ್ಕ, ಹಾಶಿಫ್ H ವರ್ಲ್ಡ್ ವೈಡ್ ಮಂಗಳೂರು, NPS ಯೂಸುಫ್ ಮತ್ತು ಮಕ್ಕಳು ಒಳಾಲು, ಮನ್ವಿತಾ ಸುಕೇತ್ ಹೊಸವಕ್ಕಲು ಪಲ್ಲಮಜ್ಜಲು ಬಿಸಿ ರೋಡು. ಇವರಲ್ಲದೆ ಇನ್ನು ಅನೇಕರು ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ತಮ್ಮ ಹೆಸರು ಇನ್ನು ಮುಂದಕ್ಕೆ ಬರಲಿಕ್ಕಿದೆ.
ದಯವಿಟ್ಟು ಕಾರ್ಯಾಲಯದವರು ತಮ್ಮ ಹೆಸರನ್ನು ಇಲ್ಲಿ ಬಂದು ನೀಡಬೇಕಾಗಿ ಪ್ರಾರ್ಥನೆ. ಕಾರ್ಯಾಲಯದವರು ದಯವಿಟ್ಟು ಎಜೆ ಜೋಸೆಫ್ ಗೋಳಿತೊಟ್ಟು, ವಿವೇಕ್ ಕೃಷ್ಣ ಭಟ್ ಬೆಂಗಳೂರು, ವಿಮಲ ಅಂಚಮೇಲಿ ಚಾಕರು ಬೆಳ್ತಂಗಡಿ, ತುಳಸಿ ನಾಗೇಶ್ ಗೌಡ ಮತ್ತು ಮಕ್ಕಳು ತರವಾಡು ಮನೆ ಗುದ್ಕೋಲಿ, ಸಂಜೀವ ಮತ್ತು ಸೀತಾರಾಮ ವಡಿವಾಳ ಅಗರ್ತ ಕೊಣಾಲು, ರಾಮಣ್ಣಗೌಡ ಪೆಳತ್ತಿಮಾರು, ರಮೇಶ್ ಕೆಬಿ ಕೊಂಕೋಡಿ ಸಿಂಧೂರ ಫ್ಯಾನ್ಸ್ ಗೋಳಿತೊಟ್ಟು, ಶ್ರೀಮತಿ ಸರಿತಾ ಪುರುಷೋತ್ತಮ ಗೌಡ ಗುದ್ಕೋಲಿ, ನೇತ್ರಾವತಿ ಶ್ರೀಧರ್ ಗೌಡ ಮಂಜೂರ್ ಶ್ರೀ ನಿಲಯ ಗೋಳಿತೊಟ್ಟು, ಮಾಯಿಲಪ್ಪ ಗೌಡ ಮತ್ತು ಮಕ್ಕಳು ಗೌಡತ್ತಿಗೆ, ಶ್ವೇತಾ ಶಿವರಮ್ಮ ಅಲೆಕ್ಕಿ, ಕೆ ಪದ್ಮಾನವ ಶೆಟ್ಟಿ ಬ್ರಾಹ್ಮರಿ ಮರಂದೆ ಕೊಣಾಲು, ರಾಜಗೋಪಾಲ ಭಟ್ ವಿಎನ್ ಬಂಟ್ವಾಲ್, ರೀತಾಕ್ಷಿ ಆನಂದಗೌಡ ಸಿಎಂ ಅನಾಲುಪಳಿಕೆ ಗೋಳಿತೊಟ್ಟು, ವಿಠಲ ಜಿ ಗೌರ್ಲೆ ಕೊಣಾಲು, ಐತಪ್ಪ ಶೆಟ್ಟಿ ಡೆಮ್ಮೆಜಾಲು, ಪ್ರತಾಪ್ ಚಂದ್ರ ರೈ ಕುದ್ಮಾರಗುತ್ತು, ಮರಿಯಮ್ಮ ಎಂಸಿ ಸುಂಕದ ಕಟ್ಟೆ, ವನಿತಾ ಲಕ್ಷ್ಮೀಶ್ ಪೊಳಾಳಿ, ಕಮಲಾಕ್ಷ ಪಂಡಿತ ಗೋಳಿತೊಟ್ಟು, ಸುಬ್ರಹ್ಮಣ್ಯ ಭಟ್ ಕೆ ಬೆಂಗಳೂರು, ವಿನೋದ್ ಆಂಟೋನಿ ಮಂಗಳೂರು, ಝೀನತ್ ಇಬ್ರಾಹಿಂ ವಿಟ್ಲ, ಶ್ರೀಹರಿ ಮುದಾನು, ತುಕ್ರಪ್ಪ ಗೌಡ ಮರಂದೆ, ಎಎಂ ಫಿಲಿಪ್ ಬಳಕ, ಮಹಾಬಲ ಶೆಟ್ಟಿ ಡಿ ಸುಮಾ ಬೇಕರಿ ಗೋಳಿತೊಟ್ಟು, ಹರಿಪ್ರಸಾದ್ ವಿಎನ್ ಉಡುಪಿ, ಜಯಂತ್ ಕೆ ಸುವರ್ಣ ಪಾಂಡಿಬೆಟ್ಟು, ಸುಶೀಲಾ ಕೆ ಪುತ್ತೂರು, ರಮೇಶ್ ಪೂಜಾರಿ ಕಲೇಯಿ, ನೋಣಯ್ಯಗೌಡ ಡೆಬೇಲಿ, ವಿಶ್ವನಾಥ ಗೌಡ ಪೆರಣಗುತ್ತು ಗೋಳಿತೊಟ್ಟು, ಪ್ರದೀಪ್ ಶೆಟ್ಟಿ ಮರಂದೆ, ಶ್ರೀಧರಗೌಡ ಮತ್ತು ಮಕ್ಕಳು ತಿರ್ಲೆ, ಇಕ್ಬಾಲ್ ಅಶೋಕ ಎಂಟರ್ಪ್ರೈಸಸ್ ಉಪ್ಪಿನಂಗಡಿ, ಶಾಂತಪ್ಪ ಶೆಟ್ಟಿ ಮತ್ತು ಮಕ್ಕಳು ಸುಬ್ರಹ್ಮಣ್ಯ ಪ್ರಸನ್ನ ಸಂಕದಬಲಿ, ಭವನ್ ಭಂಡಾರಿ ಕೊಣಾಲುಗುತ್ತು, ವಾಣಿಶ್ರೀ ಸೀತಾರಾಮಗೌಡ ಗುದ್ಕೇಲಿ, ಅಶ್ವಿನಿ ಮತ್ತು ಮಕ್ಕಳು ಪಿ ಅಳಂಗಪ್ಪೆ, ಪಾಳೇರಿ ಗಂಗಯ್ಯ ಪೂಜಾರಿ, ಎಜೆ ಜೋಸೆಫ್ ಗೋಳಿತೊಟ್ಟು, ಶ್ರೀನಿವಾಸ ಅಂಬುಡೇಲು, ಅಣ್ಣಿಗೌಡ ಪೆರಣ ಗೋಳಿತೊಟ್ಟು, ಜನಾರ್ದನ ಗೌಡ ಪಟೇರಿ, ಪುರಂದರ ಶೆಟ್ಟಿ ಪುಳಿತ್ತಡಿ ಹಂಸಿಕಾ ಡ್ರೆಸ್ಸಸ್ ಗೋಳಿತೊಟ್ಟು, ಮಾಲಕರು ಹೋಟೆಲ್ ಹರಿಪ್ರಸಾದ್ ಪುತ್ತೂರು, ಎಸ್ಕೆ ಆನಂದ ಮಾಸ್ಟರ್ ಪ್ಲಾನರಿ ಪುತ್ತೂರು, ಡಾಕ್ಟರ್ ಯು ಶ್ರೀಪತಿರಾವ್ ಪ್ರಗತಿ ಆಸ್ಪತ್ರೆ ಪುತ್ತೂರು, ಸೌಮ್ಯ ಶೆಟ್ಟಿ ಜಿಎಸ್ ಸಕಲೇಶಪುರ, ತಿಮ್ಮಪ್ಪ ಗೌಡ ಕೋಡಿಯಡ್ಕ, ಭಾಸ್ಕರ ಸಾಲ್ಯಾನ್ ಕನಸು ವಿಲಾಸ ಗೋಳಿತೊಟ್ಟು, ಸುನೀತಾ ಬಿ ಚೆಲಾರಪ್ಪದವು ಸುರತ್ಕಲ್ಲು, ಶೀನಪ್ಪ ನಾಯ್ಕ ಬರೆಗುಡ್ಡೆ ನೆಲ್ಯಾಡಿ, ಸುಮಾ ಡಿವಿ ಬೆಂಗಳೂರು, ಪಿಪಿ ಜೋಯಿ ಉಜಿರೆ, ಕೆ ಅಬ್ದುಲ್ ನಾಸಿರ್ ಗೋಳಿತೊಟ್ಟು, ಸೈಂಟ್ ಸ್ಟೀಫನ್ ಚರ್ಚ್ ನೆಲ್ಯಾಡಿ, ಲಿಂಗಮ್ಮ ಮತ್ತು ಮಕ್ಕಳು ದರ್ಕಾಸು ಗೋಳಿತೊಟ್ಟು, ಪುರುಷೋತ್ತಮ ಗೌಡ ಅನಿಲ, ಮೋನಪ್ಪ ಗೌಡ ಮುರಿಯಲು, ಪ್ರಶಾಂತ್ ರೈ ಅರಂತಬೈಲು, ಸವಿತಾ ಅಡ್ವೊಕೇಟ್ ಮಂಗಳೂರು, ಐಸಾ ಅಜೀಜ್ ಕುಣಿಗಲ್. ಕೆಪಿ ಜಾಯ್ ಕಲಾಯಿ ಕೊಣಾಲು, ಸಂಧ್ಯಾ ಶೈಲೇಶ್ ಬೆಳ್ತಂಗಡಿ, ವೆಂಕಟರಮಣ ಬಿ ಬಣತ್ತಕೋಡಿ, ಎಂ ಅಶೋಕ್ ಕುಮಾರ್ ನಿಸರ್ಗ ಪೆರ್ಲ, ಉದಯ್ ಶೆಟ್ ಮುದಾನು, ಶಾಂತ ಸಹಶಿಕ್ಷಕಿ ಪುತ್ತಿಲ ಶಾಖೆ, ನಿಶಾ ಸೈರಸ್ ಆರ್ಲ, ಕುಂಜನ್ನ ಬಿ ಮಂಗಳೂರು, ಬಿ ಜಗರಾಜ ಡಿಡಿ ಎಫ್ಒ ಮಂಗಳೂರು, ಶ್ಯಾಮ್ ಸುಂದರ್ ವಿಎನ್ ಪುಣೆ. ತಾವುಗಳು ತಮ್ಮ ಹೆಸರನ್ನು ಉಲ್ಲೇಖ ಮಾಡುವಾಗ ಸಭಾ ಕಾರ್ಯಕ್ರಮದಲ್ಲಿ ತಯಾರಿಯಲ್ಲಿ ಇರಬೇಕು. ವೇದಿಕೆಗೆ ಬರಲಿಕ್ಕೆ ನಿಮ್ಮನ್ನು ಗೌರವಿಸಲಿಕ್ಕಿದ್ದೇವೆ. ಅದೇ ರೀತಿ ಲಘು ಉಪಹಾರದ ವ್ಯವಸ್ಥೆ ಆಗ್ತಾ ಉಂಟು. 3 ಹೊತ್ತಿನಲ್ಲಿ ಬೆಳಿಗ್ಗೆ ಉಪಹಾರದ ವ್ಯವಸ್ಥೆ, ಮಧ್ಯಾಹ್ನ ಭೋಜನದ ವ್ಯವಸ್ಥೆ, ಅದೇ ರಾತ್ರಿ ಕೂಡ ಭೋಜನದ ವ್ಯವಸ್ಥೆ 3 ದಿವಸಗಳಲ್ಲಿಯೂ ನಡೆಯುತ್ತಾ ಇದೆ. ಭೋಜನಾಲಯದಲ್ಲಿ ನುರಿತ ಅಡುಗೆಯ ಭಟ್ಟರಿಂದ ಅಡುಗೆಯ ತಯಾರಿ, ಅದೇ ರೀತಿ ಬಂದವರನ್ನು ಬಹಳ ಪ್ರೀತಿಪೂರ್ವಕವಾಗಿ ಅತಿಥಿ ಸತ್ಕಾರವನ್ನು ಮಾಡ್ತಾ ಇದ್ದಾರೆ. ನಮ್ಮ ಶಾಲೆಯ ಮೇಲಿನ ಹೆಮ್ಮೆಯಿಂದ ಪ್ರತಿಯೊಬ್ಬ ಸಮಿತಿಯವರು ಕೂಡ ತಮ್ಮ ಕರ್ತವ್ಯವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ. ಶತಮಾನೋತ್ಸವ ಸಮಿತಿಯ ಪರವಾಗಿ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ವಿದ್ಯಾ ದದಾತಿ ವಿನಯಂ, ವಿನಯಂ ದ್ಯೂತಿ ಪಾತ್ರಾನಂ, ಪಾತ್ರತ್ವ ಧನಮ್ಮಾಪ್ನೋತಿ, ಧನಧರ್ಮ ತತಸ್ಸುಖಂ ಎಂದು ಹೇಳಿದ್ದಾರೆ. ಇದು ಶ್ಲೋಕ ಸಂದೇಶ. ವಿದ್ಯೆಯಿಂದ ನಮಗೆ ವಿನಯವು, ವಿನಯದಿಂದ ಸಮಾಜದಲ್ಲಿ ಒಂದು ಒಳ್ಳೆಯ ಗೌರವವು, ಅದೇ ರೀತಿ ಅದರಿಂದ ಧನದ ಸುಖವು,
ಈ ಎಲ್ಲದಕ್ಕೂ ಕಾರಣ ವಿದ್ಯೆ ಅನ್ನುವುದು ನಮಗೆಲ್ಲ ತಿಳಿದಂತಹ ವಿಚಾರ. ಅಂತಹ ವಿದ್ಯೆಯನ್ನು ಕೊಟ್ಟಂತಹ ನಮ್ಮ ಹೆಮ್ಮೆಯ ಶಾಲೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಗೂಳಿತೊಟ್ಟು. ಈ ಶಾಲೆಯ ಶತಮಾನೋತ್ಸವ ಸಂಭ್ರಮದ 2ನೇ ದಿವಸದಲ್ಲಿ ನಾವಿದ್ದೇವೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಶತಾಭಿನಂದನಾ ಕಾರ್ಯಕ್ರಮ, ದಾನಿಗಳಿಗೆ ಗೌರವಾರ್ಪಣೆ, ಬಹುಮಾನ ವಿತರಣೆ, ಪ್ರತಿಭಾಂಕುರ ಹಸ್ತಪ್ರತಿ ಬಿಡುಗಡೆ ಎಲ್ಲ ಕಾರ್ಯಕ್ರಮಗಳು ಗಣ್ಯರ ಉಪಸ್ಥಿತಿಯಲ್ಲಿ ನಡೆಯಲಿಕ್ಕಿದೆ. ತಂದಿದೆ ಹೊಸ ಹುರುಪು, ಶತಮಾನದ ಸಂಭ್ರಮ ನೆನಪಿದು ಅನುಪಮ, ನವ ಪುಳಕದ ನವ ಭಾವವು. ಶತಮಾನದ ಸಂಭ್ರಮ ನೆನಪಿದು ಅನುಪಮ, ನವ ಪುಳಕದ ನವ ಭಾವವು. ಬೆಳಗಲಿ ಬೆಳಕಾಗಲಿ ಅಕ್ಷರದಂಗಳವು, ಅಕ್ಷರದಂಗಳವು. ಮಂದಿರ ಮಸೀದಿ ದೈವಸ್ಥಾನ, ಗ್ರಾಮದ ರಕ್ಷಣೆ ಮಾಡುವ ತಾಣ. ಮಂದಿರ ಮಸೀದಿ ದೈವಸ್ಥಾನ, ಗ್ರಾಮದ ರಕ್ಷಣೆ ಮಾಡುವ ತಾಣ. ಮಕ್ಕಳ ಜ್ಞಾನಕ್ಕೆ ನೆಲದ ಅಭಿಮಾನಕ್ಕೆ ಸಾಕ್ಷಿಯು ಈ ಸೂರು. ಶತಮಾನದ ಬೆಳಕು ತಂದಿದೆ ಹೊಸ ಹುರುಪು. ಹಸಿರಿನ ನಡುವೆ ಹೆಮ್ಮರವಾಗಿ, ಅಕ್ಷರದಂಗಳ ಆಶ್ರಯವಾಗಿ, ವಿದ್ಯೆಯ ಜೊತೆಗೆ ಬದುಕುವ ಪಾಠವ ಕಲಿಸಿದ ಈ ಶಾಲೆ. ಬೆಳಗಲಿ ಬೆಳಕಾಗಲಿ, ಬೆಳಗಲಿ ಬೆಳಕಾಗಲಿ, ಅಕ್ಷರದೇ ಕುಲವು, ಅಕ್ಷರದೇ ಕುಲವು, ಅಕ್ಷರದೇ ಕುಲವು, ಅಕ್ಷರದೇ ಕುಲವು. ಬೆರಗಿನ ಬೆಳಕು, ಶತಮಾನದ ಹೊಂಬೆಳಕು, ಗೋಳಿ ತೊಟ್ಟು
ತೊಟ್ಟಿನ ಅಕ್ಷರದೆ ಗುಲ ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಗೋಳಿ ತೊಟ್ಟಿನ ಅಕ್ಷರದೆ ಗುಲ ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು ಬೆಳಗಲಿ ಬೆಳಕಾಗಲಿ ಅಕ್ಷರದಂಗಳವು ಅಕ್ಷರದಂಗಳವು ಮಂದಿರ ಮಸೀದಿ ದೈವಸ್ಥಾನ ಗ್ರಾಮದ ರಕ್ಷಣೆ ಮಾಡುವ ತಾಣ ಮಂದಿರ ಮಸೀದಿ ದೈವಸ್ಥಾನ ಗ್ರಾಮದ ರಕ್ಷಣೆ ಮಾಡುವ ತಾಣ ಮಕ್ಕಳ ಜ್ಞಾನಕ್ಕೆ ನೆಲದ ಅಭಿಮಾನಕ್ಕೆ ಸಾಕ್ಷಿಯು ಈ ಸೂರು ಶತಮಾನದ ಬೆಳಕು ತಂದಿದೆ ಹೊಸ ಹುರುಪು ಹಸಿರಿನ ನಡುವೆ ಹೆಮ್ಮರವಾಗಿ ಅಕ್ಷರದಂಗಳ ಆಶ್ರಯವಾಗಿ ವಿದ್ಯೆಯ ಜೊತೆಗೆ ಬದುಕುವ ಪಾಠವ ಕಲಿಸಿದ ಈ ಶಾಲೆ ಬೆಳಗಲಿ ಬೆಳಕಾಗಲಿ ಬೆಳಗಲಿ ಬೆಳಕಾಗಲಿ ಅಕ್ಷರದೇ ಕುಲವು ಅಕ್ಷರದೇ ಕುಲವು ಅಕ್ಷರದೇ ಕುಲವು ಅಕ್ಷರದೇ ಕುಲವು ಬೆರಗಿನ ಬೆಳಕು ಶತಮಾನದ ಅಧ್ಯಕ್ಷರು ಭೂ ಅಭಿವೃದ್ಧಿ ಬ್ಯಾಂಕ್ ಪುತ್ತೂರು ಸರ್ವೋತ್ತಮ ಗೌಡ ಮಾಜಿ ಸದಸ್ಯರು ಜಿಲ್ಲಾ ಪಂಚಾಯತ್ ನೆಲ್ಲಿಯಾಡಿ ಕ್ಷೇತ್ರ ದಯವಿಟ್ಟು ಇರುವವರು ವೇದಿಕೆಗೆ ಬನ್ನಿ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನ ಆರಂಭಿಸೋಣ ದಯವಿಟ್ಟು ಆಮೇಲೆ ಬಂದು ಸೇರಿಕೊಳ್ತಾರೆ ಅತಿಥಿಗಳು ಕಾರ್ಯಕ್ರಮ ಆರಂಭ ಮಾಡೋಣ ಶ್ರೀಮತಿ ತೇಜಸ್ವಿನಿ ಕಟ್ಟಪಣಿ ಮಾಜಿ ಸದಸ್ಯರು ತಾಲೂಕು ಪಂಚಾಯತ್ ಶ್ರೀಮತಿ ಉಷಾ ಅಂಚನ್ ಅಧ್ಯಕ್ಷರು ಕಾಮಧೇನು ಮಹಿಳಾ ಸೇವಾ ಸಹಕಾರಿ ಸಂಘ ನೆಲ್ಲಿಯಾಡಿ ಶ್ರೀಮತಿ ಸವಿತಾ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಗೋಳಿತೊಟ್ಟು ಶ್ರೀ ಕೇಶವ ಅಮಯಿ ಮಾಲಕರು SKRK ಲ್ಯಾಡರ್ಸ್ ಪುತ್ತೂರು ಅಧ್ಯಕ್ಷರು ಸ್ಪಂದನ ಸಮುದಾಯ ಸಹಕಾರಿ ಸಂಘ ನಿಯಮಿತ ಕಡಬ ಜಯಪ್ರಕಾಶ್ ಕೆ
ರೇಂಜ್ ಫಾರೆಸ್ಟ್ ಆಫೀಸರ್ ಮಂಗಳೂರು. ಶ್ರೀ ಅಬ್ರಾಹಂ ವರ್ಗೀಶ್ ಕಾರ್ಯದರ್ಶಿಗಳು ಸ್ವತಃ ಜಾರ್ಜ್ ವಿದ್ಯಾಸಂಸ್ಥೆಗಳು ನೆಲ್ಲಿಯಾಡಿ. ಶ್ರೀ ಎಸ್ ಜನಾರ್ದನ್ ನಾಯಕ್ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ರಾಯಚೂರು. ಶ್ರೀ ಯಶೋಧರ ಪಿ ಕರ್ಕೇರ ವಕೀಲರು ಮಂಗಳೂರು. ಅಧ್ಯಕ್ಷರು ಅಲ್ಲಮಪ್ರಭು ಪೀಠ ಕಾಂತವಾರ ಕಾರ್ಕಳ. ಶ್ರೀ ಶ್ರೀನಪ್ಪ ನಾಯಕ್ ಎಸ್ ನಿವೃತ್ತ ಮುಖ್ಯ ಗುರುಗಳು ಗೋಳಿತೊಟ್ಟು. ಶ್ರೀ ವಿಠಲ್ ರೇ ಕೆ ನಿವೃತ್ತ ಪ್ರಾಂಶುಪಾಲರು ದುರ್ಗಾಂಬ ಪ್ರೌಢಶಾಲೆ ಆಲಂಕಾರು. ಶ್ರೀ ಪ್ರಕಾಶ್ ಕುಮಾರ್ ಯೋಜನಾಧಿಕಾರಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಿಜಿಸ್ಟರ್ಡ್ ಕಡಬ. ಗಣೇಶ್ ಕಳೈ ಉದ್ಯಮಿ ಮಂಗಳೂರು. ಪ್ರದೀಪ್ ಗೌಡ ನೆರಿಯ ಆದ್ಯ ಕನ್ಸ್ಟ್ರಕ್ಷನ್ಸ್ ಬೆಂಗಳೂರು. ಕೊರಗಪ್ಪ ಗೌಡ ಕಲ್ಲಡ್ಕ ಅಧ್ಯಕ್ಷರು ಹಾಲು ಉತ್ಪಾದಕರ ಸಹಕಾರಿ ಸಂಘ ಗೋಳಿತೊಟ್ಟು. ಅಬ್ದುಲ್ ರಜಾಕ್ ಸಮರಗೊಂಡಿ ಸಮಾಜ ಸೇವಕರು ಗೋಳಿತೊಟ್ಟು. ವಿಶ್ವನಾಥ ಗೌಡ ಪೆರಣ ಮೊಕ್ತೇಶ್ವರು ಶಿರಡಿ ದೇವಸ್ಥಾನ ಪೆರಣ ಬಯಲು ಗೋಳಿತೊಟ್ಟು. ಶ್ರೀಮತಿ ಜೀವಿತಾ ಚಂದ್ರಶೇಖರ ಮಾಜಿ ಸದಸ್ಯರು ಗ್ರಾಮ ಪಂಚಾಯತ್ ಗೋಳಿತೊಟ್ಟು. ಕುಮಾರಿ ಗುಲಾಬಿ ಕೆ ಮಾಜಿ ಸದಸ್ಯರು ಗ್ರಾಮ ಪಂಚಾಯತ್ ಗೋಳಿತೊಟ್ಟು. ಶ್ರೀ ಪ್ರತಾಪ್ ಚಂದ್ರ ಕುದ್ಮಾರಗುತ್ತು ಅಧ್ಯಕ್ಷರು ಹಾಲು ಉತ್ಪಾದಕರ ಸಂಘ ಶಾಂತಿನಗರ. ಶ್ರೀ ನೋನೇಗೌಡ ಅನಿಲ ಪ್ರಗತಿಪರ ಕೃಷಿಕರು. ಶ್ರೀ ಕೆ ಅಬೂಬಕರ್ ಮಾಜಿ ಅಧ್ಯಕ್ಷರು BGM ಕೋಲ್ಪೆ. ಶ್ರೀ ನೋನೇಗೌಡ ಡೆಬ್ಬೇಲಿ ಸದಸ್ಯರು ಸಲಹಾ ಸಮಿತಿ ಒಕ್ಕಲಿಗೌಡ ಸಮುದಾಯ ಪತ್ತಿರ ಸಹಕಾರಿ ಸಂಘ ನೆಲ್ಯಾಡಿ ಶಾಖೆ. ತಾವುಗಳು ವೇದಿಕೆಯಲ್ಲಿ ಆಸೀನರಾಗಬೇಕು. ಸಮಿತಿಯ ಎಲ್ಲ ಸಂಚಾಲಕರು ಅಧ್ಯಕ್ಷರು ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕು. ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು. ಬೆರಗಿನ ಬೆಳಕು ಶತಮಾನದ. ಅದೇ ರೀತಿ ಗೌರವಾಧ್ಯಕ್ಷರು ಉದಯ ಕುಮಾರ್ ಎಂ ಭಟ್ ಇವರು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕು. ಶ್ರೀ ಅಬ್ರಾಹಂ ವರ್ಗೀಸ್ ಅವರು ಕಾರ್ಯದರ್ಶಿಗಳು ಸಂತ ಜಾರ್ಜ್ ಪದವಿ ವಿದ್ಯಾಸಂಸ್ಥೆ ನೆಲ್ಯಾಡಿ ಇವರು ಆಗಮಿಸಿದ್ದಾರೆ. ಜಯಪ್ರಕಾಶ್ ಕೆ ರೇಂಜ್ ಫಾರೆಸ್ಟ್ ಆಫೀಸರ್ ಮಂಗಳೂರು. ವಿಶ್ವನಾಥ ಗೌಡ ಪೆರಣ. ಶ್ರೀನಪ್ಪ ನಾಯ್ಕ್ ನಿವೃತ್ತ ಮುಖ್ಯ ಶಿಕ್ಷಕರು. ಕೊರಗಪ್ಪ ಗೌಡ ಕಲ್ಲಡ್ಕ. ನೋಣಯ್ಯ ಗೌಡ ಅನಿಲ. ರಜಾಕ್ ಸಮರಗುಂಡಿ. ಶಾಲಾ ಪೂರ್ವ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾಗಿರುವ ಅಬ್ದುಲ್ ಹಾರಿಫ್ ಹೊಸಮನೆ ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕು. ಆರಿಫ್ ಹೊಸಮನೆ. ಜೀವಿತ ಚಂದ್ರಶೇಖರ ಮಾಜಿ ಸದಸ್ಯರು ಗ್ರಾಮ ಪಂಚಾಯತ್ ಗೋಳಿತೊಟ್ಟು. ಕುಮಾರಿ ಗುಲಾಬಿ ಕೆ ಮಾಜಿ ಸದಸ್ಯರು ಗ್ರಾಮ ಪಂಚಾಯತ್ ಗೋಳಿತೊಟ್ಟು. ಪ್ರತಾಪ್ ಚಂದ್ರ ರೈ ಕುದ್ಮಾರಗುತ್ತು ಅಧ್ಯಕ್ಷರು ಹಾಲು ಉತ್ಪಾದಕರ ಸಹಕಾರಿ ಸಂಘ ಶಾಂತಿನಗರ. ನೋಣೇಗೌಡ ಅನಿಲ ಪ್ರಗತಿಪರ ಕೃಷಿಕರು. ಕೆ ಅಬೂಬಕರ್ ಮಾಜಿ ಅಧ್ಯಕ್ಷರು BGM ಕೋಲ್ಪೆ. ನೋಣೇಗೌಡ ಡೆಬ್ಬಲಿ ಸದಸ್ಯರು ಸಲಹಾ ಸಮಿತಿ ಒಕ್ಕಲಿಗರ ಸಮುದಾಯ ಪತ್ತಿನ ಸಹಕಾರಿ ಸಂಘ ನೆಲ್ಯಾಡಿ ಶಾಖೆ. ಇದೀಗ ಕಾರ್ಯಕ್ರಮ ಆರಂಭ ಆಗ್ತದೆ. ದೇವತಾ ಸ್ತುತಿಯೊಂದಿಗೆ ಮಕ್ಕಳ ದೇವತಾ ಸ್ತುತಿಯೊಂದಿಗೆ ಕಾರ್ಯಕ್ರಮದ ಆರಂಭ. ಈ ಶಾಲಾ ಮಕ್ಕಳ ದೇವತಾ ಸ್ತುತಿಯೊಂದಿಗೆ ಕಾರ್ಯಕ್ರಮ ಆರಂಭ.
ಹಲೋ ಹಲೋ ಒಂದೇ ಸಲ ಜ್ಞಾನದೇ ಕುಲದಿ ನೆಲೆಸಿರುವ ನಮ್ಮ ದೇವರಲ್ಲಿ ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ ಪರಮಾತ್ಮರಲ್ಲಿ. ಜ್ಞಾನದೇ ಕುಲದಿ ನೆಲೆಸಿರುವ ನಮ್ಮ ದೇವರಲ್ಲಿ ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ ಪರಮಾತ್ಮನಲ್ಲಿ. ಸೃಷ್ಟಿ ಸಮಸ್ತ ಗೋಡೆಯನು ಮನುಜನ ಕಾಯುವ ರಕ್ಷಕನು. ಸೃಷ್ಟಿ ಸಮಸ್ತ ಗೋಡೆಯನು ಮನುಜನ ಕಾಯುವ ರಕ್ಷಕನು. ಮಕ್ಕಳ ಮನದಲ್ಲಿ ಸುಜ್ಞಾನ ತುಂಬುವ ಪೋಷಕನು. ಮಕ್ಕಳ ಮನದಲ್ಲಿ ಸುಜ್ಞಾನ ತುಂಬುವ ಪೋಷಕನು. ಜ್ಞಾನದೇ ಕುಲದಿ ನೆಲೆಸಿರುವ ನಮ್ಮ ದೇವನಲ್ಲಿ ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ ಪರಮಾತ್ಮನಲ್ಲಿ. ವಿದ್ಯೆ ಬುದ್ಧಿಯ ಜ್ಞಾನ ವಿವೇಕವ ಬೇಡುವೆವು. ಗ್ರಹಿಸುವ ಸನ್ಮತಿ ಶಿಸ್ತಿನ ಶಿಕ್ಷಣ ಪಡೆಯುವೆವು. ವಿದ್ಯೆ ಬುದ್ಧಿಯ ಜ್ಞಾನ ವಿವೇಕವ ಬೇಡುವೆವು. ಗ್ರಹಿಸುವ ಸನ್ಮತಿ ಶಿಸ್ತಿನ ಶಿಕ್ಷಣ ಪಡೆಯುವೆವು. ನ್ಯಾಯ ನೀತಿಯಲ್ಲಿ ಸತ್ಯದ ಪಥದಲ್ಲಿ ನಡೆಯುವೆವು. ವಿಧೇಯತೆ ವಿನಯತೆ ಗೌರವ ನೀಡಲು ಕಲಿಯುವೆವು. ಜ್ಞಾನದೇ ಕುಲದಿ ನೆಲೆಸಿರುವ ನಮ್ಮ ದೇವನಲ್ಲಿ ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ ಪರಮಾತ್ಮನಲ್ಲಿ. ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ ಪರಮಾತ್ಮನಲ್ಲಿ. ವಂದನೆಗಳು ಪುಟಾಣಿ ಮಕ್ಕಳಿಗೆ. ಶತಮಾನೋತ್ಸವ ಶತಾಭಿನಂದನಾ ಸಭಾ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತರನ್ನು ಈಗ ಸ್ವಾಗತಿಸಲಿಕ್ಕಿದ್ದಾರೆ ಶ್ರೀ ಪುಷ್ಪರಾಜ್ ಕಡಮದ ಬಳಿಕೆ, ಸಹಾಯಕ ಪ್ರಾಧ್ಯಾಪಕರು, ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಪುತ್ತೂರು ಜಿಡೆಕಲ್ಲು. ಇವರು ತಮ್ಮನ್ನು ಎಲ್ಲರನ್ನ ಸ್ವಾಗತಿಸಲಿಕ್ಕಿದ್ದಾರೆ. ಎಲ್ಲರಿಗೂ ಶುಭ ಸಂಜೆಯ ನಮನಗಳನ್ನು ಸಲ್ಲಿಸಿದ ಶತಸಿರಿಯ ಶತಾಭಿನಂದನಾ ಕಾರ್ಯಕ್ರಮದ ಈ ಸಂಜೆಯ ಸಭಾ ಕಾರ್ಯಕ್ರಮದ ಎಲ್ಲ ಅಭ್ಯಾಗತರನ್ನು ಸ್ವಾಗತಿಸಲು ಹರ್ಷ ಪಡ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿಕೊಂಡಿರುವವರು ಈ ಶಾಲೆಯ SDMC ಅಧ್ಯಕ್ಷರು. ಎಲ್ಲ ಕಾರ್ಯಕ್ರಮಗಳು ಹಾಗೂ ಈ ಶಾಲೆಗೆ ಸಂಬಂಧಪಟ್ಟ ಎಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲಿ ಸದಾ ತನ್ನನ್ನು ತೊಡಗಿಸಿಕೊಳ್ಳುತ್ತಾ ಈ ಒಂದು ಯಶಸ್ಸಿಗೆ ಸಹಕಾರವನ್ನು ಇತ್ತು. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವ ಶ್ರೀ ಗೋಪಾಲ ಗೌಡ ಕುತ್ಕೋಳಿ ಇವರಿಗೆ ಸರ್ವರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶತಮಾನೋತ್ಸವ ಸಮಿತಿಯ ಗೌರವಾಧ್ಯಕ್ಷರು ಶ್ರೀ ಉದಯ VN ಭಟ್ ಮಂಗಳೂರು ಅವರು ಈ ಸಂದರ್ಭದಲ್ಲಿ ನಮ್ಮ ಜೊತೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಶತಮಾನೋತ್ಸವದ ಈ ಒಂದು ಯಶಸ್ಸಿಗೆ ಸರ್ವ ರೀತಿಯಲ್ಲಿಯೂ ಸಹಕಾರವನ್ನಿತ್ತ ಸರ್ ನಿಮ್ಮನ್ನ ಈ ಸಂದರ್ಭದಲ್ಲಿ ಈ ಸಮಾರಂಭಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಇವರಿಗೆ ಶಾಲಾ ಪೂರ್ವ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾಗಿರುವ ಆರಿಪೋ ಸಮನೆಯವರು ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀಮತಿ ಸವಿತಾ, ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಗೋಳೆತೊಟ್ಟು, ಇವರಿಗೂ ಕೂಡ ನೆರೆದಿರುವ ಸರ್ವರ ಪರವಾಗಿ ಪ್ರೀತಿಯ ಸ್ವಾಗತ. ಇವರಿಗೆ ನಮ್ಮ ಈ ಶಾಲಾ ಮುಖ್ಯ ಉಪಾಧ್ಯಾಯಿನಿಯಾದ ಶ್ರೀಮತಿ ಜಯಂತಿ BM ಅವರು ಶಾಲು ಒದಗಿಸುವ ಮುಖಾಂತರ ಗೌರವಿಸಬೇಕಾಗಿ ಪ್ರಾರ್ಥನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ಜಯಪ್ರಕಾಶ್ ಕೆ ಕಲ್ಲಡ್ಕ, ರೇಂಜ್ ಫಾರೆಸ್ಟ್ ಆಫೀಸರ್ ಮಂಗಳೂರು, ಇವರನ್ನ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶಾಲಾಭಿವೃದ್ಧಿ ಅದೇ ರೀತಿ ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷರಾಗಿರುವ ಗೋಪಾಲ ಗೌಡಕ್ಕೆ ಇವರು ಶಾಲು ಓದಿಸಿ ಗೌರವಿಸಲಿಕ್ಕಿದ್ದಾರೆ. ನೆಲ್ಯಾಡಿ ಪರಿಸರದಲ್ಲಿ ಶಿಕ್ಷಣ ಕ್ರಾಂತಿಯನ್ನ ಹುಟ್ಟುಹಾಕಿ
ಗೋಳಿತೊಟ್ಟು, ನೆಲ್ಯಾಡಿ ಹಾಗೂ ಇತರ ಊರಿನ ಎಲ್ಲ ಶಿಕ್ಷಣಾರ್ಥಿಗಳ ಶಿಕ್ಷಣ ಆಸೆಯನ್ನು ಪೂರೈಸಿದ ಶಿಕ್ಷಣ ಕ್ರಾಂತಿಕಾರ ಶ್ರೀ ಅಬ್ರಾಂ ವರ್ಗೀಸ್, ಕಾರ್ಯದರ್ಶಿಗಳು, ಸಂತ ಜಾರ್ಜ್ ವಿದ್ಯಾಸಂಸ್ಥೆಗಳು, ನೆಲ್ಯಾಡಿ. ಸರ್, ನಿಮ್ಮನ್ನ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಇವರಿಗೆ ನಮ್ಮ ಶಾಲಾ ಶತಮಾನೋತ್ಸವ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷ ಸನ್ಮಾನ್ಯ ಡಿ ವೆಂಕಪ್ಪ ಗೌಡರು ಶಾಲು ಹೊದಿಸುವ ಮುಖಾಂತರ ಗೌರವಾರ್ಪಣೆ ಮಾಡಲಿಕ್ಕಿದ್ದಾರೆ. ಕಾರ್ಯಕ್ರಮದ ಇನ್ನೋರ್ವ ಉಪಸ್ಥಿತರು ಶ್ರೀ ಎಸ್ ಜನಾರ್ದನ ನಾಯ್ಕ, ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್, ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ರಾಯಚೂರು. ಸರ್, ನಿಮ್ಮನ್ನ ಪ್ರೀತಿಪೂರ್ವಕವಾಗಿ ಶತಮಾನೋತ್ಸವ ಸಮಿತಿಯ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶಾಲಾ ಪೂರ್ವ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾಗಿರುವ ಆರಿಫ್ ಮನೆಯವರು ಶಾಲು ಓದಿಸಿ ಗೌರವಿಸಲಿಕ್ಕಿದ್ದಾರೆ. ಈ ಶಾಲೆಯಲ್ಲಿ ಮುಖ್ಯ ಗುರುಗಳಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿರುವಂತಹ ಶ್ರೀಯುತ ಶೀನಪ್ಪ ನಾಯ್ಕ ಎಸ್. ಸರ್, ನಿಮ್ಮನ್ನ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷ ಸನ್ಮಾನ್ಯ ಗೋಪಾಲಗೌಡ ಕುತ್ಕೋಳಿ ಇವರು ಶಾಲು ಹೊದಿಸುವ ಮುಖಾಂತರ ಗೌರವಾರ್ಪಣೆ. ಈ ಕಾರ್ಯಕ್ರಮದ ಅತಿಥಿಗಳು ಶ್ರೀ ಕೊರಗಪ್ಪಗೌಡ ಕಲ್ಲಡ್ಕ, ಅಧ್ಯಕ್ಷರು ಹಾಲು ಉತ್ಪಾದಕರ ಸಹಕಾರಿ ಸಂಘ ಗೋಳಿತೊಟ್ಟು. ಶ್ರೀಯುತರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇವರಿಗೆ ಶಾಲಾ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವ ವೆಂಕಪ್ಪಗೌಡ ಡೆಬ್ಬೇಲಿಯವರು ಶಾಲು ಓದಿಸಿ ಗೌರವಿಸಲಿಕ್ಕಿದ್ದಾರೆ. ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳು ಶ್ರೀ ಅಬ್ದುಲ್ ರಜಾಕ್ ಸಮರಗುಂಡಿ, ಸಮಾಜ ಸೇವಕರು ಗೋಳಿತೊಟ್ಟು. ಸರ್, ನಿಮ್ಮನ್ನ ಕೂಡ ಈ ಸಂದರ್ಭದಲ್ಲಿ ಶತಮಾನೋತ್ಸವ ಸಮಿತಿಯ ಪರವಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಹಳೆ ವಿದ್ಯಾರ್ಥಿ ಸಂಘದ ಗೌರವಾನ್ವಿತ ಅಧ್ಯಕ್ಷ ಸನ್ಮಾನ್ಯ ಆರಿಫ್ ಹೊಸಮನೆ ಅವರು ಶಾಲು ಹೊದಿಸುವ ಮುಖಾಂತರ ಗೌರವಾರ್ಪಣೆ ಮಾಡಲಿಕ್ಕಿದ್ದಾರೆ. ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯತಿನ ಮಾಜಿ ಸದಸ್ಯರಂತ ಸನ್ಮಾನ್ಯ ಸರ್ವೋತ್ತಮ ಗೌಡರು ಆಗಮಿಸಿದ್ದಾರೆ. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿ ತಾಲೂಕು ಪಂಚಾಯತಿನ ಮಾಜಿ ಸದಸ್ಯರು, ಕಾಮಧೇನು ಮಹಿಳಾ ಸಹಕಾರಿ ಸಂಘದ ಅಧ್ಯಕ್ಷ ಆದಂತಹ ಶ್ರೀಮತಿ ಉಷಾ ಅಂಚಂಡ್ರವರು ಕೂಡ ಆಗಮಿಸಿದ್ದಾರೆ. ದಯವಿಟ್ಟು ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ಪ್ರಾರ್ಥನೆ. ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀ ಸರ್ವೋತ್ತಮ ಗೌಡ, ಮಾಜಿ ಸದಸ್ಯರು, ಜಿಲ್ಲಾ ಪಂಚಾಯತ್. ಸರ್, ನಿಮ್ಮನ್ನ ಈ ಸಂದರ್ಭದಲ್ಲಿ ಶತಮಾನೋತ್ಸವ ಸಮಿತಿಯ ಪರವಾಗಿ ತುಂಬು ಹೃದಯದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಪುರುಷೋತ್ತಮ ಕುದ್ಕೋಳಿ ಇವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿ. ಕಾರ್ಯಕ್ರಮಕ್ಕೆ ಆಗಮಿಸಿದ ಮತ್ತೋರ್ವ ಅತಿಥಿಗಳು ಶ್ರೀಮತಿ ಉಷಾ ಅಂಚನ್, ಅಧ್ಯಕ್ಷರು, ಕಾಮಧೇನು ಮಹಿಳಾ ಸೇವಾ ಸಹಕಾರಿ ಸಂಘ, ನೆಲ್ಯಾಡಿ. ಮೇಡಮ್, ನಿಮ್ಮನ್ನ ಕೂಡ ಈ ಸಂದರ್ಭದಲ್ಲಿ ಈ ಶಾಲೆಗೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಈ ಶಾಲೆಯ ಮುಖ್ಯೋಪಾಧ್ಯಾಯನಿ ಶ್ರೀಮತಿ ಜಯಂತಿ ಟಿ ಎಂ ಅವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ಈ ಮೂಲಕ ವಿನಂತಿ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ವಿಶ್ವನಾಥ್ ಗೌಡ ಪೆರಣ, ಮುಕ್ತೇಶ್ವರರು, ಶಿರಾಡಿ ದೇವಸ್ಥಾನ, ಪೆರಣಬೈಲು, ಗೋಳಿತೊಟ್ಟು. ಶ್ರೀಯುತರನ್ನು ಕೂಡ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಬಾಬು ಪೂಜಾರಿ ಕಿನ್ನೇಡ್ಕ ಇವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ಪ್ರಾರ್ಥನೆ. ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳು ಶ್ರೀಮತಿ ಜೀವಿತಾ ಚಂದ್ರಶೇಖರ, ಮಾಜಿ ಸದಸ್ಯರು, ಗ್ರಾಮ ಪಂಚಾಯತ್ ಗೋಳಿತೊಟ್ಟು. ಮೇಡಮ್, ನಿಮ್ಮನ್ನ ಕೂಡ ಈ ಸಂದರ್ಭದಲ್ಲಿ ಈ ಸಮಾರಂಭಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಶಿಕ್ಷಕಿ ತೇಜಸ್ವಿನಿ ಅಂಬೇಕಲ್ಲು ಇವರು ಶಾಲು ಓದಿಸಿ ಗೌರವಿಸಬೇಕಾಗಿ ವಿನಂತಿ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಕುಮಾರಿ ಗುಲಾಬಿ ಕೆ, ಮಾಜಿ ಸದಸ್ಯರು, ಗ್ರಾಮ ಪಂಚಾಯತ್ ಗೋಳಿತೊಟ್ಟು. ಮೇಡಮ್, ನಿಮ್ಮನ್ನ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಫರವಿಂದ ಶಾಲು ಓದಿಸಿ ಗೌರವಿಸಬೇಕು ದಯವಿಟ್ಟು.
ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳು ಶ್ರೀ ಪ್ರತಾಪ್ ಚಂದ್ರ ರೈ ಕುದ್ಮಾರುಗುತ್ತು, ಅಧ್ಯಕ್ಷರು ಹಾಲು ಉತ್ಪಾದಕರ ಸಹಕಾರಿ ಸಂಘ ಶಾಂತಿನಗರ. ಸರ್, ನಿಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶೇಖರಗೌಡ ಅನಿಲಬಾಗ್ ಇವರು ಶಾಲು ಓದಿಸಿ ಗೌರವಿಸಲಿಕ್ಕಿದ್ದಾರೆ. ಕಾರ್ಯಕ್ರಮದ ಇನ್ನೋರ್ವ ಅತಿಥಿ ಆಹ್ವಾನಿತರು ಶ್ರೀ ನೋನಯ್ಯಗೌಡ ಅನಿಲ, ಪ್ರಗತಿಪರ ಕೃಷಿಕರು. ಶ್ರೀಯುತರನ್ನು ಕೂಡ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಚಿದಾನಂದ ಗೌಡ ಇವರು ಹಾರಾರ್ಪ ಶಾಲು ಓದಿಸಿ ಗೌರವಿಸಬೇಕಾಗಿ ಪ್ರಾರ್ಥನೆ. ಕಾರ್ಯಕ್ರಮದ ಇನ್ನೋರ್ವ ಆಹ್ವಾನಿತರು ಶ್ರೀ ನೋನಯ್ಯಗೌಡ ಡೆಬೇಲಿ, ಸದಸ್ಯರು ಸಲಹಾ ಸಮಿತಿ ಒಕ್ಕಲಿಗ ಗೌಡ ಸಮುದಾಯ ಪತ್ತಿನ ಸಹಕಾರಿ ಸಂಘ ನೆಲ್ಯಾಡಿ ಶಾಖೆ. ಸರ್, ನಿಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯಿಂದ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶಿವರಾಮ ಹಲಕ್ಕಿ ಇವರು ಶಾಲು ಓದಿಸಿ ಗೌರವಿಸಲಿಕ್ಕಿದ್ದಾರೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಡಾಕ್ಟರ್ ರಾಮಕೃಷ್ಣ ಭಟ್ ಆಂಚರ, ಸದಸ್ಯರು ಶಾಲಾ ಶತಮಾನೋತ್ಸವ ಕಾರ್ಯಕಾರಿ ಸಮಿತಿ, ಶ್ರೀಯುತರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶಾಲಾ ಶತಮಾನೋತ್ಸವ ಸಮಿತಿ ಅಧ್ಯಕ್ಷರು ಶಾಲು ಓದಿಸಿ ಗೌರವಿಸಬೇಕಾಗಿ ಈ ಮೂಲಕ ಪ್ರಾರ್ಥನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ವೆಂಕಪ್ಪಗೌಡ ಡೆಬೇಲಿ ಇವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ಅಬ್ದುಲ್ ಹಾರಿಫ್ ಹೊಸಮನೆ, ಅಧ್ಯಕ್ಷರು ಶಾಲಾ ಪೂರ್ವ ವಿದ್ಯಾರ್ಥಿಗಳ ಸಂಘ. ಸರ್, ನಿಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಈ ಶಾಲೆಯ ಮುಖ್ಯ ಗುರುಗಳು ಜಯಂತಿ ಮೇಡಮ್, ನಿಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ಸರ್ವ ವಿದ್ಯಾಭಿಮಾನಿಗಳಿಗೆ, ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲ ಆಹ್ವಾನಿತರಿಗೆ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ವೇದಿಕೆಯಲ್ಲಿರುವ ಗೌರವಾನ್ವಿತರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ಪುಷ್ಪರಾಜ್ ಇವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಾ ಇದೀಗ ಶಾಲಾ ವರದಿ ವಾಚನ ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಜಯಂತಿ BM ಇವರಿಂದ. ಇಂದಿನ ಶತಮಾನೋತ್ಸವ ಕಾರ್ಯಕ್ರಮದ 2ನೇ ವೇದಿಕೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ನಮ್ಮ ಶಾಲೆಯ STMC ಅಧ್ಯಕ್ಷರಾದಂತಹ ಶ್ರೀ ಗೋಪಾಲ ಗೌಡ ಕುದ್ಕೋಳಿ ಇವರೇ, ಹಾಗೂ ವೇದಿಕೆಯಲ್ಲಿ ಗೌರವ ಉಪಸ್ಥಿತರಾಗಿರುವ ಎಲ್ಲ ಅತಿಥಿಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ, ಪೋಷಕರೇ, ವಿದ್ಯಾಭಿಮಾನಿಗಳೇ ಹಾಗೂ ಊರ ಪರವೂರ ಮಹನೀಯರೇ, ನಮ್ಮ ಶಾಲೆಯ ಹಾಗೂ ನಮ್ಮ ನೆರೆಯ ಶಾಲೆಗಳ ಎಲ್ಲ ವಿದ್ಯಾರ್ಥಿಗಳೇ, ನಮ್ಮ ಶಾಲೆಯು ಇವತ್ತು 100ರ ಹರೆಯದಲ್ಲಿದೆ. ಈ ಒಂದು ಸುದಿನವನ್ನು ಕಾಣಬೇಕಿದ್ದರೆ ನಮ್ಮ ಊರಿನ ಜನತೆ ಕೆಲವು ವರ್ಷಗಳ ಕನಸನ್ನು ಕಂಡಿದ್ದಾರೆ. ನಾನು ಈ ಶಾಲೆಗೆ ಬಂದು ಈ ವರ್ಷಕ್ಕೆ 4 ವರ್ಷ ಸಂದಿದ್ದೆ. ನಾನು ಸೇವೆಗೆ ಸೇರುವಾಗಲೇ ಇಲ್ಲಿ ಶತಮಾನೋತ್ಸವದ ಬಗ್ಗೆ ಆ ದಿನದ ಇಲ್ಲಿಯ ಊರಿನ ಹಿರಿಯರೆಲ್ಲ ಹೇಳಿದ್ದಾರೆ, ನಮಗೀಗ ಬೇಗನೆ ಶತಮಾನೋತ್ಸವ ಕಾರ್ಯಕ್ರಮ ಆಚರಿಸಲಿಕ್ಕಿದೆ ಅಂತ.
ಇದೊಂದು ನನ್ನ ಪಾಲಿಗೆ ಬಂದಂತಹ ಸುಯೋಗ. ಈ ಒಂದು ಶಾಲೆ ಹೇಗಿತ್ತು ಎಂಬುದು ನನಗಿಂತ ಚೆನ್ನಾಗಿ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದೇ ರೀತಿ 2 ವಾರಗಳ ಹಿಂದಿನವರೆಗೂ ಆ ಶಾಲೆ ಹಾಗೇ ಇತ್ತು. ಎಲ್ಲರೂ ಕೂಡ ಶತಮಾನೋತ್ಸವ ನಮ್ಮ ಶಾಲೆಯಲ್ಲಿದೆ ಅಂತ ಹೇಳುವಾಗ, ನಾವು ಶಾಲೆಯನ್ನು ಇದು ಕಟ್ಟಡವನ್ನು ನಿರ್ಮಿಸ್ತಾ ಇದ್ದೇವೆ ಅಂತ ಹೇಳುವಾಗ ಯಾರಿಗೂ ಗೊತ್ತಿರಲಿಲ್ಲ. ಯಾಕೆಂದರೆ ಇಷ್ಟು ಹತ್ತಿರ ರಾಜ್ಯ ಹೆದ್ದಾರಿಯ ಬದಿಯಲ್ಲಿದ್ದರೂ ಕೂಡ ಯಾರಿಗೂ ಕೂಡ ನಮ್ಮ ಹೊಸ ಕಟ್ಟಡ ಕಾಣ್ತಿರಲಿಲ್ಲ. ಯಾಕೆಂದರೆ 100ರ ಹರೆಯದಲ್ಲಿರುವಂತಹ ಶಾಲಾ ಕಟ್ಟಡ ಅದರ ಎದುರಿಗೆ ಕಂಗೊಳಿಸ್ತಾ ಇತ್ತು. ಆ ಒಂದು ಕಟ್ಟಡವನ್ನು ಕೆಡವದಿದ್ದರೆ ನಾವು ಈಗ ಇಷ್ಟು ಪ್ರಯತ್ನಪಟ್ಟು ಕಟ್ಟಿದಂತಹ ಕಟ್ಟಡ ಕಾಣ್ತಿರಲಿಲ್ಲ. ಹಾಗಾಗಿ ಊರಿನ ಎಲ್ಲ ನಾಗರಿಕರ ಒಂದು ಅಪೇಕ್ಷೆಯಂತೆ ಸರಕಾರದ ಅನುಮತಿಯನ್ನು ಪಡೆದು ನಾವು ಎಷ್ಟೋ ಸಲ ಇದನ್ನು ತೆಗೆಯುವುದೋ ಬೇಡವಾ, ಇಷ್ಟು ಚಂದದ ಸುಂದರವಾದಂಥ ಅದೆಷ್ಟೋ ಸಾವಿರಾರು ವಿದ್ಯಾರ್ಥಿಗಳು ಕಲಿತಂತಹ ಈ ವಿದ್ಯಾಮಂದಿರವನ್ನು ತೆಗೆಯುವುದು ಸೂಕ್ತವಾ ಅಂತ ಹೇಳಿ 1-2 ಸಲ ನಾವು ಹಿಂಜರಿದರೂ ಕೂಡ ಅನಿವಾರ್ಯವಾಗಿ ಆ ಒಂದು ಸುಂದರವಾದಂತಹ ವೇದಿಕೆ ಇದ್ದಂತಹ ಕಟ್ಟಡವನ್ನು ಕೆಡವಿ ಈಗ 2 ವಾರಗಳ ಹಿಂದಷ್ಟೇ ಈ ನಮ್ಮ ಭವ್ಯವಾದ ಕಟ್ಟಡವನ್ನು ಎಲ್ಲ ಜನತೆಗೆ ಪ್ರದರ್ಶಿಸ್ತಾ ಇದ್ದೇವೆ. ಈ ಒಂದು ಸುಂದರವಾದಂತಹ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ, 100 ವರ್ಷಗಳ ವಿವರವಾದ ವರದಿ, ಆದರೆ ಇದನ್ನು 3 ನಿಮಿಷಕ್ಕೆ ಮುಗಿಸುವುದು ನನ್ನ ಕರ್ತವ್ಯ. ಹಾಗಾಗಿ ಬಹಳ ಸಂಕ್ಷಿಪ್ತವಾಗಿ ಈ ವರದಿಯನ್ನು ತಮ್ಮ ಮುಂದೆ ವಾಚಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸರಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಗೋಳಿತಟ್ಟು. ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು ತರು ತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರವಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ ಎಂಬ ಸಾರದೊಂದಿಗೆ ಇಂದಿನ ಶತಮಾನೋತ್ಸವದ ಶತಸಿರಿ ಸಂಭ್ರಮದ ಶಾಲಾ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿರುವ ಗೌರವಾನ್ವಿತ ಅಧ್ಯಕ್ಷರೇ, ಉದ್ಘಾಟಕರೇ, ಆದರಣೀಯ ಅತಿಥಿಗಳೇ, ಶಿಕ್ಷಣ ಇಲಾಖೆಯ ಅಧಿಕಾರಿಗಳೇ, ಶಾಲಾಭಿವೃದ್ಧಿ ಸಮಿತಿಯ ಎಲ್ಲ ಸದಸ್ಯರೇ, ಶತಮಾನೋತ್ಸವ ಸಮಿತಿಯ ಸರ್ವ ಸದಸ್ಯರೇ, ಪೂರ್ವ ವಿದ್ಯಾರ್ಥಿ ಸಂಘದ ಸರ್ವ ಸದಸ್ಯರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗೌರವಾನ್ವಿತ ಗಣ್ಯರೇ, ವಿದ್ಯಾರ್ಥಿಗಳ ಪೋಷಕರೇ, ಊರ ಸಹೃದಯಿ ವಿದ್ಯಾಭಿಮಾನಿಗಳೇ, ಪತ್ರಿಕಾ ವರದಿಗಾರರೇ, ತಮ್ಮೆಲ್ಲರನ್ನು ಹೃದಯ ತುಂಬಿ ವಂದಿಸುತ್ತಾ, ನಮ್ಮೂರ ಶಾಲೆ ಗೋಳಿತಟ್ಟು ಸರಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯ 100 ವರುಷಗಳ ಸಂಕ್ಷಿಪ್ತ ಇತಿಹಾಸವನ್ನು ತಮ್ಮ ಮುಂದಿಡುತ್ತಿದ್ದೇನೆ. ಶಾಲಾ ಪೂರ್ವ ಇತಿಹಾಸ. ಶಿಕ್ಷಣವು ಜ್ಞಾನ, ಕೌಶಲ್ಯ, ಮೌಲ್ಯಗಳು ಮತ್ತು ನಡವಳಿಕೆಯನ್ನು ವೃದ್ಧಿಸುವ ವ್ಯಕ್ತಿಯ ದೈಹಿಕ, ಮಾನಸಿಕ ಮತ್ತು ಬೌದ್ಧಿಕ ಸಾಮರ್ಥ್ಯಗಳನ್ನು ಸರ್ವತೋಮುಖವಾಗಿ ಬೆಳೆಸುವ ನಿರಂತರ ಪ್ರಕ್ರಿಯೆಯಾಗಿದೆ. ದಾಖಲೆಗಳ ಪ್ರಕಾರ ಸ್ವಾತಂತ್ರ್ಯ ಪೂರ್ವದಲ್ಲಿ 1925 ಆಗಸ್ಟ್ 17ರಂದು ಮಕ್ಕಳ ಸೇರ್ಪಡೆಯಾಗಿ ಆಗಸ್ಟ್ 25ರಂದು ನಮ್ಮೂರ ಶಾಲೆ ಗೋಳಿತಟ್ಟು ಮಠ ಎಂಬ ಸ್ಥಳದಲ್ಲಿ ಜನ್ಮ ತಾಳಿತು. ನಂತರ ಸಂಕದ ಬಳಿಯ ಕೃಷ್ಣಪ್ಪಗೌಡರ ಮನೆಯ ಹತ್ತಿರ ತಾತ್ಕಾಲಿಕ ಒಂದು ಕಟ್ಟಡದಲ್ಲಿ ಹಾಗೂ ಸಂಕದ ಬಳಿಯಲ್ಲಿನ ಆರಕ್ಷಕ ಠಾಣೆಯಲ್ಲಿ ಸ್ವಲ್ಪ ವರ್ಷಗಳ ಕಾಲ ಶಾಲಾ ದಿನಗಳು ನಡೆದವು. ನಂತರ ಗೋಳಿತಟ್ಟಿನ ಬದ್ರಿಯ ಲಾರಿ ಶೆಡ್ನಲ್ಲಿ ಕೆಲವು ಸಮಯ ಶಾಲೆ ನಡೆದು 1958ನೇ ಇಸವಿಯಲ್ಲಿ ನಮ್ಮ ಗೋಳಿತೊಟ್ಟಿನ ಹೊಸಮನೆಯ ನಿವಾಸಿ ಕುഞ്ഞാಲಿ ಬ್ಯಾರಿ ಇವರು ಶಾಲೆಗೊಂದು ನೂತನ ಹಾಗೂ ಭದ್ರವಾದ ಕಟ್ಟಡವನ್ನು ಶಾಲೆಗೆ ಈ ಆಸ್ತಿಯನ್ನು ಕೂಡ ಒದಗಿಸಿಕೊಟ್ಟರು. ಆ ಕಾಲದಲ್ಲಿ ಈ ಶಾಲೆಯ ಅಭಿವೃದ್ಧಿಗಾಗಿ ಅನಿಲ ಉಕ್ರಪ್ಪಗೌಡ, ಪೆರಣ ಪೊಡಿಯಗೌಡ, ಕೋಡ್ಯಡ್ಕ ರಾಮಣ್ಣಗೌಡ, ಬದಿ ಕುഞ്ഞാಲಿ ಬ್ಯಾರಿ, ಸುಲ್ತಾಜೆ ಪದ್ಮನಾಭ ಎರಕಡಿತಾಯ, ಅನಿಲ ಚೋಮಗೌಡ, ಕೋಡ್ಯಡ್ಕ ಪಮ್ಮಣ್ಣಗೌಡ, ಗೌಡತಿಗೆ ಕೇಪುಗೌಡ, ಹೊಸಮನೆ ಸೂಪುಂಜಿ ಬ್ಯಾರಿ, ಹೊಸಮನೆ ಮೋನು ಬ್ಯಾರಿ ಮುಂತಾದ ಅನೇಕ ವಿದ್ಯಾಭಿಮಾನಿಗಳು ತಮ್ಮ ಸಹಕಾರವನ್ನು ನೀಡಿರುತ್ತಾರೆ. ಶಾಲೆ ಪ್ರಾರಂಭಗೊಂಡಾಗ ಶ್ರೀ ಕುಕ್ಕಣ್ಣ ರೈ ಇವರು ಪ್ರಥಮ ಅಧ್ಯಾಪಕರಾಗಿ ಸೇವೆಗೆ ಸೇರಿರುವುದನ್ನು ನಾವಿಲ್ಲಿ ಸ್ಮರಿಸುತ್ತಿದ್ದೇವೆ. ತಾವೆಲ್ಲ ಕೇಳಿರಬಹುದಾದ ಪ್ರಕಾರ ಪೆನ್ನು ಬಳಪಗಳೇ ಇಲ್ಲದ ಕಾಲದಲ್ಲಿ ಮರಳಿನಲ್ಲಿ ಬೆರಳಿನಿಂದ ಬರೆದು ಅಕ್ಷರ ಬರೆಯುತ್ತಿದ್ದ ಇತಿಹಾಸ ಈ ಶಾಲೆಗಿದೆ. ಮಸಿಬಿರಡೆಗೆ ಕಂಠ ಎಂಬ ಸಾಧನ ಅದ್ದಿ ಅಕ್ಷರ ಮೂಡಿಸುತ್ತಿದ್ದ ಕಾಲವೂ ಅದಾಗಿತ್ತು.
ಅಂತಹ ಕಾಲಘಟ್ಟಗಳ ಕಥೆಗಳು ಇಂದಿನ ಮಕ್ಕಳಿಗೆ ಕಲ್ಪನೆಗೂ ಬಾರದು. ಆ ಕಾಲದಲ್ಲಿ ಸುರಕ್ಷಿತವಾದ ಕಟ್ಟಡಗಳು ಇರಲಿಲ್ಲ. ಮರದ ಕೆಳಗೆ ಅಕ್ಷರ ಅಭ್ಯಾಸದಿಂದ ತೊಡಗಿ ಮುಳಿಹುಲ್ಲಿನ ಅಡಿಯಲ್ಲಿ ಬೆಳೆದು ಕಲ್ಲಿನ ಗೋಡೆ, ಹಂಚಿನ ಮಾಡುಳ್ಳ ಕಟ್ಟಡ ಮತ್ತೆ ರೂಪು ತಳೆಯಿತು. ಇದೀಗ ಅನೇಕ ಸಂಸ್ಥೆಗಳ ಸಾಮಾಜಿಕ ಜವಾಬ್ದಾರಿ ನಿಧಿಗಳು, ಸಂಘ ಸಂಸ್ಥೆಗಳ ದೇಣಿಗೆ, ಸಹೃದಯಿ ಜನರ ಅಮೂಲ್ಯ ಸಹಾಯದೊಂದಿಗೆ ಭವ್ಯವಾದ ತರಗತಿ ಕೋಣೆಗಳು ತಲೆ ಎತ್ತಿ ನಿಂತು ಮಕ್ಕಳ ಕಲಿಕೆಗೆ ಭದ್ರತೆಯನ್ನು ಒದಗಿಸಲು ಸಿದ್ಧವಾಗಿರುವ ಈ ಸುಂದರ ಕ್ಷಣಗಳನ್ನು ಸಂಭ್ರಮಿಸಲು ತಮ್ಮನ್ನು ಮತ್ತೊಮ್ಮೆ ಗೌರವಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ಸಾಧನೆಯ ಹಾದಿಯಲ್ಲಿ ಶಾಲೆ. ಪ್ರಾರಂಭದ ಹಂತದಲ್ಲಿ ಈ ಶಾಲೆ ಬೋರ್ಡ್ ಎಲಿಮೆಂಟರಿ ಶಾಲೆಯಾಗಿ, ನಂತರ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಮಾರ್ಪಾಡಾಯಿತು. ಆಗ ನೆರೆಯ ಕೊನಾಲು, ಮಾದೇರಿ, ಆಲಂತಾಯ, ಶಿವಾರು, ನೆಲ್ಯಾಡಿ, ಶಾಂತಿನಗರ, ಕಾಂಚನ ಮುಂತಾದ ಊರಿನಿಂದ ಮಕ್ಕಳು ಬಂದು ಶಿಕ್ಷಣವನ್ನು ಪಡೆಯುತ್ತಿದ್ದರು. ಹೀಗೆ ಬೆಳೆದು ಬಂದ ಶಾಲೆಯು 2010ರಲ್ಲಿ ಸರ್ಕಾರದ ಆದೇಶದಂತೆ ಉನ್ನತೀಕರಿಸಲ್ಪಟ್ಟು 8ನೇ ತರಗತಿವರೆಗೆ ಬೆಳೆಯಿತು. ಸರ್ಕಾರದ ಯೋಜನೆಗಳು, ಊರವರ ಸಹಕಾರ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಹಕಾರ ಮುಂತಾದ ಸಹಕಾರಿ ಸಂಸ್ಥೆಗಳ ಸಹಕಾರದಿಂದ ಶಾಲೆಯ ಕಟ್ಟಡ ಅಭಿವೃದ್ಧಿಯ ಪಥವನ್ನು ಸಾಗಿತು. ಶಾಲಾ ಆಸ್ತಿ. ನಮ್ಮ ಶಾಲೆಗೆ 2 ಎಕರೆ 58 ಸೆಂಟ್ಸ್ ಜಾಗವಿದ್ದು, ಅದರಲ್ಲಿ ಅರ್ಧ ಎಕರೆ ಜಾಗದಲ್ಲಿ ಹಿಂದಿನ SDMC ಅಧ್ಯಕ್ಷರಾದಂತಹ ಶ್ರೀ ರಾಮಕೃಷ್ಣ ಭಟ್ ಆಂಜರ ಇವರು ಶಾಲೆಗೊಂದು ಅಡಿಕೆ ತೋಟವನ್ನು ನಿರ್ಮಿಸಿಕೊಟ್ಟಿರುತ್ತಾರೆ. ಉಳಿದ ಜಾಗದಲ್ಲಿ ಆಟದ ಮೈದಾನ, ಶೌಚಾಲಯ, ಶಾಲಾ ಕಟ್ಟಡಗಳು ತಲೆ ಎತ್ತಿ ನಿಂತಿವೆ. ಶಾಲೆಯ ಎಡಭಾಗದಲ್ಲಿ ಈ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಶ್ರೀ ಶೀನಪ್ಪ ನಾಯ್ಕ ಎಸ್ ಇವರು ಒಂದು ಔಷಧಿ ವನವನ್ನು ನಿರ್ಮಿಸಿಕೊಟ್ಟಿರುತ್ತಾರೆ. ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿ. ಸರ್ಕಾರದ ಮಾರ್ಗಸೂಚಿಯಂತೆ ರಚಿಸಲ್ಪಟ್ಟಂತಹ ಶಾಲಾಭಿವೃದ್ಧಿ ಸಮಿತಿಯಲ್ಲಿ 18 ಜನ ಸದಸ್ಯರಿದ್ದು, ಶ್ರೀಯುತ ಗೋಪಾಲಗೌಡ ಕುದ್ಕೋಳಿ ಇವರು ಅಧ್ಯಕ್ಷರಾಗಿದ್ದು, ಶಾಲಾ ಸದಸ್ಯರು ಹಾಗೂ ಊರವರನ್ನು ಸೇರಿಸಿಕೊಂಡು ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ದುಡಿಯುತ್ತಿದ್ದಾರೆ. ಸದ್ರಿ ಸಮಿತಿಯವರು ಶಾಲಾ ನೂತನ ಕೊಠಡಿಗಳ ರಚನೆ, ಪಂಚಾಯಿತಿ ವತಿಯಿಂದ ನೀಡುವ ಅಭಿವೃದ್ಧಿ ಕಾರ್ಯಗಳು, ಶೌಚಾಲಯ ನಿರ್ಮಾಣ, ತಡೆಗೋಡೆ ರಚನೆ, ಶ್ರಮದಾನ, ರಾಷ್ಟ್ರೀಯ ಹಬ್ಬಗಳ ಆಚರಣೆ, ಆಟೋಟ ಸ್ಪರ್ಧೆ ಇತ್ಯಾದಿ ಚಟುವಟಿಕೆಗಳಲ್ಲಿ ತಮ್ಮ ಶಕ್ತಿ ಮೀರಿ ದುಡಿದಿದ್ದಾರೆ. ಶಾಲಾ ಶತಮಾನೋತ್ಸವದ ಸಂದರ್ಭದಲ್ಲಿ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಪ್ರಸ್ತುತ ಸ್ಥಿತಿಗತಿ. ಶಾಲಾ ಅಧ್ಯಾಪಕ ವೃಂದ ಮತ್ತು ಮಕ್ಕಳು. ಪ್ರಸ್ತುತ ನಮ್ಮ ಶಾಲೆಯಲ್ಲಿ ಸರ್ಕಾರದಿಂದ ನೇಮಕಗೊಂಡ ಮುಖ್ಯೋಪಾಧ್ಯಾಯರು ಮತ್ತು ಒಬ್ಬರು ಮುಖ್ಯೋಪಾಧ್ಯಾಯರು ಮತ್ತು 2 ಸಹ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದೇವೆ ಹಾಗೂ 3 ಜನ ಗೌರವ ಶಿಕ್ಷಕರು ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರತಿನಿತ್ಯ ಪೂರ್ವಾಹ್ನ 9:30ರಿಂದ ಶಾಲೆಯಲ್ಲಿ ಅಧಿಕೃತವಾಗಿ ದೈನಂದಿನ ಚಟುವಟಿಕೆಗಳು ಪ್ರಾರಂಭಗೊಳ್ಳುತ್ತವೆ. ಪ್ರಸ್ತುತ ಶಾಲೆಯಲ್ಲಿ 1ನೇ ತರಗತಿಯಿಂದ 8ನೇ ತರಗತಿವರೆಗೆ ಒಟ್ಟು 94 ವಿದ್ಯಾರ್ಥಿಗಳು ಹಾಗೂ LKG ಮತ್ತು UKG ತರಗತಿಗಳು ಕೂಡ ನಡೆಯುತ್ತಿವೆ. ಒಟ್ಟು 94 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಈ ವರ್ಷದ ಪ್ರಾರಂಭದಲ್ಲಿ ನಮ್ಮ ಶಾಲೆಯಲ್ಲಿ 5 ಜನ ಸರ್ಕಾರದಿಂದ ನೇಮಕಗೊಂಡ ಶಿಕ್ಷಕರಿದ್ದೆವು. ದುರದೃಷ್ಟವಶಾತ್ ನಮ್ಮ ಶಾಲೆಯ ಮಕ್ಕಳ ಸಂಖ್ಯೆ ಕಡಿಮೆ ಇದ್ದುದರಿಂದ ಹೆಚ್ಚುವರಿ ವರ್ಗಾವಣೆಯನ್ನು ಸರ್ಕಾರ ಮೊದಲೇ ಮಾಡಿದ ಕಾರಣ ಒಬ್ಬ ಶಿಕ್ಷಕಿ ಶ್ರೀಮತಿ ತೇಜಸ್ವಿ ಕೆ ಇವರು ಹೆಚ್ಚುವರಿಯಾಗಿ ವರ್ಗಾವಣೆಗೊಂಡು ನಮಗೆ ತುಂಬಲಾರದ ನಷ್ಟ ಆಯಿತು. ಅದೇ ರೀತಿ ಇನ್ನೋರ್ವ GPT ಶಿಕ್ಷಕರು ತದನಂತರದ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಅವರು ವರ್ಗಾವಣೆ ಹೊಂದಿ ಕೊನೆಗೆ ನಾವು ಉಳಿದದ್ದು ಕೇವಲ 3 ಮಂದಿ. ಇನ್ನು ಕ್ರೀಡಾ ಚಟುವಟಿಕೆ. ಕ್ರೀಡೆಯು ಜೀವನದ ಅವಿಭಾಜ್ಯ ಅಂಗ. ಸ್ವಸ್ಥ ಶರೀರದಲ್ಲಿ ಸ್ವಸ್ಥ ಮನಸ್ಸು ಅಂದ ಹಾಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ವಲಯ ಮಟ್ಟದ ಹಾಗೂ ತಾಲೂಕು ಮಟ್ಟದ ವಾಲಿಬಾಲ್ ಹಾಗೂ ಕಬಡ್ಡಿ ಪಂದ್ಯಾಟಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡೆದಿರುತ್ತಾರೆ. ಕ್ರೀಡಾ ಚಟುವಟಿಕೆಗಳಿಗೆ ನಮ್ಮ ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಕೊರತೆ ಇರುವುದರಿಂದ ವಿದ್ಯಾರ್ಥಿಗಳಲ್ಲಿ ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಸ್ಫೂರ್ತಿಯ ಕೊರತೆಯಾಗಿದೆ. ಪೂರ್ವ ವಿದ್ಯಾರ್ಥಿ ಸಂಘ. ಸರ್ಕಾರದ ಮಾರ್ಗಸೂಚಿಯಂತೆ ಪೂರ್ವ ವಿದ್ಯಾರ್ಥಿ ಸಂಘವು ಕಾರ್ಯನಿರ್ವಹಿಸುತ್ತಿದ್ದು, ಶ್ರೀ ಅಬ್ದುಲ್ ಹಾರಿಫ್ ಹೊಸಮನೆ ಇವರು ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ.
ಶಾಲೆಯ ಎಲ್ಲ ಚಟುವಟಿಕೆಗಳಿಗೂ ಪೂರ್ವ ವಿದ್ಯಾರ್ಥಿ ಸಂಘ ನಮ್ಮೊಂದಿಗೆ ಬೆಂಬಲ ನೀಡುತ್ತಾ ಬಂದಿದೆ. ನಮ್ಮ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮ LKG ಮತ್ತು UKG ತರಗತಿಗಳನ್ನು ಪ್ರಾರಂಭಿಸಲು ಕೂಡ ನಮ್ಮ ಪೂರ್ವ ವಿದ್ಯಾರ್ಥಿ ಸಂಘ ಕಾರಣಕರ್ತರಾಗಿರುತ್ತದೆ. ಶತಮಾನೋತ್ಸವದ ಈ ಸಂದರ್ಭದಲ್ಲಿ ಶಾಲೆಯು ತಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದೆ. ಸಹಪಠ್ಯ ಚಟುವಟಿಕೆಗಳು: ಶಾಲೆಯ ಮುಂಜಾನೆಯ ಪ್ರಾರ್ಥನಾ ಸಮಯದಲ್ಲಿ ಕವಾಯತು, ಸಂವಿಧಾನ ಪೀಠಿಕೆ, ರಸಪ್ರಶ್ನೆ, ಹೊಸ ಪದಗಳ ಅರ್ಥ, ವಾರ್ತಾಪತ್ರಿಕೆ ಓದುವುದು, ಮಂತ್ರಿಮಂಡಲ, ಕವನ ರಚನೆ, ಪ್ರತಿಭಾ ಕಾರಂಜಿ, ಕಲಿಕಾ ಹಬ್ಬ, ಶಾಲೆಯಲ್ಲಿ ಇರಬೇಕಾದ ಕ್ಲಬ್ಗಳು, ಇಂಗ್ಲಿಷ್ ಸ್ಪೋಕನ್ ಚಟುವಟಿಕೆಗಳು, ರಾಷ್ಟ್ರೀಯ ಹಬ್ಬಗಳ ಆಚರಣೆ, ಮಕ್ಕಳ ಪರಿಪೂರ್ಣ ವ್ಯಕ್ತಿತ್ವ ನಿರ್ಮಾಣಕ್ಕೆ ಬೇಕಾದ ಇನ್ನಿತರ ಹಲವು ಚಟುವಟಿಕೆಗಳ ಕೇಂದ್ರ ಬಿಂದುವಾಗಿದೆ ಈ ಶಾಲೆ. ಅಕ್ಷರ ದಾಸೋಹ: ನಮ್ಮ ಶಾಲೆಯಲ್ಲಿ ಅಕ್ಷರ ದಾಸೋಹ ಯೋಜನೆಯಡಿ ಶ್ರೀಮತಿ ಗೋಪಿ ಹಾಗೂ ಭವಾನಿ 2 ಜನ ಸಿಬ್ಬಂದಿಗಳು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸರ್ಕಾರದ ಆದೇಶದಂತೆ ಮಕ್ಕಳಿಗೆ ಕ್ಷೀರಭಾಗ್ಯ, ಮಧ್ಯಾಹ್ನ ಉಪಹಾರದೊಂದಿಗೆ ಪೌಷ್ಟಿಕ ಆಹಾರಗಳಾದ ಮೊಟ್ಟೆ, ಬಾಳೆಹಣ್ಣುಗಳನ್ನು ಸಮರ್ಪಕವಾಗಿ ವಿತರಿಸಲಾಗುತ್ತಿದ್ದು ಮಕ್ಕಳು ಲವಲವಿಕೆಯಿಂದ ಸ್ವೀಕರಿಸುತ್ತಿದ್ದಾರೆ. ಸರ್ಕಾರಿ ಸೌಲಭ್ಯಗಳು: ಸಾಮಾನ್ಯವಾಗಿ ಸರ್ಕಾರಿ ಶಾಲೆಗಳು ನಮ್ಮ ಸಂವಿಧಾನದ ನಿಜವಾದ ಆದರ್ಶಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ತಾಲೂಕು ಪಂಚಾಯತ್ ಮಾಜಿ ಸದಸ್ಯೆ ತೇಜಸ್ವಿನಿ ಕಟ್ಟಪುಣಿ ಆಗಮಿಸಿದ್ದಾರೆ. ನಮಗಿದು ಆದರದ ಸ್ವಾಗತ, ಸುಸ್ವಾಗತ. ಇವರಿಗೆ ತೇಜಸ್ವಿ ಮೇಡಮ್ ರವರು ದಯವಿಟ್ಟು ಶಾಲೆ ಓದಿಸಿ ಗೌರವಿಸಬೇಕು. ತೇಜಸ್ವಿನಿ ಕಟ್ಟಪುಣಿಯವರಿಗೆ ತೇಜಸ್ವಿನಿ ಶಿಕ್ಷಕಿಯವರು, ಅದೇ ರೀತಿಯಾಗಿ ಶಾಲಾ ನಾಯಕ ಕೂಡ ರಾಫಿಕ್ ವೇದಿಕೆಯಲ್ಲಿ ಆಸೀನಾಗಬೇಕು. ರಾಫಿಕ್ ಶಾಲಾ ವಿದ್ಯಾರ್ಥಿ ನಾಯಕ. ಮೇಡಮ್ ತಾವು ಮುಂದುವರಿಸಿ. ಸರ್ಕಾರಿ ಸೌಲಭ್ಯಗಳು: ಸಾಮಾನ್ಯವಾಗಿ ಸರ್ಕಾರಿ ಶಾಲೆಗಳು ನಮ್ಮ ಸಂವಿಧಾನದ ನಿಜವಾದ ಆದರ್ಶಗಳು, ಪರಿಪೂರ್ಣವಾಗುವ ಕೇಂದ್ರಗಳು. ಇಲ್ಲಿ ಮಕ್ಕಳಿಗೆ ಉಚಿತ ಶಿಕ್ಷಣ, ಉತ್ತಮ ತರಬೇತಿ ಪಡೆದ ಶಿಕ್ಷಕ ವೃಂದ, 2 ಜೊತೆ ಸಮವಸ್ತ್ರ, ಶೂ ಸಾಕ್ಸ್, ಉಚಿತ ಪಠ್ಯಪುಸ್ತಕಗಳು, ನಿಗದಿತ ವಿದ್ಯಾರ್ಥಿ ವೇತನ, ಸುರಕ್ಷತೆ, ಕ್ಷೀರಭಾಗ್ಯ, ಅಕ್ಷರ ದಾಸೋಹ, ಕ್ರೀಡೆ, ಪ್ರತಿಭೆಗಳಿಗೆ ಅವಕಾಶ, ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಚಟುವಟಿಕೆಯೊಂದಿಗೆ ಶಿಕ್ಷಣ ಇತ್ಯಾದಿ ಸೌಲಭ್ಯಗಳೊಂದಿಗೆ ಕೂಡಿ ಬಾಳುವ, ಸೇರಿ ದುಡಿಯುವ ಮನೋಭಾವನೆಯು ಮಕ್ಕಳಲ್ಲಿ ಬೆಳೆಯುತ್ತಿದೆ. ಇನ್ನೊಂದು ಸಂತಸದ ವಿಚಾರವೆಂದರೆ ಮುಂಬರುವ 2026-27ನೇ ಶೈಕ್ಷಣಿಕ ವರ್ಷದಲ್ಲಿ ಸರ್ಕಾರವು ಶಾಲೆಗಳಲ್ಲಿ ದ್ವಿಭಾಷಾ ಮಾಧ್ಯಮ ತರಗತಿಗಳನ್ನು ಪ್ರಾರಂಭಿಸಲು ಹಸಿರು ನಿಶಾನೆಯನ್ನು ಬೀಸಿರುತ್ತದೆ. ಇದರಿಂದ ವಿದ್ಯಾರ್ಥಿಗಳು ಕನ್ನಡದೊಂದಿಗೆ ಆಂಗ್ಲ ಭಾಷೆಯನ್ನು ಕಲಿಯುವಂತಾಗಿದೆ. ಶತಸಂಭ್ರಮದ ಅನುದಾನಗಳು: ಶತಸಂಭ್ರಮದ ಈ ವರ್ಷದಲ್ಲಿ ನಮ್ಮ ಶಾಲೆಗೆ ಮಂಗಳೂರಿನ ಪ್ರತಿಷ್ಠಿತ ಸಂಸ್ಥೆಯಾದ MRPL ಇಲ್ಲಿಂದ ಶೌಚಾಲಯಕ್ಕೆ ₹10 ಲಕ್ಷ ಹಾಗೂ ಶಾಲಾ ಕಟ್ಟಡ ನಿರ್ಮಾಣಕ್ಕೆ 2 ಕೊಠಡಿಗಳಿಗೆ 25 ಲಕ್ಷ ರೂಪಾಯಿಗಳನ್ನು ಅನುದಾನವಾಗಿ ನೀಡಿರುತ್ತಾರೆ. ಮಂಗಳೂರಿನ ಇನ್ನೊಂದು ಪ್ರತಿಷ್ಠಿತ ಸಂಸ್ಥೆಯಾದ NMPA ಇಲ್ಲಿಂದ 2 ತರಗತಿ ಕೊಠಡಿಗಳಿಗೆ 20 ಲಕ್ಷ ರೂಪಾಯಿಯನ್ನು ಅನುದಾನವಾಗಿ ನೀಡಿರುತ್ತಾರೆ. ಅದೇ ರೀತಿ ಮಂಗಳೂರಿನ ಇನ್ನೊಂದು ಪ್ರತಿಷ್ಠಿತ ಸಂಸ್ಥೆಯಾದ PPL ಇಲ್ಲಿಂದ 2 ತರಗತಿ ಕೊಠಡಿ ಹಾಗೂ ಕಟ್ಟಡದ ಮೆಟ್ಟಿಲು ಸ್ಟೇರ್ ಕೇಸಿಗೆ ಒಟ್ಟು 29 ಲಕ್ಷ ಅನುದಾನವನ್ನು ನೀಡಿರುತ್ತಾರೆ. ಅದೇ ರೀತಿ ಊರ ದಾನಿಗಳು, ವಿದ್ಯಾಭಿಮಾನಿಗಳು, ಉಳಿದಂತಹ ಕೆಲವು ಧರ್ಮಸ್ಥಳ, ಒಡಿಯೂರು ಮುಂತಾದ ಕ್ಷೇತ್ರಗಳಿಂದ ಹಾಗೂ ನಮ್ಮ ನೆರೆಯ ಕೆಲವು ಸಂಘ ಸಂಸ್ಥೆಗಳು ಎಲ್ಲವೂ ಸೇರಿ, ಊರಿನ ಪೋಷಕರು ಕೂಡ ಸೇರಿ ಎಲ್ಲ ದಾನಿಗಳಿಂದ ಕೂಡ ನಮ್ಮ ಈ ಕಟ್ಟಡಕ್ಕೆ ಅನುದಾನಗಳು ಲಭಿಸಿವೆ. ಈ 3 ಪ್ರತಿಷ್ಠಿತ ಸಂಸ್ಥೆಗಳ ಅನುದಾನದಿಂದ ನಮ್ಮ ಈ ಶಾಲೆಯ ಅದ್ಭುತವಾದ 8 ತರಗತಿ ಕೊಠಡಿಗಳು ಹಾಗೂ 1 ಸುಸಜ್ಜಿತವಾದಂತಹ ಶೌಚಾಲಯ ತಲೆ ಎತ್ತಿ ನಿಂತಿವೆ. ಈ 3 ಸಂಸ್ಥೆಗಳಿಗೂ ನಮ್ಮ ಶಾಲೆಯು ಊರಿನ ಸಮಸ್ತ ಜನರ, ವಿದ್ಯಾಭಿಮಾನಿಗಳ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ.
ಅದೇ ರೀತಿ ಈ ಶಾಲೆಯಲ್ಲಿ ಕಲಿತ ಅದೆಷ್ಟೋ ಪೂರ್ವ ವಿದ್ಯಾರ್ಥಿಗಳು ಆರ್ಥಿಕ ಸಹಾಯವನ್ನು ನೀಡಿರುತ್ತಾರೆ. ಇವರೆಲ್ಲರಿಗೂ ಶಾಲೆಯ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ, ಆತ್ಮೀಯರೇ, ಯೋಗ ಮತ್ತು ಯೋಗ್ಯತೆ ಎಂಬುದು ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಈ ಶಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಪಡೆದು ವಿವಿಧ ಕ್ಷೇತ್ರಗಳಲ್ಲಿ ಹೆಸರುವಾಸಿಯಾಗಿದ್ದಾರೆ. ಹಲವಾರು ಶಿಕ್ಷಕರು ಸೇವೆಯನ್ನು ಸಲ್ಲಿಸಿರುತ್ತಾರೆ. ಆದರೆ ಶತಮಾನ ಸಂಭ್ರಮವನ್ನು ಆಚರಿಸುವಂಥ ಸುಯೋಗ ನನ್ನ ಹಾಗೂ ನನ್ನೊಂದಿಗಿರುವ ಸಹ ಶಿಕ್ಷಕರಿಗೆ ಒದಗಿ ಬಂದಿದೆ. ಇದು ನಮ್ಮೆಲ್ಲರ ಸೌಭಾಗ್ಯ. ಗೋಳಿತೊಟ್ಟಿನ ಇತಿಹಾಸದಲ್ಲಿ ನಮ್ಮೆಲ್ಲರ ಹೆಸರು ಅಜರಾಮರವಾಗಿ ಉಳಿಯುವಂತಾಗಿದೆ. ಊರಿನವರ ಸಹಕಾರದಿಂದ, ಸಂಘ ಸಂಸ್ಥೆಗಳ ಸಹಕಾರದಿಂದ ಶತವರ್ಷಗಳನ್ನು ಪೂರೈಸಿದ ಈ ಶಾಲೆ ಇಂದು ಭವ್ಯವಾದ 8 ತರಗತಿ ಕೋಣೆಗಳು ಹಾಗೂ ಸಭಾಂಗಣವನ್ನು ಹೊಂದಿದ ಕಟ್ಟಡ ಮತ್ತೆ ಮರುಜನ್ಮ ಪಡೆದಂತಾಗಿದೆ. ಇದಕ್ಕಾಗಿ ಶ್ರಮಿಸಿದ ಹಲವರು ಮಹನೀಯರನ್ನು ನಾನು ಸ್ಮರಿಸುತ್ತಿದ್ದೇನೆ. ಈ ದಿನವನ್ನು ನಾವು ಇಂದು ಇಷ್ಟು ಸಂಭ್ರಮದಿಂದ ಕಾಣಬೇಕೆಂದರೆ 3 ವರ್ಷಗಳಿಂದ ನಮ್ಮೂರಿನ ಹಲವು ಗಣ್ಯರು ಕನಸು ಕಾಣುತ್ತಿದ್ದರು. ಅದರಲ್ಲಿ ಪ್ರಮುಖರೆಂದರೆ ನಮ್ಮ ಶಾಲೆಯ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ವೆಂಕಪ್ಪಗೌಡ ಡೆಬ್ಬೇಲಿ, ಶ್ರೀ ನಾಸಿರ್ ಸಮರಗುಂಡಿ, ಸುಂದರ ಶೆಟ್ಟಿಪುರ, ಕುಶಾಲಪ್ಪಗೌಡ ಅನಿಲ, ಪ್ರತಾಪ ಚಂದ್ರಶೇಷ ಕುದ್ಮಾರ್ಗುತ್ತು, ಶೇಖರಗೌಡ ಎಸ್ ಅನಿಲಬಾಗ್, ಅಬ್ದುಲ್ ಹಾರಿಫ್ ಹೊಸಮನೆ, ನೋಣಯ್ಯಗೌಡ ಅನಿಲ, ರಾಮಕೃಷ್ಣ ಭಟ್ ಆಂಜರ, ಚಿದಾನಂದ ಗೌಡ, ಗೋಪಾಲ ಗೌಡ ಕುದ್ಕೋಳಿ, ಶ್ರೀ ಕೊರಗಪ್ಪಗೌಡ ಕಲ್ಲಡ್ಕ, ಶ್ರೀ ಬಾಬು ಪೂಜಾರಿ ಕಿನ್ನೆಡ್ಕ, ಶ್ರೀ ಐತಪ್ಪ ಶೆಟ್ಟಿ ಡೆಮ್ಮೆಜಾಲು, ಕಮಲಾಕ್ಷ ಗೌಡ ಪಂಡಿತರು, ಹಾಗೆಯೇ ಹಲವಾರು ಇಲ್ಲಿನ ಪೋಷಕರು, ಊರಿನವರು ಸೇರಿ ದಿನಾಲೂ ಈ ಶಾಲೆಗೆ ಬಂದು ಅವಿರತವಾಗಿ ಶ್ರಮಿಸಿರುತ್ತಾರೆ. ಶ್ರೀಯುತ ಬಾಬು ಪೂಜಾರಿ ಕಿನ್ನೆಡ್ಕ ಇವರು ನಮ್ಮ ಶಾಲೆಗೆ ಇಷ್ಟೊಂದು ಲಕ್ಷಗಟ್ಟಲೆಯಲ್ಲಿ ಹಣವು ಬರಬೇಕಿದ್ದರೆ ಹಲವಾರು ಸಂಸ್ಥೆಗಳಲ್ಲಿ ಅವರ ಸಂಬಂಧಿಕರಿರ್ಬೋದು ಅಥವಾ ಅವರ ಪರಿಚಯದವರು ಇರ್ಬೋದು, ಸ್ನೇಹಿತರಿರ್ಬೋದು, ಎಲ್ಲರಲ್ಲಿ ಮಾತನಾಡಿ ವಿಚಾರಿಸಿ ಅವರಲ್ಲಿ ವಿನಂತಿಸಿ ಅನುದಾನಗಳನ್ನು ಬರುವಂತೆ ಮಾಡಿದರೆ ಶ್ರೀ ವೆಂಕಪ್ಪಗೌಡ ಇವರು ಶಾಲೆಯನ್ನೇ ಮನೆ ಮಾಡಿಕೊಂಡಿದ್ದರು. ಈ 3 ವರ್ಷಗಳಲ್ಲಿ ಅವರು ಪ್ರತಿದಿನ ಶಾಲೆಗೆ ಒಂದು ಚೀಲದೊಂದಿಗೆ ಬರುತ್ತಿದ್ದರು. ಯಾವಾಗಲೂ ನಮ್ಮ ಶಾಲೆಯಲ್ಲಿ ಬಂದು ನಮ್ಮ ಶಾಲೆಯಲ್ಲಿ ಕಟ್ಟಡ ನಿರ್ಮಾಣ ಆಗುವ ಪ್ರಾರಂಭದಿಂದ ಹಿಡಿದು ಇವತ್ತಿನವರೆಗೂ ಅವರು ಪ್ರತಿದಿನ ಶಾಲೆಗೆ ಬಂದು ಶಾಲೆಗೆ ಕಟ್ಟಡಕ್ಕೆ ನೀರು ಹಾಕುವ ಕೆಲಸ ಇರಲಿ, ಅಲ್ಲಿ ಕಸ ತೆಗೆಯುವ ಯಾವ ಕೆಲಸ ಅಂತ ಇಲ್ಲ, ಎಲ್ಲವನ್ನು ಮಾಡಿ ತನ್ನ ಜವಾಬ್ದಾರಿಯನ್ನು ಅವರಿಗೆ ಸ್ವಂತ ಮನೆ ಕಟ್ಟಿಕೊಂಡ ಹಾಗೆ ಜವಾಬ್ದಾರಿಯನ್ನು ವಹಿಸಿ ಮುಗಿಸಿರುತ್ತಾರೆ. ಎಲ್ಲರಿಗೂ ಕೂಡ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಭವ್ಯವಾದ ಶಾಲಾ ಕಟ್ಟಡವನ್ನು ಹಾಗೂ ಶೌಚಾಲಯವನ್ನು ಅಚ್ಚುಕಟ್ಟಾಗಿ ನಿರ್ಮಿಸಿ ಕೊಟ್ಟಂಥ ಎಲ್ಲ ಸಂಸ್ಥೆಗಳಿಗೂ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಈ ಸುಂದರ ಸಮಾರಂಭಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಮಗದೊಮ್ಮೆ ವಂದಿಸುತ್ತಾ, ನಾವು ಕೆಲವೊಂದು ಬೇಡಿಕೆಗಳು ಇನ್ನೂ ನಮ್ಮ ಶಾಲೆಗೆ ಇವೆ, ಕೆಲವೊಂದು ಬೇಡಿಕೆಗಳು ಈಡೇರಿವೆ. ಆದರೂ ಕೂಡ ದಾನಿಗಳಿಗೆ ಇನ್ನೂ ಕೂಡ ಅವಕಾಶಗಳಿವೆ, ಅಥವಾ ಈಗ ಬಂದಂಥ ಹೊಸ ದಾನಿಗಳಿಗೊಂದು ಅವಕಾಶ. ನಮ್ಮ ಶಾಲೆಗೊಂದು ಕೊಳವೆ ಬಾವಿಯ ಅವಶ್ಯಕತೆ ಇದೆ. ಯಾಕೆಂದರೆ ನಮ್ಮ ತೋಟ ಇದೆ, ಅಡಿಕೆ ಗಿಡಗಳಿವೆ, ಅದರಲ್ಲಿ ಗೊನೆ ಬಿಟ್ಟಿದೆ. ಆದರೆ ಅದಕ್ಕೆ ನೀರಿನ ವ್ಯವಸ್ಥೆ ಕಡಿಮೆ ಆಗುವುದರಿಂದ ಇಲ್ಲಿ ಮಕ್ಕಳಿಗೆ ನೀರು ಬಳಕೆಯಾಗಿ ತೋಟಕ್ಕೆ ನೀರು ಕಡಿಮೆ ಆಗ್ತದೆ. ಆದ್ದರಿಂದ ಒಂದು ಕೊಳವೆ ಬಾವಿ ಬೇಕಿತ್ತು ನಮಗೆ. ಅದೇ ರೀತಿ ತರಗತಿ ಕೊಠಡಿಗಳು ಬೇಕಾದಷ್ಟು ಇವೆ, ಅದಕ್ಕೊಂದು ಮುಖ್ಯ ಶಿಕ್ಷಕರ ಕೊಠಡಿ ಅಂತ ಬೇಕಾಗಿದೆ. ಇನ್ನು ಶಾಲೆಗೊಂದು ವಾಹನ, ನಮ್ಮ ಶಾಲೆ ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿದೆ. 14 ಬಸ್ಸುಗಳು ಓಡ್ತವೆ, 14 ಶಾಲೆಯ ಬಸ್ಸುಗಳು ನಮ್ಮ ಶಾಲೆಯ ಮುಂಭಾಗದಲ್ಲಿ ಓಡ್ತವೆ. ಆದರೂ ಕೂಡ ಇಷ್ಟು ಮಕ್ಕಳು ಬರ್ತಾರೆ ಅಲ್ವ, ಅದು ನಮ್ಮ ಭಾಗ್ಯ. ಇಲ್ಲಿಯ ಪೋಷಕರನ್ನು ಪಡೆದಂಥ ನಾವು ಭಾಗ್ಯಶಾಲಿಗಳು. ಯಾಕೆಂದರೆ ಎಲ್ಲ ಮಕ್ಕಳು ಹಳದಿ ಬಸ್ಸಲ್ಲಿ ಹೋಗುವಾಗ ನಮ್ಮ ಮಕ್ಕಳು ಕೆಲವರು ರಿಕ್ಷಾದಲ್ಲಿ, ಕೆಲವರು ನಡೆದು ಬರ್ತಾರೆ. ಹಾಗಾಗಿ ನಮ್ಮ ಶಾಲೆಗೂ ಒಂದು ವಾಹನದ ವ್ಯವಸ್ಥೆ ಇದ್ದರೆ ನಮ್ಮ ಈ ಮಾರ್ಗದ ಬದಿಯ ಶಾಲೆ ಕೂಡ ಇನ್ನಷ್ಟು ಕಟ್ಟಡ ಅಭಿವೃದ್ಧಿ ಆದರೆ ಸಾಲದು, ಮಕ್ಕಳು ಬೇಕು, ಶಿಕ್ಷಕರು ಬೇಕು. ಹಾಗಾಗಿ ಒಂದು ವಾಹನದ ವ್ಯವಸ್ಥೆಗೆ ಎಲ್ಲರೂ ಕೈ ಜೋಡಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶಾಲೆಯಲ್ಲಿ ಕ್ರೀಡಾಂಗಣದ ವ್ಯವಸ್ಥೆ ಸರಿಯಾಗಿ ಇಲ್ಲ.
ಈಗ ಒಂದು ಕಟ್ಟಡವನ್ನು ತೆರವುಗೊಳಿಸಿದ ಕಾರಣ ಸ್ವಲ್ಪ ಕ್ರೀಡಾಂಗಣ ಕಾಣ್ತದೆ, ಆದರೂ ಕೂಡ ಇದಕ್ಕೊಂದು ಸರಿಯಾದ ರೂಪುರೇಷೆ ಇಲ್ಲ. ಅದಕ್ಕಾಗಿ ಸುಸಜ್ಜಿತವಾದಂತಹ ಒಂದು ಕ್ರೀಡಾಂಗಣದ ಅವಶ್ಯಕತೆ ಇದೆ. ಇನ್ನು ನೂತನವಾಗಿ ನಿರ್ಮಿಸಿದಂತಹ ಕಟ್ಟಡದ ಮೇಲ್ಭಾಗದಲ್ಲಿ ನಾವೊಂದು ಸಭಾಂಗಣವನ್ನು ಮಾಡಿದ್ದೇವೆ. ಆದರೆ ಅದಕ್ಕೆ ಯಾವುದೇ ಅನುದಾನ ಇಷ್ಟರವರೆಗೆ ನಮಗೆ ಸಿಗಲಿಲ್ಲ. ಅದಕ್ಕಾಗಿ ಶೀಟ್ ಹಾಕಿ ಬಿಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಯಾವುದಾದರೊಂದು ಅನುದಾನ ಬಂದರೆ ಅದಕ್ಕೆ ಟೈಲ್ಸ್ ಹಾಕಿ ಸುಸಜ್ಜಿತವಾದಂಥ ಒಂದು ಸಭಾಂಗಣ ವ್ಯವಸ್ಥೆ ಆಗಬೇಕಾಗಿದೆ. ಹಾಗಾಗಿ ಇಷ್ಟು ಬೇಡಿಕೆಗಳನ್ನು ನಾನು ತಮ್ಮ ಮುಂದೆ ಇಡಲು ಬಯಸ್ತಾ ಇದ್ದೇನೆ. ಇವುಗಳನ್ನು ಸಹೃದಯಿ ದಾನಿಗಳು ಈಡೇರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ, ಈ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ತೆರೆಯ ಮುಂದೆ ಹಾಗೂ ತೆರೆಯ ಹಿಂದೆ ಅವಿರತ ದುಡಿದ ಎಲ್ಲ ಶ್ರಮಿಕರಿಗೂ ವಂದಿಸ್ತೇನೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಅವರ ಮಾತಿನಂತೆ ಒಂದು ಸಂಸ್ಥೆ ಅಂದ ಮೇಲೆ ಕಷ್ಟ ನಷ್ಟ, ಸುಖ ದುಃಖ, ನೋವು ನಲಿವು ಎಲ್ಲವೂ ಇದ್ದೇ ಇರುತ್ತದೆ. ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ, ಎಲ್ಲರನ್ನು ಸಮಾನಾಗಿ ತೂಗುತ್ತಾ ನಡೆಯುವುದೇ ಜೀವನ. ಎಲ್ಲರಿಗೂ ಶುಭವಾಗಲಿ ಎಂದು ಹಾರೈಸ್ತಾ ನನ್ನ ಈ ಪುಟ್ಟ ವರದಿಗೆ ಪೂರ್ಣವಿರಾಮವನ್ನು ನೀಡುತ್ತಿದ್ದೇನೆ. ಧನ್ಯವಾದಗಳು. ಅತ್ಯಂತ ಕ್ಲಿಪ್ತ ಸಮಯದಲ್ಲಿ ಶತವರುಷಗಳ ಗತ ಇತಿಹಾಸವನ್ನೇ ನಮ್ಮೆಲ್ಲರ ಕಣ್ಮನಗಳಲ್ಲಿ ಚಿತ್ರೀಕರಿಸಿದ ಮುಖ್ಯ ಶಿಕ್ಷಕಿ ಜಯಂತಿ BM ನಿಮಗಿದು ನಮನಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ಸುಲ್ತಾಜ ಯರ್ಕಡಿತಾಯ ಕುಟುಂಬದ ಸುಬ್ರಹ್ಮಣ್ಯ ಭಟ್ ಅವರು ಆಗಮಿಸಿದ್ದೀರಾ. ನಿಮ್ಮನ್ನು ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನಿವೃತ್ತ ವಾಣಿಜ್ಯ ತೆರಿಗೆ ಅಧಿಕಾರಿಯಾದಂಥ AJ ಜೋಸಫ್ ಅವರು ಇದ್ದೀರಾ. ತಮ್ಮನ್ನು ಕೂಡ ಗುರುತಿಸಿ ಗೌರವಿಸ್ತಾ ಇದ್ದೇವೆ ಸರ್. ಇದೀಗ ಮುಂದಕ್ಕೆ ವಿದ್ಯಾರ್ಥಿಗಳು ರಚಿಸಿದಂತಹ ಪ್ರತಿಭಾಂಕುರ ಹಸ್ತಪ್ರತಿ ಬಿಡುಗಡೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮವನ್ನು ಸಂತ ಜಾರ್ಜ್ ವಿದ್ಯಾಸಂಸ್ಥೆಗಳ ಕಾರ್ಯದರ್ಶಿಗಳಾದಂತಹ ನಮ್ಮೆಲ್ಲರ ಗುರುಗಳಾದಂತಹ ಸನ್ಮಾನ್ಯ ಶ್ರೀ ಅಬ್ರಾಮ್ ವರ್ಗೀಸ್ ಅವರು ನೆರವೇರಿಸಿಕೊಡಬೇಕಾ ಈ ಮೂಲಕ ಪ್ರಾರ್ಥನೆ ಸರ್. ದಯವಿಟ್ಟು ಎಲ್ಲ ಶಿಕ್ಷಕ ವೃಂದದವರು ಭಾಗವಹಿಸಬೇಕು. ಎಲ್ಲ ಈ ಶಾಲೆಯ ಶಿಕ್ಷಕಿಯರು ಎದುರು ಬಂದು ಈ ಸುಂದರ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಬೇಕು. ಪ್ರತಿಭಾಂಕರ ಹಸ್ತಪ್ರತಿ ಬಿಡುಗಡೆ ಸಂತ ಜಾರ್ಜ್ ವಿದ್ಯಾಸಂಸ್ಥೆಗಳ ಕಾರ್ಯದರ್ಶಿಗಳಾದಂಥ ಗೌರವಾನ್ವಿತ ಗುರುಗಳಾದಂತಹ ಅಬ್ರಮ್ ಸರ್ ಅವರಿಂದ ಗೌರವಾನ್ವಿತ ಸಂತ ಜಾರ್ಜ್ ವಿದ್ಯಾಸಂಸ್ಥೆಗಳ ಕಾರ್ಯದರ್ಶಿಗಳಾಗಿರುವ ಶ್ರೀಯುತ ಅಬ್ರಾಹಂ ವರ್ಗೀಸ್ ಅವರಿಂದ ಪ್ರತಿಭಾಂಕುರ ಹಸ್ತಪ್ರತಿ ಬಿಡುಗಡೆಯಾಗ್ತಾ ಇದೆ. ಸೇರಿರುವ ವಿದ್ಯಾಭಿಮಾನಿಗಳು ಹಸ್ತಲಾಘವವನ್ನು ಮಾಡಿ ಪ್ರತಿಭಾಂಕುರ ಹಸ್ತಪ್ರತಿಯ ಬಿಡುಗಡೆಯ ಈ ಶತಮಾನೋತ್ಸವ ಸಂಭ್ರಮದ ಸಡಗರದಲ್ಲಿ ನಾವೆಲ್ಲ ಇದ್ದೇವೆ, ನಾವೆಲ್ಲರೂ ಪಾಲು ಪಡೆಯುತ್ತಾ ಇದ್ದೇವೆ. ಧನ್ಯವಾದಗಳು. ಮುಂದಕ್ಕೆ ಶಾಲಾ ಮಕ್ಕಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ವಾಚಿಸುವವರು ಶಾಲಾ ಶಿಕ್ಷಕಿಯರಾದಂತಹ ಸುಜಯ, ಯಶಸ್ವಿನಿ, ರಶ್ಮಿತಾ, ಅದೇ ರೀತಿ ಲತೀಫ್ ಸರ್ ಅವರು. ದಯವಿಟ್ಟು ಈ ಶಾಲೆಯ ಮಕ್ಕಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಇದೀಗ ನಡೆಯಲಿಕ್ಕಿದೆ. ಶಾಲಾ ಪುಟಾಣಿಗಳು ತಯಾರಿದ್ದೀರಿ ಎಂದು ಭಾವಿಸುತ್ತೇವೆ.
ಮುಂಭಾಗದಲ್ಲಿರುವ ಪೋಷಕರೇ ಹಾಗೂ ನನ್ನ ಮುದ್ದಿನ ಮಕ್ಕಳೇ, ನಾವು ಇಂದು ಶತಮಾನೋತ್ಸವ ಪ್ರಯುಕ್ತ ಮಕ್ಕಳಿಗೆ ಆಟೋಟ ಸ್ಪರ್ಧೆಗಳನ್ನು ಮಾಡಿರುತ್ತೇವೆ. ಇಲ್ಲಿ ವಿಜೇತವರ ಹೆಸರನ್ನು ಹೇಳಲು ಇಷ್ಟಪಡ್ತೇನೆ. ಈಗ LKG UKG ಮಕ್ಕಳಿಗೆ ಪ್ರೈಸ್ ಬಂದಿರುವುದನ್ನು ಲೀಸ್ಟಲ್ಲಿ ಹೇಳಿರ್ತೇನೆ. ಈ ಬಹುಮಾನವನ್ನು ನಮ್ಮ ಜಿಲ್ಲಾ ಪಂಚಾಯತ್ನ LKG ಸ್ಟೂಡೆಂಟ್ಸ್ ಮೊಹಮ್ಮದ್ ಸ್ವಾಬಿ, ಸ್ಟಡಿ ಅಂಡ್ ಫಸ್ಟ್ ಪ್ರೈಸ್. ಈ ಬಹುಮಾನವನ್ನು ಸ್ವಾಬಿ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದ ಸನ್ಮಾನ್ಯ ಸರ್ವೋತ್ತಮ ಗೌಡರು ಹ್ಯಾಂಡ್ ರೈಟಿಂಗ್ ಕನ್ನಡ ನೆರವೇರಿಸಿಕೊಡವಾಗಿ ಕೇಳಿಕೊಳ್ತಾ ಇದ್ದೇನೆ. ಮೊಹಮ್ಮದ್ ಸ್ವಾಬಿ, ಸ್ಟಡಿ ಫಸ್ಟ್ ಪ್ರೈಸ್, ಸ್ಟಡಿ ಫಸ್ಟ್ ಪ್ರೈಸ್, ಇಂಗ್ಲಿಷ್ ಸ್ಟಡಿ ಹ್ಯಾಂಡ್ ರೈಟಿಂಗ್ ಫಸ್ಟ್ ಪ್ರೈಸ್, ಸ್ಮರಣೆಗೆ ಫಸ್ಟ್ ಪ್ರೈಸ್, ಅಭಿನಯ ಗೀತೆ ಸೆಕೆಂಡ್ ಪ್ರೈಸ್, ಚಿತ್ರಕಲೆ ಸೆಕೆಂಡ್ ಪ್ರೈಸ್. ಟೋಟಲಿ 5 ಪ್ರೈಸ್ ಅಂತ ಕೊಟ್ಟಿದ್ದೇನೆ. ಥ್ಯಾಂಕ್ ಯು ಸ್ವಾಮಿ ಇವರಿಗೆ. ತ್ರಿಶೂಲ್ ರಾಘವೇಂದ್ರ, ಸ್ಮರಣೆ ಶಕ್ತಿ ಫಸ್ಟ್ ಪ್ರೈಸ್, ಸ್ಮರಣೆ ಶಕ್ತಿ ಫಸ್ಟ್ ಪ್ರೈಸ್. ದಯವಿಟ್ಟು ಚಪ್ಪಾಳೆಯ ಮುಖಾಂತರ ಪ್ರೋತ್ಸಾಹಿಸುವ ವಿದ್ಯಾಭಿಮಾನಿಗಳೇ. ತ್ರಿಶೂಲ್ ರಾಘವೇಂದ್ರ, ಓಕೆ ಸ್ಮರಣೆ ಫಸ್ಟ್ ಪ್ರೈಸ್. ಥ್ಯಾಂಕ್ ಯು. ಸಜಾ ಮರಿಯಮ್ಮ, ಸ್ಟಡಿ ಸೆಕೆಂಡ್ ಪ್ರೈಸ್, ಹ್ಯಾಂಡ್ ರೈಟಿಂಗ್ ಕನ್ನಡ ಫಸ್ಟ್ ಪ್ರೈಸ್, ಸ್ಮರಣೆ ಶಕ್ತಿ ಫಸ್ಟ್ ಪ್ರೈಸ್, ಗ್ಲಾಸ್ ವಿತ್ ಬಾಲ್ಸ್ ಫಸ್ಟ್ ಪ್ರೈಸ್, ರೈಮ್ಸ್ ಫಸ್ಟ್ ಪ್ರೈಸ್, ಚಿತ್ರಕಲೆ ಸೆಕೆಂಡ್ ಪ್ರೈಸ್, ಇಂಗ್ಲಿಷ್ ಹ್ಯಾಂಡ್ ರೈಟಿಂಗ್ ಸೆಕೆಂಡ್ ಪ್ರೈಸ್. ಮುಂದಿನ ಬಹುಮಾನವನ್ನು ಜನಾರ್ದನ ಹೆಸರವರು ನೆರವೇರಿಸಿಕೊಡಬೇಕು ವಿನಂತಿಸ್ತಾ ಇದ್ದೇವೆ. ಸ್ಮರಣೆ ಶಕ್ತಿ ಸೆಕೆಂಡ್ ಪ್ರೈಸ್, ಜನಾರ್ದನ ಎಸ್. ಛದ್ಮೇಶ ಥರ್ಡ್ ಪ್ರೈಸ್, ಐಫ್ನಾ ಫಾತಿಮಾ, ಸ್ಮರಣೆ ಶಕ್ತಿ ಸೆಕೆಂಡ್ ಪ್ರೈಸ್, ಛದ್ಮೇಶ ಥರ್ಡ್ ಪ್ರೈಸ್. ಥ್ಯಾಂಕ್ ಯು ಸಜಾ. ವಿಹಾನಿ LK ಸ್ಟೂಡೆಂಟ್ಸ್, ಮುಂದಿನ ಬಹುಮಾನವನ್ನು ನಿವೃತ್ತ ಮುಖ್ಯ ಗುರುಗಳು ಶೀನಪ್ಪ ನಾಯ್ಕ್ ಇವರು ಪುಟಾಣಿಗಳಿಗೆ ಹಸ್ತಾಂತರಿಸಬೇಕು. ಸೆಕೆಂಡ್ ಪ್ರೈಸ್. UKG ಸ್ಟೂಡೆಂಟ್ಸ್ ಮೊಹಮ್ಮದ್ ರಾಫೇಲ್, ಸ್ಟಡಿ ಫಸ್ಟ್ ಪ್ರೈಸ್, ಕನ್ನಡ ಹ್ಯಾಂಡ್ ರೈಟಿಂಗ್ ಫಸ್ಟ್ ಪ್ರೈಸ್, ಇಂಗ್ಲಿಷ್ ಹ್ಯಾಂಡ್ ರೈಟಿಂಗ್ ಸೆಕೆಂಡ್ ಪ್ರೈಸ್, ಸ್ಮರಣ ಶಕ್ತಿ ಸೆಕೆಂಡ್ ಪ್ರೈಸ್, ಗ್ಲಾಸ್ ವಿತ್ ಬಾಲ್ ಸೆಕೆಂಡ್ ಪ್ರೈಸ್. ಥ್ಯಾಂಕ್ ಯು ರಾಫೇಲ್. ಮೊಹಮ್ಮದ್ ಹಾಶಿಮ್, ಸ್ಮರಣ ಶಕ್ತಿ ಫಸ್ಟ್ ಪ್ರೈಸ್, ಡ್ರಾಯಿಂಗ್ ಸೆಕೆಂಡ್ ಪ್ರೈಸ್. ಮೊಹಮ್ಮದ್ ಹಾಶಿಮ್, ಸ್ಮರಣ ಶಕ್ತಿ ಫಸ್ಟ್ ಪ್ರೈಸ್, ಡ್ರಾಯಿಂಗ್ ಸೆಕೆಂಡ್ ಪ್ರೈಸ್. ಥ್ಯಾಂಕ್ ಯು ಮೊಹಮ್ಮದ್ ಹಾಶಿಮ್. ಮುಂದಿನ ಬಹುಮಾನವನ್ನ ಪ್ರತಾಪ್ ಚಂದ್ರ ರೈ ಕುದುಮಾರುಗುತ್ತು ಇವರು ನೀಡಿ ಸಹಕರಿಸಬೇಕು. ಕಿಶಾನ್ ಎ UKG, ಸ್ಟಡಿ ಫಸ್ಟ್ ಪ್ರೈಸ್, ಹ್ಯಾಂಡ್ ರೈಟಿಂಗ್ ಕನ್ನಡ ಸೆಕೆಂಡ್ ಪ್ರೈಸ್, ಹ್ಯಾಂಡ್ ರೈಟಿಂಗ್ ಇಂಗ್ಲಿಷ್ ಫಸ್ಟ್ ಪ್ರೈಸ್, ಸ್ಮರಣ ಶಕ್ತಿ ಸೆಕೆಂಡ್ ಪ್ರೈಸ್. ಥ್ಯಾಂಕ್ ಯು ಕಿಶಾನ್. ಹರೀಶ್ H, ಕಿಶಾನ್ ಛದ್ಮೇಶ ಸೆಕೆಂಡ್ ಪ್ರೈಸ್, ಹರೀಶ್ ಛದ್ಮೇಶ ಫಸ್ಟ್ ಪ್ರೈಸ್, ಸ್ಮರಣ ಶಕ್ತಿ ಫಸ್ಟ್ ಪ್ರೈಸ್, ರೈಮ್ಸ್ ಫಸ್ಟ್ ಪ್ರೈಸ್, ಡ್ರಾಯಿಂಗ್ ಫಸ್ಟ್ ಪ್ರೈಸ್. ಹರೀಶ್.
ಮುಂದಿನ ಬಹುಮಾನವನ್ನ ಶ್ರೀಮತಿ ತೇಜಸ್ವಿನಿ ಕಟ್ಟಪುನಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ವಿತರಿಸಲಿಕ್ಕಿದ್ದಾರೆ. ಸಾನ್ನಿಧ್ಯ UKG ಸ್ಟಡಿ ಸೆಕೆಂಡ್ ಪ್ರೈಸ್, ಗ್ಲಾಸ್ ವಿತ್ ಬಾಲ್ ಫಸ್ಟ್ ಪ್ರೈಸ್, ಸ್ಮರಣ ಶಕ್ತಿ ಫಸ್ಟ್ ಪ್ರೈಸ್, ಚಪ್ಪಾಳೆಯ ಮೂಲಕ ಮಕ್ಕಳನ್ನ ಪ್ರೋತ್ಸಾಹಿಸಿ. ಸೆಕೆಂಡ್ ಪ್ರೈಸ್. ಥ್ಯಾಂಕ್ ಯು ಸಾನ್ನಿಧ್ಯ. ಪುಟಾಣಿ ಮಕ್ಕಳನ್ನ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಿ ವಿದ್ಯಾಭಿಮಾನಿಗಳೇ. ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್, ಫಜ್ನಾ ಫಾತಿಮಾ ಸ್ಟಡಿ ಸೆಕೆಂಡ್ ಪ್ರೈಸ್, ಹ್ಯಾಂಡ್ ರೈಟಿಂಗ್ ಇಂಗ್ಲಿಷ್ ಫಸ್ಟ್ ಪ್ರೈಸ್, ಸಂಗೀತ ಕುರ್ಚಿ ಮ್ಯೂಸಿಕ್ ಚೇರ್ ಸೆಕೆಂಡ್ ಪ್ರೈಸ್, ಡಾರ್ಜ್ ಬಾಲ್ ಸೆಕೆಂಡ್ ಪ್ರೈಸ್, ಇಕೋ ಕ್ಲಬ್ ಸ್ಪರ್ಧೆ ಸೆಕೆಂಡ್ ಪ್ರೈಸ್. ಥ್ಯಾಂಕ್ ಯು ಫಜ್ನಾ. ಮುಂದಿನ ಬಹುಮಾನವನ್ನ ಜಯಪ್ರಕಾಶ್ ಕೆ, ರೇಂಜ್ ಫಾರೆಸ್ಟ್ ಆಫೀಸರ್ ಜಸ್ವಿತ್ ಮಂಗಳೂರು, ಕನ್ನಡ ಹ್ಯಾಂಡ್ ರೈಟಿಂಗ್ ಫಸ್ಟ್ ಪ್ರೈಸ್, ಇಂಗ್ಲಿಷ್ ಹ್ಯಾಂಡ್ ರೈಟಿಂಗ್ ಫಸ್ಟ್ ಪ್ರೈಸ್, ಡಾರ್ಜ್ ಬಾಲ್ ಫಸ್ಟ್ ಪ್ರೈಸ್. ಥ್ಯಾಂಕ್ ಯು ಜಸ್ವಿತ್. ಜ್ಞಾನೇಶ್ DA ಡಾರ್ಜ್ ಬಾಲ್, ಜ್ಞಾನೇಶ್ ಡಾರ್ಜ್ ಬಾಲ್ ಸೆಕೆಂಡ್ ಪ್ರೈಸ್, ಇಕೋ ಕ್ಲಬ್ ಸ್ಪರ್ಧೆ ಸೆಕೆಂಡ್ ಪ್ರೈಸ್, ಇಕೋ ಕ್ಲಬ್ ಸ್ಪರ್ಧೆ ಸೆಕೆಂಡ್ ಪ್ರೈಸ್. ಥ್ಯಾಂಕ್ ಯು ಜ್ಞಾನೇಶ್. ಕುಶಾಂಗೌಡ ಚಿತ್ರಕಲೆ ಫಸ್ಟ್ ಪ್ರೈಸ್, ಡಾರ್ಜ್ ಬಾಲ್ ಸೆಕೆಂಡ್ ಪ್ರೈಸ್, ಮ್ಯೂಸಿಕ್ ಚೇರ್ ಫಸ್ಟ್ ಪ್ರೈಸ್. ಥ್ಯಾಂಕ್ ಯು ಕುಶಾಂಗ್. ಮುಂದಿನ ಬಹುಮಾನವನ್ನ ನಬೀಲ್ ಶ್ರೀಮತಿ ಅಬ್ದುಲ್ ಉಷಾ ರೆಹಮಾನ್. ಅಂಚನ್, ಅಧ್ಯಕ್ಷರು ಕಾಮಧೇನು ನಬೀಲ್ ಮಹಿಳಾ ಅಬ್ದುಲ್ ಸೇವಾ ರೆಹಮಾನ್. ಸಹಕಾರ ಸಂಘ ನೆಲ್ಯಾಡಿ, ಶ್ರೀಮತಿ ಉಷಾ ಅಂಚನ್ ಇವರು ವಿತರಿಸಬೇಕು. ಸ್ಟಡಿ ಕಮನ್ ನಬೀಲ್. ಸ್ಟಡಿ ಫಸ್ಟ್ ಪ್ರೈಸ್, ಡಾರ್ಜ್ ಬಾಲ್ ಫಸ್ಟ್ ಪ್ರೈಸ್, ಇಕೋ ಕ್ಲಬ್ ಫಸ್ಟ್ ಪ್ರೈಸ್. ಥ್ಯಾಂಕ್ ಯು ನಬೀಲ್. ಪೂಜಿತ್ ಹ್ಯಾಂಡ್ ರೈಟಿಂಗ್ ಕನ್ನಡ ಫಸ್ಟ್ ಪ್ರೈಸ್, ಡಾರ್ಜ್ ಬಾಲ್ ಸೆಕೆಂಡ್ ಪ್ರೈಸ್. ಥ್ಯಾಂಕ್ ಯು ಪೂಜಿತ್. ವಿಜಯ್ ಮೋಕ್ಷಿತಾ ಡಾರ್ಜ್ ಬಾಲ್ ಸೆಕೆಂಡ್ ಪ್ರೈಸ್. ಮೋಕ್ಷಿತಾ ಡಾರ್ಜ್ ಬಾಲ್ ಸೆಕೆಂಡ್ ಪ್ರೈಸ್. ಥ್ಯಾಂಕ್ ಯು ಮೋಕ್ಷಿತಾ. ಥ್ಯಾಂಕ್ ಯು. ಮುಂದಿನ ಬಹುಮಾನವನ್ನ ವಾಚಿಸುವವರು ಯಶಸ್ವಿನಿ ಸಹ ಶಿಕ್ಷಕಿ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಗೋಳಿತೊಟ್ಟು ಇವರು. ಎಲ್ಲರಿಗೂ ಶುಭ ಸಂಜೆಯ ನಮನಗಳು. ಇದೀಗ 2ನೇ ತರಗತಿಯ ವಿದ್ಯಾರ್ಥಿಗಳ ಬಹುಮಾನ ಅಪ್ಶಿನ ಫಾತಿಮಾ ಡಾರ್ಜ್ ಬಾಲ್ ಪ್ರಥಮ, ಬಾಂಬ್ ಇನ್ ದ ಸಿಟಿ ದ್ವಿತೀಯ. ಅನಿಲ ನೋನಯಗೌಡರು ಪ್ರಗತಿಪರ ಕೃಷಿಕರು ಈಗ ಬಹುಮಾನ ವಿತರಿಸಲಿಕ್ಕಿದ್ದಾರೆ. ಫಾತಿಮತ್ ಕೊಬ್ರಾ ಡಾರ್ಜ್ ಬಾಲ್ ದ್ವಿತೀಯ. ಲಿಯಾ ಪರಾನ ಡಾರ್ಜ್ ಬಾಲ್ ದ್ವಿತೀಯ, ಇಕೋ ಕ್ಲಬ್ ಸ್ಪರ್ಧೆ ತೃತೀಯ. ಮಹಮ್ಮದ್ ರಾಜಿಕ್ ಡಾರ್ಜ್ ಬಾಲ್ ಪ್ರಥಮ. ಮಹಮ್ಮದ್ ರಾಜಿಕ್ ಡಾರ್ಜ್ ಬಾಲ್ ಪ್ರಥಮ. ಮಿನ್ನಾ ಫಾತಿಮಾ ಡಾರ್ಜ್ ಬಾಲ್ ದ್ವಿತೀಯ.
ಮೋಕ್ಷ ಬಾಂಬ್ ಇನ್ ದ ಸಿಟಿ ಪ್ರಥಮ, ಡಾರ್ಜ್ ಬಾಲ್ ಪ್ರಥಮ, ಇಕೋ ಕ್ಲಬ್ ಸ್ಪರ್ಧೆ ದ್ವಿತೀಯ. ನಬಾ ಫಾತಿಮಾ ಡಾರ್ಜ್ ಬಾಲ್ ಪ್ರಥಮ, ಸ್ಮರಣ ಶಕ್ತಿ ದ್ವಿತೀಯ. ಮುಂದಿನ ಬಹುಮಾನವನ್ನ ವಿಶ್ವನಾಥಗೌಡ ಪೆರಣ, ಮೊಕ್ತೇಸರರು, ಶ್ರೀ ಶಿರಾಡಿ ದೈವಸ್ಥಾನ ಪೆರಣಬೈಲು ಗೋಳಿತೊಟ್ಟಿ ಇವರು ನೀಡಿ ಸಹಕರಿಸಬೇಕು. ಪವಿತ್ರ ಡಾರ್ಜ್ ಬಾಲ್ ಪ್ರಥಮ. ವಿಶ್ವನಾಥಗೌಡರು ಪೆರಣ. ಪ್ರಣೇಶ್ ಕಲಿಕೆ ದ್ವಿತೀಯ, ಡಾರ್ಜ್ ಬಾಲ್ ಪ್ರಥಮ, ರಸಪ್ರಶ್ನೆ ಪ್ರಥಮ. ತ್ರಿಷಿಕಾ ಕಲಿಕೆ ಪ್ರಥಮ, ಅಂದದ ಬರವಣಿಗೆ ಕನ್ನಡ ಪ್ರಥಮ, ಅಂದದ ಬರವಣಿಗೆ ಇಂಗ್ಲಿಷ್ ಪ್ರಥಮ, ಅಭಿನಯ ಗೀತೆ ದ್ವಿತೀಯ, ಡಾರ್ಜ್ ಬಾಲ್ ದ್ವಿತೀಯ, ಇಕೋ ಕ್ಲಬ್ ಸ್ಪರ್ಧೆ ಪ್ರಥಮ. ವರ್ಷಿಣಿ ಡಾರ್ಜ್ ಬಾಲ್ ಪ್ರಥಮ, ಅಂದದ ಬರವಣಿಗೆ ಕನ್ನಡ ದ್ವಿತೀಯ, ಅಂದದ ಬರವಣಿಗೆ ಇಂಗ್ಲಿಷ್ ದ್ವಿತೀಯ, ಚಿತ್ರಕಲೆ ದ್ವಿತೀಯ, ಇಕೋ ಕ್ಲಬ್ ಸ್ಪರ್ಧೆ ದ್ವಿತೀಯ. ಇದೀಗ 3ನೇ ತರಗತಿ ವಿದ್ಯಾರ್ಥಿಗಳ ಬಹುಮಾನ. ಆಯಿಷತ್ ಶಿಫಾ ಡಾರ್ಜ್ ಬಾಲ್ ದ್ವಿತೀಯ. ಮುಂದಿನ ಬಹುಮಾನವನ್ನ ನೋಣೇಗೌಡ ಡೆಬ್ಬೇಲಿ, ಸದಸ್ಯರು, ಸಲಹಾ ಸಮಿತಿ, ಒಕ್ಕಲಿಗ ಗೌಡ ಸಮುದಾಯ ಪತ್ತಿನ ಸಹಕಾರಿ ಸಂಘ ನೆಲ್ಯಾಡಿ. ನೋಣೇಗೌಡ ಡೆಬ್ಬೇಲಿ ಇವರು ಬಹುಮಾನ ವಿತರಿಸಲಿಕ್ಕಿದ್ದಾರೆ. ಫಾತಿಮತ್ ನೌಶಿರಾ ಕಲಿಕೆ ದ್ವಿತೀಯ, ಡಾರ್ಜ್ ಬಾಲ್ ಪ್ರಥಮ, ರಸಪ್ರಶ್ನೆ ದ್ವಿತೀಯ, ಇಕೋ ಕ್ಲಬ್ ಸ್ಪರ್ಧೆ ತೃತೀಯ. ಮಿರ್ಜಾ ಫಾತಿಮಾ ಡಾರ್ಜ್ ಬಾಲ್ ಪ್ರಥಮ, ಅಂದದ ಬರವಣಿಗೆ ಕನ್ನಡ ದ್ವಿತೀಯ, ಅಂದದ ಬರವಣಿಗೆ ಇಂಗ್ಲಿಷ್ ದ್ವಿತೀಯ, ಇಕೋ ಕ್ಲಬ್ ಸ್ಪರ್ಧೆ ಪ್ರಥಮ. ಮೊಹಮ್ಮದ್ ಅಜ್ಮಲ್ ಲೋಟ ಜೋಡಿಸುವುದು ಪ್ರಥಮ, ಡಾರ್ಜ್ ಬಾಲ್ ದ್ವಿತೀಯ. ನಯನ ಸ್ಮರಣ ಶಕ್ತಿ ದ್ವಿತೀಯ, ಡಾರ್ಜ್ ಬಾಲ್ ದ್ವಿತೀಯ, ರಸಪ್ರಶ್ನೆ ಪ್ರಥಮ, ಇಕೋ ಕ್ಲಬ್ ಸ್ಪರ್ಧೆ ದ್ವಿತೀಯ. ಸಿಂಚನ ಕಲಿಕೆ ಪ್ರಥಮ, ಅಂದದ ಬರವಣಿಗೆ ಕನ್ನಡ ಪ್ರಥಮ, ಅಂದದ ಬರವಣಿಗೆ ಇಂಗ್ಲಿಷ್ ಪ್ರಥಮ, ಅಭಿನಯ ಗೀತೆ ಪ್ರಥಮ, ಚಿತ್ರಕಲೆ ಪ್ರಥಮ, ಸ್ಮರಣ ಶಕ್ತಿ ಪ್ರಥಮ, ಲೋಟ ಜೋಡಿಸುವುದು ದ್ವಿತೀಯ, ಡಾರ್ಜ್ ಬಾಲ್ ದ್ವಿತೀಯ, ರಸಪ್ರಶ್ನೆ ಪ್ರಥಮ, ಇಕೋ ಕ್ಲಬ್ ಸ್ಪರ್ಧೆ ಪ್ರಥಮ. ಮುಂದಿನ ಬಹುಮಾನವನ್ನ ಉದಯ VN ಭಟ್, ಗೌರವಾಧ್ಯಕ್ಷರು, ಶಾಲಾ ಶತಮಾನೋತ್ಸವ ಸಮಿತಿ ಇವರು ನೀಡಿ ಸಹಕರಿಸಬೇಕು. ವೈಭವ್ ಡಾರ್ಜ್ ಬಾಲ್ ಪ್ರಥಮ. ಇದೀಗ 4ನೇ ತರಗತಿ ವಿದ್ಯಾರ್ಥಿಗಳ ಬಹುಮಾನ. ಆಕರ್ಷ್ಗೆ ಡಾರ್ಜ್ ಬಾಲ್ ಪ್ರಥಮ, ಅಂದದ ಬರವಣಿಗೆ ಕನ್ನಡ ದ್ವಿತೀಯ, ಅಂದದ ಬರವಣಿಗೆ ಇಂಗ್ಲಿಷ್ ದ್ವಿತೀಯ, ರಸಪ್ರಶ್ನೆ ಪ್ರಥಮ, ಇಕೋ ಕ್ಲಬ್ ಸ್ಪರ್ಧೆ ತೃತೀಯ. ಅನುಶ್ರೀ ಚಿತ್ರಕಲೆ ಪ್ರಥಮ, ಡಾರ್ಜ್ ಬಾಲ್ ಪ್ರಥಮ. ಆಯುಷ್ಗೆ ಕಲಿಕೆ ದ್ವಿತೀಯ, ಡಾರ್ಜ್ ಬಾಲ್ ಪ್ರಥಮ. ಫಾತಿಮತ್ ಶಹುಮಾ ಡಾರ್ಜ್ ಬಾಲ್ ಪ್ರಥಮ, ರಸಪ್ರಶ್ನೆ ದ್ವಿತೀಯ. ಮಹಮ್ಮದ್ ನಬೀಲ್ ಡಾರ್ಜ್ ಬಾಲ್ ಪ್ರಥಮ, ದಾರದಲ್ಲಿ ಮುಂದಿನ ಬಹುಮಾನವನ್ನ ಊದುವುದು ಪ್ರಥಮ. ರಾಮಕೃಷ್ಣ ಭಟ್ ಆಂಜರ, ಮಾಜಿ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರು, ಮಕ್ಕಳಿಗೆ ಬಹುಮಾನ ವಿತರಿಸಲಿಕ್ಕಿದ್ದಾರೆ. ಮಹಮ್ಮದ್
ನಬೀಲ್ ಡಾರ್ಜ್ ಬಾಲ್ ಪ್ರಥಮ, ದಾರದಲ್ಲಿ ಪೇಪರ್ ಕಪ್ ಊದುವುದು ಪ್ರಥಮ. ಮೊಹಮ್ಮದ್ ಅಮನ್ ಡಾರ್ಜ್ ಬಾಲ್ ದ್ವಿತೀಯ. ಮೊಹಮ್ಮದ್ ಅಸ್ಫಾಕ್ ಡಾರ್ಜ್ ಬಾಲ್ ದ್ವಿತೀಯ, ರಸಪ್ರಶ್ನೆ ದ್ವಿತೀಯ. ಮೊಹಮ್ಮದ್ ಅಯನ್ ಡಾರ್ಜ್ ಬಾಲ್ ಪ್ರಥಮ, ದಾರದಲ್ಲಿ ಪೇಪರ್ ಕಪ್ ಊದುವುದು ದ್ವಿತೀಯ. ಮೊಹಮ್ಮದ್ ಆಶಿಕ್ ಡಾರ್ಜ್ ಬಾಲ್ ಪ್ರಥಮ, ಇಕೋ ಕ್ಲಬ್ ಸ್ಪರ್ಧೆ ತೃತೀಯ. ಮೊಹಮ್ಮದ್ ಶಮೀಮ್ ಡಾರ್ಜ್ ಬಾಲ್ ದ್ವಿತೀಯ, ಇಕೋ ಕ್ಲಬ್ ಸ್ಪರ್ಧೆ ದ್ವಿತೀಯ. ಪ್ರಶಾಂತ್ ಡಾರ್ಜ್ ಬಾಲ್ ದ್ವಿತೀಯ. ಸೂರಜ್ ಕಲಿಕೆ ಪ್ರಥಮ, ಅಂದದ ಬರವಣಿಗೆ ಕನ್ನಡ ಪ್ರಥಮ, ಅಂದದ ಬರವಣಿಗೆ ಇಂಗ್ಲಿಷ್ ಪ್ರಥಮ, ದೇಶಭಕ್ತಿ ಗೀತೆ ದ್ವಿತೀಯ, ಡಾರ್ಜ್ ಬಾಲ್ ದ್ವಿತೀಯ, ರಸಪ್ರಶ್ನೆ ದ್ವಿತೀಯ, ಇಕೋ ಕ್ಲಬ್ ಸ್ಪರ್ಧೆ ಪ್ರಥಮ. ಮುಂದಿನ ಬಹುಮಾನವನ್ನ ಗೋಪಾಲಗೌಡ ಕುತ್ಕೋಳಿ ಅಧ್ಯಕ್ಷರು SGMC ಇವರು ದಯವಿಟ್ಟು ನೀಡಿ ಸಹಕರಿಸಬೇಕು. ಇದೀಗ 5ನೇ ತರಗತಿ ವಿದ್ಯಾರ್ಥಿಗಳ ಬಹುಮಾನ. ಅಲೀನಾ ಜೋಸೆಫ್ ಎ ಬ್ಯಾಲೆನ್ಸಿಂಗ್ ವಾಟರ್ ಗ್ಲಾಸ್ ಪ್ರಥಮ, ಅಂದದ ಬರವಣಿಗೆ ಇಂಗ್ಲಿಷ್ ಪ್ರಥಮ, ಹಗ್ಗ ಜಗಾಟ ಪ್ರಥಮ, ಇಕೋ ಕ್ಲಬ್ ಸ್ಪರ್ಧೆ ದ್ವಿತೀಯ. ಅಂಕಿತಾ ಹಗ್ಗ ಜಗಾಟ ಪ್ರಥಮ. ರಫೀಜಾ ಆಯಿಷತ್ ರಫೀಜಾ ಹಗ್ಗ ಜಗಾಟ ಪ್ರಥಮ. ಆಯಿಷತ್ ಶಹುಮಾ ಹಗ್ಗ ಜಗಾಟ ಪ್ರಥಮ. ಫಾತಿಮತ್ ಹನ್ಸಿರಾ ಕಲಿಕೆ ದ್ವಿತೀಯ, ಹಗ್ಗ ಜಗಾಟ ಪ್ರಥಮ. ಫಾತಿಮತ್ ರಜಾನಾ ಹಗ್ಗ ಜಗಾಟ ಪ್ರಥಮ. ಮುಂದಿನ ಬಹುಮಾನವನ್ನ ಶಾಲಾ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷ ಸನ್ಮಾನ್ಯ ವೆಂಕಪ್ಪಗೌಡರು ನೀಡಿ ಸಹಕರಿಸಬೇಕು. ಫಾತಿಮತ್ ರಜೀನಾ ದೇಶಭಕ್ತಿ ಗೀತೆ ಪ್ರಥಮ, ಹಗ್ಗ ಜಗಾಟ ದ್ವಿತೀಯ. ಹಲೀಮಾನುಪ ಅಂದದ ಬರವಣಿಗೆ ಕನ್ನಡ ಪ್ರಥಮ, ಚಿತ್ರಕಲೆ ದ್ವಿತೀಯ, ಹಗ್ಗ ಜಗಾಟ ದ್ವಿತೀಯ. ಲತೀಶ್ ಕುಮಾರ್ ಹಗ್ಗ ಜಗಾಟ ದ್ವಿತೀಯ, ಬ್ಯಾಲೆನ್ಸಿಂಗ್ ವಾಟರ್ ಗ್ಲಾಸ್ ದ್ವಿತೀಯ. ಮೊಹಮ್ಮದ್ ಅಸ್ಫಾನ್ ಹಗ್ಗ ಜಗಾಟ ದ್ವಿತೀಯ. ಮೊಹಮ್ಮದ್ ಅಫ್ಸಲ್ ಹಗ್ಗ ಜಗಾಟ ದ್ವಿತೀಯ. ಮುಂದಿನ ಬಹುಮಾನವನ್ನ ಕೊರಗಪ್ಪಗೌಡ ಕಲ್ಲಡ್ಕ ಅಧ್ಯಕ್ಷರು ಹಾಲು ಉತ್ಪಾದಕರ ಸಂಘ ಗೋಳಿತೊಟ್ಟು ಇವರು ಬಹುಮಾನ ವಿತರಿಸಬೇಕು. ಪ್ರಣಮ್ಯ ಕಲಿಕೆ ಪ್ರಥಮ, ಅಂದದ ಬರವಣಿಗೆ ಕನ್ನಡ ದ್ವಿತೀಯ, ಅಂದದ ಬರವಣಿಗೆ ಇಂಗ್ಲಿಷ್ ದ್ವಿತೀಯ, ಹಗ್ಗ ಜಗಾಟ ದ್ವಿತೀಯ, ಇಕೋ ಕ್ಲಬ್ ಸ್ಪರ್ಧೆ ಪ್ರಥಮ. ತನೀಕ್ಷಾ ಹಗ್ಗ ಜಗಾಟ ದ್ವಿತೀಯ, ಇಕೋ ಕ್ಲಬ್ ಸ್ಪರ್ಧೆ ತೃತೀಯ. ವೈಷ್ಣವಿ ಹಗ್ಗ ಜಗಾಟ ದ್ವಿತೀಯ. ಧನ್ಯವಾದಗಳು. ಮುಂದಿನ ಬಹುಮಾನ ಪಟ್ಟಿಯನ್ನ ವಾಚಿಸುವವರು ಈ ಶಾಲೆಯ ಸಹ ಶಿಕ್ಷಕಿ ರಶ್ಮಿತಾ ಇವರು. ಎಲ್ಲರಿಗೂ ಶುಭ ಸಂಜೆಯ ನಮನಗಳು. ಇದೀಗ 6ನೇ ತರಗತಿ ವಿದ್ಯಾರ್ಥಿಗಳ ಬಹುಮಾನ. ಆದೀಶ್ ಹಗ್ಗ ಜಗ್ಗಾಟ ಸೆಕೆಂಡ್. ಮುಂದಿನ ಬಹುಮಾನವನ್ನ ಶ್ರೀಮತಿ ಜೀವಿತಾ ಚಂದ್ರಶೇಖರ್
ಮಾಜಿ ಸದಸ್ಯರು ಗ್ರಾಮ ಪಂಚಾಯತ್ ಗೋಳಿತೊಟ್ಟು ಇವರು ವಿತರಿಸಬೇಕು. ಆಯಿಷತ್ ರಯಾನ, ಕಲಿಕೆ ಫಸ್ಟ್, ಅಂದದ ಬರವಣಿಗೆ ಕನ್ನಡ ಫಸ್ಟ್, ಅಂದದ ಬರವಣಿಗೆ ಇಂಗ್ಲಿಷ್ ಫಸ್ಟ್, ಅಂದದ ಬರವಣಿಗೆ ಹಿಂದಿ ಫಸ್ಟ್, ಸ್ಮರಣ ಶಕ್ತಿ ಫಸ್ಟ್, ಹಗ್ಗ ಜಗ್ಗಾಟ ಸೆಕೆಂಡ್, ಇಕೋ ಕ್ಲಬ್ ಸ್ಪರ್ಧೆಯಲ್ಲಿ ಥರ್ಡ್. ಹಿಜಾ ಫಾತಿಮಾ, ಕಲಿಕೆ ಸೆಕೆಂಡ್, ವಾಲಿಬಾಲ್ ಫಸ್ಟ್, ಪಿರಮಿಡ್ ಲೋಟ ಜೋಡಿಸುವುದು ಫಸ್ಟ್, ಸ್ಮರಣ ಶಕ್ತಿ ಫಸ್ಟ್ ಸೆಕೆಂಡ್, ಅಂದದ ಬರವಣಿಗೆ ಹಿಂದಿ ಸೆಕೆಂಡ್, ಹಗ್ಗ ಜಗ್ಗಾಟ ಫಸ್ಟ್, ಇಕೋ ಕ್ಲಬ್ ಸ್ಪರ್ಧೆಯಲ್ಲಿ ಸೆಕೆಂಡ್, ಅಂದದ ಬರವಣಿಗೆ ಇಂಗ್ಲಿಷ್ ಸೆಕೆಂಡ್. ಋತ್ವಿಕ್ ಗೌಡ, ಹಗ್ಗ ಜಗ್ಗಾಟ ಫಸ್ಟ್, ಅಂದದ ಬರವಣಿಗೆ ಕನ್ನಡ ಸೆಕೆಂಡ್, ವಾಲಿಬಾಲ್ ಸೆಕೆಂಡ್, ಇಕೋ ಕ್ಲಬ್ ಸ್ಪರ್ಧೆಯಲ್ಲಿ ಫಸ್ಟ್. ಮೋಕ್ಷಿತ್ ಕುಮಾರ್, ಹಗ್ಗ ಜಗ್ಗಾಟ ಫಸ್ಟ್. ಮಹಮ್ಮದ್ ಅಜ್ಮಾಲ್, ಹಗ್ಗ ಜಗ್ಗಾಟ ಫಸ್ಟ್, ವಾಲಿಬಾಲ್ ಸೆಕೆಂಡ್. ಮೊಹಮ್ಮದ್ ಬಿಲಾಲ್, ಹಗ್ಗ ಜಗ್ಗಾಟ ಸೆಕೆಂಡ್, ಪಿರಮಿಡ್ ಲೋಟ ಜೋಡಿಸುವುದು ಸೆಕೆಂಡ್. ಸುದರ್ಶನ್, ವಾಲಿಬಾಲ್ ಫಸ್ಟ್, ಹಗ್ಗ ಜಗ್ಗಾಟ ಸೆಕೆಂಡ್. ಮುಂದಿನ ಬಹುಮಾನವನ್ನ ಶ್ರೀಮತಿ ಸವಿತಾ, ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಗೋಳಿತೊಟ್ಟು ಇವರು ನೀಡಿ ಸಹಕರಿಸಬೇಕು. ಇನ್ನು 7ನೇ ತರಗತಿ ಆಯಿಷತ್ ರಜೀಲಾ, ಅಂದದ ಬರವಣಿಗೆ ಕನ್ನಡ ಫಸ್ಟ್, ಅಂದದ ಬರವಣಿಗೆ ಹಿಂದಿ ಫಸ್ಟ್, ಅಂದದ ಬರವಣಿಗೆ ಇಂಗ್ಲಿಷ್ ಸೆಕೆಂಡ್, ವಾಲಿಬಾಲ್ ಸೆಕೆಂಡ್, ಹಗ್ಗ ಜಗ್ಗಾಟ ಸೆಕೆಂಡ್. ದೀಪ್ತಿ ಸಿಪಿ, ಕಲಿಕೆ ಫಸ್ಟ್, ಪೇಪರ್ ಕಪ್ಪಲಲ್ಲಿ ಬಲೂನ್ ಬ್ಯಾಲೆನ್ಸ್ ಫಸ್ಟ್, ಅಂದದ ಬರವಣಿಗೆ ಇಂಗ್ಲಿಷ್ ಫಸ್ಟ್, ಜನಪದ ಗೀತೆ ಸೆಕೆಂಡ್, ಭಾಷಣ ಸೆಕೆಂಡ್, ಹಗ್ಗ ಜಗ್ಗಾಟ ಸೆಕೆಂಡ್, ವಾಲಿಬಾಲ್ ಸೆಕೆಂಡ್, ಇಕೋ ಕ್ಲಬ್ ಸ್ಪರ್ಧೆ ಪ್ರಬಂಧ ಫಸ್ಟ್. ಫಾತಿಮತ್ ಆರಿಫಾ, ಭಾಷಣ ಫಸ್ಟ್, ಹಗ್ಗ ಜಗ್ಗಾಟ ಫಸ್ಟ್, ವಾಲಿಬಾಲ್ ಫಸ್ಟ್, ಇಕೋ ಕ್ಲಬ್ ಸ್ಪರ್ಧೆ ಪ್ರಬಂಧ ಸೆಕೆಂಡ್. ಫಾತಿಮತ್ ಸಂಬ್ರಿನಾ, ಹಗ್ಗ ಜಗ್ಗಾಟ ಸೆಕೆಂಡ್, ವಾಲಿಬಾಲ್ ಸೆಕೆಂಡ್. ನಮ್ಮ ಈ ಕಾರ್ಯಕ್ರಮಕ್ಕೆ ಗಣೇಶ್ ಕಲಾಯಿ, ಉದ್ಯಮಿಗಳು ಮತ್ತು ಪ್ರಗತಿಪರ ಕೃಷಿಕರು ಆಗಮಿಸಿದ್ದಾರೆ. ದಯವಿಟ್ಟು ವೇದಿಕೆಯಲ್ಲಿ ಆಸೀನರಾಗಬೇಕು. ಇವರಿಗೆ ಶಾಲಾ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು ಶಾಲೆ ಹೊದಿಸಿ ಗೌರವಿಸಬೇಕು. ಶಾಲಾ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು. ಫಾತಿಮತ್ ಶಾದಿಯಾ, ಹಗ್ಗ ಜಗ್ಗಾಟ ಫಸ್ಟ್, ವಾಲಿಬಾಲ್ ಫಸ್ಟ್. ಖತೀಜತ್ ಇರ್ಫಾ, ಕಲಿಕೆ ಸೆಕೆಂಡ್, ವಾಲಿಬಾಲ್ ಫಸ್ಟ್, ಹಗ್ಗ ಜಗ್ಗಾಟ ಫಸ್ಟ್, ಅಂದದ ಬರವಣಿಗೆ ಕನ್ನಡ ಫಸ್ಟ್, ಅಂದದ ಬರವಣಿಗೆ ಹಿಂದಿ ಸೆಕೆಂಡ್. ಮೋನಿಶ್ ಕೆ, ವಾಲಿಬಾಲ್ ಫಸ್ಟ್, ಪೇಪರ್ ಕಪ್ನಲ್ಲಿ ಬಲೂನ್ ಬ್ಯಾಲೆನ್ಸ್ ಸೆಕೆಂಡ್, ಹಗ್ಗ ಜಗ್ಗಾಟ ಸೆಕೆಂಡ್. ಮುಂದಿನ ಬಹುಮಾನವನ್ನು ಕುಮಾರಿ ಗುಲಾಬಿ ಕೆ, ಮಾಜಿ ಸದಸ್ಯರು ಗ್ರಾಮ ಪಂಚಾಯತ್ ಗೋಳಿತೊಟ್ಟು ಇವರು ವಿತರಿಸಬೇಕು. 8ನೇ ತರಗತಿ ವಿದ್ಯಾರ್ಥಿಗಳ ಬಹುಮಾನ ಆರಾಧ್ಯ, ಕಲಿಕೆ ಸೆಕೆಂಡ್, ಅಂದದ ಬರವಣಿಗೆ ಇಂಗ್ಲಿಷ್ ಫಸ್ಟ್, ಅಂದದ ಬರವಣಿಗೆ ಹಿಂದಿ ಫಸ್ಟ್, ಜನಪದ ಗೀತೆ ಫಸ್ಟ್, ಹಗ್ಗ ಜಗ್ಗಾಟ ಸೆಕೆಂಡ್, ವಾಲಿಬಾಲ್ ಸೆಕೆಂಡ್, ಅಂದದ ಬರವಣಿಗೆ ಕನ್ನಡ ಸೆಕೆಂಡ್, ಚಿತ್ರಕಲೆ ಸೆಕೆಂಡ್, ಇಕೋ ಕ್ಲಬ್ ಸ್ಪರ್ಧೆಯಲ್ಲಿ ಪ್ರಬಂಧದಲ್ಲಿ ಸೆಕೆಂಡ್. ಚಿಂತನ, ಹಗ್ಗ ಜಗ್ಗಾಟ ಸೆಕೆಂಡ್, ವಾಲಿಬಾಲ್ ಸೆಕೆಂಡ್.
Muhammad Aznan, Hagga Jagata first, volleyball second. Muhammad Rafi, Hagga Jagata first, volleyball second. Muhammad Rafi. Muhammad Salim, Hagga Jagata second, volleyball first. Muhammad Shaheen, volleyball first, Hagga Jagata second. Muhammad Shifnan, Hagga Jagata first. Muhammad Sharafuddin, balloon odeyudu first, Hagga Jagata first, volleyball second. Karthik, Hagga Jagata first, volleyball second. Fatimat Ashura, volleyball first, Hagga Jagata first, Andada Baravanige Hindi second, balloon odeyudu second. Srirakshha KG, Kalike first, Andada Baravanige Kannada first, Andada Baravanige Hindi first, Janapada Geete first, Chitrakale first, Hagga Jagata first, volleyball first, Andada Baravanige English second, Eco Club ಸ್ಪರ್ಧೆ ಪ್ರಬಂಧ ಫಸ್ಟ್. ಮುಂದಿನ ಬಹುಮಾನವನ್ನ ಆರಿಫ್ ಹೊಸಮನೆ, ಅಧ್ಯಕ್ಷರು ಹಳೆ ವಿದ್ಯಾರ್ಥಿ ಸಂಘ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಣ ವಾಲಿಬಾಲ್ ಫಸ್ಟ್, ಹಗ್ಗ ಜಗ್ಗಾಟ ಸೆಕೆಂಡ್. ಧನ್ಯವಾದಗಳು. ಮುಂದಿನ ಬಹುಮಾನವನ್ನ ವಾಚಿಸುವವರು ಲತೀಫ್ ಸರ್, ಈ ಶಾಲೆಯ ಸಹ ಶಿಕ್ಷಕರು. ಆತ್ಮೀಯರೇ, ನಮ್ಮ ಶಾಲೆಯ ಶತಮಾನೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದಂತಹ ಶ್ರೀಯುತ ಉದಯ್ ಕುಮಾರ್ ಭಟ್ ಸರ್ ಅವರು ನಮ್ಮ ಶಾಲೆಯ 8ನೇ ತರಗತಿಯಿಂದ ಬೀಳ್ಕೊಡ್ತಿರುವಂತಹ ಇಬ್ಬರು ವಿದ್ಯಾರ್ಥಿನಿಯರಿಗೆ ದ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ಸ್ ಅಂತ ಹೇಳಿ ವಿಶೇಷವಾದಂತಹ ಒಂದು ಪ್ರಶಸ್ತಿಯನ್ನು 2,000 ರೂಪಾಯಿಯ ಕ್ಯಾಶ್ ಪ್ರೈಸ್ ಜೊತೆಗೆ ಮಾನ್ಯ ಉದಯ್ ಕುಮಾರ್ ಸರ್ ಅವರು ಬರೆದಿರುವಂಥ ಒಂದು ಪುಸ್ತಕವನ್ನು ಕೂಡ ಒಂದು ಉಡುಗೊರೆಯಾಗಿ ಕೊಡ್ತಾ ಇದ್ದಾರೆ. ಈ ಒಂದು ಬಹುಮಾನವನ್ನು ಕೊಡಲಿಕ್ಕೆ ಮಾನ್ಯ ಉದಯ್ ಕುಮಾರ್ ಸರ್ ಹಾಗೂ ಆ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ನಮ್ಮ ಶಾಲೆಯ ಹೆಮ್ಮೆಯ ಇಬ್ಬರು ವಿದ್ಯಾರ್ಥಿನಿಯರು ಕುಮಾರಿ ಆರಾಧ್ಯ ಕೆ ಹಾಗೂ ಕುಮಾರಿ ಶ್ರೀರಕ್ಷಾ ಕೆಜಿ ಇಬ್ಬರು ವಿದ್ಯಾರ್ಥಿನಿಯರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಆ ಒಂದು ಬಹುಮಾನವನ್ನು ಕೊಟ್ಟು ಸಹಕರಿಸಲಿಕ್ಕೆ ನಮ್ಮ ಶಾಲೆಯ ಶತಮಾನೋತ್ಸವ ಸಮಿತಿಯ ಹೆಮ್ಮೆಯ ಗೌರವ ಅಧ್ಯಕ್ಷರಾದಂಥ ಶ್ರೀಯುತ ಉದಯ್ ಕುಮಾರ್ ಸರ್ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಪ್ರಮುಖವಾಗಿ 8ನೇ ತರಗತಿಯಲ್ಲಿ ಕನ್ನಡದಲ್ಲಿ ಅತ್ಯಂತ ಚೆನ್ನಾಗಿ ಅಂದರೆ ಅತ್ಯಂತ ಉತ್ತಮವಾಗಿ ನಿರ್ವಹಿಸಿದಂತಹ ವಿದ್ಯಾರ್ಥಿನಿಯಾಗಿ ಕುಮಾರಿ ಶ್ರೀರಕ್ಷಾ ಕೆಜಿ ಅವರು ಆಯ್ಕೆಯಾಗಿದ್ದಾರೆ. ವಿಶೇಷವಾದಂತಹ ಅಭಿನಂದನೆಗಳು. ಅದೇ ಇನ್ನೊಂದು ವಿಶೇಷ ಏನು ಅಂತಂದರೆ, ಇವತ್ತು ಬೆಳಿಗ್ಗೆ ಬಿಡುಗಡೆಗೊಂಡಂತಹ ನಮ್ಮ ಮಾತನಾಡುವ ಪುಸ್ತಕದಲ್ಲಿ ಹಲವು ಕಥೆಗಳನ್ನು ಬರೆದಿರುವಂಥ ನಮ್ಮ ಶಾಲೆಯ ಸರ್ಕಾರಿ ಶಾಲೆಯ ಹೆಮ್ಮೆ ವಿದ್ಯಾರ್ಥಿನಿ ಹಾಗೂ ನಮ್ಮ ಶಾಲೆಯ SGMC ಅಧ್ಯಕ್ಷರಾದಂಥ ಶ್ರೀಯುತ ಗೋಪಾಲಗೌಡ್ ಸರ್ ಅವರ ಹೆಮ್ಮೆಯ ಸುಪುತ್ರಿ ಕೂಡ ಹೌದು ಶ್ರೀರಕ್ಷಾ ಕೆಜಿ. ಹಾಗೆ 8ನೇ ತರಗತಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಪ್ರತಿಭಾ ಕಾರಂಜಿಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಪ್ರಥಮ ಸ್ಥಾನವನ್ನು ಗಳಿಸಿರುವಂಥ ಕುಮಾರಿ ಆರಾಧ್ಯ ಇಬ್ಬರು ವಿದ್ಯಾರ್ಥಿನಿಯರಿಗೆ ಅಭಿನಂದನೆಗಳು. ಹಾಗೆ ನಮ್ಮ ಶಾಲೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕಳೆದ ಇಡೀ ಶೈಕ್ಷಣಿಕ ವರ್ಷದಲ್ಲಿ ನಡೆದಂಥ ಕಾರ್ಯಕ್ರಮ 4 ತಂಡಗಳಾಗಿ ನಾವು ನಿರ್ವಹಿಸಿದ್ದೇವೆ. ಆ ತಂಡದಲ್ಲಿ ಅತ್ಯಂತ ಚೆನ್ನಾಗಿ ನಿರ್ವಹಿಸಿದಂತಹ 2 ತಂಡಗಳನ್ನು ನಾವು ಇಲ್ಲಿ ಗುರುತಿಸ್ತಾ ಇದ್ದೇವೆ. ಪ್ರಥಮ ಸ್ಥಾನವನ್ನು ಅಲಂಕರಿಸಿರುವಂಥ ತಂಡ ಕೀರ್ತಿ ತಂಡ. ಈ ತಂಡದ ನಾಯಕಿ ಮತ್ತು ಆ ತಂಡದ ಸದಸ್ಯರು ಆದಷ್ಟು ಬೇಗ ವೇದಿಕೆಗೆ ಬಂದು ಪ್ರಥಮ ಸ್ಥಾನವನ್ನು ಗಳಿಸಿರುವಂತಹ ಕೀರ್ತಿ ತಂಡದ ನಾಯಕಿ ಚಿಂತನ ಮತ್ತು ತಂಡದ ಸದಸ್ಯರು ಆ ಒಂದು ಟ್ರೋಫಿಯನ್ನು ಪಡ್ಕೊಳ್ಬೇಕು ಅಂತ ವಿನಂತಿಸ್ತಾ ಇದೆ. ನಮ್ಮ ಶಾಲಾ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು, SGMC ಅಧ್ಯಕ್ಷರು ಹಾಗೂ
ವೇದಿಕೆಯಲ್ಲಿರುವಂತಹ ಗಣ್ಯರು ಈ ಒಂದು ಪ್ರಶಸ್ತಿಯನ್ನ ಟ್ರೋಫಿಯನ್ನ ಕೊಟ್ಟು ಸಹಕರಿಸಬೇಕು ಅಂತ ವಿನಂತಿಸಿಕೊಳ್ತೇವೆ. ಆದಷ್ಟು ಬೇಗ ಬನ್ನಿ ವಿದ್ಯಾರ್ಥಿಗಳು. ರೆಡ್ ಟೀಮ್ ಕೀರ್ತಿ ತಂಡದವರು ಆದಷ್ಟು ಬೇಗ ಬನ್ನಿ. ಬೇವಣಿ come first. All the students of red team come first. Congratulations all of the students. And the second place goes to the team ಸ್ಫೂರ್ತಿ ತಂಡದ ನಾಯಕಿ ಆರಾಧ್ಯ ಕೆ ಮತ್ತು ತಂಡದ ಸದಸ್ಯರು ದ್ವಿತೀಯ ಸ್ಥಾನವನ್ನು ಗಳಿಸಿದ್ದೀರಿ. ತಮಗೆ ಅಭಿನಂದನೆಗಳು. ತಂಡದ ನಾಯಕಿ ಆರಾಧ್ಯ ಕೆ ಮತ್ತು ತಂಡದ ಸದಸ್ಯರು ಆದಷ್ಟು ಬೇಗ ವೇದಿಕೆ ಬಂದು ತಮ್ಮ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಆರಾಧ್ಯ ಕೆ ಮತ್ತು ತಂಡದವರು ಬೇಗ ಬನ್ನಿ. Congratulations all of the students. ಇಡೀ ಶೈಕ್ಷಣಿಕ ವರ್ಷದಲ್ಲಿ ಅತ್ಯುತ್ತಮವಾಗಿ ನಿರ್ವಹಿಸಿದಂಥ 2 ತಂಡಗಳು ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದಂಥ 4 ತಂಡದ ನಾಯಕಿ ಹಾಗೂ ಸದಸ್ಯರಿಗೆ ವಿಶೇಷವಾದಂತಹ ಅಭಿನಂದನೆ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ. ಇದರೊಂದಿಗೆ ನಮ್ಮ ವಿದ್ಯಾರ್ಥಿಗಳ ಬಹುಮಾನ ವಿತರಣಾ ಕಾರ್ಯಕ್ರಮ ಮುಗಿದಿದೆ. ನಮ್ಮ ವಿದ್ಯಾರ್ಥಿಗಳ ಗಮನಕ್ಕೆ ನಿಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ 6:15 ಸರಿಯಾಗಿ ನಮ್ಮ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಅದಕ್ಕಿಂತ ಮುಂಚಿತವಾಗಿ ತಯಾರಿಗಾಗಿ ಗ್ರೀನ್ ರೂಮಿಗೆ ಎಲ್ಲ ವಿದ್ಯಾರ್ಥಿ, ಮುಖ್ಯವಾಗಿ ಪ್ರಥಮವಾಗಿ ವೆಲ್ಕಮ್ ಡ್ಯಾನ್ಸ್ ಇರುವಂಥ 7 ಮತ್ತು 8ನೇ ತರಗತಿ ವಿದ್ಯಾರ್ಥಿನಿಯರು, ಸೋಲ್ಜರ್ಸ್ ಡ್ಯಾನ್ಸ್ ಇರುವಂಥ LKG ಮತ್ತು UKG ಸ್ಟೂಡೆಂಟ್ಸ್, ತುಳು ಡ್ಯಾನ್ಸ್ ಇರುವಂತಹ 5ನೇ ತರಗತಿ ವಿದ್ಯಾರ್ಥಿಗಳು, ಹವಾ ಏರ್ ಡ್ಯಾನ್ಸ್ ಇರುವಂಥ 1st ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್, ಟ್ರೈಬಲ್ ಡ್ಯಾನ್ಸ್ ಇರುವಂಥ 4th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್, ಡ್ರೀಮ್ ಥೀಮ್ ಡ್ಯಾನ್ಸ್ ಇರುವಂಥ 7 ಮತ್ತು 8ನೇ ವಿದ್ಯಾರ್ಥಿನಿಯರು ಆದಷ್ಟು ಬೇಗ ಗ್ರೀನ್ ರೂಮ್ಗೆ ಹೋಗಿ ಸಹಕರಿಸಿ. ಒಂದು ಸೂಚನೆ, ಪೋಷಕರು ಅಲ್ಲಿ ಗ್ರೀನ್ ರೂಮ್ಗೆ ಯಾರು ಕೂಡ ಹೋಗಬಾರ್ದು. ಎಲ್ಲ ತಯಾರಿಯನ್ನು ನಮ್ಮ ಡ್ಯಾನ್ಸ್ ಮಾಸ್ಟರ್ಗಳು ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ. ಯಾವುದೇ ರೀತಿಯಲ್ಲಿ ನಿಮ್ಮ ಸಹಕಾರ ಅಗತ್ಯ ಇರುವುದಿಲ್ಲ. ಒಂದು ವೇಳೆ ಅಗತ್ಯ ಇದ್ದರೆ ನಿಮಗೆ ಸೂಚನೆಯನ್ನು ನೀಡಲಾಗುವುದು. ಮುಂದಕ್ಕೆ ನಮ್ಮನ್ನು ಉದ್ದೇಶಿಸಿ ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಗೋಳಿತೊಟ್ಟು ಇದರ ಶತಮಾನೋತ್ಸವ ಸಮಾರಂಭದ 2ನೇ ದಿವಸ ಇವತ್ತು ಶತಾಭಿನಂದನಾ ಕಾರ್ಯಕ್ರಮದ ಈ ಒಂದು ಸಂಜೆಯ ವೇಳೆಯಲ್ಲಿ ಹಿರಿಯರಾದಂತಹ ನಮ್ಮ ಸಂತ ಜಾರ್ಜ್ ಪದವಿ ಪೂರ್ವ ವಿದ್ಯಾಸಂಸ್ಥೆಗಳ ಕಾರ್ಯದರ್ಶಿಗಳು ಆಗಿರತಕ್ಕಂಥ ಅಬ್ರಾಹಂ ವರ್ಗೀಸರು ಶುಭದ ನುಡಿಯನ್ನು ನುಡಿಲಿಕ್ಕಿದ್ದಾರೆ. ಗುರುಗಳೇ, ಮಾತಿನ ಮಂಟಪ ತಮಗಾಗಿ. ವೇದಿಕೆಯ ಮೇಲೆ ಇವತ್ತಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಗೋಪಾಲಗೌಡರು ನನ್ನ ವಿದ್ಯಾರ್ಥಿಗಳೇ. ಇಲ್ಲಿ ಸುಮಾರು ವಿದ್ಯಾರ್ಥಿಗಳೇ ಇರೋದು. ಅದು ಗೋಪಾಲ ಹೇಳಿದೆ, ನಾನೊಂದು ಸಿನಿಮಾ ಶಾಲೆಯಲ್ಲಿ ಕಲಿತು ಅಂತ ಹೇಳಿದೆ. ಎಲ್ಲ ನನ್ನ ಆತ್ಮೀಯರೇ, ಎಲ್ಲರ ಹೆಸರು ಹೇಳಲಿಕ್ಕೆ ಹೋಗುವುದಿಲ್ಲ. ಮುಂದೆ ಕುಳಿತಿರುವಂತಹ ನನ್ನ ಎಲ್ಲ ಸಹೋದರ ಸಹೋದರಿಯರೇ,
100 ವರ್ಷ ಆಯಿತು ವಿದ್ಯಾಸಂಸ್ಥೆಗೆ. 100 ವರ್ಷದ ಹಿಂದೆ ಗೋಳಿತಟ್ಟು ನಮ್ಮ ಎಂಥದ್ದು ಕೊಚ್ಚಿಲ ನಾನು ಇಲ್ಲಿಗೆ ಬಂದು 50 ವರ್ಷ ಆಗ್ತಾ ಬಂತು ನೆಲ್ಯಾಡಿಗೆ. ಕೊಚ್ಚಿಲ ನನಗೆ ಗೊತ್ತಿದೆ, ಕೊಚ್ಚಿಲ ಅಂತಲೇ ಹೇಳ್ತಾ ಇದ್ದದ್ದು. 100 ವರ್ಷದ ಹಿಂದೆ ಇಲ್ಲಿ ಹೇಗಿತ್ತೋ, 70 ವರ್ಷದ ಹಿಂದೆ ನಾನು ಕಲಿತ ಶಾಲೆಯೂ ಉಂಟು. ಹಾಗಾದರೆ ಹೆಚ್ಚು ಡಿಫರೆನ್ಸ್ ಇಲ್ಲ, ಒಂದು 30 ವರ್ಷದ ಡಿಫರೆನ್ಸ್ ಅಷ್ಟೇ ಇರೋದು. ಅಂದಮೇಲೆ ಒಂದು 4ನೇ ತಲೆಮಾರು ಈಗ ಇದೆ ಇಲ್ಲಿ. ಕುಂತೂರು ಶಾಲೆ ನಾನು ಬರುವಾಗ ಹುಲ್ಲಿನ ಮನೆ, ಹುಲ್ಲು ಮೇಯ್ದಂತಹ ಒಂದು ಶಾಲೆ ಅದು. 1954 ನನ್ನ ವಿದ್ಯಾ ಆರಂಭ ಕರ್ನಾಟಕದಲ್ಲಿ. ಅದಕ್ಕಿಂತ ಮೊದಲು ನಾನು ಕಲಿತದ್ದು ಆಗ ಇವರು ಮೇಡಮ್ ಹೇಳಿದಾಗೆ ಮಣ್ಣಿನಲ್ಲಿಯೂ ಓಲೆಯಲ್ಲಿಯೂ ಬರೆದು. ಕೇರಳದಲ್ಲಿ 1ನೇ ಕ್ಲಾಸಿನವರೆಗೆ ನಾನು ಕಲ್ತಿದ್ದೇನೆ ಮಲಯಾಳ, ಅದಕ್ಕಾಗಿ ಓದಲಿಕ್ಕೆ ಬರ್ತದೆ ನನಗೆ. ಆಶಾನ್ ಪಳ್ಳಿಕೂಡಂ ಅಂತ ಹೇಳೋದು ಅದಕ್ಕೆ, ಆಶಾನ್ ಪಳ್ಳಿಕೂಡಂ. ಆಶಾನ್ ಬೆರಳು ಹಿಡಿದು ಬರೆಸ್ತಾರೆ ಮಣ್ಣಿನಲ್ಲಿ, ಸಿಟ್ಟು ಬಂದರೆ ಒರೆಸ್ತಾರೆ, ಅಲ್ಲೇ ಹಿಡಿದು ತಿಕ್ತಾರೆ ಅದನ್ನು, ಆ ಬೆರಳನ್ನು. ಓಲೆ ಗರಿಗಳಲ್ಲಿ ಬರಿಸುವುದು, ಇದನ್ನು ಕಲ್ತಿದ್ದೇನೆ ನಾನು. 1ನೇ ತರಗತಿಯಿಂದ ಮುಲಿ ಹುಲ್ಲಿನ ಮಾಡಿನಲ್ಲಿಯೂ ಕಲ್ತಿದ್ದೇನೆ. ಊರಿನವರು ಸ್ವಲ್ಪ ಶ್ರೀಮಂತರು, ಊರಿನ ಗಣ್ಯರು ಶಾಲೆಯನ್ನು ಕಟ್ತಾರೆ. ಪ್ರತಿಯೊಂದು ಶಾಲೆಯ ಕಟ್ಟಡದ ಹಿಂದೆ, ಸ್ಥಾಪನೆಯ ಹಿಂದೆ ಊರಿನ ಒಬ್ಬ ವ್ಯಕ್ತಿಯ ಪ್ರಭಾವ ಇದೆ. ಅವರು ಶಾಲೆಗೆ ಸ್ಥಳವನ್ನು ಕೊಡ್ತಾರೆ, ಅವರು ಶಾಲೆ ಕಟ್ಟಲಿಕ್ಕೂ ಪ್ರಯತ್ನ ಮಾಡ್ತಾರೆ. ನಾವು ಬಡಬಟ್ಟು ಶಾಲೆಯಲ್ಲಿ ನಮಗೆ ಗೊತ್ತುಂಟು, ಬೊನ್ನಿಸಾಗು ಪಟೇಲರು ನಮಗೆ ಅಲ್ಲ, ಬೊನ್ನಿಸಾಗು ಪಟೇಲರ ಮನೆಯಲ್ಲಿ ನೀರು ಮತ್ತು ಬೆಲ್ಲ ಕುಡಿದದ್ದು ನಾನು ತುಂಬ ಸಲ ಕುಡಿದ್ದೇನೆ. ಅಲ್ಲಿ ಹತ್ತಿದರೆ ನಮಗೆ ಬೆಲ್ಲ ಮತ್ತು ನೀರು ಸಿಗ್ತದೆ, ಮತ್ತೊಮ್ಮೊಮ್ಮೆ ಅವಲಕ್ಕಿಯೂ ಸಿಗ್ತದೆ. ಯಾಕಂದರೆ ಕುಂತೂರಿನಿಂದ ಬಲ್ಯವಾಗಿ ನಾವು ನೆಲ್ಲಿಯಾಡಿಗೆ ಬರುವುದು ಶಾಲೆಗೆ, ಶಾಲೆ ಆರಂಭ ಆದಾಗ. ಅವರು ಆ ಶಾಲೆಗೆ ಸ್ಥಳವನ್ನು ಕೊಟ್ಟು ಬಡಬೆಟ್ಟು ಶಾಲೆಯಾಗಿದೆ. ನನಗೂ ಇಲ್ಲಿ ಒಂದು ಆಶ್ಚರ್ಯ, ಈ ಶಾಲೆಗೂ ಯಾರಾದರೂ ಸ್ಥಳ ಕೊಟ್ಟಿರಬೇಕು. ಆಗ ಹೇಳಿದರು, ಕುഞ്ഞാಲಿಯವರ ಸಂಗತಿ ಹೇಳಿದರು. ನನ್ನ ವಿದ್ಯಾರ್ಥಿ ಕುഞ്ഞാಲಿ ಇಲ್ಲಿ ಎದುರುಗಡೆ ಮೊನ್ನೆ ದಿವಂಗತರಾಗಿದ್ದಾರೆ, ತೀರಿ ಹೋಗಿದ್ದಾರೆ. ಅವನ ಹೆಸರು ಕುഞ്ഞാಲಿ ಅಂತಲೇ ಆಫಿಷಿಯಲ್ ರೆಕಾರ್ಡ್ನಲ್ಲಿ. ಶಾಲೆಯಲ್ಲಿ ಕುഞ്ഞാಲಿ, ನಾನು ಕರೆಯೋದು ಕುഞ്ഞാಲಿ ಅಂತಲೇ, ನೀವು ನಾಸಿರ್ ಅಂತ ಕರೀತೀರಿ. ನಾನು ಅವನು ಸೌಖ್ಯ ಇಲ್ಲದಾಗ ಬಂದಿದ್ದೇನೆ, ಕುഞ്ഞാಲಿ ಅಂತ ಕರೆದ ಮನೆಯವರು ಕೂಡ ನೋಡ್ತಾರೆ ಹೀಗೆ. ಸೊ ಅವನ ಅಜ್ಜ ಇರಬಹುದು, ಮತ್ತು ಸಮರಗುಂಡಿಯವರು ಇರಬಹುದು. ಇವರೆಲ್ಲ ಸ್ಥಳ ಕೊಟ್ಟು ಕಟ್ಟಡ ಕಟ್ಟಿ ಅಲ್ಲಿಂದ ಇಲ್ಲಿಂದೆಲ್ಲ ಓಡಾಡಿ ಸಂಚರಿಸಿಕೊಂಡು ಇಲ್ಲಿ ಬಂದು ಕೂತಿರಬೇಕು. ಒಂದು ಶಾಲೆ ಅಲ್ಲಿ ಒಂದೇ ಇಲ್ಲಿ ಇರುವುದಿಲ್ಲ. ನಾನು ಸಂತೆಯಲ್ಲಿ ಶುರು ಮಾಡಿದ್ದೇನೆ, ಸಂತ ಜಾರ್ಜ್ ವಿದ್ಯಾಸಂಸ್ಥೆಯನ್ನು ಸಂತೆಯಲ್ಲಿ. ಈಗ ಸಂತೆ ಚರಣಬಾರಿನ ಆ ಕಡೆಗೆ ಒಂದು ಕಟ್ಟಡ ಇತ್ತು, ಅದಿಲ್ಲ ಈಗ, ಹಂಚಿನ ಕಟ್ಟಡ. ಅದಕ್ಕೆ ಪಿರಾಮಿಡ್ ಅಂತ ಹೇಳ್ತಿದ್ರು ಮಕ್ಕಳು, ಯಾಕಂದರೆ ಜಪ್ಪುಡು ಹಾಗಿತ್ತದು. ಅಲ್ಲಿಂದ ನಾನು ಜನತಾ ಕಾಲೋನಿಗೆ ಹೋದೆ, ಒಂದು ಶಾಲೆ, ಅಲ್ಲಿಂದ ಪುನಃ. ನಂತರ ನಾನು ಕುಂತೂರಿಂದ ಒಂದು ಒಯ್ಯಿ ಬೆದರು ಎಲ್ಲ ಕಂದಂದು ಕ್ಲಾಸ್ ರೂಮ್ ಕಟ್ಟಿದೆ. ಇವತ್ತು ನೀವು RCC ಕಟ್ಟಡ ಕಾಣ್ತಾ ಇದ್ದೀರಿ, ಅದರ ಹಿಂದೆ ತುಂಬ ಎಲ್ಲ ಸಂಸ್ಥೆಗಳ ಸ್ಥಾಪನೆಯ ಹಿಂದೆ ಅದು ಇವತ್ತು ನೆಲೆಗೊಂಡು ಇವತ್ತು RCC ಬಿಲ್ಡಿಂಗಲ್ಲಿ ಕೂತಿರಬೇಕಿದ್ರೆ ಅದರ ಹಿಂದೆ ಈ ಹಳೆ ಕಟ್ಟಡಗಳೆಲ್ಲ ಇದೆ. ಮೂಲಿ ಹುಲ್ಲಿನ ಮಾಡೂ ಇರಲಿ. ಯಾರವರು ಮುಖ್ಯೋಪಾಧ್ಯಾಯರ ಹೆಸರು ಹೇಳಿದರು, ಏನು ಅವ್ರ ಹೆಸರು ಅಂತ ಹೇಳಿದ್ರು, ರೈಗಳು, ಮುತ್ತಣ್ಣ ರೈಗಳಲ್ಲ, ಮುತ್ತಣ್ಣ ರೈಗಳು 5 ರೂಪಾಯಿಗೆ ಕೆಲಸ ಮಾಡಿ, 5 ರೂಪಾಯಿ ಇತ್ತೇ ಅಲ್ಲ ಸಂಬಳ, ಗೊತ್ತಿಲ್ಲ ನನಗೆ. ಏನು ಕುಕ್ಕಣ್ಣ ರೈಗಳು 5 ರೂಪಾಯಿ ಸಂಬಳವೂ ಇದ್ದಿರಲಿಕ್ಕಿಲ್ಲ ಆಗ. ನನಗೆ ಕಲಿಸಿದ ಅಧ್ಯಾಪಕರೊಬ್ಬರು ಸಿಲ್ವೆಸ್ಟರ್ ಪಿಂಟೋ ಅಂತ ಇದ್ದರು, ಮಕ್ಕಳನ್ನು ಪ್ರೀತಿಸ್ತಿದ್ರು. ಅವರು ಮಾತ್ರ ಶಾಲೆಯಲ್ಲಿ 5 ಕ್ಲಾಸಿಗೆ ನಮಗೆ ಒಬ್ಬರೇ ಅಧ್ಯಾಪಕರು. ಇಲ್ಲಿ ಸಹ ಹಾಗೆ ಇತ್ತು.
ಇರಬೇಕು, ಅಷ್ಟೇ ಇರುವುದು. 5 ಮಕ್ಕಳು, ನೀವೀಗ 100 ಮಕ್ಕಳು ಅಂತ ಹೇಳ್ತೀರಿ. ನಾನು 5 ವಿದ್ಯಾರ್ಥಿ ನನ್ನ ಕ್ಲಾಸ್ನಲ್ಲಿ ಆಗ. ಮತ್ತು ಅವರು ಮಾಸ್ಟ್ರಿಗೆ ಸುಮಾರು ಕೆಲಸ ಉಂಟು. ಕೋಳಿಗಟ್ಟಕ್ಕೆ ಹೋಗಬೇಕು, ಕಂಬಳಕ್ಕೂ ಹೋಗಬೇಕು ಅವರಿಗೆ. ದುಶ್ಚಟ ಅಂತ ನಾನು ಹೇಳೋದಿಲ್ಲ. ಸಿಗರೇಟ್ ಎಳಿಲಿಕ್ಕೂ ಹೊರಗೆ ಹೋಗಬೇಕು, ಕವಳ ಹಾಕಲಿಕ್ಕೂ ಹೋಗಬೇಕು. ಕವಳ ಹಾಕೋದ್ರೆ ಹೇಳಿ ಗೊತ್ತೇ ಇಲ್ವ, ಬಚ್ಚಿರೆ ಬಜ್ಜೆ ಬಾಡ್ಯಾರ. ಅಂತಹ ಅಧ್ಯಾಪಕರು ಬಹಳ ಮಕ್ಕಳನ್ನು ಪ್ರೀತಿಯಿಂದ ಪಾಠ ಹೇಳಿಕೊಡ್ತಿದ್ರು. ಆದರೂ ಕೂಡ ನಾವು ನೆನೆಸಿಕೊಳ್ತೇವೆ. ವೆಂಕಟರಾಯರು ಅಂತ ಹೇಳ್ಕೊಂಡು ನನಗೆ ಕಡಬದಲ್ಲಿ ಇದ್ದರು. ಈ ಬೀಳ್ಯದ ಪೆಟ್ಟಿಗೆ ಹಿಡ್ಕೊಂಡೆ ಕ್ಲಾಸಿಗೆ ಬರೋದು. ಅವರು ಕಲಿಸಿದ ಇಂಗ್ಲೀಷ್ ನನಗೆ ಫಸ್ಟಿಗೆ 6ನೇ ಕ್ಲಾಸ್ನಲ್ಲಿ. ಆ ಅಕ್ಷರ ಇವತ್ತು ನನಗಿದೆ. ಹಾಗಾಗಿ ಅವರೆಲ್ಲ ಆ ಚಟಗಳು ಅದು ಇದ್ದರೂ ಕೂಡ ಅಧ್ಯಾಪಕರು ಮಕ್ಕಳನ್ನು ಪ್ರೀತಿಯಿಂದ ನೋಡ್ತಿದ್ರು, ಮಕ್ಕಳನ್ನು ಕಲಿಸ್ತಿದ್ರು. ಅವರು ಕಲಿಸಿದ ಪದ್ಯಗಳು ಇವತ್ತು ನನಗೆ ನೆನಪಿದೆ. ಪಾಠ ಪುಸ್ತಕಗಳಲ್ಲ ಅಲ್ಲಿ, ಅವರು ಕಲಿಸಿಕೊಡುವುದರಲ್ಲಿ ಇರುವಂಥದ್ದು. ಚಿಕ್ಕಂದಿನಲ್ಲಿ ಅದೆಲ್ಲ ಅರ್ಥ ಆಗುವುದಿಲ್ಲ ನಮಗೆ. ನಾವು ಬಾಯಿಪಾಠ ಮಾಡ್ತಾ ಹೋಗ್ತೇವೆ ಅಷ್ಟೇ. ಊರು ಹೇಗಿತ್ತು ಅಂತ ನಮಗೆ ಗೊತ್ತಿಲ್ಲ. 100 ವರ್ಷದ ಹಿಂದೆ, 50 ವರ್ಷದ ಹಿಂದೆ ನೆಲ್ಯಾಡಿ ಹೇಗಿತ್ತು ಅಂತ ನನಗೆ ಗೊತ್ತಿದೆ. ಇಷ್ಟು ಹೊತ್ತಿಗೆ ನನ್ನ ಶಾಲೆ ಇರುವಲ್ಲಿ ನನ್ನ ರೂಮ್ ಅಂತ ಏನಿಲ್ಲ, ಅಲ್ಲಿಂದ ಪೇಟೆವರೆಗೆ ಹೋದರೆ 2 ಜನ ಆದರೂ ಗಟಾರ್ನಲ್ಲಿ ಬಿದ್ದಿರ್ತಾರೆ ಕುಡ್ಕೊಂಡು. ವರ್ಷಕ್ಕೆ 1 ಅಥವಾ 2 ಮರ್ಡರ್ ನಡೀತದೆ ಊರಿನಲ್ಲಿ. ಇದು ಊರಿನ ಚಿತ್ರಣ ನಾನು ಹೇಳ್ತಾ ಇರೋದು. ಅಪರಾಧಗಳ ಸಂಖ್ಯೆ ಇತ್ತು. ಅದಕ್ಕೆ ಇಂಗ್ಲೆಂಡ್ನಲ್ಲಿ ಒಂದು ಸ್ಲೋಗನ್ ಬಂತು, ಸ್ಟಾರ್ಟ್ ಎ ಸ್ಕೂಲ್ ಆ್ಯಂಡ್ ಕ್ಲೋಸ್ ಎ ಜೈಲ್ ಪ್ರಿಸನ್. ಸ್ಟಾರ್ಟ್ ಎ ಸ್ಕೂಲ್ ಆ್ಯಂಡ್ ಕ್ಲೋಸ್ ಎ ಪ್ರಿಸನ್. ಒಂದು ಶಾಲೆಯನ್ನು ಆರಂಭಿಸಿ ಒಂದು ಕಾರಾಗೃಹವನ್ನು ಮುಚ್ಚಿ ಅಂತ. ಅದು ಸತ್ಯ ಆಯಿತು. ಅದು ಸತ್ಯವೇ ಸತ್ಯ. ಅದು ನನ್ನ ಕಣ್ಣೆದುರಿಗೆ ತೂಗಾಡಿಸಿದ್ದುಂಟು, ಮರಕ್ಕೆ ತೂಗಾಡಿಸಿದ್ದು. ಬೆಳಿಗ್ಗೆ ನಾನು ಎದ್ದು ನೋಡುವಾಗ ಅವ ಹೀಗೆ ನಿಂತಿದ್ದುಂಟು. ಇದು ನಾನು ಸುಮ್ಮಗೆ ಹೇಳೋದಲ್ಲ, ನನ್ನ ಎದುರಿಗೆ. ಅಂತಹ ಒಂದು ಊರುಗಳಲ್ಲಿ 100 ವರ್ಷದ ಹಿಂದೆ ಒಂದು ಶಾಲೆಯನ್ನು ಆರಂಭಿಸಿದಾಗ ಆ ಹಿರಿಯರಿಗಿದ್ದಂತಹ ವಿಷನ್, ಅವರ ದೂರದೃಷ್ಟಿ, ನಾಳೆ ಜನಾಂಗ ಒಳ್ಳೆಯದಾಗಬೇಕು, ನಾಳೆ ನಮ್ಮ ಮಕ್ಕಳು ಒಳ್ಳೆಯದಾಗಬೇಕು. ಅದು 1ನೇ ತಲೆಮಾರು, 2ನೇ ತಲೆಮಾರು, 3ನೇ ತಲೆಮಾರು, ಇದು 4ನೇ ತಲೆಮಾರಿಗೆ ಬಂದಿರಬೇಕು. 4ನೇ ತಲೆಮಾರು. ಆ ಮೌಲ್ಯಗಳು ಮುಂದೆ ಒಳ್ಳೆಯ ಮೌಲ್ಯಗಳನ್ನು ಕೊಂಡೋಗುವುದೇ ಶಿಕ್ಷಣ. ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಬರುವಂತಹ ಮೌಲ್ಯಗಳು, ದ ಟ್ರಾನ್ಸ್ಫರ್ ಆಫ್ ವ್ಯಾಲ್ಯೂಸ್ ಫ್ರಮ್ ಒನ್ ಜನರೇಷನ್ ಟು ಅನದರ್ ಜನರೇಷನ್ ಈಸ್ ದ ಎಜುಕೇಷನ್. ಇದು ಶಿಕ್ಷಣ. ಆ ವ್ಯಾಲ್ಯೂಸ್ ಒಳ್ಳೆಯದು, ಹೇಗಿರಬೇಕು, ಜನರು ಪ್ರೀತಿಸಬೇಕು, ಒಡನಾಡಬೇಕು. ಅಂತಹ ಶಾಲೆ ಇವತ್ತು 100ನೇ ವರ್ಷವನ್ನು ಆಚರಿಸುವಾಗ ಅದರ ಹಿಂದೆ ದುಡಿದವರನ್ನು ನಾವು ನೆನೆಸಿಕೊಳ್ಳಬೇಕು. ಅವರ ಆತ್ಮಗಳಿಗೆ ನಾವು ಶ್ರದ್ಧಾಂಜಲಿಯನ್ನು ಸಮರ್ಪಿಸಬೇಕು. ಅವರು ಎಷ್ಟು ಕಷ್ಟಪಟ್ಟಿರಬಹುದು. ನಾನು ಕಟ್ಟಿಗೆ ಒಲೆ ಹಚ್ಚಿ ಗಂಜಿ ಮಾಡಿಕೊಟ್ಟು 5 ವರ್ಷ ಒಬ್ಬನೇ ಬದುಕಿದ್ದೇನೆ. ಹಾಗಾದರೆ ಆ ಶಿಕ್ಷಕರು ಗಂಜಿ ಕುಡಿದಿದ್ದಾರೆ ಇಲ್ವೋ? ಇನ್ನೂ 100 ವರ್ಷದ ಹಿಂದೆ ಗ್ಯಾಸು ಇಲ್ಲ, ಕರೆಂಟು ಇಲ್ಲ. ನಾನು ನೆಲ್ಯಾಡಿ ಬರುವಾಗ ಚಿಮ್ಮಿನಿ ಬುರುಡೆ ನನಗಿದ್ದದ್ದು. ಸ್ವಾತಂತ್ರ್ಯ ಪೂರ್ವದಲ್ಲಿ ಹೇಗಿತ್ತು ಅಂತ ನಾವು ನೆನೆಸಿಕೊಂಡ್ರೆ, ಸ್ವಾತಂತ್ರ್ಯ ಸಿಕ್ಕಿದಾಗ ಸಂದ ಸಂಗತಿಗಳು ಅಲ್ಲಲ್ಲಿಂದ ಓಡಿ ಜನ ಅಲ್ಲೆಲ್ಲಿಗೆ ಹೋದರು. ಏನೇ ಇರಲಿ, ಅದು ನಾನು ಹೇಳೋದಿಲ್ಲ. ದುಡಿದವರೆಲ್ಲ ಹೆಸರು ಶಾಶ್ವತವಾಗಿರಬೇಕು. ಒಬ್ಬ ರಾಜ ಒಮ್ಮೆ ಒಂದು ದೊಡ್ಡ ದೇವಾಲಯವನ್ನು ಕಟ್ಟಿ ಅದಕ್ಕೆ ತನ್ನ ಹೆಸರನ್ನು ಬರೆದ. ರಾತ್ರಿ ಮಲಗಿದ, ಕನಸು ಬಿತ್ತವನಿಗೆ. ಕನಸಿನಲ್ಲಿ ಒಂದು ವಿಧವೆ ಅವನಿಗೆ ಕಾಣಿಸಿದಳು. ಅವಳು ಬಂದು ಆ ಬೋರ್ಡನ್ನು ಅಳಿಸಿದಳು, ಅವಳ ಹೆಸರನ್ನು ಬರೆದಳು.
ಅವನು ಅದನ್ನು ಒರೆಸಿದ. ಮರುದಿವಸ ಅವಳು ಪುನಃ ಬಂದು ಬರೆದಳು, ತನ್ನ ಹೆಸರನ್ನು ಅಳಿಸಿ, ಅವನ ಹೆಸರನ್ನು ಅಳಿಸಿ. 3ನೇ ಸಲವೂ ಬರೆದಳು. ತಾನು ಕರೆಸಿದ ಅವಳನ್ನು, ನೀನು ಯಾಕೆ ಹಾಗೆ ಬರೀತಿ ನಿನ್ನ ಹೆಸರನ್ನು ಅಂತ. ಅವಳು ಹೇಳಿದ ಉತ್ತರ, ರಾಜ ಇದನ್ನೆಲ್ಲ ಕಟ್ಟುವಾಗ ಎಷ್ಟು ಕಷ್ಟಪಟ್ಟು ಜನಗಳು ದುಡಿದಿದ್ದಾರೆ, ಕುದುರೆಗಳು ಎಷ್ಟು ದುಡಿತಾ ಇದ್ದವು, ಅವುಗಳಲ್ಲಿ ನೀವು ಇದನ್ನೆಲ್ಲ ಕಟ್ಟಿಕೊಂಡು ಕಲ್ಲು ಮಣ್ಣು ಎಲ್ಲ ತಂದದ್ದು ಕುದುರೆಗಳ ಮೇಲೆ. ಆ ಕುದುರೆಗಳು ನಿಂತಲ್ಲಿ ಆ ಕುದುರೆಗಳಿಗೆ ನಾನು ನೀರು ಕೊಡ್ತಾ ಇದ್ದೆ. ಅವುಗಳಿಗೆ ಬಯಾರಿಕೆ ಆದಾಗ ಹುಲ್ಲು ನೀರು ಕೊಟ್ಟವದ್ದು ನಾನು. ನನ್ನ ಹೆಸರು ಅಲ್ಲಿ ಬರಬೇಡುವಾಗಾದರೆ ನನ್ನ ಹೆಸರು ಅಲ್ಲಿ ಬರಬೇಕು. ಅದಕ್ಕಾಗಿ ಬರೆದೆ. ರಾಜನಿಗೆ ಬೋಧ ಬಂದದ್ದು ಆಗ, ದುಡಿದವರೆಲ್ಲರನ್ನು ನೆನೆಸಿಕೊಳ್ಳಬೇಕು ಅಂತ ಹೇಳುವಾಗ. ನಾವು ಒಂದು ಸಂಸ್ಥೆಯನ್ನು ಸ್ಥಾಪಿಸಿದಾಗ, ಒಂದು ದೇವಾಲಯವನ್ನು ಕಟ್ಟಿದಾಗ ಅದರ ಹಿಂದೆ ದುಡಿದವರನ್ನು ನಾವು ಸ್ಮರಿಸಿಕೊಳ್ಳಬೇಕು, ಎಲ್ಲರನ್ನು ಕೂಡ. ಇಲ್ಲಿ ಕಲಿತಂತಹ ಪೂರ್ವ ವಿದ್ಯಾರ್ಥಿಗಳು ಅನೇಕರು ಒಳ್ಳೊಳ್ಳೆಯ ಸ್ಥಾನಗಳಲ್ಲಿ ಇದ್ದಾರೆ. ನನ್ನ ಪೂರ್ವ ವಿದ್ಯಾರ್ಥಿಗಳು ಇದ್ದಾರೆ ಅದರಲ್ಲಿ. ಯಾಕಂದರೆ ಇಲ್ಲಿ ಕಲಿತ ಅಲ್ಲಿ ಬಂದಿದ್ದಾರೆ ನೋಡಿ, ಎಲ್ಲ ಕೂತ್ಕೊಂಡಿದ್ದಾರೆಲ್ಲ. ಇದರಲ್ಲಿರುವ ಹೆಸರುಗಳಲ್ಲೆಲ್ಲ ಅನೇಕರು ನನ್ನ ಪೂರ್ವ ವಿದ್ಯಾರ್ಥಿಗಳು. ನಾಳೆ ಅಭಿಮಾನದಿಂದ ಹೇಳ್ತೇನೆ ನಾನು, ಜಾರ್ಜಿಯನ್ಸ್ ದೇ ಆರ್ ದ ಜಾರ್ಜಿಯನ್ಸ್. ನಾನು ಹಾಗೆ ಕರೆಯೋದು ಅಲ್ಲ ಸುಬ್ರಹ್ಮಣ್ಯ. ಇಲ್ಲಿ ಈ ಸಂಸ್ಥೆಗೆ ಹೋಗಿ ಎರಕಡ್ತಾಯರೆಲ್ಲ ದುಡಿದಿದ್ದಾರೆ, ನಂಗೆ ಗೊತ್ತಿದೆ. ಎರಕಡ್ತಾಯ ಫ್ಯಾಮಿಲಿಯವರೆಲ್ಲ ದುಡಿದಿದ್ದಾರೆ. ನಮ್ಮ ಪೂರ್ವ ವಿದ್ಯಾರ್ಥಿಗಳೆಲ್ಲ ಒಳ್ಳೆಯ ಸ್ಥಾನಗಳಲ್ಲಿ ತಲುಪಿದ್ದಾರೆ, ಬೇರೆ ಬೇರೆ ಇಲಾಖೆಗಳಲ್ಲಿ. ಅನೇಕರಲ್ಲಿ ನೋಡಿ ಕೂತವರೆಲ್ಲ. ಯಾಕಂದರೆ ಇಲ್ಲಿ ಫಾರೆಸ್ಟ್ ಕ್ವಾರ್ಟರ್ಸ್ ಇದೆ. ಇಲ್ಲಿ ಬಂದ ಫಾರೆಸ್ಟರ್ಗಳು ನಮಗೂ ಫಾರೆಸ್ಟರ್ ಅವರೇ. ಇಲ್ಲಿ ಒಬ್ಬರು ಫಾರೆಸ್ಟರ್ ನಂಜೇಗೌಡರು ಅಂತ ಇದ್ದರು. ಅವರ ಮನೆಯಿಂದ ನನ್ನ ಮಲ್ಲಿಗೆ ಒಬ್ಬ ಹುಡುಗ ಬರ್ತಿದ್ದ. ನಾನು ಶಾಲೆ ಕಟ್ಟಡ ಕಟ್ಟುವಾಗ ಒಯ್ಯಿ ಎಲ್ಲ ತಂದು ನನ್ನ ಕಂಗತಿ ಬಿದ್ದರು. ತರಲಿಕ್ಕೆ ಯಾರು ಲೋರಿಯವರು ಬರುವುದಿಲ್ಲ, ಯಾಕಂತ ಹೇಳಿದರೆ ಇಂಥೆಲ್ಲ ತರಲಿಕ್ಕೆ ಒಂದು ಲೋಡ್ ಉಂಟು. ಅವರೇ ನನಗೆ ನಿಂತುಕೊಂಡು ತರಿಸಿಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವರನ್ನು ನೆನೆಸ್ಕೊಳ್ತಾ ಇದ್ದೇನೆ ಇಷ್ಟು ವರ್ಷಗಳಾದರೂ ಕೂಡ. ನಮ್ಮ ಹಳ್ಳಿಯ ಮಕ್ಕಳು ಕಲ್ತಿದ್ದಾರೆ. ಯಾವ ಕೀಳರಿಮೆಯೂ ಬೇಡ, ಯಾವ ಕೀಳರಿಮೆ ಬೇಡ. ನಮ್ಮ ಮಕ್ಕಳಲ್ಲಿ ಸಾಮರ್ಥ್ಯ ಇದೆ. ಎಲ್ಲಿ ಹೋದರೂ ಕೂಡ ಉಳಿದವರನ್ನ ಸ್ಪರ್ಧೆಯಲ್ಲಿ ಗೆದ್ದು ನಿಲ್ಲುವಂತಹ ಬುದ್ಧಿವಂತಿಕೆ ನಮ್ಮ ಹಳ್ಳಿಯ ಮಕ್ಕಳಲ್ಲಿದೆ. ಇಲ್ಲಿ ಇಲ್ವ ಅನೇಕರು ಎಂಜಿನಿಯರು. ನನ್ನ ಸೂಫಿ ಇಬ್ರಾಹಿಂ ಎಲ್ಲ ನನ್ನ ವಿದ್ಯಾರ್ಥಿಗಳು ಒಳ್ಳೆ ಎಂಜಿನಿಯರ್ಸ್ ಆಗಿದ್ದವರು ಇದ್ದಾರೆ ಅಲ್ಲಿ. ಯಶೋಧರ ಬರಲಿಲ್ವಾ? ಎಲ್ಲಿದ್ದಾನೆ? ಎಲ್ಲಿದ್ಯಾ? ಯಾವ ಪ್ರವೇಶ? ಯಶೋಧರ ಕರ್ಕೇರ ಇವತ್ತು ಮಂಗಳೂರಿನಲ್ಲಿ ದೊಡ್ಡ ಅಡ್ವೊಕೇಟ್. ನನಗೆ ಅಡ್ವೊಕೇಟ್ ಅವರೇ ಎಲ್ಲದಕ್ಕೂ. ಯಾವ ಅನೇಕರಿದ್ದಾರೆ. ನಾನು ಮಾಡಿ ಹೆಮ್ಮೆ ಪಟ್ಟುಕೊಳ್ತೇನೆ, ಯಾವ ಕೀಳರಿಮೆಯೂ ಬೇಡ ಅಂತ ಹೇಳಿ. ನಮ್ಮ ಅಧ್ಯಾಪಕರುಗಳೆಲ್ಲ ದುಡಿದಿದ್ದಾರೆ. ಈಗಿನ ಅಧ್ಯಾಪಕ ಜಯಂತಿ ಮೇಡಮ್ ಎಲ್ಲರೂ ಒಳ್ಳೆಯ ದುಡಿದಿದ್ದಾರೆ. ನಮ್ಮ ಕ್ಷೇತ್ರ ಉಂಟಲ್ಲ, ನಮ್ಮ ಕ್ಷೇತ್ರ ಈ ಉಷಾನ ಕ್ಷೇತ್ರ ಅಲ್ಲ ಅದು. ಅಥವಾ ನಮ್ಮ ಇನ್ನೊಬ್ಬ ಇದಾನಲ್ಲಿ ಸರ್ವೋತ್ತಮ ಎಲ್ಲ ವಿದ್ಯಾರ್ಥಿಗಳೇ. ಹಾಗೆ ಹೇಳಿದೆ ನೋಡಿ, ಅಲ್ಲಿ ತೇಜಸ್ವಿ ಎಲ್ಲ ಕೂತು. ನಮ್ಮ ಕ್ಷೇತ್ರ ಮಾನಸಿಕ ಕ್ಷೇತ್ರ. ನಾವು ಒಂದು ಮನಸ್ಸಿನೊಂದಿಗೆ ಒಂದು ಮನಸ್ಸು ನಮ್ಮದು ಮಾತು, ಒಂದು ವ್ಯಕ್ತಿಯೊಂದಿಗೆ ಒಂದು ವ್ಯಕ್ತಿ ಅಲ್ಲ ನಮ್ಮದು. ಓಟು ಕೊಡಿ ಅಂತ ಕೇಳೋ ಅಲ್ಲ, ಒಂದು ಮನಸ್ಸು ಇನ್ನೊಂದು ಮನಸ್ಸಿನೊಂದಿಗೆ ಹೇಳುವಂಥ ಮಾನಸಿಕ ಕ್ಷೇತ್ರ ನಮ್ಮದು ಅಲ್ಲ ತೇಜಸ್ವಿ? ಹಾಂ, ಆ ಮಗುವಿನ ಮನಸ್ಸು ಏನು, ಅದಕ್ಕೆ ಏನು ಬೇಕು? ಅದಕ್ಕೆ ಪ್ರೀತಿ ಬೇಕು. ಅವಳಲ್ಲಿ ಕೂತಾಳೆ, ಪ್ರೀತಿ ಬೇಕು ಅವಳಿಗೆ, ಲವ್. ಅವಳಿಗೆ ಸಂರಕ್ಷಣೆ ಬೇಕು, ಅವಳಿಗೆ ಸೆಕ್ಯೂರಿಟಿ ಬೇಕು, ಅವಳಿಗೆ ಡಿಸಿಪ್ಲಿನ್ ಬೇಕು. ಇದು ಮೂರೇ ಮಕ್ಕಳು ಬಯಸುವುದು ತಂದೆ ತಾಯಿಗಳಿಂದ. ದ ಲವ್, ದ ಸೆಕ್ಯೂರಿಟಿ ಆ್ಯಂಡ್ ದ ಡಿಸಿಪ್ಲಿನ್. ಪ್ರೀತಿ, ಸಂರಕ್ಷಣೆ ಮತ್ತು ಶಿಸ್ತು. ಇದನ್ನು ನಾವು ತಂದೆ ತಾಯಿಗಳು ಕಲಿಸಿಕೊಡ್ತಾಳೆ. ಅದನ್ನು ನಾವು ಇಲ್ಲಿ ಮಾಡ್ತೇವೆ ಶಾಲೆಯಲ್ಲಿ. ಸೊ ದ್ಯಾಟ್ ವಿ ಆರ್ ದ ಸಬ್ಸ್ಟಿಟ್ಯೂಟ್ ಪೇರೆಂಟ್ಸ್. ನಾವು ಪೂರಕ ಪಾಲಕರಾಗಿ ಕೆಲಸ ಮಾಡುವಂಥದ್ದು ಅಧ್ಯಾಪಕರುಗಳ ಕೆಲಸ. ಅದು ಪೂರಕ ಪಾಲಕರು ನಾವು.
ಇವತ್ತು ನಾನು ಹೆಚ್ಚು ಮಾತಾಡೋದಿಲ್ಲ, ಅನೇಕರು ಮಾತಾಡಲಿಕ್ಕೆ ಉಂಟು, ಯಾರು ಮಾತಾಡೋದಿಲ್ಲ ಅಂತ ಹೇಳಿದ್ದಾರೆ. ನಾನು ಮಾತಾಡಿದ ಮೇಲೆ ಪ್ರತಿಭಾಂಕುರ ಅಲ್ಲ ಪುಸ್ತಕ ಬಿಡುಗಡೆ ಮಾಡಿದ್ದೇನೆ. ಅದರ ಬಗ್ಗೆ ಒಂದು ಮಾತಾದರೆ ಹೇಳಬೇಕಲ್ಲ. ಮಕ್ಕಳು ಬರೆದಂತಹ ಕವನಗಳು, ಕಥೆಗಳು, ಚಿತ್ರಗಳು ಎಲ್ಲ ಅದರಲ್ಲಿದೆ. ಅವರ ಪ್ರತಿಭೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಎಲ್ಲ ಮಕ್ಕಳಿಗೂ ಕೂಡ ಶುಭಾಶಯವನ್ನು ಹಾರೈಸ್ತಾ ಇದ್ದೇನೆ. ಮತ್ತು ನಾವು ಎಲ್ಲಿಂದ ಎಲ್ಲಿ ಬಂದಿದ್ದೇವೆ ಹೇಳುವುದನ್ನು ನೀವು ನೆನೆಸ್ಕೊಳ್ಬೇಕು. ನಾವು ಮಣ್ಣಿನಿಂದ ಇವತ್ತು ಕಂಪ್ಯೂಟರ್ ಯುಗಕ್ಕೆ ಬಂದಿದ್ದೇವೆ. ಇಲ್ಲಿಂದ ನಾವು ರೋಬೋಟ್ ಯುಗಕ್ಕೆ ಬಂದಿದ್ದೇವೆ. ಶಿಕ್ಷಕರು ಇಲ್ಲದಂಥ ಒಂದು ಕ್ಷೇತ್ರಕ್ಕೆ ನಾವು ಬರ್ತಾ ಇದ್ದೇವೆ. ಮಣ್ಣಿನಲ್ಲಿ ಬರೆದಿದ್ದೇವೆ, ಕಾಗದದಲ್ಲಿ ಬರೆದಿದ್ದೇವೆ, ಕಾರ್ಬನ್ ಇಟ್ಟು ಬರೆದಿದ್ದೇವೆ. ಕಾಪಿ ಶಾಲೆ ಶುರು ಮಾಡುವಾಗ ಕಾರ್ಬನ್ ಇಟ್ಟು ಬರೆಯೋದು, ಒಂದು ಕಾಪಿ ಲೆಟ್ರ್ ಬರೆಯುವಾಗ, ಅಂದರೆ ನಮಗೆ ಬೇಕು ಕಾಪಿ ಬೇಕಲ್ಲ. ಅನಂತರ ಜೆರಾಕ್ಸ್ ಮಾಡಲಿಕ್ಕೆ ಶುರು ಮಾಡಿದ್ದೇವೆ. ಕಂಪ್ಯೂಟರಲ್ಲಿ ಟೈಪ್ ಮಾಡಿದ್ದೇವೆ. OMR ಶೀಟಿಗೆ ಬಂದಿದ್ದೇವೆ. ಗುರುತು ಮಾಡೋದು ಮಾತ್ರ. ಇವತ್ತು ಪ್ರಶ್ನೆ ಪರೀಕ್ಷೆಗಳ ಅಪ್ಲಿಕೇಶನ್ ತುಂಬುವುದು ಕೂಡ OMR ಶೀಟ್ನಲ್ಲಿ. ಇಷ್ಟು ಬೇಗ ರಿಸಲ್ಟ್ ಹೇಗೆ ಬರ್ತದೆ ಪರೀಕ್ಷೆ ಆದ ಕೂಡಲೇ ಅಂತ ನಿಮಗೆ ಅದ್ಭುತ ಅನ್ನಿಸ್ಬೋದು. SSLC ಪರೀಕ್ಷೆ ಆಗಿ 1 ವಾರದಲ್ಲಿ 2 ವಾರದಲ್ಲಿ ರಿಸಲ್ಟ್ ಬರ್ತದೆ. ಮೊದಲ ತಿಂಗಳುಗಳು ಹೋಗ್ತಿತ್ತು. ನನ್ನ ರಿಸಲ್ಟ್ SSLC ಬಂದಾಗ ಜೂನ್ 15ನೇ ತಾರೀಕು, ಜೂನ್ 1ನೇ ತಾರೀಕಿಗೆ ಅಲ್ಲ, ಅದು ಪೇಪರ್ನಲ್ಲಿ ಬರಬೇಕು. ಇವತ್ತು ಆಗಲ್ಲ. ಇವತ್ತು ನಮ್ಮ ಮಕ್ಕಳು ಕೈಯಲ್ಲಿ ಕೂತಲ್ಲಿ ರಿಸಲ್ಟನ್ನು ನೋಡ್ತಾರೆ. ಒಂದು ಲಿಂಕ್ ಕೊಟ್ಟಿರ್ತಾರೆ, ಅವರ ನಂಬರಿಗೆ ಅದು ಓಪನ್ ಮಾಡಿದ ಕೂಡಲೇ ಅವರ ರಿಸಲ್ಟು ಮಾರ್ಕ್ಸ್ ಕಾರ್ಡ್ ಇನ್ನು ಕೊಡುವುದಿಲ್ಲ, ಅವರೇ ಪ್ರಿಂಟ್ ತಗೊಳ್ಬೇಕು. ಅಲ್ಲಿ ನಾವು ಇಷ್ಟು ಡೆವಲಪ್ ಆಗಿದ್ದೇವೆ. ಕ್ಲಾಸಿನಲ್ಲಿ ಟೀಚರ್ಸಿಗೆ ಬದಲಿಗೆ AI ಬರ್ತಾ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬರ್ತಾ ಇದೆ. ಸೊ ವಿ ಆರ್ ಡೆವಲಪಿಂಗ್ ಇನ್ ದ ಎಜುಕೇಷನ್ ಫೀಲ್ಡ್ ಆಲ್ ಇನ್ ಎನಿ ಫೀಲ್ಡ್. ಅದಕ್ಕಾಗಿ ನಮ್ಮ ಬೆಳವಣಿಗೆಯ ಹಿಂದೆ ದುಡಿದವರನ್ನು ಒಮ್ಮೆಲೇ ಆಗುವುದಿಲ್ಲ. ಮೊದಲ ಮಳೆಗೆ ಬಿದ್ದಂತಹ ಅಣಬೆ ಅಲ್ಲ ಇದು ಶಾಲೆಗಳು. ಮೊದಲ ಮಳೆಗೆ ಬೀಳುವ ತರಗತಿಗಳಲ್ಲ ಶಾಲೆಗಳು. ಯಾವ ಸಂಸ್ಥೆಯು, ಒಂದು ಸಂಸ್ಥೆ 100 ವರ್ಷ ಬದುಕುವುದು ಅಂತ ಹೇಳಿದರೆ ಅದು ದೊಡ್ಡ ಸಾಹಸ. ಒಬ್ಬ ಮನುಷ್ಯನ ಆಯುಷ್ಯ ಎಷ್ಟಿರಬಹುದು, ಅದು ಯಾವಾಗಲೇ ಹೋಗ್ಬೋದು. ಆದರೆ ಒಂದು ವಿದ್ಯಾಸಂಸ್ಥೆಯನ್ನು 100 ವರ್ಷ ಉಳಿಸಿಕೊಂಡು ಬರುವುದು ಅಂತೇಳಿ ದೊಡ್ಡ ಸಾಹಸ ಅದು. ಅದಕ್ಕಾಗಿ ಅದರಲ್ಲಿ ದುಡಿದಂಥ ಎಲ್ಲ ಆತ್ಮಗಳಿಗೆ ನನ್ನ ತಲೆಯನ್ನು ಬಾಗ್ತಾ ಇದ್ದೇನೆ. ಈಗ ದುಡಿತಿದ್ದವರಿಗೆ ಈ ಸಮಾರಂಭವನ್ನು ಸಂಭ್ರಮವಾಗಿ ಇದನ್ನು ಆಚರಿಸಿದಂಥ ದುಡಿದಂಥವ್ರು ಅನೇಕರಿದ್ದಾರೆ. ನಾನು ಯಾರ ಹೆಸರು, ವೆಂಕಟಗೌಡರು ಇರ್ಬೋದು, ನಾಜೀರ್ ಇರ್ಬೋದು, ಅಥವಾ ಉದಯ ಇರ್ಬೋದು, ಈ ಉದಯ ಇರ್ಬೋದು, ರಾಮಕೃಷ್ಣ, ಎಲ್ಲರೂ ಇದರಲ್ಲಿ ದುಡಿದಂಥ ಎಲ್ಲರನ್ನು ಕೂಡ ನಾನು ಅಭಿನಂದಿಸುತ್ತೇನೆ. ಈ ವರ್ಷ ಕಲಿತಂಥ ಮಕ್ಕಳು ಭಾಗ್ಯವಂತರು. ನಾವು ಶತಮಾನೋತ್ಸವವನ್ನು ಆಚರಿಸಿದ್ದೇವೆ ಹೇಳುವಂತಹ ಒಂದು ಸಂತೋಷ ನಿಮ್ಮ ಮನಸ್ಸಿನಲ್ಲಿ ಇರಲಿ. ನಿಮಗೆಲ್ಲ ಶುಭವನ್ನು ಹಾರೈಸಿ ನನ್ನನ್ನು ಕೂಡ ಕರೆದು ಈ ಶಾಲೆಗೆ ಅನೇಕ ಸಲ ನಾನು ಗೆಸ್ಟಾಗಿ ಬಂದಿದ್ದೇನೆ. 2 ಸಲ ನಮ್ಮ NSS ಕ್ಯಾಂಪ್ ಇಲ್ಲಿ ಮಾಡಿದ್ದೇವೆ, ಏನೋ ಕೆಲಸಗಳನ್ನೆಲ್ಲ ಮಾಡಲಿಕ್ಕೆ. ಪುನಃ ಇದು ಹೋಗ್ತಾ ಬರ್ತಾ ನೋಡ್ತಾ ಇದ್ದೇನೆ. ಈ ಕಟ್ಟಡ ಎಲ್ಲಿ ಉಂಟು ನಾನು ಹುಡುಕ್ತಾ ಇದ್ದೆ. ನಾನು ಅದರ ಹಿಂದೆ ಅಡಗಿ ಕೂತಿದ್ದದು, ಹಳೆಯ ಕಟ್ಟಡದ ಹಿಂದೆ. ಸಂತೋಷವಾಯಿತು ನೋಡಿ, ಖುಷಿಯಾಯಿತು. ಒಂದು ಸರ್ಕಾರಿ ಶಾಲೆಗೆ ಇಷ್ಟು ಸುಂದರವಾದಂಥ ಒಂದು ಕಟ್ಟಡವನ್ನು ನೋಡುವಾಗ ಆನಂದ ಆಗ್ತದೆ. ನಿಮಗೆಲ್ಲ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಶಿಕ್ಷಣ ಕ್ಷೇತ್ರದಲ್ಲಿ ದುಡಿದು ಗತಿಸಿ ಹೋದ ಶಿಕ್ಷಕರು, ಪೋಷಕರುಗಳ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಅನುಭವದ ಮಾತುಗಳನ್ನಾಡಿದ ನಿಮಗಿದೋ ತಲೆಬಾಗಿ ನಮಸ್ಕರಿಸ್ತಾ ಮುಂದಕ್ಕೆ ಶ್ರೀ ಯಶೋಧರ ಪಿ ಕರ್ಕೇರ, ವಕೀಲರು, ಮಂಗಳೂರು, ಅಧ್ಯಕ್ಷರು, ಅಲ್ಲಮಪುರ ಪೀಠ, ಕಾಂತವರ, ಕಾರ್ಕಳ. ಇವರು ಕೂಡ ನಮ್ಮ ಈ ಶತಮಾನೋತ್ಸವ ಶತಸಿರಿ ಸಂಭ್ರಮಾಚರಣೆಯ ಸವಿಯುಣ್ಣಲು ನಮ್ಮನ್ನು ಸೇರಿದ್ದಾರೆ. ಅವರನ್ನು ಕೂಡ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಮುಂದಕ್ಕೆ ಉದಯ VN ಭಟ್ ರವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಪ್ರಾರ್ಥನೆ. ದಯವಿಟ್ಟು ಸಮಯದ ಅಭಾವ, ಸಹಕರಿಸಿ. ಗುರುಭ್ಯೋ ನಮಃ. ಹರಿ ಓಂ.
ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಗೋಪಾಲ್ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ, ನನ್ನ ಮುಂಭಾಗದ ಸಭೆಯಲ್ಲಿ ಆಸೀನರಾಗಿರುವಂತಹ ಗಣ್ಯಮಾನ್ಯರೇ, ಊರ ಪರ ಊರ ಮಹನೀಯರೇ, ಶ್ರದ್ಧೆಯ ತಾಯಂದಿರೇ ಮತ್ತು ಮಕ್ಕಳೇ, ನನಗೆ ನಿಮ್ಮೆದುರು ನಿಲ್ಲಕ್ಕೆ ಬಹಳ ಸಂತೋಷ ಆಗ್ತಾ ಉಂಟು ಇವತ್ತು. ಯಾಕೆ ಅಂತಂದರೆ, ಸರಿಯಾಗಿ ಇಂದಿನಿಂದ 50 ವರ್ಷಗಳ ಹಿಂದೆ ನಾನು 1976ನೇ ಇಸವಿಯಲ್ಲಿ 7ನೇ ಕ್ಲಾಸಿಂದ ತೇರ್ಗಡೆ ಆಗಿ ಇಲ್ಲಿಂದ ಹೊರಗೆ ಹೋದದ್ದು. 1976ರಿಂದ 2026 ಸರಿಯಾಗಿ 50 ವರ್ಷ ಆಯಿತು. ಹಾಗೆ 50 ವರ್ಷ ಈ ಶಾಲೆ ನನ್ನದು, ಮತ್ತು 50 ವರ್ಷ ಶಾಲೆದು, ಹಾಗೆ ಒಟ್ಟು ಸೇರಿ 100 ವರ್ಷ ಆಯಿತು. ಹಾಗೆ ನನಗೆ ಅದರ ಬಗ್ಗೆ, ನನ್ನ ಶಾಲೆಯ ಬಗ್ಗೆ ಬಹಳ ಹೆಮ್ಮೆ ಇದೆ. ನನ್ನ ಶಾಲೆ ಅಂತ ಹೇಳುವಾಗ ನನಗೆ ಪ್ರಪ್ರಥಮವಾಗಿ ನನ್ನ ಮನಸ್ಸಿಗೆ ಬರುವಂಥದ್ದು ಇಲ್ಲಿಯ 3 ಜನ ಅಧ್ಯಾಪಕರನ್ನು ನಾನು ಓದುತ್ತಾ ಇದ್ದಾಗ ಅವರ ಪ್ರಭಾವ ಬಹಳಷ್ಟು ನನ್ನ ಮೇಲೆ ಆಗಿದೆ. ಒಬ್ಬರು ಇದೇ ಊರಿನವರಾದಂತಹ ಕಿಳಂಜಿಲೋಡಿ ಜಿನ್ನಪ್ಪ ಗೌಡರು, ಹೆಡ್ ಮಾಸ್ಟರ್ ಆಗಿದ್ದರು. ತುಂಬ ಸ್ಟ್ರಿಕ್ಟ್ ಅಂತ ಲೆಕ್ಕ, ಆದರೂ ನಮ್ಮ ಹತ್ರ ಸ್ವಲ್ಪ ಪ್ರೀತಿ ಜಾಸ್ತಿ. ಹಾಗೆ 3 ಜನ ಮಾಸ್ಟರ್ಗಳಿದ್ದದ್ದು. ಬರುವಾಗ, ನಾನು ಶಾಲೆಗೆ ಬರುವಾಗ 5-6 ಜನ ಇದ್ದರು, ಒಬ್ಬೊಬ್ಬರೇ ಹೋದರು. ಲಾಸ್ಟಿಗೆ ಉಳಿದದ್ದು 3 ಜನ ಮಾಸ್ಟರ್. 6ನೇ ಕ್ಲಾಸ್ನಲ್ಲಿ ಮತ್ತು 7ನೇ ಕ್ಲಾಸ್ನಲ್ಲಿ ಪಾಠ ಮಾಡಿದವರು ಇಬ್ಬರೇ. ಹಾಗಾಗಿ ಇನ್ನೊಬ್ಬರು ಶಂಕರಪ್ಪ ಅಂತ ಹೇಳಿ, ಅವರು ಬೆಳಗುಂಬದವರು, ಅರಸೀಕೆರೆ ತಾಲೂಕಿನವರು. ಮಕ್ಕಳ ಹತ್ರ ಬಹಳ ಪ್ರೀತಿಯವರಿಗೆ. ಹಾಗೆ ಜಿನ್ನಪ್ಪ ಗೌಡರು ಮತ್ತು ಶಂಕರಪ್ಪರ ಮಾರ್ಗದರ್ಶನದಲ್ಲಿ ನನ್ನ ಜೀವನ ಸುಗಮ ಆಯಿತು. ನನಗೆ ನನ್ನದಾದಂತಹ ಕೆಲವು ವಿಚಾರಗಳನ್ನು ಸಾಧಿಸುವುದಕ್ಕೆ ಬಹಳ ಸಹಾಯಕವಾಯಿತು ಅಂತ ಹೇಳುವುದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಉಂಟು. ನೋಡಿ, ಈಗ ಕೊರಗಪ್ಪ ಗೌಡರು ಬಂದರು. ಇವ ಮಾತಾಡಿದರೆ ಮತ್ತೆ ಸ್ಟೇಜ್ ಬಿಡುವುದಿಲ್ಲ ಇವ ಅಂತ ಹೇಳಿ ಅವರಿಗೆ ಸ್ವಲ್ಪ ತಲೆ ಬಿಸಿ ಆಗಿದೆ. ಹಾಗೆ ಹೆಚ್ಚು ಮಾತನಾಡುವುದಿಲ್ಲ. ನಮ್ಮ ಜೀವನದಲ್ಲಿ ಹುಟ್ಟು ಮತ್ತು ಸಾವು 2 ಆಕಸ್ಮಿಕಗಳು. 2 ಕೂಡ ಆಕಸ್ಮಿಕವೇ. ಒಂದು ಆಕಸ್ಮಿಕ ಹುಟ್ಟು, ಸಾವು ಅಂತ ಹೇಳುವಂಥದ್ದು ಆಕಸ್ಮಿಕದ ಜೊತೆಗೆ ಒಂದು ಅನಿವಾರ್ಯ ಕೂಡ. ನಾವು ಹುಟ್ಟುವಾಗ ಮಗು ಅಳುತ್ತದೆ, ಉಳಿದವರು ನಗುತ್ತಾರೆ, ಸಂತೋಷ ಪಡ್ತಾರೆ. ಅದೇ ನಾವು ಸಾವು ಬಂದಾಗ ನಾವು ಹೋಗ್ತೇವೆ, ಎಲ್ಲರೂ ಉಳಿದವರೆಲ್ಲ ಅಳುತ್ತಾರೆ. ಅದರ ಮಧ್ಯದ ಜೀವನ ಏನಿದೆ ಅದು ನಮ್ಮ ಬದುಕು. ಆ ಬದುಕನ್ನು ನಾವು ಎಷ್ಟು ಸುಂದರವಾಗಿ ಮಾಡಿಕೊಳ್ತೇವೆ ಅಂತ ಹೇಳುವಂಥದ್ದು ನಮ್ಮ ಕೈಯಲ್ಲಿದೆ. ಹೇಗೆ ಸುಂದರವಾಗಿ ಮಾಡಿಕೊಳ್ಳಬಹುದು? ಚಿಕ್ಕಂದಿನಿಂದ ಅಮ್ಮ, ಹೆತ್ತಮ್ಮ ನಮಗೆ ಕಲಿಸ್ತಾಳೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ ಹೇಳ್ತಾರೆ. ಹಾಗೆ ಮಾತೃದೇವೋಭವ ಅಂತ ಹೇಳ್ತೇವೆ. ಆಮೇಲೆ ಪಿತೃದೇವೋಭವ, ತಂದೆ ರಕ್ಷಣೆ ಕೊಡ್ತಾನೆ, ಮಕ್ಕಳು ಕಲಿತಾರೆ. ಆಮೇಲೆ ಆಚಾರ್ಯ ದೇವೋಭವ, ಗುರುದೇವೋಭವ. ಆ ಗುರುದೇವೋಭವ ಅಂತ ಹೇಳುವಂಥದ್ದು ನಾವು ಅದನ್ನು ಈ ಶಾಲೆಯ ಒಂದು ಪರಿಸರಕ್ಕೆ ತಂದು ಅಲ್ಲಿ ಕಲಿತೇವೆ. ಮೊದಲೆಲ್ಲ ಗುರುಕುಲ ಪದ್ಧತಿ ಇತ್ತು, ಅದಿಲ್ಲ. ಈಗ ನಾವು ಶಾಲೆಗೆ ಹೋಗ್ತೇವೆ, ಕಲಿತೇವೆ, ಮಾಸ್ಟರ್ಗಳಿದ್ದಾರೆ, ಅವರು ಗುರುದೇವೋಭವ ಅಂತ ಹೇಳಿ ನಾವು ಮನಸ ಅವರನ್ನು ಸ್ಮರಿಸಿ ನಮಸ್ಕರಿಸ್ತೇವೆ. ಹಾಗೆ ಸಂಸ್ಕಾರಪೂರಿತವಾಗಿ ನಾವು ಬೆಳೀತೇವೆ. ಬೆಳೆದು ಒಂದು ದಿನ ಬಹಳ ಸಾಧನೆಗಳನ್ನು ಮಾಡಿ ಆಮೇಲೆ ಮುಕ್ತಿಯನ್ನು ಹೊಂದುತ್ತೇವೆ. ಹಾಗೆ ನಾವು ಇರುವಾಗ ಏನು ಮಾಡಿದೆ, ಹೇಗೆ ಬದುಕಿದೆ ಅಂತ ಹೇಳಿ ನಾವು ನಮ್ಮ ನಂತರಕ್ಕೆ ನಮ್ಮನ್ನು ಸ್ಮರಿಸುವಂತಾಗಬೇಕು.
ನಮ್ಮ ನಂತರಕ್ಕೆ ನಮ್ಮ ನೆನಪನ್ನು ಶಾಶ್ವತವಾಗಿ ನಾವು ಬಿಟ್ಟು ಹೋಗುವಂತಹರಾಗಬೇಕು. ಅದಕ್ಕೆ ಸರ್ವ ರೀತಿಯಲ್ಲಿಯೂ ನೆರವು ನೀಡುವಂತಹದ್ದು ಅಧ್ಯಾಪಕರು ಮತ್ತು ಶಾಲೆ. ಶಾಲೆ ಬೇರೆಯಲ್ಲ, ಅಧ್ಯಾಪನ ಬೇರೆಯಲ್ಲ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಗುರು ಅಂದರೆ ಏನು? ಗುರು ಅಂದರೆ ಯಾರು? ಗುಶಬ್ದಸ್ತಂಧಕಾರ ಸ್ಯಾತ್ ಋಷಬ್ದಸ್ತನ್ನಿರೋಧಕ ಅಂಧಕಾರ ನಿರೋಧಿತ್ವಾತ್ ಇತಿ ಗುರುಹು ಅಂತ ಹೇಳಿದ್ದಾರೆ. ಗು ಅನ್ನುವಂಥ ಶಬ್ದ, ಗುರುವಿನಲ್ಲಿ ಗು ಅನ್ನುವಂಥ ಶಬ್ದ ಅದು ಅಂಧಕಾರವನ್ನು ಸೂಚಿಸ್ತದೆ. ರು ಅಂತು ಅನ್ನುವಂತಹದ್ದು ಋಷಬ್ದಸ್ತನ್ನಿರೋಧಕ, ಆ ಅಂಧಕಾರವನ್ನು ನಿರೋಧಿಸುವಂತಹದ್ದು, ಅಂಧಕಾರವನ್ನು ಹೊಡೆದೋಡಿಸುವಂತಹದ್ದು. ಹಾಗೆ ಅಂಧಕಾರವನ್ನು ಹೊಡೆದೋಡಿಸುವವನೇ ಗುರು. ಅಷ್ಟು ಎತ್ತರವಾದಂಥ ವ್ಯಾಖ್ಯೆಯನ್ನು ಕೊಟ್ಟಿದ್ದೇವೆ ನಾವು. ಗುಶಬ್ದಸ್ತಂಧಕಾರ ಸ್ಯಾತ್ ಋಷಬ್ದಸ್ತನ್ನಿರೋಧಕ ಅಂಧಕಾರ ನಿರೋಧಿತ್ವಾತ್ ಇತಿ ಗುರು. ಈ ಸಿರಿಯ ಸಂಭ್ರಮದಲ್ಲಿ ನಾವು ಗುರುಗಳನ್ನು ನೆನೆಯಲೇಬೇಕು. ಇನ್ನೊಂದು, ಮಕ್ಕಳ ಹೆತ್ತವರಿಗೆ ನನ್ನದೊಂದು ಕಿವಿ ಮಾತೇನು ಅಂತ ಹೇಳಿದರೆ, ಮಾಸ್ಟ್ರುಗಳಲ್ಲಿ ಅದರ ಮಕ್ಕಳನ್ನು ಜೋರು ಮಾಡಿದರೆ ಖಂಡಿತವಾಗಿಯೂ ಯಾಕೆ ಜೋರು ಮಾಡಿದ್ರಿ ಅಂತ ಕೇಳಿಕೊಂಡು ಬರಬಾರದು. ಕಾರಣ ಏನು ಗೊತ್ತೇ? ನಾವೆಲ್ಲ ಓದ್ತಾ ಇದ್ದಾಗ ಅಪ್ಪ ನನಗೆ ಮಾಸ್ಟ್ರು ಇವತ್ತು ಪೆಟ್ಟು ಕೊಟ್ಟರು ಅಂತೇಳಿ ನಾವು ಮನೆಯಲ್ಲಿ ಹೇಳ್ತಿರ್ಲಿಲ್ಲ. ಹೇಳಿದರೆ ನಿನಗೆ ಇನ್ನೂ 2 ಜಾಸ್ತಿ ಕೊಡಬೇಕಾಗಿತ್ತು ಅಂತ ಮನೆಯಲ್ಲೇ ನಮಗೆ ಕೊಡ್ತಾ ಇದ್ದರು ಪೆಟ್ಟು. ಆದರೆ ಈಗ ಹಾಗಲ್ಲ, ಕಾಲ ಬದಲಾಗಿದೆ. ಮಾಸ್ಟ್ರುಗಳು ಕೂಡ ಪೆಟ್ಟು ಕೊಡುವುದಿಲ್ಲ, ಬೇರೆ ಬೇರೆ ಶಾಸನಗಳು ಅದು ಎಲ್ಲ ಬಂದಿದೆ ಈಗ. ಆದರೂ ಕೂಡ ಗುರುಗಳಿಂದ ಹೇಳಿಸಿಕೊಂಡು, ಅಂದರೆ ಬೇರೆ ಬೇರೆ ಥರದ ಮಕ್ಕಳು ಇರ್ತಾರಲ್ಲ, ಹೇಳಲಿಕ್ಕಾಗೋದಿಲ್ಲ. ಕೆಲವರು ಒಂದು ಸಾರಿ ಹೇಳಿದರೆ ತಿದ್ದಿಕೊಳ್ತಾರೆ, ಕೆಲವರು ನೋಡಿ ತಿದ್ದಿಕೊಳ್ತಾರೆ, ಕೆಲವರು ಎಷ್ಟು ಹೇಳಿದರೂ ತಿದ್ದಿಕೊಳ್ಳೋದಿಲ್ಲ, ಕೆಲವರಿಗೆ ದಂಡವೇ ಬೇಕು, ದಂಡಂ ದಶಗುಣಂ ಅಂತ ಹೇಳಿದ್ದಾರಲ್ಲ ಹಾಗಾಗಿ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವಂತಹ ಅಧ್ಯಾಪಕರನ್ನು ನಾವು ಯಾವತ್ತೂ ಸ್ಮರಿಸಬೇಕು. ಯಾವತ್ತೂ ಸ್ಮರಿಸಿಕೊಂಡು ನಾವು ಮುಂದುವರಿದರೆ ನಮ್ಮ ಬದುಕು ಬಂಗಾರ ಆಗುತ್ತದೆ ಅಂಥೇಳಿ ನನ್ನ ಭಾವನೆ. ಹಾಗೆಯೇ ಇಂದಿನ ಈ ಸುದಿನ ನನಗೆ ನೀವು ಇಷ್ಟು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಇನ್ನು ಹೆಚ್ಚು ಮಾತನಾಡಿಕೊಂಡು ಕೂತರೆ ಅಸಹನೆ ಆರಂಭ ಆದೀತೋ ಅಂತ ಹೇಳುವಂತಹ ವಿಚಾರಗಳು ನನ್ನ ತಲೆಯಲ್ಲಿ ಬರ್ತಾ ಉಂಟು. ಆದ್ದರಿಂದ ಈಗ ಸದ್ಯಕ್ಕೆ ಇವತ್ತಿನ ಮಟ್ಟಿಗೆ ಇಷ್ಟಕ್ಕೆ ನಿಲ್ಲಿಸಿ ಎಲ್ಲರಿಗೂ ನಿಮ್ಮನ್ನು ನೆನೆಸಿಕೊಂಡು ಎಲ್ಲರಿಗೂ ನಮನ ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಅನುಭವದ ಮಾತಿಗೆ ಧನ್ಯವಾದಗಳು. ಮುಂದಕ್ಕೆ ಶ್ರೀ ಸರ್ವೋತ್ತಮ ಗೌಡ, ಮಾಜಿ ಸದಸ್ಯರು, ಜಿಲ್ಲಾ ಪಂಚಾಯತ್. ಮಾತಿನ ಮಲ್ಲ, ಆದರೆ ಸಮಯದ ಬೆಲೆಯನ್ನರಿತು ಮಾತನಾಡಬಲ್ಲ ನಿಪುಣ. ಮಾತಿನ ಮಂಟಪದತ್ತ ಬಂದು ಶುಭದ 2 ನುಡಿ ನುಡಿಬೇಕು ಸರ್. ಆತ್ಮೀಯರೇ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯ ಗೋಳಿತೊಟ್ಟಿನ ಈ ಶತಮಾನೋತ್ಸವ ಕಾರ್ಯಕ್ರಮದ ವೇದಿಕೆಯ ಅಧ್ಯಕ್ಷರೇ, ವೇದಿಕೆಯಲ್ಲಿ ಎಲ್ಲ ಆಸೀನರಾಗಿರುವಂಥ ಮುಖ್ಯ ಅತಿಥಿಗಳೇ, ಇಲ್ಲಿ ನೆರೆದಿರುವಂಥ ವಿದ್ಯಾಭಿಮಾನಿಗಳೇ, ಅಧ್ಯಾಪಕ ಮಿತ್ರರೇ, ಪುಟಾಣಿ ಮಕ್ಕಳೇ, ಪೋಷಕ ಬಂಧುಗಳೇ, ಈಗಾಗಲೇ ಶಾಲೆಯ ಸಂಪೂರ್ಣ ವಿವರವನ್ನು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಿನಿಯವರು ಇದರ ಬಗ್ಗೆ ಸುಮಾರು 100 ವರ್ಷದ ಇತಿಹಾಸದ ಬಗ್ಗೆ ವಿವರಿಸಿದ್ದಾರೆ. ಅದರೊಂದಿಗೆ ನಮ್ಮ ಅಧ್ಯಾಪಕರು, ಸೈಂಟ್ ಜಾರ್ಜಿನ ಕಾರ್ಯದರ್ಶಿಗಳಾದಂಥ ಅಬ್ರಾಮ್ ವರ್ಗೀಸ್ರವರು ದಿಕ್ಸೂಚಿ ಭಾಷಣ ಮುಖಾಂತರ ನಮ್ಮನ್ನೆಲ್ಲ ಮಾತಾಡಿದ್ದಾರೆ. ಈಗಾಗಲೇ ಸಮಯ ಕೂಡ ಮೀರ್ತಾ ಇದೆ. ಸುಮಾರು 6:30 ಗಂಟೆಗೆ ಇವತ್ತು ಮಕ್ಕಳ ಎಲ್ಲ ಕಾರ್ಯಕ್ರಮ ಕೂಡ ಪ್ರಾರಂಭ ಆಗಲಿಕ್ಕಿದೆ. ಬಹುಶಃ ನೆಲ್ಯಾಡಿಗಿಂತಲೂ ಹಿಂದೆ ಗೋಳಿತೊಟ್ಟು ಒಂದು ದೊಡ್ಡ ಕೇಂದ್ರ ಬಿಂದು ಆಗಿತ್ತು. ಯಾಕೆಂತ ಹೇಳಿದ್ರೆ ಸುಮಾರು 100 ವರ್ಷಗಳ ಹಿಂದೆ ಈ ಭಾಗದ ಅಷ್ಟೊಂದು
ವಿದ್ಯಾಭ್ಯಾಸವನ್ನು ಹೊಂದದ ಮಹನೀಯರು ಅಥವಾ ಈ ಭಾಗದ ವಿದ್ಯಾಭಿಮಾನಿಗಳು ಈ ಮುಂದಿನ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ, ಈ ಭಾಗದ ಮಕ್ಕಳಿಗೆ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯಾಭ್ಯಾಸ ಸಿಗಬೇಕಂತ ಆ ದೃಷ್ಟಿಕೋನವನ್ನು ಇಟ್ಟುಕೊಂಡು ಇವತ್ತು ಇಲ್ಲಿ ಸರ್ಕಾರಿ ಶಾಲೆಗಳನ್ನು ಪ್ರಾರಂಭ ಮಾಡಿದ್ದಾರೆ. ಅವರಿಗೆ ಪ್ರಥಮವಾಗಿ ಅಭಿನಂದನೆ ಸಲ್ಲಿಸಿಕೊಂಡು ಇವತ್ತು ಸುಮಾರು 100 ವರ್ಷ ಈ ಶಾಲೆಯನ್ನು ಇವತ್ತಿನವರೆಗೆ ಮುಂದುವರಿಸಿಕೊಂಡು ಬಂದಂಥ ಶಾಲಾ ಅಧ್ಯಾಪಕರಿಗೆ ಅಥವಾ ಈ ಭಾಗದ ವಿದ್ಯಾಭಿಮಾನಿಗಳಿಗೆ ಅಥವಾ ಶಾಲಾ ಉಸ್ತುವಾರಿ ಸಮಿತಿಯ ಎಲ್ಲ ಅಧ್ಯಕ್ಷ ಸದಸ್ಯರಿಗೂ ಕೂಡ ಅಭಿನಂದನೆ ಸಲ್ಲಿಸಿಕೊಂಡು ಇವತ್ತು 2-3 ದಿವಸದ ಒಳ್ಳೆಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಈ ಆಯೋಜನೆ ಮಾಡಿದಂಥ ಎಲ್ಲ ಶಾಲೆಯ ವಾರ್ಷಿಕೋತ್ಸವ ಸಮಿತಿಯ ಅಧ್ಯಕ್ಷರ ಸದಸ್ಯರು, ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷ ಸದಸ್ಯರು, ಪೂರ್ವ ವಿದ್ಯಾರ್ಥಿಯ ಅಧ್ಯಕ್ಷರು ಮತ್ತು ಸದಸ್ಯರು, ಶಾಲೆಯ ಅಧ್ಯಾಪಕ ಮಿತ್ರರಿಗೆ ಕೂಡ ಅಭಿನಂದನೆ ಸಲ್ಲಿಸಿಕೊಂಡು ಇವತ್ತು ಗ್ರಾಮೀಣ ಪ್ರದೇಶವಾದಂಥ ಈ ಗೋಳಿತೊಟ್ಟಿನಲ್ಲಿ ಅನೇಕ ಈಗಾಗಲೇ ಬೇರೊಂದು ಈ ಆಮಂತ್ರಣದೊಂದಿಗೆ ಇನ್ನೊಂದು ಆಮಂತ್ರಣವನ್ನು ಕೂಡ ಇಟ್ಟಿದ್ದಾರೆ. ಈ ಶಾಲೆಯ ಸುತ್ತಮುತ್ತಲಿರುವಂಥ ಎಲ್ಲ ಅನೇಕ ವಿದ್ಯಾರ್ಥಿಗಳು ಇವತ್ತು ಇಲ್ಲಿ ಕಲಿತು ಬೇರೆ ಬೇರೆ ರಂಗಗಳಲ್ಲಿ ಇವತ್ತು ಮಿಂಚಿದಿರುವಂಥ ಇವತ್ತು ಒಂದು ವಿಶೇಷವಾದಂಥ ಆಮಂತ್ರಣವನ್ನು ಕೂಡ ಇವತ್ತು ಇಲ್ಲಿ ನಮಗೆ ಇವತ್ತು ಕೊಟ್ಟಿದ್ದಾರೆ. ಹಾಗಿರುವಾಗ ಇವತ್ತು ನಮ್ಮ ಮಕ್ಕಳ ಭವಿಷ್ಯಕ್ಕೆ ಉಜ್ವಲವಾದಂಥ ಶಿಕ್ಷಣ ಸಿಗಬೇಕಾದ್ರೆ ಈ ಭಾಗದ ವಿದ್ಯಾಭಿಮಾನಿಗಳು, ಅದೇ ರೀತಿ ಪೋಷಕರು, ಅದರೊಂದಿಗೆ ವಿದ್ಯಾರ್ಥಿಗಳ ಸಹಕಾರ ಕೂಡ ಭಾಳಷ್ಟು ಅಗತ್ಯ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದಂಥ ಎಲ್ಲ ಪೋಷಕರಿಗೆ, ಅದೇ ರೀತಿ ವಿದ್ಯಾಭಿಮಾನಿಗಳಿಗೆ, ಇವತ್ತು ಹಗಲಿರುಳು ದುರಿದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂಥ ಈಗಾಗಲೇ 6 ತಿಂಗಳ ಹಿಂದೆ ಇದೇ ಗೋಳಿತೊಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆಲಂತಾಯದಲ್ಲಿ ಕೂಡ ಒಂದು ಒಳ್ಳೆಯ ಶತಮಾನೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡಿ ಇವತ್ತು ಈ ಶಾಲೆಯಲ್ಲಿ ಸುಮಾರು 8 ಕಟ್ಟಡಗಳನ್ನು ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಬರಮಾಡಿಕೊಂಡು ಒಂದು ಸುಸಜ್ಜಿತವಾದಂಥ ಶಾಲೆಯನ್ನು ಮಾಡುವಲ್ಲಿ ಶ್ರಮಿಸಿದಂಥ ಎಲ್ಲ ವಿದ್ಯಾಭಿಮಾನಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸಿಕೊಂಡು ಈಗಾಗಲೇ ನಮ್ಮ ನೆಲ್ಯಾಡಿಯಲ್ಲಿ ಒಂದು ಯೂನಿವರ್ಸಿಟಿ ಕೂಡ ಇದೆ. ಬಹುಶಃ ಆ ಯೂನಿವರ್ಸಿಟಿಗೆ ಈಗಿನ ಸಂದರ್ಭದಲ್ಲಿ ಬಾಡಿಗೆ ಕೊಟ್ಟು ಮಾಡುವಂಥ ವ್ಯವಸ್ಥೆ ಇವತ್ತು ಆ ಯೂನಿವರ್ಸಿಟಿಯಲ್ಲಿಲ್ಲ. ಬಹುಶಃ ಈ ಭಾಗದ ಎಲ್ಲ ವಿದ್ಯಾಭಿಮಾನಿಗಳ ಸಹಕಾರ ಸಿಕ್ಕಿದರೆ ಹೆಚ್ಚುವರಿ ಕೊಠಡಿಗಳು ಇಲ್ಲಿ ಇದ್ದರೆ ಅದನ್ನು ಉಪಯೋಗ ಮಾಡಿಕೊಂಡು ಯೂನಿವರ್ಸಿಟಿಯನ್ನು ಕೂಡ ಇಲ್ಲಿ ಆರಂಭ ಮಾಡಲಿಕ್ಕೆ ತಮ್ಮ ಸಹಕಾರ ಮುಂದಿನ ದಿನಗಳಲ್ಲಿ ಚಿಂತನೆಗಳನ್ನು ಮಾಡಿಕೊಂಡು, ಯಾಕಂತ ಹೇಳಿದ್ರೆ ಈಗಾಗಲೇ ಸುಮಾರು ವರ್ಷದಿಂದ ನಮ್ಮ ಈಗಾಗಲೇ ಉಷಾ ಅಂಚನ್ನವರು ಕೂಡ ಅದರ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಆ ಯೂನಿವರ್ಸಿಟಿ ಇವತ್ತು ಅವರಿಗೆ ಯೂನಿವರ್ಸಿಟಿ ನಡೆಸಲಿಕ್ಕೆ ಅವರ ಒಮ್ಮತ ಇದೆ, ಆದರೆ ಅದಕ್ಕೆ ಕೊಡುವಂಥ ಬಾಡಿಗೆಯನ್ನು ಕೊಡಲಿಕ್ಕೆ ಅವರು ಶಕ್ತರಿಲ್ಲ. ಈಗಾಗಲೇ ನೆಲ್ಯಾಡಿಯಲ್ಲಿ ಅವರಿಗೆ ಬೇಕಾದಂಥ ಸುಮಾರು 25 ಎಕರೆ ಜಾಗ ಕೂಡ ಇದೆ. ಆದರೆ ಆ ಜಾಗದಲ್ಲಿ ಕಟ್ಟಡ ಆಗುವವರೆಗೆ ನಮ್ಮ ಯೂನಿವರ್ಸಿಟಿ ಕಾಲೇಜನ್ನು ಉಳಿಸಿಕೊಳ್ಳಲಿಕ್ಕೆ ಈ ಭಾಗದ ಎಲ್ಲ ವಿದ್ಯಾಭಿಮಾನಿಗಳು ಸಹಕಾರವನ್ನು ಕೊಟ್ಟರೆ ಮುಂದಿನ ದಿವಸಗಳಲ್ಲಿ ನಿಮ್ಮ ಸಹಕಾರದೊಂದಿಗೆ ಆ ಒಂದು ಕನಸನ್ನು ನನಸು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಂಡು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅನುವು ಮಾಡಿಕೊಟ್ಟಂಥ ಎಲ್ಲ ಈ ಭಾಗದ ವಿದ್ಯಾಭಿಮಾನಿಗಳಿಗೆ, ಅಧ್ಯಾಪಕ ಮಿತ್ರರಿಗೆ ವಂದನೆಗಳನ್ನು ಮಾಡಿಕೊಂಡು ಅವಕಾಶಕ್ಕಾಗಿ ವಂದನೆಗಳು. ಎಲ್ಲರಿಗೂ ನಮಸ್ತೆ. ಶತ ಸಂಭ್ರಮಕ್ಕೆ ಶುಭ ನುಡಿದ ಸರ್ವೋತ್ತಮ ಗೌಡರಿಗೆ ನಮನಗಳು. ಮುಂದಕ್ಕೆ ನಿರರ್ಗಳವಾಗಿ ಮಾತನಾಡಬಲ್ಲಂತಹ ಮಾತಿನ ಮಲ್ಲಿ ಉಷಾ ಅಂಚನ್ರವರಿಗೆ ಮಾತಿನ ಮಂಟಪ ಒಂದೆರಡು ಮಾತುಗಳಿಗಾಗಿ. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೋಳಿತೊಟ್ಟು ಇಲ್ಲಿ ನಡೆಯುವಂತಹ ಶತಮಾನ ಸಂಭ್ರಮ 2026ರ ಶತಸಿರಿ ಕಾರ್ಯಕ್ರಮದ ಘನ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಕಾರ್ಯಕ್ರಮದ ಅಧ್ಯಕ್ಷರೇ, ಅದೇ ರೀತಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರೇ, ಈ ಒಂದು ಶಾಲೆಯನ್ನು ಬಹಳ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗುವಂತಹ ಶಾಲಾ ಮುಖ್ಯ ಗುರುಗಳಾದಂತಹ ನಮ್ಮ ಜಯಂತಿ ಮೇಡಮ್ ಅವರೇ, ಅದೇ ರೀತಿ ಈ ಒಂದು ಶಾಲೆಯ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರೇ, ಅದೇ ರೀತಿ ಈ ಶತಸಿರಿ ಸಂಭ್ರಮದ ವಾರ್ಷಿಕೋತ್ಸವ ಸಮಿತಿಯ ಅಧ್ಯಕ್ಷರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಬಂಧುಗಳೇ, ಶಾಲಾ ಮಕ್ಕಳೇ, ಬಹಳ ಸಂಭ್ರಮದ ದಿನ ಈ ಒಂದು ಗೋಳಿತೊಟ್ಟು ಪರಿಸರಕ್ಕೆ ಹಾಗೂ ನಮಗೆಲ್ಲರಿಗೂ ಕೂಡ ಈ ಒಂದು ಸಂಭ್ರಮ ನಮಗೆಲ್ಲ ಸಿಗಬೇಕು ಅಂತಾದರೆ
ವರ್ಷಗಳ ಹಿಂದೆ ಏನು ಈ ಒಂದು ಗ್ರಾಮೀಣ ಭಾಗದಲ್ಲಿ ವಿದ್ಯೆಯನ್ನು ತಂದು ಈ ಊರಿನ ಮಕ್ಕಳು ವಿದ್ಯಾವಂತರಾಗಬೇಕು ಅಂತ ಕನಸು ಕಂಡಂತಹ ಆ ಮಹಾನ್ ಚೇತನಗಳನ್ನು ಈ ಸಂದರ್ಭದಲ್ಲಿ ನೆನೆಸಿಕೊಂಡು ಇದರ ಹಿಂದೆ 100 ವರ್ಷಗಳ ಹಿಂದೆ ಯಾವ ರೀತಿ ಬೆಳೆದು ಬಂತು ಈ ಶಾಲೆ ಎಂಬುದರ ಬಗ್ಗೆ ನಮ್ಮ ಮುಖ್ಯ ಗುರುಗಳು ವಿವರವಾಗಿ ಹೇಳಿದ್ದಾರೆ. ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಮೊದಲಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ಊರು ಮತ್ತು ಊರು ಹೇಗಿದೆ ಅಂತೇಳಿ ನೋಡಬೇಕು ಅಂತಾದರೆ ಆ ಊರಿನ ಶಾಲೆ ಮತ್ತು ದೇವಾಲಯವನ್ನು ನೋಡಿದಾಗ ಆ ಊರಿನ ಜನರು ಹೇಗಿರ್ತಾರೆ ಅಂತ ಗೊತ್ತಾಗ್ತದಂತೆ. ಅದೇ ರೀತಿ ಇವತ್ತು ಶತಸಿರಿ ಸಂಭ್ರಮದ ಈ ಒಂದು ವೇದಿಕೆಯ ಮುಂಭಾಗದಲ್ಲಿರುವಂತಹ ಕಟ್ಟಡ ಹಾಗೂ ಈ ಸಂಭ್ರಮವನ್ನು ನೋಡುವಾಗ ಈ ಗೋಳಿತೊಟ್ಟಿನ ಜನರು ಹೇಗಿದ್ದಾರೆ ಅಂತ ನೋಡಲಿಕ್ಕೆ ಈ ಕಾರ್ಯಕ್ರಮವೇ ಸಾಕ್ಷಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಅಭಿಮಾನದಿಂದ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಯಾಕೆಂತ ಹೇಳಿದ್ರೆ ನಾವಿವತ್ತು ವೇದಿಕೆಯಲ್ಲಿ ಅತಿಥಿಗಳಾಗಿ ಕೂತಿರ್ಬೋದು, ಸಂಭ್ರಮದ ಅನುಭವವನ್ನು ಅನುಭವಿಸ್ತಾ ಇರ್ಬೋದು. ಆದರೆ ನಮ್ಮ ಈ ಒಂದು ವೇದಿಕೆಯಲ್ಲಿ ಇರುವಂತಹ ನಮ್ಮ ಏನು ಈ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿರ್ಬೋದು, ಅದೇ ರೀತಿ ವಾರ್ಷಿಕೋತ್ಸವ ಸಮಿತಿಯ ನಮ್ಮ ವೆಂಕಪ್ಪ ಅಣ್ಣ ಆಗಿರ್ಬೋದು, ಉದಯ ಸರ್ ಆಗಿರ್ಬೋದು, ಅವರ ಜೊತೆ ದುಡಿದಂಥ ನಮ್ಮ ನಾಸಿರಣ್ಣ, ಅನೇಕ ಜನ ಈ ಒಂದು ಶತಸಿರಿ ಸಂಭ್ರಮದ ಹಿಂದೆ ಆ ಪದಾಧಿಕಾರಿಗಳು ದುಡಿದಿದ್ದಾರೆ. ನಿಜವಾಗಿ ನಾನು ಮೊದಲಾಗಿ ಅವರು ಒಳ್ಳೆಯ ವ್ಯಕ್ತಿಗಳಾದ ಕಾರಣ ಇವತ್ತು ಈ ಒಂದು ಸಂಭ್ರಮ ಆಚರಿಸಲಿಕ್ಕೆ ಈ ಸಮಿತಿಯ ಸದಸ್ಯರು ಕಾರಣ ಅಂತ ಹೇಳಿಕೆ ನಾನು ಅಭಿಮಾನದಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಎಲ್ಲ ಏನು ಅಂತ ಹೇಳಿದ್ರೆ ನಮ್ಮ ಅಬ್ರಂ ಸರ್ ಅವರು ಶಾಲೆ ಮತ್ತು ಆ ಶಿಕ್ಷಕಿ ಮತ್ತು ಶಿಕ್ಷಕರು ಇರುವಂತಹ ಸಂಬಂಧವನ್ನು ಬೇಕಾದಷ್ಟು ಜನ ಹೇಳಿದರು. ಅದೇ ರೀತಿ ರಾಜಕೀಯದವ್ರ ಬಗ್ಗೆ ಹೇಳಿದರು. ಆದರೆ ಈ ಶಾಲೆ ಊರು ಅಂತ ಹೇಳುವಾಗ ನಾವು ಕೂಡ ಜನಪ್ರತಿನಿಧಿಗಳಾಗಿ ನಮ್ಮ ಊರಿನ ಶಾಲೆ ಅಂತ ಹೇಳುವ ಅಭಿಮಾನದಿಂದ ನಮಗೆ ಏನು ಸಾಧ್ಯ ಉಂಟು ಈ ಶಾಲೆಯ ಅಭಿವೃದ್ಧಿಗಳಿಗೋಸ್ಕರ ನಾವು ಕೂಡ ತುಂಬ ಸಂತಸದಿಂದ ಇಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದಂತಹ ಸಂದರ್ಭದಲ್ಲಿ ನಮ್ಮನ್ನು ಇಲ್ಲಿ ನಾನು ನಿಜವಾಗಿ ನೆನಪಿಸ್ಕೊಳ್ಬೇಕಾದ್ದು ನಮ್ಮ ನಾಸಿರಣ್ಣನವರು. ಈ ಶಾಲೆ ಅಂತ ಹೇಳುವಾಗ ನಾನು ಖಂಡಿತ ಈ ಪ್ರದೇಶಕ್ಕೆ ಆಗಮಿಸುವಾಗ ಅವರನ್ನು ನೆನಪಿಸಲೇಬೇಕು. ಈ ಶಾಲೆಯ ಕಾರ್ಯಕ್ರಮ ಯಾವುದಾಗ್ಲೂ ಆಗ್ತಾ ಇದ್ದಾಗ ಉಷಕ ನೀವು ಬನ್ನಿ ಅಂತೇಳಿ ನಮ್ಮನ್ನು ಪ್ರೀತಿಯಿಂದ ಕರಿತಿದ್ದರು. ನಿಜವಾಗಿ ಅವರನ್ನ ಈ ಸಂದರ್ಭದಲ್ಲಿ ನಾನು ನೆನೆಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಈ ಶಾಲೆಗೋಸ್ಕರ ಅವರ ತಂದೆ ಏನಿವತ್ತು ದಾನವಾಗಿ ಈ ಶಾಲೆಯನ್ನು ಕೊಟ್ಟಿದ್ದಾರ ಅವರ ನೆನಪು ಇವತ್ತು ಸದಾ ಇರಬೇಕು ಅಂತಾದರೆ ಆ ಒಳ್ಳೆಯ ಮನಸ್ಸು ಇದ್ದದಕ್ಕೆ ಕಾರಣವಾಗಿದೆ. ಅದಕ್ಕೆ ಈ ಊರು ಇಷ್ಟು ಶತಸಿರಿಯ ಸಂಭ್ರಮವನ್ನು ಆಚರಿಸಲಿಕ್ಕೆ ಕಾರಣವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಇನ್ನೊಂದು ನಾನು ಮಾತನ್ನು ಹೇಳಲೇಬೇಕು. ಯಾಕೆಂತ ಹೇಳಿದ್ರೆ ಅದರ ಜೊತೆಗೆ ನಮ್ಮ ಅಧ್ಯಕ್ಷರು ಒಂದು ಕಾಗದವನ್ನು ಕೊಟ್ಟರು. ಈ ಶಾಲೆಯಲ್ಲಿ ಕಲಿತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಾಗಿ ವಿವಿಧ ಕ್ಷೇತ್ರದಲ್ಲಿ ಮುಂಚಿದಂತಹ ವಿದ್ಯಾರ್ಥಿಗಳು ಆಗ ಆರಿಫಣ್ಣನಲ್ಲಿ ನಾನೊಂದು ಮಾತನ್ನು ಹೇಳಿದರೆ, ವಿದ್ಯೆ ಮತ್ತು ಬುದ್ಧಿ ಎರಡೂ ಇದ್ದರೆ ನಾವು ಸಮಾಜದಲ್ಲಿ ಏನನ್ನು ಕೂಡ ಸಾಧಿಸ್ಬೋದು. ವಿದ್ಯೆ ಕಲಿತು ಇವತ್ತು ಇಷ್ಟೆಲ್ಲ ಉದ್ಯೋಗದಲ್ಲಿದ್ದವರು ಹೆಸರನ್ನು ಹಾಕಿದ್ದಾರೆ. ಆರಿಫಣ್ಣ ಎಷ್ಟೋ ಜನ ಪ್ರಾಥಮಿಕ ಶಾಲೆಯಲ್ಲಿ ಆ ಸಂದರ್ಭದಲ್ಲಿ ಕಲೀಲಿಕ್ಕೆ ಕಷ್ಟ ಆಗಿ ಇವತ್ತು ವಿದ್ಯೆ ಮತ್ತು ಬುದ್ಧಿನಿಂದ ಎಷ್ಟೋ ದೊಡ್ಡ ದಾನಿಗಳಾಗಿ ಇವತ್ತು ಈ ಶತ ಸಂಭ್ರಮ ಆಚರಿಸಲಿಕ್ಕೆ ದಾನಿಗಳು ಕೂಡ ಇವತ್ತು ಅವರ ವಿದ್ಯೆ ಜೊತೆಗೆ ತನ್ನ ಸಂಪಾದನೆಯಿಂದ ದಾನವನ್ನು ಕೊಟ್ಟ ಕಾರಣ ಇವತ್ತು ಈ ಒಂದು ವಿದ್ಯಾ ಸಂಸ್ಥೆ ದಿನದಿಂದ ದಿನಕ್ಕೆ ಬೆಳಗಲಿಕ್ಕೆ ಕಾರಣ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಆದ ಕಾರಣ ಈ ಸಂದರ್ಭದಲ್ಲಿ ನಾವು ಜಾಸ್ತಿ ಮಾತಾಡದೆ ಇಲ್ಲಿಯ ಪೋಷಕರಿಗೆ ಒಂದೇ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಕ್ಕಳಿಗೋಸ್ಕರ ಆಸ್ತಿಯನ್ನು ಮಾಡಿಡೋದು ಬೇಡ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಒಳ್ಳೆಯ ವಿದ್ಯೆಯನ್ನು ಕೊಟ್ಟು ನಮ್ಮ ಮಕ್ಕಳನ್ನು ಸಮಾಜದಲ್ಲಿ ಇದೇ ಪುಟಗಳಲ್ಲಿ ಕಾಣುವಂತಹ ವಿದ್ಯಾರ್ಥಿಗಳು ಈ ಸಂಸ್ಥೆಯಿಂದ ಮೂಡಿ ಬರಲಿ ಅಂತೇಳಿ ನಿಮಗೆ ಶುಭವನ್ನು ಹಾರೈಸ್ತಾ ನಮ್ಮನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಕರೆದು ನಮಗೂ ಕೂಡ ಮಾತಾಡಲಿಕ್ಕೆ ಈ ಸಂಭ್ರಮವನ್ನು ಆಚರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ನಾನು ವಂದಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಹಿರಿಯರಾದ ನಮ್ಮ ವೆಂಕಪ್ಪಣ್ಣ ಆಗಿರ್ಬೋದು, ನಾಸಿರಣ್ಣ ಆಗಿರ್ಬೋದು, ಅವರು ಎಷ್ಟು ಟೈಮಿನಿಂದ ಈ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ನಮಗೆ ಗೊತ್ತು. ಅನೇಕ ಸಂಘ ಸಂಸ್ಥೆಗಳು ಕೂಡ ಇದಕ್ಕೆ ಕೈ ಜೋಡಿಸಿದೆ. ನಮ್ಮ ಊರು ಇಷ್ಟು ಸಂತೋಷದಿಂದ ಅಂದರೆ ಅಭಿಮಾನದ ಈ ಸಂದರ್ಭದಲ್ಲಿ ಎಲ್ರಿಗೂ ಅಭಿಮಾನದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನೆರಡನ್ನು ಮಾತನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ಧನ್ಯವಾದಗಳು ಉಷಕ್ಕನವರಿಗೆ. ದಯವಿಟ್ಟು ನಾವೆಲ್ಲ ಇಲ್ಲಿ ಕಲ್ತವರಂತಹ ಹೆಸರುಗಳನ್ನು ಹಾಕಿದ್ದೇವೆ. ಅಂದರೆ ನಮಗೆ ಸಲ್ಮಾನ್ ಖಾನ್ ಅಥವಾ ವಿರಾಟ್ ಕೊಹ್ಲಿ ಅವರನ್ನು ಹಾಕಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಾವು ಇಲ್ಲಿ ಕಲ್ತಂಥವರನ್ನು ನಮ್ಮ ಶಾಲೆಯ ಮಾಡೆಲ್ಗಳಾಗಿ ನಾವು ಗುರುತಿಸಿಕೊಂಡಿದ್ದೇವೆ. ಅಂದರೆ ನಮಗೆ ಅವರೆಲ್ಲ ಫ್ರೀಯಾಗಿ ಮಾಡೆಲ್ ಆಗ್ತಾರೆ. ಸಲ್ಮಾನ್ ಖಾನ್ ಹತ್ರ ಇದ್ದರೆ 5 ಕೋಟಿ ಕೊಡಬೇಕು. ಆದ ಕಾರಣ ನಾವು ಆ ರೀತಿ ಅದನ್ನು ಹಾಕಿಕೊಂಡಿದ್ದೇವೆ. ದಯವಿಟ್ಟು ಅರ್ಥೈಸಬೇಕು ಮೇಡಮ್ ಅವರು. ಶತ ಸಂಭ್ರಮಕ್ಕೆ ದುಡಿದ ಕೈಗಳಿಗೆ
ದಾನಿಗಳಿಗೆ ಅಭಿನಂದಿಸಿ ಮಾತನಾಡಿದ ಉಷಾಂಚನ್ಗೆ ಧನ್ಯವಾದಗಳು. ಮುಂದಕ್ಕೆ ಶ್ರೀ ಜಯಪ್ರಕಾಶ್ ಕೆ, ರೇಂಜ್ ಫಾರೆಸ್ಟ್ ಆಫೀಸರ್ ಬೆಂಗಳೂರು, ಇವರು ಶುಭಾಶಯದ ಮಾತು ತಮ್ಮಿಂದ. ತೇಜಸ್ವಿನಿ ಕಟ್ಟಪ್ಪನಿ, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು, 2 ಶುಭಾಶಯದ ನೋಡಿ ಆಡಬೇಕು. ಇದುವರೆಗೆ ಮಗುವನ್ನು ರೆಡಿ ಮಾಡಿ ಬಸ್ಸಿಗೆ ಕಾಯಬೇಕು. ಹಾಗಾಗಿ ಮಗುವಿಗೆ ಸಮಯನೂ ಸಿಗುತ್ತೆ, ಒಳ್ಳೆ ವಿದ್ಯಾಭ್ಯಾಸನೂ ಸಿಗುತ್ತೆ, ಶಾಲೆಯೂ ತಂಡ ಇರ್ಬೋದು. ಈಗಿನ HM ನನ್ನ ಚಿಕ್ಕಮ್ಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನನ್ನ ಪ್ರೀತಿಯ ಚಿಕ್ಕಮ್ಮ. ಆದರೆ ಅವರು ಇಲ್ಲಿಗೆ ಆಗಿ ನಡೀಲಿ, ನಿಮ್ಮೆಲ್ಲರ ಪರಿಶ್ರಮದಿಂದ ಇಲ್ಲಿಯ ಕಲಿತಂಥ ಮಕ್ಕಳು ಉತ್ತಮ ಸಾಧನೆಯನ್ನು ಮಾಡುವಂತಾಗಲಿ ಅನ್ನತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸ್ತಾ ಜೈ ಭಾರತ್ ಮಾತೆ. ತಿನ್ನುವುದಕ್ಕೂ ಕಲಿಯುವುದಕ್ಕೂ ಎಲ್ಲದಕ್ಕೂ ಕೊರತೆ ಇಲ್ಲದ ಶಾಲೆ ಅಂದರೆ ಅದು ಸರ್ಕಾರಿ ಶಾಲೆ ಎಂದು ಶುಭಾಶಯದ ಮಾತು ಹೇಳಿದ ತೇಜಸ್ವಿನಿ ಅಕ್ಕ, ನಿಮಗಿದು ನಮನಗಳು. ಮುಂದಕ್ಕೆ ಎಸ್ ಜನಾರ್ದನ್ ನಾಯ್ಕ್, ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್, ಕರ್ನಾಟಕ ಕೈಗಾರಿಕಾ ಪ್ರಾಧಿಕಾರ ಅಭಿವೃದ್ಧಿ ಮಂಡಳಿ ರಾಯಚೂರು, ನಿಮಗಾಗಿ ಈ ಮಾತಿನ ಮಂಟಪ. ಸೀನರಾದಂತಹ ಎಲ್ಲ ಗಣ್ಯರಿಗೂ, ಸಭೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಪೋಷಕರಿಗೂ, ಪುಟಾಣಿ ಮಕ್ಕಳಿಗೂ ಎಲ್ಲರಿಗೂ ನನಗೆ ಪುನರಾವರ್ತವಾಗಿ ಬಂದಿದೆಯೋ ಅಂತೇಳಿ ಆ ಒಂದು ಫೀಲಿಂಗ್ ನನಗೆ ಆಗ್ತಾಯಿದೆ. ಈಗ ವೇದಿಕೆಯಲ್ಲಿ ಈಗ ನಮ್ಮ ಬ್ಯಾಚಿನಲ್ಲಿ, ನಮ್ಮದು 82-83ನೇ ಬ್ಯಾಚು, ನನ್ನ ಕ್ಲಾಸ್ಮೇಟು ಯಶೋಧರ್ ಪೂಜಾರಿ ಅವರು, ಯಶೋಧರ್ ಕರ್ಕೇರ ಅವರು, ನಾವು ಆಲಂತಾಯದಲ್ಲಿ 1ರಿಂದ 4, 5ರಿಂದ 7 ಇಲ್ಲಿ ನಮ್ಮ ಗೋಳಿತೊಟ್ಟಿ ಶಾಲೆಯಲ್ಲಿ ವಿದ್ಯಾರ್ಜನೆ ಮಾಡಿದವರು. ಆವಾಗ ನಮಗೆ ಹೆಡ್ ಮಾಸ್ಟ್ರಾಗಿ ಜಿನ್ನಪ್ಪ ಗೌಡ್ರು ಇದ್ದರು. ಆಮೇಲೆ ಇಂಗ್ಲೀಷ್ ಟೀಚಿಂಗ್ ಮಾಡ್ತಾಯಿದ್ರು, ಇಂಗ್ಲೀಷ್ ಇವರು ರಘುಪತಿ ಭಟ್ ಅಂತೇಳಿ, ಅವರೆಲ್ಲ ಇದ್ದಾರೆ ಇಲ್ವಂತ ಈಗ ನನಗೇನು ಗೊತ್ತಿಲ್ಲ. ಆಮೇಲೆ ವಿಜಯಲಕ್ಷ್ಮಿ ಟೀಚರ್ ಇದ್ದರು. ಇವರೆಲ್ಲ ನಮ್ಮ ಸರ್ವಾಂಗೀಣವಾದಂಥ ನಮ್ಮ ಬೆಳವಣಿಗೆಗೆ ಕಾರಣಕರ್ತರಾದವರು. ನಾವು ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೇವೆ ಅಂತ ಹೇಳಿದರೆ, ನಮ್ಮ ತಂದೆ ತಾಯಿಯನ್ನು ಬಿಟ್ಟರೆ ಪ್ರತಿಯೊಂದಕ್ಕೂ ನಮ್ಮ ಈ ಒಂದು ಬೆಳವಣಿಗೆಗೆ ಕಾರಣಕರ್ತರಾದವರು ನಾನು ಅವರಿಗೆ ನನ್ನ ಬಹಳ ಒಂದು ಭಕ್ತಿಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿದ್ಯಾವಾನ್ ಲಭತೆ ಜ್ಞಾನಂ ನಹಿ ಜ್ಞಾನೇನ ಸದೃಶಂ ಅಂತೇಳಿ ಭಗವದ್ಗೀತೆಯಲ್ಲಿ ಉಲ್ಲೇಖಿತವಾದಂಥ ಮಾತು. ಅಂದರೆ ವಿದ್ಯೆಗಿಂತ ಮಿಗಿಲಾಗದುದು ಯಾವುದೂ ಇಲ್ಲ. ವಿದ್ಯೆ ಮತ್ತು ಜ್ಞಾನ ಸಂಪಾದನೆಗೆ ವಿದ್ಯೆ ಸೋಪಾನ. ಶ್ರದ್ಧೆಯಿಂದ ಕಲಿಯದಿದ್ದರೆ ಯಾವುದೂ ಕೂಡ ಬರುವುದಿಲ್ಲ ನಮಗೆ. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನಮಗೆ ಶ್ರದ್ಧೆ ಅನ್ನೋದು ಭಾಳ ಮುಖ್ಯ. ಅದು ಯಾವುದೇ ಒಂದು ವಿಷಯ ಇರ್ಬೋದು, ಆಟೋಟಗಳಿರ್ಬೋದು, ಪಠ್ಯ ಚಟುವಟಿಕೆಗಳಿರ್ಬೋದು, ಏನೇ ಇರ್ಬೋದು, ಪ್ರತಿಯೊಂದಕ್ಕೂ ಶ್ರದ್ಧೆ ಬೇಕು. ಆ ಏಕಾಗ್ರತೆ ಎಲ್ಲಿರ್ತದೆ, ಏಕಾಗ್ರತೆ ಅಂತ ಶ್ರದ್ಧೆ ಅಂತ ಹೇಳಿದರೆ ಒಂಥರ ತಪಸ್ಸೋದು. ಆ ಏಕಾಗ್ರತೆ ಎಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಂಡಿದ್ದೇವೆ, ಅಲ್ಲಿ ಯಶಸ್ಸು ಸತಚಿದ್ದ ಅಂತ ಅನ್ನುವಂಥದ್ದು ನಾವು ಕಂಡುಕೊಳ್ಬೇಕು. ಈಗ ನಮ್ಮ ಯಶೋಧರ್ ಕರ್ಕೇರ್ ಅವರು ಕೂಡ ಮಂಗಳೂರಿನಲ್ಲಿ ಒಂದು ಒಳ್ಳೆಯ ಸ್ಥಾನದಲ್ಲಿರುವಂಥ ಒಂದು ನ್ಯಾಯವಾದಿಗಳು. ಅವರಂತೂ ನೋಡುವಾಗ ಭಾರಿ ಖುಷಿ ಆಗ್ತದೆ. ನಾವು ಸಿಂಗ್ಯುಲರಲ್ಲೇ ಮಾತಾಡ್ಕೊಳ್ತೇವೆ, ನಾವು ಭಾಳ ಒಂದೇ ಕ್ಲಾಸಿನಲ್ಲಿದ್ದವರು. ಈಗ ಅವರು ಬಂದಿದ್ದಾರೆ. ನಾವು ಇಲ್ಲಿ ಜಾಸ್ತಿ ಮಾತಾಡೋದು ಅಷ್ಟೊಂದು ಪ್ರಸ್ತುತ ಅಲ್ಲ ಅಂತೇಳಿ ನನಗೆ ಕಾಣ್ತಾ ಇದೆ. ನಮ್ಮ ಗುರುಗಳಿದ್ದಾರೆ ಬೇರೆ ಡಾಕ್ಟ್ರು, ಅವರು ಕೂಡ ಈಗ ಮಾತಾಡಲಿಕ್ಕಿದ್ದಾರೆ. ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ನಮ್ಮ ಗುರುಗಳು ಕೂಡ ಸ್ವಲ್ಪ ಮಾತಾಡಬೇಕು, ನಮಗೆ ಕೂಡ ಅವ್ರದ್ದೊಂದು ಸ್ವಲ್ಪ ಇದನ್ನು ಕೇಳಬೇಕು ಅಂತೇಳಿ ಒಂದು ಆಶೆ ಇದೆ. ಹಾಗಾಗಿ ಈ ವೇದಿಕೆಯನ್ನು ಇನ್ನು ಮುಂದೆ ನಮ್ಮ ಸಹೋದ್ಯೋಗಿ ಇದ್ದಾರೆ, ಅವರಿಗೆಲ್ಲ ಬಿಟ್ಟುಕೊಡ್ತಾ ನನ್ನ 2 ಮಾತುಗಳಿಗೆ ಪೂರ್ಣ ವಿರಾಮವನ್ನು ಹಾಕ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸರ್. ಅದೇ ರೀತಿ ಶತಾಭಿನಂದನಾ ಕಾರ್ಯಕ್ರಮದಲ್ಲಿ
ದಾನಿಗಳಿಗೆ ಗೌರವಾರ್ಪಣೆ ಮಾಡಲಿಕ್ಕಿದ್ದೇವೆ. ಅವರು 5,000ಕ್ಕಿಂತ ಮೇಲ್ಪಟ್ಟ ದಾನಿಗಳು ಸ್ವಲ್ಪ ಎದುರುಗಡೆ ಬಂದು ಸಹಕರಿಸಬೇಕು. ಅದೇ ರೀತಿ ಮುಂದಕ್ಕೆ ಯಶೋಧರ ಪಿ ಕರ್ಕೆರ, ವಕೀಲರು ಮಂಗಳೂರು, ಅಧ್ಯಕ್ಷರು ಅಲ್ಲಮ ಪ್ರಭು ಪೀಠ ಕಾಂತವಾರ ಕಾರ್ಕಳ, ಇವರು 2 ಶುಭದ ನುಡಿಬೇಕು ಸರ್. ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ನೆರೆದಿರತಕ್ಕಂತಹ ಮುದ್ದು ಪುಟಾಣಿಗಳೇ, ಅಧ್ಯಾಪಕ ವೃಂದದವರೇ, ಹಾಗೆ ಈ ಊರಿನ ಎಲ್ಲ ಮಹಾಜನಗಳೇ, ಇವತ್ತು ಹೆಚ್ಚು ಮಾತಾಡುವ ಸಮಯ ಅಲ್ಲ. ಮಾತಾಡಬೇಕಾದ್ದು ಏನಿದ್ದರೂ ಅದನ್ನು ನನ್ನ ಗುರುಗಳಾದಂತಹ ಅಬ್ರಹಾಂ ವರ್ಗೀಸ್ರವರು ಮಾತಾಡಿ ಆಗಿದೆ. ಅವರು ಇರುವಾಗ ಅವರ ಎದುರಲ್ಲಿ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಸ್ವಲ್ಪ ನಡುಕ ಕೂಡ ಆಗತ್ತಾ ಉಂಟು. ಏನೇ ಇರಲಿ, ಇದು ನಾನು ಕಲ್ತಂಥ ಈ ವರ್ಷದಲ್ಲಿ 2ನೇ ಶತಮಾನೋತ್ಸವದ ವೇದಿಕೆಯಲ್ಲಿ ನಾನಿದ್ದೇನೆ. ಮೊದಲನೇದಾಗಿ ನಾನು 1ರಿಂದ 4ನೇವರೆಗೆ ಕಲ್ತಂಥದ್ದು ಆಲಂತಾಯ ಶಾಲೆ, ಅದು ಕೂಡ 2 ತಿಂಗಳ ಮೊದಲು ಆಗಿ ಹೋಯಿತು. ಈಗ 5ರಿಂದ 7ನೇ ತರಗತಿವರೆಗೆ ಕಲ್ತಂತಹ ಈ ಗೋಳಿತೊಟ್ಟು ಶಾಲೆಯಲ್ಲಿ ಈ ವೇದಿಕೆಯಲ್ಲಿ ನನ್ನನ್ನೆಲ್ಲ ಬರಮಾಡಿಕೊಂಡು ನಮ್ಮನ್ನೆಲ್ಲ ಗುರುತಿಸಿದ್ದೀರಾ. ನಿಮಗೆಲ್ಲ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈಗ ಕನ್ನಡ ಶಾಲೆ, ಕನ್ನಡವ ಬೇಡ, ನಮಗೆ ಬೇರೆ ಇಂಗ್ಲೀಷ್ ಕಲಿಬೇಕು, ಖಂಡಿತವಾಗಿಯೂ ಇಂಗ್ಲೀಷ್ ಬೇಕು. ಯಾಕಂತೇಳಿದರೆ ಇವತ್ತು ನಾನು ಏನಾದರೂ ಒಂದು ಮಂಗಳೂರಿನಲ್ಲಿ ವಕೀಲ ವೃತ್ತಿಯಲ್ಲಿ ಏನಾದರೂ ಒಂದು ಸಣ್ಣ ಸಾಧನೆಯನ್ನು ಮಾಡಿದಿದ್ದರೆ ಅದಕ್ಕೆ ಕಾರಣ ನನ್ನ ಗುರುಗಳಾದಂತಹ ಅಬ್ರಹಾಂ ವರ್ಗೀಸ್ರವರು ಆವತ್ತು ಬಲಗೈಯಲ್ಲಿದ್ದ ವಾಚನ್ನು ತೆಗೆದು ಎಡಗೈಗೆ ಕಟ್ಟಿ ನಮಗೆ ಕುಟ್ಟಿ ಆ ಗ್ರಾಮರನ್ನು ಕಲಿಸಿ, ಅದರಿಂದಾಗಿ ನಾನು ಅದೇನೋ ಒಂದು ಸ್ವಲ್ಪ ಡ್ರಾಫ್ಟಿಂಗನ್ನು ಕಲಿತು 1-2 ಅಕ್ಷರ ಇಂಗ್ಲೀಷ್ ಮಾತಾಡುವಲ್ಲಿಗೆ ಮುಟ್ಟಿದ್ದೇನೆ. ಅದಲ್ಲದಿರ್ತಿದ್ರೆ ಇವತ್ತು ಖಂಡಿತವಾಗಿಯೂ, ಯಾಕಂತೇಳಿದರೆ ಯಾವುದೇ ಒಂದು ಪ್ರೊಫೆಷನ್ಗೆ ಹೋಗುವಾಗ, ಎಸ್ಪೆಷಲಿ ಮುಖ್ಯವಾಗಿ ವಕಾಲತ್ತಿಗೆ ಹೋಗಬೇಕಿದ್ರೆ ಅಲ್ಲಿ ಇಂಗ್ಲೀಷಿನ ಜ್ಞಾನ ತುಂಬ ಅಗತ್ಯ. ಅಲ್ಲಿ ಏನು ಬೇಕು ಅಂತ ಹೇಳಿದ್ರೆ ಬರವಣಿಗೆ ಮತ್ತು ಮಾತುಗಾರಿಕೆಗೆ ಹೆಚ್ಚು ಒತ್ತು ಇರುವ ಕಾರಣ, ಹೆಚ್ಚು ಅಗತ್ಯತೆ ಇರುವ ಕಾರಣ ಆ ಗ್ರಾಮರ ಮೂಲವಾದಂತಹ ಆ ಒಂದು ಫೌಂಡೇಶನ್ ಹೇಳಿದ ಥರ ಪಂಚಾಂಗವನ್ನು ಹಾಕಿಕೊಟ್ಟವರು ನಮ್ಮ ಗುರುಗಳಾದಂತಹ ಅಬ್ರಹಾಂ ವರ್ಗೀಸರು. ಹಾಗೆಯೇ ಇಲ್ಲಿ ನನಗೆ ಕಲಿಸಿಕೊಟ್ಟಂತಹ ಜಿನ್ನಪ್ಪ ಸರ್ ಆಗಲಿ ಅಥವಾ ಇತರ ಎಲ್ಲ ಅಧ್ಯಾಪಕರನ್ನು ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸುತ್ತಾ, ಮತ್ತೊಮ್ಮೆ ಮಗದೊಮ್ಮೆ ಈಗ 100ನೇ ವರ್ಷವನ್ನು ಆಚರಿಸ್ತಾ ಇದ್ದಾರೆ. ಹಾಗೆಯೇ ಈ 125ನೇ ವರ್ಷಕ್ಕೆ ಮತ್ತೊಂದು ಇದಕ್ಕಿಂತಲೂ ದೊಡ್ಡದಾದಂತಹ ಸಾಧನೆಯನ್ನು ಮಾಡಿ ಮತ್ತೊಂದು ಸಾವಿರಾರು ವಿದ್ಯಾರ್ಥಿಗಳಿಗೆ ಆ ವಿದ್ಯೆ ಉದ್ಯೋಗವನ್ನು ಕೊಡುವಂತಹ ಒಂದು ಸ್ಥಾನ ಆಗಿ ಇದು ಎದ್ದು ಬರಲಿ ಅಂತ ಎಲ್ಲರಿಗೂ ಶುಭ ಹಾರೈಸ್ತೇನೆ. ವಂದನೆಗಳು, ಅಭಿನಂದನೆಗಳು, ವಿರಮಿಸುತ್ತೇನೆ. ಧನ್ಯವಾದಗಳು ಸರ್ ನಿಮಗೆ. ನಾವೀಗಾಗಲೇ ಈ ಒಂದು ಶಾಲೆಯಲ್ಲಿ ಕಲಿಯುತ್ತಿರುವಂತಹ ಎಲ್ಲ 1ನೇ ತರಗತಿಯಿಂದ 8ನೇ ತರಗತಿಯ ಮಕ್ಕಳಿಗೆಲ್ಲ ಅಂತ ಹೇಳಿದರೆ ಜಗತ್ತಿನಲ್ಲಿ ನಾವು ಎಲ್ಲಿ ಬದುಕಬೇಕಾದರೂ ನಮಗೆ ಇಂಗ್ಲೀಷ್ನ ಅವಶ್ಯಕತೆ ಇದೆ. ಆದ್ದರಿಂದ ನಾವೆಲ್ಲ 1ರಿಂದ 8ನೇ ತರಗತಿಯವರೆಗೆ ಎಲ್ಲ ಮಕ್ಕಳಿಗೆ ಇಂಗ್ಲೀಷ್ ಕಲಿಸುವಂತಹ ಒಂದು ತರಬೇತಿ ಶಿಬಿರವನ್ನು ನಾವು ಕೂಡಲೇ ಹಮ್ಮಿಕೊಂಡಿದ್ದೇವೆ. ನಿಮ್ಮ ಒಂದು ಸೂಚನೆಗೆ ಧನ್ಯವಾದಗಳು ಸರ್. ನಮ್ಮ ಊರಿನ ಬಹುದೊಡ್ಡ ದಾನಿಯಬಹುದು ನಮ್ಮ ಯಶೋಧರ ಕರ್ಕೆರು. ನಮ್ಮ ಸುತ್ತಮುತ್ತಲ ಎಲ್ಲ ಊರಿಗೆ ಒಂದು ಕೊಡುಗೈಯಾಗಿ ದಾನಿಯಾಗಿ ನಿಂತಹ ಯಶೋಧರ ಕರ್ಕೆರವರನ್ನು ನಮ್ಮ ಎಲ್ಲರ ಊರಿನ ಪರವಾಗಿ ಅತ್ಯಂತ ಆತ್ಮೀಯವಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ. ಮುಂದಕ್ಕೆ ಡಾಕ್ಟರ್ ರಾಮಕೃಷ್ಣ ಭಟ್ ಆಂಜರ. ಮುಂದಕ್ಕೆ ಗಣೇಶ್ ಕಲಾ ಇವರಿಂದ ಚುಟುಕು ಶುಭ ಹಾರೈಕೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ಸೇರಿರುವಂಥ ವಿದ್ಯಾರ್ಥಿಗಳೇ ಮತ್ತು ಅಧ್ಯಾಪಕರೊಂದವರೇ ಹಾಗೂ ಊರಿನ ಮಹಾಜನಗಳೇ, ನಾನು ಇಲ್ಲೇ ಪಕ್ಕದ ಗ್ರಾಮದ ಕೊಕ್ಕಡದವನು. ನಾನು ಕೂಡ ಮಂಗಳೂರಲ್ಲಿ ನನ್ನ ಮೂಲತಃ ಶಿಕ್ಷಣವನ್ನು ನಾನು ಕೂಡ ಸರ್ಕಾರಿ ಶಾಲೆಯಲ್ಲೇ ಕಲಿತವನು. 1ನೇ ಕ್ಲಾಸ್ನಿಂದ ಸುಮಾರು 10ನೇ ಕ್ಲಾಸ್ ತನಕ ಸರ್ಕಾರಿ ಶಾಲೆಯಲ್ಲಿ ಕಲಿತು ಆಮೇಲೆ ನಾನು ಇಂಗ್ಲೀಷ್ ಮೀಡಿಯಮ್ಗೆ ಹೋಗಿ ಮತ್ತೆ ಕಲಿತಿದ್ದೇನೆ. ಹಾಗೆಯೇ ನಾನು ಕೂಡ ಸರ್ಕಾರಿ ಶಾಲೆ ಕಲಿತದಕ್ಕೆ ನಾನು ಒಂದು ಸ್ವಂತ ಉದ್ಯೋಗವನ್ನು ಮಾಡಿಕೊಂಡು ಮಂಗಳೂರಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ನಾನು ಕೂಡ ಇದ್ದೇನೆ. ಸರ್ಕಾರಿ ಶಾಲೆ ಅಂದರೆ ಅದು ತುಂಬ ಈಗ ನಾವು ಬೇಕಾದರೆ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕಲಿತ ಮಕ್ಕಳಿಗೆ ಆ ಒಂದು ಆತ್ಮಸ್ಥೈರ್ಯ ಬರುವುದಿಲ್ಲ. ಅವರು ಎಲ್ಲದಕ್ಕೂ ಅವರ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗ್ತಾರೆ.
ಆದರೆ ಸರ್ಕಾರಿ ಶಾಲೆಯಲ್ಲಿ ಕಲಿತ ಮಕ್ಕಳು ಅವರು ಸ್ವಂತ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಒಂದು ಧೈರ್ಯ ಅವರಿಗಿರುತ್ತದೆ. ಆದ್ದರಿಂದ ಎಲ್ಲರೂ ಸರ್ಕಾರಿ ಶಾಲೆ ಅಂದರೆ ಅದು ಅಷ್ಟು ಕೀಳರಿಮೆಯಲ್ಲಿ ನೋಡುವಂಥ ವಿಷಯ ಅಲ್ಲ. ಈಗ ನಾವು ಸದ್ಯಕ್ಕೆ ನಾವು ಕೆಲವೊಂದು ಪಕ್ಕದ ದೇಶಗಳಲ್ಲಿ ಗಮನಿಸ್ತಾ ಇದ್ದೇವೆ. ಅಲ್ಲಿಯ ಸರ್ಕಾರಗಳು, ಉದಾಹರಣೆಗೆ ಚೀನಾ, ಅಲ್ಲಿ ಸುಮಾರು 1ನೇ ಕ್ಲಾಸಿಂದ ಕನಿಷ್ಠ 10ನೇ ಕ್ಲಾಸ್ ತನಕ ಪ್ರತಿಯೊಂದು ಶಾಲೆ ಕೂಡ ಪ್ರೈವೇಟ್ ಸ್ಕೂಲ್ಗಳು ಬ್ಯಾನ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಸರ್ಕಾರಿ ಶಾಲೆಯಲ್ಲಿ ಕಲಿಬೇಕು, ಅದು ಎಲ್ರಿಗೂ ಸಮಾನತೆಯನ್ನು ನೀಡುವಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿರುತ್ತದೆ. ಅದೇ ಥರ ಪಕ್ಕದ ನೇಪಾಳ ಕೂಡ ಈಗಾಗಲೇ ಸರ್ಕಾರಿ ಶಾಲೆಗಳನ್ನೇ ಉತ್ತೇಜನ ಮಾಡ್ತಾ ಇದ್ದಾರೆ, ಪ್ರೈವೇಟ್ ಸ್ಕೂಲ್ಗಳನ್ನು ಬ್ಯಾನ್ ಮಾಡ್ತಾ ಇದ್ದಾರೆ. ಆದರೆ ಇದನ್ನು ನಾವು ನಮ್ಮ ದೇಶದಲ್ಲಿ ಕೂಡ ಜಾರಿಗೆ ಬಂದರೆ ಅಲ್ಲಿ ಯಾವ ಥರ ಕೂಡ ಒಂದು ತಾರತಮ್ಯ ಇಲ್ಲದೆ ಪ್ರತಿಯೊಬ್ಬರು ಒಂದು ಸ್ಥಾನಮಾನದಲ್ಲಿ ಸಮಾನತೆಯನ್ನು ಕಂಡುಕೊಳ್ಳುವಂಥ ಸಂದರ್ಭಗಳು ಬರುತ್ತದೆ. ಆದ್ದರಿಂದ ಇಲ್ಲಿ ಕಲಿತಿರುವಂಥ ಮಕ್ಕಳು ಕೂಡ ಮುಂದಕ್ಕೆ ತಮ್ಮ ಫ್ಯಾಮಿಲಿಯಲ್ಲಿ ಕೂಡ ಸರ್ಕಾರಿ ಶಾಲೆಯನ್ನೇ ಒಂದು ಆಯ್ಕೆ ಮಾಡುವಂಥ ಒಂದು ಸಂದರ್ಭಗಳು ಬರಲಿ ಅಂತ ನಾನೊಂದು ಹೇಳುತ್ತಾ ಪ್ರತಿಯೊಬ್ಬರಿಗೂ ಈ ಒಂದು ಸಂದರ್ಭದಲ್ಲಿ ಶುಭ ಹಾರೈಸ್ತಾ ನನ್ನ 2 ಮಾತುಗಳಿಗೆ ಕೊನೆಗಣಿಸ್ತೇನೆ. ಧನ್ಯವಾದಗಳು ಗಣೇಶ್ ಕಲೈ ನಿಮಗೆ. ಮುಂದಕ್ಕೆ ಶತಮಾನೋತ್ಸವ ಶತಸಿರಿ ಸಂಭ್ರಮಾಚರಣೆಯ ಮೊದಲು ಹಳೆ ವಿದ್ಯಾರ್ಥಿಗಳಿಗಾಗಿ ಒಂದು ಕ್ರೀಡಾಕೂಟವನ್ನು ಏರ್ಪಡಿಸಿದ್ದೆವು. ಅದರ ಬಹುಮಾನ ವಿತರಣಾ ಕಾರ್ಯಕ್ರಮ ಈಗ ನಡೆಯಲಿಕ್ಕಿದೆ. ವಿಜೇತರು ಆದಷ್ಟು ಬೇಗ ವೇದಿಕೆ ಎದುರುಗಡೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು. ಇದರ ವಿಜೇತರ ಹೆಸರನ್ನು ಪುರುಷೋತ್ತಮ ಕುತ್ಕೋಳಿ ಇವರು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಪುರುಷೋತ್ತಮ ಕುತ್ಕೋಳಿಯವರು. ಅದೇ ರೀತಿ ವಿಜೇತರು ಆದಷ್ಟು ಬೇಗ ವೇದಿಕೆ ಹತ್ತಿರ ಬಂದು ತಮ್ಮ ಬಹುಮಾನವನ್ನು ಸ್ವೀಕರಿಸಬೇಕು. ಈ ಬಹುಮಾನವನ್ನು ಹಾರಿಫ್ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ನೀಡಬೇಕಾಗಿ ವಿನಂತಿ. ವೇದಿಕೆಯಲ್ಲಿರುವಂಥ ಎಲ್ಲ ಮುಖ್ಯ ಅತಿಥಿಗಳೇ, ಸೇರುವಂಥ ಎಲ್ಲ ವಿದ್ಯಾಭಿಮಾನಿಗಳೇ, ಪುಟಾಣಿ ಮಕ್ಕಳೇ, ಈ ಒಂದು ಸಪ್ತಸಿರಿ ಸಂಭ್ರಮದಲ್ಲಿ ನಾವು ಹಳೆ ವಿದ್ಯಾರ್ಥಿಗಳಿಗಾಗಿ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಿದೆವು. ಈ ಒಂದು ಆಟೋಟ ಸ್ಪರ್ಧೆಯಲ್ಲಿ ಪ್ರಥಮವಾಗಿ 400 ಮೀಟರ್ ಓಟ ಪ್ರಥಮವಾಗಿ ಸರಿತಾ ಪುರುಷೋತ್ತಮ್ ವೇದಿಕೆಗೆ ಬಂದು 400 ಮೀಟರ್ ಓಟ ಮತ್ತು ಗುಂಡೇಶತ ದ್ವಿತೀಯ. ಹಾಗೆ ಮುಂದಕ್ಕೆ ನಿಂಬೆ ಚಮಚ ಓಟ ಪ್ರಥಮ, 400 ಮೀಟರ್ ಓಟ ಪ್ರಥಮ, ದ್ವಿತೀಯ ವಿದ್ಯಾ ಕಲ್ಲಡ್ಕ. ಅವರು ಇಲ್ಲದಿದ್ದರೂ ಕೂಡ ಅವರ ಮನೆಯವರು ಬಂದು ಸ್ವೀಕಾರ ಮಾಡ್ಬೋದು. ವಿದ್ಯಾ ಕಲ್ಲಡ್ಕ. ಹಾಗೆ ಮುಂದಕ್ಕೆ ಗುಂಡೇಸೆತ ಪ್ರಥಮ ತುಳಸಿ ಕುದುಕೋಳಿ. ಗುಂಡೇಶದ ಪ್ರಥಮ. ಮುಂದಕ್ಕೆ ಬಾಟಲಿಗೆ ನೀರು ತುಂಬಿಸುವುದು ಪ್ರಥಮ ಸುಪ್ರೀತಾ ಶರಣ್. ನಿಂಬೆ ಚಮಚ ಓಟ ದ್ವಿತೀಯ. ಜಾನಪದ ಗೀತೆ ಪ್ರಥಮ. ತುಳಸಿಯವರ ಸ್ವೀಕಾರ ಮಾಡಬೇಕು. ತುಳಸಿ. ಸುಪ್ರೀತಾ ಚರಣ್ ಬಾಟಲಿಗೆ ನೀರು ತುಂಬಿಸುವುದು ಪ್ರಥಮ, ನಿಂಬೆ ಚಮಚ ಓಟ ದ್ವಿತೀಯ, ಜಾನಪದ ಗೀತೆ ಪ್ರಥಮ. ಮುಂದಕ್ಕೆ ಕೈ ಚಪ್ಪಾಲೆ ಕೊಡಿ, ಸ್ವಲ್ಪ ಪ್ರೋತ್ಸಾಹಿಸಿ. ಫಾತಿಮತ್ ಸನ ನಿಂಬೆ ಚಮಚ ಓಟ ಪ್ರಥಮ, 400 ಮೀಟರ್ ಓಟ ದ್ವಿತೀಯ. ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಿ ವಿದ್ಯಾಭಿಮಾನಿಗಳೇ. ಬೇಗ ಬಂದು ಬಹುಮಾನ ಸ್ವೀಕರಿಸಿ. ಫಾತಿಮತ್ ಸನ. ಅವರ ಮನೆಯವರು ಕೂಡ ಆಗ್ಬೋದು. ಆದಷ್ಟು ಬೇಗ ಬಂದು ಬಹುಮಾನ ಸ್ವೀಕರಿಸಿ. ಮುಂದಕ್ಕೆ ಮಕ್ಕಳ ಕಾರ್ಯಕ್ರಮ ನಡೆಯಲಿಕ್ಕಿದೆ.
ಕಿರಿಯರ ವಿಭಾಗ ಪಾರಿಷಾ ಬಾನು 4 ಮೀಟರ್ ಓಟ ಪ್ರಥಮ, ನಿಮ್ಮೆ ಚಮಚ ಓಟ ದ್ವಿತೀಯ. ಬಹುಮಾನ ವಿಜೇತರು ಆದಷ್ಟು ಬೇಗ ವೇದಿಕೆಗೆ ಬರಬೇಕು, ದಯವಿಟ್ಟು ಗಮನಿಸಿ. ಪಾರಿಷಾ ಬಾನು. ಹಾಗೆ ಮುಂದಿನ ಬಹುಮಾನವನ್ನ ಜಯಂತಿ BM ಶಾಲಾ ಮುಖ್ಯ ಶಿಕ್ಷಕಿ ಇವರು ನೀಡಿ ಸಹಕರಿಸಬೇಕು. ಬಾಟಲಿಗೆ ನೀರು ತುಂಬಿಸುವುದು ಪ್ರಥಮ ದಯಾನಂದ ಆಂಜರ. ದಯಾನಂದ ಆಂಜರ ಬಾಟಲಿಗೆ ನೀರು ತುಂಬಿಸುವುದು ಪ್ರಥಮ. ದ್ವಿತೀಯ ಕಮಲಕ್ಷ ಪಂಡಿತ್ ಬಾಟಲಿಗೆ ನೀರು ತುಂಬಿದ ದ್ವಿತೀಯ ಸ್ಥಾನವನ್ನು ಕಮಲಕ್ಷ ಪಂಡಿತ್. ಬಾಟಲಿಗೆ ನೀರು ತುಂಬಿಸಿದ್ದು ದ್ವಿತೀಯ ಅವ್ವಮ್ಮ ಅವರು ಸಂಗೀತ ಕುರ್ಚಿ ಪ್ರಥಮ ಸವಿತಾ ಗೌರ್ಲೆ. ಸಂಗೀತ ಕುರ್ಚಿ ಪ್ರಥಮ ಸವಿತಾ ಗೌರ್ಲೆ. ಸಂಗೀತ ಕುರ್ಚಿ ದ್ವಿತೀಯ ಚಿತ್ರ. ಸಂಗೀತ ಕುರ್ಚಿ ಜೋಸಫ್ AP ಪ್ರಥಮ. ಅಬ್ದುಲ್ ರೆಹಮಾನ್ ಅವರು ಸಂಗೀತ ಕುರ್ಚಿಯಲ್ಲಿ ಪ್ರಥಮ. ಅಬ್ದುಲ್ ರೆಹಮಾನ್ ಸಂಗೀತ ಕುರ್ಚಿ ಪ್ರಥಮ. ಜೋಸಫ್ AP ಅವರು ಸಂಗೀತ ಕುರ್ಚಿಯಲ್ಲಿ ದ್ವಿತೀಯ. ಮುಂದಿನ ಬಹುಮಾನವನ್ನ ಗಣೇಶ್ ಕಲಾಯಿ ನೀಡಿ ಸಹಕರಿಸಬೇಕು. ಗಣೇಶ್ ಕಲಾಯಿ ಅವರು. ನೌಸೀರ್ ಗುಂಡೆಸೆತ ಪ್ರಥಮ, ಶಾಪಿ ಗುಂಡೆಸೆತ ದ್ವಿತೀಯ. ಆದಷ್ಟು ಬೇಗ ವೇದಿಕೆಗೆ ಬಂದು ತಮ್ಮ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ, ಸಮಯದ ಅಭಾವ ಇದೆ. ನೌಸೀರ್ ಗುಂಡೆಸೆತ ಪ್ರಥಮ, ದ್ವಿತೀಯ ಶಾಪಿ ಗುಂಡೆಸೆತ ದ್ವಿತೀಯ. ಆದಷ್ಟು ಬೇಗ. ನೌಫಲ್ 400 ಮೀಟರ್ ಓಟ ಪ್ರಥಮ, ಆಸಿಮ್ 400 ಮೀಟರ್ ಓಟ ದ್ವಿತೀಯ. ನೌಫಲ್ 400 ಮೀಟರ್ ಓಟ ಪ್ರಥಮ, ಆಸಿಮ್ 400 ಮೀಟರ್ ದ್ವಿತೀಯ. ಸವಿತಾ ಡೆಬ್ಬೇಲಿ 400 ಮೀಟರ್ ಓಟ ಪ್ರಥಮ, ಶರಫುದ್ದೀನ್ 400 ಮೀಟರ್ ದ್ವಿತೀಯ. ವಿಜೇತರು ಆದಷ್ಟು ಬೇಗ ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಿ. ನೌಫಲ್ ಆಜಿಮ್ 400 ಮೀಟರ್ ದ್ವಿತೀಯ. ಅಶ್ವಿಜ ಶ್ರೀಧರ್ ಜನಪದ ಗೀತೆ ದ್ವಿತೀಯ.
ತಂಡ ಪ್ರಶಸ್ತಿ. ಆದಷ್ಟು ಬೇಗ ಎಲ್ಲ ತಂಡದವರು ವೇದಿಕೆಗೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಗ್ಗ ಜಗ್ಗಾಟ ಮಹಿಳೆಯರ ವಿಭಾಗ ಸರಿತಾ ಮತ್ತು ತಂಡ ಪ್ರಥಮ. ತುಳಸಿ ಮತ್ತು ತಂಡ ದ್ವಿತೀಯ. ಆದಷ್ಟು ಬೇಗ, ಇಲ್ಲದಿದ್ರೆ ನೀವು ಟೀಮ್ ಲೀಡರ್ ಬಂದು ತಗೊಂಡ್ರು ಆಗ್ಬೋದು. ಮುಂದಿನ ಬಹುಮಾನವನ್ನು ಶ್ರೀಯುತ ನೋನೆಯಗೌಡ ಅನಿಲ ಪ್ರಗತಿಪರ ಕೃಷಿಕರು ಸರ್ ತಾವು ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಹಗ್ಗ ಜಗ್ಗಾಟ ತುಳಸಿ ಮತ್ತು ತಂಡ ದ್ವಿತೀಯ. ಹಗ್ಗ ಜಗ್ಗಾಟ ಪುರುಷರ ವಿಭಾಗ ಆರಿಫ್ ಮತ್ತು ತಂಡ ಪ್ರಥಮ. ನೌಫಲ್ ಮತ್ತು ತಂಡ ದ್ವಿತೀಯ. ನೌಫಲ್ ಮತ್ತು ತಂಡ ದ್ವಿತೀಯ. ಧನ್ಯವಾದಗಳು. ಇನ್ನು ಮುಂದಿನ ಬಹುಮಾನ ವಿತರಣೆಯನ್ನು ಶ್ರೀಮತಿ ಉಷಾ ಅಂಚನ್ ಮೇಡಮ್ ತಾವು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಥ್ರೋಬಾಲ್ ಮಹಿಳೆಯರ ವಿಭಾಗ ತೇಜಶ್ರೀ ಮತ್ತು ತಂಡ. ತೇಜಶ್ರೀ ಮತ್ತು ತಂಡ ಪ್ರಥಮ. ದ್ವಿತೀಯ ಸರಿತಾ ಮತ್ತು ತಂಡ. ಎಲ್ಲರೂ ಚಪ್ಪಾಳೆಯನ್ನು ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸರಿತಾ ಮತ್ತು ತಂಡ ದ್ವಿತೀಯ. ಇನ್ನು ಮುಂದಿನ ಬಹುಮಾನವನ್ನು ಶ್ರೀಯುತ ರಾಮಕೃಷ್ಣ ಭಟ್ ಆಂಜರ ಸರ್ ತಾವು ನೀಡಿ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕ್ರಿಕೆಟ್ ಪುರುಷರ ವಿಭಾಗ ಕರುಣಾಕರ ಮತ್ತು ತಂಡ ಪ್ರಥಮ. ಆದಷ್ಟು ಬೇಗ ಬಂದು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕರುಣಾಕರ ಮತ್ತು ತಂಡ ಪ್ರಥಮ. ದ್ವಿತೀಯ ಅಬ್ದುಲ್ ಆರಿಫ್ ಮತ್ತು ತಂಡ. ಬಹುಮಾನವನ್ನು ಸ್ವೀಕರಿಸಿದಂತಹ ಎಲ್ಲರಿಗೂ ಹಾಗೂ ಈ ಒಂದು ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಸ್ಪರ್ಧಿಗಳಿಗೂ ತುಂಬ ಮನದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು. ಮುಂದಕ್ಕೆ 50,000 ಕೊಟ್ಟವರಿಗೆ ಸನ್ಮಾನ. 50,000 ದೇಣಿಗೆಯನ್ನು ಕೊಟ್ಟು ಸಹಕರಿಸಿದ ದಾನಿಗಳಿಗೆ ಗೌರವ. ಈಗ ಲಲಿತಾ ಲೋಕಯ್ಯ ಗೌಡ ಮತ್ತು ಮಕ್ಕಳು ಕಡಮದ ಬಳಿಕೆ. ದಯವಿಟ್ಟು ಲಲಿತಾ ಲೋಕಯ್ಯ ಗೌಡ ಇವರು ವೇದಿಕೆಗೆ ಬರಬೇಕು.
ಈಗಾಗಲೇ ಬೆಳಗಿನ ಕಾರ್ಯಕ್ರಮದಲ್ಲಿ 1 ಲಕ್ಷ ಕೊಟ್ಟವರಿಗೆ ಸನ್ಮಾನ ಕಾರ್ಯಕ್ರಮ ಆಗಿದೆ. ಇನ್ನು ಅನೇಕ ಮಂದಿ ಧನ ಸಹಾಯವನ್ನು ನೀಡಿದ್ದಾರೆ. ಕಿಂಚಿತ್ತು ಧನ ಸಹಾಯ ನೀಡಿದ್ರು ಕೂಡ ಅದು ದೊಡ್ಡ ಸಹಾಯ ಅಂತ ನಾವು ಭಾವಿಸ್ತೇವೆ. ಇವರಿಗೆ ಮಾಡುವಂತಹ ಈ ಸನ್ಮಾನ 10 ರೂಪಾಯಿಯಿಂದ 10 ಲಕ್ಷದವರೆಗೆ ಕೊಟ್ಟವರಿಗೆ ಕೂಡ ಸಲ್ಲುವಂತಹ ಗೌರವ ಅಂತ ನಾವು ಭಾವಿಸ್ತೇವೆ. ಆದರೆ ಪ್ರತಿಯೊಬ್ಬರನ್ನು ಕೂಡ ವೇದಿಕೆಗೆ ಕರೆದು ಸನ್ಮಾನ ಮಾಡುವುದು ಕಷ್ಟ. ಎಲ್ಲರ ಸಹಕಾರ ಇದೆ. ಅಭಿನಂದನೆಗಳು. ಲಲಿತಾ ಲೋಕಯ್ಯ ಗೌಡ ಕಡಮದ ಪಲಿಕೆ ಇವರು 50,000 ರೂಪಾಯಿಗಳನ್ನು ನೀಡಿ ಸಹಕಾರ ನೀಡಿದ್ದಾರೆ. ಆರ ಹಾಕಿ ಶಾಲು ಓದಿಸಿ ಗೌರವದ ಪೇಟವನ್ನು ತೊಡಿಸಿ ಒಂದು ಕಾಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ತಮಗಿದು ನಮನಗಳು. ಎಲ್ಲರ ಕರತಾಡನವಿರಲಿ. ಧನ್ಯವಾದಗಳು. 5,000ಕ್ಕಿಂತ ಮೇಲ್ಪಟ್ಟವರಿಗೂ ಕೂಡ ಸಮಯದ ಅವಕಾಶ ಸಿಕ್ಕಾಗ ಪ್ರತಿಯೊಬ್ಬರು ಕೂಡ ಶಾಲು ಸ್ಮರಣಿಕೆ ನೀಡಿ ಗೌರವಿಸಲಿಕ್ಕಿದೆ. ದಯವಿಟ್ಟು ಇವತ್ತು ಅಥವಾ ನಾಳೆಯ ಕಾರ್ಯಕ್ರಮಗಳಲ್ಲಿ ನಿಮಗೂ ಕೂಡ ಗೌರವಾರ್ಪಣೆ ಇದೆ. ಇದು ಪ್ರತಿಯೊಬ್ಬ ದಾನಿಗಳಿಗೂ ಸೇರಿದಂತಹ ಅವಕಾಶ. ವೇದಿಕೆಯಲ್ಲಿ ಗೌರವಾನ್ವಿತರಿಗೆ ಶಾಲಾ ಶತಮಾನೋತ್ಸವದ ನೆನಪಿನ ಕಾಣಿಕೆಯನ್ನು ಕೊಟ್ಟು ಶತಮಾನೋತ್ಸವ ಸಮಿತಿ ಅಧ್ಯಕ್ಷರು ಗೌರವಿಸ್ತಾ ಇದ್ದಾರೆ. ಕಾರಣದಿಂದ ಶ್ರೀಮತಿ ಉಷಾ ಅಂಚನ ಹಾಗೂ ಸರ್ವೋತ್ತಮ ಗೌಡ ಇವರು ವಿರಮಿಸ್ತಾ ಇದ್ದಾರೆ. ಇವರಿಗೆ ನಮ್ಮ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ವೆಂಕಪ್ಪ ಗೌಡ ಡೆಬ್ಬೇಲಿ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಮೊದಲಿಗೆ ಉಷಾ ಅಂಚನ್ ಇವರಿಗೆ ಸವಿನೆನಪಿನ ಕಾಣಿಕೆ, ತದನಂತರದಲ್ಲಿ ಸರ್ವತೋಮ ಗೌಡ ಇವರಿಗೂ ಕೂಡ ನಮ್ಮ ಶತಸಿರಿ ಸಂಭ್ರಮದ ಪ್ರೀತಿಯ ಗೌರವದ ಕಾಣಿಕೆ. ಇದೀಗ ಧನ್ಯವಾದ ಸಮರ್ಪಣೆ ಸಂಧ್ಯಾ ಸಹ ಶಿಕ್ಷಕಿಯವರಿಂದ ಧನ್ಯವಾದ ಸಮರ್ಪಣೆ. ವಿಶೇಷವಾಗಿ ಇಂದಿನ ವೇದಿಕೆಯಲ್ಲಿರುವಂತಹ ಗಣ್ಯರಿಗೆ, ನಮ್ಮ ಶತಸಿರಿಯ ಸಂಭ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯರಿಗೆ ನಮ್ಮ ಶಾಲೆಯ ಮಕ್ಕಳೇ ರಚಿಸಿದ ಕಥಾ ಸಂಕಲನವನ್ನು ಉಡುಗೊರೆಯಾಗಿ ಕೊಡುವ ದೊಡ್ಡ ನಿರ್ಧಾರವನ್ನು ನಮ್ಮ ಶತಮಾನೋತ್ಸವ ಸಮಿತಿ ಮಾಡಿದೆ. ನಮ್ಮ ಮಕ್ಕಳ ಕಥಾ ಸಂಕಲನ ನಮ್ಮ ನಾಡಿನ ಅನೇಕ ಗಣ್ಯರ ಮನೆಗಳನ್ನು ತಲುಪಲಿಕ್ಕೆ ಇರುವುದಂತ ನಮಗೆ ಬಹಳ ದೊಡ್ಡ ಸಂಭ್ರಮದ ವಿಚಾರ. ಶತಮಾನೋತ್ಸವ ಸಮಿತಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಹಂತ 2026 ಶತಸಿರಿ ಸಂಭ್ರಮದ ಎರಡನೇ ದಿನದ 2ನೇ ಹಂತದ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ತಲುಪಿದ್ದೇವೆ. ಧನ್ಯವಾದ ಸಮರ್ಪಣೆ. ಬರೀ 3 ನಿಮಿಷಗಳ ಅವಧಿಯನ್ನು ಬಳಸಿಕೊಳ್ತಾ ಇದ್ದೇನೆ. ಅದರ ಮೊದಲು 1.5 ವರ್ಷಗಳ ಕಾಲ ಕರ್ತವ್ಯವನ್ನು ಸಲ್ಲಿಸಿದ ನನ್ನೀ ಶಾಲೆಯ ಶತಸಿರಿ ಸಂಭ್ರಮದ ಬಗ್ಗೆ ನನ್ನೆರಡು ನುಡಿ ಕವನದ ಮೂಲಕ ವಾಚಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜ್ಞಾನ ದೇಗುಲಕ್ಕೀಗ 100ರ ಸಂಭ್ರಮ. ಈ ದಿನವು ಇತಿಹಾಸದ ಪುಟ ಸೇರಲಿದ್ದು ನೆನಪು ಎಂದೆಂದು ಅಮರ ಅಮರ ಅಮರ.
365 ದಿನಗಳಿಗಿಂತಲೂ ಹೆಚ್ಚಿನ ಸಿದ್ಧತೆ ಶತಮಾನ ಸಮಿತಿಯ ಅಧ್ಯಕ್ಷರ ಕಾರ್ಯವೈಖರಿಯಲ್ಲಿ ನಾ ಕಂಡೆ ಬದ್ಧತೆ. ಸಾವಿರಾರು ವಿದ್ಯಾರ್ಥಿಗಳ ಬಾಳು ಬೆಳಗಿಸಿದ ಈ ವಿದ್ಯಾ ದೇಗುಲ ಎಲ್ಲರ ಬಾಳಿನಲ್ಲೂ ಸವಿನೆನಪಿನ ನಂದಗೋಕುಲ. ಈ ಶಾಲೆ ಕಟ್ಟಿಕೊಟ್ಟಿತು ಎಲ್ಲರಿಗೂ ಜ್ಞಾನದ ಬುತ್ತಿ. ವಿದ್ಯೆ ಇಲ್ಲದಿದ್ದರೆ ನೀ ಪಶುವಿಗೆ ಸಮಾನ ಎಂದು ಪಿಸು ನುಡಿಯಿತು ಒತ್ತಿ. ಅನೇಕ ವಿದ್ಯಾರ್ಥಿಗಳ ಬಾಳು ಬೆಳಗಿದರು ನೂರಾರು ಶಿಕ್ಷಕರು, ಅವರೇ ಜೀವನ ಪಾಠವ ಕಲಿಸಿದ ಗುರುವರಿಯರು. ತಂದೆ ತಾಯಿಯಂತೆ ಸಲಹಿದರು ತಮ್ಮ ಶಿಕ್ಷಕರು, ದಾರಿದೀಪವಾದ ಅವರನ್ನು ಪಡೆದ ತಾವೇ ಧನ್ಯರು. ಇರವಿಗೊಂದು ಆಸರೆ ಕೊಟ್ಟು ಸಲಹಿತು ಈ ಶಾಲೆ, ಮಳೆ ಬಿಸಿಲು ಚಳಿಗಾಳಿಯಿಂದ ರಕ್ಷಣೆ ಪಡೆದ ಈ ನೆಲೆ. ಮದುಮಗಳಂತೆ ಕಂಗೊಳಿಸುತ್ತಿದೆ ನೂತನ ಕಟ್ಟಡ, ಇಂದು ನಿವಾರಿಸಿದೆ ಎಲ್ಲರ ಮನದ ದುಗುಡ ದುಮ್ಮಾನದ ಒತ್ತಡ. ಇದರ ಯಶಸ್ಸಿಗೆ ಕಾರಣರು ನಮ್ಮ ಅನೇಕ ವಿದ್ಯಾಭಿಮಾನಿಗಳು, ವಿರಾಜಮಾನವಾಗಿ ಕಂಗೊಳಿಸಲು ಕಾರಣರಾದರು ನೂರಾರು ದಾನಿಗಳು. ಎಲ್ಲರ ಮನ ಮುಖದಲ್ಲಿ ಮದುಮಗಳಲ್ಲಿನ ಕಳೆ ಕೊಚ್ಚಿ ಹೋಯಿತೀಗ, ಮನದೊಳಗಿದ್ದ ನೂರಾರು ಗೊಂದಲಗಳ ಕೊಳೆ. ಸಂಭ್ರಮದ ಕಾರ್ಯಕ್ರಮ ಶತಸಿರಿ ಶತಮಾನೋತ್ಸವ, ಎಲ್ಲೆಲ್ಲೂ ಸಂಭ್ರಮದ ಸಡಗರದ ಉತ್ಸವ. ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷರ ಶುಭ ನುಡಿ. ಶತಮಾನೋತ್ಸವದ ಈ ಶತಸಿರಿಯ 2ನೇ ದಿನವಾದ ಇಂದಿನ ಈ ಒಂದು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಊರಿನ ವಿದ್ಯಾಭಿಮಾನಿಗಳೇ, ಈ ಒಂದು ಇವತ್ತಿನ ಶತಮಾನೋತ್ಸವ ನನ್ನ ಒಂದು ಸೌಭಾಗ್ಯ. ಅದೇ ರೀತಿ ನನಗೆ ಕಲಿಸಿದಂಥ ಗುರುಗಳೊಟ್ಟಿಗೆ ಕುಳಿತು ಈ ಒಂದು 100ರ ಸಂಭ್ರಮವನ್ನು ಆಚರಿಸುವುದೆಂದರೆ ಅದು ನನಗೆ ಎಲ್ಲಿಲ್ಲದ ಸಂತೋಷ. ನಾವು ಈ ಶಾಲೆಗೆ ಎಲ್ಲ ನಮ್ಮ 4 ಜನ, ನಾನು ಯಾಕಂದರೆ ಎಲ್ಲರ ಹೆಸರು ಹೇಳುವುದಿಲ್ಲ, ಮುಖ್ಯವಾಗಿ ನಮ್ಮ ವೆಂಕಪ್ಪಣ್ಣ, ನಾಸಿರಣ್ಣ ಮತ್ತು ಸುಂದರಣ್ಣ ಮತ್ತು ಇವರು ನಮ್ಮ ಬಾಬಣ್ಣ, ಇವರು 4 ಜನ ನಮಗೆ, ನಾವು ಈ ಒಂದು ಎಷ್ಟೋ ಸಲ ಮೀಟಿಂಗ್ ಮಾಡಿದರೂ ಕೂಡ ಎಲ್ಲ ಮೀಟಿಂಗ್ಗಳಲ್ಲೂ ಅವರು ಭಾಗವಹಿಸಿ ಪ್ರತಿಯೊಬ್ಬರಿಗೂ ಆದಷ್ಟು ಕರೆಗಳು ಮಾಡ್ತಾಯಿದ್ರು. ಆದರೂ ಕೂಡ ಪ್ರತಿಯೊಂದು ಮೀಟಿಂಗಲ್ಲಿ ಅವರು ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕು, ನಾವು ಎಲ್ಲ ಇದರಲ್ಲಿಯೂ ನಾವು ಮುಂದೆ ಬರಬೇಕು, ಎಲ್ಲ ಕಾರ್ಯಕ್ರಮ ನಮ್ಮ ಈ ಒಂದು 100ರ ಶತ ಸಂಭ್ರಮವು ವಿಜೃಂಭಣೆ ನಡೀಬೇಕು ಎಂಬುದಾಗಿ ಬಹಳ ಹಗಲು ರಾತ್ರಿ ದುಡಿದು ಈ ಒಂದು ಕಾರ್ಯಕ್ರಮವನ್ನು ಇಂದು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೇವೆ. ಹಾಗಾಗಿ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು 2ನೇ ದಿನ, ಇನ್ನು ನಾಳೆ ಕೊನೆಯ ದಿನ. ಎಲ್ಲ ಕಾರ್ಯಕ್ರಮಗಳಿಗೂ ನೀವು ನಿಮ್ಮ ಸಹಕಾರವನ್ನು ಕೇಳುತ್ತಾ ಈ ಒಂದು ಶತ ಸಿರಿಯ ಸಂಭ್ರಮವನ್ನು ಅದ್ಧೂರಿಯಾಗಿ ನಾವೆಲ್ಲರೂ ಸಮನ್ವಯಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತಾ ನನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಗುರು. ಧನ್ಯವಾದಗಳು. ಅದೇ ರೀತಿ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ತಲುಪ್ತಾ ಇದ್ದೇವೆ. ಈಗ ವಂದನಾರ್ಪಣೆ ಶಾಲಾ ಶಿಕ್ಷಕಿ ಸಂಧ್ಯಾ ಇವರಿಂದ. ದಯವಿಟ್ಟು ಒಂದು ಸನ್ಮಾನ ಗೌರವಾರ್ಪಣೆ ಇದೆ. ದಯವಿಟ್ಟು ನಮ್ಮ ದಿವಂಗತ ಮಂಜಪ್ಪ ಫಾರೆಸ್ಟ್ ಅವರ ಮಗಳು ಬಂದಿದ್ದಾರೆ. ಅವರು ಮಂಜಪ್ಪ ಫಾರೆಸ್ಟ್ ಪರವಾಗಿ 25,000 ರೂಪಾಯಿಗಳ ದೇಣಿಗೆ ನೀಡಿದ್ದಾರೆ. ಅವರಿಗೆ ಕಿರು ಕಾಣಿಕೆಯನ್ನು ನೀಡಬೇಕಾಗಿ ಪ್ರಾರ್ಥನೆ. ಮಂಜುಳಾರವರು ಅವರ ಮಗಳು ಬಂದು ಗೌರವಾರ್ಪಣೆ ಸ್ವೀಕಾರ ಮಾಡಬೇಕು. 75ನೇ ವರ್ಷದ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದಿವಂಗತ ಮಂಜಪ್ಪ ಫಾರೆಸ್ಟ್ ಅವರು ಇಲ್ಲಿ ದುಡಿದಂತಹ ಕೆಲಸಗಳು ಹಲವಾರು. ನಮ್ಮ ಅಮೃತ ಮಹೋತ್ಸವದ ಕೊಡುಗೆ ಶಾಲೆಗೊಂದು
ರಂಗಮಂದಿರ. ಆ ಸಂದರ್ಭದಲ್ಲಿ ಎಲ್ಲ ನೀರಿನ ವ್ಯವಸ್ಥೆಯನ್ನು ಮಾಡುವುದರ ಅಲ್ಲದೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಲ್ಲಿ ಸಹಕಾರ ನೀಡಿದವರು ಮಂಜಪ್ಪ ಫಾರೆಸ್ಟ್ರು ಅವರು. ಇದೀಗ ಅವರ ಮಕ್ಕಳು ಅವರ ನೆನಪಿಗಾಗಿ 25,000 ರೂಪಾಯಿಗಳ ಕಾಣಿಕೆಯನ್ನು ನೀಡಿದ್ದಾರೆ. ಅಭಿನಂದನೆಗಳು. ಇದೀಗ ಘನವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಧನ್ಯವಾದ ಸಮರ್ಪಣಾ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ನಮ್ಮ ಶಾಲಾ SDMC ಅಧ್ಯಕ್ಷರಾದ ಶ್ರೀಯುತ ಗೋಪಾಲಗೌಡ ಕುತ್ಕೋಳಿ ತಮಗೆ ಪ್ರೀತಿಯ ಧನ್ಯವಾದಗಳು. ಅದೇ ರೀತಿ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈಗ ತಾನೇ ನಿರ್ಗಮಿಸಿದಂತಹ ಸರ್ವೋತ್ತಮ ಗೌಡ ತಮಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಅದೇ ರೀತಿ ನಮ್ಮ ವೇದಿಕೆಯನ್ನು ಹಂಚಿಕೊಂಡಿರುವಂತಹ ಶ್ರೀಮತಿ ತೇಜಸ್ವಿನಿ ಕಟ್ಟಪುಣಿ ಮಾಜಿ ಸದಸ್ಯರು ತಾಲೂಕು ಪಂಚಾಯತ್ ತಮಗೂ ಕೂಡ ಈ ಪ್ರೀತಿಯ ಕಾರ್ಯಕ್ರಮಕ್ಕೆ ಧನ್ಯವಾದಗಳು. ಶ್ರೀಮತಿ ಉಷಾ ಅಂಚನ್ ಈಗಾಗಲೇ ನಮ್ಮನ್ನುದ್ದೇಶಿಸಿ ಮಾತನಾಡಿ ತೆರಳಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ವೇದಿಕೆಯನ್ನು ಹಂಚಿಕೊಂಡಿರುವಂತಹ ಸವಿತಾ ತಮಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿಯ ಧನ್ಯವಾದಗಳು. ಶ್ರೀ ಜಯಪ್ರಕಾಶ್ ಕೆ ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಧನ್ಯವಾದಗಳು ಸರ್. ಹಾಗೆಯೇ ಗುರುವರಿಯರು ಶ್ರೀ ಅಬ್ರಹಂ ವರ್ಗೀಸ್ ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ಅದೇ ರೀತಿ
ಹಾಲ್ ಶತಮಾನೋತ್ಸವ ಸಂಭ್ರಮದ ಪ್ರಮುಖ ಅಂಗವಾದಂತಹ ನಮ್ಮ ಶಾಲಾ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಈ ವೇದಿಕೆಯಲ್ಲಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಆರಂಭವಾಗಲಿಕ್ಕಿದೆ. ನಾವೆಲ್ಲ ಅತ್ಯಂತ ಕಾತರದಿಂದ ಕಾಯುತ್ತಿರುವಂತಹ ನಮ್ಮ ಶಾಲೆಯ ಪುಟಾಣಿ ವಿದ್ಯಾರ್ಥಿಗಳ ಪ್ರತಿಭೆಗಳ ಅನಾವರಣ ಈ ಒಂದು ವೇದಿಕೆಯಲ್ಲಿ ಆಗುವಾಗ ಈ ಊರಿನ ಎಲ್ಲ ನನ್ನ ಪ್ರೀತಿಯ ಪೋಷಕರು, ವಿದ್ಯಾಭಿಮಾನಿಗಳು ಹಾಗೂ ಊರಿನ ಎಲ್ಲ ಜನತೆ ಕಾರ್ಯಕ್ರಮವನ್ನು ವೀಕ್ಷಿಸಿ ನಮ್ಮ ವಿದ್ಯಾರ್ಥಿಗಳ ತಟ್ಟು ಚಪ್ಪಾಳೆ ಕಾರ್ಯಕ್ರಮವನ್ನು ಚಪ್ಪಾಳೆಯನ್ನು ತಟ್ಟುವ ಮುಖಾಂತರ ವಿಶೇಷವಾಗಿ ಪ್ರೋತ್ಸಾಹಿಸಿ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ತಾಣ ಮಂದಿರ ಮಸೀದಿ ದೇವಸ್ಥಾನ ಗ್ರಾಮದ ರಕ್ಷಣೆ ಮಾಡುವ ತಾಣ ಮಕ್ಕಳ ಜ್ಞಾನಕ್ಕೆ ನೆಲದ ಅಭಿಮಾನಕ್ಕೆ ಸಾಕ್ಷಿಯು ಈ ಸೂರು ಶತಮಾನದ ಬೆಳಕು ತಂದಿದೆ ಹೊಸ ಆತ್ಮೀಯರೇ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಸಂಭ್ರಮದ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಶಾಲಾ ಕಟ್ಟಡದ ಉದ್ಘಾಟನೆ ಮಾಡಲಿಕ್ಕಿದ್ದದ್ದು ನಮ್ಮೆಲ್ಲರ ಆತ್ಮೀಯರು, ನಮ್ಮೆಲ್ಲರ ಗೌರವಾನ್ವಿತ ಸಭಾಧ್ಯಕ್ಷ, ನಮ್ಮ ಕರ್ನಾಟಕ ಸರ್ಕಾರದ ವಿಧಾನಸಭೆಯ ಸ್ಪೀಕರ್ಗಳಾಗಿದ್ದಂಥ ಶ್ರೀಯುತ UT ಖಾದರ್ ಫರೀದ್ ಸರ್ ನಮ್ಮ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿದ್ದು ಕೂಡ ಮಾನ್ಯ UT ಖಾದರ್ ಸರ್ ಆಗಿತ್ತು. ಅವರು ಅನಿವಾರ್ಯ ಕಾರಣಗಳಿಂದ ಇವತ್ತು ಬರಲಿಕ್ಕಾಗಲಿಲ್ಲ. ನಾಳೆ 10:00 ಸರಿಯಾಗಿ ನಮ್ಮೊಂದಿಗೆ
ನಮ್ಮ ಗುರುವಂದನಾ ಕಾರ್ಯಕ್ರಮದಲ್ಲಿ ಸೇರಿಕೊಳ್ಳಿಕ್ಕಿದ್ದಾರೆ. ಆದ್ದರಿಂದ ಈ ಊರಿನ ಎಲ್ಲ ಮಹನೀಯರು ನಮ್ಮ ಜೊತೆಗೆ ಸೇರಿಕೊಂಡು ಆ ಮಾನ್ಯ ಸಭಾಪತಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸುವಾಗ ನಮ್ಮ ಸಭಾಂಗಣದಲ್ಲಿ ತಾವೆಲ್ಲ ಬಂದು ಸರ್ ಅವರಿಗೆ ಖುಷಿ ಕೊಡಬೇಕು. ನಮ್ಮ ಕಟ್ಟಡಕ್ಕೆ ಒಂದು ದೊಡ್ಡ ಒಂದು ಮೊತ್ತವನ್ನು ಕೊಡ್ತೇವೆ ಅಂತೆಲ್ಲ ವಾಗ್ದಾನವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ತಮ್ಮ ಉಪಸ್ಥಿತಿ ಅಲ್ಲಿ ಮುಖ್ಯವಾಗಿರ್ತದೆ. ಆದ್ದರಿಂದ ಎಲ್ಲ ಊರಿನ ಮಹಾಜನತೆ ನಾಳೆ ಬಂದು ನಮ್ಮ ಗುರುವಂದನಾ ಕಾರ್ಯಕ್ರಮ, ಪ್ರಮುಖವಾಗಿ ನಮ್ಮ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿದಂಥ ಎಲ್ಲ ಶಿಕ್ಷಕರನ್ನು ಗುರುತಿಸಿ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮ ಕೂಡ ಇದೆ. ಹೆಚ್ಚಿನ ಪೂರ್ವ ವಿದ್ಯಾರ್ಥಿಗಳು ನಾಳೆ ಬರುವಂತಹ ಶಿಕ್ಷಕರ ವಿದ್ಯಾರ್ಥಿಗಳಾಗಿರುವ ಕಾರಣ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಗುರುಗಳಿಗೆ ಆ ಒಂದು ಮಾಡುವಂಥ ಗುರುವಂದನಾ ಕಾರ್ಯಕ್ರಮದಲ್ಲಿ ತಮ್ಮ ಉಪಸ್ಥಿತಿ ಅತ್ಯಂತ ಅನಿವಾರ್ಯವಾಗಿದೆ. ಆದ್ದರಿಂದ ಎಲ್ಲ ಊರಿನ ಪೂರ್ವ ವಿದ್ಯಾರ್ಥಿಗಳು ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದೆ. ಇನ್ನೊಂದು ಪ್ರಮುಖ ಸೂಚನೆ, ಇವತ್ತು 5,000 ಮತ್ತು ಅದಕ್ಕಿಂತ ಹೆಚ್ಚು ದೇಣಿಗೆಯನ್ನು ನೀಡಿದಂಥ ಎಲ್ಲ ಮಹನೀಯರಿಗೆ ಗೌರವ ಸಮರ್ಪಣೆ ಮಾಡುವಂಥ ಒಂದು ಕಾರ್ಯಕ್ರಮ ಇತ್ತು. ತಮಗೆ ಗೊತ್ತಿದೆ, ಕಾರ್ಯಕ್ರಮ ತುಂಬ ತಡವಾದ ಕಾರಣದಿಂದ ನಮ್ಮ ಆ ಒಂದು ಕಾರ್ಯಕ್ರಮವನ್ನು ನಾಳಿನ ಗುರುವಂದನಾ ಕಾರ್ಯಕ್ರಮದಲ್ಲಿ 5,000 ಮತ್ತು ಅದಕ್ಕಿಂತ ಹೆಚ್ಚು ಮೊತ್ತದ ದೇಣಿಗೆಯನ್ನು ನೀಡಿದ ಎಲ್ಲ ಮಹನೀಯರಿಗೆ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂಥ ಒಂದು ಕಾರ್ಯಕ್ರಮ ಕೂಡ ಇದೆ. ಅದೇ ರೀತಿಯಲ್ಲಿ ನಾಳೆ ವಿಶೇಷವಾಗಿ ಸಂಜೆ 5:15 ಸರಿಯಾಗಿ ನಮ್ಮ ಶಾಲೆಯ ಪೂರ್ವ ವಿದ್ಯಾರ್ಥಿನಿಯರಾದಂತಹ ಕುಮಾರಿ ಅಂಜಲಿ ಮತ್ತು ಕುಮಾರಿ ಅಶ್ವಿನಿ AR ಭಟ್ ಹಾಗೂ ಆದಿತ್ಯ AR ಭಟ್ ಹಾಗೂ ನಮ್ಮ ಶಾಲಾ SDMCಯ ಮಾಜಿ ಅಧ್ಯಕ್ಷರಾಗಿರುವಂಥ ಶ್ರೀಯುತ ರಾಮಕೃಷ್ಣ ಭಟ್ ಅವರ ನೇತೃತ್ವದಲ್ಲಿ ವಿಶೇಷವಾದಂತಹ ಚಂಡೆ ವಾದನ ಹಾಗೂ ವಯಲಿನ್ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆ ಒಂದು ಕಾರ್ಯಕ್ರಮದಲ್ಲಿ ಕೂಡ ತಮ್ಮೆಲ್ಲರ ಉಪಸ್ಥಿತಿ ಬೇಕು. ಅದೇ ರೀತಿಯಲ್ಲಿ ರಾತ್ರಿ 8 ಗಂಟೆಯವರೆಗೆ ನಮ್ಮ ಶಾಲೆಯ ಎಲ್ಲ ಪೂರ್ವ ವಿದ್ಯಾರ್ಥಿಗಳಿಂದ ವಿಶೇಷವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಸ್ಮೃತಿ ಸಂಭ್ರಮ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಆ ಒಂದು ಕಾರ್ಯಕ್ರಮದಲ್ಲಿ ಕೂಡ ತಮ್ಮೆಲ್ಲರ ಉಪಸ್ಥಿತಿ ಇದ್ದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ತದನಂತರ ಕ್ಲಬ್ದ ಸಮಯ 8 ಗಂಟೆಗೆ ಸರಿಯಾಗಿ ನಮ್ಮ ಶಾಲಾ ಪೂರ್ವ ವಿದ್ಯಾರ್ಥಿಗಳ ಪ್ರಾಯೋಜಕತ್ವದಲ್ಲಿ ತುಳು ಹಾಸ್ಯಮಯ ಸಾಮಾಜಿಕ ನಾಟಕ ಗಾಳಿಪಟ ನಾಟಕ ಕೂಡ ಈ ಒಂದು ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಎಲ್ಲ ಕಾರ್ಯಕ್ರಮದಲ್ಲಿ ತಮ್ಮ ಉಪಸ್ಥಿತಿ ಅತ್ಯಂತ ಅನಿವಾರ್ಯವಾಗಿದೆ. ತಾವು ದೇಣಿಗೆ ನೀಡಿದ್ದೀರಿ, ಕಟ್ಟಡ ಆಗಿದೆ, ಶಾಲೆ ಅತ್ಯಂತ ಅದ್ಭುತವಾಗಿ ಇಲ್ಲಿ ಬಂದಿದೆ. ಆದರೆ ನಮ್ಮ ಈ ಶತಮಾನೋತ್ಸವದ ಶ್ರಮ ಅದು ಇನ್ನಷ್ಟು ಯಶಸ್ವಿ ಆಗಬೇಕು ಅಂತಂದರೆ ನಿಮ್ಮೆಲ್ಲರ ಉಪಸ್ಥಿತಿ ಅತ್ಯಂತ ಅನಿವಾರ್ಯವಾಗಿದೆ. ಅದರಿಂದ ಎಲ್ಲರೂ ಬಂದು ನಮ್ಮೊಂದಿಗೆ ಕೈ ಜೋಡಿಸಬೇಕು. ಯಾವುದೇ ರೀತಿಯಲ್ಲಿ ತಪ್ಪು ಭಾವನೆಯನ್ನು ತಮ್ಮಲ್ಲಿ ಇರದೆ ನಿಮ್ಮೆಲ್ಲ ವಿಷಯಗಳಿಗೂ ಕೂಡ ಮುಕ್ತವಾಗಿ ನಮ್ಮ ಸಮಿತಿಯ ಜೊತೆಗೆ SDMC ಜೊತೆಗೆ ಶಾಲಾ ಶಿಕ್ಷಕರ ಜೊತೆಗೆ ಮಾತುಕತೆಯನ್ನು ಮಾಡಿಕೊಂಡು ನಮ್ಮೊಂದಿಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಕರಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಒಂದು ಶಾಲಾ ಕಟ್ಟಡ ಈಗ ಇವತ್ತು ಆಗಮಿಸಿದಂಥ ಎಲ್ಲ ಗಣ್ಯರಿಗೂ ಕೂಡ ತುಂಬ ಖುಷಿಯಾಗಿದೆ. ಒಂದು ಸರ್ಕಾರಿ ಶಾಲೆ ಇಷ್ಟೊಂದು ಸುಂದರವಾಗಿ ಒಂದು ಖಾಸಗಿ ಶಾಲೆಗಿಂತಲೂ ಅತ್ಯಂತ ಅದ್ಭುತವಾಗಿ ಇಲ್ಲಿ ಕಟ್ಟಡ ನಿರ್ಮಾಣ ಆಗಿದೆ ಅಂತಂದರೆ ಅದು ತಮ್ಮೆಲ್ಲರ ಸಹಕಾರ, ತಮ್ಮೆಲ್ಲರ ಒಂದು ಕನಸು ಅಂತ ಹೇಳ್ಬೋದು. ಅದಕ್ಕೆ ಸಾಥ್ ನೀಡಿದ ನಮ್ಮ ಶಾಲಾ ಶತಮಾನೋತ್ಸವ ಸಮಿತಿ. ಇದರ ಹಿಂದೆ ಪರಿಶ್ರಮ ಪಟ್ಟಂಥ ನಾಯಕರನ್ನು ನಾವು ಯಾವುದೇ ರೀತಿಯಲ್ಲಿ ದೂಷಿಸದೆ ಅವರೊಂದಿಗೆ ಕೈ ಜೋಡಿಸಿ ಅವರೊಂದಿಗೆ ನಾನು ಕೂಡ ಒಬ್ಬ ಎಂಬ ರೀತಿಯಲ್ಲಿ ನಾವು ಪರಸ್ಪರ ಕೈ ಜೋಡಿಸಿದರೆ ಈ ಶಾಲೆಯನ್ನು ಇನ್ನಷ್ಟು ಅಭಿವೃದ್ಧಿಗೊಳಿಸಬಹುದು ಅಂತೇಳಿ ಸಾಂದರ್ಭಿಕವಾಗಿ ಹೇಳ್ತಾ ಇದ್ದೇನೆ. ನಮ್ಮ ಶಾಲೆಯ 8 ತರಗತಿ ಕೋಣೆಗಳಿಗೆ ನೀವು ನೋಡಿರ್ಬೋದು, ಬಂದವರೆಲ್ಲ ಒಮ್ಮೆ ವಿಸಿಟ್ ಮಾಡಿ ಹೋಗಿ. ಎಲ್ಲ ತರಗತಿ ಕೋಣೆಗಳಿಗೆ ಪ್ರತಿ ತರಗತಿಗೆ ದೊಡ್ಡದಾದಂಥ ಒಂದು ಗ್ರೀನ್ ಬೋರ್ಡನ್ನು ನಾವು ಹಾಕಿದ್ದೇವೆ. ಆ ಗ್ರೀನ್ ಬೋರ್ಡ್ ವಿಶೇಷತೆ ಏನು ಅಂತಂದರೆ ಅದು ಬರೀ ಗ್ರೀನ್ ಬೋರ್ಡ್ ಅಲ್ಲ, ಅದರಲ್ಲಿ ಪ್ರಾಜೆಕ್ಟರನ್ನು ಕೂಡ ಬಳಸಿಕೊಂಡು ಮಕ್ಕಳಿಗೆ ಮುಂದಿನ ಹಂತದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಂಥ ಎಲ್ಲ ರೀತಿಯ ಸೌಕರ್ಯವನ್ನು ನಾವು ಮಾಡಿದ್ದೇವೆ. ಅದಕ್ಕೆ ದೊಡ್ಡ ಕೊಡುಗೆಯನ್ನು ನೀಡಿದವರು ನಮ್ಮ ಶಾಲೆಯ ಹೆಮ್ಮೆಯ ಪೂರ್ವ ವಿದ್ಯಾರ್ಥಿ ಶ್ರೀ ಉದಯ್ ಕುಮಾರ್ ಸರ್ ಅವರು. ಸುಮಾರು 50,000 ಮೌಲ್ಯದ ಆ ಗ್ರೀನ್ ಬೋರ್ಡನ್ನು ದೇಣಿಗೆಯಾಗಿ ನೀಡಿದ್ದಾರೆ. ಈ ರೀತಿಯಲ್ಲಿ ದೇಣಿಗೆ ನೀಡಿ
ನಮ್ಮ ಈ ಶಾಲೆಯನ್ನು ಅಭಿವೃದ್ಧಿಗೊಳಿಸುವಾಗ ಯಾವುದೇ ರೀತಿಯಲ್ಲಿ ತಪ್ಪು ಭಾವನೆಯನ್ನು ನಾವು ಅಲ್ಲಿ ಮಾಡದೆ ಎಲ್ಲ ರೀತಿಯಲ್ಲಿ ಕೂಡ ನಾನು ಕೂಡ ಇದರ ಜೊತೆಗೆ ಸೇರಿಕೊಳ್ತೇನೆ ಎಂಬ ಭಾವನೆಯಲ್ಲಿ ಸಹೋದರಿತ ಭಾವನೆಯಿಂದ ನಮ್ಮೊಂದಿಗೆ ಸಹಕರಿಸಿದರೆ ಈ ಶಾಲೆಯನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸಲಿಕ್ಕೆ ಸಾಧ್ಯ ಅಂತೇಳಿ ಸಾಂದರ್ಭಿಕವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಶಾಲೆಯ ಪೂರ್ವ ವಿದ್ಯಾರ್ಥಿಗಳು ಬೇರೆ ಬೇರೆ ಇಸ್ರೋದಿಂದ ಹಿಡಿದು ಬೇರೆ ಬೇರೆ ಕಂಪನಿಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವಂಥ ಪೂರ್ವ ವಿದ್ಯಾರ್ಥಿಗಳಿದ್ದಾರೆ. ಅವರ ಹೆಸರು, ಅವರ ವಿಳಾಸ ತಮಗೇ ಗೊತ್ತಿದೆ. ಕೆಲವೊಮ್ಮೆ ಅದು ಮಿಸ್ ಆಗಿರ್ಬೋದು. ನಾವೊಂದು ಪ್ಯಾಂಪ್ಲೆಟ್ಸನ್ನು ಕೂಡ ರೆಡಿ ಮಾಡಿದ್ದೇವೆ. ಅದೀಗ ನಿಮ್ಮ ಮುಂದೆ ನಮ್ಮ ವಿದ್ಯಾರ್ಥಿಗಳು ಅದನ್ನು ತಂದು ಕೊಡ್ತಾರೆ. ಇದರ ಉದ್ದೇಶ ನಿಮ್ಮೆಲ್ಲರನ್ನ, ನಮ್ಮ ಶಾಲೆಯ, ಸರ್ಕಾರಿ ಶಾಲೆಯ ಆ ಪೂರ್ವ ವಿದ್ಯಾರ್ಥಿಗಳನ್ನು ಗುರುತಿಸೋದ್ರ ಜೊತೆಗೆ ನೀವು ಕೂಡ ನಮ್ಮೊಂದಿಗೆ ಕೈ ಜೋಡಿಸಬೇಕೆಂಬ ಒಂದು ಸದುದ್ದೇಶದೊಂದಿಗೆ ನಾವು ಪ್ಯಾಂಪ್ಲೆಟ್ಸನ್ನು ಮಾಡಿದ್ದೇವೆ. ತಮ್ಮೆಲ್ಲರ ಸಹಕಾರ ಅತಿ ಅಗತ್ಯ ಅಂತಲ್ಲಿ ಸಂದರ್ಭವಾಗಿ ಹೇಳಿದೆ. ನಾಳೆ ಬೆಳಿಗ್ಗೆ ಎಲ್ರಿಗೂ ಉಪಹಾರದ ವ್ಯವಸ್ಥೆ ಇದೆ. ದಯವಿಟ್ಟು ಬೆಳಿಗ್ಗೆ ಸಹ ಉಪಹಾರವನ್ನು ಸ್ವೀಕರಿಸಬೇಕು. ಇದೊಂದು ನಾನು ಪ್ರಕಟಣೆಯ ರೂಪದಲ್ಲಿ ನೀಡ್ತಾ ಇದ್ದೇನೆ. ಇಲ್ಲಿ ನಮಗೆ ಹಲವಾರು ಮಹನೀಯರೆಲ್ಲ ದೇಣಿಗೆಗಳನ್ನೆಲ್ಲ ನೀಡಿದ್ದಾರೆ. ನಾವಿಲ್ಲಿ ಸುಮಾರು 2 ಕೋಟಿ ರೂಪಾಯಿ ಹತ್ತಿರ ಖರ್ಚು ವೆಚ್ಚಗಳನ್ನು ನಾವು ನಿಮಗೆ ನೀಡಲಿದ್ದೇವೆ. ನೀವು ನೀಡಿದಂತಹ ಎಲ್ಲ 1 ರೂಪಾಯಿಯ ಲೆಕ್ಕವನ್ನು ನಾವು ಶತಮಾನೋತ್ಸವ ಸಂಭ್ರಮ ಮುಗಿದ ತಕ್ಷಣ ನಿಮ್ಮ ಮುಂದೆ ಇಡಲಿದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಶ್ರೀಯುತ ತೀರ್ಥರಾಮ್ ಒಳಂಬ್ರವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಶತಮಾನೋತ್ಸವ ಸಮಿತಿಯಾಗಿ ವಿಶೇಷವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ ಅವರಿಗೊಂದು ಸಣ್ಣ ಸ್ಮರಣಿಕೆಯನ್ನು ಶಾಲಾ ಶತಮಾನೋತ್ಸವ ಸಮಿತಿ ಅಧ್ಯಕ್ಷರು ನೀಡಿ ಗೌರವಿಸ್ತಾ ಇದ್ದಾರೆ. ಸರ್, ಥ್ಯಾಂಕ್ ಯು. ಇದೀಗ ತಮ್ಮ ಮುಂದೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ. गजानन पद्मार्कं गजाननं महर्निशम् अनेकदन्तं भक्तानां एकदन्तं उपास्महे. वक्रतुण्डमहाकाय कोटिसूर्यसमप्रभा निर्विघ्नं कुरु मे देव सर्वकार्येषु ಬಾಗಿದ ಸೊಂಡಿಲು ಬೃಹತ್ಕಾಯ ಹಾಗೂ ಕೋಟಿ ಸೂರ್ಯರ ತೇಜಸ್ಸನ್ನು ಹೊಂದಿರುವ ಗಣಪತಿಯೇ, ನಮ್ಮ ಎಲ್ಲ ಕಾರ್ಯಗಳಲ್ಲಿನ ಅಡೆತಡೆಗಳನ್ನು ಸದಾ ದೂರ ಮಾಡು. ಈಗ ನಮ್ಮ ಶಾಲಾ 7ನೇ ಮತ್ತು 8ನೇ ತರಗತಿಯ ವಿದ್ಯಾರ್ಥಿನಿಯರು ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಎಂಬ ಗಣೇಶ ಸ್ತುತಿಗೆ ನೃತ್ಯವನ್ನು ಮಾಡುವುದರ ಮೂಲಕ ಜೊತೆಗೆ ನಿಮ್ಮನ್ನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದಾರೆ. ಇದೀಗ ವೇದಿಕೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು. गणनायकाय गणदैवताय गणाध्यक्षाय धीमहि गुणशरीराय
गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि First name greatest. Yo
ಅದ್ಭುತವಾದಂತಹ ಸ್ವಾಗತ ನೃತ್ಯದ ಮುಖಾಂತರ ಶತಸಿರಿ 2026 ಈ ಒಂದು ಶತಮಾನ ಸಂಭ್ರಮದ ತಟ್ಟು ಚಪ್ಪಾಳೆ ಕಾರ್ಯಕ್ರಮಕ್ಕೆ ಅದ್ಭುತವಾದಂತಹ ಒಂದು ಆರಂಭ ನೀಡಿದಂತಹ ನಮ್ಮೂರ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಒಂದು ಜೋರಾದ ಚಪ್ಪಾಳೆ. ಇನ್ನೂ ಜೋರು, ಇನ್ನೂ ಜೋರು. ಇದು ನಮ್ಮೂರ ಸರ್ಕಾರಿ ಶಾಲೆಯ ಮಕ್ಕಳು, ನಮ್ಮೂರ ಹೆಮ್ಮೆಯ ಮಕ್ಕಳು. ಪ್ರೇಕ್ಷಕರ ಗಮನಕ್ಕೆ, ನಮ್ಮ ಈ ಒಂದು ಸಭಾಂಗಣ ತುಂಬಿ ತುಳುಕ್ತಾ ಇದೆ. ಆ ಮುಂದೆ ಕೂತವರು ತಮ್ಮ ಅಕ್ಕಪಕ್ಕ ಚೇರ್ ಕಾಲಿದ್ದಲ್ಲಿ ಸ್ವಲ್ಪ ಇನ್ನಷ್ಟು ಮುಂದೆ ಬಂದು ಉಳಿದವರಿಗೆ ಆ ಒಂದು ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಆದಷ್ಟು ಮುಂದೆ ಬಂದು ನಮ್ಮೊಂದಿಗೆ ಸಹಕರಿಸಿ ಊಟ ಅಲ್ಲಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಹಂತ ಹಂತವಾಗಿ ಸ್ವಲ್ಪ ಮಂದಿ ಅಲ್ಲಿ ಊಟಕ್ಕೆ ಹೋದರೆ ಯಾವುದೇ ರೀತಿಯಲ್ಲಿ ರಶ್ ಆಗದ ರೀತಿಯಲ್ಲಿ ನಮ್ಮೊಂದಿಗೆ ಎಲ್ಲರೂ ಕೂಡ ಸಹಕರಿಸಬೇಕು ಅಂತೇಳಿ ಸಾಂದರ್ಭಿಕವಾಗಿ ವಿನಂತಿಸಿಕೊಳ್ಳುತ್ತಾ, a soldier is a person who is a member of army. A soldier can be considered a volunteer interested person, a non-commissioned officer, a warrant officer. ಇದೀಗ ನಮ್ಮ ಶಾಲೆಯ LKG ಮತ್ತು UKG ವಿದ್ಯಾರ್ಥಿಗಳಿಂದ ಸೋಲ್ಜರ್ಸ್ ಹಾಡಿಗೆ ನೃತ್ಯ ತಮ್ಮ ಮುಂದೆ.
ಪ್ರೇಕ್ಷಕರ ಗಮನಕ್ಕೆ ತುಂಬ ವಿದ್ಯಾಭಿಮಾನಿಗಳು ನಮ್ಮ ವೇದಿಕೆಯ ಹಿಂಬದಿಯಲ್ಲಿ ನಿಂತುಕೊಂಡಿದ್ದಾರೆ. ಕೂತ್ಕೊಳ್ಳಿಕ್ಕೆ ಜಾಗದ ಸ್ಥಳಾವಕಾಶದ ಕೊರತೆ ಇದೆ. ಆದ್ದರಿಂದ ಅಲ್ಲಿ ಮುಂದೆ ಇರುವವರು ಸ್ವಲ್ಪ ಮುಂದೆ ಬಂದು ನಮ್ಮೊಂದಿಗೆ ಸಹಕರಿಸಿ. ಮುಂದೆ ಒಂದಷ್ಟು ಚೇರ್ಗಳು ಖಾಲಿ ಇದೆ. ಅಕ್ಕಪಕ್ಕ ಚೇರ್ ಖಾಲಿ ಇದ್ದಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸ್ವಲ್ಪ ಮುಂದೆ ಬಂದು ಸಹಕರಿಸಿ. ನಮ್ಮ ವೇದಿಕೆಯ ಬಲಭಾಗದಲ್ಲಿ ಚೇರ್ಸ್ ಇದೆ. ವಾಲಂಟಿಯರ್ಸ್ ಸ್ವಲ್ಪ ವೇದಿಕೆಯ ಎಡಭಾಗ ಮತ್ತು ಬಲಭಾಗದಲ್ಲಿ ಚೇರ್ಸ್ ಖಾಲಿ ಉಂಟು. ಅವಶ್ಯಕತೆ ಇದ್ದಲ್ಲಿ ವಾಲಂಟಿಯರ್ಸ್ ಸ್ವಲ್ಪ ಆ ಚೇರ್ಸನ್ನು ವೇದಿಕೆಯ ಮುಂಭಾಗಕ್ಕೆ ತಂದು ಸಹಕರಿಸಿ. You know you love me, I know you care. Just shout whenever, and I'll be there. You want my love, you want my heart, and we will never, ever, ever be apart. Are we an item? Girl, quit playing. We're just friends, what are you saying? Said there's another, look right in my eyes. My first love broke my heart for the first time, and I was like, baby, 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 oh, like, baby, 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 no, like, baby, 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 oh, thought you'd always be mine, mine, baby, 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 oh, like, baby, 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 no, like, baby, 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 oh, thought you'd always be mine, mine. For you, I would have done whatever, and I just can't believe we ain't together. And I wanna play it cool, but I'm losing you. I'll buy you anything, I'll buy you any ring, and I'm in pieces. Baby, fix me, and just shake me till you wake me from this bad dream. I'm going down, 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 and I just can't believe my first love won't be around. And I'm like, baby, 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 oh, like, baby, 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 no, like, baby, 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 oh, thought you'd always be mine, mine, baby, 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 oh, like, baby, 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 no, like, baby, 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 oh, thought you'd always be mine, mine, baby, 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 no, like, baby, 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 oh, thought you'd always be mine, mine, baby, 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 oh, like, baby, 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 no, like, baby, 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 oh, thought you'd always be mine, mine, gone. Now I'm all gone. Now I'm all gone. Now I'm all gone. Gone, gone. I'm gone. What an excellent performance by our LKG and UKG students. Well done, boys. Well done, boys. ಇದೀಗ ಕಾರ್ಯಕ್ರಮ ತಟ್ಟು ಚಪ್ಪಾಳೆ ಗೋಳಿತಟ್ಟು ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಲಾ ವೈಭವ ಈ ವೇದಿಕೆಯಲ್ಲಿ ಮುಂದುವರಿತಾ ಇದೆ.
ಗದ್ದೆ ನಾಟಿ ಎಂಬುದು ಸಿದ್ಧಪಡಿಸಿದ ಗದ್ದೆಯಲ್ಲಿ ಭತ್ತದ ಸಸಿಗಳನ್ನು ನೆಡುವ ಪ್ರಕ್ರಿಯೆಯಾಗಿದೆ. ಇದು ಮುಖ್ಯವಾಗಿ ಜೂನ್ ಜುಲೈ ತಿಂಗಳಲ್ಲಿ ನಡೆಯುತ್ತದೆ. ಉತ್ತಮ ಇಳುವರಿಗಾಗಿ ಸಸಿಗಳನ್ನು ಹಸಿರು ಮನೆಯಲ್ಲಿ ಬೆಳೆಸಿ ನಂತರ ಹದಗೊಳಿಸಿದ ಕೆಸರು ಗದ್ದೆಯಲ್ಲಿ ಸಾಲು ಸಾಲಾಗಿ ನಾಟಿ ಮಾಡಲಾಗುತ್ತದೆ. ಮುಟ್ಟಾಲೆದೀದು ಕಂಡಗು ದಪ್ಪುನ ಪೊರ್ಲು ತೂಲೆಯೇ ನೇಜಿ ನಡುಪುನ ಪೊರ್ಲು ತೂಯರ ಮಾತೆಲ್ಲ ಸೇರ್ಲೆಯೇ ಎನ್ನುವ ತುಳು ಹಾಡಿಗೆ 5 ಮತ್ತು 6ನೇ ತರಗತಿಯ ವಿದ್ಯಾರ್ಥಿಗಳು ತಮ್ಮ ಮುಂದೆ ಇದೀಗ ನೃತ್ಯ ಪ್ರದರ್ಶನ ಮಾಡಲಿದ್ದಾರೆ. ಬುಲ್ಪುಗು ಕತ್ತಲ ಮಾಜುಂಡು ಮಾಜನಿ ನೆರಳೆನ್ನ ಪುಲ್ತೊಂದುಂಡೋ ಮಾಯದ ಬುಲ್ಪುಗು ಕತ್ತಲ ಮಾಜುಂಡು ಮಾಜನಿ ನೆರಳೆನ್ನ ಪುಲ್ತೊಂದುಂಡೋ ಕಂಚಿನ ತಾಗಿಡೆ ನಡುತೊಂದು ಪೋನಗ ಕಣ್ಣುಗು ಕತ್ತಲೆ ಕಂತೊಂದುಂಡೋ ರಾಜಿ ಮೂಲು ತತ್ತೊಂದುಂಡೋ ಮಾಯದ ಬುಲ್ಪುಗು ಕತ್ತಲ ಮಾಜುಂಡು ಮಾಜನಿ ನೆರಳೆನ್ನ ಪುಲ್ತೊಂದುಂಡೋ താജെടുപ്പിലി പച്ച തൂവിന നരമാനിക ഇകളെടുപ്പോടികെ പുത്തൊന്നുണ്ടോ താജ് തത്തൊന്നുണ്ടോ താജെടുപ്പിലി പച്ച തൂവിന നരമാനിക ഇകളെടുപ്പോടികെ പുത്തൊന്നുണ്ടോ താജ് തത്തൊന്നുണ്ടോ അരമണി ರಕ್ಕಸೆ ಆಪಿದಾಯಗ್ ಭೂಮಿ ಮಸಣ ಆವೊಂದುಂಡೋ ರಾಜಿ ಮೂಲು ತತ್ತೊಂದುಂಡೋ ಮಾಯದ ಬಲ್ಪುಗು ಕತ್ತಲ ಮಾಜಿಡು ಮಾಜನಿ ನೆರಳೆನ್ನ ಪುಲ್ತೊಂದುಂಡೋ ಮುಡೈಕಾಲ ಕಾಪಮುಂದು ಪಟ್ಟೈದಾಸರು ಆದರಸ ಬಿಟ್ಟ ಬರುವೆ ಪಡಕೈ ಬಂಡೆರು ಕಂಕಣದಳಿಗೆ ಬೀಜರೆಂದ ಅಂಧಲ ತತ್ತುನ ಓಡೆ ಕೋಡದಾದರೊಂದುಡ ನರಬೇಕೆ ಕಂಕಣದಳಿಗೆ ಬೀಜರೆಂದ ಅಂಧಲ ತತ್ತುನ ಓಡೆ ಕೋಡದಾದರೊಂದುಡ ನರಬೇಕೆ ಮಾಯದ ಬೊಲ್ಪುಗು ಕತ್ತಲೆ ಮಾಜೆಂಡು ಪನ್ಪಿನ ಪದಕು ತುಳು ಭಾಷೆ ಅಪ್ಪೆ ಭಾಷೆ ಪನ್ಪಿನ ತುಳು ಜೋಕ್ಲೆನ ನಮ್ಮ ಈ ನೃತ್ಯ ಇತ್ತೆತುಯ್ಯ
ಮಾತೆರೆಗ್ಲ ಉಡಲದಿಂಜಿನ ಸೊಲ್ಮೆಲಿನ ಸಂದಾಯಿತ ಮಲ್ತೊಂಡು ನನ್ನ ದುಂಬುಗು ಹಸನ್ ಜಹಾಂಗೀರ್ ಅವರ ಮೂಲ ಆವೃತ್ತಿಯ ಹವಾ ಹವಾಯೇ ಹವಾ ಎಂಬ ಹಿಂದಿ ಹಾಡಿಗೆ ನೃತ್ಯವನ್ನು ಪ್ರದರ್ಶಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ 1ನೇ ತರಗತಿಯ ವಿದ್ಯಾರ್ಥಿಗಳು. मैं हवा हूँ, चुलबुली और अलबेली, कभी मस्ती में, कभी चुप, कभी अकेली. मैं हवा हूँ, चुपके से हर दिल में समाती हूँ, कभी तेज, कभी हल्की, खुद में डलती जाती हूँ. हवा हूँ हवा, मैं चुलबुली हवा हूँ. धरती की आबो हवा में कुछ अलग ही शुद्धता है और तुम्हें यह शुद्धता ऐसे ही प्रदूषण रहित बनाए रखना है. बता दे जरा मुझको बता दे, मैं उससे मिलूंगा, एक बार मिला दे यार मिला दे, यार मिला दे, यार मिला दे, यार मिला दे। आज मेरे पास से वो गुजर गई, उसने जो कहा तुम
मुझको बता दे, मैं उससे मिलूंगा, एक बार मिला दे, यार मिला दे, यार मिला दे। मैं हवा हूँ, चुलबुली और अलबे। ಹವಾ ಹವಾ ಎಂಬ ಹಾಡಿಗೆ ಅತ್ಯಂತ ಅದ್ಭುತವಾದಂತಹ ನೃತ್ಯ ಪ್ರದರ್ಶನ ನೀಡಿದಂತಹ ಪುಟಾಣಿ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ನಮ್ಮ ಶಾಲಾ ವಿದ್ಯಾರ್ಥಿಗಳ ಈ ಒಂದು ಸಾಂಸ್ಕೃತಿಕ ಕಲಾ ವೈಭವಕ್ಕೆ ವಿದ್ಯಾರ್ಥಿಗಳನ್ನು ತರಬೇತಿಗೊಳಿಸಿದ್ದು ನಮ್ಮ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀ ಮುರಳಿ ಬ್ರದರ್ಸ್ ಪುತ್ತೂರು ಅವರಿಗೆ ಈ ಒಂದು ಸಂದರ್ಭದಲ್ಲಿ ಶಾಲಾ ಶತಮಾನೋತ್ಸವ ಸಮಿತಿ ಶಾಲೆಯ ಎಲ್ಲ ವಿದ್ಯಾಭಿಮಾನಿಗಳ ಪರವಾಗಿ ವಿಶೇಷವಾದಂತಹ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಬುಡಗಟ್ಟು ಜನಾಂಗದವರು ಭಾರತದ ಮೂಲ ನಿವಾಸಿಗಳಾಗಿದ್ದಾರೆ. ಅವರ ಜೀವನ ಶೈಲಿ, ಸಂಸ್ಕೃತಿ, ಸಂಪ್ರದಾಯಗಳು ವಿಶಿಷ್ಟವಾಗಿವೆ. ಕೊಯ್ಲು ಹಬ್ಬಗಳ ಸಂದರ್ಭದಲ್ಲಿ ಪ್ರಕೃತಿ ಹಾಗೂ ದೇವರಿಗೆ ಧನ್ಯವಾದವನ್ನು ಸಲ್ಲಿಸುವುದು ಅವರಲ್ಲಿರುವ ವಿಶೇಷತೆಯಾಗಿದೆ. ಇದನ್ನು ನೃತ್ಯದ ಮೂಲಕ ಅಭಿವ್ಯಕ್ತಿಪಡಿಸಲು ಬರುತ್ತಿದ್ದಾರೆ ನಮ್ಮ 4ನೇ ತರಗತಿಯ ವಿದ್ಯಾರ್ಥಿಗಳು. ಇದೀಗ ಟ್ರೈಬಲ್ ಡಾನ್ಸ್. ಟೈಗರ್ ಜಿ ಅಬ್ಬೆ ನಕ್ಕಾಳ ಬಲಿಯಾ ಗೈಕ್ಲಾ ಎಸ್ದಾಳ ಹಬ್ಬ ಮಾಡ ಅಂದಾಳ ಹುಯ್ಲಾ ಹುಯ್ಲಾ ಹುಯ್ಲಾ
ಎಂಚ ಎಲ್ಲ ಬೋಂಟೆಗೆ ಪೋಲಿಯಾ ಟ್ರೈಬಲ್ ಹಾಡಿಗೆ ಅತ್ಯಂತ ಸುಂದರವಾದಂತಹ ನೃತ್ಯದ ಮೂಲಕ ಪ್ರೇಕ್ಷಕರನ್ನು ರಂಜಿಸಿದ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಪ್ರಕೃತಿ ಸೌಂದರ್ಯವನ್ನು ವರ್ಣಿಸುವ ಪ್ರೇಮ ಕಲ್ಪನೆ ಹಾಡು ಬಾಣಕ್ಕಿ ಬೆಳ್ಳಿ ಮೋಡಗಳ ಉಲ್ಲೇಖದೊಂದಿಗೆ ಮುಕ್ತ ಆಕಾಶದಲ್ಲಿ ಹಾರಾಡುತ್ತಾ ಮನಸ್ಸಿಗೆ ಮುದ ನೀಡುವ ಜೀರ್ಜಂಬೆ ಜೀರ್ಜಂಬೆ ಬಾನನ್ನ ಜೊತೆಗೆ ಎಂಬ ಒಂದು ಸುಂದರ ಮಧುರವಾದಂಥ ಹಾಡಿಗೆ ಹೆಜ್ಜೆ ಹಾಕಲು ಮುಂದೆ ಬರುತ್ತಿದ್ದಾರೆ ನಮ್ಮ LKG ಮತ್ತು UKGಯ ವಿದ್ಯಾರ್ಥಿಗಳು.
ಖಾಸಗಿ ಶಾಲೆಯ ಮಕ್ಕಳು ಕೂಡ ನಾಚುವಂತೆ ಅತ್ಯಂತ ಅದ್ಭುತವಾದಂಥ ಪ್ರದರ್ಶನ ನೀಡಿದ ನಮ್ಮೂರ ಸರ್ಕಾರಿ ಶಾಲೆಯ ಹೆಮ್ಮೆಯ ಮಕ್ಕಳ ಪ್ರದರ್ಶನ. ಜೋರಾದ ಚಪ್ಪಾಳೆ, ಇನ್ನೂ ಜೋರಾದ ಚಪ್ಪಾಳೆ. ಎಸ್, ಕನಸು ಎಂದರೆ ನಿದ್ರೆಯ ಸಮಯದಲ್ಲಿ ಮನಸ್ಸು ಅನುಭವಿಸುವ ಕಾಲ್ಪನಿಕ ಚಿತ್ರಣಗಳು, ಆಲೋಚನೆಗಳು ಮತ್ತು ಭಾವನೆಗಳ ಸರಣಿ. ಇದು ನೈಜ ಜೀವನದ ಆಸೆಗಳು, ಭಯ, ನೆನಪುಗಳಿಗೆ ಸಂಬಂಧಿಸಿಗಳಾಗಿವೆ. ನನಸಾಗದ ಕನಸನ್ನು ಕಾಣುತ್ತಾ ವಿಷಯಾಧಾರಿತ ಹಾಡಾದ ಮನಸ್ಸೇ ಕರಗದ ಲೋಕವಿ ಲೋಕವು ಎಂಬ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ 7 ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳು. ಇವಳಿಗೆ ವಿದ್ಯೆನೇ ತಲೆಗೆ ಹತ್ತುದಿಲ್ವಾ? ಇವಳಿಂದ ಸಾಧ್ಯ ಇಲ್ಲ. ಅವಳೊಟ್ಟಿಗೆ ಸೇರ್ಬೇಡ, ಆಮಿಷನ್ ಇಲ್ಲ ಕಣೋ. ಕಣ್ಮುಂದೆ ನಿಲ್ಬೇಡ, ಹೋಗಿಲ್ಲ. ಕೇಳು, ಇವಳಿಗೆ 0 ಅಂತ. ಇವಳ ನಿಮಗೆ ಗೊತ್ತಿರೋದಿಲ್ಲ. ಕಲ್ತಿದ್ದು ಇನ್ನು ಮನೆ ಕೆಲಸ ಮಾಡ್ತಾ ಇರು. ಜೀವನದಲ್ಲಿ 2 ಅತಿ ಮುಖ್ಯ ಪಾತ್ರಗಳು, ಹುಟ್ಟು, ಸಾವು. ಈ ಮಧ್ಯೆ ನಮಗೆ ನಾವು ಏನಾಗಬೇಕೆಂಬುದು ಕನಸುಗಳಿಲ್ಲವೇ ಅಥವಾ ಕನಸುಗಳಿಗೆ ಬೆಲೆ ಇಲ್ಲವೇ? ಇಷ್ಟೊಂದು ಕ್ರೂರಿಯೇ ಈ ಪ್ರಪಂಚ, ಅಲ್ಲ ಈ ಜಗತ್ತೇ ಸರಿ ಇಲ್ಲವೇ? ಮನಸ್ಸೇ ಕರಗದ ಲೋಕವೇ ಲೋಕವು, ಮನಸ್ಸೇ ಕರಗದ ಲೋಕವೇ ಲೋಕವು. ಗುಡಿಸಿಲೊಳಗಡೆ ನಮ್ಮ ಬದುಕೆ ಮುಗಿಯುವುದೇ, ನಾ ಮತ್ತೆ ಹಾರುವ ಕಿರುವಾಸೆ ಮೂಡಿದೆ. ಬೆಳಕು ಹರಿದಿದೆ, ಭಾನುಮಯ್ಯ ಮುರಿದಿದೆ, ಈಗ ರೆಕ್ಕೆ ಹಾರದೆ ಕೊನೆ ಕದವು ತೆರೆಯದೆ. ಪುಟ್ಟ ಪುಟ್ಟ ಗುಂಡಿಗೆಲಿ ಉಸಿರೆ ನಿಂತು ಹೋಗೈತೆ, ಮನೆಯೂ ಮಸಣವು 2 ಒಂದೇ ಆಗೈತೆ. ಕಣ್ಣೀರುಕ್ಕಿ ಬಂದರೆ ನೀನೇ ಒರೆಸಿಕೋ, ಇಲ್ಲಿ ಅಪ್ಪ ಅಮ್ಮ ಯಾರೂ ಇಲ್ಲ, ನೋವಾನು ಮುಗಿಕೋ. ಹೋದರೆ ಹೋಗಲಿ ಸಾಯೋ ಬದುಕು ನಮದು, ಕಿವಿಗೆ ಬೀಳದಿ ಕಿರುಚಾಟವು ಎಂದು. ಹೋದರೆ ಹೋಗಲಿ ಸಾಯೋ ಬದುಕು ನಮದು, ಏಳಿಗೆಯಾಗದು ನಮ್ಮ ಬದುಕಿದು ಎಂದು. ಮಗಳೇ, ನಮ್ಮ ಜೀವನದಲ್ಲಿ ಏಳು ಬೀಳುಗಳು ಯಾವತ್ತೂ ಸಹಜ. ಇದಕ್ಕೊಂದು ಹೆಮ್ಮೆಯ ಉದಾಹರಣೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನ ಚರಿತ್ರೆ. ಅವರು ನಡೆದು ಬಂದಂತಹ ಹಾದಿ ನಮಗೆ ಮಾದರಿಯಾಗುವಂತಹ ಕಥೆಯನ್ನು ಹೇಳುತ್ತೇನೆ, ಕೇಳು. ಫಲಿತಾಂಶದ ಬಗ್ಗೆ ಯೋಚಿಸಬೇಡ, ನಿನ್ನ ಶ್ರಮ ನಿನ್ನ ಬದುಕನ್ನು ನಿರ್ಧರಿಸುತ್ತದೆ. ಇಂತಹ ಜ್ಞಾನದಿಂದಲೇ ಇಂದಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಪುಸ್ತಕವನ್ನು ಬರೆದಿದ್ದಾರೆ. ಅದೇ ಇವತ್ತಿನ ನಮ್ಮ ದೇಶದ ಸಂವಿಧಾನ. ಹೌದು, ಈ ಸಮಾಜ ಏನು ಬೇಕಾದರೂ ಹೇಳಲಿ, ನನ್ನ ಬದುಕು ನನ್ನ ಪ್ರಯತ್ನ. ನಾನು ನನ್ನ ಕನಸಿನಂತೆ ನಡೆಯುತ್ತೇನೆ. ಎಲ್ಲಿ ಇಚ್ಛೆ ಇದೆಯೋ ಅಲ್ಲಿ ಒಂದು ದಾರಿ ಇರುತ್ತದೆ. ಮನಸ್ಸಿದ್ದರೆ ಮಾರ್ಗ. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ನೀನು ಜಗ್ಗದೆಯೇ ಕುಗ್ಗದೆಯೇ ನೀ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ. ನಾನು ನಮ್ಮ ದೇಶದ ಒಬ್ಬ ಒಳ್ಳೆಯ ಕ್ರೀಡಾಪಟುವಾಗಿ ಬೆಳೆಯುತ್ತೇನೆ. ನಿನ್ನ ಧೈರ್ಯವೇನೆ ನಿಂಗೆ ದಾರಿ ದೀಪ, ನೀ ಬಿದ್ದರೂನು ಪಡ
ಮಾಡಬೇಡ ಕೋಪ. ನಾನು ನಮ್ಮ ದೇಶದ ಹೆಮ್ಮೆಯ ಸೈನಿಕನಾಗಬೇಕೆಂದು ಬಯಸುತ್ತೇನೆ. ವನವಾಸ ಕಂಡ ಪಾಂಡವರ ಗೆಲುವು ಕೃಷ್ಣ ನಾಮ. ವಾನರ ಸೈನ್ಯವ ಕಟ್ಟುತ್ತಲೇ ಗೆದ್ದನು ಶ್ರೀರಾಮ. ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ನೀನು ಜಗ್ಗದೆಯೇ ಕುಗ್ಗದೆಯೇ ನೀ ಇಗ್ಗಿ ನಡೆ ಮುಂದೆ. ಕಷ್ಟದಲ್ಲಿರುವ ರೋಗಿಗಳನ್ನು ಆರೈಕೆ ಮಾಡುವ ಒಬ್ಬ ಒಳ್ಳೆಯ ವೈದ್ಯನಾಗಬೇಕೆಂಬುದು ನನ್ನ ಗುರಿ. ಕಡು ಕಷ್ಟವೇ ಬಂದರೂ ಬಿಡಬೇಡ ನೀ ನಿನ್ನ ಗುರಿಯನ್ನು. ಮರುಭೂಮಿಯಲ್ಲಿಯೂ ನೀರಿದೆ, ಪದೇ ಪದೇ ನೀ ಬಿದ್ದರೂ ಮರು ಯತ್ನವ ನೀ ಬಿಡದಿರು. ಸಾಗರಕ್ಕೂ ಸೇತುವೆ ಕಟ್ಟಾಗಿದೆ. ನಮ್ಮ ದೇಶದ ಒಬ್ಬ ಹೆಮ್ಮೆಯ ವಿಜ್ಞಾನಿಯಾಗುವ ಬಯಕೆ ನನ್ನದು. ಇತಿಹಾಸವು ಬರೆಯುವ ಕಿಚ್ಚಿರಲಿ, ನೋವನ್ನು ತಡೆಯುವ ಹುಚ್ಚಿರಲಿ, ಭೂಮಿಯ ತಾಳ್ಮೆಯು ನಿನಗಿರಲಿ. ನಾನು ಇಡೀ ದೇಶಕ್ಕೆ ಅನ್ನ ಕೊಡೋ ರೈತನಾಗಿದ್ದೇನೆ. ನಾನೊಬ್ಬ ರೈತ, ಇದು ನನ್ನ ಹೆಮ್ಮೆ. ಸಾಧನೆ ಮಾಡುವ ದಾರಿಯಲ್ಲಿ ಇದ ನೂರು ಅನುಮಾನ. ಅವಮಾನವ ಮೆಟ್ಟಿ ನೀ ನಡೆಯೋ ಮುಂದಿದ ನಿನಗೆ ಸನ್ಮಾನ. ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ನೀನು ಜಗ್ಗದೆಯೇ ಕುಗ್ಗದೆಯೇ ನೀ ಇಗ್ಗಿ ನಡೆ ಮುಂದೆ. ನಾವೆಲ್ಲ ಕಲಾವಿದರು, ನಮಗೂ ಕನಸಿದೆ. ಸಾಧ್ಯವಾದಷ್ಟು ಕಲೆ ಹಾಗೂ ಕಲಾವಿದರನ್ನು ಪ್ರೋತ್ಸಾಹಿಸಿ. ರಿಸಲ್ಟ್ ಚೆನ್ನಾಗಿ ಬಂದ್ರೆ ಒಳ್ಳೆಯದೇ, ಬರದಿದ್ರೆ ಅವರ ಆತ್ಮವಿಶ್ವಾಸವನ್ನು ಕುಗ್ಗಿಸಬೇಡಿ. ಅವರನ್ನ ಜಡ್ಜ್ ಮಾಡಬೇಡಿ, ಅವರ ಕನಸುಗಳನ್ನು ಕೊಲ್ಬೇಡಿ. ನೀವೇ ಒಮ್ಮೆ ಯೋಚಿಸಿ ನೀವೇನಾಗಬೇಕೆಂದು. ಎಲ್ಲದಕ್ಕೂ ಪ್ರಯತ್ನ ಅತಿ ಮುಖ್ಯ. ಭಾರತದ ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನದ ಆಧಾರಿತವಾದಂತಹ ಒಂದು ಸಂದೇಶವನ್ನು ನೃತ್ಯದ ಮೂಲಕ ನಮ್ಮನ್ನು ಒಂದು ವೇದಿಕೆಯಲ್ಲಿ ನೀಡಿ ನಮ್ಮನ್ನು ರಂಜಿಸಿದಂಥ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಒಂದು ಜೋರಾದ ಚಪ್ಪಾಳೆ, ತಟ್ಟು ಚಪ್ಪಾಳೆ. ಗೋಳಿತಟ್ಟು ಶಾಲಾ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಲಾ ವೈಭವ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಪ್ರೇಕ್ಷಕರ ಗಮನಕ್ಕೆ ನಮ್ಮ ಊಟದ ವ್ಯವಸ್ಥೆ ಆಗಿದೆ. ಕಮಲಾಕ್ಷ ಪಂಡಿತರು, ನಮ್ಮ ಆಹಾರ ವಿಭಾಗದ ಸಂಚಾಲಕರು ನನಗೆ ಕರೆ ಮಾಡಿ, ಸರ್ ಒಣಸು ಒಡ್ಚ ಅಂತ ಕೇಳ್ತಾ ಇದ್ದಾರೆ. ಇಲ್ಲ, ನಮ್ಮ ಪ್ರೇಕ್ಷಕರು ಯಾರೂ ಕೂಡ ನಮ್ಮ ವಿದ್ಯಾರ್ಥಿಗಳ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೀಕ್ಷಿಸುವಾಗ ಅವರಿಗೆ ಊಟದ ಪರಿವೆಯೇ ಇಲ್ಲ, ಊಟದ ಅವಶ್ಯಕತೆ ಇಲ್ಲ ಎಂಬ ರೀತಿಯಲ್ಲಿ ಯಾರು ಕೂಡ ಆ ಕಡೆ ಹೋಗದೆ ನಮ್ಮ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಲಾ ವೈಭವಕ್ಕೆ ಮಾರು ಹೋಗಿದ್ದಾರೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ಭಾರತವು ವೈವಿಧ್ಯತೆಯಿಂದ ಕೂಡಿದ ದೇಶವಾಗಿದೆ. ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ಧರ್ಮ, ಪಂಥ, ಜಾತಿ ಇತ್ಯಾದಿಗಳನ್ನು ಒಳಗೊಂಡಿದೆ. ನಾವೆಲ್ಲರೂ ಒಂದೇ ಎಂಬ ಭಾವನೆಯನ್ನು ಮೈಮ್ ಶೋದ ಮೂಲಕ ತಮ್ಮ ಮುಂದೆ ಪ್ರದರ್ಶಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ 8ನೇ ತರಗತಿಯ ಹೆಮ್ಮೆಯ ಹುಡುಗರು. ಜೋರಾದ ಚಪ್ಪಾಲೆಯ ಮುಖಾಂತರ ನಮ್ಮ ತಟ್ಟು ಚಪ್ಪಾಲೆ ಕಾರ್ಯಕ್ರಮದಲ್ಲಿ ಪ್ರದರ್ಶನ ನೀಡುವಂಥ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಜೋರಾದ ಚಪ್ಪಾಳೆ.
ಕೇವಲ 3 ದಿನಗಳ ಕಾಲದ ಒಂದು ಅಭ್ಯಾಸದಲ್ಲಿ ಈ ಒಂದು ಸುಂದರವಾದಂತಹ ವೇದಿಕೆಯಲ್ಲಿ ಸುಂದರವಾದಂತಹ ಪ್ರದರ್ಶನವನ್ನು ನೀಡಿದಂಥ ನಮ್ಮ ಶಾಲೆಯ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿಯಲ್ಲಿ ನಮ್ಮ ತಂಡದ ಒಬ್ಬ ವಿದ್ಯಾರ್ಥಿ ಶಶಾಂಕ್ ಎಂಬ ವಿದ್ಯಾರ್ಥಿ ಇವತ್ತು ಇಲ್ಲಿ ಡ್ಯಾನ್ಸಲ್ಲಿ ಆ ಒಂದು ಪ್ರದರ್ಶನದಲ್ಲಿ ಪ್ರದರ್ಶನ ಮಾಡಬೇಕಿತ್ತು. ಅವನ ತಂದೆ ನಮ್ಮ ಶಾಲೆಯ ಪೋಷಕರಾದಂಥ ಶ್ರೀಯುತ ದುಗ್ಗಪ್ಪ ಮುಗೇರ ಸರ್ ಅವರು ಅಕಾಲಿಕವಾಗಿ ನಮ್ಮನ್ನು ಅಗಲಿದ್ದಾರೆ. ಅವರನ್ನು ಈ ಒಂದು ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ದೇವರು ಸ್ವರ್ಗವನ್ನು ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಬೇಡ್ತಾ ಇದ್ದೇನೆ. ಪ್ರಜಾಪ್ರಭುತ್ವ ಸರ್ಕಾರದ ರಚನೆಗೆ ಜನನಾಯಕರ ಆಯ್ಕೆಗೆ ಮತಗಳು ಎಷ್ಟು ಮುಖ್ಯವೋ ಅದೇ ರೀತಿ ಮತ ಪ್ರಚಾರವು ಅತಿ ಅವಶ್ಯವಾದುದಾಗಿದೆ. ಓಟಿನ ಮೂಲಕ ಒಬ್ಬ ಉತ್ತಮ ಜನನಾಯಕನನ್ನು ಆಯ್ಕೆ ಮಾಡುವುದು ಎಲ್ಲ ಸತ್ಪ್ರಜೆಗಳ ಹಕ್ಕು ಮತ್ತು ಕರ್ತವ್ಯವಾಗಿದೆ. ಓಟು ಓಟು ನಮ್ಮ ರೈಟು ಎಂಬ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ ನಮ್ಮ 2ನೇ ತರಗತಿಯ ಮುದ್ದು ಪುಟಾಣಿ ಮಕ್ಕಳು. ವೋಟು ನಮ್ಮ ರೈಟು, ರಾಂಗ್ ರೂಟಿನಲ್ಲಿ ವೋಟು ಮಾಡಬಾರದು. ಗೆದ್ದ ಕ್ಯಾಂಡಿಡೇಟು ಸಿಕ್ಕಿದಾಗ ಸೀಟು, ವೋಟು ಕೊಟ್ಟ ಮಂದಿಯನ್ನು ಮರೆಯಬಾರದು. ಬಾಲ್ಯ ಮೂಡಿದೆ, ಪ್ರಾಯ ಮೂಡಿದೆ, ತಪ್ಪು ಒಪ್ಪು ಯಾವುದೆಂಬ ಸತ್ಯ ಗೊತ್ತಿದೆ. ಕನಸು ಕಾಣುವ ವಯಸ್ಸು ನಮ್ಮದು, ಕಾಲಿಗೋಡೆ ಮೇಲೆ ಬಣ್ಣ ಗೀಚಿದಂತಿದೆ. ಭಾವನೆಯೇ ಚಿಹ್ನೆಗಳು, ನಂಬಿಕೆಯೇ ಮತದಾನ. ನಕಲಿಗಳ ಹಾವಳಿಯ ಅರಿವಿರಲಿ ಜೋಪಾನ. ಒಳ್ಳೆಯತನದಿಂದ ನೀ ಹೆಜ್ಜೆ ಇಟ್ಟಾಗ ಜಯದ ಅಧಿವೇಶನ. ಕೆಡುಕುತನವನ್ನು ನೀ ದೂರ ಬಿಟ್ಟಾಗ ಬರೆಯುವೆ ಹೊಸ ಶಾಸನ. ಸ್ವಾಭಿಮಾನದ ಪಾರ್ಲಿಮೆಂಟಲ್ಲಿ ಆಗಬೇಕಿದೆ ನಾವು ಮೆಂಬರು. ಊರ ಜನಗಳು ಹಾಡಿ ಹೊಗಳುತ್ತಾ ವೈರಲ್ ಆಗಲಿ ನಮ್ಮ ಪೋಸ್ಟರು. ಎಕ್ಸಾಮು ಬಂದಾಗ ನಿದ್ದೆಯಲು ಚಡಪಡಿಕೆ. ಗಂಟೆ 8 ಸಿಹಿ ನಿದ್ದೆ ಕಣ್ಣಲ್ಲಿ ಹಾಸಿಗೆ ಬಿಡಲಾರೆವು. ಅಮ್ಮನ ಬೈಗುಳಕ್ಕೂ ಎದ್ದೇಳದಿದ್ದಾಗ ಬಿಸಿ ಬಿಸಿ ಕಜ್ಜಾಯವು. ಬರುವ ನಾಳೆಗೆ ಬದುಕು ಕಟ್ಟಲು ಕಲಿಕೆ ಎಂಬುದು ಕವಚವಾಗಲಿ. ಹೆತ್ತ ಜೀವವು ಹೆಮ್ಮೆ ಪಡೆಯಲು
ನಮ್ಮ ಸಾಧನೆ ಕೊಡುಗೆಯಾಗಲಿ. ಓಟು 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 ನಮ್ಮ ರೈಟು, ರಾಂಗ್ ರೂಟಿನಲ್ಲಿ ಓಟು ಮಾಡಬಾರದು. ಗೆದ್ದ ಕ್ಯಾಂಡಿಡೇಟು ಸಿಕ್ಕಿದಾಗ ಸೀಟು, ಓಟು ಕೊಟ್ಟ ಮಂದಿಯನ್ನು ಮರೆಯಬಾರದು. ಬಾಲ್ಯ ಮೂಡಿದೆ ಪ್ರಾಯ ಮೂಡಿದೆ, ತಪ್ಪು ಒಪ್ಪು ಯಾವುದೆಂಬ ಸತ್ಯ ಗೊತ್ತಿದೆ. ಕನಸು ಕಾಣುವ ವಯಸ್ಸು ನಮ್ಮದು, ಕಾಲಿಗೋಡೆ ಮೇಲೆ ಬಣ್ಣ ಗೀಚಿದಂತಿದೆ. ನಮ್ಮ ಮುದ್ದು ಪುಟಾಣಿಗಳಿಗೆ ಮಗದೊಮ್ಮೆ ಧನ್ಯವಾದವನ್ನು ಸಲ್ಲಿಸುತ್ತಾ ಮುಂದೆ ಇಂಗ್ಲಿಷ್ ಸಾಂಗಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ LKG UKG ತರಗತಿಯ ವಿದ್ಯಾರ್ಥಿಗಳು.
Wow, what an excellent performance by our LKG and UKG students. Well done, dear students. ಪಂಜಾಬಿ ನೃತ್ಯವು ಪಂಜಾಬ್ನ ರೋಮಾಂಚಕ ಸಂಸ್ಕೃತಿಯನ್ನು ಪ್ರತಿನಿಧಿಸುವಂಥ ಅತಿಯಾದ ಶಕ್ತಿ, ಡೋಲು ಬಡಿತ ಮತ್ತು ಉತ್ಸಾಹದಿಂದ ಕೂಡಿದಂತಹ ಜನಪದ ನೃತ್ಯವಾಗಿದೆ. ಇದು ಸಾಮಾನ್ಯವಾಗಿ ಕೊಯ್ಲುಕಾಲ ಹಾಗೂ ಹಬ್ಬ ಹರಿದಿನ ಮತ್ತು ವಿವಿಧ ಸಮಾರಂಭಗಳಲ್ಲಿ ಎಲ್ಲರೂ ಆನಂದಿಸುವಂತಹ ಜನಪ್ರಿಯ ನೃತ್ಯವಾಗಿದೆ. ನಚ್ಚಿದೆ ಮೇ ಎಂಬ ಪಂಜಾಬಿ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ 3ನೇ ತರಗತಿ ವಿದ್ಯಾರ್ಥಿಗಳು. ನಮ್ಮ ಶಾಲಾ ಪೂರ್ವ ವಿದ್ಯಾರ್ಥಿಗಳಾದಂತಹ ಕುಮಾರಿ ಶರಣ್ಯ ಹಾಗೂ ಕುಮಾರಿ ಪಲ್ಲವಿ ಅವರು ವೇದಿಕೆಯ ಮುಂಭಾಗಕ್ಕೆ ಬಂದು ಸಹಕರಿಸಬೇಕು. ಶರಣ್ಯ ಹಾಗೂ ಪಲ್ಲವಿ. ਚੰਨ ਲੁਕਦੇ ਜਦੋਂ ਜੱਚਦੀ, ਤਾਰੇ ਟੁੱਟਦੇ ਜਦੋਂ ਹੱਸਦੀ, ਪੈਗੀ ਤੋੜ ਕੇ ਪੰਜੇ ਬਸਵਾ ਲੱਖ ਦੀ, ਮੈਂ ਨੱਚਦੀ ਮੈਂ ਨੱਚਦੀ ਮੈਂ ਨੱਚਦੀ ਮੈਂ ਨੱਚਦੀ। ਬੈਠੀ ਲੈਂਬੋ ਵਿੱਚ ਲੰਬੀ ਗੁੱਤ ਕਰਕੇ, ਨੀਲੀ ਅੱਖ ਤੇ ਬਲੈਕ ਸ਼ੇਡ ਧੜਕੇ, ਟਿੱਕਾ ਸੋਹਣਾ ਚੁੰਮਕੇ ਵੀ ਲਾਜਵਾਬ ਨੇ, ਰੰਗ ਚੋਰੀ ਕੀਤਾ ਗੱਲਾਂ ਤੋਂ ਗੁਲਾਬ ਨੇ, ਓਕੇ ਕਰਦੇ ਤਾਰੀਫ ਮੇਰੇ ਨੱਕ ਦੀ। ਚੰਨ ਲੁਕਦੇ ਜਦੋਂ ਜੱਚਦੀ, ਤਾਰੇ ਟੁੱਟਦੇ ਜਦੋਂ ਹੱਸਦੀ, ਪੈਗੀ ਤੋੜ ਕੇ ਪੰਜੇ ਬਸਵਾ ਲੱਖ ਦੀ, ਮੈਂ ਨੱਚਦੀ ਮੈਂ ਨੱਚਦੀ ਮੈਂ ਨੱਚਦੀ ਮੈਂ ਨੱਚਦੀ। ਇੱਕ ਮੇਰਾ ਲੱਕ ਪੱਕਾ ਟੁੱਟੂ ਕਿਸੇ ਦਿਨ ਜਿਵੇਂ ਟੁੱਟਦਾ ਏ ਕੱਚ, ਦੂਜਾ ਜ਼ੁਲਫਾਂ ਦਾ ਸੱਪ ਮਰ ਜਾਣਾ ਕੇਸ ਜੇ ਪਵਾਈ ਫਿਰ ਸੱਤ, ਕਹਿੰਦੇ ਕੁੜੀ ਲੱਗਦੀ ਚਮੇਲੀ ਤੇ ਸੌ ਲੱਗੇ ਨਖਰਿਆਂ ਨੂੰ ਵੇਲੀ, ਹੱਥ ਚੜਦਾ ਵੀ ਫੋਨ ਚੱਕਦੀ। ਚੰਨ ਲੁਕਦੇ ਜਦੋਂ ਜੱਚਦੀ, ਤਾਰੇ ਟੁੱਟਦੇ ਜਦੋਂ ਹੱਸਦੀ, ਪੈਗੀ ਤੋੜ ਕੇ ਪੰਜੇ ਬਸਵਾ ਲੱਖ ਦੀ, ਮੈਂ ਨੱਚਦੀ ਮੈਂ ਨੱਚਦੀ ਮੈਂ ਨੱਚਦੀ ਮੈਂ ਨੱਚਦੀ। ਥੋੜੀ ਹੀਰ ਥੋੜੀ ਲੱਗਦੀ ਆ ਮਲਕੀ, ਕੁੜੀ ਵੇਟ ਚ ਤਾਂ ਫੁੱਲਾਂ ਤੋਂ ਵੀ ਹਲਕੀ, ਮੈਨੂੰ ਕੋਈ ਨਾ ਪਸੰਦ ਮੈਂ ਸਭ ਦੀ, ਕਪਤਾਨ ਮੈਨੂੰ ਸਹਿਬਾ ਆਖੇ ਅੱਜ ਦੀ, ਇਸ ਮਿਰਜ਼ੇ ਦੇ ਜਾਲ ਚ ਨਾ ਫਸਦੀ। ਚੰਨ ਲੁਕਦੇ ਜਦੋਂ ਜੱਚਦੀ, ਤਾਰੇ ਟੁੱਟਦੇ ਜਦੋਂ ਹੱਸਦੀ, ਪੈਗੀ ਤੋੜ ਕੇ ਪੰਜੇ ਬਸਵਾ ਲੱਖ ਦੀ, ਮੈਂ ਨੱਚਦੀ ਮੈਂ ਨੱਚਦੀ ਮੈਂ ਨੱਚਦੀ ਮੈਂ ਨੱਚਦੀ। ਸੋਹਣੇ ਵਾਂਗੂ ਸੋਹਣੀ ਹੈ ਸੱਚੀ, ਸਾਰੇ ਸੋਚਦੇ ਹੋਣੇ ਆ ਕੀ ਖਾਂਦੀ, ਉੱਚੀ ਲੰਮੀ ਜੰਮੀ ਤੇ ਉੱਤੋਂ ਮੇਰੀ ਕੋਬਰੇ ਤੇ ਲੰਮੀ ਆ ਪਰਾਂਦੀ, ਮੁੰਡੇ ਲੈਣੇ ਨੂੰ ਲਈ ਬੈਠੇ ਬੀਨਾ, ਹਾਏ ਸੱਪਣੀ ਜੀ ਲੱਗਾ ਪਾ ਕੇ ਜੀਨਾ, ਹਾਂ ਸੱਚੀ ਇਹਦੇ ਵਿੱਚ ਕੋਈ ਸ਼ੱਕ ਨਹੀਂ। ਚੰਨ ਲੁਕਦੇ ਜਦੋਂ ਜੱਚਦੀ, ਤਾਰੇ ਟੁੱਟਦੇ ਜਦੋਂ ਹੱਸਦੀ, ਪੈਗੀ ਤੋੜ ਕੇ ਪੰਜੇ ਬਸਵਾ ਲੱਖ ਦੀ, ਮੈਂ ਨੱਚਦੀ ਮੈਂ ਨੱਚਦੀ ਮੈਂ ਨੱਚਦੀ ਮੈਂ ਨੱਚਦੀ। ಪಂಜಾಬಿಗರು ಕೂಡ ನಾಚುವಂತೆ ಅದ್ಭುತವಾದಂತಹ ನೃತ್ಯವನ್ನು ಮಾಡಿದಂಥ ನಮ್ಮ ಶಾಲಾ ಪುಟಾಣಿಗಳಿಗೆ ಅಭಿನಂದನೆಗಳು. ಕೇರಳ ರಾಜ್ಯದ ವೈವಿಧ್ಯತೆಯನ್ನು ಸಾರುವ ಅನೇಕ ಹಾಡುಗಳನ್ನು ನಾವು ಕೇಳಿದ್ದೇವೆ. ವಿವಿಧ ಹಬ್ಬ ಹರಿದಿನಗಳಲ್ಲಿ ತಮ್ಮದೇ ವೈವಿಧ್ಯತೆಯನ್ನು ಸಾರುವಂತಹ ಮಧುರವಾದಂಥ ಹಾಡು ಹಾಗೂ ನೃತ್ಯಗಳಿವೆ. ಇದೀಗ ಮಲಯಾಳಂ ರಿಮಿಕ್ಸ್ ಹಾಡಾದ ಕಾಂತವನ್ನು ನೃತ್ಯದ ಮೂಲಕ ಪ್ರದರ್ಶಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ 5ನೇ ತರಗತಿಯ ವಿದ್ಯಾರ್ಥಿನಿಯರು.
കാന്ത ഞാനും വരാം തൃശൂർ പൂരം കാണാൻ. ഞാനും വരാം തൃശൂർ പൂരം കാണാൻ. കാന്ത ഞാനും വരാം തൃശൂർ പൂരം കാണാൻ. പൂരമെനിക്കൊന്നു കാണണം കാന്ത, പൂരമെനിക്കൊന്നു കാണണം കാന്ത, പൂരമെനിക്കൊന്നു കൂടണം കാന്ത, പൂരമെനിക്കൊന്നു കൂടണം കാന്ത. വിമിലയെനിക്കൊന്നു കാണണം കാന്ത, വിമിലയെനിക്കൊന്നു കാണണം കാന്ത, വിമിലയെനിക്കൊന്നു കൊട്ടണം കാന്ത, വിമിലയെനിക്കൊന്നു കൊട്ടണം കാന്ത. കാന്ത ഞാനും വരാം തൃശൂർ പൂരം കാണാൻ. പറക്കണ പൂവേ 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 കളറാവട്ടെ. ചിരി 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 ചിരിക്കണ ചുണ്ടേ 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 കവറാവട്ടെ. മുടിമേലെ മണ്ണ പറക്കണം, മലയാളക്കരയിളക്കണം, വിളമ്പാനായില നിരക്കുന്ന ഒരു ജീവ പിരിഞ്ഞിവാ. ഏത് മൂട് മൂട് ഏത് മൂട് പുക്കള മൂട് ഏത് മൂട് മുണ്ട് മൂട് ഏത് മൂട് സാരി മൂട് ഏത് മൂട് സദ്യ മൂട് ഏത് മൂട് പായസ മൂട് ഏത് മൂട് പപ്പട മൂട് ഏത് മൂട് ഓണ മൂട് ഏത് മൂട് മൂട് ഏത് മൂട് പുക്കള മൂട് ഏത് മൂട് മുണ്ട് മൂട് ഏത് മൂട് സാരി മൂട് ഏത് മൂട് സദ്യ മൂട് ഏത് മൂട് പായസ മൂട് ഏത് മൂട് പപ്പട മൂട് ഏത് മൂട് ആരാന്റെ കണ്ടത്തിലെ ആരാണ്ട കൊത്തണത്, ആരാന്റെ തെങ്ങും മേലെ ആരാണ്ട ചെത്തണത്. നല്ല ചങ്കാവിലെ കോരന്റെ കുട്ടിയാണ് ഞാനണ്ട പാടത്തെ കരുമണി മുത്താണ്. കളിക്കും കോരനും കടിയൂര് ഞാനണ്ട, കാത്തൂനും ചിരുതയ്ക്കും കുഞ്ഞാഞ്ഞ ഞാനണ്ട. നടകാതെ നേരം പോയി മുമ്പേലും ഞാനുണ്ട്, മാളാരെ കൂട്ടിട്ട് കൊയ്യാനും ഞാനുണ്ട്. ഞാറുമുങ്ങണ് വരവുമുടന് നേരം മങ്ങണ് കണ്ട, ഓളുമുങ്ങണ് ഓളുമുങ്ങണ് ഒപ്പമുണ്ടന് കണ്ട. താറ്റി കൊയ്യണ് താളത്തി കൊയ്യണ് നീട്ടി കൊയ്യണ് കണ്ട, വട്ടി നിറയ്ക്കണ് കൊട്ട നിറയ്ക്കണ് താഴി നിറയ്ക്കണ് കണ്ട. ತುಂಬು ಮನದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇನ್ನು ಮುಂದಕ್ಕೆ ನಮ್ಮಲ್ಲಿ ಹಲವಾರು ಭಾಷೆಗಳು, ಕೊಂಕಣಿ ಭಾಷೆಯು ಗೋವಾ ರಾಜ್ಯದ ಮಾತೃಭಾಷೆಯಾಗಿದೆ. ಸಮಾರಂಭಗಳಲ್ಲಿ ಹುಚ್ಚಿದ್ದು ಕುಣಿಯುವಂತ ಅನೇಕ ಹಾಡುಗಳಿವೆ. ಅವುಗಳಲ್ಲಿ ಒಂದಾದಂತ ಮರಿಯ ಪಿತಾಶೆ ಎಂಬ ಹಾಡಿಗೆ ಹೆಜ್ಜೆ ಹಾಕಲು ಬರ್ತಿದ್ದಾರೆ ನಮ್ಮ ಮುದ್ದು ಪುಟಾಣಿಗಳಾದ 4ನೇ ತರಗತಿಯ ಬಾಯ್ಸ್. ಜೋರಾದ ಚಪ್ಪಾಳೆಯ ಮೂಲಕ ಈ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಬೇಕು.
ಇದೀಗ ಮರಿಯ ಪಿತಾಶೆ ಎಂಬ ಹಾಡಿಗೆ ಹೆಜ್ಜೆ ನಮ್ಮ ಬಾಯ್ಸ್ನಿಂದ. Undramu jamama, aniyaw sang tatuka. Undramu jamama, aniyaw sang tatuka. Ani mazori chapila lagi selu madinaka. Ani mazori chapila lagi selu madinaka. Undir mama I love, ani pachi pona liplo. Undir mama I love, ani pachi pona liplo. Ani mazori chapila nataka yaka kasanailo. Ani mazori chapila nataka yaka kasanailo. Ya ya maya ya, 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 ya ya maya ya. Morgoa teu yager, metu galera tanto. Morgoa teu yager, metu galera tanto. Tajerik chidu na tata, vakane korun benda. Tajerik chidu na tata, vakane korun benda. Takayoko paklo cita, burakan dalun tondu. Takayoko paklo cita, burakan dalun tondu. Are pakla choi na kare chedun bail rando. Are pakla choi na kare chedun bail rando. Ya ya maya ya, 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 ya ya maya ya. Pitache, oh Maria Pitache, oh Maria Pitache, hey, oh Maria Pitache, everybody, Maria Pitache, oh Maria Pitache, oh Maria Pitache, hey, oh Maria Pitache.
ವಾವ್, ತುಂಬ ಅದ್ಭುತವಾದ ನೃತ್ಯವನ್ನು ಪ್ರದರ್ಶಿಸಿದಂತಹ ನಮ್ಮ ಮುದ್ದು ಪುಟಾಣಿಗಳಿಗೆ ತುಂಬು ಮನದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇನ್ನು ಮುಂದಕ್ಕೆ ಪಂಚ ದ್ರಾವಿಡ ಭಾಷೆಗಳಲ್ಲಿ ತಮಿಳು ಮತ್ತು ಕನ್ನಡವು ಪ್ರಮುಖವಾದ ಭಾಷೆಗಳು ಆಗಿವೆ. ವಿವಿಧ ರೀತಿಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ಹಾಡು ನೃತ್ಯಗಳು ಈ ಭಾಷೆಗಳಲ್ಲಿವೆ. ಇದೀಗ ತಲಪತಿ ರಿಮಿಕ್ಸ್ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ 7 ಮತ್ತು 8ನೇ ತರಗತಿಯ ವಿದ್ಯಾರ್ಥಿನಿಯರು. ತಮ್ಮ ಮುಂದೆ ಜೋರಾದ ಚಪ್ಪಾಳೆ ಮೂಲಕ ಇವರನ್ನು ಸ್ವಾಗತಿಸಿ. ஐசாங்க கொஞ்சம் பாரு, அண்ணனோட பேரு ஜொலிக்குதுடா, ஸ்லோமோ தெரிக்குதுடா, அன்பானன் பிச்செல்லாம் கேளு, நம்பிக்கையா சேரு இருக்குதுடா, காலம் பிறக்குதுடா, தனக்குன்னு வாழாத நீ தரத்துல தாழாத, ஒருத்தது மாறானே திருத்திட போறானே, கல்லுமா தளபதி தளபதி கச்சேரி அங்கனா மனக்கு கண்ணா வெறித்தனமா வைபாபலாமா கச்சேரி தளபதி கச்சேரி கொடிய பறக்க விட்டு விழுந்து வச்சு கொண்டாடலாமா. பக்கல்ல விட்டாய் பக்கல்ல விட்டாய் பக்கல்ல விட்டாய் விட்டாரு, பக்கல்ல விட்டாய் பக்கல்ல விட்டாய் பக்கல்ல விட்டாய் விட்டாரு, பக்கல்ல விட்டாய் பக்கல்ல விட்டாய் பக்கல்ல விட்டாய் விட்டாரு, பக்கல்ல விட்டாய் பக்கல்ல விட்டாய் பக்கல்ல விட்டாய் விட்டாரு. Are you ready? Erikattum, Saraveti, Varakattum, Namma Kotti, Varathadegalukkellam thodai nadingira steady, smile buddy, nee kori, iruvidi, nee pagi, pudu buddy, pala talamura talapati pera solla, talapati kinda pade, namana bola yare kade, talapati kinda pade, engana bola yare kade. Ladies and gentlemen, you are not ready for this. சஞ்சாரி உன்னை எனக்கு நீ தாட்டி அதான் கணக்கு பூமேட்ட உர மணக்க கட்டி கடி ஆத்தாடி என்ன மின்னுக்கு ஆமாண்டி எல்லாம் எனக்கு நீ கூட்டி வாசம் கூட்டுக்க ஒத்துக்கடி பொடி நக்கலை வச்சுட்டு தவில அடிக்க பவழ மல்லிய கட்டிக்கவா பவழ மல்லிய கட்டிக்கவா நான் பவழ மல்லிய கட்டிக்க நச்ச குத்தினமான கட்டிக்கிட்டேன் வாச புள்ளைய வச்சுக்கவா வாச புள்ளைய வச்சுக்கவா அடியே ராணி ரெண்டா காமத்தலம் கட்டுற போடி அப்பக்கா கிர்ரா காவத்தத்தை விட்டு வாடி என்ன நீ கூட விட்டு இருக்கலாடி நலலா உள்ள ஒட்டி நடப்பேடி வத்திக்க வச்சா வத்திக்க 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 வச்சா வத்திக்க 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 வச்சா வத்திக்க வத்திக்க ஆத்தாடி அம்மா வத்திக்க
ನಡ ಒನ್ ಲಾಸ್ಟ್ ಡಾನ್ಸ್ ಓಕೆಡ ಪೊಡೆ ನವಿಲೆ ನಾಚುವಂತೆ ಹೆಜ್ಜೆ ಹಾಕಿದಂತ ವಿದ್ಯಾರ್ಥಿಗಳಿಗೆ ತುಂಬು ಮನದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇನ್ನು ಮುಂದಿನ ನೃತ್ಯ ದಾಂಡಿಯಾ ಎನ್ನುವುದು ಭಾರತದ ಗುಜರಾತ್ ರಾಜ್ಯದ ಅತ್ಯಂತ ಜನಪ್ರಿಯ ಸಾಂಪ್ರದಾಯಿಕ ಜಾನಪದ ನೃತ್ಯವಾಗಿದೆ. ಇದು ವಿವಿಧ ರಾಜ್ಯಗಳಲ್ಲಿ ಆಯಾಯ ನಾಡ ಭಾಷೆಗಳಲ್ಲಿ ವಿವಿಧ ಶೈಲಿಯಲ್ಲಿ ವಿವಿಧ ಪ್ರಕಾರಗಳಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪ್ರದರ್ಶಿಸಲ್ಪಡುತ್ತದೆ. ಇದೀಗ ತಮ್ಮ ಮುಂದೆ ಡೋಲಿಡಾ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿಗಳು. ಆತ್ಮೀಯ ಪ್ರೇಕ್ಷಕರ ಗಮನಕ್ಕೆ ನಮ್ಮ ವಿದ್ಯಾರ್ಥಿಗಳ ಅದ್ಭುತವಾದಂಥ ಪ್ರದರ್ಶನವನ್ನು ಕಂಡು ಯಾರೂ ಕೂಡಲಿ ಊಟದ ಕಡೆಗೆ ಹೋಗ್ತಿಲ್ಲ. ಊಟ ತಮಗಾಗಿ ತಯಾರಾಗಿದೆ. ಒಂದಷ್ಟು ಜನ ಊಟಕ್ಕೆ ಹೋಗಿ ಸ್ವಲ್ಪ ಜನ ಊಟ ಮಾಡಿ ಮುಗಿಸಿದರೆ ಕಾರ್ಯಕ್ರಮ ಮುಗ್ದ ನಂತರ ಒಮ್ಮೆಲೆ ರಶ್ ಆಗುವ ಅದನ್ನು ತಪ್ಪಿಸಲು ಸ್ವಲ್ಪ ಜನ ಊಟಕ್ಕೆ ಹೋಗಿ ಊಟ ಮಾಡಿ ಬಂದರೆ ಒಳಿತು. ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ತಟ್ಟು ಚಪ್ಪಾಳೆ ಗೋಳಿತಟ್ಟು ಶಾಲೆಯ ಸಾಂಸ್ಕೃತಿಕ ಕಲಾ ವೈಭವ ಈ ಒಂದು ವೇದಿಕೆಯಲ್ಲಿ ಮುಂದುವರಿತಾ ಇದೆ. ನಮ್ಮ ಪ್ರೇಕ್ಷಕರು ಸರ್ ಕಾರ್ಯಕ್ರಮ ಮುಗಿಸಬೇಡಿ, ನಮ್ಮ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಒಂದು 11 ಗಂಟೆ ತನಕ ಮುಂದುವರಿಸಿ ಅಂತ ಹೇಳಿ ಅತ್ಯಂತ ಆಸಕ್ತಿಯಿಂದ ವಿನಂತಿ ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಊಟ ಮಾಡುವಲ್ಲಿ ಕೂಡ ಒಂದು ದೊಡ್ಡದಾದಂಥ ಸ್ಕ್ರೀನ್ನ ವ್ಯವಸ್ಥೆ ಉಂಟು. ಅಲ್ಲಿ ಊಟ ಮಾಡುವಾಗ ನಮ್ಮ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡಿಕೊಂಡು ಆನಂದಿಸಿಕೊಂಡಲ್ಲಿ ಊಟ ಮಾಡಬಹುದು. सनन जाए रजिया करबे की रात में चूड़ी खनकाई तूने आधी ही बात में सनन जाए रजिया करबे की रात में चूड़ी खनकाई तूने आधी ही बात में करबे की रात पिया धड़के मेरा जिया कह देना आज तू है मेरे संग ढोलीडा ढोल वागे 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 रे ढोलीडा ढोल वागे 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 रे भैया माँ वागे वागे ढोल वागे रे भैया माँ वागे वागे ढोल वागे रे ढोलीडा ढोल हैया माँ वागे वागे ढोलीडा ढोलीडा ढोल हैया माँ वागे वागे ढोलीडा घूमे गोरी चली कहाँ चोरी चोरी हवा से है बंदी डोरी रे घूमे गोरी चली कहाँ चोरी चोरी हवा से है बंदी डोरी रे शर्म छोड़ी छोड़ी थोड़ी नैनों की है बोले छोड़ी प्रेशर में करनी रे घूमे गोरी चली कहाँ चोरी चोरी हवा से है बंदी डोरी रे
ತುಂಬು ಮನದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇನ್ನು ಮುಸ್ಲಿಂ ಸಂಪ್ರದಾಯದ ನೃತ್ಯ ಪ್ರಕಾರದ ಒಪ್ಪನವು ವಿವಾಹ ಸಮಾರಂಭಗಳಲ್ಲಿ ವಧುವಿನ ಸುತ್ತ ಕುಳಿತ ಆಡುವ ಹಾಡಾಗಿದೆ. ಇದು ಪ್ರೀತಿ, ವಧುವಿನ ಸೌಂದರ್ಯ ಹಾಗೂ ದಾಂಪತ್ಯ ಜೀವನದ ಬಗ್ಗೆ ವಿವರಿಸುವಂತಹ ಹಾಡು. ಈ ಹಾಡುಗಳನ್ನು ಸಾಮಾನ್ಯವಾಗಿ ಯುವತಿಯರು ಚಪ್ಪಾಳೆ ತಟ್ಟುತ್ತಾ ಕುಣಿಯುತ್ತಾ ಸಂಭ್ರಮಿಸುತ್ತಾರೆ. ಕ್ಷಮಿಸಿ, ವಿದ್ಯಾರ್ಥಿಗಳು ತಯಾರಾಗಿಲ್ಲ ಅಂತ ಒಂದು ಸೂಚನೆ ಬಂತು. ಮುಂದಕ್ಕೆ ಸೈನಿಕರು ನಮ್ಮ ರಾಷ್ಟ್ರದ ಹೆಮ್ಮೆ ಮತ್ತು ಭದ್ರತೆಯ ಬೆನ್ನೆಲುಬು. ತಮ್ಮ ವೈಯಕ್ತಿಕ ಜೀವನವನ್ನು ತ್ಯಜಿಸಿ ಗಡಿಯಲ್ಲಿ ಹಗಲಿರುಳು ಕಾವಲು ಕಾಯುವ ಸೈನಿಕರು ದೇಶದ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಲು ಸಿದ್ಧರಿರುತ್ತಾರೆ. ಶಿಸ್ತು, ಧೈರ್ಯ, ದೇಶಭಕ್ತಿ ಮತ್ತು ನಿಸ್ವಾರ್ಥ ಸೇವೆ ಅವರ ಬದುಕಿನ ಮೂಲ ಮಂತ್ರಗಳಾಗಿವೆ. ಇದೀಗ ಆರ್ಮಿ ಡ್ಯಾನ್ಸ್ ಮಾಡಲು ಬರುತ್ತಿದ್ದಾರೆ 8ನೇ ತರಗತಿಯ ವಿದ್ಯಾರ್ಥಿಗಳು. ಜೋರಾದ ಗೌರವದ ಚಪ್ಪಾಳೆಯನ್ನು ತಟ್ಟಿ ಇವರಿಗೆ ಪ್ರೋತ್ಸಾಹ ನೀಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಫಾಯಿಜಾ ಇವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. കോൺഗ്രാറ്റുലേഷൻസ്, താങ്കളുടെ വീട്ടിൽ ഒരു പെൺകുട്ടിയാണ് ജനിച്ചിരിക്കുന്നത്. लेफ्टिनेंट, जल्द से जल्द हेडक्वार्टर्स रिपोर्ट कीजिए. वाला धमकी गाड़ी ಇಲ್ಲಿ ನಡೆಯೋದಿಲ್ಲ ರೌದ್ರದ ರ್ಯಾಗಿಂಗ್ ಇವ ನಡೆದಲ್ಲ ಇವನಾದೋ ರೇಸಲ್ಲಿ ನಿಲ್ಲಲ್ಲ ಎದುರಾಳಿ ನಿಂತಾರೆ ನೆಲೆಯೂರಿ ಮಾರಾಮಾರಿ ಗುರಿಯಲ್ಲಿ ಇವನೇ ಸ್ನೈಪರ್ ರಣರಂಗದ ಇವನೇ
ರಣ ಕಲಿಯೋ ಯುದ್ಧ ಭೂಮಿಯೇನೆ ಇವ ಕಳೆಯೋ ಧಗ 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 ಉರಿಯೋ ಸೂರ್ಯನ್ನೇ ಸುಡ ಉಸಿರೋ ರಣ ಕಲಿಯೋ ಇಡೀ ದೇಶವೇನೆ ನಿನ್ನ ಮನೆಯೋ ಧಡ 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 ನಡೆಯೋ ನಿನ್ನ ತ್ಯಾಗಕ್ಕೆಂದು ನಾವು ಋಣಿಯೋ. ಆ ಸಿಡಿಲು ಮಳೆಯೇ ಬಂದರು ಸಾಗರವೇ ಉಕ್ಕಿ ಹರಿದರು ಎದುರಾಳಿ ಎದುರಿಗೆ ನಿಲ್ತರು ನೀ ಮುನ್ನುಗ್ಗಿ ದೇಶನ ಕಾಯುವೆ ಜನಗಣ ಮನ ಎದೆಯಲಿದೆ ಓಹೋ ಬಲಿದಾನ ಕುರು ನೀನು ರೆಡಿಯೋ ಮಣ್ಣು ಕೂಡ ನಿನ್ನ ನೆನೆಯುತ್ತಿದೆ ಓಹೋ ಎಂದೆಂದು ನಿಂಗೆ ಜಯ ಹೋ ಶಿಸ್ತು ನಡಿಗೆ ದೇಶ ಕಾಯುವೆ ನೀ ಕೊನೆಯವರೆಗೆ ನಿನ್ನ ನಡುಕ ಆ ವೈರಿ ಪಡೆಗೆ ನಿನ್ಗೆ ಎಲ್ಲಿ ಭಯವಿಲ್ಲ ರಣರೋಚಕ. ಅಜರಾಮರ ಹೆಸರು ಹೇ ನಿನಗೆ ಸಾಟಿ ಯಾರೋ ದಿನ 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 ದುಡಿವೆ ನೀನು ಓಹೋ ಕ್ಷಣ ಪ್ರತಿ ಕ್ಷಣ ರಭಸದಲ್ಲಿ ಓಹೋ ಕಣ ಕಣದಲ್ಲೂ ದೇಶ ಪ್ರೇಮ ಓಹೋ ಎಂದೆಂದು ನಿಂಗೆ ಜಯ ಹೋ ಬೋಲೋ ಭಾರತ್ ಮಾತಾ ಕೀ. ತುಂಬಾ ಗೌರವಪೂರ್ವಕವಾದ ನೃತ್ಯವನ್ನು ಪ್ರದರ್ಶನ ಮಾಡಿದಂತ ನಮ್ಮ ಆರ್ಮಿ ಬಾಯ್ಸ್ಗೆ ತುಂಬ ಮನದ ಧನ್ಯವಾದಗಳನ್ನು ಅರ್ಪಿಸುತ್ತ ಮುಂದಕ್ಕೆ ಪುದಿಯ ಪೆನ್ನಡೆ ನಡುಲು ದೆಪ್ಪಾಟಿಟ್ ಬಿಲ್ಚಪಂಡೆ ಡ್ಯಾನ್ಸ್ ಏದು ಕೇಟೆಂಗ್ ಅದು ಒಪ್ಪನ ಇಪ್ಪ ನಿಂಗಲೆ ಮುನ್ನೋಲು ಬಂಡೆದು ಮುಸ್ಲಿಂ ಸಂಪ್ರದಾಯಕ್ಕೆ ಬೇನಾಯ ನೃತ್ಯ ಇಪ್ಪ ಒಪ್ಪನ ನೃತ್ಯ. ನಮ್ಮ ತಟ್ಟು ಚಪ್ಪಾಳೆ ಸಾಂಸ್ಕೃತಿಕ ಕಲಾ ವೈಭವಕ್ಕೆ ನಮ್ಮ ಆತ್ಮೀಯರು ನಮ್ಮ ನೆರೆಯ ನೆಲ್ಯಾಡಿ ಶಾಲೆಯಲ್ಲಿ ಅನೇಕ ವರ್ಷಗಳ ಕಾಲ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿರುವಂತಹ ಶ್ರೀಮತಿ ಜಯಂತಿ ಮೇಡಮ್, ನಮ್ಮ ಶಾಲೆಯ ಮುಖ್ಯ ಗುರುಗಳಾಗಿ ಸೇವೆ ಸಲ್ಲಿಸಿದಂತಹ ಶ್ರೀಯುತ ಶ್ರೀನಪ್ಪ ನಾಯಕ ಸರ್ ಅವರ ಧರ್ಮಪತ್ನಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ನೆಲ್ಯಾಡಿ ಕೊಣಾಲು ಪೋಸ್ಟ್ ಮಾಸ್ಟರ್ ಆಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರೀಮತಿ ರೇವತಿ ಅಕ್ಕ ಕೂಡ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರಿಗೆ ಅತ್ಯಂತ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ಕೊಣಾಲು ಶಾಲೆಯ ಭವಾನಿ ಟೀಚರ್ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ಗುರುತಿಸುತ್ತಾ ಅತ್ಯಂತ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದೆ. ಇದೀಗ ಪಾಕಶಾಲೆಯಿಂದ ಒಂದು ಸೂಚನೆ ಬಂದಿದೆ. ಊಟ ಮಾಡಲಿಕ್ಕೆ ಯಾರಾದರೂ ಬಾಕಿ ಇದ್ದವರು ಆದಷ್ಟು ಬೇಗ ಊಟ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಇದೀಗ ನೃತ್ಯ ಒಪ್ಪನ. मेहरबा मेहरबा हे पुदक पिन्ने मेहरबा मेहरबा मेहरबा
है रजिया मेहरबा मेहरबा कल्ली पेണ്ണೆ मेहरबा कंजग पूंजंडिनत्തൊരു മുത്തേ मेहरबा നാളെ ഈ രസപ്പുങ്കാവനത്തിൽ മധുവിധുവല്ലേ ತುಂಬಾ ಸುಂದರವಾದ ನೃತ್ಯ ಪ್ರದರ್ಶನ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ತುಂಬು ಮನದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಒಂದು ಸೂಚನೆ, ಹಿರಿಯ ವಿದ್ಯಾರ್ಥಿಗಳಿಂದ ಇನ್ನೊಂದು ಒಪ್ಪನ ಇದೆ. ಆ ವಿದ್ಯಾರ್ಥಿಗಳು ನಮ್ಮ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಇಲ್ಲ ಅಂತ ಒಂದು ಸೂಚನೆ ಬಂತು. ಆದಷ್ಟು ಬೇಗ ಅವರು ತಯಾರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇನ್ನು ಅದೇ ರೀತಿ ಭೋಜನ ಶಾಲೆಯಲ್ಲಿ ಊಟ ಮಾಡಲಿಕ್ಕೆ ಬಾಕಿ ಇದ್ದವರು ಆದಷ್ಟು ಬೇಗ ಊಟ ಮಾಡಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮ ದೇಶದ ವೈವಿಧ್ಯತೆ ಸಂಸ್ಕೃತಿಯನ್ನು ಬಿಂಬಿಸುವ ವಿವಿಧ ದೇಶಭಕ್ತಿ ಗೀತೆಗಳಿವೆ. ನಮ್ಮ ಹೆಮ್ಮೆಯ ಭಾರತ ದೇಶದ ಸೌಂದರ್ಯವನ್ನು ಇತಿಹಾಸವನ್ನು ಬಿಂಬಿಸುವ ಅನೇಕ ಸುಮಧುರ ಸಾಲುಗಳು ದೇಶಭಕ್ತಿ ಗೀತೆಗಳು ಬೇರೆ ಬೇರೆ ಭಾಷೆಗಳಲ್ಲಿ ಮೂಡಿಬಂದಿದೆ. ಇದೀಗ ನಮ್ಮ 6ನೇ ತರಗತಿಯ ವಿದ್ಯಾರ್ಥಿಗಳು ಕಸುಂಬಿ ಎಂಬ ದೇಶಭಕ್ತಿ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ. ಜೋರಾದ ಚಪ್ಪಾಳೆಯ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಊಟ ಮಾಡಲಿಕ್ಕೆ ಬಾಕಿ ಇದ್ದವರು ಆದಷ್ಟು ಬೇಗ ಊಟವನ್ನು ಮಾಡಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಚಿಕ್ಕ ಚಿಕ್ಕ ಇರುವೆಗಳೇ ಚೊಕ್ಕನೆ ಸಾಗುವಿರಿ, ಎಲೆಯ ದೋಣಿಯಲ್ಲಿ ಹಾಡು ಹಾಡುತ್ತ ಎಲ್ಲಿಗೆ ಹೋಗುವಿರಿ. ಚಿಕ್ಕ ಚಿಕ್ಕ ಇರುವೆಗಳೇ ಚೊಕ್ಕನೆ ಸಾಗುವಿರಿ, ಎಲೆಯ ದೋಣಿಯಲ್ಲಿ ಹಾಡು ಹಾಡುತ್ತ ಎಲ್ಲಿಗೆ ಹೋಗುವಿರಿ. ಎಲೆ ಅಡಿ ಅಡಗಿ ತಕದಿಮಿ ತಾಳವ ಹಾಕುವ ಇರುವೆಗಳೇ, ಹೊಳೆ ನೀರಲ್ಲಿ ಸುಮ್ಮನೆ ಸುಮ್ಮನೆ ಮುಳುಗೇಳುವ ಮರಿ ಇರುವೆಗಳೇ. ಚಿಕ್ಕ ಚಿಕ್ಕ ಇರುವೆಗಳೇ ಚೊಕ್ಕನೆ ಸಾಗುವಿರಿ, ಎಲೆಯ ದೋಣಿಯಲ್ಲಿ ಹಾಡು ಹಾಡುತ್ತ ಎಲ್ಲಿಗೆ ಹೋಗುವಿರಿ.
सबसे बढ़ के दिल में मेरे है ये मेरा वतन, आसमां भी हार जाए कर ले कोई जतन, सबसे बढ़ के दिल में मेरे है ये मेरा वतन, आसमां भी हार जाए कर ले कोई जतन। मैनू लगया ओ मैनू लगया ओ मैनू लगया लगया लगी लगया लगया लगी लगया कसम दी रंग ऐसा, मैनू लगया लगया लगी लगया लगया लगी लगया कसम दी रंग ऐसा, मैनू लगया लगया मैनू लगया लगया मैनू लगया कसम दी रंग ऐसा, मैनू लगया लगया लगी लगया लगया लगी लगया कसम दी रंग। सिद्ध पे जोड़ जाएंगे जग से भी लड़ जाएंगे, आबरू इसकी रखने को तो मैं वारी जावा ये जीवन, कैसा मैनू लगया लगया लगी लगया लगया लगी लगया कसम दी रंग ऐसा, मैनू लगया लगया लगी लगया लगया लगी लगया कसम दी रंग कैसा, मैनू लगया लगया मैनू लगया लगया मैनू लगया कसम दी रंग ऐसा, मैनू लगया लगया लगी लगया लगया लगी लगया कसम दी रंग। मैनू लगया लगया लगी लगया लगया लगी लगया कसम दी रंग कैसा, मैनू लगया लगया मैनू लगया लगया मैनू लगया कसम दी रंग कैसा, मैनू लगया लगया लगी लगया लगया लगी लगया कसम दी रंग। सिद्ध पे जोड़ जाएंगे जग से भी लड़ जाएंगे, आबरू इसकी रखने को तो मैं वारी जावा ये जीवन, कैसा मैनू लगया लगया लगी लगया लगया लगी लगया कसम दी रंग ऐसा, मैनू लगया लगया लगी लगया लगया लगी लगया कसम दी रंग कैसा, मैनू लगया लगया मैनू लगया लगया मैनू लगया कसम दी रंग ऐसा, मैनू लगया लगया लगी लगया लगया लगी लगया कसम दी रंग। चुन के सारे बदले लिए, सिंदूर नहीं मिटने देंगे, तिरंगा नहीं झुकने देंगे, अब जुल्म नहीं हमको सहना। मेरे देश का यारो, मेरे देश का यारो क्या कहना, मेरे देश का यारो क्या कहना, बहनों ने फिर पहना गहना, मेरे देश का यारो क्या कहना।
ಮುದ್ದು ಪುಟಾಣಿಗಳಿಗೆ ತುಂಬು ಮನದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದೀಗ ಹಿರಿಯ ವಿದ್ಯಾರ್ಥಿಗಳಿಂದ ಇನ್ನೊಂದು ಒಪ್ಪನ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ. ಇದೀಗ ಅವರಿಗೆ ವೇದಿಕೆ. ஆரம்பம் தூளுங்கும் செங்கதிர் முகம் மாறும் கண்டு நேரம் பொக்கறியாதே நானே ഇന്ന് ആനന്ദിച്ചാശിക്കുന്ന മലർ വിരിഞ്ഞതിലൂറും തേനൊന്ന് കുടിച്ചിടുവാനേ. ആരംഭം തൂളുങ്കും ചെങ്കതിർ മുഖം മാറും കണ്ട് നേരം പൊക്കറിയാതെ ഞാനേ ഇന്ന് ആനന്ദിച്ചാശിക്കുന്ന മലർ വിരിഞ്ഞതിലൂറും തേനൊന്ന് കുടിച്ചിടുവാനേ. കനിയാളോടുള്ളിൽ എനിക്ക് നിറഞ്ഞ് പ്രേമത്തിൻ മരുന്നൊരു തുള്ളി തരുവാൻ പറഞ്ഞ് സാരം വച്ചെഴുത്താനും കള്ളികളെല്ലാം അറിഞ്ഞ് താമരപ്പൂവൊരു വാക്കം കിള്ളിയതില്ല തിരിഞ്ഞ് കണ്ണാടേ പല്ല് മുത്തു നിരത്തതിനൊത്തൊരു വിത്തൊരു കണ്ണാടേ നിന്റെ തേനരപ്പ് വിളച്ചിരിയുന്ന ഞാൻ എനിക്ക് ഉണച്ചിടുമെന്ന് കിട്ടേ മോഹബത്തിന്റെ സ്വത്തെ പുന്നാരക്കുട്ടി തത്തെ ക്ഷണം എനിക്ക് നല്ലൊരു മറുപടി തന്നിട ദേവി മുല്ല മലർമണമുള്ളൊരു ദേവി മാഞ്ഞാലം കൊഞ്ചി കൊഞ്ചി കണ്ണും വെട്ടിച്ചെന്നെ കണ്ട പാഞ്ഞൊളിച്ചിടുന്നെന്തിനാണ് നിന്റെ മാരനായി എടുക്കുവാൻ എന്നെ പറ്റുന്നില്ലെങ്കിൽ പിന്നെ ആരാണ് ഈ ഉലകത്തിൽ തേനേ. സെറ്റപ്പുകളൊക്കെ കൊള്ളാല്ലേ?
പാത്തൂരി വെങ്കട്ടാലോചിച്ചാനേ ഗമ്മർ വന്നാനേ അവൾക്ക് വളരെ പരിഷ്കാരനായൊരു മാപ്പിള ആകണമെന്നാണ്. പൽപ്പും പണമില്ല എങ്കിലും പച്ച പരിഷ്കാരനാകാനേ ദുആകൾ. പഠിച്ചവനോട് എപ്പോഴും തേടിക്കൊണ്ടെങ്ങനെ കാലം കഴിച്ചാണ്. ನಾವು ತುಳುವಿನಲ್ಲಿ ಅಧ್ಯಕ್ಷರು ಕೂಡ ಪಾಲ್ಪಡಿತಾ ಇದ್ದಾರೆ. ಮಾತಿರ್ಲ ಮೊಕ್ಲೆಗೆ ಜೋರಾಯಿನ ತಾಟಿದ ಸೊರಟು ಮೋಕಿಡ್ ಮೊಕ್ಲಿನ ಎದುಕು ನಡೊಂದು ಭಿನ್ನಯ ಮಲ್ತೊಂದುಲ್ಲೆ ನನ್ನೋರ ಕೊಡೋರ ನಮ್ಮ ಶಾಲೆದ ಟೀಚರ್ ನಕ್ಲು ಅಂಚನೆ ನಮ್ಮ ಪೊರ್ಲಕಂಠದ ಜೋಕುಲ್ಲ ಉಲ್ಲೇರು ಅಂಚನೆ ನಮ್ಮ ಗುರಿಕಾರೆ ಪೆರ್ಮೆದ ಗುರಿಕಾರೆಲ ಇತ್ತೆ ಮಿತ್ತ ಚಾವಡಿಡು. ಜೋರಾಯಿನ ತಾಟಿ ಕುರ್ಲೆ
பொல்லபிதே குமிசுந்து கம்மெனா பசிரிந்து ஊரொரு மேடனனா குமிசுந்து கம்மெனா பசிரிந்து ஊரொரு மேடனனா பொல்லபிதே குமிசுந்து கம்மெனா பசிரிந்து ஊரொரு மேடனனா குமிசுந்து கம்மெனா பசிரிந்து ஊரொரு மேடனனா ಭಾಗ್ಯಾರ್ಧ ಕಂಡಡ ಬಾರಿ ಶ್ರೀಗಂಧದ ಪರಿಮಳ ಬರ್ಪುನಂಚಿನ ಗೆಂದ ಸಾಲಿನ ನಮಕ್ ಗಮನ ಕೊರಿಯರ್ ಅಂಚಿನ ಟೀಚರ್ಸ್ ನಕ್ಲು ಬಾರಿ ಪೊರ್ಲುದ ಕಮ್ಮೆನ ನಮ್ಮ ತುಳುನಾಡದ ವೈಭವಂದು ಮಸ್ತ್ ಖುಷಿ ಅಂಡ್ ಮಸ್ತ್ ಪೊರ್ಲಾಂಡ್ ನನ್ನರ ಜೋರಾಯಿನ ತಾಟಿ ಬರಡು ನಮ್ಮ ಟೀಚರ್ಸ್ ನಕ್ಲೆಗ್ಲ ಅಂಚನೆ ರೆಡ್ ವಿದ್ಯಾರ್ಥಿಲಿತ್ತಿರ್ ಮಸ್ತ್ ಖುಷಿ ಅಂಡ್ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ತಯಾರುಗೊಳಿಸುವಲ್ಲಿ ಪ್ರತಿಭೆಯನ್ನು ಹೊಂದಿದ ಶಿಕ್ಷಕರಿದ್ದಲ್ಲಿ ಖಂಡಿತವಾಗಿಯೂ ಆ ಪ್ರತಿಭೆಗಳಿಗೆ ಒಂದು ಅವಕಾಶವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅತ್ಯುತ್ತಮವಾದಂಥ ವಿದ್ಯಾರ್ಥಿಗಳನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಎಂಬುದನ್ನು ನಮ್ಮ ಶಾಲಾ ಶಿಕ್ಷಕರು ಕೇವಲ 2 ದಿನಗಳಲ್ಲಿ ಜಾಸ್ತಿ ಅಂತಂದರೆ ಕೇವಲ 2 ಗಂಟೆಗಳ ಪ್ರಾಕ್ಟೀಸನ್ನು ಮಾಡುವ ಮುಖಾಂತರ ಈ ವೇದಿಕೆಯಲ್ಲಿ ಅದ್ಭುತವಾದಂಥ ಪ್ರದರ್ಶನ ನೀಡಿದ ನಮ್ಮ ಶಾಲೆಯ ಹೆಮ್ಮೆಯ ಶಿಕ್ಷಕರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟುವ ಮುಖಾಂತರ ಇಲ್ಲಿಗೆ ಇವತ್ತಿನ ಸಾಂಸ್ಕೃತಿಕ ಕಲಾ ವೈಭವ ತಟ್ಟು ಚಪ್ಪಾಳೆ ಕಾರ್ಯಕ್ರಮಕ್ಕೆ ನಾವು ಪೂರ್ಣ ವಿರಾಮ ನೀಡುತ್ತೇವೆ. ನಾಳೆ ದಿನಾಂಕ 26/4/2026 ಭಾನುವಾರ ಗುರುವಂದನೆ ಹಾಗೂ ಪೂರ್ವ ವಿದ್ಯಾರ್ಥಿಗಳ ಸಮ್ಮಿಲನ ಸಮಾರಂಭ ನಡೀಲಿಕ್ಕಿದೆ. ತಾವೆಲ್ಲರೂ ಇದೇ ಪ್ರೀತಿಯಿಂದ ಈ ಶಾಲೆಗೆ ಬಂದು ನಾಳಿನ ದಿನ ಕೂಡ ಶತಸಿರಿ ಶತಮಾನ ಸಂಭ್ರಮ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಮ್ರ ವಿನಂತಿಸ್ತಾ ಇದ್ದೇನೆ. ಅನೇಕ ದಾನಿಗಳಿದ್ದಾರೆ, ಅನೇಕ ಅಭಿಮಾನಿಗಳಿದ್ದಾರೆ. ಪ್ರೇಕ್ಷಕರು 1 ನಿಮಿಷ ನಮ್ಮೊಂದಿಗೆ ಸಹಕರಿಸಬೇಕು. ನಮ್ಮ ಈ ಅದ್ಭುತವಾದಂತಹ ತಟ್ಟು